ಮತ್ತು ಕೌಶಲ್ಯಾಭಿವೃದ್ಧಿ. ವಿದ್ಯಾರ್ಥಿಗಳು ಹೆಚ್ಚಾಗಿ, ನಮ್ಮ ಸಮಾಜದ ವಿದ್ಯಾರ್ಥಿಗಳು ಹೆಚ್ಚಾಗಿ ಭಾಗವಹಿಸಬೇಕು. ಅದೇ ರೀತಿ ಸಮಾಜ ಬಾಂಧವರು ಭಾಗವಹಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ. ಹರಿ ಓಂ. ಇನ್ನು ಕಡಿಮೆ ಕೊಡಿ. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಸೋಮಕ್ಷತ್ರಿಯ ಗಾಣಿಗ ಸಮಾಜ ಬೆಂಗಳೂರು ಇವರು ಸಾದರಪಡಿಸುವಂತಹ ಕಾರ್ಯಕ್ರಮ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಶಿಬಿರ ಮತ್ತು ಕೌಶಲ್ಯ ಅಭಿವೃದ್ಧಿ ಶಿಬಿರವನ್ನು ನಮ್ಮ ಸಮುದಾಯದ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಅವರ ಬಾಳನ್ನು ಹಸನಾಗಿಸುವಲ್ಲಿ ಸಣ್ಣದೊಂದು ಪ್ರಯತ್ನ ಸೋಮಕ್ಷತ್ರಿಯ ಗಾಣಿಗ ಸಮಾಜ ಬೆಂಗಳೂರು ಇವರದ್ದು. ಈ ಕಾರ್ಯಕ್ರಮ ಈಗಷ್ಟೇ ಉದ್ಘಾಟನೆ ಮಾಡುವುದರ ಮೂಲಕ ಕಾರ್ಯಕ್ರಮ ಚಾಲನೆಯನ್ನು ತೆಗೆದುಕೊಳ್ಳಲಿಕ್ಕಿದೆ. ಉದ್ಘಾಟನೆಗೆ ಮೊದಲು ಒಂದಷ್ಟು ಕಿವಿ ಮಾತನ್ನು ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ, ಇಡೀ ನಮ್ಮ ಸಂಘ ನಿಮ್ಮ ಭವಿಷ್ಯದ ಬದುಕನ್ನು ಬಂಗಾರ ಮಾಡಿಸಬೇಕು ಅನ್ನುವಂಥ ನಿಟ್ಟಿನಿಂದ ಹತ್ತಾರು ಕಾರ್ಯಕರ್ತರು ದಿನಗಟ್ಟಲೆ ಕೆಲಸ ಮಾಡಿ ನಿಮಗೋಸ್ಕರ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಹಾಗಾದ್ರೆ ನೀವು ಮಾಡಬೇಕಾದದ್ದೇನು ಅಂತ ಕೇಳಿದರೆ, ಈಗ ಉದ್ಘಾಟನೆ ಆದ ನಂತರ ಸುಮಾರು 1.5 ಗಂಟೆ ಕಾಲ ವೃತ್ತಿ ಶಿಕ್ಷಣದ ಬಗ್ಗೆ ಈ ದೇಶದ ಈ ನಾಡಿನ ಹೆಸರಾಂತ ಒಂದು ಸಂಸ್ಥೆ ನಮ್ಮ ಜೊತೆಗೆ ಕೈ ಜೋಡಿಸಿ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಅವ್ರು ಬಂದಿದ್ದಾರೆ. ಅವರು ಮುಂದಿನ ಜೀವನಕ್ಕೆ ವೃತ್ತಿ ಶಿಕ್ಷಣ ಯಾವ ರೀತಿ ಅನುಕೂಲ ಆಗತ್ತೆ, ಅದರಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳನ್ನು ಬಹಳ ವಿವರವಾಗಿ ವಿವರಿಸಲಿಕ್ಕಿದ್ದಾರೆ. ಜೊತೆಗೆ ನಿಮಗೇನಾದರೂ ಸಂದೇಹಗಳು ಇದ್ದರೆ ಅವ್ರ ಜೊತೆ ಕೇಳ್ಬೋದು. ಆ ಕಾರ್ಯಕ್ರಮದ ನಂತರ ಸಂಪನ್ಮೂಲ ವ್ಯಕ್ತಿಗಳಾದಂಥ GS ಕುಮಾರ್ ಅವರು ಇವತ್ತಿನ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳ ಜೀವನಕ್ಕೆ ಮಾರಕವೋ ಅಥವಾ ಪೂರಕವೋ ಎನ್ನುವಂತೆ ಎಲ್ಲ ಕಡೆ ಮಾತನಾಡ್ತಕ್ಕಂಥ ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಟೆಕ್ನಾಲಜೀಸ್ಗಳಿರ್ಬೋದು, ಅಥವಾ ಬೇರೆ ಬೇರೆ ಈ ಮಾರುಕಟ್ಟೆಯಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಸವಾಲುಗಳು ಏನಿದೆ ಅವುಗಳನ್ನೆಲ್ಲ ಮೆಟ್ಟಿ ನಿಲ್ಲುವಂತಹ ನಿಮ್ಮ ಭವಿಷ್ಯವನ್ನು ಬಹಳಷ್ಟು ಸುಂದರವಾಗಿ
ಕೆತ್ತಿಕೊಡಲು ಏನೇನು ಬೇಕಾಗ್ತದೆ ಅನ್ನೋದರ ಬಗ್ಗೆ ಶಿಕ್ಷಣದ ಮಾರ್ಗದರ್ಶನ ಮತ್ತು ಕೌಶಲ್ಯದ ಅಭಿವೃದ್ಧಿಯ ಮಾರ್ಗದರ್ಶನವನ್ನು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಈ ಸ್ಕಿಲ್ ಡೆವಲಪ್ಮೆಂಟ್ ಯಾವ ರೀತಿ ನೀವು ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನ ಮಾನ್ಯ ಸಂಪನ್ಮೂಲ ವ್ಯಕ್ತಿಗಳಾದಂಥ ಕುಮಾರ್ GS ಅವರು ನಿಮಗೆ ಕೊಡಲಿಕ್ಕಿದ್ದಾರೆ. ತದನಂತರ ಊಟದ ವಿರಾಮ ಆದಮೇಲೆ ಇವತ್ತಿನ ಈ ವ್ಯವಸ್ಥೆಯಲ್ಲಿ 0 to ಹೀರೋ ಯಾರಾಗಿದ್ದಾರೆ, ಶೂನ್ಯದಿಂದ ಒಂದು ಸಮಾಜದ ಆಸ್ತಿಯಾಗಿ ಯಾರು ರೂಪುಗೊಂಡಿದ್ದಾರೆ, ಅವರ ಜೀವನ ಪಥ ಹೇಗಿದೆ, ಯಾವ ದಾರಿಯಲ್ಲಿ ಅವರು ನಡೆದುಕೊಂಡು ಬಂದಿದ್ದಾರೆ, ಅದನ್ನು ಸಕ್ಸಸ್ ಮಾಡಿಕೊಳ್ಳುವಂಥ ಪರಿ ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಮತ್ತು ನಿಮ್ಮಲ್ಲಿರತಕ್ಕಂಥ ಸಂದೇಹಗಳಿಗೆ ಉತ್ತರಗಳನ್ನು ಕೂಡ ಕೊಡ್ತಾರೆ. ನಿಮಗೆ ನಿಮ್ಮ ತಲೆಯಲ್ಲಿ ಇರ್ಬೋದು ಇವತ್ತು ಫೈನಲ್ ಮ್ಯಾಚು ನಾನು ನೋಡ್ಲಿಕ್ಕೆ ಹೋಗಲೇಬೇಕು ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಇರ್ಬೋದು ವಿದ್ಯಾರ್ಥಿಗಳೇ. ಆದರೆ ಫೈನಲ್ ಮ್ಯಾಚ್ ಇರೋದು ಬಹುತೇಕ ಸಂಜೆಯ ನಂತರ. ಆದರೆ ಸಂಜೆಯ ತನಕ ನಿಮ್ಮ ಗಮನವನ್ನು ಇಲ್ಲಿ ಕೊಡಬೇಕಾಗ್ತದೆ. ಇವತ್ತು ನೀವು ಕೊಡ್ತಕ್ಕಂಥ ಕೇವಲ 1 ಗಂಟೆ ಅಥವಾ 2 ಗಂಟೆ ಇರಬಹುದು, ಇಡೀ ನಿಮ್ಮ ಜೀವನದ ಆ ಭವಿಷ್ಯವನ್ನೇ ಬದಲಾಯಿಸ್ತಕ್ಕಂಥ ಶಿಬಿರ ನಮ್ಮ ಸಂಸ್ಥೆ ಇವತ್ತು ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತೇನೆ. ಕಾರಣ ಇಷ್ಟೇ, ನೀವಿನ್ನೂ ವಿದ್ಯಾರ್ಥಿಗಳಷ್ಟೇ. ನಿಮ್ಮದು ಈಗ ಚಂಚಲ ಇರತಕ್ಕಂಥ ಮನಸ್ಸು. ನಾವು ಹೇಳ್ತೇವೆ ಹೌದು, ಆದರೆ ನಿಮ್ಮ ಆ ಟೀನೇಜ್ ಒತ್ತಡ ಅಂತ ಏನು ಹೇಳ್ತೇವೆ ಅದ್ರ ಬಗ್ಗೆ ನಮ್ಮ ಖಂಡಿತ ಅರಿವಿದೆ. ಆದರೆ ಒಂದು ಮಾತು ನೆನಪಿಟ್ಕೊಳ್ಳಿ, ನೀವು ಭಕ್ತಿಯಿಂದ, ಪ್ರೀತಿಯಿಂದ, ಆಸಕ್ತಿಯಿಂದ ಈ ಶಿಬಿರ ಏನು ನಡೀತಾ ಇದೆ ಇದನ್ನು ನಿಮ್ಗೆ ಏನು ಬೇಕು ಅದನ್ನು ಪಡೆದುಕೊಳ್ಳಿ ಮಕ್ಕಳೇ. ಖಂಡಿತ ನಿಮ್ಮ ಭವಿಷ್ಯ, ನಿಮ್ಮ ಬಾಳು, ನಿಮ್ಮ ಬಂಗಾರ ಆಗ್ತದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ನಿಮ್ಮ ಯಾವ ಸಂದೇಹಗಳಿಗೂ ಕೂಡ ನಿಮಗೆ ಕೇಳಲಿಕ್ಕೆ ಮುಜುಗರ ಅನ್ನಿಸಿದ್ರು ಕೂಡ ನಿಮ್ಮ ಪೇರೆಂಟ್ಸ್ ಮೂಲಕ ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ಹತ್ರ ಕೇಳ್ಬೋದು. ನಿಮ್ಮ ಸಂದೇಹಗಳನ್ನು ಎಲ್ಲವನ್ನ ಪರಿಹರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನೀವು ಇದನ್ನೇ ಬೇರೆ ಕಡೆ ತಗೊಳ್ಳಿಕ್ಕೆ ಹೋದರೆ ಸಾವಿರಾರು ರೂಪಾಯಿಗಳನ್ನು ಕೊಡಬೇಕು. ಸಾವಿರಾರು ರೂಪಾಯಿಗಳನ್ನು ಯಾವುದೇ ಸಂಸ್ಥೆಯವರ ಹತ್ರ ಅಥವಾ ಯಾವುದೇ ಒಂದು ಕೋರ್ಸ್ ಮಾಡಬೇಕಂದ್ರೆ ಸಾವಿರಾರು ರೂಪಾಯಿಗಳನ್ನು ವ್ಯಯ ಮಾಡಬೇಕಾಗ್ತದೆ. ಅವೆಲ್ಲವನ್ನು 0 ಕಾಸ್ಟಲ್ಲಿ ನಿಮ್ಮ ಭವಿಷ್ಯಕ್ಕಾಗಿ ನಾವು, ನಮ್ಮ ಸಂಸ್ಥೆ, ನಮ್ಮ ಸಮುದಾಯದ ಮಕ್ಕಳು ಮುಂದೆ ಬರಬೇಕು. ನಮ್ಮ ಸಮುದಾಯದ ಮಕ್ಕಳು ಉನ್ನತ ಹುದ್ದೆಗೆ ಹೋಗುವುದನ್ನು ಈ ಸಮಾಜ ನೋಡಬೇಕು. ಆದ್ರಿಂದ ಹೇಳಿದ್ದಾರೆ ನಾಲೆಜ್ ಇಸ್ ಪವರ್. ಅದು ಮುಂದೆ ಯಾವುದೂ ಇಲ್ಲ. ಆ ಪವರ್ ಬರಬೇಕಾದ್ರೆ ನಿಮ್ಮ ನಾಲೆಜನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಬೇಕೋ ಈ ಸಂಸ್ಥೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದನ್ನು ದಯವಿಟ್ಟು ತಾವು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇವೆ. ಹಾಗೆ ನಿಮ್ಮಲ್ಲಿ ಒಂದು ಕಿವಿ ಮಾತು, ಶಿಬಿರ ಆಗುವ ತನಕವೂ ಕೂಡ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿರಬೇಕು ಅಥವಾ ಸೈಲೆಂಟ್ ಮೋಡಿಗೆ ಹಾಕಿರಬೇಕು. ಇದು ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರು ಇಬ್ಬರಿಗೂ ಕೂಡ ಅನ್ವಯ ಆಗ್ತದೆ. ಯಾವುದೇ ಕಾರಣಕ್ಕೂ ನೀವು ಅಡ್ಡಾದಿಡ್ಡಿಯಾಗಿ ಓಡಾಡುವುದಾಗಲಿ, ಹೊರಗಡೆ ಒಳಗಡೆ ಹೋಗ್ತಾ ಬರುವುದಾಗಲಿ ಖಂಡಿತ ಮಾಡಬೇಡಿ. ಇದು ನಮ್ಮ ಸಮುದಾಯದ ಇಡೀ ವಿದ್ಯಾರ್ಥಿ ಲೋಕಕ್ಕೆ ಒಂದು ದಾಖಲೀಕರಣ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ನಾವು ದಾಖಲೀಕರಣ ಮಾಡ್ತಾ ಇದ್ದೇವೆ ಮತ್ತು ಪ್ರಪಂಚದಾದ್ಯಂತ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ನೋಡಲಿಕ್ಕೆ ಅನುಕೂಲವಾಗುವಂತೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನೀವು ಇಲ್ಲಿ ತೋರಿಸುವಂಥ ಶಿಸ್ತು ಏನಿದೆ ಇದು ಇಡೀ ಜಗತ್ತಿನ ನಮ್ಮ ಸಮುದಾಯದ ಮಕ್ಕಳು ನೋಡ್ಲಿಕ್ಕಿದ್ದಾರೆ. ಆದ್ರಿಂದ ನನ್ನ ಆಸೆ ಇಷ್ಟೇ, ನನ್ನ ಪ್ರೀತಿಯ, ನನ್ನ ಹೆಮ್ಮೆಯ ಬೆಂಗಳೂರು ಸಮಾಜದ ಮಕ್ಕಳು ಇಡೀ ಪ್ರಪಂಚಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಶಿಸ್ತನ್ನು ಕಾಪಾಡಬೇಕು. ಅನಗತ್ಯವಾದಂಥ ಮಾತುಗಳಿಗೆ ಅವಕಾಶ ಇಲ್ಲ. ಇದು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಮನೆಯ ಮದುವೆ ಮುಂಜಿ ಕಾರ್ಯಕ್ರಮವಾಗಲಿ ಅಲ್ಲ. ಇದು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂತಹ ಒಂದು ಕಾರ್ಯಕ್ರಮ. ಆದ್ದರಿಂದ ಯಾವುದೇ ಅನಗತ್ಯ ಮಾತುಗಳು ಬೇಡ. ಅಂತ ಸಂದರ್ಭ ನಿಮಗೆ ಎದುರಾದರೆ ದಯವಿಟ್ಟು ಹೊರಗಡೆ ಹೋಗಿ ಮಾತಾಡಬೇಕು, ಶಾಂತತೆಯನ್ನು ಕಾಪಾಡಬೇಕು. ಎಲ್ಲ ಕಡೆ ನಾವು ಬೋರ್ಡ್ ಹಾಕಿದ್ದೇವೆ ನೋಡಿ. ನಮ್ಮ ಯಾವ ಕಾರ್ಯಕ್ರಮದಲ್ಲಿ ಈ ರೀತಿಯ ಬೋರ್ಡನ್ನು ಹಾಕಲಿಲ್ಲ. ಮುಖ್ಯವಾಗಿ ಕೀಪ್ ಸೈಲೆನ್ಸ್, ನಿಶ್ಶಬ್ದವಾಗಿರಿ ಅನ್ನುವಂಥ ಬೋರ್ಡನ್ನು ನಾವು ಹಾಕಿದ್ದೇವೆ. ಆಗಾಗ ನಿಮ್ಗೇನಾದರೂ ಮಾತಾಡಬೇಕು ಅನ್ನಿಸಿದ್ರು ಕೂಡ ಆ ಬೋರ್ಡನ್ನು ಕಂಡುಕೊಂಡು ತಾವು ಸುಮ್ಮನಿರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಮುಂದೆ ಬರಬೇಕು. ಪೇರೆಂಟ್ಸ್ ಅವರು ಹಿಂದೆ ಇರಲಿ, ವಿದ್ಯಾರ್ಥಿಗಳು ಮುಂದೆ ಬರಲಿ. ನೀವು ಯಾವತ್ತೂ ಅಂಟುಕೊಂಡೇ ಇರಬಾರ್ದು.
ಪೇರೆಂಟ್ಸ್ ಅವ್ರನ್ನ ಮುಂದೆ ನೀವು ಬೆಳಿಲಿಕ್ಕೆ ಬಿಡಬೇಕು. ದಯವಿಟ್ಟು ನಿಮ್ಮ ವಿದ್ಯಾರ್ಥಿಗಳನ್ನು ಮುಂದಿನ ಸಾಲಿನಲ್ಲಿ ಕೂರಿಸುವಂಥ ಪ್ರಯತ್ನ ಮಾಡಿ ಮತ್ತು ಪೇರೆಂಟ್ಸ್ ಹಿಂದೆ ಕೂತ್ಕೊಳ್ಳಿ ದಯವಿಟ್ಟು. ಆಮೇಲೆ ನಿಮ್ಮ ಸಂದೇಹಗಳು ಏನಿದ್ರೆ ಅದು ಪೇರೆಂಟ್ಸು ಅಥವಾ ವಿದ್ಯಾರ್ಥಿಗಳು ಇಬ್ಬರು ಕೂಡ ನಮ್ಮ ಮಾರ್ಗದರ್ಶಕರ ಹತ್ರ ಕೇಳುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಹಾಗೆ ನಿಮಗಾಗಿ ನಮ್ಮ ಸಮುದಾಯದ ಒಬ್ಬರು ದಾನಿಗಳು ಮಧ್ಯಾಹ್ನ ತನಕ ಭಾಗವಹಿಸಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಉಡುಗೊರೆಯನ್ನು ನಮ್ಮ ದಾನಿಗಳೊಬ್ಬರು ಕೊಡ್ತಾ ಇದ್ದಾರೆ. ಅದರ ಉಲ್ಲೇಖವನ್ನು ನಾನು ಆಮೇಲೆ ಮಾಡ್ತೇನೆ. ಕೊನೆಯ ತನಕ ಇರ್ತಕ್ಕಂಥ ತಮಗೆ ಉಡುಗೊರೆಯ ಜೊತೆಯಲ್ಲಿ ಒಂದು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟನ್ನು ಕೂಡ ಕೊಡ್ತಾ ಇದ್ದೇವೆ. ಈ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಮತ್ತು ಕೌಶಲ್ಯ ಅಭಿವೃದ್ಧಿ ಶಿಬಿರದ ಉದ್ಘಾಟನೆಯ ಕ್ಷಣ ಆರಂಭ ಆಗಿದೆ. ದಯವಿಟ್ಟು ವೇದಿಕೆಯ ಮೇಲೆ ನಾನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ KM ಲಕ್ಷ್ಮಣ್, ಗೌರವಾಧ್ಯಕ್ಷರಾದಂಥ HT ನರಸಿಂಹ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಗದೀಶ್ ರವರು, ಈ ಶಿಕ್ಷಣ ಸಮಿತಿಯ ಸಂಚಾಲಕರಾದಂಥ ಸಂತೋಷ್ ಕೊಡಿಯವರು, ಹಾಗೆ ವೇಣುಗೋಪಾಲ್ ಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದಂಥ M ಗೋಪಾಲ್ ಕೃಷ್ಣ ಅವರನ್ನು, ಹಿರಿಯ ಸದಸ್ಯರಾದಂಥ GR ಚಂದ್ರಯ್ಯ ಅವರನ್ನು, ಮಹಿಳಾ ಸಮಿತಿಯ ಸಂಚಾಲಕರಾಗಿರುವಂಥ ಶ್ರೀಮತಿ ಲಕ್ಷ್ಮೀ ವಿಠಲ್ ರವರನ್ನು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತೇನೆ. ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಬಂದಿರತಕ್ಕಂಥ ಶರತ್ ಅಯ್ಯಂಗಾರ್, ರೂಟ್ ಸಂಸ್ಥೆಯ ಸಹ ಸಂಸ್ಥಾಪಕರು, ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಶರತ್ ಅಯ್ಯಂಗಾರ್ ಅವರನ್ನ ಬರಮಾಡಿಕೊಳ್ತಾ ಇದ್ದೇನೆ. ನಿಮಗೆ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ನಿಮ್ಮ ಏನು ಪ್ರಶ್ನೆಗಳಿದೆ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ತಯಾರು ಮಾಡಿಕೊಂಡಿರುವಂಥ ನಮ್ಮ ಸಂಸ್ಥೆಯ ಹಿರಿಯ ವಿಜ್ಞಾನಿ ರಾಘವೇಂದ್ರ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಮುಖ್ಯ ಮಾರ್ಗದರ್ಶಕರಾಗಿ ಶರತ್ ಅಯ್ಯಂಗಾರ್, ರೂಟ್ ಸಂಸ್ಥೆಯ ಸಹ ಸಂಸ್ಥಾಪಕರು, ಹಾಗೆ ವಿಜ್ಞಾನಿಗಳಾದಂಥ ರಾಘವೇಂದ್ರ ಅವರು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಜೊತೆಯಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಪ್ರಾರ್ಥನೆಯ ಮೂಲಕ ದಯವಿಟ್ಟು ಕುಮಾರ್ ಅವರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬನ್ನಿ. ನಮ್ಮ ಈ ಕಾರ್ಯಕ್ರಮದ ಆಯೋಜಕರಿವರು ಕುಮಾರ್ ಅವರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ. ಹಾಗೆ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಚಾಲನೆಯನ್ನು ಕೊಡಲಿಕ್ಕೆ ಇದ್ದೇವೆ. ಪ್ರಾರ್ಥನೆಗಾಗಿ ಶ್ರೀಮತಿ ರೇಣುಕಾ ರಾಘವೇಂದ್ರ. ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಕಮ್ಮಗೋಲನ ವೈರಿ ಸುತನಾದ ಸುಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದೆಲಗದ ಕಿವಿ ಕೋರೆದಡವನ್ಯಾರಮ್ಮ. ಮೂರು ಕಣ್ಣಿನ ಸೂತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಉಟ್ಟ ಬಟ್ಟೆಯ ಬಿಗಿದುಟ್ಟ ಚೆಲ್ಲಣದ ದಿಟ್ಟತ ನಿವನ್ಯಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲ ನೊಲ್ಲ ಭಾಷಿಗ ನಿವನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲ ನೊಲ್ಲ ಭಾಷಿಗ ನಿವನ್ಯಾರಮ್ಮ. ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ
ಕೇಶವದಾಸ ಕಣೆ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ಕಮ್ಮಗೋಲನ ವೈರಿಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ನಿಮ್ಮೊಳಗೆ ಹನ್ಯಾರಮ್ಮ. ಹರಿ ಓಂ. ವಿದ್ಯೆ ಬುದ್ಧಿಯ ಅಧಿದೇವತೆಯಾದಂಥ ಶಾರದಾ ಮಾತೆಯನ್ನು ಮನಸಾರೆ ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ವೇದಿಕೆಯ ಮೇಲ್ಭಾಗದಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರನ್ನು ಹೃತ್ಪೂರ್ವಕವಾಗಿ ಸೋಮಕ್ಷತ್ರಿಯ ಗಾಣಿಗ ಸಮಾಜ ಬೆಂಗಳೂರು ಇದರ ಪರವಾಗಿ ಎಲ್ಲರನ್ನ ಕೂಡ ನಾನು ಸ್ವಾಗತಿಸಿಕೊಳ್ಳುತ್ತಾ ಈಗ ಉದ್ಘಾಟನಾ ಕಾರ್ಯಕ್ರಮ ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಶರತ್ ಅಯ್ಯಂಗಾರ್ ಅವರು ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು, ರಾಘವೇಂದ್ರ ಸರ್ ಅವರು, ಕುಮಾರ್ ಅವರು, ಅಧ್ಯಕ್ಷರು, ಗೌರವಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಂಚಾಲಕರು, ಮಹಿಳಾ ಸಮಿತಿಯ ಸಂಚಾಲಕರು ಎಲ್ಲರೂ ಕೂಡ ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಸಂಘದ ಅಧ್ಯಕ್ಷರಾದಂಥ KM ಲಕ್ಷ್ಮಣ್ ಅವರು ದೀಪವನ್ನು ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಸತ್ಯದಿಂದ ಸತ್ಯದೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ, ಮೃತ್ಯುವಿನಿಂದ ಅಮೃತದೆಡೆಗೆ ನಮ್ಮನ್ನು ಕೊಂಡೊಯ್ಯುವಂತಹ ಜ್ಯೋತಿ ಸ್ವರೂಪನಾದಂಥ ಭಗವಂತನನ್ನು ದೀಪ ಬೆಳಗಿಸುವುದರ ಮೂಲಕ ಆರಾಧಿಸುತ್ತಾ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಎನ್ನುವಂಥ ಹಾರೈಕೆಯೊಂದಿಗೆ ತಮ್ಮೆಲ್ಲರ ಸಮಕ್ಷಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರು. ಸಂಜೆ 4 ಗಂಟೆಯ ತನಕ ನಡೆಯುವಂಥ ಈ ಕಾರ್ಯಕ್ರಮ ಅಭೂತಪೂರ್ವವಂಥ ಯಶಸ್ಸನ್ನು ಕಾಣಲಿ ಎನ್ನುವಂಥ ಹಾರೈಕೆ ನಮ್ಮದು ಮತ್ತು ನಿಮ್ಮದು. ಈ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಮತ್ತು ಕೌಶಲ್ಯ ಅಭಿವೃದ್ಧಿ ಶಿಬಿರ, ಒಟ್ಟಾಗಿ ಒಂದು ಶಿಕ್ಷಣ ಶಿಬಿರ ಸೋಮಕ್ಷತ್ರಿಯ ಗಾಣಿಗ ಸಮಾಜ ಬೆಂಗಳೂರು ಇವರು ಸಾದರಪಡಿಸಿದಂಥ ಕಾರ್ಯಕ್ರಮ ಈಗಷ್ಟೇ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಗೊಂಡಿದೆ. ಉದ್ಘಾಟಕರ ಒಂದೆರಡು ಮಾತಿಗಾಗಿ ಸಂಘದ ಅಧ್ಯಕ್ಷರಾದಂಥ KM ಲಕ್ಷ್ಮಣ್ ಅವರನ್ನ ಪ್ರೀತಿಪೂರ್ವಕವಾಗಿ ಈ ಭಾಗಕ್ಕೆ ಆಹ್ವಾನಿಸಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಉದ್ಘಾಟನೆಗೊಂಡಿದೆ. ನೀವೆಲ್ಲ ವಿದ್ಯಾರ್ಥಿಗಳು 4 ಗಂಟೆ ತನಕ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನಿಮ್ಮ ಅನಿಸಿಕೆಗಳನ್ನು ಮುಂದಿನ ದಿನ ಉಪಯೋಗಕ್ಕಾಗ್ತದೆ. ಇದೇ ರೀತಿ ನಮ್ಮ ಸಮಾಜ ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡಲಿ ಅಂತ ನಾನು ಆಶಿಸ್ತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎರಡು ಮಾತಲ್ಲಿ ಶುಭಾಶಂಸನೆ ಗೈದಂಥ ಮಾನ್ಯ ಅಧ್ಯಕ್ಷರಾದಂಥ KM ಲಕ್ಷ್ಮಣ್ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮ ಈಗ ಆರಂಭ ಆಗ್ತಾಯಿದೆ. ಜಗದೀಶ್ ಇದು ರಿಮೂವ್ ಮಾಡಿ ಸೈಡಿಗೆ. ಸೈಡಿಗೆ. ಈ ಕಾರ್ಯಕ್ರಮದಲ್ಲಿ ಹಾಜರಿ ಕಡಿಮೆ ಕಾಣಿಸ್ಬೋದು, ಆದರೆ 150ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಅನೇಕ ಕಾರಣಗಳಿಂದ ಉನ್ನತ ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ
ಪರೀಕ್ಷೆ ಎದುರಾದ್ರಿಂದ ಅವರ ಒತ್ತಾಯದ ಮೇರೆಗೆ ನಾವು ಇದನ್ನು ದಾಖಲೀಕರಣ ಮಾಡಿದ್ದೇವೆ, ದಾಖಲೀಕರಣ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅವರು ಬೆಳೆಸ್ಕೊಳ್ಳುವಂತಾಗಲಿ ಅನ್ನುವ ಕಾರಣಕ್ಕಾಗಿ ಇದನ್ನು ಲೈವ್ ಸ್ಟ್ರೀಮ್ನಲ್ಲಿ ಯೂಟ್ಯೂಬ್ ಮೂಲಕ ಬಿಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ತಮ್ಮ ಜೊತೆ ಹಂಚಿಕೊಳ್ಳುತ್ತಾ, ಈಗ ನಡೆಯುವಂಥ ಕಾರ್ಯಕ್ರಮ ವೃತ್ತಿ ಶಿಕ್ಷಣ ಶಿಬಿರ ನಡೆಸಿಕೊಡ್ಲಿಕ್ಕಿದ್ದಾರೆ. ಈ ನಾಡಿನ ಹೆಚ್ಚಕ್ಕೆ ಈ ದೇಶದ ಅತ್ಯಂತ ಪ್ರತಿಷ್ಠಿತ ಒಂದು ಶಿಕ್ಷಣ ಸಂಸ್ಥೆಯಾಗಿರತಕ್ಕಂಥ ರೂಟ್ಸ್ ಎಜುಕೇಷನಲ್ ಸಂಸ್ಥೆ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಡಲಿಕ್ಕೆ ಬಂದಿದ್ದಾರೆ. ಈ ರೂಟ್ಸ್ ಸಂಸ್ಥೆಯ ಸಹ ಸಂಸ್ಥಾಪಕರಾಗಿರುವಂಥ ಸನ್ಮಾನ್ಯ ಶ್ರೀ ಶರತ್ ಅಯ್ಯಂಗಾರ್ ಇವರು. ಶರತ್ ಅಯ್ಯಂಗಾರ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದವರು. ಬಾಲ್ಯದಿಂದಲೇ ನಮ್ಮಂತೆ ಅನೇಕ ಕನಸುಗಳನ್ನು ಹೊತ್ತುಕೊಂಡವರು. ಆ ಕನಸನ್ನು ನನಸು ಮಾಡಲಿಕ್ಕೆ ದಾರಿ ಯಾವುದು ಅಂತೇಳಿ ಹುಡುಕ್ತಾ ಅನ್ವೇಷಣೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮನುಷ್ಯ. ತಾನು ಉದ್ಯಮಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಮ್ಮನೆ ಕೈಕಟ್ಟಿ ಕುಳಿತುಕೊಳ್ಳಲಿಲ್ಲ. 18ನೇ ವಯಸ್ಸಿಗೆ ನೋಡಿ, 18ನೇ ವಯಸ್ಸಿಗೆ ಅವರು ತಮ್ಮ ಮೊದಲ ಉದ್ಯಮವನ್ನು ಪ್ರಾರಂಭ ಮಾಡ್ತಾರೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 16ಕ್ಕೂ ಮಿಕ್ಕಿ ವರ್ಷಗಳ ಕಾಲ ಅನುಭವ ಹೊಂದಿರತಕ್ಕಂಥ ಶರತ್ ಅಯ್ಯಂಗಾರ್ ಇಡೀ ಭಾರತ ದೇಶದ ಉದ್ದಗಲಕ್ಕೂ ತಿರುಗಿ 40,000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಹೊಸ ಸಂಸ್ಕೃತಿಗಳನ್ನು ತಿಳಿದುಕೊಳ್ಳುವ ಹಾಗೂ ಕಲಿಯುವ ಆಸಕ್ತಿಯಿಂದ ಈ ಮನುಷ್ಯ ಭೇಟಿ ಕೊಟ್ಟಿದ್ದು 9 ಹೊರ ದೇಶಗಳು. ಶಿಕ್ಷಣ ಕ್ಷೇತ್ರದಲ್ಲಿ ಹಲವು ವರ್ಷಗಳ ಅನುಭವದ ನಂತರ 2019ರಲ್ಲಿ ರೂಟ್ಸ್ ಎಜುಕೇಷನ್ ಸಂಸ್ಥೆಯನ್ನು ಸ್ಥಾಪಿಸಿದರು. ಈ ಸಂಸ್ಥೆ ಇವತ್ತು ಭಾರತದಲ್ಲೇ ವಿಶಿಷ್ಟವಾದಂಥ 3M ಮಾದರಿಯನ್ನು ಅಳವಡಿಸಿಕೊಂಡಿದೆ. ಅಕಾಡೆಮಿಕ್ ಎಕ್ಸಲೆನ್ಸ್, ಮೆಂಟರ್ಶಿಪ್ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನು ಒಟ್ಟಿಗೆ ಸೇರಿಸಿ ಒಂದು ಸಮಗ್ರವಾದಂಥ ಬೆಳವಣಿಗೆಯತ್ತ ವಿದ್ಯಾರ್ಥಿ ಚಿತ್ತವನ್ನು ತೆಗೆದುಕೊಂಡು ಹೋಗಬೇಕು, ತನ್ಮೂಲಕ ವಿದ್ಯಾರ್ಥಿಯ ಜೀವನವನ್ನು ಬೆಳಗಿಸಬೇಕನ್ನುವಂಥ ನಿಟ್ಟಿನಲ್ಲಿ ರೂಟ್ಸ್ ಸಂಸ್ಥೆ ಇವತ್ತು ಭಾರತದಾದ್ಯಂತ ಕೆಲಸ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಬಸವೇಶ್ವರ ನಗರ, ರಾಜರಾಜೇಶ್ವರ ನಗರ, ಯಲಹಂಕದಲ್ಲಿ ತಮ್ಮ ಶಾಖೆಯನ್ನು ತೆರೆಯುವುದರ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಬದುಕಿನಲ್ಲಿ ಬೆಳಕನ್ನು ಕಾಣುವಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತಂದಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಆತ್ಮವಿಶ್ವಾಸದಿಂದ ಬೆಳೆದು ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಎಂಬುದು ಶ್ರೀ ಶರತ್ ಅಯ್ಯಂಗಾರ್ ಅವರ ಧ್ಯೇಯ. ಶಿಕ್ಷಣವು ಕೇವಲ ಅಂಕಗಳಿಗೆ ಸೀಮಿತವಾಗದೆ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಬೇಕು ಎಂಬ ನಂಬಿಕೆಯಿಂದ ಅವರು ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತಮ್ಮ ಜೀವನದಲ್ಲಿ ಏನಾಗಬೇಕು, ಮುಂದೆ ಏನು, ವಾಟ್ ನೆಕ್ಸ್ಟ್, 10ರ ನಂತರ ಇರ್ಬೋದು, ನಾನೇನಾಗಬೇಕು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ನಮ್ಮ ರೂಟ್ಸ್ ಸಂಸ್ಥೆಯ ಸಹ ಸಂಸ್ಥಾಪಕರಾದಂತಹ ಶರತ್ ಅಯ್ಯಂಗಾರ್ ಅವರು 40,000ಕ್ಕೂ ಮಿಕ್ಕಿ ಮಕ್ಕಳಿಗೆ ತರಬೇತಿಯನ್ನು ನೀಡಿ ಇವತ್ತು ನಮ್ಮ ಸಮುದಾಯದ ಮಕ್ಕಳಿಗೆ ಮಾರ್ಗದರ್ಶನ ನೀಡುವಲ್ಲಿ ಪ್ರೀತಿಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯವಿಟ್ಟು ಶರತ್ ಅಯ್ಯಂಗಾರ್ ಅವರನ್ನು ಪ್ರೀತಿಪೂರ್ವಕವಾಗಿ ನಾವು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ಳುತ್ತೇನೆ. ನಮ್ಮ ಸಂಘದ ಅಧ್ಯಕ್ಷರಾದಂಥ KM ಲಕ್ಷ್ಮಣ್ ಮತ್ತು ಈ ಶಾರದಾ ಸಮಿತಿಯ ಸಂಚಾಲಕರಾದಂಥ ಸಂತೋಷ್ ಕೋಡಿಯವರು ಪುಷ್ಪವನ್ನು ನೀಡುವುದರ ಮೂಲಕ ಅವರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳ್ಕೊಳ್ತೇನೆ. ಶರತ್ ಅಯ್ಯಂಗಾರ್ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬನ್ನಿ. ಜೋರಾದ ಚಪ್ಪಾಳೆಯಿಂದ ಅವರನ್ನು ನಾವು ವೆಲ್ಕಮ್ ಮಾಡೋಣ. ಶಿಕ್ಷಣ ಸಮಿತಿಯ ಸಂಚಾಲಕರಾದಂಥ ಸಂತೋಷ್ ಕೋಡಿ ಅವರಿಗೆ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡಿದ್ದೇವೆ. ಈಗ ಶರತ್ ಅಯ್ಯಂಗಾರ್ ಅವರ ಸಮಯ.
hello, 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 hello. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್, ಐ ವಾಂಟ್ ಟು ಥ್ಯಾಂಕ್ ಸೌಮಕ್ಷತ್ರಿಯ ಗಾಣಿಗ ಸಮಾಜ ಫಾರ್ ಗಿವಿಂಗ್ ಮೀ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ to address and connect with the parents, community, as well as the future of our country. So I especially want to thank our President Lakshman sir, Vice President Chandrasekhar sir and Prakash sir, our Secretary Jagdish sir, the Head of Education Committee Santosh sir, and all the committee members for heartily, such a warm welcome, giving me such a warm welcome. Thank you so much. I'm really grateful to the committee. I also want to appreciate all the parents and students sitting here, because I think all of you are the most committed parents and students of Bangalore as of today. Because it is Sunday, first thing. ಅದಕ್ಕೂ ಮೀರಿ 9:30ಗೆ ಬಂದಿದ್ದೀರಾ. 9:30 to 9:45. ಐ ಮೀನ್ ಬೆಂಗಳೂರಲ್ಲಿ ಸಂಡೇ ಎದ್ಬಿಟ್ಟು ಬರಬೇಕು ಅಂದರೆ, ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್ ಎಲ್ಲರೂ ಕಾರ್ಪೊರೇಟಲ್ಲಿ ಇರ್ತಾರೆ, ಬಿಸ್ನೆಸಸಲ್ಲಿ ಇರ್ತಾರೆ, ಸಿಗದೇ ಒಂದು ಸಂಡೇ, ಅದರಲ್ಲೂ ಮನ್ಸು ಮಾಡಿ ರೆಡಿಯಾಗಿ ಇಲ್ಲಿ ಬರಬೇಕಂತ ಇದೆಯಲ್ಲ, ಅದು ಈ ಬೆಂಗಳೂರಲ್ಲಿ ಯಾವುದು ಹತ್ತಿರ ಇಲ್ಲ, ಎಲ್ಲ ಡಿಸ್ಟೆನ್ಸಸ್ಸು, ಅದನ್ನು ಮೀರಿ ನೀವು ಬಂದಿದ್ದೀರಲ್ಲ. ಐ ರಿಯಲಿ ಹಾರ್ಟಿಲಿ ಅಪ್ರಿಷಿಯೇಟ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಸಿಟ್ಟಿಂಗ್ ಓವರ್ ಹಿಯರ್. ಐ ಥಿಂಕ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಎವ್ರಿಬಡಿ ಸಿಟ್ಟಿಂಗ್ ಹಿಯರ್. ನಾನು ವೆನ್ ಐ ಸ್ಟಾರ್ಟೆಡ್ ಮೈ ಆಂಟರ್ಪ್ರೆನ್ಯೂರಿಯಲ್ ಜರ್ನಿ, ಐ ಹ್ಯಾವ್ ಟೇಕನ್ ಸೆಮಿನಾರ್ ಫಾರ್ 2 people ಆಲ್ಸೋ, ರೈಟ್? Because the mindset has been that ನನ್ನ ಟಾಕಿಂದ ಈವನ್ ಇಫ್ ಒಂದು ಲೈಫ್ ಚೇಂಜ್ ಆದ್ರೂ ನನ್ನ ಸೆಷನ್ ಸಾರ್ಥಕ ಆಯಿತು ಅಂತ. ದಟ್ ಈಸ್ ಆಲ್ ಇಟ್ ಮ್ಯಾಟರ್ಸ್. ಆ್ಯಂಡ್ ದಟ್ ಈಸ್ ಲೈಕ್ ಸರ್ ಗೇವ್ ಅ ವೆರಿ ನೈಸ್ ಇಂಟ್ರೊಡಕ್ಷನ್ ಅಬೌಟ್ ಅಸ್. ಬಟ್ ಅಲಾಂಗ್ ವಿತ್ ದ್ಯಾಟ್, ಅಲಾಂಗ್ ವಿತ್ ದ ಇನ್ಸ್ಟಿಟ್ಯೂಟ್, ವಿ ಹ್ಯಾವ್ ಬಿನ್ training almost more than 30,000 students in government schools free of cost. And today also I'm very happy to be here, because the moment Kumar sir introduced me to the entire committee, and we all had a wonderful meeting, Santosh sir, Raghavendra sir, we had a wonderful meeting, and I realized, okay, how passionate this team is. They are so passionate about children's future. ಆ್ಯಂಡ್ ಕಾಣ್ತಿದೆ ಇದು, ಈ ಶಿಕ್ಷಣ ಶಿಬಿರನ ಹೇಗೆ ಅರೇಂಜ್ ಮಾಡಿದ್ದಾರೆ ಇದರಲ್ಲೇ ಕಾಣ್ತಿದೆ ಅವ್ರು ಎಷ್ಟು ಪೂರ್ವಕವಾಗಿ ಇದನ್ನು ಅರೇಂಜ್ ಮಾಡಿದ್ದಾರೆ ಅಂತ. ರೈಟ್? ಐ ಥಿಂಕ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದ ಎಂಟೈರ್ ಕಮಿಟಿ ಅಗೇನ್. ಸೊ ಟುಡೇ ಇಟ್ ಈಸ್ ವೆರಿ ರೇರ್ ದ್ಯಾಟ್ ಕನ್ನಡದಲ್ಲಿ ಪೂರ್ತಿ ಭಾಳ ಕಷ್ಟ. Okay, however, I assume, or I can see there are Gen Z's here and Gen Alpha also, right? So ಅವರಿಗೋಸ್ಕರ ನಾನು ಸ್ವಲ್ಪ ಕಂಗ್ಲೀಷ್ ಯೂಸ್ ಮಾಡ್ತೀನಿ, ಪರವಾಗಿಲ್ವಾ? ರೈಟ್? ಕನ್ನಡ ಆ್ಯಂಡ್ ಇಂಗ್ಲೀಷ್ ಮಿಕ್ಸ್ ಮಾಡಿ, ರೈಟ್? ಐ ವಿಲ್ ಟ್ರೈ ಟು ಕನ್ವೇ ಟು ದ ಬೆಸ್ಟ್ ಆಫ್ ಮೈ ಎಬಿಲಿಟಿ, ಬಿಕಾಸ್ ಟುಡೇ ಐ ಪ್ರಾಮಿಸ್ ಯು that what time you are giving me today, I am not going to take it lightly. I take it very seriously. ನೀವಿಲ್ಲಿ ಬಂದಿದ್ದೀರಾ, ರಿಜಿಸ್ಟ್ರೇಷನ್ ಮಾಡಿಕೊಂಡು ವಿಡಿಯೋಸ್ ನೋಡಿಕೊಂಡು ನೀವಿಲ್ಲಿ ಬಂದಿದ್ದೀರಾ ಅಂದರೆ, ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ, ರೈಟ್? ಬಿಕಾಸ್ ವೆರ್ ಎವರ್ ಐ ಗೋ,
I ensure that I give my best. And whatever experience I have gained in my 16 years, I try to put in the best format and I'll try to give it to you. And in a very simple format. Yav jargons use madalla. Technical terms, right? Jargons I am not going to use. In a very simplistic manner, ನನ್ನ life experiences ತಗೊಂಡು I am going to just show you that how you can carve your career in your life. And I promise you that next 60 minutes, if you can just give me your patience and ears, I definitely mean it, because ಬೆಂಗಳೂರಲ್ಲಿ ಪೇಷನ್ಸ್ ಸ್ವಲ್ಪ ಕಡಿಮೆ, ಸ್ವಲ್ಪ ಯಾರಾದ್ರೂ ಹಿಂಗೋದ್ರೂ ಯಾಕೋ, right? So, however, I know that this is a very patient crowd. If you can give me your 60 minutes, I can promise you that I am going to give my best. So can I expect the best from you also? Yes? Thank you so much. Thank you. That's wonderful. You know, why did I start our mantra, you know, the shloka, Guru Brahma? Because he is the ultimate guide, right? We had a beautiful Krishna puja in the morning outside before this session. Maybe that is the reason I am so energetic. So, the career aspect is already in our Indian mythology and history. You know, when we say that shloka, Guru Brahma, Brahma is a creator. Guru Vishnu, he is a person who maintains the world. Maheshwara, he is the transformer. He transforms one state into the other, destroys the evil. So, every person here, every god is doing the right responsibility. They are into the right role. Do you agree with me? They are doing the job they are supposed to do, and they are doing it passionately. That is why today they are beautiful. Likewise, today, my dear parents, the students today of this generation, they are thrown into a very new world. ಹಿಂದಿನ ಕಾಲದಲ್ಲಿ ಹೇಗಿತ್ತು? ನಾವು ಸೊ ಹಿಂದಿನ ಕಾಲದಲ್ಲಿ ಹೇಗಿತ್ತು? ಇಂಜಿನಿಯರ್, ಡಾಕ್ಟರ್ ಅಷ್ಟೇ, ಇಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ಮ್ಯಾಕ್ಸಿಮಮ್. ಇವತ್ತು ಹೇಗಿದೆ ಸಿನಾರಿಯೋ? AI ಇಂಜಿನಿಯರ್, ಸ್ಪೋರ್ಟ್ಸ್ ಸೈಕಾಲಜಿಸ್ಟ್, ಫೊರೆನ್ಸಿಕ್ ಸೈಂಟಿಸ್ಟ್, ಸೆಮಿಕಂಡಕ್ಟರ್ ಇಂಜಿನಿಯರ್, ಚಿಪ್ ಡಿಸೈನರ್, ಎಂತೆಂಥ ರೋಲ್ಸ್ ಬಂದ್ಬಿಟ್ಟಿದೆ. And that is because the world has changed a lot, my dear parents. We can have the slides, it will be very impactful. Can we have the slides, please? Okay, so like I was telling that today's children are entering a whole new world, and I know after a lot of exams, ಈಗ recently exam season ಆಗಿದೆ, results ಬಂದಿದೆ, lot of debates ಆಗಿರುತ್ತೆ, discussions ಆಗಿರುತ್ತೆ ಮನೆಗಳಲ್ಲಿ. ಏನು ತಗೋಬೇಕು? One common thing is, ನನ್ನ ಮಕ್ಕಳು, you know, what should my child take now? And that is the reason you are sitting here, right? How do I prepare my child for the future? And that is the most important question I think everybody is thinking, right? I think yes, we will have this later. We'll have the slide. Yeah. So, yes, thank you so much. So, the India which was earlier, right, probably around 10 years back, India was totally different. Now, how has India changed?
as we call Bharat. How has it changed? Now there are 3 generations we can talk about. Ammanu idarilli, right? She will definitely agree that Hindin Kaladalli, all that we needed was survival. One government job beku, ashte. Sikkadre settled in life. Next, more comfort life beku. So they strived hard and they wanted a private job. Right? They all strived and there was a boom. IT boom aitu. 2000s admele, Y2K admele, there was an IT boom. Everybody wanted, in a world where students just don't want a job. Today's mindset, because I'm working today, their mindset is that, sir, it should satisfy me. Otherwise, I'm not going to take up. For the sake of money, I'm not going to take up. That is how generations have changed. And that is how changed, right? We have, as a nation, simple story I'll share about my own, personal experience. Simple experience I'll share. ನನ್ನ ಕಾಲದಲ್ಲಿ CET ಸೆಲ್ ಅಂತ ಇರ್ತಾ ಇತ್ತು. ಮಕ್ಕಳಿಗೆ ಇಲ್ಲ ಅದು. ಇಟ್ ಈಸ್ ಜಸ್ಟ್ ಆನ್ಲೈನ್. ಯು ಹ್ಯಾವ್ ಟು ಜಸ್ಟ್ ಪುಟ್ ಯುವರ್ ಪ್ರಿಫರೆನ್ಸಸ್. ಇವಾಗ ಹಿಂದೆ ಹೆಂಗಿತ್ತು ಅಂದರೆ ಒಂದು ರ್ಯಾಂಕಿಂಗ್ ಕೊಡ್ತಾ ಇದ್ರು. ರ್ಯಾಂಕಿಂಗ್ ಕೊಟ್ಟ ಮೇಲೆ ಯು ಹ್ಯಾವ್ ಟು ಗೋ ಟು ದ CET ಸೆಲ್. ಅಲ್ಲಿ ಶಾಮಿಯಾನ ಹಾಕಿರ್ತಾ ಇದ್ರು. ಹೊರಗಡೆ ಇದೇ ಥರ ನಾವು ವೇಟ್ ಮಾಡಬೇಕಾಗಿತ್ತು. ಆಫ್ಟರ್ 1 to 2 hours ಟರ್ನ್ ಬರ್ತಾ ಇತ್ತು. ಒಳಗಡೆ ಹೋದಾಗ ದೇರ್ ಇಸ್ ಟು ಬಿ ಹ್ಯೂಜ್ LED ಸ್ಕ್ರೀನ್ ಈ ಥರ. ಆ್ಯಂಡ್ ಅದರಲ್ಲಿ ಎಲ್ಲ ಕಾಲೇಜ್ ಎಲ್ಲ ಫ್ಲಿಕರ್ ಆಗ್ತಾ ಇರುತ್ತೆ ಸೀಟ್ಸು. ಲೈಕ್ ಲಿಟ್ರಲಿ 50, 49, 48, 10, 12 ಈ ಥರ ಕಡಿಮೆ ಆಗ್ತಾ ಇರುತ್ತೆ. ಬಿಕಾಸ್ ಎವ್ರಿವೇರ್ ಇಟ್ ಇಸ್ ಗೋಯಿಂಗ್ ಆನ್. ಆಲ್ ದ ಸ್ಟೂಡೆಂಟ್ಸ್ ಆರ್ ಪಿಕಿಂಗ್. ಇಲ್ಲೇ ಒಂದಷ್ಟು ಕೌಂಟರ್ಸ್ ಇರುತ್ತೆ. ದಟ್ ಈಸ್ ಹೌ ನನ್ನ ಕಾಲದಲ್ಲಿ ಹಂಗಿತ್ತು. ಸೊ ದ ವೇ ಕರಿಯರ್ ಐ ಚೋಸ್, ಐ ಟೆಲ್ ಯು. ಸರ್ ಟೋಲ್ಡ್ ಐ ಬಿಕೇಮ್ ಅ ಮೆಕ್ಯಾನಿಕಲ್ ಇಂಜಿನಿಯರ್, ಬಟ್ ಐ ಟೆಲ್ ಯು ಹೌ ಐ ಬಿಕೇಮ್ ಮೆಕ್ಯಾನಿಕಲ್ ಇಂಜಿನಿಯರ್. ಸೊ ವಿ ವರ್ ಸಿಟ್ಟಿಂಗ್ ಔಟ್ಸೈಡ್, ಶಾಮಿಯಾನಲ್ಲಿ ಕೂತಾಗ ಮೈ ಡ್ಯಾಡ್ ಆ್ಯಂಡ್ ಮೇ ವಿ ಆರ್ ಕಾನ್ವರ್ಸಿಂಗ್. ಏನಪ್ಪ ತಗೋಬೇಕು? ಐ ಥಿಂಕ್ ಟೆಲಿಕಾಮ್, ಎಲೆಕ್ಟ್ರಾನಿಕ್ಸ್ ಎಲ್ಲ ಬೂಮಿಂಗ್ ಇದೆ. ನೋಡೋಣ, ಕಾಲೇಜ್ ಮೇಲೆ ಡಿಪೆಂಡು, ಯಾವ ಕಾಲೇಜ್ ಸಿಗುತ್ತೋ ತಗೊಳ್ಳೋಣ. ವಿ ಆರ್ ಡಿಸ್ಕಸಿಂಗ್ ಇನ್ ಶಾಮಿಯಾನ. ಯೋಚನೆ ಮಾಡಿ, ವಿ ಆರ್ ಡಿಸ್ಕಸಿಂಗ್ ಮೈ ಕರಿಯರ್ ಓವರ್ ದೇರ್. ಮುಂಚೆ ಎಲ್ಲ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಈ ಥರ ಶಿಕ್ಷಣ ಶಿಬಿರ, ಇಲ್ಲಿಗೆ ಬರೋದು, ಡಿಸ್ಕಷನ್ ಮಾಡೋದು, ತಿಳ್ಕೊಳೋದು ಏನೂ ಇಲ್ಲ. ಆನ್ಲೈನ್ ವೆಬಿನಾರ್ಸ್ ಏನೂ ಇಲ್ಲ. ವಿ ಆರ್ ಡಿಸ್ಕಸಿಂಗ್ ಲೈಕ್ ದಿಸ್. ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ವಿ. ಒನ್ಸ್ ವಿ ವೆಂಟ್ ಇನ್ಸೈಡ್, ಪ್ಯಾನಿಕ್. ಅಲ್ಲಿ ನೋಡಿದ್ರೆ ದ ಕೌನ್ಸಿಲರ್ಸ್ ಅಲ್ಲಿ ಕೂತಿರ್ತಾರೆ ಹಿಂಗೆ. ಅವರು ಭಯ ಪಡಿಸೋದು, ಸರ್ ಬೇಗ ಹೇಳಿ, RV ಕಾಲೇಜ್ ಮುಗೀತು, ಎಷ್ಟು ನಿಮ್ಮ ರ್ಯಾಂಕಿಂಗು? 1020ನಾ? ಓಕೆ. RV ಮುಗೀತು ಸರ್, ಯಾವ್ದು ಬೇಕು ನಿಮಗೆ? RV ಟೆಲಿಕಾಮಾ? ಇಲ್ಲ, ಮುಗೀತು ಸರ್. ಸರ್ ಮತ್ತೆ ಯಾವುದಾದ್ರು ರಾಮಯ್ಯ ಅಲ್ಲಿ ಸಿವಿಲ್ ಇದೆಯಾ? ಸಿವಿಲ್ ಇದೆ, ಹೇಳಿ ಬೇಗ. ರಾಮಯ್ಯ ಮೆಕ್ಯಾನಿಕಲ್ ಇದೆ. ಮೆಕ್ಯಾನಿಕಲು ಇದೆ, ಬೇಗ ಹೇಳಿ. ಬೇಗ, 2 ಸೀಟ್ ಉಳಿದಿದೆ ಸರ್, ಮೆಕ್ಯಾನಿಕಲ್ ಕೊಟ್ಬಿಡಿ, ಮೆಕ್ಯಾನಿಕಲ್. ದಟ್ ಈಸ್ ಹೌ ಐ ಬಿಕೇಮ್ ಮೆಕ್ಯಾನಿಕಲ್ ಇಂಜಿನಿಯರ್. ಇಟ್ ವಾಸ್ ನಾಟ್ ನನ್ನ ಇಂಟ್ರೆಸ್ಟ್ ಏನು, ನಂದು ಟ್ಯಾಲೆಂಟ್ ಏನು, ನಥಿಂಗ್ ಲೈಕ್. ಮೂಮೆಂಟ್ ಆಫ್ 60 seconds ನಾನು ಎಲೆಕ್ಟ್ರಾನಿಕ್ ಇಂಜಿನಿಯರ್ ಆಗೋನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬಿಟ್ಟ. ದಟ್ ಈಸ್ ಹೌ ಮೈ ಕರಿಯರ್ ವಾಸ್ ಸೆಲೆಕ್ಟೆಡ್. ಆ್ಯಂಡ್ ಪ್ರಾಬಬ್ಲಿ ಲಿಟಲ್ ಪ್ರೀವಿಯಸ್ ಜನರೇಷನ್ಸ್ ಪ್ರಾಬಬ್ಲಿ ವರ್ just life took us in that direction. That is what we became. But today's children have lot of opportunities, plethora of opportunities. ಇವಾಗ ಪ್ರಾಬ್ಲಮ್ ಏನು ಸರ್? ಚೂಸ್ ಹೆಂಗೆ ಮಾಡೋದು? ಅಷ್ಟೊಂದು ಆಪ್ಷನ್ಸ್ ಬಂದ್ಬಿಟ್ಟಿದೆ. ನಾವು ಇನ್ ಚೂಸಿಂಗ್ ಇಟ್ ಇಸ್ ಅ ಹ್ಯೂಜ್ ಪ್ಲ್ಯಾಟರ್. ಕರೆಕ್ಟ್? ಹೇಗಪ್ಪ ಚೂಸ್ ಮಾಡೋದು? ಬಿಕಾಸ್ ವಿ ಆರ್ ಎಕ್ಸ್ಪೋಸ್ ಟು ಸೋ ಮಚ್ ಆಫ್ ಇನ್ಫಾರ್ಮೇಷನ್. ರೀಲ್ಸ್ ಅಂತೆ, ಫೇಸ್ಬುಕ್ಕಲ್ಲಿ, ಟಿಕ್ಟಾಕಲ್ಲಿ, ಇನ್ಸ್ಟಾಗ್ರಾಮ್ ರೀಲ್ಸ್, ಸೋ ಮೆನಿ ಥಿಂಗ್ಸ್. ಒಪಿನಿಯನ್ ಬರ್ತಾ ಇರುತ್ತೆ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ಆರ್, and we are bombarded with information and we don't know how to choose. Ashtu options bandbidide. Now today that is what I am going to help you, that how we are going to navigate this. Idanna hege face madodu, idanna hege, how the world is changing and why is it hard, and how to make the right choice. Because ನನಗೆ ತುಂಬ ಹರ್ಟ್ ಆಗುತ್ತೆ parents, whenever I am in my institute and I meet a lot of parents and students, when a student is not going in the right direction,
when the student is in the wrong path or in a path where he or she is not interested, but still they are just going like a leaf on a river. ಒಂದು ಎಲೆ ಒಂದು ನದಿ ಮೇಲೆ ಹಿಂಗೆ ತೇಲ್ತಿರೋ ಹಾಗೆ ನಮ್ಮ ಮಕ್ಕಳು ಆಗಬಾರ್ದು. ಹಿಂಗೆ ಜೀವನ ತಗೊಂಡೋಗುತ್ತೋ ಹಂಗೆ ತೊಗೊಂಡು ಹೋಗಬಾರ್ದು. ಬಿಕಾಸ್ ಟುಡೇ ವಿ ಆರ್ ಲಿವಿಂಗ್ ಇನ್ ದ ವರ್ಲ್ಡ್ ವೇರ್ ಆಪರ್ಚುನಿಟೀಸ್ ಆರ್ ಪ್ಲೆಂಟಿ. ದೇ ಹ್ಯಾವ್ ಟು ಮೇಕ್ ದ ರೈಟ್ ಚಾಯ್ಸ್ ಆ್ಯಂಡ್ ಫಾರ್ ದ್ಯಾಟ್ ವಿ ಹ್ಯಾವ್ ಟು ಹೆಲ್ಪ್ ದೆಮ್ ಔಟ್. ಬಟ್ ಫಾರ್ ದಿಸ್ ಏನು ಚಾಲೆಂಜಸ್ ಇದೆ? ಓಕೆ, ಬಿಫೋರ್ ವಿ ಗೆಟ್ ಇನ್ ಟು ದ್ಯಾಟ್, ಫಸ್ಟ್ ವಿ ಹ್ಯಾವ್ ಟು ಕ್ಲಾರಿಫೈ. ಲೆಟ್ಸ್ ಬಿ ವೆರಿ ರಿಯಲ್. ಓಕೆ, I am not going to put up a mask. I want to be very real and genuine. ಗೊತ್ತು ಮಕ್ಕಳು ಕೂತಿದ್ದಾರೆ, ರೈಟ್? I usually take seminars which is parents separate and kids separate, but still today both are combined. I want to be very open and transparent. Do you give me the permission for that? ನಾನು ಓಪನ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಮಾತಾಡೋದಕ್ಕೆ ನೀವು ಪರ್ಮಿಷನ್ ಕೊಡ್ತೀರಾ? ಯಾರು ಬೇಜಾರು ಮಾಡ್ಕೊಡಲ್ಲ ತಾನೆ? ಬಿಕಾಸ್ ಈಗ ನಾವು ಮೌಂಟೇನಿಯರಿಂಗ್ ಮಾಡ್ತಿರ್ತೀವಿ, ರೈಟ್? ಒಂದು ಬೆಟ್ಟ ಹತ್ತಾ ಇದ್ದೀವಿ, ಆ ಸ್ಪೋರ್ಟ್ಸ್ ಶೂಸ್ ಒಳಗಡೆ ಒಂದು ಕಲ್ಲಿದ್ರೂ ಅದು ನಮಗೆ ಒಂದು ಚಿಕ್ಕ ಕಲ್ಲೇ ಅದು, ಬಟ್ ಇರಿಟೇಟ್ ಮಾಡ್ತಾ ಇರುತ್ತೆ. ಆ ಕಲ್ಲು ತೆಗೆಯೋವರೆಗೂ ನಾವು ಹತ್ತಕ್ಕಾಗಲ್ಲ ಅಲ್ವಾ? ಸೊ ಲೆಟ್ಸ್ ಕ್ಲಿಯರ್ ದಟ್ ಟುಡೇ, ರೈಟ್? ಆ್ಯಂಡ್ ಐ ವಾಂಟ್ ಟು ಬಿ ವೆರಿ ಸ್ಟ್ರೇಟ್ ಫಾರ್ವರ್ಡ್, ರೈಟ್? ನನಗೆ ಬೇಜಾರಾಗೋದಕ್ಕಲ್ಲ, ಬಟ್ ಫಾರ್ ದ ಸೇಕ್ ಆಫ್ ಅವರ್ ಚಿಲ್ಡ್ರನ್ಸ್ ಫ್ಯೂಚರ್ ಐ ವಾಂಟ್ ಟು ಅಡ್ರೆಸ್. ಬಿಕಾಸ್ ದೇರ್ ಆರ್ 4 challenges. 4 challenges ಇದೆ, ನಾನು ಫೇಸ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು, ರೈಟ್? ಆ್ಯಂಡ್ ಮೇ ಬಿ ನೆಕ್ಸ್ಟ್ ಜನ್ರೇಷನಿಗೆ ಗೊತ್ತಿದೆಯಲ್ಲೋ ನನಗೆ ಗೊತ್ತಿಲ್ಲ. ಮೇ ಬಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಫ್ಯಾಮಿಲಿ ಟು ಫ್ಯಾಮಿಲಿ, ಬಟ್ ಐ ಆಮ್ ಗೋಯಿಂಗ್ ಟು ಟಾಕ್ ಇನ್ ಅ ವೈಡರ್ ಸ್ಪೆಕ್ಟ್ರಮ್, ರೈಟ್? ಇನ್ ಅ ಬ್ರಾಡರ್ ಸೆನ್ಸ್. ಓಕೆ, ಅದರಲ್ಲಿ 4 ಮೇ ಬಿ 1 ಆಗ್ತಿರ್ಬೋದು. ಮೇ ಬಿ ಇಫ್ ಯು ರಿಲೇಟ್, ಮೇ ಬಿ ವಿ ಕ್ಯಾನ್ ವರ್ಕ್ ಆನ್ ಇಟ್. ಏನು 4 ಪ್ರಾಬ್ಲಮ್ ಆರ್ ಚಾಲೆಂಜಸ್ ಏನು? ವಾಟ್ ಆರ್ ದ ಟ್ರ್ಯಾಪ್ಸ್? ಅನ್ನೋಯಿಂಗ್ಲಿ ಆಗ್ತಿರ್ಬೋದು, ಕಾನ್ಷಿಯಸ್ಲಿ ಯಾವ ತಂದೆ ತಾಯಿನೂ ತಮ್ಮ ಮಕ್ಕಳನ್ನ ತಪ್ಪಾದ ದಾರಿಯಲ್ಲಿ ಕಳಿಸೋದಕ್ಕೆ ಇಷ್ಟಪಡಲ್ಲ, ನಂಗೆ ಗೊತ್ತು. ಬಟ್ ಅನ್ನೋಯಿಂಗ್ಲಿ ಆಗ್ತಿರ್ಬೋದು. ಆ್ಯಂಡ್ ಟುಡೇ ಐ ವಾಂಟ್ ಟು ಅಡ್ರೆಸ್, ಬಿಕಾಸ್ ದಿಸ್ ಇಸ್ ಅ ಪ್ಲಾಟ್ಫಾರ್ಮ್ ಅಲ್ವಾ? ನೀವು ಮಾತಾಡಿಲ್ಲ ಅಂದರೆ ಮತ್ತೆ ದೇರ್ ಇಸ್ ನೋ ಅದರ್ ಚಾನ್ಸ್ ಟು ಡಿಸ್ಕಸ್. ಸೊ ಲೆಟ್ ಮೀ ಡಿಸ್ಕಸ್ ವಾಟ್ ಆರ್ ದ ಟ್ರ್ಯಾಪ್ಸ್. ಯಾವ ಟ್ರ್ಯಾಪಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ? ಫಸ್ಟ್ ಟ್ರ್ಯಾಪ್ ಇಸ್ ವಾಟ್? ಕಂಪ್ಯಾರಿಸನ್. ಗೌಡ್ರ ಮಗನ ನೋಡಿದ್ಯಾ? ದೊಡ್ಡಪ್ಪನ ಮಗಳು ನೋಡಿದ್ಯಾ? ನಿಮ್ಮ ಚಿಕ್ಕಮ್ಮನ ಮಗಳು ನೋಡಿದ್ಯಾ? ಅವಳು ಹೆಂಗೆ ಮಾಡ್ತಿದ್ದಾಳೆ ನೋಡಿ ಕಲಿ ಸ್ವಲ್ಪ. ಮೈ ಡಿಯರ್ ಪೇರೆಂಟ್ಸ್, ಐ ನೋ ನಿಮ್ಮ ಇಂಟೆನ್ಷನ್ ತಪ್ಪಲ್ಲ, ನಿಮ್ಮ ಇಂಟೆನ್ಷನ್ ತಪ್ಪಲ್ವೇ ಅಲ್ಲ. ನಿಮ್ಮ ಇಂಟೆನ್ಷನ್ ಏನು? ನನ್ನ ಮಗುನು ಚೆನ್ನಾಗಿ ಮಾಡಬೇಕು, ಅವನಿಗೆ ಮೋಟಿವೇಶನ್ ಬರಲಿ ಅಂತ ನಾವು ಕಂಪೇರ್ ಮಾಡಿಬಿಡ್ತೀವಿ ಅನ್ನೋಯಿಂಗ್ಲಿ. ಬಟ್ ಆ್ಯಕ್ಚುಲಿ ಸ್ಪೀಕಿಂಗ್ ನನ್ನ ಜನ್ರೇಷನ್ನೇ ಲಾಸ್ಟ್ ಅದನ್ನೆಲ್ಲ ಪಾಸಿಟಿವ್ ಆಗಿ ತೊಗೊಳೋದಕ್ಕೆ, ರೈಟ್? ನೆಕ್ಸ್ಟ್ ಇವರೆಲ್ಲ ಕೂತಿದ್ದಾರಲ್ಲ, ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳು, ಜೆನ್ ಝಿ, ಜೆನ್ ಆಲ್ಫಾ, ತುಂಬ ಮೆಚ್ಯೂರ್ ಇದ್ದಾರೆ. ನೀವು ಅನ್ಕೋಬೋದು, ಸರ್ ಅದಂಗೆ ಅಷ್ಟು ದೊಡ್ಡ ಡಿಫ್ರೆನ್ಸ್ ಆಗಿಬಿಡುತ್ತೆ, ನಮ್ಮಪ್ಪ ಅಮ್ಮನೂ ಹಿಂಗೆ ಮಾಡಿದ್ದಲ್ಲ, ಏನು ದಟ್ ಈಸ್ ನಾಟ್ ಅ ವೆರಿ ಬಿಗ್ ಪ್ರಾಬ್ಲಮ್. ನೋ, ಐ ಟೆಲ್ ಯು ವೈ. ಟುಡೇಸ್ ಜನರೇಷನ್ ಹ್ಯಾವ್ ಬಿಕಮ್ ಮೋರ್ ಮೆಚ್ಯೂರ್ ದೆನ್ ಅಸ್. ನಾವು 10 ವರ್ಷ ಇದ್ದ ಅಷ್ಟು ಇನ್ಫಾರ್ಮೇಷನ್ ಇರಲಿಲ್ಲ, ಸೊ ನಮ್ಮ ಮೆಚ್ಯೂರಿಟಿನೂ ಅಷ್ಟು ಇರಲಿಲ್ಲ. ಆ್ಯಂಡ್ ಸ್ಲೋಲಿ ಬೆಳೀತಾ ನಾವೆಲ್ಲ ಡಿಗ್ರಿಗೆ ಬಂದಾಗ ಆ್ಯಕ್ಚುಯಲ್ ಮೆಚ್ಯೂರಿಟಿ ಬಂದಿದ್ದು ನಮಗೆ, ಏನು ಪ್ರಪಂಚ ಅಂತ ಆವಾಗ ಗೊತ್ತಾಯಿತು. ಬಿಕಾಸ್ ನಮಗೆ ಮ್ಯಾಕ್ಸಿಮಮ್ ಸೋರ್ಸ್ ಏನು? ನ್ಯೂಸ್ ಪೇಪರ್ ಅಷ್ಟೇ. ದೇರ್ ವಾಸ್ ನಥಿಂಗ್ ಮಚ್. ಬಟ್ ಟುಡೇ ಕಿಡ್ಸ್ ವಾಚ್ ರೀಲ್ಸ್, ದೇ ನೋ, ದೇ ಆರ್ ಕನೆಕ್ಟೆಡ್ ಟು ದ ವರ್ಲ್ಡ್. ಎಲ್ಲ ಗೊತ್ತು. ಅವ್ರು ಕೇಳ್ತಾರೆ, ಸರ್ ಅಪ್ಪ ಯಾಕೆ ಮಾಡಬೇಕು? ಫಸ್ಟ್ ಕ್ವಶನ್ ದೇ ವಿಲ್ ಆಸ್ಕ್ ದಿಸ್, ರೈಟ್? ನೀವು ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ? ಯು ವುಡ್ ಹ್ಯಾವ್ ಅಬ್ಸರ್ವ್ಡ್, ಏನು ದೊಡ್ಡವ್ರ ಥರ ಮಾತಾಡ್ತೀಯ ನೀನು, ಇರೋದೆಷ್ಟು ಅನ್ಸ್ಬೋದು. ಬಟ್ ಇಟ್ ಈಸ್ ಅ ಫ್ಯಾಕ್ಟ್. ದೇ ಹ್ಯಾವ್ ಬಿಕಮ್ ಮೆಚ್ಯೂರ್ ಆ್ಯಂಡ್ ದೇ ಹ್ಯಾವ್ ಬಿಕಮ್, ಬಿಕಾಸ್ ದೇ ಆರ್ ವಾಚಿಂಗ್ ಬಿಗ್ ಬಾಸ್. ಸಿಂಪಲ್. ಅಟ್ ದಿ ಏಜ್ ಆಫ್ 9 and 10 ನಮಗೆಲ್ಲಿತ್ತು? ಆ ಶೋನೇ ಇರಲಿಲ್ಲ. ಫಸ್ಟ್ ಆಫ್ ಆಲ್, ದೊಡ್ಡವ್ರು ಹೇಗೆ ಮಾತಾಡ್ತಾರೆ, ದೊಡ್ಡವ್ರ ನಡವಳಿಕೆ ಹೇಗಿದೆ, ದೊಡ್ಡವ್ರು ಹೇಗೆ ಬೇರೆಯವ್ರನ್ನ ಟ್ರೀಟ್ ಮಾಡ್ತಾರೆ, ಎಲ್ಲ ಅವ್ರು ನೋಡ್ಬಿಟ್ಟಿದ್ದಾರೆ. 8ನೇ 9ನೇ ಕ್ಲಾಸಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ, ಪ್ರೋಗ್ರಾಮ್ ಆಗ್ತಿರುತ್ತೆ. ಆ್ಯಂಡ್ ದೇ ಆಲ್ಸೋ ಬಿಹೇವ್, ಏನು 9 ವರ್ಷದ ಹುಡುಗ ಹಿಂಗೆ ಮಾತಾಡ್ತೇನೆ, ದೇ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಆ್ಯಂಡ್ ವೆನ್ ಯು ಕಂಪೇರ್, ಇಟ್ ಹರ್ಟ್ಸ್ ದೇರ್ ಸೆಲ್ಫ್ ಇಮೇಜ್, ಇಟ್ ಹರ್ಟ್ಸ್ ದೇರ್ ಸೆಲ್ಫ್ ಕಾನ್ಫಿಡೆನ್ಸ್. ದಟ್ ಮತ್ತು ನಾನು ಯಾವುದಕ್ಕೂ ಉಪಯೋಗ ಇಲ್ವಾ? ಬಿಡಿ, ಎಲ್ಲ ಅವರೇನೆ, ನಾನೇನಿಲ್ವಲ್ಲ. ದೇ ಬಿಕಮ್ ಮೋರ್ ರಿಜಿಡ್, ದೇ ಬಿಕಮ್ ಮೋರ್ ಸ್ಟೋನ್ ಹಾರ್ಟೆಡ್.
ಸರಿ ಬಿಡು, ನೀವೇನು ಹೇಳಿದ್ದೆ ಮಾಡ್ತೀನಿ ಅಷ್ಟೇ, ನೀವೇನಾದರೂ ಹೇಳಿ. ಅದಕ್ಕೆ ಆಮೇಲೆ ಮತ್ತೆ ಬರುತ್ತೆ ಕರ್ಮ, ಇನ್ ಇಂಡಿಯನ್ ಫಿಲಾಸಫಿ ಕರ್ಮ, ಇಟ್ ಕಮ್ಸ್ ಬ್ಯಾಕ್. ಆಮೇಲೆ 20 ವರ್ಷ ಆದಮೇಲೆ ಹೇಳ್ಬಿಡ್ತಾರೆ ನೀವೇ ತಾನೇ ಮಾಡಿಸಿದ್ದು, ಹಂಗಾಗ್ಬಿಡುತ್ತೆ. ಸೊ today's children, we have to sit and counsel them, not compare. We have to sit, discuss. We have to treat them like a friend. Ninge ಏನಪ್ಪ ನಿಮ್ಗೆ, what is your interest? Second one is prestige. What will society think about me? I'll tell you, my strength was numbers. I was very good in numbers. I was actually not good in science. 10th alli I got 99 in maths. 12th I got 100 on 100 mathematics. Science I was not at all interested. Physics, chemistry, bio, I was not that kind of a person. But still societal pressure. Commerce ಅಯ್ಯೋ ಬೇಡಪ್ಪ, ಆ ಕಾಲದಲ್ಲಿ ಹಂಗಿತ್ತು, ಇವಾಗ ಹಂಗಿಲ್ಲ ಬಿಡಿ. ಟುಡೇ ಇಟ್ ಇಸ್ ನಾಟ್ ಎಟ್ ಆಲ್ ಲೈಕ್ ದ್ಯಾಟ್. ಅವಾಗ ಹೆಂಗಿತ್ತು ಅಂದರೆ ಕಾಮರ್ಸಾ, ಒಂಥರ ಸೈನ್ಸ್ ಆಗಿಲ್ವಾ ಪಾಪ, ಯಾಕೆ ಆಗಲಿಲ್ವಾ ಸೈನ್ಸು, ಅದಕ್ಕೆ ಕಾಮರ್ಸಾ. ಆರ್ಟ್ಸ್ ಅಂತೂ ಬಿಟ್ಟೇ ಬಿಡಿ, ಯಾಕೆ ಏನೂ ಆಗಲಿಲ್ವಾ. ವೈ ಅದು ಹೆಂಗಿತ್ತು ಅಂದರೆ ಸೈನ್ಸು, ಕಾಮರ್ಸು, ಆರ್ಟ್ಸ್ ಅಂತೆ. ಟುಡೇ ಯು ಡೋಂಟ್ ಲಿವಿಂಗ್ ಹೌ ಅಚೀವ್ಡ್ ಬ್ರಿಲಿಯಂಟ್ಲಿ ಇನ್ ಆಲ್ ದ 3 ಫೀಲ್ಡ್ಸ್. ಅದು ನಾನು ಹೇಳ್ತೀನಿ. ದ ಓನ್ಲಿ ರೀಸನ್ ವೈ ಐ ಕುಡ್ ನಾಟ್ ಡೂ ಎನಿ ಕಾಮರ್ಸ್, BBA kind of a degree, business administration, I was always interested in entrepreneurship. Because in my childhood only I was so convincing, right? I used to convince everybody in everything. So I always had their interest, but I couldn't, only because of one thing. That ಏನು ಯೋಚನೆ ಮಾಡ್ತಾರೆ, ಅಯ್ಯೋ ರಿಲೇಟಿವ್ಸ್ಗೆಲ್ಲ ಏನು ಹೇಳೋದು, ಅದು ನಮ್ಮ ಕುಟುಂಬ ಎಲ್ಲ ದೊಡ್ಡ ದೊಡ್ಡ ಫ್ಯಾಮಿಲೀಸು. ಫಂಕ್ಷನಿಗೆ ಹೋದರೆ ಹೆಂಗಪ್ಪ ಮುಖ ತೋರಿಸೋದು, ನನ್ನ ಮಗ ಕಾಮರ್ಸ್ ತೊಗೊಂಡ್ಬಿಟ್ಟಿದ್ದಾನೆ. ಅವ್ರು ಕೇಳಿಬಿಡ್ತಾರಲ್ಲ, ಏನ್ರಿ 10ನೇ ಕ್ಲಾಸ್ ಆಯ್ತಲ್ಲ, ಹೆಂಗೆ ಏನು ತೊಗೊಂಡವನು. ದೇ ಡಿಡ್ಂಟ್ ವಾಂಟ್ ಟು ಫೇಸ್, ಆ್ಯಂಡ್ ದಟ್ ಈಸ್ ವೈ ದೇ ಡಿಡ್ಂಟ್ ಗಿವ್ ಮೀ ಕಾಮರ್ಸ್ ಫೀಲ್ಡ್. ವೆರಿ ಸರ್ಪ್ರೈಸಿಂಗ್. ಆ್ಯಂಡ್ ಎಂಟೈರ್ ಥಿಂಗ್ ಚೇಂಜ್ಡ್, ಮೈ ಡೈರೆಕ್ಷನ್ ಚೇಂಜ್ಡ್, ಆ್ಯಂಡ್ ದೆನ್ ಐ ಹ್ಯಾಡ್ ಟು ಕಮ್ ಬ್ಯಾಕ್. ಇಟ್ ಇಸ್ ಸೋ ಡಿಫಿಕಲ್ಟ್, ಇಟ್ ವಾಸ್ ವೇಸ್ಟ್ ಆಫ್ ಟೈಮ್. Of course, knowledge is knowledge. I really, all the knowledge I have got, it is helping me somewhere or the other, no doubt. Waste anta ನಾನು ಯಾವತ್ತೂ ಹೇಳಲ್ಲ, right? ಎಲ್ಲೋ ಒಂದು ಕಡೆ ಅದು ಹೆಲ್ಪ್ ಆಗಿದೆ ನನಗೆ, ಇಲ್ಲ ಅಂತಲ್ಲ. ಬಟ್ ಪ್ರೆಸ್ಟೀಜ್ ಶುಡ್ ನಾಟ್ ಕಮ್ ಇನ್ ದ ವೇ, ಮೈ ಡಿಯರ್ ಪೇರೆಂಟ್ಸ್. It should not come, because today every stream is, equal. It is standing at the same pedestal. There is no difference at all, right? So, because the children who pursue their career out of interest are more successful today than who have undergone that. Probably because of prestige they have gone into some other field, and finally they are not happy with their life, right? So second one, prestige, let's avoid it. Third one, following the trend blindly. Trend tilkonodu tappalla, because I know many of parents here watch the news, Economic Times ಓದ್ತಿರ್ತೀರಾ, and you are aware, because ನೀವು ಟಾಪ್ ಪೊಸಿಷನ್ಸ್ ಅಲ್ಲಿ ಇರ್ತೀರಾ ನಿಮ್ಮ ಕಂಪನೀಸಲ್ಲಿ, ಆಂಟರ್ಪ್ರೆನ್ಯೂರ್ಸ್, ಯು ಆರ್ ಬಿಸ್ನೆಸ್ ಮ್ಯಾನ್, ನೀವು ಕ್ಲೈಂಟ್ಸ್ನೆಲ್ಲ ಮೀಟ್ ಮಾಡ್ತಿರ್ತೀರಾ. ಸೊ ಐ ಆಮ್ ಶೋರ್ ಯು ಆರ್ ವೆರಿ ಮಚ್ ಅವೇರ್. ಟ್ರೆಂಡ್ ಏನು ನಡೀತಾ ಇದೆ, ಎಲ್ಲಿ, ವೇರ್ ಇಸ್ ದ ಮ್ಯಾಕ್ಸಿಮಮ್ ಬಜೆಟ್ ಗಿವನ್ ಬೈ ದ ಗವರ್ಮೆಂಟ್, ಯಾವ ಸೆಕ್ಟರ್ ಬೂಮಿಂಗ್ ಇದೆ, ಐ ನೋ, ಆಲ್ ಆಫ್ ಯು ನೋ ಇಟ್. ಬಟ್ ದಟ್ ಈಸ್ ವೈ ಐ ಆಮ್ ಮೆನ್ಷನಿಂಗ್ ಫಾಲೋಯಿಂಗ್ ದ ಟ್ರೆಂಡ್ ಬ್ಲೈಂಡ್ಲಿ. ಅದು ಒಂದು ನನ್ನ ಜೊತೆ ಆಗಲಿಲ್ಲ ಸದ್ಯ, ಯಾಕಂದರೆ ಆವಾಗ IT ಬೂಮಿಂಗ್ ಇತ್ತು, IT ಸರ್ವಿಸಸ್, ರೈಟ್? ಆ್ಯಂಡ್ ಐ ಡಿಂಟ್ ಲೈಕ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಎಟ್ ಆಲ್. ನಂಗೆ ಅದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಹೋಗ್ತಾನೆ ಇರಲಿಲ್ಲ. ಇನ್ಫ್ಯಾಕ್ಟ್ ಐ ಟು PCMC ಫಸ್ಟ್ PU ಅಲ್ಲಿ. ನನಗೆ ಅದು ಅವಾಗ ಗೊತ್ತಾಯಿತು, ಓಕೆ ಐ ಆಮ್ ನಾಟ್ ಮೆಂಟ್ ಫಾರ್ ಕಂಪ್ಯೂಟರ್. ಅದು ನನಗೆ ಗೊತ್ತಾಯಿತು. ಥ್ಯಾಂಕ್ ಗಾಡ್ ಐ ಅವಾಯ್ಡೆಡ್ ಇಟ್. ದಟ್ ವಾಸ್ ಅ ಟ್ರೆಂಡ್ ಆ್ಯಕ್ಚುಲಿ. ದೇ ವರ್ ಅರ್ನಿಂಗ್ ಲಾಟ್ ಆಫ್ ಮನಿ ದಟ್ ಟೈಮ್. ಬಟ್ ದಟ್ ಡಿಂಟ್ ಹ್ಯಾಪನ್ ವಿತ್ ಮೀ. ಸೊ ಲೆಟ್ಸ್ ನಾಟ್ ಗೆಟ್ ಇನ್ ಟು ದ ಟ್ರೆಂಡ್ ಬ್ಲೈಂಡ್ಲಿ. ಡೆಫಿನೆಟ್ಲಿ ಇಫ್ ಇಟ್ ಇಸ್ ಮ್ಯಾಚಿಂಗ್, ದೆನ್ ನೋ ಪ್ರಾಬ್ಲಮ್. ಮ್ಯಾಚ್ ಆಗ್ತಿದ್ರೆ ಓಕೆ, ಇಂಟ್ರೆಸ್ಟ್ ಸ್ಕಿಲ್ ಮ್ಯಾಚ್ ಆಗ್ತಿದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಇಟ್, right? Otherwise today there are so many sectors. I'll come to that, we'll discuss. Finally, emotional decisions. Emotional decisions like ಒಂದು ಭಯ ಆಗಿರ್ಬೋದು, ದಟ್ ಏನಪ್ಪ ನನ್ನ ಮಗ ಹಿಂಗೆ ಕೇಳ್ಬಿಟ್ಟ, ಹಿ ವಾಂಟ್ಸ್ ಟು ಗೋ ಟು ಡಿಫೆನ್ಸ್ ಅಂತೆ. ಡಿಫೆನ್ಸ್ ಅಲ್ಲ, ಹೆಂಗಪ್ಪ ಕಳಿಸ್ಲಿ, ಒಬ್ಬನೇ ಮಗ. ವಿ ಬಿಕಮ್ ಆಂಕ್ಷಿಯಸ್ ಆಸ್ ಅ ಪೇರೆಂಟ್. ಅನಿವಾರ್ಯ, ಐ ನೋ, ಐ ಅಂಡರ್ಸ್ಟ್ಯಾಂಡ್. ಭಯ ಆಗತ್ತೆ, ಹೆಂಗಪ್ಪ ಇವನನ್ನು ಸ್ವಲ್ಪ ರಿಸ್ಕಿ ಪಾತಲ್ಲಿ ಹೆಂಗೆ ಕಳಿಸ್ಬಿಡೋದು, ಇವಳನ್ನು ಹೇಗೆ ಕಳಿಸೋದು, ಫ್ಯಾಷನ್ ಟೆಕ್ನಾಲಜಿನ, ಅದಕ್ಕೆ ಏನು ಫ್ಯೂಚರ್ ಇದೆ, ಹೇಗೆ, ಹೌ ಕ್ಯಾನ್ ಐ ಸೆಂಡ್,
ಭಯ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ, right? And one more reason, this is one thing which is my favorite topic. I'll tell you through a story, okay? So what happened, there was one father, a parent, father, mother, right? So let's take it as a father in this case. So he had big dreams, right? And he thought, I'll go to the topmost position in my field. I will have a great lifestyle. I will have the best of life. He finished his 10th, finished his 12th. Then he thought, okay, now life will change, now life will change. He did his degree, then got into work. And when he was working, then he realized, where am I? ನಾನು ಯಾಕೆ ಇಲ್ಲಿದ್ದೀನಿ? ಟೈಮ್ ಮುಗೀತು. ಸರಿ, ಓಕೆ, he got married, got kids. Then he thought, ಆಯಿತು, ನಂದು ಇವಾಗ ಜೀವನ ಮುಗೀತು, ನಾನು ಮಾಡೋಕ್ಕಾಗಿಲ್ಲ, ನನ್ನ ಮಗ ಇಲ್ಲ ಮಗಳು ಮಾಡ್ತಾನೆ. That kid also finished 10th standard, finished 12th standard, got into degree, got into job, profession, got married, got a kid, and finally realized, ನಾನು ಏನು ಮಾಡ್ತಾ ಇದ್ದೀನಿ, ನಾನೆಲ್ಲಿದ್ದೀನಿ? ಓಕೆ, ನಾನು ಮಾಡೋಕ್ಕಾಗಿಲ್ಲ, ನನ್ನ ಮಗ ಮಗಳು ಮಾಡ್ತಾರೆ. That kid also finished 10th standard, 12th standard, degree, job, got married and got into the industry, then thought, ನಾನು ಮಾಡೋಕ್ಕಾಗಿಲ್ಲ, ನನ್ನ ಮಗ ಮಗಳು ಮಾಡ್ತಾರೆ. What is the, insight here? That whatever dreams we had, we were thinking something about our life. Sharing that with your kids. That, ನೋಡು, ನೀನು IAS ಆಫೀಸರ್ ಆಗಬೇಕು, right? ನೀನು ಲಾಯರ್ ಆಗಬೇಕು. Nothing wrong in sharing that. But if it is matching their skill set. We can't impose our dreams on them, my dear parents. This is a harsh reality. ನಮ್ಮ ಡ್ರೀಮ್ಸ್, ನಮ್ಮ ಕನಸುಗಳು ಆಗಿಲ್ಲ, ಅದನ್ನು ಕುಡಂಟ್ ಅಚೀವ್ ಅಂತ ಹೇಳಿ ಅವರು ಬರ್ಡನ್ ಹಾಕೋದು ತಪ್ಪಾಗ್ಬಿಡುತ್ತೆ. ಬಿಕಾಸ್ ಸಮ್ವೇರ್ ಸ್ಪಿರಿಚುವಲಿ ಆಲ್ಸೋ ಹ್ಯಾವ್ ರೆಡ್ ದಟ್ ನಮ್ಮ ಮಕ್ಕಳು, ಡೆಫಿನೆಟ್ಲಿ ನಮ್ಮ ಮಕ್ಕಳೇ ಅವರು. ಬಟ್ ವಿ ಹ್ಯಾವ್ ನಾಟ್, the kids are not here for us to guide them. It is for us to discover them. ಅವ್ರನ್ನ ಗೈಡ್ ಮಾಡೋ ಅವಶ್ಯಕತೆನೇ ಇಲ್ಲ, ಬಿಕಾಸ್ ದೇ ಆಲ್ರೆಡಿ ಕಮ್ ಫ್ರಮ್ ನ್ಯಾಚುರಲ್ ಟ್ಯಾಲೆಂಟ್. ಅದನ್ನು ಡಿಸ್ಕವರ್ ಮಾಡೋದೇ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಸ್ ಅ ಪೇರೆಂಟ್. ಅದನ್ನು ನಾವು ನೋಡಿ ಅವ್ರ ಪೊಟೆನ್ಷಿಯಲ್ನ ಗುರುತಿಸ್ಬೇಕಷ್ಟೇ. ದಟ್ ಈಸ್ ವೈ ವಿ ಆರ್ ಹಿಯರ್, ರೈಟ್? ಅವರಲ್ಲಿ ಆಲ್ರೆಡಿ ಟ್ಯಾಲೆಂಟ್ ಇದೆ, ಎಲ್ಲ ಒಳಗಿದೆ. ಇಟ್ ಇಸ್ ಜಸ್ಟ್ ಹ್ಯಾಸ್ ಟು ಬಿ ಅನ್ಲಾಕ್ಡ್. Right? So my dear parents, can we avoid these 4 traps consciously or unconsciously? Can we avoid this? Because once this is clear, now we are very conscious. Now we are very much aware. Okay, ನನ್ನ ಮಗಳು ಏನು ಮಾಡಬೇಕು? ಓಕೆ, ಇವನು ಏನು ಮಾಡ್ತಿದ್ದ ಚಿಕ್ಕ ವಯಸ್ಸಿಂದ? ಇವನು ಏನು ಅಂದರೆ ಹಿಂಗೆ, ಇವನ ನಡವಳಿಕೆ ಹೇಗಿತ್ತು? ವಾಟ್ ವಾಸ್ ಈ ಗುಡ್ ಇನ್, ರೈಟ್? What was he into mechatronics, sakattu, screw, adella, he was tightening and he was having mechanic set, or she was always like in, very beautifully creative. ಏನು ಮಾಡ್ತಿದ್ಲು ಚಿಕ್ಕ ವಯಸ್ಸಿಂದ? ಓಕೆ, ಹೈಸ್ಕೂಲಿಗೆ ಬಂದಾಗ ಹೆಂಗೆ ಚೇಂಜ್ ಆಯಿತು ನೇಚರು? ಅಬ್ಸರ್ವ್. ವಿ ಜಸ್ಟ್ ಹ್ಯಾವ್ ಟು ಅಬ್ಸರ್ವ್. ದ ಸೊಲ್ಯೂಷನ್ ಇಸ್ ಹಿಡನ್ ಇನ್ ಯುವರ್ ಓನ್ ಡೇ ಟು ಡೇ ಲೈಫ್. ನಾನು ಆ್ಯಕ್ಚುಲಿ ಬಂದು ಇಲ್ಲಿ ಅವಶ್ಯಕತೆನೇ ಇಲ್ಲ ಇಲ್ಲಿ ಬಂದು ಹೇಳೋದಕ್ಕೆ. Okay, maybe ಸ್ವಲ್ಪ I can make you aware, that's all. But actual solution is hidden there. It just takes some awareness, consciousness and observation that what is my child good at, right? And all they need, my dear parents, is a support and guidance, right? They just need support and guidance. ಒಂದು ಮಾತು ನೀವು ಹೇಳಿಬಿಟ್ರೆ, ಐ ಆಮ್ ವಿತ್ ಯು ಕಣೋ, ನಿನಗೆ ಅಂತ ಹೇಳೋ. ಅಫ್ಕೋರ್ಸ್ ದೇ ಆರ್ ಆಲ್ಸೋ ನೈವ್. ಅವ್ರಿಗೆ ಗೊತ್ತಿಲ್ಲ ಬೇರೆ ಬೇರೆ ಸ್ಟ್ರೀಮ್ಸ್ ಏನಿದೆ, ಏನಾಗುತ್ತೆ. ದೇ ಆಲ್ಸೋ ಡೋಂಟ್ ನೋ. ಅಗ್ರಿ, ನೀವು ಗೈಡ್ ಮಾಡಬೇಕಾಗುತ್ತೆ. ಬಟ್ ಜಸ್ಟ್ ಒನ್ ವರ್ಡ್, ಪ್ಯಾಟ್ ಆನ್ ಹರ್ ಬ್ಯಾಕ್, ದಟ್ ನೀನು ಏನು ಮಾಡ್ಬೇಕಂತಿದ್ಯಾ, ಐ ಆಮ್ ವಿತ್ ಯು ಆನ್ ದ್ಯಾಟ್, ಯು ಡೋಂಟ್ ವರಿ. ಜಸ್ಟ್ ದಟ್ ಸಪೋರ್ಟ್, ದಟ್ ಎನ್ಕರೇಜ್ಮೆಂಟ್, ದಟ್ ಮೋಟಿವೇಶನ್ ವಿಲ್ ಟೇಕ್ ಯುವರ್ ಚೈಲ್ಡ್ ಟು ದ ನೆಕ್ಸ್ಟ್ ಲೆವೆಲ್. And then see, solutions will slowly start coming up.
right? Because career is a journey, my dear parents. We are not making our children job ready. No, sorry. ಮುಗೀತು, ಆ ಕಾಲ ಮುಗೀತು. ಅವ್ರನ್ನ ಜಾಬ್ ರೆಡಿ ಮಾಡಿಸ್ತಿಲ್ಲ ನಾವು. ವಿ ಹ್ಯಾವ್ ಟು ಮೇಕ್ ದೆಮ್ ಕರಿಯರ್ ರೆಡಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ? ಬಿಕಾಸ್ ಎವ್ರಿ 2 years ಜಾಬ್ ಲ್ಯಾಂಡ್ಸ್ಕೇಪೇ ಚೇಂಜ್ ಆಗ್ತಾ ಇದೆ. ಇಮ್ಯಾಜಿನ್ ಲಾಸ್ಟ್ 2 years ನೀವು ಚಾಟ್ GPT ಯೂಸ್ ಮಾಡಿದ್ದೀರಾ, ರೈಟ್? 2 years ಬ್ಯಾಕ್ ಇಂಜಿನಿಯರಿಂಗ್ ಡಿಗ್ರಿ ಎಲ್ಲ ಮಾಡ್ಕೊಂಡು ಬರ್ತಾ ಇರೋರು ಬರೋಷ್ಟರಲ್ಲಿ, ಗ್ರ್ಯಾಜುಯೇಷನ್ ಆಗೋಷ್ಟರಲ್ಲಿ ಲೋಕನೇ ಬೇರೆ. ದ ಹೋಲ್ ವರ್ಲ್ಡ್ ಇಸ್ ಡಿಫ್ರೆಂಟ್. ನೌ ದೇ ಆರ್ ಥಿಂಕಿಂಗ್, ನಾನು ಮಾಡಿದ್ದೆಲ್ಲ ಔಟ್ಡೇಟೆಡ್ ಆಗೋಯ್ತಲ್ಲ, ಬಿಕಾಸ್ ವರ್ಲ್ಡ್ ಇಸ್ ಚೇಂಜಿಂಗ್ ಸೋ ಫಾಸ್ಟ್. ಅಗ್ರೀಡ್? ವರ್ಲ್ಡ್ ಇಸ್ ಚೇಂಜಿಂಗ್ ವೆರಿ ಫಾಸ್ಟ್. ಡಸ್ ಎವ್ರಿಬಡಿ ಅಗ್ರಿ? 2 to 3 years ಚೇಂಜ್ ಆಗ್ತಿದೆ. ವೇರ್ ಆರ್ ವಿ? ಅರ್ಲಿಯರ್ ಡೇಸ್ ಇಟ್ ಯೂಸ್ ಟು ಟೇಕ್ 1 decade. 10 ವರ್ಷ ಬೇಕಾಗಿತ್ತು ಎಂಟೈರ್ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗೋದಕ್ಕೆ. ನೌ 2 to 3 years ಎವ್ರಿಥಿಂಗ್ ಇಸ್ ಚೇಂಜಿಂಗ್. ಸೊ ವಿ ಹ್ಯಾವ್ ಟು ಮೇಕ್ ಅವರ್ ಚಿಲ್ಡ್ರನ್ ಕರಿಯರ್ ರೆಡಿ. ಇದರ ಅರ್ಥ ಏನು? ನಾವು ಕರಿಯರ್ ಇಸ್ ಅ ಜರ್ನಿ, ರೈಟ್? ಇಟ್ ಇಸ್ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎವ್ರಿಥಿಂಗ್ ಇಸ್ ಇಂಟರ್ ಡಿಸಿಪ್ಲಿನರಿ, ರೈಟ್? ನಮಗೇನು, ವಿ ಶುಡ್ ನೋ ದ ರೈಟ್, ವಿ ಶುಡ್ ಹ್ಯಾವ್ ದ ರೈಟ್ ಗೈಡೆನ್ಸ್. ನಾವು ಸಿಂಪಲ್, ಅಗೇನ್ ಒನ್ ಮೋರ್ ಸ್ಟೋರಿ. ಐ ಲವ್ ಸ್ಟೋರೀಸ್, ರೈಟ್? ಬಿಕಾಸ್ ಸ್ಟೋರೀಸ್ ಕನ್ವೆ ಅ ಲಾಟ್. ಸೊ ಒಬ್ಬ ಟ್ರೈನಲ್ಲಿ ಹೋಗ್ತಿದ್ದಂತೆ, ಆಯಿತಾ? ಟ್ರೈನಲ್ಲಿ ಹೋಗ್ತಿದ್ದ. ಯು ಸಿಟ್ಟಿಂಗ್ ಇನ್ ದ ವಿಂಡೋ ಸೀಟ್ ಆ್ಯಂಡ್ ಥಿಂಕಿಂಗ್, ಜಸ್ಟ್ ಆಲೋಚನೆ ಮಾಡ್ತಿದ್ದ. ಸಡನ್ಲಿ ಟಿ ಟಿ ಅವ್ರು ಬಂದರು, ರೈಟ್? ಹಿ ಆಸ್ಟ್, ಟಿಕೆಟ್ ತೆಗಿಯಪ್ಪ, ಆಧಾರ್ ಕಾರ್ಡ್ ಆ್ಯಂಡ್ ಟಿಕೆಟ್. ಸರ್ ಒಂದು ನಿಮಿಷ, ಟಿಕೆಟ್ ಕೊಡಪ್ಪ. ಹಿ ಈಸ್ ಅಬ್ಸರ್ವಿಂಗ್. ಸರ್ ಒಂದು ನಿಮಿಷ, ಎಲ್ಲೋ ಇಟ್ಬಿಟ್ಟಿದ್ದೀನಿ ಸರ್, ಗೊತ್ತಾಗ್ತಿಲ್ಲ, ಕಾಣ್ತಿಲ್ಲ. ಒಂದು ನಿಮಿಷ ಸರ್, ಹುಡುಕ್ತಾ ಇದ್ದೀನಿ ಸರ್. ಇಲ್ಲೇ ತೊಗೊಂಡಿದ್ದೆ, ಬೆಳಗ್ಗೆನೇ ನಾನು ಆ್ಯಕ್ಚುಲಿ ಲೈನ್ ನಿಂತ್ಕೊಂಡು ತೊಗೊಂಡಿದ್ದೆ ಸರ್. ಒಂದು ನಿಮಿಷ ಲುಕಿಂಗ್ ಅಟ್ ಇಸ್ ಜೆನ್ಯೂನ್ ಅಟೆಂಪ್ಟ್, ಹಿ ಸೆಡ್, ಓಕೆ ಪರವಾಗಿಲ್ಲ ಬಿಡಪ್ಪ, ಸ್ವಲ್ಪ ಟಿ ಟಿಗಳೆಲ್ಲ ಒಳ್ಳೆಯವರು ಇರ್ತಾರೆ, ಪರವಾಗಿಲ್ಲ ಬಿಡು, ಓಕೆ ನೋಟ್ ಮಾಡ್ಕೊಂಡಿದ್ದೀನಿ ಸರ್. ಒಂದು ನಿಮಿಷ. ಹಿ ಸ್ಟಿಲ್ ಸರ್ಚಿಂಗ್. ಈಸ್ ಲೈಕ್, ಪರವಾಗಿಲ್ಲ ಬಿಡಪ್ಪ, ಇಟ್ಸ್ ಓಕೆ, ಗೊತ್ತಾಯ್ತು ನೀನು ತೊಗೊಂಡಿದ್ಯಾ ಟಿಕೆಟ್ ಅಂತ, ಇವರ ಜೆನ್ಯೂನ್ ಫೆಲೋ, ಅರ್ಥ ಆಗ್ತದೆ, ನೋಡ್ತಾ ಇದ್ದೀನಿ, ಇಟ್ಸ್ ಓಕೆ. ಇಲ್ಲ ಪರವಾಗಿಲ್ಲ ಸರ್ ನಿಮಗೆ ತೋರ್ಸೋದಿಕ್ಕಲ್ಲ ಸರ್, ನಾನು ನೋಡಬೇಕು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ, ಅದಕ್ಕೆ ನಾನು ಟಿಕೆಟ್ ಹುಡುಕ್ತಾ ಇದ್ದೀನಿ ಅಂತ. ಮಾರಲ್ ಆಫ್ ದ ಸ್ಟೋರಿ ಈಸ್ ದಟ್ ಇನ್ ದಿಸ್ ಸಚ್ ಅ ಬ್ಯುಸಿ ವರ್ಲ್ಡ್, ನಾವು ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಿ ಅಂದರೆ, ಬಿಕಾಸ್ ವಿ ಆರ್ ಆಲ್ಸೋ ಬ್ಯುಸಿ. ಎಸ್, ಬೋತ್ ದ ಪೇರೆಂಟ್ಸ್ ಆರ್ ವರ್ಕಿಂಗ್ ದೀಸ್ ಡೇಸ್. ಐ ಸಿ, ಕೂತ್ಕೊಂಡು ಡಿಸ್ಕಷನ್ನೇ ಮಾಡಿಲ್ಲ. I have taken thousands of career counseling. Today, my students are in the right place and successfully climbing the ladder there because they are in the right place. ನನಗೆ ತುಂಬ ಖುಷಿ ಆಗುತ್ತೆ when my students have gone in the right direction. I'll give you example stories. But today the world has become so busy. ಇವರು ಅಷ್ಟೇ, ಒಂದಾದ್ಮೇಲೆ ಒಂದು, ಆಲ್ ದೀಸ್ OTT ಪೀಪಲ್ ಒಂದಾದ್ಮೇಲೆ ಒಂದು ಸೀರೀಸ್ ಮೇಲೆ ಕಳಿಸ್ತಾ ಇರ್ತಾರೆ. ದೇ ಮೇಡ್ ಅಸ್ ವೆರಿ ಬ್ಯುಸಿ ಆ್ಯಕ್ಚುಲಿ. ಒಂದು ಕಡೆ ಕೆಲಸ ಇರುತ್ತೆ, ಇನ್ನೊಂದು ಕಡೆ ವಿ ವಾಂಟ್ ಟು ಹ್ಯಾವ್ ರಿಲ್ಯಾಕ್ಸೇಷನ್ ಆಲ್ಸೋ ಬಿಕಾಸ್ ವಿ ಆರ್ ಇನ್ ಅ ಬ್ಯುಸಿ ವರ್ಲ್ಡ್ ಆ್ಯಂಡ್ ಸಮ್ವೇರ್ ವಿ ಫರ್ಗೆಟ್, ಏನಿದ್ದೇ ಇದೆಯಲ್ಲ ಗೊತ್ತು ಬಿಡು ಇನ್ನೇನು, ರೈಟ್? ಜಸ್ಟ್ ಕಾನ್ಷಿಯಸ್ಲಿ, ಮೇ ಬಿ ಟುಡೇ ಇಸ್ ಓನ್ಲಿ ದಿ ಆಪರ್ಚುನಿಟಿ. 30 minutes ಕೂತ್ಕೊಂಡ್ರೆ ಸೊಲ್ಯೂಷನ್ ಬಂದ್ಬಿಡುತ್ತೆ. ಮೇ ಬಿ ದಟ್ 30 minutes ಇಸ್ ಟುಡೇ. ದಟ್ ಲೆಟ್ ಅಸ್ ಸಿಟ್ ಕಾನ್ಷಿಯಸ್ಲಿ, ಸ್ಲೋ ಡೌನ್ ಅವರ್ ಲೈಫ್. ಈಗಲೂ ಒಂಥರ ಕೈ ಇಚ್ಚಾಗ್ತಿರುತ್ತೆ, ಫೋನಿಗೆ ಹೋಗ್ತಾ ಇರುತ್ತೆ, ಯಾರೋ ಒಂದು ನನ್ನ ಕ್ಲೈಂಟ್ ಮೆಸೇಜ್ ಮಾಡಿರ್ತಾನಪ್ಪ, ಯಾರೋ ವೆಂಡರ್. ಬಟ್ ನೋ, ವಿ ಶುಡ್ ನಾಟ್ ಅಂತೆ. ಐ ರೆಡ್ ಅ ಬ್ಯೂಟಿಫುಲ್ ಬುಕ್ ಕಾಲ್ಡ್ ಡೀಪ್ ವರ್ಕ್ ಅಂತ, ಬೈ ಕ್ಯಾಲ್ ನ್ಯೂಪೋರ್ಟ್. ಡೀಪ್ ವರ್ಕ್ ಅಂತ ಅಂದರೆ ಇಟ್ಸ್ ಅ ವೆರಿ ಅಮೇಝಿಂಗ್ ಬುಕ್. ಲೈಕ್ ಇನ್ ದಿಸ್ ಡಿಜಿಟಲ್ ವರ್ಲ್ಡ್, ಹೌ ವಿ ಹ್ಯಾವ್ ಟು ಫೋಕಸ್ ಅಂತ. ನಮ್ಮ ಫೋಕಸ್ ಹೆಂಗೆ ಕಡಿಮೆ ಆಗಿದೆ. ವಿ ಆರ್ ಸ್ಟ್ಯಾಂಡಿಂಗ್ ಇನ್ ಕ್ಯೂ, ಒನ್ ಲೈನ್, ವಿ ಫೀಲ್ ಲೈಕ್, ರೈಟ್? ವಿ ಡೋಂಟ್ ವಾಂಟ್ ಟು ಅಬ್ಸರ್ವ್. ಒಂಥರ ನಿಂತ್ಕೊಂಡು ಅಬ್ಸರ್ವ್ ಮಾಡೋಕ್ಕೆ ಟೈಮೇ ಇಲ್ಲ ಇವಾಗ ನಮಗೆ. ವಿ ಜಸ್ಟ್ ವಾಂಟ್ ಟು ಫಿಲ್ ದ ಗ್ಯಾಪ್ಸ್. ಬಸ್ಸಿಗೆ ವೇಟ್ ಮಾಡ್ತೀವಿ. ಯು ಅಬ್ಸರ್ವ್, ಡಿಯರ್ ಪೇರೆಂಟ್ಸ್, ವೆನ್ ಯು ಗೋ ಟು ಸಮ್ ಪ್ಲೇಸ್, ಒನ್ಸ್ ಯು ಡೂ ಅಂತ ಆಕ್ಟಿವಿಟಿ, ಐ ಡೂ ದಿಸ್ ಆಕ್ಟಿವಿಟಿ, ಕೀಪ್ ಯುವರ್ ಫೋನ್ ಇನ್ ಸೈಡ್ ಆ್ಯಂಡ್ ಜಸ್ಟ್ ಅಬ್ಸರ್ವ್. ಎಲ್ಲರೂ ಹಿಂಗೆ ತಲೆ ಹಿಂಗಿರುತ್ತೆ, ಎಲ್ಲ ಬ್ಲ್ಯಾಕ್, ಸ್ವಲ್ಪ ಗ್ರೇ ನಂತರ, ರೈಟ್? ಎವ್ರಿಬಡಿ ವಿಲ್ ಬಿ ಲೈಕ್ ದಿಸ್. ಯಾರೋ ಒಬ್ರಿಗವರು ಮಾತಾಡ್ತಿಲ್ಲ, ಅಬ್ಸರ್ವ್ ಮಾಡ್ತಿಲ್ಲ, ನೋಡ್ತಿಲ್ಲ, ನಥಿಂಗ್. ಆ್ಯಂಡ್ ದಟ್ ಈಸ್ ಅ ರೀಸನ್, ಆರ್ ಫೋಕಸ್ ಹಸ್ ಗಾನ್ ಡೌನ್ ವೆರಿ ಬ್ಯಾಡ್ಲಿ ಅಂತೆ.
and how to focus in that. That is what, it is a beautiful book. You can grab a copy of that. So what I'm trying to say is that today, as I was saying, we need to know the direction first. Agreed? We have to be career ready, alva? Now how do we be career ready? Now I am addressing the students. Students, if you are thinking, sir, leave sir, what to study now? I see students in my institute, 6 to 10 standard. Sir, AI is doing everything today. What will we do? AI is doing, you put everything in ChatGPT, ella kodutte adu. So either some of them have become very scared. Sir, future hengagate matte? Yen irutte sir future? Because everything it does. Yenu bitte illa. You can do automation. You can do chatbot. You have something called AI agent. AI agent andre, it will go on website also, it seems. You just have to tell book flight ticket for me. It will go on website, it will give you option, it will book, pay everything and give you the ticket. You don't need to touch laptop also. That is AI agent. And that is being incorporated in so many places. Now imagine if that is a world. Now students are feeling, sir, namgen kelsa irutte? Nothing. That is where the difference is, my dear students, that don't think of job now. Think of a career, because career is a journey, I told you, right? Now how prepared for it? Preparation is, marks is important. Let me be very clear. All students are expecting, ಈಗ ಸರ್ ಹೇಳ್ತಾರೆ ಅಪ್ಪ ಅಮ್ಮ ಮಾಡ್ತೀನಿ, ಮಾರ್ಕ್ಸು ಬೇಕಾಗಿಲ್ಲ ಈ ಜನ್ರೇಷನಲ್ಲಿ. ನಾನು ನೋಡಿದೆ, ನಂಗೆ ಗೊತ್ತು ಮಾರ್ಕ್ಸ್ ಎಲ್ಲ ಏನಕ್ಕೂ ಉಪಯೋಗ ಇಲ್ಲ. ಹೇಳಿ ಸರ್ ಸ್ವಲ್ಪ. My dear students, see, I am not going to tell you that. Your parents are telling you to get marks, that is the right thing. Because marks opens the gate for you. That is how the system is, right? Because marks is a reflection of your effort. ಇವಾಗ ನೀನೇ ಹೇಳಪ್ಪ, if any player, ವಿರಾಟ್ ಕೊಹ್ಲಿನೇ ಆಗಲಿ, 0ಗೆ ಔಟ್ ಆಗಿಬಿಟ್ರೆ ಗೋಲ್ಡನ್ ಡಕ್, ಏನು ಆಡೋದೇ ಇಲ್ಲಪ್ಪ, ವೇಸ್ಟ್. ಅದೇ ಸೆಂಚುರಿ ಹೊಡೆದ್ಬಿಟ್ರೆ, ಓ ವಾವ್ ಮ್ಯಾನ್. ಮತ್ತೆ ಅಲ್ಲಿ ರನ್ಸ್ ಇಂಪಾರ್ಟೆಂಟ್ ಇಲ್ವಾ? ದಟ್ ಈಸ್ ಹೌ ಯುವರ್ ಸ್ಕಿಲ್ ಈಸ್ ಇಂಡಿಕೇಟೆಡ್. ಇಂಡಿಕೇಟರ್ ಬೇಕು ತಾನೆ, ಒಂದು ಇಂಡಿಕೇಟರ್ ಬೇಕು ತಾನೆ. ಐ ಆಮ್ ಡೆಡ್ ಅಗೇನ್ಸ್ಟ್ ಪುಟ್ಟಿಂಗ್ ಪ್ರೆಷರ್ ದಟ್ ನೀನು ಫಸ್ಟ್ ರ್ಯಾಂಕೇ ಬರಬೇಕು, 99.9 ಬರಬೇಕು, ನೀನೇನು ದಡ್, ನೀನು 75% ತೊಗೊಂಡಿದ್ಯಾ, ನಿಮ್ಮ ಆಂಟಿ ಮಗಳು ನೋಡು 99 ತೊಗೊಂಡಿದ್ದಾಳೆ, ದಟ್ ಐ ಆಮ್ ಅಗೇನ್ಸ್ಟ್. ಬಟ್ marks is important, definitely is important, because it opens the gate for you to colleges, careers, adella important. But now that is established, ಗೊತ್ತು ಇವಾಗ marks important, ಮಾಡಲೇಬೇಕು. 9th ಅಲ್ಲಿ, 10th ಅಲ್ಲಿ, 11th ಅಲ್ಲಿ, 12th ಅಲ್ಲಿ ಮಾಡಲೇಬೇಕು. After marks what? That we are not prepared. ಅದಕ್ಕೆ ಪ್ರಿಪರೇಷನ್ ಝೀರೋ ನಮ್ಮ ಕಂಟ್ರಿಯಲ್ಲಿ. ಬಿಕಾಸ್ ಅದ್ರ ಬಗ್ಗೆ ಮಾತಾಡೋದು ಇಲ್ಲ, ಅದ್ರ ಬಗ್ಗೆ ಎಕ್ಸ್ಪೋಜರು ಇಲ್ಲ. ವಾಟ್ ಆರ್ ದೋಸ್ ಸ್ಕಿಲ್ಸ್? right? What are these skills? ಇವಾಗ ಏನು ಫ್ಯೂಚರ್, ಇವಾಗ many people say that sir AI has replaced humans. AI has replaced humans. No, sorry. AI will replace humans who know how to use AI. Right? Along with who have these core skills. Now how do you know how to learn? Now we have to learn how to learn. Again we have to go to back to square one. ಎಲ್ಲ ಹೆಂಗಾಯಿತು ಅಂದರೆ ಟೆಕ್ನಾಲಜಿ ಬೆಳೀತಾ ಇವಾಗ ಟೆಕ್ನಾಲಜಿ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಬೈ ಇಟ್ ಸೆಲ್ಫ್. ಸೊ ಅಗೇನ್ ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ಟು ದ ಹ್ಯೂಮನ್ ಕ್ಯಾರೆಕ್ಟರ್ಸ್. ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ, ನಮ್ಮ ಗುರುಕುಲ ಸಿಸ್ಟಮಲ್ಲೆಲ್ಲ ಸ್ಟಾರ್ಟ್ ಆಗಿದ್ದೆ ಹಾಗೆ. ಅಲ್ಲಿ ಏನು ಮಾಡ್ತಿದ್ರು, ಅಲ್ಲೂ ಇದೇನೆ ಕ್ರಿಟಿಕಲ್ ಥಿಂಕಿಂಗು, ಲಾಜಿಕಲ್ ಥಿಂಕಿಂಗು, ಸ್ಟ್ರಾಟಜಿಕ್ ಥಿಂಕಿಂಗು ಅದೇ ಇದ್ದಿದ್ದು. ವಿತ್ ದ ಅಡ್ವೆಂಟ್ ಆಫ್ ಟೆಕ್ನಾಲಜಿ ಇಟ್ ಈಸ್ ವೆರಿ ಹೌ ವರ್ಲ್ಡ್ ಹ್ಯಾಸ್ ಕಮ್ ಫುಲ್ ಸರ್ಕಲ್. ನಾವು ವಾಟ್ ಆರ್ ದ ಸ್ಕಿಲ್ಸ್ ವಿ ನೀಡ್ ಟು ಲರ್ನ್? ಫಸ್ಟ್ ಇಸ್ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್. ನಿಮಗೆಲ್ಲ ಗೊತ್ತು, ನೀವೇ ನಮಗೆ ಹೇಳ್ಕೊಡ್ತೀರಾ. ಐ ಆಮ್ ನಾಟ್ ಗೋನ್ ಟು ಟೀಚ್ ಯು ಹೌ ಟು ಡೂ AI, ರೈಟ್? ಅದೇನಿವೆ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್. ಕಾರ್ಪೊರೇಟಲ್ಲಿ ಹೋದರೆ ಬೇರೆ ಥರ AI ಇರುತ್ತೆ. AI ಇಸ್ ನಾಟ್ ಜಸ್ಟ್ ChatGPT, right? There are so many LLMs. It's called language learning models, right? So that is all different. ChatGPT is just a front end, right? So I'm not going to teach you that.
ಅದೆಲ್ಲ ಎನಿವೇ ಇನ್ಕಾರ್ಪೊರೇಟ್ ಆಗಿಬಿಡುತ್ತೆ. ಇಟ್ ಇಸ್ ಅ ಪಾರ್ಟ್, ಇಟ್ ವಿಲ್ ಬಿಕಮ್ ಲೈಕ್ ಅ ಗೂಗಲ್ ಸರ್ಚ್. ಮುಂಚೆ ಹೆಂಗೆ ಗೂಗಲ್ ಸರ್ಚ್ ಇತ್ತಲ್ಲ ಹಂಗೆ ಆಗ್ಬಿಡುತ್ತೆ ಅಷ್ಟೇ. ದಟ್ ಇಸ್ ನಾಟ್ ಅ ಬಿಗ್ ಡೀಲ್, ಬಟ್ ಯು ಶುಡ್ ನಾಟ್ ಡಿಪೆಂಡ್ ಆನ್ ದ್ಯಾಟ್. ದ ಮೋರ್ ಯು ಡಿಪೆಂಡ್ ಆನ್ ಇಟ್, ಸೇ ಫಾರ್ ಎಕ್ಸಾಂಪಲ್ ಟುಡೇ ಓನ್ಲಿ ಐ ವಾಸ್ ಜಸ್ಟ್ ಥಿಂಕಿಂಗ್, ಇವತ್ತು ಏನು ಮಾತಾಡಬೇಕಪ್ಪ ನಾನು, ಚಾಟ್ ಜಿಪಿಟಿಯಲ್ಲಿ ಕೊಟ್ಟರೆ ಬರುತ್ತೆ, ಕೊಡಲ್ವಾ? ಬಟ್ ದಿಸ್ ಎಮೋಷನ್ ವುಡ್ ನಾಟ್ ಹ್ಯಾವ್ ಕಮ್. ನಾನು ಕೂತ್ಕೊಂಡು ಯೋಚನೆ ಮಾಡಿದೆ ಫಸ್ಟು, ದಟ್ ಏನು ಮಾತಾಡ್ಬೇಕು ನಾನು, ವಾಟ್ ಶುಡ್ ಐ ಥಿಂಕ್, ವಾಟ್ ಶುಡ್ ಐ ಟಾಕ್ ಟುಡೇ, ಹೌ ಶುಡ್ ಐ ಕನೆಕ್ಟ್. ಓಕೆ, ದಿಸ್ ಇಸ್ ಅ ಕ್ಯಾಟಗರಿ. ನಾನು ಸರ್ನ ಕೇಳ್ತಾನೆ ಇದ್ದೆ, ಸರ್ ವಾಟ್ ಇಸ್ ದ ಡೆಮೋಗ್ರಫಿಕ್ಸ್, ಯಾರು ಬರ್ತಿದ್ದಾರೆ, ಏನು ಅವ್ರಿಗೆ ಏನು ಕನ್ವೆ ಮಾಡಬೇಕು. ಸೋ ಮೆನಿ ಟೈಮ್ಸ್ ವಿ ಡಿಸ್ಕಸ್ ನೋ ಸರ್, ಸಂತೋಷ್ ಸರ್ ಕರೆಕ್ಟ್, ಏನು ವಾಟ್ ಇಸ್ ದ ರಿಕ್ವೈರ್ಮೆಂಟ್. ಸುಮ್ಮನೆ ಆಗ್ಬೋದಲ್ಲ ಕರಿಯರ್, ಎಲ್ಲಿ ಬೇಕಾದರೂ ಸ್ಪೀಚ್ ಕೊಟ್ಬಿಡ್ತೀವಿ ಇವಾಗ. ಬಟ್ ಐ ಥಾಟ್, ಅಂಡರ್ಸ್ಟುಡ್, ದಟ್ ಈಸ್ ವಾಟ್ ಈಸ್ ಆ್ಯಕ್ಚುಲಿ ಕ್ರಿಯೇಟಿವ್ ಥಿಂಕಿಂಗ್. ಐ ಡೋಂಟ್ ಗೋ ಟು ಎನಿ ಆಫ್ ದೀಸ್ ಆ್ಯಪ್ಸ್, ರೈಟ್? ಓಕೆ, ಎಲ್ಲೋ ಟೂಲ್ಸ್ ಯೂಸ್ ಮಾಡೋಕ್ಕೆ, ಓಕೆ ಗಿವ್ ಮಿ ದ ಬೆಸ್ಟ್ ಹೋಟೆಲ್ಸ್ ಇನ್ ಆಂಧ್ರ ಪ್ರದೇಶ್, ಹೈದರಾಬಾದ್, ಅದೆಲ್ಲ ಸರ್ಚ್ ಮಾಡ್ಬೋದು. ಬಟ್ ಕ್ರಿಯೇಟಿವ್ ಥಿಂಕಿಂಗ್ ಇವಾಗ ಆ್ಯಕ್ಚುಲಿ ಭಾಳ ಕಡಿಮೆ ಆಗಿಬಿಟ್ಟಿದೆ. ಸೊ ಕೀಪ್ ಅಪ್ ಯುವರ್ ಕ್ರಿಯೇಟಿವ್ ಥಿಂಕಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ರೈಟ್? ಡೋಂಟ್ ಜಸ್ಟ್ ಯೂಸ್ ದ್ಯಾಟ್ ಫಾರ್ ಎವ್ರಿಥಿಂಗ್. ಪುಟ್ ಸ್ಟ್ರೆಸ್ ಆನ್ ಯುವರ್ ಮೈಂಡ್, run your thoughts. It will limit you. If you use lot of AI, it will limit you. Brain, your human potential is limitless adu. Adardu potential na kadime madbidi. In fact, I saw somewhere one of the graph that IQ level has gone like this until 2019, and there's a small dip like this in the IQ of the worldwide IQ ante. Yake? I had that graph, but I didn't get it here. I saw that graph. It was very shocking to me. Why? Because post 2020, everybody has got used to getting direct answers. Direct. So now IQ enagbidide, it has reduced. And how do you be creative? Like this. Be creative by putting stress on your mind. Keep thinking. What is critical thinking? Discussions ಮಾಡಿ ಮನೆಯಲ್ಲಿ critically think ಮಾಡಬೇಕು. ಓಕೆ, ಏನಾಗ್ತಿದೆ, who is right, who is wrong, ಯಾಕಿದು ಯುಕ್ರೇನ್ ವಾರ್ ಯಾಕೆ ಆಗ್ತಿದೆ, what is happening in politics. Have critical, why did this incident happen. Have a discussion, have a debate. Avaglene critical thinking skills improve agadu. Problem solving, you got to think, ee problem anta heng solve ಮಾಡಬೇಕು, ಈ ಪ್ರಾಬ್ಲಮ್ ಅಂತ ಹೆಂಗೆ ಸಾಲ್ವ್ ಮಾಡಬೇಕು. ನನಗೆ ಹೆಂಗೆ ಹ್ಯಾಬಿಟ್ ಆಗಿದೆ ಅಂದರೆ, whenever I go on road also, I am not silent. Actually, this around 6-7 years back I found, when I was going every day, I thought, if there is a pothole, in Bangalore there are a lot of potholes. They are almost living in a moon, but now it's improving. Yes, everybody, they are going in two-wheeler, pothole ಬಂದರೆ ಹಿಂಗೆ ಹೋಗ್ತಾ ಇರು, ಜೀವನ ಹಂಗೆ ನಡೆಯುತ್ತೆ, ಡೈಲಿ ಹಂಗೆ ನಡೆಯುತ್ತೆ. Post office, nobody takes action. I thought, okay, ನಾನು ಕಾರ್ಪೊರೇಟರ್ ಅಲ್ಲ, ಮಿನಿಸ್ಟರ್ ಅಲ್ಲ, ಐ ಆಮ್ ಅ ಸಿಟಿಸನ್, ಏನು ಮಾಡ್ಬೋದು? ಐ ರಿಸರ್ಚ್, ಅವಾಗೆಲ್ಲ ಗೂಗಲ್ ಇತ್ತು ಅಷ್ಟೇ. I found that there is an app called Smart Bengaluru. I found, ಏನಿದು ನೋಡಿದೆ, ಫೋಟೋ ಹಾಕ್ಬೋದು, ಕಂಪ್ಲೇಂಟ್ ಹಾಕ್ಬೋದು, BBMP ಡೈರೆಕ್ಟಾಗಿ ಹೋಗುತ್ತೆ. ಎಷ್ಟು ಲಿಸ್ಟ್ ಇದೆ ಅಂದರೆ ಅದರಲ್ಲಿ, ಯು ಕ್ಯಾನ್ ಕಂಪ್ಲೇಂಟ್ ಅಬೌಟ್ ಪಾರ್ಕ್ಸ್, ಯು ಕ್ಯಾನ್ ಕಂಪ್ಲೇಂಟ್ ಅಬೌಟ್ ರೋಡ್, ಯು ಕ್ಯಾನ್ ಕಂಪ್ಲೇಂಟ್ ಅಬೌಟ್ ಗಾರ್ಬೇಜ್, ಯು ಕ್ಯಾನ್ ಕಂಪ್ಲೇಂಟ್ ಅಬೌಟ್ ಎಲೆಕ್ಟ್ರಿಕ್ ಪೋಲ್, ಯು ಕ್ಯಾನ್ ಕಂಪ್ಲೇಂಟ್ ಅಬೌಟ್ ಎವ್ರಿಥಿಂಗ್ ಆ್ಯಂಡ್ ಇಟ್ ವಿಲ್ ಬಿ ಫಿಕ್ಸ್ಡ್. ನಮ್ಮಲ್ಲಿ ನಾನು ಕರೀತಾರೆ, ನೀನೇ ಒಂದು ಮಿನಿ ಕಾರ್ಪೊರೇಟರ್ ಅಂತ. ಕಾರ್ಪೊರೇಟರ್ ಅಲ್ಲ ಅಷ್ಟೇ ನಾನು. ಐ ಹ್ಯಾವ್ ಗಾಟ್ ಎವ್ರಿಥಿಂಗ್ ಡನ್ ಇನ್ ಮೈ ರೋಡ್, ಬಿಕಾಸ್ ದ ಮೊಮೆಂಟ್ ಯು ಪುಟ್ ಕಂಪ್ಲೇಂಟ್, ಯು ಗೆಟ್ ದ AE number, assistant executive engineer's number. Immediately you can call, sir ಇದು ಮಾಡಿಲ್ವಲ್ಲ, ಯಾಕೆ? Immediately things get fixed. Problem solving, find solutions. Logical thinking, ನಮ್ಮ ವೇದಾಸು ಅದೇ ಹೇಳುತ್ತೆ, ask why. In everything ask why. Ask questions. In fact, one good thing about AI is, ನೀವು ಕ್ವಶನ್ ಕೇಳಿಲ್ಲ ಅಂದರೆ ಅದಕ್ಕೆ ಆನ್ಸರೇ ಬರಲ್ಲ, ಆನ್ಸರೇ ಕೊಡಲ್ವಲ್ಲ. ಯು ಹ್ಯಾವ್ ಟು ಆಸ್ಕ್ ಕ್ವಶನ್ ಕೇಳಿದ್ರೆ ಮಾತ್ರ ಅದಕ್ಕೆ ಆನ್ಸರ್ ಬರೋದು. ಸೊ ನಾವು ದ ವರ್ಲ್ಡ್ ಹ್ಯಾಸ್ ಬಿಕಮ್ ಇನ್ ಸಚ್ ಅ ವೇ ದಟ್ ಯು ಹ್ಯಾವ್ ಟು ಆಸ್ಕ್ ಕ್ವಶನ್. ಇದು ಯಾಕೆ ಹಿಂಗಿದೆ, ಅದು ಯಾಕೆ ಹಿಂಗಿದೆ, ವೈ ಇಟ್ ಇಸ್ ಲೈಕ್ ದಿಸ್, ವೈ ಇಟ್ ಇಸ್ ಲೈಕ್ ದಟ್. ಲಾಜಿಕಲ್ ಥಿಂಕಿಂಗ್. ಅಡ್ಯಾಪ್ಟಬಿಲಿಟಿ, ಅಗೇನ್ ದಿಸ್ ಇಸ್ ಇಂಟರ್ರಿಲೇಟೆಡ್. ಅಡ್ಯಾಪ್ಟಬಿಲಿಟಿ ಕಮ್ಸ್ ಥ್ರೂ ಲೈಫ್ ಲಾಂಗ್ ಲರ್ನಿಂಗ್. ಅಡ್ಯಾಪ್ಟಬಿಲಿಟಿ ಹೇಗೆ, ವಿ ಆಲ್ರೆಡಿ ಡಿಸ್ಕಸ್, 2 to 3 ಇಯರ್ಸ್ಗೆ ವರ್ಲ್ಡ್ ಚೇಂಜ್ ಆಗ್ತಿದ್ರೆ ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ಅಡ್ಯಾಪ್ಟ್. ದಟ್ ಓಕೆ, ಏನು ಬೇಕಿದೆ ಇವಾಗ, ವಾಟ್ ಇಸ್ ದ ನೆಸೆಸಿಟಿ. ಡೋಂಟ್ ವರಿ, ಟ್ರೈನ್ ಬಿಟ್ಟೋಗಿದೆ, ಅಯ್ಯೋ ನನಗೇನು ಬರೋದೇ ಇಲ್ಲ, ಡೋಂಟ್ ವರಿ. ಕೋರ್ಸಸ್ ಆರ್ ದೇರ್, ಮೆನಿ ಕೋರ್ಸಸ್ ಆರ್ ದೇರ್, ಫ್ರೀ ಕೋರ್ಸಸ್ ಆರ್ ದೇರ್. ಇಮ್ಮಿಡಿಯೇಟ್ಲಿ ಟೇಕ್ ಆ್ಯಕ್ಷನ್. ನಿಮ್ಮ ಫೀಲ್ಡಲ್ಲಿ ಏನಾದರೂ ಸಮಥಿಂಗ್ ನ್ಯೂ ಹ್ಯಾಸ್ ಹ್ಯಾಪನ್, ಟೇಕ್ ಅಪ್ ದಟ್ ಕೋರ್ಸ್. ದೇರ್ ಆರ್ ಫ್ರೀ ಕೋರ್ಸ್, ಸ್ಮಾಲ್, there are courses which you have to give a meager amount. Immediately adapt.
Don't wait. Time is there because it takes time for any new technology or any new industry to bloom. It takes time. But ನಮಗೆ ಇನ್ಫಾರ್ಮೇಷನ್ ಬೇಗ ಗೊತ್ತಾಗ್ಬಿಡುತ್ತೆ. ಸೊ ಅಡ್ಯಾಪ್ಟ್ ಆ್ಯಂಡ್ ಕೀಪ್ ಆನ್ ಲರ್ನಿಂಗ್. ನಾವು ಟುಡೇಸ್ ಅ ವರ್ಲ್ಡ್ ಒಂದ್ಸಲಿ ಮಾಡಿಬಿಟ್ರೆ ನಾಟ್ ಪಾಸಿಬಲ್. ಅದೇ ಕುಮಾರ್ ಸರ್ ಹತ್ರನೂ ಮಾತಾಡ್ತಿದ್ದೆ. He was also telling the same thing. Corporate ಅಲ್ಲಿ ಹೋದ್ರೂ we can't stop learning. We have to keep on adding on to our skill set. Even though I'm an entrepreneur, I always have a book in my bag. Even now I have. Any time I get, I start reading. Always keeping myself updated. So this is how critical thinking. Okay, all the children, can you repeat after me? What are the skills needed in the future? First is? No, sixer ಹೊಡಿತಾ ಇದ್ದೀನಿ. You are not even hitting singles. Talking to children. Come on. ಸ್ಟೂಡೆಂಟ್ಸ್ ಹೆಂಗೆ ಕೂಗಾಡ್ತೀರಾ ಕ್ಲಾಸಲ್ಲಿ ಎಲ್ಲ ಗೊತ್ತು. ಟೀಚರ್ ಹಿಂಗೆ ಆಚೆ ಹೋಗಿದ ತಕ್ಷಣ ಎಷ್ಟು ಯು ಶೌಟ್, ಐ ನೋ, ರೈಟ್? ಸೊ ಐ ವಾಂಟ್ everyone, even that side, all the children here also, right? What is the first skill? Good. Second one? Very nice. Third? Problem solving. Fourth? Good. Fifth? Adaptability. Sixth? Lifelong learning. Right? So, this is a beautiful, excerpt I've got from Bhagavad Gita only. Our olden days also, the secret was the same. Right? If you observe, Shreyan Swadharmo Vigunaha Paradharmo Swanushtithat Swadharme Nidhanam Shreyaha Paradharmo Bhayavaha. That means it is perfectly okay to do what you know imperfectly rather than following somebody's path perfectly. It is okay to follow your own path imperfectly rather than following. Repeat after me. It is okay to follow your own path imperfectly rather than following somebody's path perfectly. So, with time, my dear students, you will definitely improve, you will grow, you don't worry about that. Right? Don't get intimidated. Oh, nan friend hinge ಮಾಡ್ತಾ ಇದ್ದಾಳೆ. Students also I see, they get intimidated. Some friend ಯಾರೋ ಹೇಳ್ತಾರೆ, ನಾನಂತೂ ಲಾಯರ್ ಆಗ್ತೇನಪ್ಪ, ಸಖತ್ ದುಡ್ಡಿದೆ, ನಾನಂತೂ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತೇನೆ, BMW ಬರುತ್ತೆ ಅದರಲ್ಲಿ. Kids talk in school, colleges, and they also feel, ನಾನು ಮಾಡಬೇಕಾ ಮತ್ತೆ? They start thinking, no, that is not the way you decide. Don't go, the moment they tell, no, oh, hauda, hey, good kano, very nice. Appreciate, that's all, leave it. Don't take it inside. Right? Oh, hauda, very good, nice. You should always have your calculation within you that naan ಏನು ಮಾಡಬೇಕು, what should I do? Right? Don't get intimidated by others. Correct? Now how do you do that? ಹೆಂಗೆ ಮಾಡಬೇಕು ಸರ್? how ಕ್ವಶನ್ಸ್ ಕೇಳ್ತಿರಲ್ಲ ಸರ್, ಹೆಂಗೆ ಸರ್ ನೀವು ಹೇಳಿ, how to do it. Simple 3, simple. There is actually one complicated ikigai philosophy ಅಂತ ಇದೆ, ಅದು that was very complicated. I left it, I made it into simple. ಏನು? Interest, talent, opportunity. Repeat after me. Interest, talent, opportunity. ಅಷ್ಟೇ, ಸಿಂಪಲ್. ವೆನ್ ಡಯಾಗ್ರಾಮ್ ಐ ಥಿಂಕ್ 10th ಅಲ್ಲಿ ಮಾಡಿದಿರಲ್ಲ, ಅದೇ ಥರ ವೆನ್ ಡಯಾಗ್ರಾಮ್, ದಟ್ ಈಸ್ ವೇರ್ ಯುವರ್ ಕರಿಯರ್ ಇಸ್ ಹಿಡನ್. ಈಗ ಇಂಟ್ರೆಸ್ಟಲ್ಲಿ ಏನು ಬರುತ್ತೆ? ಡಿಯರ್ ಪೇರೆಂಟ್ಸ್, ಯು ಶುಡ್ ಅಬ್ಸರ್ವ್ ಆಲ್ಸೋ ಇನ್ ದೆಮ್. ಇವಾಗ ಏನಾಗುತ್ತೆ, ಏನು ಹೇಳ್ತಾರೆ, ಸರ್ ನಾನು F1 ಡ್ರೈವರ್ ಆಗಬೇಕು ಸರ್, ನಾನು F1 ಅಲ್ಲಿ ಸೇರ್ಕೋಬೇಕು. ದೇ ಹ್ಯಾವ್ ದ ಡ್ರೀಮ್. ಯಾಕೆ? ಯೂಟ್ಯೂಬಲ್ಲಿ ನೋಡಿರ್ತಾರೆ ಹೈಲೈಟ್ಸು, ರೈಕನನ್ ಆರ್ ಪ್ರಾಬ್ಲಿ ಲೂಯಿಸ್ ಹ್ಯಾಮಿಲ್ಟನ್, ವೆಸ್ಟಾಪೆನ್ ನೋಡಿರ್ತಾರೆ, ಸರ್ F1 ಆಗಬೇಕು. ಬಟ್ ಮೈ ಡಿಯರ್ ಸ್ಟೂಡೆಂಟ್, ಯು ಹ್ಯಾವ್ ಟು ಸಿ ದ ರಿಸೋರ್ಸಸ್ ಆಲ್ಸೋನು. ನೀವು ಆ ರಿಸೋರ್ಸಸ್ ನೋಡ್ಕೊಂತಾನೆ ಡಿಸೈಡ್ ಮಾಡಬೇಕು. ರೈಟ್? ಸಡನ್ನಾಗಿ ಔಟ್ ಆಫ್ ದ ಬ್ಲೂ ನಾನು ಡಿಸೈಡ್ ಮಾಡ್ತೇನಪ್ಪ, ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ನಾನೇ ಆಗ್ತೀನಿ. I have to work for it, right? I have to make a career plan for it. ಸುಮ್ಮನೆ ನಿಂತ್ಕೊಂಡು ಮಾತಾಡ್ಬಿಟ್ರೆ, right? So it should first start with interest, and for that parents should help out.
ನೀವು ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡಿರಬೇಕು. ಅವ್ರು ಯಾವುದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಯು ಅಬ್ಸರ್ವ್, ದೀಸ್ ಆರ್ ದ ಕ್ಲೂಸ್. ಮನೇಲೇ ಕ್ಲೂ ಸಿಗುತ್ತೆ, ಯಾವುದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ಯಾವ ಸಬ್ಜೆಕ್ಟಲ್ಲಿ ಚೆನ್ನಾಗಿದ್ದಾರೆ, ಅದೆಲ್ಲ ಅಬ್ಸರ್ವ್ ಮಾಡ್ಬೋದು. ಅವ್ರ ಇಂಟ್ರೆಸ್ಟ್ ಗೊತ್ತಾಗ್ಬಿಡುತ್ತೆ, ರೈಟ್? ಯಾವುದರಲ್ಲಿ ವಿತೌಟ್ ಈವನ್ ಟೆಲ್ಲಿಂಗ್ ದೇ ಡೂ ದಟ್ ವರ್ಕ್. ಹೇಳಿಸ್ಕೊಳಲ್ಲ, ಬಟ್ ದೇ ಡೂ ದಟ್ ವರ್ಕ್. ದಟ್ ಈಸ್ ವೇರ್ ಯು ಗೆಟ್ ದ ಇಂಟ್ರೆಸ್ಟ್ ಆ್ಯಂಡ್ ಪ್ಯಾಷನ್. ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ ನಿಮಗೆ ಗೊತ್ತಾಗುತ್ತೆ ಬೈ ವಾಟ್ ಈಸ್ ದೇರ್ ಸ್ಕಿಲ್ಸ್, ವಾಟ್ ಇಸ್ ದೇರ್ ಸ್ಕಿಲ್ ಸೆಟ್, ವಿಚ್ ವಿ ಆಲ್ರೆಡಿ ಡಿಸ್ಕಸ್ಡ್. ಅವ್ರದ್ದು ಅನಲಿಟಿಕಲ್ ಜಾಸ್ತಿ ಇದೆನಾ, ಕ್ರಿಯೇಟಿವ್ ಬೆಂಟ್ ಆಫ್ ಮೈಂಡ್ ಜಾಸ್ತಿ ಇದೆನಾ, ಸ್ಟೆಮ್ ಮೈಂಡ್ ಇದೆನಾ. ಸ್ಟೆಮ್ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ಸ್ಟೆಮ್, ಕರೆಕ್ಟ್? ಯಾವ ಬೆಂಟ್ ಆಫ್ ಮೈಂಡ್ ಇದೆ ಅವ್ರದ್ದು, ಎಲ್ಲಿ ಸ್ಕಿಲ್ ಸೆಟ್ ಇದೆ, ಆ ಥರನೇ ಅವ್ರನ್ನ ವಿ ಕ್ಯಾನ್ ಗೈಡ್ ದೆಮ್. ವಾಟ್ ಈಸ್ ಫೋರ್ತ್, ವಾಟ್ ಈಸ್ ಅ ಮಾರ್ಕೆಟ್ ಆಪರ್ಚುನಿಟಿ. ಆಪರ್ಚುನಿಟಿ ಏನಿದೆ, ಆ್ಯಂಡ್ ಆಪರ್ಚುನಿಟೀಸ್ ಆರ್ ಪ್ಲೆಂಟಿ. ಅಗೇನ್ ಐ ಆಮ್ ರಿಪೀಟಿಂಗ್, ಐ ವಿಲ್ ಟೆಲ್ ಯು ದಟ್. ಬಿಡಿಸಿ ಐ ವಿಲ್ ಶೋ ಯು ವಾಟ್ ಈಸ್ ಅ ಮಾರ್ಕೆಟ್ ಆಪರ್ಚುನಿಟಿ. ಸೊ ಈ 3 ಥಿಂಗ್ಸ್ ಇಫ್ ವಿ ಕಂಬೈನ್, ದೆನ್ ಯು ಗೆಟ್ ದ ಸೊಲ್ಯೂಷನ್. ದೆನ್ ಯು ಅಂಡರ್ಸ್ಟ್ಯಾಂಡ್ ದಟ್ ಓಕೆ, ದಿಸ್ ಇಸ್ ಹೌ, ರೈಟ್? ಸೊ will we think about others now? Parents and students both. There is a nice Hindi slogan, सबसे बड़ा रोग क्या कहेंगे लोग. ಅಂದರೆ ದೊಡ್ಡ ಡಿಸೀಸ್ ಏನಂದರೆ ಬೇರೆಯವ್ರು ಏನು ಯೋಚನೆ ಮಾಡ್ತಾರೆ ಅನ್ನೋದೇ ದೊಡ್ಡ ಡಿಸೀಸ್ ಅಂತೆ. ಸೊ ವಿ ಶುಡ್ ನಾಟ್ ಥಿಂಕ್ ಅಬೌಟ್ ಅದರ್ಸ್ ಅಟ್ ಆಲ್. ಟುಡೇ ಇಸ್ ಅ ವರ್ಲ್ಡ್ ಆಫ್ ಅಬಂಡನ್ಸ್. ಇಟ್ಸ್ ಅ ಅಬಂಡಂಟ್ ವರ್ಲ್ಡ್. ಎಲ್ಲದರಲ್ಲೂ ದುಡ್ಡು ಇದೆ, ಎಲ್ಲದರಲ್ಲೂ ಸ್ಟೇಟಸ್ ಇದೆ, ಎಲ್ಲದರಲ್ಲೂ ರೆಸ್ಪೆಕ್ಟ್ ಇದೆ, ಎಲ್ಲದರಲ್ಲೂ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ವಿ ಜಸ್ಟ್ ಹ್ಯಾವ್ ಟು ಗೋ ಇನ್ ದ ರೈಟ್ ಪಾತ್ ಅಷ್ಟೇ. ಈ ಮೂರನ್ನ ಕಂಬೈನ್ ಮಾಡಿದಾಗ ವಿ ಗೆಟ್ ದಿ ಆನ್ಸರ್. ಕ್ಲಿಯರ್ ಎವ್ರಿಬಡಿ? ಸೋ ಫಾರ್ ಸೋ ಗುಡ್? Everything is nice, right? This is how, my dear, we just have to sit, introspect and find out what is within us. I think it's time that we should go within, because the outer world is the reflection of the inner world. ನಮ್ಮ ಒಳಗೆ ಏನಿದೆಯೋ ಹಾಗೆ ನಮ್ಮ ಜೀವನನೂ ಆಗಿಬಿಡುತ್ತೆ. ಸೊ ದಿಸ್ ಇಸ್ ಅ ಟೈಮ್ ವಿ ಹ್ಯಾವ್ ಟು, ದಿಸ್ ಇಸ್ ಅ ರೈಟ್ ಟೈಮ್. 10th ಮಕ್ಕಳಿದ್ದಾರೆ, 8th ಮಕ್ಕಳು, 9th ಮಕ್ಕಳಿಗೆ ಓಕೆ, ಯು ಸ್ಟಿಲ್ ಹ್ಯಾವ್ ಟೈಮ್ ಟು ಅಬ್ಸರ್ವ್. 10th and 12th you have to observe right away and ensure that they are in the right track. And what is that? Technical aspects I'll definitely come in the second half, right? We will definitely show how, we'll discuss on that also. Right now, what are the opportunities? What are the opportunities in the country today? Right? Can we have that video by any chance? The India growth story video. I'll just give you an example of one student, okay? Yeah, just pause, if we can pause, yeah. Can we pause it? Yeah. So one example is, one student, her name was Purnashri. Around 3 years back, she was in our institute, and I had only, tried to understand what career she should get into, right? Her parents are, as usual, one parent is a degree holder and one more parent is a businessman. They had decided that, okay, ನನ್ನ ಮಗಳು ಇಂಜಿನಿಯರಿಂಗ್ಗೆ ಹೋಗಬೇಕು ಅಂತ. I understood her for 1 year, through all the indications we got. She was actually a very creative girl. Now she doesn't have that STEM mindset, right? She had a bent of mind, very creative. So I realized that, okay, she's very creative. I sat, spoke to her. I called her parents also. They were not ready to get convinced. Illa sir, engineering ಮಾಡಬೇಕು sir, illa safety. But then I convinced their parents that no ma'am, she is very creative. ನೀವು ಎಕ್ಸಾಮ್ ಕೊಡಿಸಿ UCED ಅಂತ ಒಂದು ಎಕ್ಸಾಮ್ ಬರುತ್ತೆ. ಅಂಡರ್ಗ್ರಾಜುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಡಿಸೈನ್ ಆ್ಯಂಡ್ NID ಅಂತ ಬರುತ್ತೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್. ನೀವು ಮಾಡಿ ನೋಡಿ, ಯು ಸಿ ಹೌ ಶಿ ವಿಲ್ ಪ್ರಾಸ್ಪರ್. ಶಿ ಟುಕ್ ಅಪ್ ಅ ಕೋರ್ಸ್, ಶಿ ರೋಟ್ exam, passed amazingly, she got a very good score. Now she is doing Bachelor of Design in RV College. Now she is in the path of product design. She is into what she always wanted. Maybe if that one meeting had not happened, she would have been an engineer. Maybe she would have realized later, but that is how the right place is important. The right skill is important. Yes,
And that's how many students today, they are going into streams where there is huge opportunity also. And how is that? I'll come to that. First, we will have this video, please. Can we have this video? With the audio. But the kind that holds steady when the world feels unsteady, when global trade tightens, when inflation rattles economies, when capital hesitates, and yet one country keeps moving forward with unusual calm. That country is India. A decade ago, India was once grouped among the fragile five, economies vulnerable to capital plight, inflation shocks, and policy uncertainty. Today, it stands as the world's fourth largest economy and by every major global measure, the fastest growing major economy. This transition did not happen in a forgiving environment. Yet, India grew. In financial year 2025-26, real GDP growth accelerated beyond expectations, touching over 8% in mid-year quarters, with full-year projections settling around 7.3 to 7.4%. These numbers matter not just because they are high, but because they arrived alongside price stability. Inflation, the silent killer of growth, stayed firmly under control. Retail inflation fell to historic lows in late 2025, with food prices easing sharply and headline inflation remaining far below the RBI's comfort threshold. In a world battling stubborn price pressures, India achieved what many couldn't: growth without overheating. And the roots of this movement go deeper than quarterly data. They run through homes, kitchens, bank accounts, and roads. Over the past decade, governance in India shifted from intent to execution. Crores of families moved into permanent homes, sanitation coverage expanded at a scale unseen anywhere else. Clean cooking fuel replaced smoke-filled kitchens. These were not cosmetic changes, they altered health outcomes, labor participation, and household productivity. At the same time, Digital India rewired how the state interacted with citizens. Aadhaar-based identification, Jan Dhan accounts, and UPI turned welfare delivery into a direct pipeline. Crores of rupees reached beneficiaries without intermediaries, shrinking leakages and restoring trust in public systems. That trust mattered when reforms arrived. GST too came into its own. With next generation reforms, rate structures were streamlined, refunds became quicker, and technology reduced friction in compliance. What once felt heavy and uncertain gradually turned into a predictable system, giving businesses the confidence to plan, invest, and grow instead of merely coping month to month. Manufacturing followed. India's manufacturing PMI remained firmly in expansion territory month after month. New orders, factory output, and employment stayed resilient even as global demand softened. What appeared elsewhere as slowdown looked in India like recalibration. Behind this momentum stood a clear policy choice: capital expenditure as the backbone of growth. Budget after budget, public investment was defended even when fiscal cautious dominated global thinking. In budget 2026-27, capital outlay reached historic levels, crossing 12 lakh crore rupees, the highest in a decade, and when support to states is added, effective capital spending crosses 17 lakh crore rupees. New rail corridors to cut transit time, new freight networks lowered industrial costs, urban infrastructure unlocked growth beyond metros. This consistency did something crucial. It pulled private investment back in. When policy stays steady and execution delivers, capital responds. And it did. In budget 2026-27, defense and manufacturing became parallel engines. Aircraft, naval modernization, and indigenous production saw sustained support, linking national security with job creation and technological depth. Future-facing sectors moved into focus.
semiconductor manufacturing, artificial intelligence, and quantum technologies shifted from aspiration to structured policy frameworks. Agriculture policy evolved too, away from subsistence protection and toward income diversification. High-value crops, fisheries and allied sectors, and AI-driven advisories aim to stabilize rural incomes and reduce volatility, building resilience at the grassroots. From expanding economic opportunities for women to simplifying taxes for middle-class families, the focus has been clear: make growth feel real in everyday life. So, you know, I found this very interesting video. I'm not pro any political party or something. I'm just pure Deshbhakt, and actually the country has grown, right? It has made advances in so many sectors. That is why I just want you to have the sneak peek that how things are changing, right? This, our Honorable Prime Minister Narendra Modi ji has taken this vision of Viksit Bharat 2047, the 100th year independence year we are going to celebrate, being a developed nation, right? Kids, do you know that? 2047, right? By next, you know, all these 20-25 years, you are the children who are going to make it happen. And how are we going to make it happen? With all the evolved landscape, yeshtu job nature change agide andre, one by one let's decipher. Okay, iವಾಗ AI ಅಂತ ತಗೋಣಪ್ಪ. AI ಏನು ಮಾಡಬೇಕು AI ಅಂತ? You already saw that there is a India AI mission ಅಂತ, right? So 10,300 crores has been invested by the government to develop this, right? There is a company called Sarvam, right, who is developing their own LLM, our India's very own LLM, right? It takes a lot of years. In fact, USGA took 10 years to create an LLM. ChatGPT, what you saw, is an outcome after 15 years. It was already there. They were building that model. Likewise, India is also building that, right? It is actually a private company, but it's a public-private partnership. So, alli ಏನು careers ಇದೆ? There is something called AI engineer. There is data scientist. If you like number crunching, because data is produced everywhere now. ಎಲ್ಲದರಲ್ಲೂ data ಇದೆ. Even if you go to petrol pump, there also there is data, and somebody is analyzing that ಒಂದು ಕಸ್ಟಮರ್ ಎಷ್ಟು ಸಲಿ ಪೆಟ್ರೋಲ್ ಹಾಕ್ಸಿದ್ದಾರೆ, ಎಷ್ಟು ಸಲಿ ವಾಪಸ್ ಬರ್ತಿದ್ದಾರೆ. That's why you see, right? Sir, mobile number ಕೊಡಿ. First thing they ask is mobile number. Why? They are tracking how many times this mobile number has come. Actually, this mobile number is your identity now. So there is so much of data. You go to DMart, full data back end ಅಲ್ಲಿ. If you like data crunching, data ನೋಡ್ಬಿಟ್ಟು ಅದಕ್ಕೆ ಪೈ ಚಾರ್ಟ್ ಮಾಡೋದು, ಗ್ರಾಫ್ ಹಾಕೋದು, if you like all that, simple terms ಅಲ್ಲಿ ಹೇಳ್ತಾ ಇದೀನಿ, there is deeper things also, right? Simple ಆಗಿ ನಿಮ್ಗೆ ಹೇಳಬೇಕು ಅಂದರೆ, that is what is AI engineer, data scientist, cloud engineer, product manager, AI researcher. Cyber security specialist, sir is taking next session. Beautifully he has planned in depth. You will understand what is this futuristic occupation. ಏನಿದು ಅಂತ he will anyway tell. I am not going to touch on that. Okay, so yes, please stay for Kumar sir's session. It's going to be beautiful. Next is what? Manufacturing and semiconductors. ಮುಂಚೆ ಏನಿತ್ತು ಇಮ್ಯಾಜಿನೇಷನ್? ನಮ್ಮ ಜನರೇಷನ್ಲಿ ಮ್ಯಾನುಫ್ಯಾಕ್ಚರಿಂಗಾ, ರಬ್ಬರ್ ಬೂಟ್ಸ್ ಹಾಕೋಬೇಕು, ಅಲ್ಲಿ ಸ್ಟೀಲ್ ಪೈಪ್ ಎತ್ತಬೇಕು. That is what was our imagination, our generation, right? Especially civil engineers and mechanical engineers, correct? In fact, my friend, I remember, once he got into Jindal, he put all rubber gloves, everything, first steel, he put that photo on Facebook, ಹೊಸದಾಗಿತ್ತು, first day at Jindal Steel, anta he had put it up. But now it is not like that. Manufacturing means doesn't lifting steel pipe, right? There are so many things today in manufacturing, because I think recently, you know the crisis, right? ಅದೇ semiconductor crisis ಆಗಿತ್ತು, right? All, I think if anybody had booked a car, ನಿಮ್ಮದು ಡಿಲೇ ಆಗೋಯ್ತಲ್ಲ, 6 months, 8 months, 1 year ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಆಲ್ಮೋಸ್ಟ್ 3 years back. ಯಾಕೆ? ಬಿಕಾಸ್ there was a semiconductor crisis. Then what India did? India brought India Semiconductor Mission, right? Which invested almost 76,000 crores. And there is PLI scheme, almost 1.97 lakh crore, which has been given to like Ola Electric facility, right? There is a Ola Electric facility, right? Huge giga factory ಅಂತಾರೆ ಅದಕ್ಕೆ. So ಅಲ್ಲಿ you can be a semiconductor engineer through ಅದಕ್ಕೆ electronic engineering ಮಾಡಿರಬೇಕು.
Then you will become semiconductor engineer, chip designer. MOS chip anta one company ide. So there are so many beautiful companies who are working on this. Electronic engineer indane you can become all this, right? Embedded systems engineer, manufacturing operations, quality control, QC, right? So manufacturing and semiconductor is booming. Modern healthcare opportunities, right? Now this is a very vast topic, but you know, in simple terms, if I have to tell you, there are conventional healthcare opportunities, there are modern healthcare opportunities also, right? Like for example, if okay, before that, let me make it very clear. Medical andre doctor ashte alla. Yes, if you become MBBS madkondu, MD madkondu, doctor adre great. Nothing like it, right? But today what is happening, 20 lakh students are writing NEET exam every year. In that doctor agad ಎಷ್ಟು ಗೊತ್ತಾ, 5 to 6% ಅಷ್ಟೇ ಡಾಕ್ಟರ್ಸ್ ಆಗ್ತಿರೋದು. So don't get disheartened. Clear ಮಾಡಿದ್ರೆ awesome. All of us are there with you. But don't get disheartened that ನಾನು ಮೆಡಿಕಲ್ ಫೀಲ್ಡ್ ಹೋಗಲಿಲ್ಲ, ಡಾಕ್ಟರ್ ಆಗಲಿಲ್ಲ. No, doctor doesn't mean medical. It's not equal. There are so many opportunities in medical. I'll tell you today, you know, there are hospitals like Alleviate anta. There's a nice hospital. Actually, I should not take any brand names, but just to make you understand, right? There are so many modern companies who want physiotherapists more and more. And disclaimer, nobody has paid me anything, no sponsorships here, right? No company has paid me, but still for ease of understanding, because ಇವಲ್ಲ ನೀವು ಟಿವಿಯಲ್ಲಿ ನೋಡಿರ್ತೀರಾ, ಆ್ಯಪ್ಸ್ ಅಲ್ಲಿ ನೋಡಿರ್ತೀರಾ, right? You have also seen probably technology in modern healthcare like Procto ಅಂತ, tele medicine ಇವಾಗೆಲ್ಲ, right? You can literally talk to a doctor 20 minutes ಅಲ್ಲಿ, you can get everything done at home. So ಇವಾಗ ತುಂಬ healthcare ಅಲ್ಲಿ there is a lot of transformation happening. In that you can take sports medicine. There is clinical psychology, biotechnology. In fact, engineering ತಗೊಂಡು biotechnology ತಗೋಬಹುದು. BSc ತಗೊಂಡು biotechnology ತಗೋಬಹುದು. You can be in allied medicine also, right? Medical allied medicine, right? So there are so many things. Healthcare management. You will be in healthcare management. If you have seen, for example, ACO insurance, ನೀವು ನೋಡಿರ್ತೀರಾ, ದೊಡ್ಡ ದೊಡ್ಡ ಬ್ಯಾನರ್ಸು. ಅವ್ರಿಗೆ ಏನು ಬೇಕು, ಅವ್ರಿಗೆ ಇದೇ ಬೇಕು, ಅವ್ರಿಗೆ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ಸ್ ಬೇಕು, right? Because they have to assess so many things whenever an insurance claim comes. So this way, medical technology also you can do through, you know, engineering. You can go through, you can go to medical. Hangella ide, right? You can, you know, redirect yourself. So all these things. In finance, what should I tell? India is like skyrocketing in finance. My uncle came to India. There was a gap of almost 6 to 7 years. He told me, when I entered India, I thought, what is this? Is this India? It is so fast. Payment is so fast. Everything is, you know, people are like QR code, scan. ಎಷ್ಟು ಫಾಸ್ಟ್ ಆಗ್ತಿದೆ. ನಮ್ಮ US ಅಲ್ಲೇ ಏನೂ ಇಲ್ಲ. He lives in San Jose. ಅಲ್ಲೇ ಇಲ್ಲ ಈ ಟೆಕ್ನಾಲಜಿ ಅಂತ ಇದ್ದಾರೆ. ಅಲ್ಲೇ ಸ್ಲೋ ಆಗಿ ಕಾರ್ಡ್ ಹಾಕಬೇಕು, ಪಿನ್ ಹಾಕಬೇಕು, ಓಲ್ಡ್ ಮೆಥಡ್ ಸ್ಟಿಲ್. ಇಲ್ಲಿ UPI ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಇಸ್ ಸೋ ಫಾಸ್ಟ್. He was shocked. That is how financial ecosystem is changing in India. ನೀವು ಯೂಸ್ ಮಾಡೋದು ಗೂಗಲ್ ಪೇ, ಫೋನ್ ಪೇ, ಬಟ್ ಬ್ಯಾಕ್ ಎಂಡಲ್ಲಿ ಎಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಗೊತ್ತಾ? Led by our Nandan Nilkaniji, right? So many things are changing in finance industry, right? There are companies who are coming from other countries to India now, like Goldman Sachs. Yeshtond companies are there, finance related companies. If you have observed all this phone pay, Google pay, allunu there are opportunities, right? You can be part of there also when you get into commerce, finance, ataralla hodaga, right? Which degree adella matarana next. I'm just telling the sectors, right? Green energy. Now that is also a huge place where 19,744 crores has been invested. Solar manufacturing ali 24,000 crores has been invested. Reliance themselves have invested 75,000 crores, right? So there is a lot of things in that. EV, battery technology, solar engineer, EV engineer, green energy, you know, green energy manager, sustainability consultant are there, right? Okay, so green energy, as everybody is feeling the heat, right? Ellrigu pinch ಆಗ್ತಿದೆ, and our prime minister is also telling ಓಡಾಡಬೇಡಿ,
ಆಚೆ ಹೋಗ್ಬೇಡಿ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಇವಾಗ ನೆಕ್ಸ್ಟ್ ಸೊಲ್ಯೂಷನ್ ಇಫ್ ಯು ಅಬ್ಸರ್ವ್ ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ಗ್ರೀನ್ ಎನರ್ಜಿ ಓನ್ಲಿ. ಆ್ಯಂಡ್ ಆಬ್ವಿಯಸ್ಲಿ our country is also pushing because we are very much, we are importing a lot of oil. We don't have oil in our country, but we have sunlight because we are a tropical nation. Why are we not utilizing the sunlight, which can be our power, right? Already there are giga factories which are already put up, right? But this is going to be the future, correct? Industrial automation. If any kid, nowadays I hear kids telling, sir, I love robotics. ಇವಾಗಲೇ robotics labs ಬಂದ್ಬಿಟ್ಟಿದೆ, ಚಿಕ್ಕ labs ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ. If you Google, you will get to know. Their kids are literally working with robotics, right? They are creating robots, they are, Autobots. So many things are there, right? You can be a robotic engineer through mechanical is the base for it, right? You can be automation engineer, mechatronics engineer, smart factory manager. So all these are, roles which are coming up right now. Okay, agri-tech. Recently, my friend and me, we were talking. All these IT companies are firing right, left, center. 1,000, 20,000, this company, that company fired 20,000. But ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ವಿ. ಮತ್ತೆ ನಾವು ಫಾರ್ಮಿಂಗೇ ಹೋಗಬೇಕಾಗತ್ತೆ, we have to go back to farming ಅಂತ ಸುಮ್ಮನೆ we are joking. However, on a serious, there is lot of technological advances which are happening in farming also. Right, so many things. AI is being used in farming as well nowadays. If you watch, this Shark Tank and all, you will get to know. Defense. There is a huge demand now, right? It is just the beginning. How did we know? India-Pakistan war happened, right? But it was not a human war. It is called a modern warfare. That means, yella drone alli warfare aitu. This drone is coming, that drone is neutralizing it. Iron Dome, Israel has Iron Dome, right? You observed these news, you would have heard. So it is all about modern warfare, which is creating drones, which is creating all different types of artilleries in defense, right? Defense, India has become the powerhouse, right? Almost 6.8 lakh crore has been invested, and a lot of private companies are also investing, right? So in that also, aerospace engineer, drone specialist, defense specialist, defense manufacturing engineer. So all these things you can enter into. Entrepreneurship, this is also one big sector. Starting your own business, right? Of course, first in your basic skill, becoming an expert in something, and then you can become an entrepreneur. Ecosystem, Startup India, Stand Up India, you know that, right? So I myself come from that. So you would have watched Shark Tank again, right? You will get to know what is the entrepreneurship, the way it is happening. ಮುಂಚೆನೂ ಇತ್ತು ನಮ್ಮ ಬಿಸ್ನೆಸ್ ಅಂತ ಇತ್ತು, ಬಟ್ ಇವಾಗ entrepreneurship ಅಂತ it has become startup ಅಂತ it's become a buzzword, right? So that you can explore in coming times. Sir, ನನ್ನ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇತ್ತು, ಬಟ್ ಏನು ಮಾಡೋಕ್ಕಾಗ್ತಿಲ್ವಲ್ಲ ಸರ್. So many kids come to me, right? In sports also, it's not that only you have to become a player. You just don't need to become a player. Always you have to be a player, and okay, great. Adre ಒಳ್ಳೆಯದು. Every kid goes to coaching, dreaming becoming a player, right? But besides that, ಆಗಿಲ್ಲ ಅಂದರೆ ಏನು? You can still be associated. Sports coach. IPL is going on, huge manpower is required for IPL only. And besides that also, there are so many opportunities. There are sports management companies, right, where you can apply. You can be a sports analyst. That is only one big job. You would have heard Crick Buzz ಅಂತ ಹುಡುಗರು ನೋಡಿರ್ಬೇಕು, ಆ್ಯಪ್ ಕ್ರಿಕ್ ಬಸ್ ಅಂತ. ಅಲ್ಲಿ ಏನು ಬೇಕು? ಸ್ಪೋರ್ಟ್ಸ್ ಅನಲಿಸ್ಟೇ ಬೇಕು ಅವ್ರಿಗೆ, ರೈಟ್? ಸೊ ಸ್ಪೋರ್ಟ್ಸ್ ನ್ಯೂಟ್ರಿಷನಿಸ್ಟ್, ಸ್ಪೋರ್ಟ್ಸ್ ಮ್ಯಾನೇಜರ್, ಸ್ಪೋರ್ಟ್ಸ್ ಬ್ರಾಡ್ಕಾಸ್ಟರ್, ಸ್ಪೋರ್ಟ್ಸ್ ಮಾರ್ಕೆಟಿಂಗ್ ಪ್ರೊಫೆಷನಲ್. ಬಿಕಾಸ್ ಇವಾಗೆಲ್ಲ ಹೆಂಗಂದರೆ ಪ್ರೋ ಕಬಡ್ಡಿ ಲೀಗ್ ಅಂತ ನೀವು ನೋಡಿದಾಗ ದೇರ್ ಇಸ್ ಅ ಸ್ಪೋರ್ಟ್ಸ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಬಿಹೈಂಡ್ ದಟ್, ರೈಟ್? ದಟ್ ಹೌ ಡು ಯು ಶೋ ದಟ್ ಸ್ಪೋರ್ಟ್, ದಟ್ ಈಸ್ ಆಲ್ಸೋ ಎನ್ ಆರ್ಟ್, ರೈಟ್? ಸೊ ಇಟ್ಸ್ ಅ ವೇರಿಯಸ್. ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ದ ಬೌಂಡ್ರೀಸ್ ಆರ್ ವ್ಯಾನಿಷಿಂಗ್. ಇಟ್ಸ್ ಆಲ್ ಇಂಟರ್ ಡಿಸಿಪ್ಲಿನರಿ, ರೈಟ್? ಇಫ್ ಯು ಆರ್ ವೆರಿ ಕ್ರಿಯೇಟಿವ್, ಸರ್ ನಾನು ಕ್ರಿಯೇಟಿವ್ ಇದ್ನಲ್ಲ ಸರ್, ಬಟ್ ನನಗೆ ಆ ಕ್ರಿಯೇಟಿವಿಟಿ ಹೊರಗೆ ಬರ್ತಿಲ್ಲ, ಐ ಡೋಂಟ್ ವಾಂಟ್ ಟು ಬಿ ಇನ್ ಜಸ್ಟ್ ರೆಗ್ಯುಲರ್ ಡೂಯಿಂಗ್ ಸಮ್ ಡೆಸ್ಕ್ ಜಾಬ್. There are fields there also, right? Now earlier creativity was a hobby, but even creativity is an industry. It's called creator economy.
ಹಂಗಂತ ಇವತ್ತು ಮನೆಗೆ ಹೋಗ್ಬಿಟ್ಟು ಹೇಳ್ಬಿಡಿ, ನೋಡು ಸರ್ ಹೇಳಿದ್ರು ತಾನೆ ನಾನು ಯೂಟ್ಯೂಬರ್ ಆಗ್ತೀನಿ ಇವತ್ತು, ನಾನು ಓದಲ್ಲ, ಐ ಆಮ್ ಗೋನ್ ಟು ಬಿಕಮ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ನೀವು ಹಂಗೆ ಹೋಗಿ ಹೇಳಿದ್ರ, ಯು ಸಿ ಐಲ್ ಗೆಟ್ ಇನ್ಫಾರ್ಮೇಷನ್ ಫ್ರಮ್ ಪೇರೆಂಟ್ಸ್. ಇಟ್ ಡಸಂಟ್ ಮೀನ್ ಕ್ರಿಯೇಟರ್ ಎಕನಾಮಿ, ಡಸಂಟ್ ಮೀನ್ ದ್ಯಾಟ್ ಯೂಟ್ಯೂಬರ್ ಆಗ್ಬಿಡ್ತೀನಿ ಅಂತ ನಿಂಗೆ ಅಮ್ಮ ನಿಂಗೆ ಗೊತ್ತಿಲ್ಲ, ನೀವೆಲ್ಲ ಹಳೆ ಕಾಲದವರು. ಯೂಟ್ಯೂಬರ್ ಗೊತ್ತಾ, ನಾನು ಒಬ್ಬನು ನೋಡಿದೆ ಅಟ್ ದಿ ಏಜ್ ಆಫ್ 20 ಈಸ್ ಅರ್ನಿಂಗ್ $1 million ಕೂತ್ಕೊಂಡು. ಬಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಡು ಯು ನೋ ದ ಕಾಂಟೆಕ್ಸ್ಟ್? ಅವನು ಎಲ್ಲಿಂದ ಬಂದಿದ್ದಾನೆ, ಅವನು ವಾಟ್ ಈಸ್ ಹಿಸ್ ಬ್ಯಾಕ್ ಗ್ರೌಂಡ್, ವಾಟ್ ಈಸ್ ಹಿ ಡೂಯಿಂಗ್, ಆ್ಯಂಡ್ ಇಟ್ ಟೇಕ್ಸ್ ಲಾಟ್ ಆಫ್ ಹಾರ್ಡ್ ವರ್ಕ್ ಫಾರ್ ದ್ಯಾಟ್ ಆಲ್ಸೋ. ಓಕೆ, ಬೈ ದ ವೇ ದೇ ಡೋಂಟ್ ಹ್ಯಾವ್ ಲೈಫ್. ಮಾರ್ನಿಂಗ್ ಟಿಲ್ ನೈಟ್ ದೇ ಶೂಟ್, ದೇ ಪ್ರೊಡ್ಯೂಸ್, ದೇ ಎಡಿಟ್. ನೈಟ್ ಎಲ್ಲ ಕುತ್ಕೊಂಡು ಅವರು ದೇ ಪುಟ್ ಆನ್ ದಟ್ ವಿಡಿಯೋಸ್. ಇಟ್ಸ್ ನಾಟ್ ಈಸಿ. ಒಂದು ಸ್ಟೂಡೆಂಟ್ ಜೊತೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ. ಐ ಗೇವ್ ಅ ಟಾಸ್ಕ್. He told I want to become YouTuber and he was not studying only. I gave him task, you do this sir, ಹೆಂಗೆ ಮಾಡ್ಬೇಕು ಸರ್, ಇದು ಹೆಂಗೆ ಸರ್, ಅದೇ ಸರ್ ಇಷ್ಟೊಂದು ಮಾಡಬೇಕಾ, ಓ ಇವಾಗ ಅರ್ಥ ಆಯ್ತಾ, ಓಕೆ ಹೌ ಡು ಯು ನೋ, ಓಕೆ ಇಫ್ ಯುರ್ ಇಟ್ಸ್ ಅ ಪ್ಯಾಷನ್, ಡೋಂಟ್ ವರಿ. ಸಿ ಒನ್ಸ್ ಯು ಗೆಟ್ ಅನ್ ಎಕ್ಸ್ಪರ್ಟೀಸ್, ವೆನ್ ಯು ಹ್ಯಾವ್ ಅ ಕಾಂಪಿಟೆನ್ಸ್, ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅಂತಾರೆ, ವೆನ್ ಯು ಹ್ಯಾವ್ ಅ ಕಾಂಪಿಟೆನ್ಸ್, ಅದಕ್ಕೆ ತಕ್ಕಂಗೆ ಯು ಕ್ಯಾನ್ ಡೂ ಸಮ್ ಯೂಟ್ಯೂಬ್ ಚಾನಲ್ ಲೇಟರ್, ಯು ಕ್ಯಾನ್ ಡೂ. ಬಟ್ ಈ ಒನ್ ಆಫ್ ಎಕ್ಸಾಂಪಲ್ ತಗೊಂಡು ಇವನು 18-year-old ಯೂಟ್ಯೂಬರ್ ಆದ, 16-year-old ಒಬ್ಬ ಯೂಟ್ಯೂಬರ್, ಹಂಗಿದ್ರೆ ಮತ್ತೆ 3 ವರ್ಷದ ಹುಡುಗನೂ ಆಗಿದ್ದಾನಪ್ಪ. ಐ ಸಾ ಒನ್ ವಿಡಿಯೋ, 3-year-old ಕಿಡ್, ಹಿ ಡಸ್ ರಿವ್ಯೂಸ್ ಆಫ್ ಟಾಯ್ಸ್. 3 ವರ್ಷದ ಹುಡುಗ US ಅಲ್ಲಿ, ದಟ್ ಕಿಡ್ ಇಸ್ ರಿವ್ಯೂಯಿಂಗ್ ಟಾಯ್ಸ್. ಐ ಲವ್ ದಿಸ್ ಟಾಯ್ ಬಿಕಾಸ್ ಹಂಗಂತ 1 million ವ್ಯೂ ಇದೆ ಅವನಿಗೆ, 1 million ವ್ಯೂಸ್. ಹಂಗಂತ ಯು ಡೋಂಟ್ ನೋ ದ ಕಾಂಟೆಕ್ಸ್ಟ್, ಅದು ಹೆಂಗಾಯಿತು, ಯಾರು ಬ್ಯಾಕಪ್ ಏನು, ಮೇ ಬಿ ದೇ ಆರ್ ಸೂಪರ್ ರಿಚ್, ಯು ಹ್ಯಾವ್ ಟು ಸಿ ಆಲ್ ದ್ಯಾಟ್ ಆಲ್ಸೋ, ರೈಟ್? ಸೊ ಡಿಪೆಂಡ್ಸ್. Okay, so all those things can be with in coming time. That is graphic designer, animator, video editor, sound engineer, podcast producer, UI UX designer, content creator, brand strategist. Lot of demand for this. As you grow, of course, first you have to finish your basic degree. I told you that is what opens the door. Then you have to choose all these things. This is all later. I'm just telling you about the industry, right? Okay, because especially businessmen, all the businessmen who are doing business here, sir, can you please raise your hand, men and women, anybody doing business here? Business. Sir, I think you are understanding digital marketing ಮಾಡಬೇಕು, ಓ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು, ಓ ಇವರು ಹೇಳ್ತಾ ಇದ್ದಾರಪ್ಪ ಅಗೇನ್ ಆ್ಯಂಡ್ ಅಗೇನ್ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಓಪನ್ ಮಾಡಬೇಕಂತೆ, ನಾವು ಹೆಂಗೆ ಮಾಡೋದು, ಹೌ ಡು ವಿ ಕ್ರಿಯೇಟ್ ದಿಸ್ ವಿಡಿಯೋಸ್, ರೈಟ್? ಸೊ ದ ಡಿಮಾಂಡ್ ಇಸ್ ಸ್ಲೋಲಿ ಇನ್ಕ್ರೀಸಿಂಗ್ ಬಿಕಾಸ್ ಎವ್ರಿಬಡಿ ನೀಡ್ಸ್ ಆನ್ಲೈನ್ ಪ್ರೆಸೆನ್ಸ್ ನಾವು. ಆನ್ಲೈನ್ ಪ್ರೆಸೆನ್ಸ್ ಡಸಂಟ್ ಮೀನ್ ವೆಬ್ಸೈಟ್, www.rameshbearings.com ಡಸಂಟ್ ವರ್ಕ್ ನಾವು. ಒಂದು ವೆಬ್ಸೈಟ್ ತೆಗೆದುಬಿಟ್ರೆ ಏನೂ ಆಗಲ್ಲ, ಟ್ರಸ್ಟ್ ಬಿಲ್ಡ್ ಆಗಲ್ಲ. ಟ್ರಸ್ಟ್ ಇಸ್ ಬಿಲ್ಟ್, ಓಕೆ ದಟ್ ಇಸ್ ಅ ಫುಲ್ ಡಿಫರೆಂಟ್ ಸೆಮಿನಾರ್, ನಾನು ಎಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀನಿ. ಟ್ರಸ್ಟ್ ಇಸ್ ಬಿಲ್ಟ್ ಥ್ರೂ ಲಾಟ್ ಆಫ್ ಆನ್ಲೈನ್ ಟ್ರಸ್ಟ್ ಬಿಲ್ಡಿಂಗ್ ಆಲ್ಸೋ ಹ್ಯಾಪನ್ಸ್. ದಟ್ ಈಸ್ ವಾಟ್ ಈಸ್ ಬ್ರ್ಯಾಂಡ್ ಸ್ಟ್ರಾಟಜಿಸ್ಟ್, ಬಿಲ್ಡಿಂಗ್ ಅ ಬ್ರ್ಯಾಂಡ್, ರೈಟ್? ಅದಕ್ಕೆಲ್ಲನೂ ತುಂಬ ಆಪರ್ಚುನಿಟೀಸ್ ಇದೆ. ಓಕೆ, ಸೊ ದಿಸ್ ವೇ ಐ ಥಿಂಕ್ ದೀಸ್ ಆರ್ ಆಲ್ ದ ಫೀಲ್ಡ್ಸ್. ನಾವು ಹೌ ಡು ಯು ಗೋ ಅಬೌಟ್, ಇಟ್ಸ್ ಆ್ಯಕ್ಚುಲಿ ಅ ವೆರಿ ಟಫ್ ಟಾಸ್ಕ್. ನನಗೆ ಭಾಳ ದೊಡ್ಡ ಟಾಸ್ಕ್ ಕೊಟ್ಟು ಸರ್ ಅವರು ಕರಿಯರ್ ಕ್ಲಾರಿಟಿ ಬರಬೇಕು, ಬಟ್ it is very difficult to do that. If you want, take a screen. I will share this photo to you, right? ಇಲ್ಲಿ ಸ್ವಲ್ಪ ಕ್ಲಾರಿಟಿ ಇಲ್ಲ, ಬಟ್ ಐ ವಿಲ್ ಶೇರ್ ದ ಕ್ಲಿಯರ್ ಪಿಕ್ಚರ್ ಟು ಆಲ್ ಆಫ್ ಯು. ಗ್ರೂಪಲ್ಲಿ ಏನಾದರೂ ಇದ್ರೆ ಸರ್ ಕಳಿಸ್ಬಿಡಿ, ಐ ವಿಲ್ ಶೇರ್ ದಿಸ್ ಸ್ಲೈಡ್ ಟು ಯು. ಅದ್ರಲ್ಲಿ ನೀಟಾಗಿ ಮ್ಯಾಪ್ ಮಾಡಿದ್ದೀವಿ. ದಟ್ ಸಿ ಬೇಸಿಕ್ ಥಿಂಗ್ ಏನಪ್ಪ, ಫಸ್ಟು ನೀವು 10th ಮಾಡಬೇಕು. 10th ಮಾಡಿದ್ಮೇಲೆ PUC ಅಲ್ಲಿ ಏನು ತೊಗೋಬೇಕು, ರೈಟ್? PUC ಅಲ್ಲಿ ಆಬ್ವಿಯಸ್ಲಿ ದೇರ್ ಆರ್ 3 ಥಿಂಗ್ಸ್, ಸೈನ್ಸ್, ಕಾಮರ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ಅಂತ ಕರೀತಾರೆ. ಇವಾಗ ಆರ್ಟ್ಸ್ ಬದಲು ಹ್ಯುಮ್ಯಾನಿಟೀಸ್ ಅಂತ ಕರೀತಾರೆ. ಸೊ ದೇರ್ ಆರ್ ಲಾಟ್ ಆಫ್ ಎಕ್ಸಾಮ್ಸ್ ಆಲ್ಸೋ. ಯು ಕ್ಯಾನ್ ಗೋ ಥ್ರೂ ಆಲ್ ದೀಸ್ ಎಕ್ಸಾಮ್ಸ್, ರೈಟ್? ಸೆಕೆಂಡ್ ಇಸ್ ವಾಟ್ ಯು ಕ್ಯಾನ್ ಡೂ ಡಿಪ್ಲೊಮಾ ಆಲ್ಸೋ. ಯು ಕ್ಯಾನ್ ಡೂ ಫಾರ್ 5 years. ಮಾಡೋದು ಬೇಡ, ನನಗೆ CET ಎಲ್ಲ ಬೇಡ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಡ ಅಂದರೆ ಯು ಕ್ಯಾನ್ ಗೋ ಫಾರ್ ಡಿಪ್ಲೊಮಾ, ರೈಟ್? ಒನ್ ಮೋರ್, ಆಸ್ ಐ ಸೆಡ್, paramedical diploma also, like whoever had that, but definitely NEET is after 12th standard, so right now this is not required. ITI, again, it is directly skill oriented, right? Directly if you want to learn some skill, that is for certain section of the society, right? I think here it is not relevant. Job oriented courses, again, that is that is for other sections. Okay, distance education, there are so many things, right? So 10th alli you have to observe that what bent of mind, parents ಅವ್ರನ್ನ ಸ್ವಲ್ಪ ಬೆಂಟ್ ಆಫ್ ಮೈಂಡ್ ನೋಡಿ, ಅವ್ರದ್ದು ಹೇಗಿದೆ, ರೈಟ್? ವಾಟ್ ಕೈಂಡ್ ಆಫ್, ಬಿಕಾಸ್ ಐ ಟೆಲ್ ಯು, ರೀಸೆಂಟ್ ಟಾಪರ್ ಶರ್ಮಿಳಾ ಅಂತ, ರೈಟ್? ಶಿ ಸ್ಕೋರ್ಡ್ 98% ಇನ್ ಅವರ್ ಇನ್ಸ್ಟಿಟ್ಯೂಟ್, ಟಾಪರ್. ಶಿ ಟು ಕಾಮರ್ಸ್. ವೈ? ಶಿ ಇಸ್ ವೆರಿ ಕ್ಲಿಯರ್ ದಟ್ ಸರ್ ನಾನು ಲಾ ಮಾಡಬೇಕು. ಐ ಟೋಲ್ಡ್ ದೇರ್ ಪೇರೆಂಟ್ಸ್, ಮ್ಯಾಮ್ ಸುಮ್ಮನೆ ಸೈನ್ಸ್ ಎಲ್ಲ ಮಾಡಿಸ್ಬೇಡಿ,
right? Their parents are full orthodox. Science ಮಾಡಿಸಿ ಹಿಂಗೆ ಮಾಡಬೇಕು ಅಂತಿತ್ತು, ಬಟ್ ಶಿ ಟು ಕಾಮರ್ಸ್. ಶಿ ಈಸ್ ಟೇಕಿಂಗ್ ಕ್ಲಾಟ್ ಕೋಚಿಂಗ್. ಕ್ಲಾಟ್ ಬರೆದ್ಬಿಟ್ಟು, ದಟ್ ಈಸ್ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಬರೆದ್ಬಿಟ್ಟು, ನ್ಯಾಷನಲ್ ಲಾ ಸ್ಕೂಲ್ ಅಂತೆಲ್ಲ ಇದೆಯಲ್ಲ ಬೆಂಗಳೂರಲ್ಲಿ, ಶಿ ವಾಂಟ್ಸ್ ಟು ಡೂ ಲಾ. ಸೊ ಕಾಮರ್ಸ್, ಟಾಪರ್ ಟು ಕಾಮರ್ಸ್. ದಿಸ್ ಇಸ್ ಹೌ ಲ್ಯಾಂಡ್ಸ್ಕೇಪ್ ಇಸ್ ಚೇಂಜಿಂಗ್. ಡಿಯರ್ ಪೇರೆಂಟ್ಸ್, ಲೆಟ್ಸ್ ನಾಟ್ ಬಿ ಸ್ಟಕ್ ಇನ್ ದ ಓಲ್ಡನ್ ಎರಾ. ಚೇಂಜ್ ಆಗ್ತಿದೆ ಬಿಕಾಸ್ ಒಳ್ಳೊಳ್ಳೆ ಕಾಲೇಜಸ್ ಇದೆ. ಸೊ ಕಾಮರ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ಈಸ್ ಆಲ್ಸೋ ನಾಟ್ ಬ್ಯಾಡ್ ಇಫ್ ಆಫ್ ಕೋರ್ಸ್ ಗೋಲ್ ಹ್ಯಾಸ್ ಟು ಬಿ ಕ್ಲಿಯರ್. ಇಫ್ ಸ್ವಲ್ಪ ಪ್ರಾಬ್ಲಮ್ ಬಂತ, ಕನ್ಸಲ್ಟ್ ಅ ಕೌನ್ಸಿಲರ್ ಅಷ್ಟೇ. ಹ್ಯಾವ್ ಅ ಕನ್ಸಲ್ಟೇಷನ್ ವಿತ್ ಅ ಕೌನ್ಸಿಲರ್ ದಟ್ ಓಕೆ ಈ ಥರ ಇದೆ, ವಾಟ್ ಶುಡ್ ವಿ ಡೂ, ಇಸ್ ಇಟ್ ಅ ರೈಟ್ ವೇ ಟು ಡೂ, then you can consult, right? So all the three. Now once 12th standard is done, there are a lot of entrance exam, right? If you want to do medical, NEET exam. If you want to do engineering, CET. If you want to get into IITs and the top those colleges, you have to write JEE, joint entrance exam, right? Or JEE ಅಲ್ಲಿ ಮೇನ್ ಇದೆ, ಅಡ್ವಾನ್ಸ್ ಇದೆ, ಮೇನ್ಸ್ ತೊಗೊಂಡ್ರೆ NIT ಹೋಗ್ಬೋದು, right? That is all in engineering, right? So this way you have to take courses. 11th and 12th ಅಲ್ಲಿ ಕೋರ್ಸ್ ತೊಗೋಬೇಕು. ರಿಮೆಂಬರ್, ತುಂಬ ಪೇರೆಂಟ್ಸ್ಗೆ ಇದು ಗೊತ್ತಿರಲ್ಲ. 12th ಅಲ್ಲಿ ಯೋಚನೆ ಮಾಡಿದಾಗ, ಓ ಇದು ಎಕ್ಸಾಮ್ ಬರೀಬೇಕಾ, ಓ ಇದಕ್ಕೆ ಕೋರ್ಸ್ಗೆ 2 ವರ್ಷ ಟ್ರೈನಿಂಗ್ ಇರುತ್ತೆ. ಅಫ್ಕೋರ್ಸ್ JEE CET ಎಲ್ಲ ಎಲ್ರಿಗೂ ಗೊತ್ತಿದೆ, ಇದೆಲ್ಲ ಕಾಮನ್ನು. ನೀಟ್ ಅಂತೂ ಗೊತ್ತಿರುತ್ತೆ. ಇನ್ ಕೇಸ್ ಯು ಆರ್ ಏಮಿಂಗ್ ಫಾರ್ NID, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್, ಡಿಸೈನಲ್ಲಿ ಬೇಕು, ಬ್ಯಾಚುಲರ್ ಆಫ್ ಡಿಸೈನ್ ಅಂತ ಒಂದು ಕೋರ್ಸ್ ಇದೆ. ಅದನ್ನು ಮಾಡಬೇಕು ಅಂದರೆ ಯು ಹ್ಯಾವ್ ಟು ಟೇಕ್ ಅಗೇನ್ ಸೇಮ್ ಲೈಕ್ ದಟ್. ಎಲ್ಲದಕ್ಕೂ ಇವಾಗ ಕೋರ್ಸ್ ಇದೆ. 11th and 12th ಅಲ್ಲಿ ಆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೋರ್ಸ್ ತೊಗೋಬೇಕು. ಬಿಕಾಸ್ ಆಲ್ ಕಾಂಪಿಟೇಷನ್ಸ್ ಇಟ್ಸ್ ಬಿಕಮ್ ಕಾಂಪಿಟೇಟಿವ್. Parents, everything is competitive now in India because of the population. By nature it becomes competitive, right? Okay, so over there after 12th, how many of you are after 12th? Okay, I'll quickly go through this. Allied medicine, I told you, very interesting. Adal bekidre you can be definitely connected with the medical industry, right? And engineering and architecture, again humanities, design alli you can go through aeronautical, agriculture, so many things are there here also, right? Business and management courses. If you have a bent of mind where you like people, sir ಜನರ ಜೊತೆ ನಾನು ವರ್ಕ್ ಮಾಡೋಕ್ಕೆ ಇಷ್ಟ, ಐ ಲವ್ ಮಾರ್ಕೆಟಿಂಗ್, ಐ ಲವ್ ಫೈನಾನ್ಸ್, ಆ ಥರ ಎಲ್ಲ ಇದ್ದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗೆ ಹೋಗಬೇಕು. ಆಬ್ವಿಯಸ್ಲಿ ಹೂ ಹ್ಯಾವ್ ಸ್ಟೆಮ್ ಮೈಂಡ್ ಸೆಟ್, ಸೈನ್ಸ್ ಟೆಕ್ನಾಲಜಿ, ನನಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಭಾಳ ಇಷ್ಟ ಸರ್, ಐ ಆಮ್ ಟೆಲಿಂಗ್ ಇನ್ ವೆರಿ ಸಿಂಪಲ್ ವೇ. ಓಕೆ, ಆ ಥರ ಸೈನ್ಸ್ ಇದ್ದರೆ ಯು ಶುಡ್ ಗೋ ಫಾರ್ ಇಂಜಿನಿಯರಿಂಗ್. ಕ್ರಿಯೇಟಿವ್ ಬೆಂಟ್ ಇದ್ದರೆ ಆರ್ಕಿಟೆಕ್ಚರ್ಗೂ ಹೋಗ್ಬೋದು, ಬಿ ಆರ್ಕ್ ಅಂತ ಇದೆ, ಅದಕ್ಕೂ ಹೋಗ್ಬೋದು, right? If you want to go into law, as I was discussing, right, law and all that, if you want to go for, then you can go for humanities degrees over here. Banking and commerce, yes, BCom, right? Whoever likes mathematics, crunching numbers, ledgers, accounting, adella ishta andre, so accounting and legal, all these things are also there, right? Anyway, I'll share this to you later. Okay, so this is how the sectors are, right? And finally, the last 5 minutes, okay? The last 5 minutes, what matters the most of my presentation, this is the end. What matters at the end of the day is, parents, character, skill, and what is it? Mindset. Character will give you respect. Skill will get you opportunity. Mindset will allow you to stay in that opportunity. Because time will come when, yes, many things AI will do, ella kelsa madutte, but how you are, how strong you are, what kind of character building you have done, that will ensure whether you stay and how long you stay in the market, right? So developing these core qualities is really essential, and it has become ಇಂಪಾರ್ಟೆಂಟ್ ಟುಡೇ. ಮುಂಚೆನೂ ಇತ್ತು, ನಾವೆಲ್ಲ ಕೇಳಿರ್ತೀವಿ 21st century ಸ್ಕಿಲ್ ಅಂತ ಕೇಳಿದ್ವಿ, ಬಟ್ ನಾವು ಇಟ್ ಹಸ್ ಬಿಕಮ್ ಆಲ್ ದ ಮೋರ್ ಇಂಪಾರ್ಟೆಂಟ್, ರೈಟ್? ದ ಹ್ಯೂಮನ್ ಕ್ವಾಲಿಟೀಸ್, ಯುವರ್ ಹ್ಯೂಮನ್ ನೇಚರ್, ನಿಮ್ಮ ಎಂಪತಿ ಹೇಗಿದೆ, ನಿಮ್ಮ ಇಂಟಿಗ್ರಿಟಿ ಹೇಗಿದೆ, ಹೌ 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 ಪ್ಯಾಷನೆಟ್ ಯು ಆರ್, ನಿಮ್ಮ ರೆಸಿಲಿಯನ್ಸ್ ಹೇಗಿದೆ, ಹೌ ಮಚ್ ಆರ್ ಯು ನೆವರ್ ಗಿವ್ ಅಪ್ ಗೈ, ಐ ಆಮ್ ನಾಟ್ ಗೋನ್ ಟು ಗಿವ್ ಅಪ್. ಒಂದು ಪ್ರಾಜೆಕ್ಟ್ ಹಿಡಿದ್ರೆ ಐ ಆಮ್ ದ ಮೋಸ್ಟ್ ಅಕೌಂಟಬಲ್ ಗೈ, ಮೋಸ್ಟ್ ಟ್ರಸ್ಟ್ ವರ್ದಿ ಗೈ. How are you able to create that kind of a character for yourself? That will become more relevant because everything will be done ready. How you manage everything is what will matter at the end of the day. And this is what we do at Roots, which I was telling Institute, little bit to throw some light. We are located in 3 locations in Bangalore, that is Basvesh Nagar, Rajarajeshwari Nagar and Yelahanka. That is what we are doing. I know, I am very much aware that we are a coaching institute.
ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಗಿ ನಾವು ಮಾರ್ಕ್ಸೇ ತರಿಸ್ಬೇಕು, ಸಬ್ಜೆಕ್ಟೇ ಮಾಡಿಸ್ಬೇಕು, ವಿ ನೋ ದ್ಯಾಟ್. ಬಟ್ ವಿ ಆರ್ ದ ಓನ್ಲಿ ಇನ್ಸ್ಟಿಟ್ಯೂಟ್ ಟುಡೇ ಫೋಕಸಿಂಗ್ ಆನ್ ದ 21st century skill, ಬಿಕಾಸ್ ವಿ ಮೇಕ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಸ್ಪೀಕ್, ಮಾತಾಡಿಸ್ತೀವಿ. ದಟ್ ಈಸ್ ದ ಫಸ್ಟ್ ಬೇಸಿಕ್ ಲೆವೆಲ್. ಸ್ಟೇಜ್ ಮೇಲೆ ಬಂದು ಮಾತಾಡೋದು ಕಲ್ತ್ಬಿಟ್ಟು ನಾ ಮಗು, ದೇ ಕ್ಯಾನ್ ಅಚೀವ್ ಎನಿಥಿಂಗ್. ಟ್ರಸ್ಟ್ ಮೀ. ಹೇಗೆ ಹೌ ಇಟ್ ಇಸ್ ಕನೆಕ್ಟೆಡ್ ಟು ಅದರ್ ಥಿಂಗ್ಸ್, ಇಟ್ ಈಸ್ ವೆರಿ ಮಚ್ ರಿಲೇಟೆಡ್ ಸಬ್ಕಾನ್ಷಿಯಸ್ಲಿ. ಟ್ರಸ್ಟ್ ಮೀ ಆನ್ ದ್ಯಾಟ್. ಐ ವಾಸ್ ಅ ಇಂಟ್ರೋವರ್ಟ್ ಗೈ, ಲೈಫಲ್ಲೇ ಮಾತಾಡಿರಲಿಲ್ಲ. ಬಟ್ ಇಂಜಿನಿಯರಿಂಗಲ್ಲಿ ಐ ಗಾಟ್ ಎನ್ ಆಪರ್ಚುನಿಟಿ. ಐ ಯೂಸ್ ಟು ಗೋ ಆನ್ ಸಮ್ ಪ್ಲಾಟ್ಫಾರ್ಮ್ಸ್, ಹೋಗಿ ಮಾತಾಡಿ ಐ ಡೆವಲಪ್ ಮೈ ಕಮ್ಯುನಿಕೇಷನ್ ಸ್ಕಿಲ್. In fact, you will not believe, I never took part in any public speaking competitions in my school. No debates, no speech. Because one day very bad experience agoytu. So that is why we want them to develop that team building activities. On team jote hege work ಮಾಡಬೇಕು. Corporate ಅಲ್ಲಿ ಇದ್ಕೊಂಡು parents, we would have heard these terminologies. ಕೇಳಿದ್ದೀವಿ, ಬಟ್ ಇವಾಗ it is ಅದರದ್ದು ಇಂಪ್ಯಾಕ್ಟ್ 10x ಆಗಿಬಿಟ್ಟಿದೆ. Parents, ಮುಂಚೆಗಿಂತ relevance has become 10x. Teamwork, that is what we teach them. Teamwork, building their creative thinking, right? On the spot they have to work on it. Building their logical thinking, critical thinking, whatever I told you, adaptability, lifelong learning, visualization, meditation, so many things are there. Because the more things are evolving outside in the market, the more we have to go inside, right? That is the level of, and one quick 1-minute video we have, can we play that? It's just 1 seconds. So that we can just to show that, okay, it's not about just talking, it is also about doing. Sumne matadadalla, everybody talks. When I was Welcome to Roots Education, India's first tutorial that combines academics just a minute. with a transformative because we are friends also used to talk a lot program. And we wanted to take action. That yen madadu, how do we bring this? And this we thought almost 7 years back. AI avag gottu iralla namge. 7 years back we got, and we are the first institute in the country to bring this kind of a methodology, a 3M model. Academics, mindset and mentorship anta. It was a 3M model. We are the first to bring it. And how did we execute that? Heng madidvi. We are walking the talk. Now matadadanne madidvi. How did we do that? Just 60 seconds. Can we play, please? Matters. Thank you so much. So this is how we wanted to walk the talk, right? And this is how we're building our students, and we have to build the next generation in this manner, dear parents, because the final thing today, all the more it has become relevant, which is happiness, which is a core quality. I am working with Gen Zs. ನೀವು ಕೂಡ ವರ್ಕ್ ಮಾಡಿರ್ತೀರ businesses ಅಲ್ಲಿ, corporates ಅಲ್ಲಿ. You would have worked, Gen Zs are coming into our workforce. ಅಲ್ವಾ ಸರ್? You would have observed their talk is, ಏನಾದರೂ report, can you just give me this report by tomorrow evening? Sir, sorry, tomorrow is a holiday, sir. I'll not be able to do it. I'll do it on Monday morning. My God, ಮುಂಚೆ ಎಲ್ಲ we never told all that. ಕೊಡಬೇಕಂದ್ರೆ ಕೊಡಬೇಕು.
And if you sit and talk to them, why, my dear, like what do you think, like when these kind of situations come, when tough situations come, what do you do? Sir, see sir, simple, mental well-being is very important for me. Sir, I can't stress myself too much. Sir, I have to balance my life also. So next Gen Z is, for them it is more of mental well-being, happiness, it is more of that, because obviously ನಾವೇ ನಮ್ಮ ಜನರೇಷನ್ನೇ ಕಷ್ಟಪಟ್ಟು ಅವ್ರಿಗೆ ಒಳ್ಳೆ ಕಂಫರ್ಟಬಲ್ ಲೈಫ್ ಕೊಟ್ಟಿದ್ದೀವಲ್ಲ. ಸೊ ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ದೇ ಆರ್ ಲುಕಿಂಗ್ ಫಾರ್ ಹ್ಯಾಪಿನೆಸ್ ಆಸ್ ಅ ಕೋರ್ ಕ್ವಾಲಿಟಿ. ಎವರ್ ಇಸ್ ನಾಟ್ ಹ್ಯಾಪಿ ಇನ್ ದ ಇಂಡಸ್ಟ್ರಿ ಟುಡೇ, ಎಲ್ಲ ಕೆಲಸ ಎಲ್ಲ ಸೇರ್ಕೊಂಡ್ಮೇಲೆ ಇಫ್ ದೇ ಆರ್ ನಾಟ್ ಹ್ಯಾಪಿ, ಡು ವಿ ವಾಂಟ್ ಸಚ್ ಕೈಂಡ್ ಆಫ್ ಚಿಲ್ಡ್ರನ್? ವಿ ಹ್ಯಾವ್ ಟು ಥಿಂಕ್ ಆಸ್ ಅ ಪೇರೆಂಟ್ ದಟ್ ಎಲ್ಲ ಮಾಡಿಸಿದ್ಮೇಲೆ ಎಂಡ್ ಆಫ್ ದ ಕರಿಯರ್ ದೇ ಆರ್ ಸಿಟ್ಟಿಂಗ್ ಇನ್ ಸಮ್ ಆಫೀಸ್ and they are not happy at all, but they are earning good money. Do we want our children to be in that kind of a place? And the final question to ask ourselves is, it's not about what our student or our child has to become, it is what kind of person my child should become. Right? Whether they have to be full of happiness, ambition, resilience, character, with lot of skills, with a strong mindset, with a resilient character that they pierce through the world and come out with a winning outcome. They have the champion's mindset, they have that integrity, they are responsible, they are trustworthy, they are leaders. And they show that leadership quality wherever they go. And if that happens, I am very sure any sector they go to, any sector, they are going to prosper. And they are going to be happy, most importantly. With this, thank you so much. This is Sharath signing off. Thank you so much for your patience and listening to me. It's been a pleasure. Thank you so much. ವೃತ್ತಿ ಶಿಕ್ಷಣದ ಬಗ್ಗೆ ಬಹಳ ಅದ್ಭುತವಾದಂಥ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ರೂಡ್ಸ್ ಸಂಸ್ಥೆಯ ಸಹ ಸಂಸ್ಥಾಪಕರಾದಂಥ ಶರತ್ ಅಯ್ಯಂಗಾರ್ ಅವರು. ಈಗ ನಿಮ್ಮ ಸಮಯ. ಈಗಾಗಲೇ ಅವರು ವಿವರಿಸಿದಂತೆ ಮಗುವಿನ ಆಸಕ್ತಿ, ಮಗುವಿನ ಕೌಶಲ್ಯ, ಮಗುವಿನ ವ್ಯಕ್ತಿತ್ವ ಮತ್ತು ಆ ಮಗುವಿನ ಭವಿಷ್ಯ, ಇವಿಷ್ಟನ್ನು ಒಳಗೊಂಡು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ಆಯ್ಕೆ ನಿಮ್ಮ ಕೈಯಲ್ಲಿದೆ, ಪ್ರಸ್ತುತ ಕಾಲಘಟ್ಟದಲ್ಲಿ ಈ ವೇಗದ ಜೀವನದಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಬೆಳಕನ್ನು ಚೆಲ್ಲಿದ್ದಾರೆ ಶರತ್ ಅಯ್ಯಂಗಾರ್. ನಿಮ್ಮ ಮನಸ್ಸಿನಲ್ಲಿ, ವಿದ್ಯಾರ್ಥಿಗಳ ಮನಸ್ಸಿನಲ್ಲಿರ್ಬೋದು ಅಥವಾ ಪೋಷಕರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಎದುರಾಗಿರ್ಬೋದು. ಆ ಪ್ರಶ್ನೆಗೆ ಉತ್ತರವನ್ನು ಶರತ್ ಸರ್ ಅವರು ಕೊಡ್ಲಿಕ್ಕಿದ್ದಾರೆ. ದಯವಿಟ್ಟು ತಮಗೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ, ಏನಾದರೂ ಕೇಳಬೇಕಂತ ಅನ್ನಿಸಿದ್ರೆ ದಯವಿಟ್ಟು ತಾವು ಕೇಳ್ಬೋದು. ಇದಾದ ನಂತರ ಈಗೊಂದು ಟೀ ಬ್ರೇಕ್ ಇಲ್ಲೇ ಇರ್ತದೆ. ಇಲ್ಲೇ ನಾವು ಮಕ್ಕಳಿಗೆ ಬಿಸ್ಕತ್ ಮತ್ತು ಟೀಯನ್ನು ಇಲ್ಲೇ ಕೊಡ್ತೀವಿ. ಇದಾದ ನಂತರ 1.5 ಗಂಟೆಗೆ ನಿಮಗೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. 1.5 ಗಂಟೆಗಳ ಕಾಲ ಇಷ್ಟೊತ್ತು ತನಕ ಏನಾಯಿತು ಅಂತ ಹೇಳಿದ್ರೆ, ಆ ಮಗು ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು 10ರ ನಂತರ ಅಥವಾ 12ರ ನಂತರ ಅಲ್ಲಿಗೆ ತೆಗೆದುಕೊಂಡು ಬಂದಿದ್ದೇವೆ. ಈಗ ಮುಂದಿನ ಸೆಷನ್ ನಿಮ್ಮ ಆಯ್ಕೆಯ ನಂತರ ನೀವು ಮಾಡಬೇಕಾದದ್ದೇನು ಅದನ್ನ ಕರೀತಾರೆ ಸ್ಕಿಲ್ ಡೆವಲಪ್ಮೆಂಟ್. ಅದಕ್ಕೆ ಒಬ್ಬ ಅಭೂತಪೂರ್ವವಾದಂತಹ ಸಂಪನ್ಮೂಲ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಆ ಸೆಷನ್, ಈ ಇಂಟ್ರಾಕ್ಷನ್ ಕಾರ್ಯಕ್ರಮದ ನಂತರ ಆ ಸೆಷನ್ ಅನ್ನು ಕೊಡ್ತೇವೆ. ಬಹಳಷ್ಟು ಅರ್ಥಗರ್ಭಿತವಾದಂಥದ್ದು ಮತ್ತು ಪ್ರಸ್ತುತ ಕಾಲಘಟ್ಟದಲ್ಲಿ ಒಂದು ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಅಥವಾ AI ಟೆಕ್ನಾಲಜೀಸ್ ಇರ್ಬೋದು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ರೆಸ್ಯೂಮ್ ಡೆವಲಪ್ಮೆಂಟ್ ಬಗ್ಗೆ ಇರ್ಬೋದು, ಈ ರೀತಿಯ ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ತಾರೆ ಒಬ್ಬರು
ಸಂಪನ್ಮೂಲ ವ್ಯಕ್ತಿಗಳು, ಅದು ನಂತರದ ಸೆಷನ್. ದಯವಿಟ್ಟು ಈಗ ಈ ಕರಿಯರ್ ಕೌನ್ಸಿಲಿಂಗ್, ಶಿಕ್ಷಣ ಶಿಬಿರ, ಅದು ವಾಟ್ ನೆಕ್ಸ್ಟ್ ಅಂತಕ್ಕಂಥ ವಿಷಯದ ಬಗ್ಗೆ ತಮಗೇನಾದರೂ ಸಂದೇಹ ಇದ್ರೆ ಪರಿಹರಿಸಿಕೊಳ್ಬೋದು. ಎನಿ ಕ್ವಶನ್ಸ್? ಏನಾದರೂ ಸಂದೇಹಗಳಿದ್ರೆ ಟೀ ಕೊಡಿ, ಟೀ ಇಲ್ಲೇ ಕೊಡಿ. Any question they can ask. ಹ್ಯಾಂಡ್ ರೈಸ್ ಮಾಡಿ, ಮೈಕಲ್ಲೇ ಕೊಡ್ತಾರೆ. ಶರತ್ ಸರ್ ಆನ್ಸರ್ ಕೊಡ್ತಾರೆ. ಹಾ ಕೊಡಿ, ಇಲ್ಲಿ ಮೈಕ್ ಕೊಡಿ. ಶರತ್ ಸರ್ ಬನ್ನಿ. So I am a BCom student basically, but to be frank, I want to do something related to technology, but I'm already studying BCom. So what are the opportunity through which I can go? I missed, it's echoing to me. Just ask me like that. Right. What are the other opportunities through which I can go To technology. Okay, you want to shift to technology. Technology means there's so many things, like how? So BCom is a very, it's a general course. You can easily shift to finance. See, now I think you have your, okay, her question is, okay, I think this is working. So her question is that she is in BCom. How can she go to finance and data technology? Correct? So this is actually a very good path you are already in, right? You are in right stream already. From BCom, you are already in the commerce field. The subjects which you choose, make sure you choose more into finance, right? And data today, see, there is lot of colleges, right? There are data science anta ondu course ide, right? So that you can do online also, offline also. There are companies again, right? Okay, by default, for the benefit of you, I am telling the names of companies. Upgrade anta ondide, alli data science anta, they are tied up with other colleges. You can enter into data field. You can do that course. Anybody can do actually. Engineering alidruno, any stream of engineering, you can do that data science course and enter into that field. Yeah, got it. And make sure the most important thing is this 3 years, utilize it well. Your BCom period. You are in the final year. No worries, no worries. See, these are 6 months courses. 6 months to 1 year. There are 2 types of courses, 6 months and 1 year. 1 year ಸ್ವಲ್ಪ extensive ಇರುತ್ತೆ, right? In fact, the moment you do these courses, people are landing into 15-20 lakh rupee jobs. Hangu ide. See, it all depends on your excellence. Children, remember, you have to excel at whatever you do, because ಎಲ್ಲದಕ್ಕೂ ಜನರು ಇದ್ದಾರೆ ಇವಾಗ. If you take up this course, make sure you excel at it. Yeah? Good. All the best. So, any questions? After 2 years, I want to find which one is going to, or at present what trend is going, or what are the options I have in BBA, data analytics, data science field. I want to know that how to find that. How to find? Okay. So right now, what are you pursuing? I am pursuing BBA data analytics. BBA data analytics. Which year are you in? First year. First year. Yes. Okay. How to find is, you have to stay updated through Google only, right? That is the only problem now. Lot of platforms are there, which is genuine, which is not genuine. Like we don't get the information. Right. So in that case, see, I'll tell you one very important thing for everybody. Start using the power of LinkedIn. Okay. See, more than watching videos, connect with people. Connect with people in the industry experts, right? Do internships over there. Apply. It's okay. 100 if you apply, 5 people will reply. You have to apply, right? ಹಿಂದಿನ ಕಾಲದಲ್ಲಿ ನಾವು ಇಮೇಲ್ ಮಾಡ್ತಿದ್ವಿ, ಕೋಲ್ಡ್ ಮೇಲಿಂಗ್ ಅಂತ ಹೇಳ್ತಾ ಇದ್ವಿ ಆವಾಗ. Nowadays, it is cold messaging on LinkedIn. Make a nice message. ಅದನ್ನು ChatGPT ಯೂಸ್ ಮಾಡಿ ಬೇಕಿದ್ರೆ ಒಳ್ಳೆ ಇಂಪ್ಯಾಕ್ಟ್ಫುಲ್ ಮೆಸೇಜ್ ಕ್ರಿಯೇಟ್ ಮಾಡಿ. ಬಟ್ ಕೀಪ್ ಇಟ್ ಆಲ್ವೇಸ್, ಎನಿಥಿಂಗ್ ಯು ಕ್ರಿಯೇಟ್, ಆಲ್ವೇಸ್ ಕೀಪ್ ಇಟ್ ಪರ್ಸನಲೈಸ್ಡ್,
ನಿಮ್ಮದು ಕ್ವಾಲಿಟಿ ಅದರಲ್ಲಿ ಕಾಣಬೇಕು ಆ ಮೆಸೇಜಲ್ಲಿ. ಅದೆಲ್ಲ ಕಸ್ಟಮೈಸ್ ಮಾಡಿ ಗ್ರಾಮೆಟಿಕಲಿ ಕರೆಕ್ಷನಿಗೆ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಮೇಲ್ ಪೀಪಲ್ you LinkedIn-ಅಲ್ಲಿ ಕನೆಕ್ಟ್ ಮಾಡಿ. ಡ್ಯೂರಿಂಗ್ ಯುವರ್ ಹೌ ಮೆನಿ ಆಫ್ ಯು ಆರ್ ಇನ್ ಡಿಗ್ರಿ? ರೇಸ್ ಯುವರ್ ಹ್ಯಾಂಡ್. ಡಿಗ್ರಿ like under graduation. All of you, my dear students, I am telling you, all the degrees are old school already. It's already over. You are just doing to get a step up. Ashte. Adrinda you can't expect some big job or something. Mass recruitment idre okay. If you are only computer science engineer in some college in Bangalore, you will have mass recruitment. Bere yavade idruno ensure that these 3 years you develop that skill, and that through internships ಗೆಲ್ಲ ಅಪ್ಲೈ ಮಾಡಿ. use the power of LinkedIn. Build your network of people who are in that industry, so that by the time you are graduating from your degree, you have everything ready. Because ನಾವೇನು ಮಾಡ್ತೀವಿ ಗೊತ್ತಾ, ಫೈನಲ್ ಇಯರ್ ಆದಮೇಲೆ ಅವ್ರು ಅಂಕಲಿಗೆ ಕಾಲ್ ಮಾಡ್ತೀವಿ, ನಿಮಗೆ ಯಾರಾದರೂ ಕನೆಕ್ಟ್ ಇದ್ದಾರಾ, ನಮ್ಗೆ ಇಂಟರ್ನ್ಶಿಪ್ ಬೇಕು, ಜಾಬ್ ಬೇಕು. We start sending resumes, everything in final year. But now things are very tough, my dear students, especially now the job market has become very tough these 1 or 2 years, right? Next 2 years it should be better, but be well prepared. Build your network right from today. 3 years, build it well. Okay? Do internships. Thank you, sir. Sure. Any other questions? Here. I am in my 12th now. I am a PCMB student. PCMB? Yeah, PCMB student. So I am interested in bio, but I don't like physics and chemistry because they are very complicated. So I thought of going into medical, like NEET and all. But I think because of the situation nowadays about education system, I'm not sure about writing NEET. I wanted to pursue something else in medical, but I don't know what. And I don't want anything related to Correct. physics. Exactly. So for that, what you can do, I threw some light. I know, see, there are so many things going on in NEET today, right? But it's okay. See, end of the day, I already told you that, NEET is a competitive exam, right? Adagilla anta, don't get disheartened. That is not end of the world. Adagilla andre agadilla anta enilla. That's why I told you there are 2 options. Okay? So one is B.Tech. B.Tech ಅಲ್ಲಿ biotechnology has the highest demand, right? And medical engineering antanu ide, right? Illa you can go for BSc. Now there are 2 different streams ido. Biotech engineering ಮಾಡಕ್ಕೆ ಹೋದ್ರೆ you will get into more of the engineering aspect of medical. If you go to BSc, it is more of pure science. Like you learn more into chemistry part of it, the life science part of it, right? So if you are more of a research kind of a person, you should go for BSc. If you are more of a tech kind of a person, that you like to understand the systems and processes in the medical field, then you should go for B.Tech. Adralli subjects ide. What you should do is you should always take up those. Google ಏನು subjects ಇದೆ ಅದರಲ್ಲಿ, ಚೂಸಿಂಗ್ ಮಾಡಬೇಕು. ಇದರಲ್ಲಿ ಆ ಸಬ್ಜೆಕ್ಟ್ನ ನೋಡಿ, ವಾಟ್ ಆರ್ ದ ಚಾಪ್ಟರ್ಸ್, ಇಂಟ್ರೆಸ್ಟ್ ಬರ್ತಿದೆಯಾ, ಈ ಚಾಪ್ಟರ್ದು ಕಂಟೆಂಟ್ ಇಂಟ್ರೆಸ್ಟ್ ಬರ್ತಿದೆಯಾ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದಟ್, ದೆನ್ ಯು ಶುಡ್ ಟೇಕ್ ಅಪ್ ದಟ್. Then you will understand whether what kind of person you are. Clear? And you can still be in the medical field. Don't worry. Okay? All the best. ನಮ್ಮ ಸಮುದಾಯದ ವಿದ್ಯಾರ್ಥಿಗಳ ಒಂದು ಜೀವನದಲ್ಲಿ ಒಂದು ಸುವರ್ಣ ಘಳಿಗೆ ಅಂತ ಕರಿಬೋದು. ರೂಟ್ಸನ್ನು ನೋಡ್ಲಿಕ್ಕೆ ಹೋಗ್ಬೋದು ಅಥವಾ ಅಯ್ಯಂಗಾರ್ ಸರ್ನ ಮಾತಾಡ್ಲಿಕ್ಕೆ ಹೋಗುವಂಥ ಕೆಲಸ ಒಂದು ರೀತಿಯಲ್ಲಿ ಅತ್ಯಂತ ಅಂದರೆ ಕಠಿಣ. ಕರ್ಕೊಂಡು ಹೋಗಬೇಕು, ಅವ್ರ ಸಮಯವನ್ನು ಕೇಳಬೇಕು, ಅವ್ರ ಅಪಾಯಿಂಟ್ಮೆಂಟ್ ಸಿಗಬೇಕು. ಆದರೆ ಆ ರೂಟ್ಸನ್ನೇ ಈ ಭಾಗಕ್ಕೆ ಕರೆತಂದು ನಮ್ಮ ಮಕ್ಕಳಿಗೆ ಅತ್ಯುತ್ತಮವಾದಂಥ ಮಾಹಿತಿಯನ್ನು ಕೊಡುವಲ್ಲಿ ಶರತ್ ಅಯ್ಯಂಗಾರ್ ಅವರು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಜೊತೆಯಲ್ಲಿ ಬಹಳ ವಿಶೇಷವಾಗಿ ಅನಿಸಿದ್ದು, ಶರತ್ ಅಯ್ಯಂಗಾರ್ರಂತಹ ಒಂದು ದೈತ್ಯ ಪ್ರತಿಭೆ ನಮ್ಮ ಸಮುದಾಯದ ಮಕ್ಕಳ ಜೊತೆ ಬಂದಾಗ ನೀವು ತೋರಿಸಿದ 2 ಗಂಟೆಯ ಪ್ರೀತಿ ಇದೆಯಲ್ಲ, ನೀವು ತೋರಿಸಿದ 2 ಗಂಟೆ ಶಿಸ್ತಿದೆಯಲ್ಲ, ದಯವಿಟ್ಟು ಪೇರೆಂಟ್ಸ್ ಜೋರಾದ ಚಪ್ಪಾಳೆಯನ್ನು ನಮ್ಮ ಮಕ್ಕಳಿಗೆ ಹಾಕೋಣ. ಇಡೀ ಹೊತ್ತು ಮೊಬೈಲ್ ಮತ್ತು ಟಿವಿಯ ಜೊತೆ
ಕಾಂಟ್ಯಾಕ್ಟ್ ಆಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನನ್ನ ಮಕ್ಕಳು 2 ಗಂಟೆ, ನಮ್ಮ ಸಮುದಾಯದ ಮಕ್ಕಳು 2 ಗಂಟೆ ಹೊತ್ತು ಕಾಲ ಪಿನ್ ಡ್ರಾಪ್ ಸೈಲೆನ್ಸ್. ನೀವು ನೋಡಿರ್ಬೋದು, ನಾನು ಎಲ್ಲ ಅಬ್ಸರ್ವೇಷನ್ಸ್ ಮಾಡ್ತಾ ಇದ್ದೆ. 2 ಗಂಟೆ ಹೊತ್ತು ಮಕ್ಕಳು ಮೊಬೈಲ್ ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೆ. ಅಂಥ ಒಂದು ಗೌರವವನ್ನು ನಮ್ಮ ಅತಿಥಿಗಳಿಗೆ ತಾವು ಕೊಟ್ಟಿದ್ದೀರಿ. ವಿಶೇಷವಾದಂಥ ಕೃತಜ್ಞತೆಗಳನ್ನು ತಮಗೆ ಸಲ್ಲಿಸುತ್ತಾ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಶರತ್ ಅಯ್ಯಂಗಾರ್ ಅವರು ಮಕ್ಕಳಿಗೆ ವೃತ್ತಿ ಶಿಕ್ಷಣದ ಬಗ್ಗೆ ಅಭೂತಪೂರ್ವದಂಥ ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವ್ರನ್ನ ವೇದಿಕೆಯ ಮೇಲೆ ಕರೆದು ಗೌರವಿಸ್ತೇನೆ. ಅದರ ಮಧ್ಯೆ ಈಗ ನಿಮ್ಮ ಮುಂದಿನ ಕಾರ್ಯಕ್ರಮ ಮತ್ತು ವಿಶೇಷವಾಗಿದೆ. 10 ಆಯಿತು, 12 ಆಯಿತು, ಕೋರ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಯಾವುದಂತ ಆಯ್ಕೆ ಮಾಡ್ಕೊಂಡಿದ್ದೀರಿ? ನಿಮ್ಮ ಆಸಕ್ತಿಯ ಮೇಲೆ, ನಿಮ್ಮ ಕೌಶಲ್ಯದ ಮೇಲೆ, ನಿಮ್ಮ ವ್ಯಕ್ತಿತ್ವದ ಮೇಲೆ ಮತ್ತು ಭವಿಷ್ಯದ ಮೇಲೆ. ಈಗ ಆ ಸ್ಟೆಪ್ಪಿಗೆ ಬಂದು ನಿಂತಿದ್ದೀರಲ್ಲ, ಈಗ ಏನು ಮಾಡಬೇಕು? ನಾನು ಆಯ್ಕೆಯನ್ನು ಮಾಡಿಕೊಂಡಿದ್ದೇನೆ, ಈ ದಾರಿಯಲ್ಲಿ ನಾನು ಹೇಗೆ ಹೋಗಬೇಕು ಅನ್ನೋದರ ಬಗ್ಗೆ, ವೃತ್ತಿ ಶಿಕ್ಷಣದ ಬಗ್ಗೆ ಅಥವಾ ಕೌಶಲ್ಯ ಅಭಿವೃದ್ಧಿಯ ಬಗ್ಗೆ ನಿಮ್ಮ ಜೊತೆ ಮಾತಾಡುವಂಥ ಒಂದು ಪ್ರತಿಭೆ ನಮ್ಮವರೇ ಆದಂಥ ಕುಮಾರ್ GS. ಕುಮಾರ್ GS ಬಗ್ಗೆ ಹೇಳಬೇಕು ಅಂತಾದಾಗ ನಾನು ಅವರ ಬಯೋಡಾಟಾವನ್ನು ತರಿಸ್ಕೊಂಡು ಓದ್ತೇನೆ. ಈ ಅಲ್ಫಾಬೆಟ್ಸ್ ಇದೆಯಲ್ಲ, ABCD ಇಂಗ್ಲೀಷ್ನಲ್ಲಿ ಏನಿದೆ ಅಷ್ಟು ಅಲ್ಫಾಬೆಟ್ಸ್ಗಳು ಅವರ ಹೆಸರನ್ನ ಮುಂದಿದೆ. ಯಾವುದ್ಯಾವುದೋ ಸರ್ಟಿಫಿಕೇಟೆಡ್ ಕೋರ್ಸ್ಗಳನ್ನು ಮಾಡಿ ಒಂದು ಅದ್ಭುತವಾದಂಥ ರೆಸ್ಯೂಮನ್ನು ಅವರು ಬಿಲ್ಡ್ ಮಾಡಿಕೊಂಡು ಇದನ್ನು ನೀವು ಕೂಡ ಬಿಲ್ಡ್ ಮಾಡ್ಕೊಳ್ಬೋದು ಅನ್ನುವುದನ್ನು ನಿಮಗೀಗ ಹೇಳ್ಕೊಡ್ಲಿಕ್ಕಿದ್ದಾರೆ. ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಅಥವಾ ರೆಸ್ಯೂಮ್ ಡೆವಲಪ್ಮೆಂಟ್ ಬಗ್ಗೆ ಇರ್ಬೋದು, ಫ್ರೀ ಸರ್ಟಿಫಿಕೇಶನ್ ಕೋರ್ಸಸ್ ಬಗ್ಗೆ ಇರ್ಬೋದು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಹೌ ಟು ಫೇಸ್ ದ ಇಂಟರ್ವ್ಯೂಸ್, ಅದು ಕೂಡ ಒಂದು ಸ್ಕಿಲ್ಲು. ಈ ಬಗ್ಗೆ ಎಲ್ಲ ಮಾಹಿತಿಯನ್ನು ನಮ್ಮ ಸಂಸ್ಥೆಯ ಹೆಮ್ಮೆಯ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಕುಮಾರ್ ಅವರು ಈಗ ಆ ವಿಷಯದ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಕುಮಾರ್ ಬಗ್ಗೆ ಹೇಳೋಕ್ಕೋದ್ರೆ ತುಂಬ ಇದೆ, ಆದರೆ ಅಲ್ಪ ಸ್ವಲ್ಪವನ್ನು ನನಗೆ ಸಾಧ್ಯವಾದಷ್ಟು ಹೇಳ್ತೇನೆ. ಅವರು ಅನೇಕ ಸಂಸ್ಥೆಗಳಲ್ಲಿ ಉನ್ನತವಾದಂಥ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಕಾಗ್ನಿಸೆಂಟ್ ಅಂತಕ್ಕಂಥ ಕಂಪನಿಯಲ್ಲಿ ಗವರ್ನೆನ್ಸ್, ರಿಸ್ಕ್ ಆ್ಯಂಡ್ ಕಂಪ್ಲಯನ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದಾರೆ. HCL ಟೆಕ್ನಾಲಜೀಸ್ನಲ್ಲಿ ಗ್ರೂಪ್ ಮ್ಯಾನೇಜರ್ ಆಗಿ, ರಿಸ್ಕ್ ಆ್ಯಂಡ್ ಕಂಪ್ಲಯನ್ಸ್ ಅಲ್ಲಿ ಗ್ರೂಪ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದಾರೆ. ಒಮೆಗಾ ಹೆಲ್ತ್ ಕೇರ್ನಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ. ಹೀಗೆ ಎಲಿಸ್ ಗ್ಲೋಬಲ್ ಅಲ್ಲಿ ಲೀಡ್ ಡಾಟಾ ಸೆಕ್ಯೂರಿಟಿ, ಒಮೆಗಾ ಹೆಲ್ತ್ ಕೇರ್ನಲ್ಲಿ ಮ್ಯಾನೇಜರ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ, ಹಿಂದೂಜಾ ಗ್ಲೋಬ್ ಸೊಲ್ಯೂಷನ್ಸ್ ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್. ಒಂದು MBA ಮಾಡಿಕೊಂಡು MBA ನಂತರ ಅದಕ್ಕೆ ಪೂರಕವಾದಂಥ ಅನೇಕ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡಿಕೊಂಡು, ಉದಾಹರಣೆಗೆ CISSP, CISA and CISM GRC, leader with 15 years of experience across banking, healthcare, BPO and IT services. Expert is in governance, risk and compliance, artificial intelligence, internal controls, ISO 27001, HIPAA, HITRUST, PCIDSS, FFIEC, NIST, ಆಲ್ಮೋಸ್ಟ್ ABCD FGHIJK ಅದನ್ನು ಮುಗಿಸ್ಬಿಡ್ತೀನಿ ನಾನು. ಹೀಗೆ ವೃತ್ತಿಗೆ ಬೇಕಾದಂತಹ ಅನೇಕ ಸರ್ಟಿಫಿಕೇಟ್. ಅಂದರೆ ಇದೇನಾಗತ್ತೆ ಕೇಳಿದ್ರೆ, ನಮ್ಮ ರೆಸ್ಯೂಮ್ಗೆ ಒಂದು ಲೋಡ್ ಬರುತ್ತೆ, ಒಂದು ವೆಯ್ಟ್ ಬರುತ್ತೆ, ಅದಕ್ಕೊಂದು ವರ್ತ್ ಇರ್ತದೆ. ಅದನ್ನು ಹೇಗೆ ನೀವು ಕ್ರೋಢೀಕರಿಸಿಕೊಳ್ಳಬಹುದು? ಇದಕ್ಕೇನು ಸಾವಿರಾರು ರೂಪಾಯಿಯ ವ್ಯಯ ಇಲ್ಲ, ಲಕ್ಷಾಂತರ ರೂಪಾಯಿಯ ವ್ಯಯ ಇಲ್ಲ. ಇದನ್ನು ಆರಾಮವಾಗಿ 10ನೇ ತರಗತಿ ಓದುತ್ತಿರುವಂಥ ಮಗು ಕೂಡ ಒಂದು ಸರ್ಟಿಫಿಕೇಟ್ ಕೋರ್ಸನ್ನು ಮಾಡಬಹುದು. ನೀವು ಯಾವ ವಿಷಯವನ್ನು ಆಯ್ಕೆ ಮಾಡಿದ್ದೀರಿ ಅದಕ್ಕೆ ಪೂರಕವಾಗತಕ್ಕಂಥ ಸರ್ಟಿಫಿಕೇಟ್ ಕೋರ್ಸ್ಗಳು ಇವತ್ತಿದೆ. ಅದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ಹೆಮ್ಮೆಯ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ GS ಕುಮಾರ್ ಅವರು. ಅದಕ್ಕೂ ಮಧ್ಯೆ ರೂಟ್ ಸಂಸ್ಥೆಯ ಸಹ ಸಂಸ್ಥಾಪಕರು, ಗೌರವಾನ್ವಿತ
ಶರತ್ ಅಯ್ಯಂಗಾರ್ ಅವರನ್ನ ವೇದಿಕೆಯ ಮೇಲೆ ನಾನು ಆಹ್ವಾನಿಸಿಕೊಳ್ತಾ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸುವರೆ ನಮ್ಮ ಸಂಘದ ಅಧ್ಯಕ್ಷರಾದಂಥ KM ಲಕ್ಷ್ಮಣ್ ಅವರು ನಮ್ಮ ನೆನಪಿನ ಕಾಣಿಕೆಯನ್ನು ಕೊಡುವುದರ ಮೂಲಕ ನಮ್ಮ ಸಂಘದ ಗೌರವವನ್ನು ಅವರಿಗೆ ಅರ್ಪಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮ್ಮ ಸಮುದಾಯದ ಮಗು ಯಾವತ್ತೇ ರೂಟ್ಸ್ ಸಂಸ್ಥೆಯ ಮೆಟ್ಟಿಲನ್ನು ಹತ್ತಿದಾಗ ನಿಮ್ಮ ಸಹಕಾರ ನಮ್ಮ ಸಮುದಾಯದ ಮಕ್ಕಳ ಮೇಲೆ ಇರಲಿ ಎನ್ನುವಂಥ ಆಶಾ ಹರಕೆಯೊಂದಿಗೆ ತಮ್ಮ ಜೊತೆ ನಾವು ನಿವೇದನೆ ಮಾಡಿಕೊಳ್ಳುತ್ತಾ ನಮ್ಮ ಮಕ್ಕಳ ಮೇಲೆ ನಿಮ್ಮ ಪ್ರೀತಿ ಇರಲಿ ಸರ್. ಯಾವತ್ತಾದರೂ ರೂಟ್ಸ್ ಕಡೆ ಬಂದಾಗ ನಮಗೆ ಸಹಕಾರ ನೀಡಬೇಕು. ಯಾವುದೇ ಮಗು ಸೋಮಕ್ಷತ್ರಿಯ ಗಾಣಿಗ ಸಮಾಜದ ಅಂತ ತಕ್ಕೊಂಡು ಬಂದರೆ ದಯವಿಟ್ಟು ಅಯ್ಯಂಗಾರ್ ಸರ್ ಸ್ವಲ್ಪ ಕರುಣೆ ತೋರಿ ಅನ್ನುವಂತಹ ನಿವೇದನೆ ನಿಮಗೆ. ಮಕ್ಕಳ ಭವಿಷ್ಯವನ್ನು ರೂಪಿಸಲಿ ಅಯ್ಯಂಗಾರ್ ಸರ್ ನಮ್ಮ ಜೊತೆ ಖಂಡಿತ ಇರ್ತಾರೆ. ಆವಾಗಲೇ ಅವ್ರು ಹೇಳಿದರು, ನಿಮ್ಮ ಶಿಸ್ತನ್ನು ಅವರ ಕೊಂಡಾಡಿದರು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. ಸೋಮಕ್ಷತ್ರಿಯ ನಮ್ಮ 2ನೇ ಶಿಬಿರದ ಕೌಶಲ್ಯ ಅಭಿವೃದ್ಧಿ ಶಿಬಿರದ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಸೋಮಕ್ಷತ್ರಿಯ ಗಾಣಿಗ ಸಮಾಜ ಬೆಂಗಳೂರು ಇದರ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಲ್ಲಿ ತಮ್ಮದೇ ಆದಂಥ ಶ್ರಮವನ್ನು ಹಾಕಿದಂಥ ಕುಮಾರ್ GS ಇವರನ್ನು ಪ್ರೀತಿಪೂರ್ವಕವಾಗಿ ಮಕ್ಕಳ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಅವರು ಮಾತಾಡಲಿಕ್ಕಿದ್ದಾರೆ, ಕೌಶಲ್ಯ ಅಭಿವೃದ್ಧಿ. ಅವರನ್ನು ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಪುಷ್ಪವನ್ನು ನೀಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಮುಂದಿನ 1.5 ಗಂಟೆ ಕಾಲ ಕುಮಾರ್ ಜೊತೆ ನಾವಿರ್ತೇವೆ. ಇದಾದ ನಂತರ ಇವರ ಕಾರ್ಯಕ್ರಮ ಆದ ನಂತರ ಊಟದ ವಿರಾಮ ಇರ್ತದೆ. ಆಮೇಲೆ ತಾವು ಪ್ರಶ್ನೆನ ಯಾವುದೇ ಸಂದರ್ಭಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ಬೋದು. ಊಟ ಆದ ನಂತರ ಹೀರೋ ಟು ಝೀರೋ ನಮ್ಮ ಸಮುದಾಯದ ಸಾರಿ ದಯವಿಟ್ಟು ಕ್ಷಮಿಸಿ, ಝೀರೋ ಟು ಹೀರೋ ಕೆಳಗಿನಿಂದ ಅತ್ಯಂತ ಎತ್ತರಕ್ಕೆ ಬೆಳೆದಂಥ ಪ್ರತಿಭೆಗಳನ್ನು ಮಾತನಾಡಿಸುವಂತಹ ಕಾರ್ಯಕ್ರಮ ಊಟದ ನಂತರ. ದಯವಿಟ್ಟು ಆ ಕಾರ್ಯಕ್ರಮದಲ್ಲೂ ಇದ್ದು ಅವರ ಸ್ಫೂರ್ತಿದಾಯಕ ಮಾತುಗಳಿಗೆ ಕಿವಿಯಾಗುತ್ತಾ 4 ಗಂಟೆ ತನಕ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತಾವಿರಬೇಕು. ಹಾಗೂ ನಮ್ಮ ಸಮುದಾಯದ ದಾನಿಗಳೊಬ್ಬರು ನೆರವಿನಿಂದ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಆಕರ್ಷಕ ಉಡುಗೊರೆಯನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಕಾರ್ಯಕ್ರಮದ ನಂತರ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೂಡ ಕೊಡ್ತೇವೆ. ಈಗ ಸಮಯ ಕುಮಾರ್ GS ಅವರದ್ದು. ನಮಸ್ತೆ. ಹಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ಕುಮಾರ್ GS 24 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಆಲ್ಮೋಸ್ಟ್ 2002 BPO ಇಂಡಸ್ಟ್ರಿಯಿಂದ ಸ್ಟಾರ್ಟ್ ಆಗಿ ಇವತ್ತು ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿದ್ದೀನಿ. ದ ಓನ್ಲಿ ಇಂಟೆನ್ಷನ್ ಐ ಆಮ್ ಹಿಯರ್ ಇಲ್ಲಿ ಹಾಕಿದ್ದೀನಿ ಅಂದರೆ ನಮ್ಮ ಯುವ ಸಮುದಾಯ ಇಂಟರ್ವ್ಯೂ ಯಾವ ಥರ ಪಾಸ್ ಮಾಡಬೇಕು, ಫ್ರೀ ಸರ್ಟಿಫಿಕೇಷನ್ ಯಾವ ಥರ ಆದಷ್ಟು ಬೋರ್ ಆಗದಿರೋ ಥರ. ಇಟ್ಸ್ ಎ 1 ವೀಕ್ ಕೋರ್ಸ್. ನಾನು ಅಟೆಂಡ್ ಆದಾಗ 1 ವೀಕ್ ಮಂಡೇ ಟು ಫ್ರೈಡೇ 35,000 ರೂಪೀಸ್. ಆಮೇಲೆ 3 ಡೇಸ್ ಮಾಡಿದ್ರು. 1 ಡೇ ಆಯಿತು. 1 ಡೇನೇ ಇವಾಗ ನಾನು 1.5 ಅವರಲ್ಲಿ ಹೇಳ್ಕೊಡ್ಬೇಕು, ಯಾರಿಗೂ ಬೋರ್ ಆಗಬಾರ್ದು. ಸೊ ನಮ್ಮ ಹತ್ರ 3 ವರ್ಷದ ಹುಡುಗನಿಂದ 75 ವರ್ಷದ ಆಡಿಯನ್ಸ್ ಸ್ಪ್ರೆಡ್ಡು 3 ಇಯರ್ಸ್ ಟು 75 ಇಯರ್ಸು. ಯಾರೊಬ್ರಿಗೂ ಬೋರ್ ಆಗದಿರೋ ಥರ ಸೈಬರ್ ಸೆಕ್ಯೂರಿಟಿ ಹೇಳ್ಕೊಡ್ಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ಬೇಕು. ನೀವು ಸಾಯಂಕಾಲ ಎಲ್ಲರೂ IPL ಮ್ಯಾಚ್ ನೋಡೋಕೆ ಹೋಗಬೇಕು ಅಲ್ವಾ. 3:45ಗೆ ಕ್ಲೋಸ್. ದಾನಿಗಳು ಊಟ ಕೊಟ್ಟಿದ್ದಾರೆ, ಒಬ್ಬರು ಅಣ್ಣ ಗಿಫ್ಟ್ಸ್ ಕೊಡ್ತಿದ್ದಾರೆ, ಸರ್ಟಿಫಿಕೇಷನ್ಸ್ ಇದೆ. ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 20 ಇಯರ್ಸ್ ಬ್ಯಾಕ್ ಒಂದು ಜಯನಗರ ಲೈಬ್ರರಿನಲ್ಲಿ ಒಂದು ಮೆಂಬರ್ಶಿಪ್ ಕಾರ್ಡ್ ತೊಗೊಳಕ್ಕೆ ಕಷ್ಟಪಟ್ಟಿದ್ದ ದಿನಗಳಿತ್ತು. 20-25 ವರ್ಷ ಕೆಳಗೆ. ಇವತ್ತು ಕ್ಲಿಕ್ ಆಫ್ ಎ ಬಟನ್ ಒಂದು ಆರ್ಟಿಕಲ್ ಡೌನ್ಲೋಡ್ ಮಾಡ್ಕೊಬೋದು. ಕರೆಕ್ಟಾ? ಹೋಗ್ಬಿಟ್ಟು ಸೈಬರ್ ಕೆಫೆಗೆ ಹೋಗಿ ಪ್ರಿಂಟ್ ಹಾಕ್ಸ್ಕೊಳ್ಳಿ, ಇದು ಮಾಡಿ. ಆ್ಯಂಡ್ ವಿತ್ ಕಷ್ಟಪಟ್ಟು ಮಾಡಿಲ್ಲ, ಇಷ್ಟಪಟ್ಟು ಒಂದು ಒಳ್ಳೆ ಮೆಟೀರಿಯಲ್ ರೆಡಿ ಮಾಡಿದ್ದೀವಿ.
125 ಯೂಸ್ಫುಲ್ ಅಬ್ರಿವೇಷನ್ಸ್. ಎಷ್ಟು ಜನಕ್ಕೆ ಇಲ್ಲಿ ಸೈಬರ್ ಸೆಕ್ಯುರಿಟಿ, ಡಿಜಿಟಲ್ ಟೆಕ್ನಾಲಜಿ, ಡೇಟಾ ಅನಾಲಿಟಿಕ್ಸ್ಗೆ ಹೋಗಬೇಕು ಅಂತ ಇಂಟ್ರೆಸ್ಟ್ ಇದೆ? ಓನ್ಲಿ 3 ಜನ. ಓಕೆ. ಇಂಟರ್ವ್ಯೂ ಫೇಸಿಂಗ್ ಆಗೋಕ್ಕಿಂತ ಮುಂಚೆ ನಾನು ಸ್ಟ್ರಾಂಗ್ ಆಗಿರಬೇಕು, ಪ್ರಿಪ್ರೇಷನ್ ಬೇಕು ಅಂತ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ? ಓಕೆ, ಗುಡ್. ವಾಟ್ ಈಸ್ ಪ್ರೊಫೆಷ್ನಲ್ಗೆ ಹೋಗ್ಬೇಕು ಇಲ್ಲ ಆಂಟ್ರಪ್ರಿನರ್ಶಿಪ್ ಆಗಬೇಕಾ? ಎಷ್ಟು ಜನ ಆಂಟ್ರಪ್ರಿನರ್ಶಿಪ್ ಸ್ವಂತ ಮಾಡಬೇಕು ಅಂತಾರೆ ಇಷ್ಟ ಇದೆ? ಓಕೆ. ಸೊ 0 to 0 ಅಲ್ಲ, 0 to hero, ಅದರಲ್ಲೇ ಆನ್ಸರ್ ಸಿಗುತ್ತೆ. ಓಕೆ. ನೆಕ್ಸ್ಟು, ನಾನು ಇಂಗ್ಲೀಷ್ನಲ್ಲೇ ಹೇಳ್ಬೋದಾ, ಕನ್ನಡದಲ್ಲಿ ಹೇಳ್ಬೋದಾ? ಎರಡರಲ್ಲೂ ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ಸಮುದಾಯ ಎಲ್ಲರೂ ಒಟ್ಟಾಗಿ ಬೆಳೆಯೋಣ ಅಂತ. ಆ್ಯಂಡ್ ದಿಸ್ ಈಸ್ ಉಚಿತ ಕಾರ್ಯಕ್ರಮ. ಸೊ ಅಬ್ರಿವೇಷನ್ಸು ಸ್ವಲ್ಪ ಕೇಳ್ತೀನಿ. ಆದಷ್ಟು ಸಿಂಪಲ್ ಪ್ರೆಸೆಂಟೇಷನ್ ಮಾಡಿದ್ದೀನಿ. 1.5 90 ಮಿನಿಟ್ಸನ್ನ 6 ಪೀಸ್ ಮಾಡಿದ್ದೀನಿ. 15 ಮಿನಿಟ್ಸ್ ಇಂಟು 6. ಓಕೆನಾ? ಎಲ್ಲರೂ ಯಾರು ನಿದ್ದೆ ಮಾಡಲ್ಲ? ನಿದ್ದೆ ಬಂದರೆ ಅವೇಕಾಗಿ ವಿತ್ ಲೇಮನ್ ಎಕ್ಸಾಂಪಲ್ಸ್ ಕೊಡ್ತೀನಿ. ಓಕೆ. ಸೊ ವಾಟ್ ಈಸ್ ಇನ್ಫಾರ್ಮೇಷನ್? ನಾನು ಸ್ವಲ್ಪ ಫಸ್ಟ್ ಕಾಂಟೆಕ್ಸ್ಟ್ ಎಲ್ಲ ಹೇಳಿರ್ತೀನಿ, ಆಮೇಲೆ ಸ್ಲೈಡ್ಸ್ ಈಸಿ ಆಗುತ್ತೆ. ಓಕೆ. ವಾಟ್ ಈಸ್ ಇನ್ಫಾರ್ಮೇಷನ್? ಫಾಸ್ಟ್ ಸ್ವಲ್ಪ ಇಂಟ್ರಾಕ್ಷನ್ ಮಾಡೋಣ. ಎಲ್ಲರ ಕೈಲಿ ಮೊಬೈಲ್ ಇದೆಯಲ್ವಾ? ಮೊಬೈಲ್ ಈಸ್ ಅನ್ ಅಸೆಟ್ ಆರ್ ಲಯಬಿಲಿಟಿ? ಬೋತ್. ಓಕೆ. ಮೊಬೈಲ್ ಅಸೆಟ್ ಅಂತ ಅನ್ಕೊಂತೀವಾ? ಎಲ್ಲರ ಕೈಲಿ ಯಾರು ಮೊಬೈಲ್ ಇಲ್ಲ ಕೈ ಎತ್ತಿ? ಮೊಬೈಲ್ ಇಲ್ದಿರೋರು. ವೆರಿ ಗುಡ್, ವೆರಿ ಗುಡ್. ಓಕೆ, ಗುಡ್. ಔಟ್ಲೈಯರ್ ಎಕ್ಸಾಂಪಲ್. ಓಕೆ. ಮೊಬೈಲ್ ಈಸ್ ಅನ್ ಅಸೆಟ್, ಕರೆಕ್ಟಾ? ಅದರೊಳಗೆ ಏನಿದೆ? ಹೇಳಿ. ಡೇಟಾ, ಇನ್ಫಾರ್ಮೇಷನ್. ಡೇಟಾಗೂ ಇನ್ಫಾರ್ಮೇಷನ್ಗೂ ಏನು ವ್ಯತ್ಯಾಸ? ವೆರಿ ಗುಡ್, ವೆರಿ ಗುಡ್ ಸರ್. ಲೈಕ್ ಸ್ವಲ್ಪ ಬುಕ್ಸು ತಂದಿದ್ದೀನಿ, ಸ್ವೀಟ್ಸು ತಂದಿದ್ದೀನಿ. ಯಾರ್ಯಾರು ಚೆನ್ನಾಗಿ ರಾಗಣ್ಣ ಯಾರು ರೆಸ್ಪಾನ್ಸ್ ಮಾಡ್ತೀರೋ ಅವ್ರಿಗೆಲ್ಲ ಒಂದೊಂದು ಸ್ವೀಟು ಫಾಸ್ಟಾಗಿ. ಓಕೆ. ಸೊ ಇನ್ಫಾರ್ಮೇಷನ್. ಗುಡ್ 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 ಗುಡ್. ಸೊ ಇನ್ಫಾರ್ಮೇಷನ್ ಇಸ್ ಏನು? ಇಸ್ ಎ ಸ್ಟ್ರಕ್ಚರ್ಡ್ ಡೇಟಾ. ಇನ್ಫಾರ್ಮೇಷನ್ ಇಸ್ ಅನ್ ಅನ್ಸ್ಟ್ರಕ್ಚರ್ಡ್ ಡೇಟಾ. ಓಕೆ. ಓಕೆ. ನೆಕ್ಸ್ಟ್ ಅಲ್ಲಿಟ್ಟಿದೆ. ಓಕೆ. ಅದನ್ನು ಏನು ಮಾಡಬೇಕು? ಸೇಫ್ ಮಾಡಬೇಕಾ ಎಲ್ಲರೂ ಬಿಡ್ಬೋದಾ? ಸೇಫ್ ಗಾರ್ಡ್. ಓಕೆ. ಸ್ವಲ್ಪ ಅಬ್ರಿವೇಷನ್ಸ್ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ನೀವು ಇನ್ನೂ 3-4 ವರ್ಷ ಬಿಟ್ಬಿಟ್ಟು ಇಂಟರ್ವ್ಯೂಗೆ ಹೋದಾಗ ಆ ಎಕ್ಸಾಂಪಲ್ಸ್ಗಳು ಯೂಸ್ ಆಗೇ ಆಗತ್ತೆ ಅನ್ನೋ ಭರವಸೆ ಮೇಲೆ ಪ್ರಿಪೇರ್ ಮಾಡಿರೋ ಪ್ರೆಸೆಂಟೇಷನ್ಗಳು. ಓಕೆ. CIA ಯಾರು ಹೇಳಿದ್ರೆ ಬೇಕಾದ್ರೆ 10 ಸೆಕೆಂಡ್ಸ್ ಚಾನ್ಸ್ ಟೈಮ್ ಕೊಡ್ತೀನಿ. CIA ಇನ್ ಟರ್ಮ್ಸ್ ಆಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಏನು ಅಂತ ಹೇಳಬೇಕು ಬೇಗ. CIA ಚೆಕ್ ಮಾಡಿ ಮೊಬೈಲ್ ಬೇಕಾದ್ರೆ. CIA 10 ಸೆಕೆಂಡ್ಸ್ ಅಲ್ಲ, ಯೂಸ್ ಮಾಡಿ ಮೊಬೈಲ್ ಒಂದೇ. ಓ ಇಲ್ವಾ? ಬೇಡ. ದ ರೂಲ್ ಈಸ್ ವಿ ಶುಡ್ ನಾಟ್ ಯೂಸ್. ಓಕೆ. ದ ಆಬ್ಜೆಕ್ಟಿವ್ ಇಲ್ಲಿ ನೀವು ನಾಳೆ ಇಂಟರ್ವ್ಯೂಗೆ ಹೋದಾಗ, ಸೈಬರ್ ಸೆಕ್ಯೂರಿಟಿ ಇಂಟರ್ವ್ಯೂಗೆ ಹೋದಾಗ ಫಸ್ಟ್ ನಿಮ್ಮ ಹತ್ರ ಬರಬೇಕಾಗಿರೋ ಆನ್ಸರು ಟು ಸೇಫ್ ಗಾರ್ಡ್ ದ CIA, ಕಾನ್ಫಿಡೆನ್ಷಿಯಾಲಿಟಿ, ಇಂಟೆಗ್ರಿಟಿ, ಅವೈಲಬಿಲಿಟಿ. ಹೇಳಿ. ಕಾನ್ಫಿಡೆನ್ಷಿಯಾಲಿಟಿ, ಇಂಟೆಗ್ರಿಟಿ, ಅವೈಲಬಿಲಿಟಿ. ಈಗ ಒಂದು ಚಿಕ್ಕ ರೋಲ್ ಪ್ಲೇ ಮಾಡೋಣ. ಅದರೊಳಗೆ ನಾನು ಆದಷ್ಟು ಮುಂದಿನ ಎಲ್ಲ ಸ್ಲೈಡ್ಸ್ಗಳನ್ನೂ ಅಣ್ಣ ನೆಕ್ಸ್ಟ್ ಸ್ಲೈಡ್. ಓಕೆ. ಸೊ ಎಲ್ಲದನ್ನು ಅದರಲ್ಲೇ ಯೂಸ್ ಕಲ್ತ್ಕೊಳ್ಳೋಣ. ಯಾರು ಜನ ವಾಲಂಟಿಯರ್ಸ್ ಬರ್ತೀರಾ? ಅಲ್ಲೇ ಕಂಪ್ನಿ ಅಂದ್ರೇನು, ಪ್ರೋಸೆಸ್ ಅಂದ್ರೇನು, ಇನ್ಫಾರ್ಮೇಷನ್ ಹೆಂಗೆ ಸೆಕ್ಯೂರ್ ಮಾಡ್ಬೋದು ಹೇಳ್ಬಿಡ್ತೀನಿ. ಯಾರು 5 ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಎಸ್ಪೆಷಲಿ ಫೈನಲ್ ಇಯರು, ನಾಳೆ ನೆಕ್ಸ್ಟ್ ಮಂತ್ ಆಗಸ್ಟಲ್ಲಿ ಎಕ್ಸಾಮ್ ಆಗುತ್ತೆ, ಇಂಟರ್ವ್ಯೂಗೆ ಹೋಗಬೇಕು. 5 ಜನ. ಓಕೆ. ಯಾಕಂದ್ರೆ ಅವ್ರಿಗೆಲ್ಲ ಒಂದೊಂದು ರೋಲ್ ಕೊಡ್ತೀವಿ. ಯಾರು ಪ್ಲಾನ್ ಸ್ಪಾನ್ಸರು, ಯಾರು IT, 5 ಜನ ಅಣ್ಣ. ವೆರಿ ಗುಡ್. ಬನ್ನಿ. ಓಕೆ. ವೆರಿ ಗುಡ್. ಸೊ ಇದೇನೆ ಆಬ್ಜೆಕ್ಟಿವ್. ಇಂಟರ್ವ್ಯೂ ಯಾವ ಥರ ಫೇಸ್ ಮಾಡಬೇಕು? ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಇಂಟರ್ವ್ಯೂ ಟೀಮ್. ಓಕೆ. ಇಲ್ಲ ಬನ್ನಿ. 3 ಇನ್ನಿಬ್ರು ಸಾಕಾ? ಇದರಲ್ಲೇ ಡೂಪ್ಲಿಕೇಟ್ ಮಾಡಲಾ? ಓಕೆ. ವೆರಿ ಗುಡ್, ವೆರಿ ಗುಡ್. ಇದು ಯಾಕೆ ಮಾಡ್ತೀನಿ ಅಂತಲೂ ಹೇಳ್ತೀನಿ. ಈ ಎಕ್ಸಸೈಸ್ ಯಾಕೆ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ವಾಟ್ ಈಸ್ ಆರ್ಗನೈಸೇಷನ್? ಕಂಪ್ನಿ ಅಂದ್ರೇನು? ಅಣ್ಣ ಮುಂದೆ ಬನ್ನಿ, ಇಲ್ಲಿ ಬನ್ನಿ. ವಾಟ್ ಈಸ್ ಕಂಪ್ನಿ? ಫಾಸ್ಟ್ ಇಂಟ್ರಾಕ್ಟ್ ಆಗಿ, ಇಲ್ಲಾಂದರೆ ಬೋರ್ ಆಗುತ್ತೆ. 1:30 ಊಟಕ್ಕೆ ಬಿಡ್ತೀನಿ. ಹೇಳಿ. ವಾಟ್ ಈಸ್ ಆರ್ಗನೈಸೇಷನ್? ಇನ್ನು ಬೇಸಿಕ್ ರೂಲು,
ನಾವೆಲ್ಲರೂ ಇಲ್ಲಿ ಕಲಿಯಕ್ಕೆ ಬಂದಿರೋದು, ನಾನೆಲ್ಲ ತಿಳಿದಿದ್ದೀನಿ ಅಂತ ಇಲ್ಲಿ ಬಂದಿಲ್ಲ. ನಾನು ತಿಳಿದಿರೋ 2 ಅಕ್ಷರ ಹೇಳಕ್ಕೆ ಬಂದಿರೋದು. ಓಕೆ, ವಿ ಆರ್ ಆಲ್ ಲರ್ನಿಂಗ್. ನೋ ಆನ್ಸರ್ ಇಸ್ ಎ ರಾಂಗ್ ಆನ್ಸರ್. ವಾಟ್ ಈಸ್ ಆರ್ಗನೈಸೇಷನ್? ಮೈಕ್ ಕೇಳಿಸ್ಕೊಂಡ್ರಾ? ಎ ಗ್ರೂಪ್ ಆಫ್ ಪೀಪಲ್ ವರ್ಕಿಂಗ್ ಅಂಡರ್ ಒನ್ ಅಂಬ್ರೆಲಾ ಫಾರ್ ಎ ಕಾಮನ್ ಆಬ್ಜೆಕ್ಟಿವ್. ಕ್ಲಿಯರ್ ಆಯ್ತಾ? ಎ ಗ್ರೂಪ್ ಆಫ್ ಪೀಪಲ್ ವರ್ಕಿಂಗ್ ಅಂಡರ್ ಒನ್ ಅಂಬ್ರೆಲಾ. ಮೇಡಮ್, ಓಕೆ, ಶಿ ಈಸ್ ದ ಮೇಡಮ್, ಯುವರ್ ನೇಮ್? ಮಹಿಮಾ, CEO ಆಫ್ ದ ಕಂಪನಿ. ಅಣ್ಣ, ನಿಮ್ಮ ಹೆಸರು? ವಾಟ್ಸ್ ಯುವರ್ ನೇಮ್? Aditya is the IT head. You come to the middle. So, what's your name? Ashish is a business, like you are an operation person. Okay? Huh? Shankar D. Okay, Shankar D. Okay. Shankar D is you are also like a facility support in finance. So, what's your name? Mahabalesh, what's your favorite area? Become. Okay, you can also be a finance. So, one company ಮಾಡಕ್ಕೆ we need finance, correct? We need finance, we need a building, correct? And common objective ಇರಬೇಕು. CEO determines the objectives, correct? ಯಾವುದು ನಿಮಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಅಂದ ತಕ್ಷಣ ಯಾವ್ದು ನಿಮ್ಮ ಮೈಂಡಿಗೆ ಬರುತ್ತೆ? ಯುವರ್ ಬ್ಯಾಂಕಿಂಗ್ ಇನ್ಫಾರ್ಮೇಷನ್ ಇಂಪಾರ್ಟೆಂಟಾ, ನಿಮ್ಮ ಮೆಡಿಕಲ್ ರೆಕಾರ್ಡ್ ಇಂಪಾರ್ಟೆಂಟಾ? ಬ್ಯಾಂಕಿಂಗ್ ಮೆಡಿಕಲ್ ರೆಕಾರ್ಡು ಪರವಾಗಿಲ್ಲ, ಸೆಕೆಂಡ್ ಪ್ರಯಾರಿಟಿ. ಓಕೆ ಓಕೆ, ಇನ್ ಎ ವೇ ಇಟ್ ಇಸ್ ಕರೆಕ್ಟ್. ಓಕೆ, ದುಡ್ಡಿದ್ರೆ ಮೆಡಿಕಲ್ ರೆಕಾರ್ಡು ಸೇಫ್ ಮಾಡ್ಬೋದು. ಓಕೆ, ಆಲ್ ಯುವರ್ ಬ್ಯಾಂಕಿಂಗ್ ಇನ್ಫಾರ್ಮೇಷನ್ ಈಸ್ ಇಂಪಾರ್ಟೆಂಟ್. ಸೊ ಮಹಿಮಾ ಇನ್ವೆಸ್ಟೆಡ್ ಸೇ 100 crore ಇನ್ ಎ ಕಂಪನಿ. ಶಿ ಸ್ಟಾರ್ಟೆಡ್ ಎ ಫರ್ಮ್ ಆಸ್ ಎ CEO. ಶಿ ಸೇಸ್, ನನ್ನ ಪಾಲಿಸಿ ಏನಪ್ಪ, ನಾನು ಬರೋ ವರ್ಷಕ್ಕೆ 5 ಕೋಟಿ ಮಾಡಬೇಕು ಮಾರ್ಜಿನ್ನು, ಇನ್ 3 years ಇದು ಮಾಡಬೇಕು ಅಂತ ಆಪ್ರೇಷನ್ಸ್, ಯಾರು ಆಪ್ರೇಷನ್ಸ್ ಹೆಡ್ಗೆ ಹೇಳಿದ್ದಾರೆ. ಸೊ ಮಹಿಮಾ, ಕೇಳಿಸ್ಕೊಳ್ಳಿ ವರ್ಡ್ಸು, ಮಹಿಮಾ ಹ್ಯಾಸ್ ರಿಟರ್ನ್ ಎ ಪಾಲಿಸಿ that is our top management intent, do all 1 2 3 4 ಪಾಲಿಸಿ. ನೆಕ್ಸ್ಟ್ ಏನಾಗುತ್ತೆ? ಪ್ರೊಸೀಜರ್. ಪಾಲಿಸಿ ಬರ್ದಿರೋ ಇಂಟೆಂಟ್ನ he has to follow through the procedure. Policy becomes, the outcome of the policy becomes the procedure. ಅವ್ರು ಹೇಳ್ತಾರೆ, ನನಗೆ 1000 ಸಿಸ್ಟಮ್, ಇಲ್ಲಿ ಯಾವುದೋ ಕಂಪ್ನಿ ನೇಮ್ ತೊಗೊಳೋದು ಬೇಡ, ಯಾವುದೋ ಒಂದು IT ಪಾರ್ಕಲ್ಲಿ ಮಹಿಮಾ ಇಸ್ ರೆಡಿ ಟು ಇನ್ವೆಸ್ಟ್ 100 crore. ಶಿ ಸೇಸ್, ಐ ಗಾಟ್ ಎ ಬಿಗ್ ಆರ್ಡರ್, ನನಗೆ ಆರ್ಡರ್ ಬಂದಿದೆ US ಇಂದ ಅಥವಾ ಇಂಡಿಯಾ ಟೀಮ್ಸಿಂದ, ನನಗೆ ಒಳ್ಳೆ ಕಂಪ್ನಿ ಬೇಕು, ಸೆಟಪ್ ಮಾಡ್ತಾ ಇದ್ದೀನಿ. ಇಟ್ಸ್ ಎ ಫಿನಾನ್ಷಿಯಲ್ ಪ್ರೊಸೆಸಿಂಗ್ ಕಂಪ್ನಿ ಆರ್ ಎ ಹೆಲ್ತ್ ಕೇರ್ ಪ್ರೊಸೆಸಿಂಗ್ ಕಂಪ್ನಿ. ಬಟ್ ನನ್ನ ಇನ್ಫಾರ್ಮೇಷನ್ನು ತುಂಬ ಹ್ಯಾಕರ್ಸ್ ಇದ್ದಾರೆ, ನನ್ನ ಇನ್ಫಾರ್ಮೇಷನ್ಸ್ ಎಲ್ಲ ಡಿಸ್ಕ್ಲೋಸ್ ಆಗ್ತಾ ಇದೆ, ನನಗೆ ಸೆಕ್ಯೂರಿಟಿ ಬೇಕು. ಕ್ಲಿಯರ್ ಆಗ್ತಿದೆ ಪಾಯಿಂಟ್ಸು? ಬೌನ್ಸ್ ಆಗ್ತಿಲ್ಲ ತಾನೆ? ಒಂದು ಆರ್ಗನೈಸೇಷನಲ್ಲಿ ದೇರ್ ಶುಡ್ ಬಿ ಎ ಫೌಂಡರ್ ಹೂ ಡಿಟರ್ಮಿನ್ಸ್, ಹೂ ಡಿಫೈನ್ಸ್ ದ ಪಾಲಿಸಿ. ಪಾಲಿಸೀಸ್ನೆಲ್ಲ ಇಂಪ್ಲಿಮೆಂಟ್ ಮಾಡುವಾಗ ಪ್ರೊಸೀಜರ್ ಬೇಕು, ಆ ಪ್ರೊಸೀಜರ್ಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಬೇಕು. ಸಿಂಪಲ್. ದ ಮೇನ್ ಆಬ್ಜೆಕ್ಟಿವ್ ಆಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಈಸ್ ಟು ಸೇಫ್ ಗಾರ್ಡ್ ದ CIA. ಇವತ್ತು ಬಂದಿರೋ ಸೆಷನ್ಗೆ ಸಾಯಂಕಾಲ ಅದೇ ಕ್ವಶನ್ ಕೇಳ್ತೀನಿ ಪುನಃ. ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಪ್ರೋಗ್ರಾಮ್? ಈಸ್ ಟು ಸೇಫ್ ಗಾರ್ಡ್ CIA. ಈಗ CIA ಏನಂದ್ರೆ ಏನು ಅಂತ ಕಲಿಯೋಣ. ಮಹಿಮಾ ಅಕೌಂಟಲ್ಲಿ 100 crores ಇದೆ XYZ ಬ್ಯಾಂಕಲ್ಲಿ. ಮಹಿಮಾ ಇನಿಷಿಯಲ್ ಲೈಕ್ ಎಸ್, ಮಹಿಮಾ ಎಸ್. ಮಹಿಮಾ SLಗೆ 10 crores ಬರಬೇಕಾಗಿರೋದು ಬೇರೆ ಅಕೌಂಟ್ಗೆ ಹೋದರೆ ತಪ್ಪಾ ಸರಿನಾ? ಬ್ಯಾಂಕ್ ಅಕೌಂಟಲ್ಲಿ ತಪ್ಪು. ಹಾಂ, CIAಲಿ ಯಾವ್ದು ಅಫೆಕ್ಟ್ ಆಯಿತು? ಇಂಟೆಗ್ರಿಟಿ ಅಫೆಕ್ಟ್ ಆಯಿತಾ, ಕಾನ್ಫಿಡೆನ್ಷಿಯಾಲಿಟಿ ಅಫೆಕ್ಟ್ ಆಯಿತಾ? In a way, it is both is affected. Mahima data is disclosed to the unauthorized person. Integrity data, ಯಾರೋ ಡೇಟಾ ಎಂಟ್ರಿ ಮಾಡೋರು, ಇಂಟೆಗ್ರಿಟಿ ಆಫ್ ದ ಡೇಟಾ ಇಸ್ ಲಾಸ್ಟ್. ಕರೆಕ್ಟಾ? ಮಹಿಮಾದೇ ಇದೇ ಅಕೌಂಟ್ ಅಂತ ಹೆಂಗೆ ಗೊತ್ತಾಗುತ್ತೆ? ಆನ್ಸರ್ ಮಾಡಿ. ಹೆಂಗೆ ನಿಮ್ಮ ಅಕೌಂಟ್ ದೆರ್ ಈಸ್ 10 ಕುಮಾರ್ಸ್ GS, 10 ಹರೀಶ್, 10 ಜಗದೀಶ್, ಇದೇ ಜಗದೀಶ್ ಇವ್ರದ್ದು ಅಂತ ಹೆಂಗೆ ಗೊತ್ತಾಗುತ್ತೆ? ಹಾಂ, ಅಕೌಂಟ್ ನಂಬರ್. ಸೊ ಯೂನಿಕ್ ಐಡೆಂಟಿಫಿಕೇಶನ್ ಈಸ್ ಅಕೌಂಟ್ ನಂಬರ್. ಕರೆಕ್ಟಾ? ಈಸ್ ಅಕೌಂಟ್ ನಂಬರ್ ಸೇಫ್ ಗಾರ್ಡ್ ಮಾಡಬೇಕಾ? ಇಂಪಾರ್ಟೆಂಟಾ? ಓಕೆ. ಸೊ ಇವತ್ತಿನ AI ವರ್ಲ್ಡಲ್ಲಿ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಲಾಸ್ಟ್ ವೀಕ್ದೇನೋ ಒಂದು ನೀವು US ಹೋಗಿದ್ದೀರ, ಇದೆರಡನ್ನ ಇಟ್ಕೊಂಡ್ರೆ 2 ಇಂಟ್ರೆಸ್ಟ್ ಮಾಡಿಬಿಟ್ಟು ಔಟ್ಕಮ್ ತರ್ತಾರೆ. ಸೊ ನಿಮ್ಮ ಇಂಟ್ರೆಸ್ಟ್ ಏನೋ, ಯಾವ ಮಾಲ್ಗೆ ಹೋಗಿದ್ರಿ, ಯಾವ ಗೀಸರ್ ತೊಗೊಂಡ್ರಿ, ಯಾವ ಪಿಕ್ಚರ್ಗೆ ಹೋದ್ರಿ, ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಇದೆಲ್ಲ ಸೇಫ್ ಗಾರ್ಡ್ ಆಗಬೇಕಾ ಬೇಡವಾ? ಅದೇ ನೆಕ್ಸ್ಟ್ ಚಾಲೆಂಜಸ್ ಇರೋದು. ದಟ್ಸ್ ವಾಟ್ ಆಸ್ ಶರದ್ ಸರ್ ಸೈಡ್,
ಇಷ್ಟು ದಿನ ಒಂಥರ ಆಯಿತು, ಇನ್ಮೇಲಿಂದ ನೆಕ್ಸ್ಟ್ ಏನಾಗ್ತಾ ಬರುತ್ತೆ, ಇನ್ಫಾರ್ಮೇಷನ್ ಈಸ್ ಅನ್ ಅಸೆಟ್. ಇವತ್ತು ಬಂದಿರೋದಕ್ಕೆ ಒಂದು 10 ಇಂಪಾರ್ಟೆಂಟ್ ಥಿಂಗ್ ಕಲ್ತ್ಕೊಂಡೋದ್ರೆ ಇವತ್ತು ಮಾಡಿದ ಕಾರ್ಯಕ್ರಮ ಯಶಸ್ವಿ. ಒಂದು, ಇಂಟರ್ವ್ಯೂ ಫೇಸಿಂಗ್ ಸ್ಕಿಲ್ಗೆ ನಮ್ಮ ಕಾನ್ಫಿಡೆನ್ಸ್ ಇದೆ, ಆ್ಯಂಡ್ ಇನ್ಫಾರ್ಮೇಷನ್ ಈಸ್ ಅನ್ ಅಸೆಟ್, ಇಟ್ ಶುಡ್ ಬಿ ಸೇಫ್ ಗಾರ್ಡೆಡ್. ಸೊ ಈಗ ಅರ್ಥ ಆಯ್ತಾ ಯಾವ್ದು ಇನ್ಫಾರ್ಮೇಷನು ಯಾವುದು ಅಸೆಟ್ ಅಂತ. ಈ ಕಂಪ್ನಿ ಡಿಫೈನ್ ಮಾಡಿದ್ವಿ, ಇವ್ರು ಇಷ್ಟು ಜನದ ಕೆಲಸ ಏನು, ಇವರು ಶಿ ಈಸ್ ದ ಇನ್ವೆಸ್ಟರ್, ಶಿ ಈಸ್ ದ CEO, ರೈಟ್? ವಾಟ್ ಶಿ ಸೆಡ್, ಪಾಲಿಸಿ ಹೇಳಿದ್ರು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ಒಂದು ಟೀಮು, ಪ್ರೊಸೀಜರ್ ಟೀಮು. ಸೊ ಇಂಪ್ಲಿಮೆಂಟ್ ಆಯಿತು. ಸೊ ಫಿನಾನ್ಸ್ ಟೀಮ್ ಹೇಳುತ್ತೆ ನಾನು ದುಡ್ಡು ಕೊಡಲ್ಲ, ಬಿಕಾಸ್ ಕಂಪ್ನಿ ಲಾಸಲ್ಲಿದೆ, 100 crore ಇನ್ವೆಸ್ಟ್ ಮಾಡಿದ್ದೀರಾ, ಬಟ್ ಅದು ನೋಡ್ಕೊಳಕ್ಕಾಗ್ತಿಲ್ಲ ಸರ್. ಲಾಸ್ಟ್ ವೀಕ್ ಯಾರೋ ನಮಗೆ ಹ್ಯಾಕರ್ ಡೌನ್ಲೋಡ್ ಮಾಡಿಬಿಟ್ಟಿದ್ದಾರೆ, ಸೆನ್ಸಿಟಿವ್ ಇನ್ಫಾರ್ಮೇಷನ್ ಡಿಸ್ಕ್ಲೋಸ್ ಆಗಿಬಿಟ್ಟಿದೆ. ಐ ಆಮ್ ಯೂಸಿಂಗ್ ಎ ವರ್ಡ್, ಸೆನ್ಸಿಟಿವ್ ಇನ್ಫಾರ್ಮೇಷನ್ನು ಡಿಸ್ಕ್ಲೋಸ್ ಆಗಿಬಿಟ್ಟಿದೆ. ಸೊ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಫೈನ್. DP ಅಂತ ಒಂದು ಆ್ಯಕ್ಟ್ ಬಂದಿದೆ ಇಂಡಿಯಾದಲ್ಲೇ. ಓದಿದ್ದೀರಾ ಯಾರು ಓದಿದ್ದೀರಾ? ಎಸ್ ಸರ್, ಥ್ಯಾಂಕ್ ಯು. ಓಕೆ, IT ಆ್ಯಕ್ಟ್ 2010 ಓದಿದ್ದೀರಾ ಯಾರು? ಅಲ್ಲ, ಇದೆಲ್ಲ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ನನ್ನ ಬುದ್ಧಿವಂತಿಕೆಗಲ್ಲ, ನೀವೆಲ್ಲರೂ ಇನ್ವಾಲ್ವ್ ಆಗಿ ಅಂತ. ಯಾಕಂದರೆ ಟ್ರೆಡಿಷ್ನಲ್ BA, BCom, BSc ಅದಲ್ಲದೆ ಆಲ್ಸೋ ಜಾಯಿನ್ ದ ಲೀಗಲ್ ಜಾಬ್. ದೆರ್ ಆರ್ ಹೈ ಡಿಮ್ಯಾಂಡ್ ಫಾರ್ ಕಾರ್ಪೊರೇಟ್ ಲೀಗಲ್ ಜಾಬ್ಸ್. ಯು ಕ್ಯಾನ್ ಆಯಿತಾ? ಈಗ ಫೋನ್ಪೇ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀವಿ. QR ಕೋಡಿಂದ ಸೆನ್ಸಿಟಿವ್ ಆಗಿ ಅಕೌಂಟಾಗಿ ಟ್ರಾನ್ಸಾಕ್ಷನ್ ಆಗುತ್ತೆ. ಎಲ್ಲರೂ ಡಿಸ್ಕ್ಲೋಸ್ ಇನ್ಫಾರ್ಮೇಷನ್ ಆಯಿತು ಅಂದರೆ ಏನು ಮಾಡಬೇಕು? ಯಾವ ನಂಬರ್ಗೆ ಕಾಲ್ ಮಾಡಬೇಕು? ಇದು ಆನ್ಸರ್ ಹೇಳಲೇಬೇಕು. ಸೈಬರ್ ಸೆಕ್ಯುರಿಟಿ ಇನ್ಸಿಡೆಂಟ್ಸ್ನ ರಿಪೋರ್ಟ್ ಮಾಡೋ ಅಂಥ ನಂಬರ್ ಯಾವುದು? 1930. ಥ್ಯಾಂಕ್ ಯು ಮೇಡಮ್. ಅಣ್ಣ ಸ್ವೀಟ್ ಒಂದು ಕೊಡಿ. 1930. ಎನಿ ಸೈಬರ್ ಸೆಕ್ಯುರಿಟಿ ಇನ್ಸಿಡೆಂಟ್ ಶುಡ್ ಬಿ ರಿಪೋರ್ಟೆಡ್ ಟು 1930. ಆಯ್ತಾ? ಬ್ರೀಚ್ ಯಾವುದನ್ನ ಗೋಲ್ಡನ್ ಅವರ್ ಅಂತ ಕರೀತಾರೆ? ಇನ್ಸಿಡೆಂಟ್ ಆಗಿ ವಿತಿನ್ 1 hour ನೀವು ರಿಪೋರ್ಟ್ ಮಾಡಿದ್ರೆ ದೆರ್ ಆರ್ ಹೈ ಪಾಸಿಬಿಲಿಟಿ ಯುವರ್ ಮನಿ ವಿಲ್ ಬಿ ರೀಫಂಡೆಡ್. ಕ್ಲಿಯರಾ? ಇದು ನಾನೇ ಆಗಿದ್ದೀನಿ ಸ್ವತಃ 6 months ಬ್ಯಾಕು. ಫೇಕ್ ಇಂಟರ್ವ್ಯೂ ಲಿಂಕ್ ಬಂತು, ಕ್ಲಿಕ್ ಮಾಡಿದೆ. ದೆನ್ ದೇ ಸೆಡ್ ಓಕೆ ವಾಟ್ಸ್ ಯುವರ್ CTC, ಕರೆಂಟ್ ಸ್ಯಾಲ್ರಿ ಎಷ್ಟಿದೆ ಹೇಳಿದೆ, ನೆಕ್ಸ್ಟ್ ಟೆಸ್ಟ್ ಬೇಕು ಹೇಳಿದೆ. ಇಮಿಡಿಯೇಟಾಗಿ ಇಂಟರ್ವ್ಯೂ ಶೆಡ್ಯೂಲ್ ಮಾಡಿದ್ರು, ದೊಡ್ಡ ಕಂಪ್ನಿ ಹೆಸರು ಹೇಳಿದ್ರು, ಎಲ್ಲ ಮಾಡಿದ್ರು. ನಾನು ವಿಡಿಯೋ ಆನ್ ಮಾಡಿದೆ, ಅವ್ರು ವಿಡಿಯೋ ಆನ್ ಮಾಡ್ತಿಲ್ಲ. ಓಕೆ, ಇಟ್ಸ್ ಆಯಿತು, ಸೆಷನ್ ಎಲ್ಲ ಮುಗೀತು. ಸರ್ 3,000 ರೂಪಾಯಿ ಕಟ್ಟಿ ಒಂದು ಫಾರ್ಮ್ ಎಲ್ಲ ಫಿಲಪ್ ಮಾಡಿದೆ. ನೆಕ್ಸ್ಟ್ ಪೇಜ್ಗೆ ಹೋದೆ, 3,000 ರೂಪಾಯಿ ಯಾಕೆ ಸರ್? ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಬೇಕು, 3,000 ರೂಪಾಯಿ. ಟಕ್ಕಂತ ಡೌಟ್ ಬಂತು, ಸ್ಟಾಪ್ ಮಾಡಿದೆ. ಯಾಕಂದರೆ ಯಾವುದೇ ದೊಡ್ಡ ಕಂಪ್ನಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡೋಕ್ಕೆ ದುಡ್ಡು ತೊಗೊಳ್ಳಲ್ಲ. ಆಮೇಲೆಲ್ಲ ಅದ್ರ ಬಗ್ಗೆ ಎಲ್ಲ ನೋಡ್ತಾ ಹೋದಾಗ ಗೊತ್ತಾಯಿತು, ತುಂಬ ಜನ ಆ ಕಂಪ್ನಿ ಬಗ್ಗೆ ರಿಪೋರ್ಟ್ ಮಾಡಿದ್ದಾರೆ. ಕ್ಲಿಯರಾ? ಸೈಬರ್ ಸೆಕ್ಯುರಿಟಿ ಯಾಕೆ ಇಂಪಾರ್ಟೆಂಟು? ನಾಳೆ ನೀವು ಉದ್ದಿಮೆದಾರನೇ ಆಗಿ ಅಥವಾ ಕಂಪ್ನಿಗೆ ಸೇರಿ 2 things ಆರ್ ಗೋಯಿಂಗ್ ಟು ರೂಲ್. ಬೇಕಾದ್ರೆ ನಿಮ್ಮ ಮೊಬೈಲಲ್ಲಿ ಫ್ರೀ ಇದ್ದಾಗ ಚೆಕ್ ಮಾಡಿ ನೋಡಿ, ವಿಚ್ ಆರ್ ದ ಟಾಪ್ 5 skills ಫಾರ್ ನೆಕ್ಸ್ಟ್ 5 years ಅಂತ ಟೈಪ್ ಮಾಡಿ. ಬೇಕಾದ್ರೆ ಯಾರು ಮೊಬೈಲ್ ಇದ್ದರೆ ಟೈಪ್ ಮಾಡಿ ನೋಡಿ. ಅದರಲ್ಲಿ ಟಾಪ್ 2 ಆರ್ ಸೈಬರ್ ಸೆಕ್ಯುರಿಟಿ ಆ್ಯಂಡ್ AI. ಕ್ಲಿಯರಾ? ಸೊ ನಾವು ಯಾಕೆ ಸೇರಿದ್ದೀವಿ ಇಲ್ಲಿ? ಹಾಂ, ವೆರಿ ಗುಡ್ ಮೇಡಮ್. ಸೊ ಸೈಬರ್ ಸೆಕ್ಯುರಿಟಿ ಮತ್ತು ಅದರ್ AI ಟೆಕ್ನಾಲಜಿನ ನೆಕ್ಸ್ಟ್ ಪೀಳಿಗೆಗೆ. ಈಗ ನಮ್ಮ ಪೇರೆಂಟ್ಸು ಅಟ್ಲೀಸ್ಟ್ ಐ ಆಮ್ ಅಟ್ 48. ಸೊ ಇನ್ನೊಂದು 10 years ನಾನು ಹೆಂಗೆ ಚಾಲೆಂಜ್, ಈಗ 24 hour ಜೊತೆ ನಾನು ಕಾಂಪೀಟ್ ಮಾಡಬೇಕು, ಕರೆಕ್ಟಾ? ಕಂಪ್ನಿಲಿ 37 hour ಜೊತೆಗೂ ಕಾಂಪೀಟ್ ಮಾಡಬೇಕು, 51 hour ಜೊತೆಗೂ ನಾನು ಏನು ಮಾಡ್ಕೊಬೇಕು? ನನ್ನ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಬೇಕು. ಸೊ ಅದೇ ಉದ್ದೇಶ. ಅದಕ್ಕೋಸ್ಕರ ವೆನ್ ಐ ಸೆಡ್, ನಮ್ಮ ಕಾರ್ಯದರ್ಶಿಗಳಿಗೆ, ಗೌರವಾಧ್ಯಕ್ಷರಿಗೆ, ಅಧ್ಯಕ್ಷರಿಗೆ ಹೇಳಿದೆ, ಸರ್ ಇಂಥದ್ದೊಂದು ಕಾರ್ಯಕ್ರಮ ಮಾಡೋಣ ಅಂತ. ಖಂಡಿತ ಮಾಡಿ, ನಮ್ಮೆಲ್ಲರ ಸಹಕಾರ ಇದೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಎಂಟೈರ್ ಕಮಿಟಿ, ಇಂಥದ್ದೊಂದು ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅಧ್ಯಕ್ಷರು. ಸೊ ಅದರಿಂದ ನಾವೆಲ್ಲರೂ ಇಲ್ಲಿದ್ದೀವಿ. ಕ್ಲಿಯರ್ ಆಯ್ತಾ ಈಗ? ಸೊ ಇವ್ರ ರೋಲ್ ಏನು ಇವಾಗ? ಇದಿಷ್ಟು ಸೆಟ್ ಆಯಿತು. ಈಗ CEO ಹೇಳಿದ ಮಾತನ್ನ CFO ಕೇಳದೆ ಹೋದ್ರೆ ಏನಾಗುತ್ತೆ? ಕ್ಲಾಶ್ ಅಂಡ್ ಆಬ್ಜೆಕ್ಟಿವ್ ರೀಚ್ ಆಗಲ್ಲ, ಕರೆಕ್ಟಾ? ಎಸ್. ಇನ್ಫಾರ್ಮೇಷನ್ ಈಗ ಡಿಸ್ಕ್ಲೋಸ್ ಆಗಿ ಸಾರಿ, ಯಾರು IT ಇಲ್ಲಿ? IT ನೀವು ಓಕೆ. IT ಎಷ್ಟು ಜನಕ್ಕೆ ನಿಮ್ಗೆ ಆ್ಯಂಟಿವೈರಸ್ ಸಾಫ್ಟ್ವೇರ್ ಗೊತ್ತು ಅಥವಾ ಗೊತ್ತಿಲ್ಲ? ಅದು ಗೊತ್ತು ಸರ್. ನಿಮ್ಮ ಮೊಬೈಲ್ ಆ್ಯಂಟಿವೈರಸ್ ಇದೆಯಾ?
ಮೊಬೈಲಲ್ಲಿ ಎಲ್ಲರ ಕೈಲೂ ಕಾಸ್ಟ್ಲಿ ಮೊಬೈಲ್ ಫೋನ್ ಇದೆ, ಆದರೆ ಯಾರೂ ಆ್ಯಂಟಿವೈರಸ್ ಹಾಕ್ಕೊಂಡಿಲ್ಲ ಅಲ್ವಾ? ಯಾಕಂದರೆ ವರ್ಷಕ್ಕೆ 1000 ರೂಪಾಯಿ ಕಟ್ಟಬೇಕು ಅದಕ್ಕೆ. ವರ್ಷಕ್ಕೆ 1000 ರೂಪಾಯಿ. ಮೊಬೈಲ್ ಫೋನು 70,000, ಆ್ಯನ್ಯಲ್ ಅದರಲ್ಲಿರೋ ಇನ್ಫಾರ್ಮೇಷನ್ ಕಾಸ್ಟ್ಲಿ ಇನ್ಫಾರ್ಮೇಷನ್ನು, ಆದರೆ ಅದನ್ನು ಸೇಫ್ ಗಾರ್ಡ್ ಮಾಡೋಕ್ಕೆ ಆ್ಯಂಟಿವೈರಸ್ ಇಲ್ಲ ಅಲ್ವಾ? ಇಟ್ಸ್ ಓಕೆ, ದಟ್ ಇಸ್. ಸೊ ಇಲ್ಲಿ ಯಾವುದು ಅಸೆಟ್ಟು? ಮೊಬೈಲ್ ಇಸ್ ಅನ್ ಅಸೆಟ್. ಅದರಲ್ಲಿರೋ ಇನ್ಫಾರ್ಮೇಷನ್ ಅಸೆಟ್ಟಾ? ಇನ್ಫಾರ್ಮೇಷನ್ ಇಸ್ ಅನ್ ಅಸೆಟ್. ಕುಮಾರ್ ಹ್ಯಾಸ್, ಎಷ್ಟಿದೆ ಇವಾಗ, ಕಮ್ಮಿ ಇದೆ, ಓಕೆ. ಕುಮಾರ್ ಹ್ಯಾಸ್ 12 lakhs ಇನ್ ಮೈ ಅಕೌಂಟ್. ಅದು ಸೆನ್ಸಿಟಿವ್ ಇನ್ಫಾರ್ಮೇಷನಾ ಇನ್ಫಾರ್ಮೇಷನ್? ಸೆನ್ಸಿಟಿವಾ? ಓಕೆ. ನರೇಂದ್ರ ಮೋದಿ ಜಿ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್. ಅದು ಕಾನ್ಫಿಡೆನ್ಷಿಯಲ್ಲಾ ಪಬ್ಲಿಕ್ಕಾ? ಪಬ್ಲಿಕ್. ಓಕೆ. ಈ ಕಂಪನಿ XYZ ಕಂಪ್ನಿ ನಾಳೆ ಒಂದು ಸೂಪರ್ ಬೆಳೀತಿರೋ ಕಂಪ್ನಿನ ಅಕ್ವೈರ್ ಮಾಡ್ಕೊತೀನಿ ಅಂತ ಇವಾಗ ಮಾತ್ರ ಗೊತ್ತು. ಅದು ಕಾನ್ಫಿಡೆನ್ಷಿಯಲ್ಲ ಪಬ್ಲಿಕ್ಕಾ? ಕಾನ್ಫಿಡೆನ್ಷಿಯಲ್. ಓ, ವೆರಿ ಗುಡ್. ಇಲ್ಲಿ ಒಳಗಡೆ ಇವತ್ತೆಲ್ಲರಿಗೂ ಫ್ರೀ ಊಟ ಕೊಡ್ತಾ ಇದ್ದೀವಿ ಅನ್ನೋದು ಇಂಟರ್ನಲ್ಲ ಪಬ್ಲಿಕ್ಕಾ? ಪಬ್ಲಿಕ್ ಆ್ಯಂಡ್ ಆಲ್ಸೋ ಕೈಂಡ್ ಆಫ್ ಇಂಟರ್ನಲ್ ಅಲ್ವಾ? ನಮ್ಮ ಇದು ಈಗ ಅರ್ಥ ಆಯ್ತಾ? ಕ್ಲಾಸಿಫಿಕೇಶನ್ ಮಾಡಿದ್ವಿ ಇನ್ಫಾರ್ಮೇಷನ್ ಯಾವ್ದ್ಯಾವುದು? ಪಬ್ಲಿಕ್, ಇಂಟರ್ನಲ್, ಕಾನ್ಫಿಡೆನ್ಷಿಯಲ್. ಇನ್ನೂ ಒಂದು ಬರುತ್ತೆ, ಯಾವ್ದು ಗೊತ್ತಾ? ರೆಸ್ಟ್ರಿಕ್ಟೆಡ್. ಮಿಲಿಟ್ರಿ ಇನ್ಫಾರ್ಮೇಷನ್. ಲಾಸ್ಟ್ ಇಯರು ಒಂದು ಬಿಗ್ ಅಟ್ಯಾಕ್, ಇಂಡಿಯಾ ಒಂದು ಮೇಜರ್ ಒಂದು ಕೆಲಸ ಮಾಡಿದ್ರು, ಅದ್ರ ಹೆಸರು ಹೇಳಲ್ಲ, ಏನದು? ಇಂಡಿಯಾ ಮಿಲಿಟ್ರಿಗೆ ಒಂದು ಟ್ಯಾಗ್ ಲೈನ್ ಕೊಟ್ಟರು, ಏನದು? ಹಾಂ, ವೆರಿ ಗುಡ್. ಆಪರೇಷನ್ ಸಿಂಧೂರ್. ಇವತ್ತು ಆಪರೇಷನ್ ಸಿಂಧೂರು ಕಾನ್ಫಿಡೆನ್ಷಿಯಲ್ಲ ಪಬ್ಲಿಕ್ಕಾ? ಪಬ್ಲಿಕ್. ಆವತ್ತಿನ ದಿನ ಕ್ಲಿಯರ್ ಆಯ್ತಾ? ಅದೇ ಥರನೇ ವೆನ್ CEO ಇಸ್ ಎಕ್ಸ್ಪ್ಲೈನಿಂಗ್ ದ ಪಾಲಿಸಿ, ಅದನ್ನು ಅವ್ರು ಯಾರು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ಆರ್ಗನೈಸೇಷನ್ ಈಸ್ ಗೋಯಿಂಗ್ ಟು ಡಿಟೋರಿಯೇಟ್. ಕರೆಕ್ಟಾ? ಈಗ ಹೇಳಿ, ಮೆಡಿಕಲ್ ಎಷ್ಟು ಜನ ಪ್ರೊಫೆಷ್ನಲ್ಸ್ ಇದ್ದೀರಾ? ಲೈಕ್ ಹೆಲ್ತ್ ಕೇರ್ ಕಂಪ್ನಿ ಆರ್ ಬ್ಯಾಂಕಿಂಗಲ್ಲಿ ಯಾರು ಮಾಡೋರು ಬಂದಿದ್ದೀರಾ ಇವತ್ತು? ಎಸ್ ಮೇಡಮ್, ಯು ವಾಂಟ್ ಟು ಶೇರ್? ಯಾವ ಕಂಪ್ನಿ ನೇಮ್ ಬೇಡ, ಎಲ್ಲಿ ಮೇಡಮ್? ESI, ಗೌರ್ಮೆಂಟ್ ಎಂಪ್ಲಾಯಿ. ಓ, ವೆರಿ ಗುಡ್. ಓಕೆ. ಸೊ ESI ನಮ್ಮ ಆಧಾರ್ ಇನ್ಫಾರ್ಮೇಷನಲ್ಲಿ ಎಷ್ಟು ಡಿಜಿಟ್ ಇದೆ? ಯಂಗ್ ಕ್ರೌಡ್. ಆಧಾರ್ ಎಷ್ಟು ಡಿಜಿಟ್ ಇದೆ? ಹಾಂ, 12. ಓಕೆ. ಮೇಡಮ್ ಡಿಸರ್ವ್ 2 ಸ್ವೀಟ್ಸ್. ಓಕೆ, ಗುಡ್. ಆಧಾರ್ ಈಸ್ 12 ಡಿಜಿಟ್. ಯಾಕೆಲ್ಲ ಸ್ವಲ್ಪ ಮ್ಯಾಸ್ಕ್ ಮಾಡಿದ್ದಾರೆ? ಎಷ್ಟು ಡಿಜಿಟ್ ಮ್ಯಾಸ್ಕ್ ಮಾಡಿದ್ದಾರೆ? 8 ಡಿಜಿಟ್ ಮ್ಯಾಸ್ಕ್ ಮಾಡಿದ್ದಾರೆ. ಯಾಕೆ? ಹಾಂ, ಯಾ ಪ್ರೈವೇಸಿ. ನೆಕ್ಸ್ಟ್ ಟಾಪಿಕ್. ಯಾ, ವೆರಿ ಗುಡ್ ಮೇಡಮ್. ನನ್ನ ಪ್ರೈವೇಟ್ ಇನ್ಫಾರ್ಮೇಷನ್ನು ಇನ್ನೊಬ್ಬರ ಜೊತೆ ಡಿಸ್ಕ್ಲೋಸ್ ಆಗಬಾರ್ದು. ಮ್ಯಾಸ್ಕಿಂಗ್ ಈಸ್ ಒನ್ ಕಂಟ್ರೋಲ್. ಕರೆಕ್ಟಾ? ಸೊ ಆಧಾರ್ ಈಸ್ ಮೈ ಅಸೆಟ್, ಮ್ಯಾಸ್ಕಿಂಗ್ ಈಸ್ ಎ ಕಂಟ್ರೋಲ್. ವಿತ್ ದಟ್ ಐ ಆಮ್ ಅಚೀವಿಂಗ್ ಮೈ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ. ಕ್ಲಿಯರ್? ಆಧಾರ್ ಯೂನಿಕ್ಕಾ? ಎಲ್ಲರದು ಆಧಾರ್ ರಿಪೀಟ್ ಆಗುತ್ತಿದೆಯಾ? ಯೂನಿಕ್ಕು. ಸೊ 140 ಕೋಟಿ ಜನದ್ದು ಏನೇನು ಆಧಾರ್ ಇದೆಯೋ ಅದು ಯೂನಿಕ್ಕಾಗೇ ಇದೆ. ಕರೆಕ್ಟಾ? ವೆರಿ ಗುಡ್. ಯಾಕಂದ್ರೆ ನಾನು ಆಲ್ಮೋಸ್ಟ್ ನೆಕ್ಸ್ಟ್ 4-5 ಸ್ಲೈಡ್ ಇಲ್ಲಿ ಕವರ್ ಮಾಡಿಬಿಟ್ಟಿದ್ದೀನಿ, ಯಾಕಂದ್ರೆ ನಾನು ನೆಕ್ಸ್ಟ್ ಸ್ಲೈಡ್ಸ್ ಹೋಗುವಾಗ ನೀವೆಲ್ಲರೂ ಆ್ಯಕ್ಟಿವ್ ಆಗಿರ್ತೀರ ಅಂತ. ಥ್ಯಾಂಕ್ ಯು ಮೇಡಮ್. ಎನಿ ಅದರ್ ಕ್ವಶನ್ಸ್ ಫಾರ್ ಅವರ್ CEO ಆ್ಯಂಡ್ ಟೀಮ್? ಈಗ ವಾಟ್ ಈಸ್ ಪ್ರೋಸೆಸ್? ಎಲ್ಲ ಆನ್ಸರ್ ಹೇಳ್ಬೇಕಲ್ಲ. ನಾವೆಲ್ಲ ಅವಾಗ ಕನ್ನಡ ಮೀಡಿಯಮ್ ಓದಿದ್ದು, ಈಗ ಇಂಗ್ಲೀಷ್ ಮೀಡಿಯಮ್ ಓದಿ ನೀವೆಲ್ಲ ಹೇಳಲೇಬೇಕಂತ. ವಾಟ್ ಈಸ್ ಪ್ರೋಸೆಸ್? ಬಿಕಾಮ್ ಪ್ರೋಸೆಸ್ ಅಂತಾರಾ? ಓಕೆ. ಪ್ರೋಸೆಸ್ ಯಾಕೆ ನಾನು ಹೇಳ್ತೀನಿ ಅಂದರೆ, ಎಲ್ಲರೂ ಕೆಲವರು ಪ್ರೋಸೆಸ್ ಅಂದ ತಕ್ಷಣ ಹಳೆ ಎಕ್ಸಾಂಪಲ್ ಕೊಡಬೇಡಪ್ಪ ನೀನು, ಇವತ್ತಿಂದ ಹೇಳು ಅಂತಾರೆ. ಪ್ರೋಸೆಸ್ ಈಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಇಫ್ ಯು ಲರ್ನ್, ಈವನ್ ದಟ್ ಈಸ್ ಹೆಲ್ಪ್ಫುಲ್ ಫಾರ್ ಟುಡೇಸ್ AI ವರ್ಲ್ಡ್ ಆಲ್ಸೋ. ಎಷ್ಟು ಜನ ಕಾಫಿ ಮಾಡೋಕ್ಕೆ ಬರುತ್ತೆ? ಎಲ್ಲರಿಗೂ ಬರುತ್ತೆ. ಮಾಡೋಕ್ಕೆ ಬರ್ದಿರೋರು ಬರೋರಿಗೆ. ಕಾಫಿ ಮಾಡೋಕ್ಕೆ ಏನೇನು ಬೇಕು? ಎಲ್ಲ ಬೇಕು. ಅದೆಲ್ಲ ಬೇಕು. ಅದೆಲ್ಲ ಏನು? ಮೆಟೀರಿಯಲ್ಲು. ಮಾಡೋಕ್ಕೆ ಯಾರು ಬೇಕು? AI ಮಾಡತ್ತಾ? ಮೇ ಬಿ ಸಮ್ ರೋಬೋ ತಂದು ಕೊಡ್ಬೋದು, ಪ್ರಿಪೇರ್ ಮಾಡ್ಬೋದು, ಪ್ರೋಗ್ರಾಮಿಂಗ್ ಮಾಡ್ಬೋದು. ಫಸ್ಟ್ ಏನಾಗಿತ್ತು? ಹಾಲು, ಕಾಫಿ ಪುಡಿ, ಇದನ್ನೆಲ್ಲ ಏನಂತಾರೆ? ಅದನ್ನೇನಂತಾರೆ? ಪ್ರಾಡಕ್ಟಾ? ಅದು ಇನ್ಪುಟ್ಟಾ? ಇನ್ಪುಟ್ ಅಲ್ವಾ? ಫಸ್ಟ್ ಮಿಲ್ಕು, ಕಾಫಿ ಪೌಡ್ರು, ಶುಗರ್ ಎಲ್ಲ ಇನ್ಪುಟ್ಟು. ಆಮೇಲೆ ಏನಾಯಿತು? ಮಿಕ್ಸ್ ಮಾಡಿದ್ವಿ, ಕಾಯಿಸಿದ್ವಿ, ಸ್ಟವ್ ಹಚ್ಚಿದ್ವಿ, ಅದು ಪ್ರೋಸೆಸ್. ಔಟ್ಪುಟ್ ಏನು? ಕಾಫಿ. ಅರ್ಥ ಆಯ್ತಾ? ಇನ್ಪುಟ್, ಪ್ರೋಸೆಸ್, ಔಟ್ಪುಟ್.
ಯಾರೇ ಕೇಳಿದ್ರು ಫಸ್ಟ್ ಇಂಟರ್ವ್ಯೂಗೆ ಹೋಗ್ಬೇಕಂದ್ರೆ ನೀವು ಫಸ್ಟು ಜಾಬ್ ಡಿಸ್ಕ್ರಿಪ್ಷನ್ ಓದ್ಕೊಳ್ಳಿ, ವಿಚ್ ಐ ಆಮ್ ಗೋಯಿಂಗ್ ಟು ಕವರ್ ನೆಕ್ಸ್ಟ್. ಸೊ CEO is saying, I want to do these many processes, please do it. IT ಅವರು ಒಂದು 10,000 ಸಿಸ್ಟಮಲ್ಲಿ 10 ಸಿಸ್ಟಮ್ಗೆ ಸಾಫ್ಟ್ವೇರ್ ಹಾಕಲಿಲ್ಲ, ಏನಾಗತ್ತೆ? ಕರೆಕ್ಟಾ? ಸೊ ಆ್ಯಕ್ಯುರಸಿ ಏನು ಸರ್? 99% ಹಾಕಿದ್ದೀನಿ ಸರ್, 10%ಗೆ ಹಾಕಿಲ್ಲ, ನಾಳೆ ಹಾಕ್ತೀನಿ ಸರ್, ಆಯಿತಾ? ಸೊ ಲಾಸು ವಿತಿನ್ ಎ ಸ್ಪ್ಯಾನ್ ಆಫ್ ಸೆಕೆಂಡ್ಸಲ್ಲಿ ಹ್ಯಾಕರ್ ಕಾಯ್ತಾ ಇರ್ತಾರೆ. ಅವ್ರು ನಾರ್ತ್ ಕೊರಿಯಾದಲ್ಲಿ ಕೂತಿದ್ದಾನೋ, ಹಾಂಗ್ಕಾಂಗಲ್ಲಿ ಕೂತಿದ್ದಾರೋ, ಇಲ್ಲೇ ಪಕ್ಕದ ರೋಡಲ್ಲಿ ಕೂತಿದ್ದಾರೋ ಗೊತ್ತಿರಲ್ಲ. ಸೊ ಆ ಕೇಸಲ್ಲಿ ಅವರು 99 ತೊಗೊಬೋದಾ 100 ತೊಗೊಬೇಕು? ಆ್ಯಕ್ಯುರಸಿ ಎಷ್ಟು ಬೇಕು? 100 ಬೇಕು ಅಲ್ವಾ? ಮೆಡಿಕಲ್ ಇಂಡಸ್ಟ್ರಿ ಡ್ರಗ್ಸ್ ಲೈಕ್ ಟೇಕ್ ಅವ್ರ ಕೊರೋನಾ ಇಸ್ ಎ ವ್ಯಾಕ್ಸಿನ್, ಅದರಲ್ಲಿ ಎಷ್ಟು ಆ್ಯಕ್ಯುರಸಿ ಬೇಕು? ಡ್ರಗ್ಸ್ 100. ಅಣ್ಣ ನೆಕ್ಸ್ಟ್ NAL ಅಣ್ಣ ರಾಘವೇಂದ್ರ ಸರ್ ಮಾತಾಡ್ತಾರೆ, ಏರೋನಾಟಿಕ್ಸಲ್ಲಿ ನಾವು ತಯಾರಿಸಿದ್ದು 100 ಏರೋಪ್ಲೇನಲ್ಲಿ 1 ಏರೋಪ್ಲೇನ್ ಫೇಲ್ ಆಗ್ಬೋದು ಅಂತ ಹೇಳ್ಬೋದಾ? ಇಲ್ಲ. ಮತ್ತು ಅದೇ ಒಂದು 10 ಬುಕ್ಸ್ ತಯಾರು ಮಾಡುವಾಗ ಒಂದು ಬುಕ್ಕಲ್ಲಿ ರ್ಯಾಪರ್ ಚೇಂಜ್ ಆಯಿತು ಅಂದರೆ ಇಂಪ್ಯಾಕ್ಟ್ ಕಮ್ಮಿ, ಕರೆಕ್ಟಾ ಸರ್? ಲೇಬಲ್ ವೇರಿ ಆಯಿತು ಸರ್, ಒಂದು ಬುಕ್ಕು ತಗೊಳ್ಳಿ ಸರ್, ರಿಜೆಕ್ಟೆಡ್ ಪೀಸು ಗೋಕಲ್ ದಾಸಲ್ಲಿ ಗಾರ್ಮೆಂಟ್ಸಲ್ಲಿ ಮಾರ್ತಾ ಇತ್ತು, ದಟ್ ಈಸ್ ಓಕೆ. ಸೊ ಇಂಡಸ್ಟ್ರಿ ಟು ಇಂಡಸ್ಟ್ರಿ ಅರ್ಥ ಆಯ್ತಾ ನಿಮಗೆ? ವಿಚ್ ಆರ್ ಸೆನ್ಸಿಟಿವ್ ಇಂಡಸ್ಟ್ರಿಲಿ ದೇರ್ ಈಸ್ 200% accuracy required, whereas in a generic industry we up to 99%. ನಾನು ಯಾಕೆ ಎಕ್ಸಾಂಪಲ್ accuracyಗೋಸ್ಕರ. ಸೊ ವಾಟ್ ಈಸ್ ಕಾನ್ಫಿಡೆನ್ಷಿಯಾಲಿಟಿ? The information should be opened, should be accessible, only authorized. ಮಹಿಮಾ ಅಕೌಂಟ್ ಮಾತ್ರ ಓಪನ್ ಆಗಬೇಕು. 10 crore ಬರೋ ಕಡೆ 1 crore ಅಂದರೆ ಇಂಟೆಗ್ರಿಟಿ ಇಸ್ ಲಾಸ್ಟ್. ವಾಟ್ ಈಸ್ ಇಂಟೆಗ್ರಿಟಿ? ಟ್ರಸ್ಟ್ ಆ್ಯಂಡ್ ಆ್ಯಕ್ಯುರೇಸಿ. ಅವೈಲಬಿಲಿಟಿ, ಎಲ್ಲರೂ ಅಮೆಝಾನ್ ಆ್ಯಪ್ ಯೂಸ್ ಮಾಡ್ತೀರಾ, ಇಲ್ಲ ರಾತ್ರಿ 12 ಗಂಟೆಗೆ ನಿಮ್ಗೆ ಯೂಟ್ಯೂಬಲ್ಲಿ ಒಂದು ಪಿಕ್ಚರ್ ನೋಡೋಕೆ ಹೋಗಲಿಲ್ಲ ಅಂದರೆ ಅದೇನು ಅವೈಲಬಿಲಿಟಿ ಲಾಸ್ ಆಯಿತಾ, ಇಂಟೆಗ್ರಿಟಿ ಲಾಸ್ ಆಯಿತಾ? ಅವೈಲಬಿಲಿಟಿ. ಸೊ ಆಯ್ತಾನೆ ಅಮೆಝಾನ್ ಅವರು, ನಾನು ನಿಮ್ಗೆ ₹1000 ಚಾರ್ಜ್ ಮಾಡಿದ್ದೀನಿ, 24/7 ನಿಮಗೆ ಕೊಡ್ತಾ ಇದ್ದೀನಿ ಸರ್ವಿಸು, ದಟ್ ಈಸ್ ದ ಅವೈಲಬಿಲಿಟಿ ಇಸ್ ಲಾಸ್ಟ್. ಇಫ್ ಯು ಆರ್ ಈಗ ಎಲ್ಲರೂ ಒಂದು 15 ವರ್ಷದ ಕೆಳಗಡೆ ಹೋಗಿ ಮಾಲಲ್ಲೆಲ್ಲ ಫೋನ್ ನಂಬರ್ ಬರೆದ್ಬಿಟ್ಟು ಬರ್ತಾ ಇದ್ವಿ, ಎಸ್ಪೆಷಲಿ ಬೋತ್ ಮೇಲ್ ಆ್ಯಂಡ್ ಫಿಮೇಲ್. ಒಂದು ಮಗ್ ಕೊಡ್ತೀವಿ, ಫೋನ್ ನಂಬರ್ ಬರೀರಿ, ಒಂದು ಮಗ್ ಕೊಡ್ತೀವಿ ಅಂತ. ಅದನ್ನೆಲ್ಲ ಅದ್ರ ಇಂಪ್ಯಾಕ್ಟ್ ಇವಾಗ ನಾವು ನೋಡ್ತಾ ಇದ್ದೀವಿ. ಡೇಟಾ ಎಲ್ಲ ಕಲೆಕ್ಷನ್ ಮಾಡಿದ್ರು, ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ 100 ಕೋಟಿಗೆ ಇನ್ಫಾರ್ಮೇಷನ್ ಮಾರಿದ್ರು. ಹಾಗೆ ಹೇಳಿ, ಇನ್ಫಾರ್ಮೇಷನ್ ಅಸೆಟ್ಟಾ ಅಥವಾ ವೇಸ್ಟಾ? ಸೊ ಫೋನ್ ನಂಬರ್ ಈಸ್ ಅನ್ ಅಸೆಟ್, ಆಧಾರ್ ಈಸ್ ಅನ್ ಅಸೆಟ್, ಮೈ ಬ್ಯಾಂಕಿಂಗ್ ಇನ್ಫಾರ್ಮೇಷನ್ ಈಸ್ ಅನ್ ಅಸೆಟ್, ಮೆಡಿಕಲ್ ರೆಕಾರ್ಡ್ಸ್ ಆರ್ ಅಸೆಟ್. ಅದನ್ನಷ್ಟನ್ನ ಸಮರೈಸ್ ಮಾಡೋಂಥ ಸೆಷನ್ ಇವಾಗ. ಹೋಗ್ಬೋದಾ ಇವಾಗ ಫಾಸ್ಟಾಗಿ ಸ್ಲೈಡ್ ಓಡಿಸ್ಬೋದಾ ನಾನು? 1:30 ಊಟಕ್ಕೆ ಬಿಡಬೇಕು, ಅಷ್ಟೊತ್ತೊಳಗೆ ಎಲ್ಲ ಕವರ್ ಮಾಡಬೇಕು. ಆಮೇಲೆ ಅಬ್ರಿವೇಷನ್ಸ್ ಲಿಸ್ಟು ಕೊಡ್ತೀವಿ. ವೆರಿ ಗುಡ್ ಮೆಟೀರಿಯಲ್ ರೆಡಿ ಮಾಡಿದ್ದೀವಿ, ಅಲ್ಲಿ ಕಮಿಟಿಯಲ್ಲಿ ಈಸ್ಕೊಳ್ಳಿ. ಲೈಕ್ ಸಾಫ್ಟ್ ಕಾಪಿ ಕೊಡ್ತೀವಿ. ಇವತ್ತು ಕ್ರೌಡ್ ನಮಗೆ ಗೊತ್ತಾಗ್ದಿರೋದ್ರಿಂದ 100 ಕಾಪಿ ರೆಡಿ ಮಾಡ್ಸೋಕೋಣ ಅಂದ್ಕೊಂಡ್ವಿ, ಬಟ್ ಸಾಫ್ಟ್ ಕಾಪಿ ಕೊಡ್ತೀವಿ. ಆಮೇಲೆ ಲೈಕ್ ಅಧ್ಯಕ್ಷರು ಪರ್ಮಿಷನ್ ಕೊಟ್ಟಿದ್ದಾರೆ, ಸ್ಪೆಷಲ್ ಗ್ರೂಪ್ ಒಂದು ಫಾರ್ಮೇಷನ್ ಮಾಡಿಬಿಟ್ಟು ಬರೀ ಜಾಬ್ ಪೋಸ್ಟಿಂಗ್ನ ಅಲ್ಲಿ ಪೋಸ್ಟ್ ಮಾಡ್ತೀವಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಪ್ರೆಸಿಡೆಂಟ್. ಎಲ್ಲ ಬರೀ ಜಾಬ್ ಪೋಸ್ಟ್ ಬರೋದೆಲ್ಲ ಅಲ್ಲಿಗೆ ಹೋಗುತ್ತೆ, ಆಯಿತಾ? ಅದಾದಮೇಲೆ ಇದೇ ವೇದಿಕೆಯಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮ್ಮ ಸಂತೋಷ್ ಅಣ್ಣ, ಜಗದೀಶ್ ಅಣ್ಣ ಇವರೆಲ್ಲ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಸಹಕಾರ ಕೊಟ್ಟರೆ ಖಂಡಿತ ಇನ್ನೂ ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡ್ಬೋದು. ಯಾಕಂದರೆ ಇದನ್ನು ನಾವು ವರ್ಧಂತಿಗೂ ಕಂಪೇರ್ ಮಾಡೋಕ್ಕಾಗಲ್ಲ, ಮೆಡಿಕಲ್ ಕ್ಯಾಂಪ್ಗೂ ಕಂಪೇರ್ ಮಾಡೋಕ್ಕೆ, ಯಾಕಂದರೆ ಇದು ಡೆಡಿಕೇಟೆಡ್ಲಿ ಫಾರ್ ನಾಲೆಡ್ಜ್ ಆ್ಯಂಡ್ ಶೇರಿಂಗ್ ದ ಪ್ರಾಕ್ಟೀಸಸ್ಸು. ದಯವಿಟ್ಟು ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸಹಕಾರ ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಟಾಪಿಕ್ ಎತ್ಕೊಂಡು ಮಾತಾಡೋಣ, ಓಕೆನಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತೊಗೊಳ್ಳಿ, ಅವರಿಗೆಲ್ಲ ಕೊಡಿ. ಥ್ಯಾಂಕ್ ಯು ಸರ್. ಇದು ಐಸ್ ಬ್ರೇಕರ್ ಸೆಷನ್ ಮಾಡಿದ್ದು ನಾನು. ಜಸ್ಟ್ ಒಂದು ½ ಅನ್ ಅವರ್ ಬೇಗ ಟಾಪಿಕ್ ಮುಗಿಸೋಣ. ಎಷ್ಟಾಯ್ತು ಟೈಮ್ ಅಣ್ಣ? ಐ ಆಮ್ ಆನ್ ಟೈಮ್, ಓಕೆ. ಡೌಟ್ಸ್ ನೋಟ್ ಪ್ಯಾಡಲ್ಲಿ ಬರ್ಕೊತಾ ಇರಿ. CIA ವಿ ಡಿಸ್ಕಸ್ಡ್, ಕರೆಕ್ಟಾ? ಎಲ್ಲ ಲಾಸ್ಟ್ ತನಕ ಕಾಣುತ್ತಾ ಇದು? ಲಾಸ್ಟ್ ತನಕ ಬ್ಲರ್ ಇದೆಯಾ? ಈ ಸ್ಲೈಡಲ್ಲಿ ಏನೋ ಡೌಟ್ ಇದೆಯಾ? ಎನಿ ಡೌಟ್ಸ್ ಹಿಯರ್? ಓಕೆ.
ವಾಟ್ ಈಸ್ GRC? ಬೇಕಾದ್ರೆ ಬರ್ಕೊಳ್ಳಂಗಿದ್ರೆ ಬರ್ಕೊಳ್ಳಿ. ಗವರ್ನೆನ್ಸ್, ರಿಸ್ಕ್ ಕಂಪ್ಲೇನ್ಸ್. ನೆಕ್ಸ್ಟ್ ಇನ್ನು 5 ವರ್ಷಕ್ಕೆ ಸೈಬರ್ ಸೆಕ್ಯೂರಿಟಿಲಿ ನಿಮ್ಗೆ ಎನಿ ಟೈಮ್ 30% ಜಾಬ್ ಮಾರ್ಕೆಟ್ ಇದ್ದೇ ಇರುತ್ತೆ. ನೋಡಿ, ಚಿಕ್ಕ ಸ್ಮಾಲ್ ಶಾಪಿಂದ ಏರೋ ಸ್ಪೇಸ್ ತನಕ ಸೈಬರ್ ಸೆಕ್ಯೂರಿಟಿ ಇಲ್ದಿರೋ ಕ್ಷೇತ್ರನೇ ಇರಲ್ಲ. ಕರೆಕ್ಟಾ? ಯು ಹ್ಯಾವ್ ಎ 2 ಸಿಸ್ಟಮ್ ಆರ್ ಎ 2000 ಸಿಸ್ಟಮ್, ಯುವರ್ ಇನ್ಫಾರ್ಮೇಷನ್ ಶುಡ್ ಬಿ ಸೇಫ್ ಗಾರ್ಡೆಡ್. ಕರೆಕ್ಟ್ ಮೇಡಮ್? ಯು ಹ್ಯಾವ್ ಎನಿ ಕ್ವಶನ್? ಓಕೆ. ಇದೆಲ್ಲ ಕಲ್ತ್ಕೊಂಡು ನಾವು ಕಲ್ತಿದ್ದೀವ ಇದು? ಓಕೆ. ನಿಮ್ಗೆಲ್ಲರಿಗೂ OTP ಎಕ್ಸ್ಪಾನ್ಷನ್ ಗೊತ್ತಲ್ಲ? OTP ಏನು? ಏನಕ್ಕೆ OTP ಇಂದ ಏನು? ಹಾಂ, ಇನ್ಫಾರ್ಮೇಷನ್. ವೆರಿ ಗುಡ್. ಆಮೇಲೆ ವೆರಿಫಿಕೇಷನ್. ಓಕೆ. ಆಮೇಲೆ ಯಾರು ಹೇಳಿದ್ದು ವರ್ಡು? ವೆರಿ ಗುಡ್. ಅಥೆಂಟಿಕೇಷನ್, ರೈಟ್ ವರ್ಡ್. ಅಥೆಂಟಿಕೇಷನ್ ಆಗುತ್ತೆ. ಸೊ ನನ್ನ ಯೂಸರ್ ನೇಮ್ ಯಾರೋ ಕದ್ದಿದ್ದಾರೆ. someone has stolen my ಯೂಸರ್ ನೇಮ್ kumarga@gmail.com. ಪಾಸ್ವರ್ಡು ಟೈಪ್ ಕದ್ದಿದ್ದಾರೆ. ಬಟ್ ಬಿಫೋರ್ ಆಕ್ಸೆಸಿಂಗ್ ದ ಸಿಸ್ಟಮ್ ದೆರ್ ಈಸ್ ಎ ಅಡಿಷನಲ್ ಲೇಯರ್ ಆಫ್ ಸೆಕ್ಯೂರಿಟಿ ದಟ್ ಈಸ್ ಕಾಲ್ಡ್ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಷನ್, MFA. ಅದನ್ನೆಲ್ಲ ಆದರೆ ಬರ್ಕೊಳ್ಳಿ. ಖಂಡಿತ ನಾಳೆ ಇಂಟರ್ವ್ಯೂ ಕ್ವಶನ್ ಇನ್ನೂ ಬರ್ತಾ ಇದೆ. ನೆಕ್ಸ್ಟ್ OTPನೇ ಹೋಗುತ್ತೆ. ಇವಾಗ ಸ್ವಲ್ಪ ದಿನಕ್ಕೆ ಬೇರೆ ಪಾಸ್ವರ್ಡ್ ಹೋಗ್ಬಿಟ್ಟು ಬೇರೆ ಬೇರೆದು ಬರುತ್ತೆ. ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಷನ್ ಈಸ್ ಎನ್ ಅಡಿಷನಲ್ ಲೇಯರ್ ಆಫ್ ಸೆಕ್ಯೂರಿಟಿ ಟು ಸೇ ಯು ಆರ್ ಎ ಅಥೆಂಟಿಕ್ ಪರ್ಸನ್. ವೆರಿ ಗುಡ್. ಆ್ಯಕ್ಚುಲಿ ಅದಕ್ಕೆ ನಾನು ಹೇಳಿದ್ದು 5 days ಕ್ಲಾಸ್ನ 9 to 5 ನಾನು ಇದನ್ನೇ JP ನಗರದಲ್ಲಿ ಅಟೆಂಡ್ ಆಗಿದ್ದ ಸೆಷನ್ನು. ಅದನ್ನು ಕಂಡೆನ್ಸ್ ಮಾಡಿಬಿಟ್ಟು 1.5 ಅವರಲ್ಲಿ ನಿಮ್ಗೆ ಹೇಳೋದಕ್ಕೋಸ್ಕರ ಆದಷ್ಟು ಕಮ್ಮಿ ಇದೆ ಡೇಟಾ. ಬಟ್ ಸರ್ಟನ್ ಥಿಂಗ್ಸ್ ಐ ಕೆನಾಟ್ ಡಿಲೀಟ್. PDF ಕೊಡ್ತೀನಿ, ಇದು ಓದ್ಕೊಳ್ಳಿ. ಎನಿ ಪಾಯಿಂಟ್ ಆಫ್ ಟೈಮ್ ಡೌಟ್ ಬಂದರೆ ಥ್ರೂ ವಾಟ್ಸಪ್ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಯಾವುದೇ ಇಂಟರ್ವ್ಯೂಗೆ ನೀವು ಹೋಗೋಕ್ಕಿಂತ ಮುಂಚೆ 1 or 2 days ಅರ್ಲಿ ಹೇಳಿ, ಕಮಿಟಿಗೆ ಹೇಳಿ ಅಥವಾ ನನಗೆ ಹೇಳಿ. ಫೋನ್ ನಂಬರ್ ಕೊಟ್ಟಿರ್ತೀನಿ. ಯಾವುದೇ ಇಂಡಸ್ಟ್ರಿ, ಯಾವುದೇ ಕಂಪ್ನಿ ಇದ್ರೂ ಅದೇನೋ ಒಂದು ಇರೋ ಜೆನ್ರಿಕ್ ನಾಲೆಡ್ಜಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಓದ್ಬಿಟ್ಟು ಯಾವ ಇಂಟರ್ವ್ಯೂಗೆ ರೆಡಿ ಆಗ್ಬೋದು ಅನ್ನೋದನ್ನು ನಾನು ಸಪೋರ್ಟ್ ಕೊಡ್ತೀನಿ. ಓಕೆ, ರೈಟ್? ಎನಿ ಪಾಯಿಂಟ್ ಆಫ್ ಟೈಮ್ ಕರೆಂಟ್ಲಿ ಕೆಲವು ವಿಷಯ ಹೇಳ್ಕೊಬಾರ್ದು, ಬಟ್ ಹೇಳ್ಕೊಳ್ಳೇಬೇಕು ವೇದಿಕೆಗಳಲ್ಲಿ. ತುಂಬ ನಮ್ಮೂರಿಂದ ಬರ್ತಾರೆ, ಹೆಸರು ಹೇಳೋದು ಬೇಡ, ಇಲ್ಲಿ ಇರ್ಬೋದು, ಇಲ್ಲದೇನೂ ಇರ್ಬೋದು. ಪಾಪ ಕಷ್ಟಪಟ್ಬಿಟ್ಟು BBA ಓದಿ, MBA ಓದಿ 6-8 ಲಕ್ಷ ರೂಪಾಯಿ MBA ಓದ್ಬಿಟ್ಟು ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಲಿಲ್ಲ ಸರ್, ನಾನು ಸೆಕೆಂಡ್ ರೌಂಡ್ ಆಗಲಿಲ್ಲ ಸರ್, ನಂಗೆ 6 ತಿಂಗಳಿಂದ ಅಪ್ಲೈ ಮಾಡ್ತಾನೇ ಇದ್ದೀನಿ ಸರ್, ನನಗೆ ಆಗ್ತಾನೇ ಇಲ್ಲ ಅನ್ನೋಂಥ CVಗಳು ಬರುತ್ತೆ. ನಾನು ತೊಗೊಂಡಿದ್ದ ಕೇಸೆಲ್ಲ ಸಕ್ಸಸ್ ಆಗುತ್ತೆ ಅಂತಲ್ಲ. ಈವನ್ ಐ ಹ್ಯಾವ್ ಸೀನ್ ಓನ್ಲಿ 40% ಸಕ್ಸಸ್. ಬಟ್ ಇರೋಂಥ ಸ್ಕಿಲ್ಸ್ನ ಹೆಂಗೆ ಅಪ್ಗ್ರೇಡ್ ಮಾಡಿ ಇಂಟರ್ವ್ಯೂಲಿ ಫೇಲ್ ಆಗ್ತಾ ಇದ್ದೀವಿ ಅಂತ ಕೂತ್ಕೊಂಡು ಯೋಚನೆ ಮಾಡಿ. ಅರ್ಥ ಆಗ್ತಿದೆಯಾ? MBA ಮಾಡೋದು, MCA ಮಾಡೋದು ಒಂದು ವಿಧ. ನಾವು ಆಲ್ರೆಡಿ ಹೇಳಿದ್ರು, ದೇರ್ ಆರ್ 3 things ವಿಚ್ ಆರ್ ರಿಕ್ವೈರ್ಡ್ ಫಾರ್ ಇಂಟರ್ವ್ಯೂ. ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ ಅದನ್ನು. ವಾಟ್ ಈಸ್ ನಾಲೆಡ್ಜ್, ವಾಟ್ ಈಸ್ ಸ್ಕಿಲ್, ವಾಟ್ ಈಸ್ ಎಬಿಲಿಟಿ ಅಂತ. ದಯವಿಟ್ಟು ಇನ್ ದ ಫ್ಯೂಚರ್ ಡೇಸ್ ಯಾವುದೇ ಫ್ರೀ ಟೆಂಪ್ಲೇಟ್ ಇರಲಿ, ಏನೇ ಓದೋದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲ ChatGPT ಕೊಡಬೇಡಿ ಕೆಲಸನ. ನಿಮ್ಮ ಕ್ರಿಯೇಟಿವ್ ಥಿಂಕಿಂಗ್ ಕಡಿಮೆ ಆಗ್ತಾ ಬರುತ್ತೆ. ಯಾವ ಥರ ಆಗಿದ್ದಾರೆ ಹೆಂಗೆ ಕೆಲವರು ಅಂದರೆ, ಟೈಪ್ ಮಾಡಿಬಿಟ್ಟು ChatGPT ರೆಕಮೆಂಡ್ ಮೀ ಸಮ್ ಗುಡ್ ಹೋಟೆಲ್ಸ್ ಇನ್ ಹೈದರಾಬಾದ್, ಐ ವಾಂಟ್ ಟು ಮೂವ್ ಮೈ ಫ್ಯಾಮಿಲಿ ಟು ಹೈದರಾಬಾದ್, ರೆಕಮೆಂಡ್ ಮೀ ಸಮ್ 2 BHK ಹೌಸ್ ಫಾರ್ ಎ ವೆಜಿಟೇರಿಯನ್ ಅಂತ ಏನೋ ಒಂದು ಇಷ್ಟುದ ಕೊಟ್ಬಿಡೋದು. ನಾನು ಪ್ರಾಂಪ್ಟ್ ಬರೆದೆ. ಅಲ್ಲಪ್ಪ, ಮುಂಚೆ ಏನು ಮಾಡಿ, ನೀವು ಸ್ವಲ್ಪ ರಿಸರ್ಚ್ ಮಾಡಿ, ಎಲ್ಲ ChatGPTಗೆ ಕೊಡಬೇಡಿ. ಸೊ ಹ್ಯೂಮನ್ ಇಂಟೆಲಿಜೆನ್ಸ್ ದೊಡ್ಡದಾ, AI ದೊಡ್ಡದಾ? ಯಾಕೆ? ನಾವು ಕಂಡುಹಿಡ್ದಿರೋದು ಅದು ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು. ಸೊ ಈಗ ಎಲ್ಲ ಓಪನ್ AI ಫೌಂಡರ್ ಒಂದು ಮಾತು ಹೇಳಿದ್ದಾರೆ, ಫ್ಯೂಚರ್ ಇಟ್ ಈಸ್ ನಾಟ್ ಲೈಕ್ ಅವ್ರದ್ದು ಇಂಟೆನ್ಷನ್ಸ್ ಏನೇನೇ ಪುಷ್ ಮಾಡೋ ಇಂಡಸ್ಟ್ರಿ ಬೇರೆ ಇರ್ಬೋದು. ನಮ್ಮ ಉದ್ದೇಶ ಏನಂದರೆ, ನಾವು AI ಸ್ಕಿಲ್ಸ್ನ ಕಲ್ತ್ಕೊಬೇಕು. ಬಿಕಾಸ್ ಐ ಹ್ಯಾವ್ ನಾಟ್ ಲರ್ನ್ ದ AI ಸ್ಕಿಲ್ಸ್, ಸೊ ನಾನು ಡಿಗ್ರೇಡ್ ಆದೆ ಅಂತ ಆಗಬಾರ್ದು. ಸೊ ವಿ ಶುಡ್ ಬಿ ಆನ್ ಪಾರ್. ನಾನು ಹೇಳಿದ್ನಲ್ಲ, ಈಗ ಡಿಫ್ರೆಂಟ್ ಇಂಡಸ್ಟ್ರಿಯಲ್, ಐ ಆಮ್ ನಾಟ್ ಎ ಇಂಜಿನಿಯರ್,
ಓಕೆ, ಫಸ್ಟ್ ಪಾಯಿಂಟ್ ಐ ಆಮ್ ನಾಟ್ ಎ ಇಂಜಿನಿಯರ್. ನಾನು ಬರೀ ಆದರೆ ನನ್ನ ಸುತ್ತ ಇಂಜಿನಿಯರ್ಸೇ ಕೂತಿದ್ದಾರೆ. ಆವಾಗ ಅವ್ರಿಗೆ ನಾನು ಕಾಂಪೀಟ್ ಕೊಡಬೇಕು ಅಂದರೆ ನಾನು ಏನೋ ಸ್ಕಿಲ್ ಅಪ್ಗ್ರೇಡ್ ಮಾಡ್ಕೊಬೇಕಲ್ವಾ? ಹೌದಾ ಅಲ್ವಾ? ಸೊ ಆ ಸ್ಕಿಲ್ಸ್ ಅಪ್ಗ್ರೇಡು ತಿಂಗಳಿಗೆ ಒಂದು ಸರ್ಟಿಫಿಕೇಷನ್ ಮಾಡೋಕ್ಕಾಗತ್ತಾ? ಎಷ್ಟು ಜನ ಇನ್ಮೇಲೆ ತಿಂಗಳಲ್ಲಿ ಒಂದು ಸರ್ಟಿಫಿಕೇಷನ್ ಫ್ರೀ ಮಾಡ್ತೀರಾ? ಒಬ್ರೇನಾ ಇಬ್ರೇನಾ? ಫ್ರೀ ಸರ್ಟಿಫಿಕೇಷನ್ಸ್ ಯಾವ್ದ್ಯಾವ್ದಿದೆ ಅದೆಲ್ಲ ಊಟ ಆದಮೇಲೆ ಹೇಳ್ಕೊಡ್ತೀನಿ. ಹಾಂ, ಓಕೆ. ಈಗ ನೆಕ್ಸ್ಟು, ಎಷ್ಟು ಜನಕ್ಕೆ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್ ಅಂತ ಎಲ್ಲರೂ ನಿಮಗೆ ದೊಡ್ಡ ಮಾನಿಟ್ರಲ್ಲಿ ನೋಡ್ತಾ ಇರ್ತಾರಲ್ಲ ಟ್ರಾಫಿಕ್ ಕಂಟ್ರೋಲರು, ಅದು ನೋಡಿದರೆ ಯಾವ್ದಾರು ಸೀನು? ನಮ್ಮ ಟ್ರಾಫಿಕ್ ಕಂಟ್ರೋಲ್ ರೂಮ್ದು ಯಾರು ನೋಡಿದ್ದಾರೆ? ಟ್ರಾಫಿಕ್ ವೈಲೇಷನ್ಸ್ ಆದಾಗ ಯಾವ ಥರ ಕ್ಯಾಚ್ ಮಾಡ್ತಾರೆ ಅಂತ ನೋಡಿದ್ರೆ? ಗೊತ್ತಿಲ್ಲ. ಹಾಂ, ಸಾರಿ, ಹಾಂ, ವಿಡಿಯೋ. ಓಕೆ, ಗುಡ್, ಥ್ಯಾಂಕ್ ಯು ಸರ್. ಸೊ ಸರ್ವಿಸ್ ಆಪರೇಷನ್ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್ ಅಂತ ಒಂದು ಬೆಂಗಳೂರಲ್ಲಿ ದೊಡ್ಡ ಟ್ರಾಫಿಕ್ ಕಂಟ್ರೋಲಿಂಗ್ ರೂಮಲ್ಲಿ ಆಲ್ ವಯಲೇಷನ್ಸ್ ವಿಲ್ ಬಿ ಕ್ಯಾಪ್ಚರ್ಡ್, ಆಟೋಮೆಟಿಕ್ ಟಿಕೆಟ್ಸ್ ಬರುತ್ತೆ. ಕರೆಕ್ಟಾ? ಹಾಂ, ಅದನ್ನೇ ಲಾಗಿಂಗ್ ಆ್ಯಂಡ್ ಮಾನಿಟ್ರಿಂಗ್. ಸೆವೆಂತ್ ಪಾಯಿಂಟ್ ಈಸ್ ಎನಿ ಆಕ್ಟಿವಿಟಿ. ಇವತ್ತು ನಾವು ಇಲ್ಲಿ ಬಂದಿದ್ದೀವಿ, ಏನು ಎವಿಡೆನ್ಸ್ ಇದೆ? ಹಾಂ, ಯಾರೊಬ್ರು? ಹಾಂ, ರಿಜಿಸ್ಟ್ರೇಷನ್, ಒನ್ ಥಿಂಗ್, ವೆರಿ ಗುಡ್. ಹಾಂ, ಸರ್ಟಿಫಿಕೇಟ್, ಓಕೆ. ಏನಿದೆ ಬೇರೆ? ಇನ್ನೊಂದು ಇಂಪಾರ್ಟೆಂಟ್ ಟೆಕ್ನಿಕಲ್ ಎವಿಡೆನ್ಸ್. ವೆರಿ ಗುಡ್, ಥ್ಯಾಂಕ್ ಯು ಮೇಡಮ್. CCTV ಫುಟೇಜು ಎವಿಡೆನ್ಸಾ ಇನ್ಫಾರ್ಮೇಷನಾ? ಹಾಂ, ಎವಿಡೆನ್ಸು. ಅದು ಸೇಫ್ ಗಾರ್ಡ್ ಮಾಡಬೇಕಾ ಅಲ್ವಾ? ಏನಾದ್ರು ಒಂದು ಹೆಚ್ಚು ಕಮ್ಮಿ ಆದರೆ, ಆ ಹೆಚ್ಚು ಕಮ್ಮಿ ಆದರೆ ಅಂತಾರಲ್ಲ, ಅದನ್ನೇನಂತಾರೆ ಇಂಗ್ಲೀಷ್ ಇನ್ಫಾರ್ಮೇಷನ್ ವರ್ಲ್ಡಲ್ಲಿ? ಇನ್ಸಿಡೆಂಟ್. ಸಮ್ ಅನ್ವಾಂಟೆಡ್ ಇನ್ಸಿಡೆಂಟ್ ಹ್ಯಾಪೆಂಡ್. XYZ ಕಂಪ್ನಿ ಒಳಗಡೆ ಆಕ್ಸೆಸ್ ಕಾರ್ಡ್ ಪಂಚ್ ಮಾಡ್ಬಿಟ್ಟು ಹೋಗಬೇಕು, ಯಾರೋ ಒಬ್ಬ ಕಳ್ಳ ಒಳಗಡೆ ಹೋಗ್ಬಿಟ್ಟು TV ಎಲ್ಲ ಡಿಸ್ಟ್ರಾಯ್ ಮಾಡ್ದ, ಅದು ಸೊ ಇವಾಗ ಆ ಕಳ್ಳನ ಒಳಗಡೆ ಹೋಗೋನ್ನ ತಡೆಯೋದು ಹೆಂಗೆ? ಯಾರು ಹೇಳಿದ ಆಕ್ಸೆಸ್ ಅಂತ? ಅಣ್ಣ ನಿಮಗೆ ಸ್ವೀಟ್ ತೊಗೊಳ್ಳಿ. ಓಕೆ, ಆಕ್ಸೆಸ್ ಕಂಟ್ರೋಲ್ ಕರೆಕ್ಟಾ? ಎಲ್ರಿಗೂ ಓಕೆ. ಯಾರಾದ್ರು ಪ್ರೊಫೆಷನಲ್ಸ್ ಇದ್ದರೆ ಜಸ್ಟ್ ಚೆಕ್ ಮಾಡಿ ನೋಡಿ. ಆಕ್ಸೆಸ್ ಕಂಟ್ರೋಲು ಈಸ್ ಎ ಗುಡ್ ಕಂಟ್ರೋಲ್ ಆರ್ ಬ್ಯಾಡ್ ಕಂಟ್ರೋಲ್? ಅದನ್ನು ಬ್ರೀಚ್ ಮಾಡ್ಬೋದಾ? ಮಾಡೋಂಗಿಲ್ಲ. ಈಗ ನನ್ನ ಆಕ್ಸೆಸ್ ಕಂಟ್ರೋಲ್, ನಾನು XYZ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಆಕ್ಸೆಸ್ ಕಾರ್ಡ್ ಬೇರೆಯವ್ರು ತೊಗೊಂಡು ಹೋಗ್ಬೋದಾ? ತೊಗೊಂಡ್ರೆ ಡೋರ್ ಓಪನ್ ಆಗತ್ತೆ. ಅದು ನನ್ನ ಕಾರ್ಡನ್ನ ಬೇರೆಯವರು ಯೂಸ್ ಮಾಡ್ತಾ ಇದ್ದಾರೆ. ನಾನೊಂದು ಸೈಂಟಿಸ್ಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ, ಹೆವಿ ಸೆಕ್ಯೂರ್ಡ್ ಇನ್ಫಾರ್ಮೇಷನ್ ಇದೆ, ತೊಗೊಂಡು ಹೋಗ್ಬಾರ್ದು. ನನ್ನ ID ಕಾರ್ಡ್ ನನಗೆ ಒಂದಿನ ಯಾರೋ ಹೇಳಿದ್ರು, ನಿಂಗೆ 100 ಕೋಟಿ ಕೊಡ್ತೀನಿ, ಆ ಇನ್ಫಾರ್ಮೇಷನ್ ಕೊಟ್ಬಿಡು, ನನ್ನ ಆಕ್ಸೆಸ್ ಕಾರ್ಡ್ ಕೊಡು ಅಂತಾರೆ. ಆವಾಗ ಅವ್ನು ಹೋಗ್ಬಿಟ್ಟು ಬ್ರೀಚ್. ಅದನ್ನ ಹೆಂಗೆ ತಡಿಬೋದು? ಯಾರು ಹೇಳಿದ್ರು? ಫಿಂಗರ್ ಪ್ರಿಂಟು. ವೆರಿ ವೆರಿ ಗುಡ್, ಫಿಂಗರ್ ಪ್ರಿಂಟ್. ಸೊ ಏನು ಫಿಂಗರ್ ಪ್ರಿಂಟಿಂದ ಏನು ಗೊತ್ತಾಯಿತು? ಈಗ ರೆಟಿನಾದ್ ನೋಡ್ತಾ ಇದ್ದಾರಲ್ವಾ, ಐ ಬ್ಲಿಂಕ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಸೊ ದೋಸ್ ಆರ್ ಆಲ್ ಯೂನಿಕ್ ಐಡೆಂಟಿಫಿಕೇಶನ್. ಕರೆಕ್ಟ್ ಆನ್ಸರ್. ಸೊ ನನ್ನ ಆಕ್ಸೆಸ್ ಕಾರ್ಡ್ನ ಕದಿಬೋದು, ಬಟ್ ಬಯೋಮೆಟ್ರಿಕ್ ಇಂಪ್ರೆಷನ್, ರೆಟಿನಾ ಇಂಪ್ರೆಷನ್ ಕೆನಾಟ್ ಬಿ. ಕರೆಕ್ಟಾ? ಸೊ ದಟ್ ಈಸ್ ಎ ಕಂಟ್ರೋಲ್. ಈ ಒಳಗಡೆ ಯಾರು ಕಳ್ಳರು ಬರ್ದಿದ್ದಂಗೆ ಹಾಕಿದ್ದೀವಿ, ಆ ಡೋರ್ ಕಂಟ್ರೋಲಾ ಅಥವಾ ಥ್ರೆಟ್ಟಾ? ಥ್ರೆಟ್ ಯಾರು? ಕಳ್ಳ ಥ್ರೆಟ್. ವೆರಿ ಗುಡ್. ಈಗ ಇನ್ನೊಂದು ಲೇಮನ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಆ್ಯಸ್ ಹ್ಯೂಮನ್ ಬೀಯಿಂಗ್ ನಾವೆಲ್ಲ ನಮಗೆ ಅಸೆಟ್ಟಾ? ನಾವು ಅಸೆಟ್ಟಾ? ಓಕೆ, ವೆರಿ ಗುಡ್. ನನಗೆ ಮಳೆಯಲ್ಲಿ ನೆಂದರೆ ಆಗಲ್ಲ. ಮಳೆ ಏನು? ಮಳೆ ಥ್ರೆಟ್ಟು. ವೆರಿ ಗುಡ್, ವೆರಿ ಗುಡ್. ಸಿಂಕಿಗೆ ಬರ್ತಾ ಇದ್ದೀರಾ? ಇನ್ನೊಂದು 2 ಸ್ಲೈಡು ಬೇಗ ಮಾಡ್ಬೋಣ. ಕುಮಾರು ಅವ್ರು ಯಾರು? ಅಣ್ಣ ನಿಮ್ಮ ಹೆಸರು ಹೇಳಿ. ಆಶೀಶ್. ನಿಂತ್ಕೊಳ್ಳಿ. ಆಶೀಶ್ ಈಸ್ ಎನ್ ಅಸೆಟ್. ಮಳೆಯಲ್ಲಿ ನೆಂದರೆ ಆಗಲ್ಲ. ಮಳೆ ಏನು? ಮಳೆ ನೀರು. ಮಳೆ ಅಲ್ಲ, ಮಳೆ ನೀರು. ಥ್ರೆಟ್. ಅವ್ರಿಗೆ ಆದ ತಕ್ಷಣ ಶೀತ ಆಗತ್ತೆ, ಅದನ್ನು ವಲ್ನರಬಿಲಿಟಿ ಅಂತೀವಿ, ವೀಕ್ನೆಸ್. ಅರ್ಥ ಆಯ್ತಾ? ಥ್ರೆಟ್ ಯಾವುದು? ವಲ್ನರಬಿಲಿಟಿ ಏನು? ಇಂಪ್ಯಾಕ್ಟ್ ಏನು? ಮಾತಾಡಿ. ಹಾಂ, ಕೋಲ್ಡು, ಜ್ವರ ಬರೋದು, ನಾಳೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಅದು ಇಂಪ್ಯಾಕ್ಟು. ಸಿಡೌನ್.
ಕಂಪ್ಯೂಟರ್ ಅಸೆಟ್ಟಾ? ಕಂಪ್ಯೂಟರ್ ಥ್ರೆಟ್ ಯಾವುದು? ವೆರಿ ಗುಡ್. ಈ ಕಡೆ ಸ್ವಲ್ಪ ಮಾತಾಡಿ. ಕಂಪ್ಯೂಟರ್ಗೆ ಆನ್ಸರ್ ಥ್ರೆಟ್ಟು, ಕಂಟ್ರೋಲ್ ಏನು? ಕ್ಲಿಯರ್ ಅರ್ಥ ಆಯ್ತಾ? ಕಂಪ್ಯೂಟರ್ ಹಾಳಾದರೆ ಏನಾಗುತ್ತೆ? ನೀವು ಬಿಸ್ನೆಸ್ ಮ್ಯಾನು, 100,000 ಡೈಲಿ ನಾವು ಆಫೀಸ್ ಒಳಗಡೆ ಹೋದ ತಕ್ಷಣ ನಮ್ಮ ಫ್ಲೋರಲ್ಲಿ 850 ಜನ ಕೂತ್ಕೊತೀವಿ. 1:30ಗೆ ಲಾಗಿನ್ ಆದರೆ 2:30 ಒಳಗೆ ಒಂದಿಷ್ಟು ಪ್ರೊಡಕ್ಷನ್ ಆಗಿರುತ್ತೆ. 1 ಅವರ್ ಸಿಸ್ಟಮ್ ಶಟ್ ಡೌನ್ ಆದರೆ ಇಷ್ಟು ಇಂಪ್ಯಾಕ್ಟು. ಲಾಸ್ಟ್ ವೀಕ್ 15 ಡೇಸ್ ಬ್ಯಾಕ್ ಅಮೆಝಾನ್ ವೆಬ್ಸೈಟ್ ಫರ್ ನೈಟಲ್ಲಿ ಒಂದು 5 ನಿಮಿಷ ಶಟ್ ಡೌನ್ ಆಗಿ ಸ್ಲೋ ಆಯಿತು, ದೊಡ್ಡ ಇಶ್ಯೂ ಆಯಿತು. 5 ನಿಮಿಷಕ್ಕೆ ಅವ್ರ ಬಿಸ್ನೆಸ್ ಇಂಪ್ಯಾಕ್ಟು ಇನ್ ಕ್ರೋರ್ಸ್. ಅರ್ಥ ಆಗ್ತಿದೆಯಾ ಇವಾಗ? ಹಾಂ, ಇಲ್ಲೇ ಇದ್ದೀರಾ ಎಲ್ರು? ಸೊ ವಾಟ್ ಈಸ್ ರಿಸ್ಕ್? ರಿಸ್ಕ್ ಅಂದ್ರೇನು? ಬೇಗ ಬೇಗ ಬೇಗ. ವೆರಿ ಗುಡ್. ಅನ್ನೋನ್ ಸರ್ಕಮ್ಸ್ಟಾನ್ಸಸ್ ರಿಸ್ಕಾ? ಆಲ್ಮೋಸ್ಟ್ ನಿಯರ್, ಯು ಆರ್ ನಿಯರ್. ವೆರಿ ಗುಡ್. ಮಹಿಮಾ ಇಸ್ ವೆರಿ. ನಾನು ಏನೋ ಒಂದು ಅಚೀವ್ ಮಾಡಬೇಕು ಅಂತಿದ್ದೀನಿ, ಆ ಅಚೀವ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅನ್ಸರ್ಟಿನಿಟಿ ಟು ರೀಚ್ ದ ಆಬ್ಜೆಕ್ಟಿವ್ ಇಸ್ ಎ ರಿಸ್ಕ್. ಒಪ್ಕೊಂತೀರಾ? ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡ್ರಿ, ಕಾರ್ಯಕ್ರಮ ಒಳ್ಳೇದು ಕೊಡಬೇಕು ಅಂತಲೇ ನಾನು ಅಷ್ಟು ಲೇಮ್ಯಾನ್ ಎಕ್ಸಾಂಪಲ್ಸೇ ಹುಡ್ಕೊಂಡ್ಬಂದಿರೋದು. ಎನಿ ಡೌಟ್ಸ್ ಪ್ಲೀಸ್ ಸ್ಟಾಪ್ ಮೀ ಈವನ್ ಆಫ್ಟರ್ ದ ಸೆಷನ್. ಇಲ್ಲೇ ಇರ್ತೀನಿ 4:15 ತನಕ. ಏನು ಡೌಟ್ಸ್ ಇದು ಕ್ಲಾರಿಫೈ ಮಾಡ್ಕೊಂಡು ಹೋಗಿ. ಆಫ್ಟರ್ ದಟ್ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಮೀ. ಸೊ ಫಾರ್ಮುಲಾ ಫಾರ್ ರಿಸ್ಕ್, ಇದು ನಾ ಸಾಯಂಕಾಲನೂ ಕೇಳ್ತೀನಿ, ಬರ್ಕೊಳ್ಳಿ. ಫಾರ್ಮುಲಾ ಫಾರ್ ರಿಸ್ಕ್ ಈಸ್ ಅಲ್ಲಿಲ್ಲ, L×I. ಬರ್ಕೊಳ್ಳಿ ಬೇಗ. ಫಾರ್ಮುಲಾ ಫಾರ್ ರಿಸ್ಕ್ ಈಸ್ L×I. ಲೈಕ್ಲಿಹುಡ್ ಇಂಟು ಇಂಪ್ಯಾಕ್ಟ್. ಲೈಕ್ಲಿಹುಡ್ ಇಂಟು ಇಂಪ್ಯಾಕ್ಟ್ ಅಟ್ ಟೈಮ್ಸ್. ವಾಟ್ ಎವರ್. ನಮ್ಮ ಕಾಲದಲ್ಲಿ ಇಂಟು ಅಂತಿದ್ರು, ಇವಾಗೆಲ್ಲ ಟೈಮ್ಸ್ ಅಲ್ವಾ? ಓಕೆ, ರೈಟ್. ಲೈಕ್ಲಿಹುಡ್ ಅಂದ್ರೇನು? ವೆರಿ ಗುಡ್ ಮೇಡಮ್. ಈ ಕಡೆ ಇನ್ಯಾರು? ಲೈಕ್ಲಿಹುಡ್ ಅಂದ್ರೇನು? ಅಥವಾ ಫ್ರೀಕ್ವೆನ್ಸಿ. ಎಕ್ಸಾಂಪಲ್ ಮಹಿಮಾ ಅವ್ರದ್ದು ಎಗೇನ್ 100 crore. ನೀವು ಸುನಾಮಿ ಬರೋಂಥ ಪ್ಲೇಸಸ್ ಅಥವಾ ಲೈಕ್ ಫ್ಲಡ್ಡಿಂಗ್ ಆಗೋ ಪ್ಲೇಸಸ್ ಯಾವುದು? ಬೆಂಗಳೂರಲ್ಲಿ ಜಾಸ್ತಿ ಆಗುತ್ತೆ, ಚೆನ್ನೈಯಲ್ಲಿ ಆಗ್ಬೋದಾ? ಯಾಕೆ? ಕೋಸ್ಟಲ್ ಏರಿಯಾ. ಓಕೆ, ಸೊ ವಿ ಆರ್ ನಿಯರ್ ಟು ದ ಸಿ, ಸೊ ಪಾಸಿಬಿಲಿಟಿ ಆಫ್ ಸಮ್ ಫ್ಲಡ್ಡಿಂಗ್ ಈಸ್ ಮೋರ್. ಗುಡ್. 5 ವರ್ಷದಲ್ಲಿ ಟ್ರ್ಯಾಕ್ ರೆಕಾರ್ಡ್ ತೊಗೊಂಡ್ರೆ ಎಷ್ಟು ಸಲ ಆಗಿರ್ಬೋದು ಅಂತ ತೊಗೊಂಡ್ರೆ, ಮೈ ಲೈಕ್ಲಿಹುಡ್ ಆಫ್ ಚೆನ್ನೈ ಈಸ್ ಸೇ 4, ಲೈಕ್ಲಿಹುಡ್ ಆಫ್ ಬ್ಯಾಂಗ್ಳೂರ್ ಈಸ್ 1. ಅರ್ಥ ಆಗ್ತಿದೆ ಎಲ್ಲರಿಗೂ? ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡೋಣ. ಲೈಕ್ಲಿಹುಡ್ ಈಸ್ 4 ಫಾರ್ ಚೆನ್ನೈ. ಇಂಪ್ಯಾಕ್ಟ್ ಏನು? ಮಹಿಮಾ ಸೇಸ್ ಲೈಕ್ ನನಗೆ 10 crore ಲಾಸ್ ಆಯಿತು. ನನ್ನ ರಿಸ್ಕ್ ವ್ಯಾಲ್ಯೂ ಎಷ್ಟು ಬಂತು? 10 crore ಇಂಟು 4, ಕರೆಕ್ಟಾ? 40 crore ಈಸ್ ಮೈ ರಿಸ್ಕ್ ವ್ಯಾಲ್ಯೂ, ಕರೆಕ್ಟಾ? ಎಲ್ಲರೂ ಜೊತೆಗಿದ್ದೀರಾ? ಅರ್ಥ ಆಗ್ತಿದೆಯಾ? ಓಕೆ. ಅಸೆಟ್ನ ಈಗ ಈ ರೂಮಲ್ಲಿ 10 crores ಚಿನ್ನ ಇಟ್ಟಿದ್ದೀನಿ, ಈ ರೂಮಲ್ಲಿ 10 ಹಳೆ ಬಟ್ಟೆ ಇಟ್ಟಿದ್ದೀನಿ. ಯಾವುದಕ್ಕೆ ಜಾಸ್ತಿ ಲಾಕ್ ಮಾಡಬೇಕು? ಹಾಂ, 10 crore ಇರೋದಕ್ಕೆ. ಯಾಕೆ? ಅಸೆಟ್ ವ್ಯಾಲ್ಯೂ ಇಸ್ ಹೈ. ಹಾಂ, ಹೈಯರ್ ದ ಅಸೆಟ್ ವ್ಯಾಲ್ಯೂ, ಹೈಯರ್ ದ ಕಂಟ್ರೋಲ್. ಅರ್ಥ ಆಗ್ತಿದೆಯಾ? ಹೈಯರ್ ದ ಅಸೆಟ್ ವ್ಯಾಲ್ಯೂ, ಹೈಯರ್ ದ ಕಂಟ್ರೋಲ್. ಲೋಯರ್ ದ ಅಸೆಟ್ ವ್ಯಾಲ್ಯೂ, ಯು ಕ್ಯಾನ್ ಮ್ಯಾನೇಜ್ ಯುವರ್ ಕಂಟ್ರೋಲ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಕಂಟ್ರೋಲ್ ನಂತರ ಏನು ಅಂತ ಸಿಂಪಲ್ ಲ್ಯಾಂಗ್ವೇಜಲ್ಲಿ, ಎನಿಥಿಂಗ್, ಎನಿ ಮೆಥಡ್, ಎನಿ ಟೂಲ್ ವಿಚ್ ಈಸ್ ಸ್ಟಾಪಿಂಗ್ ಮೀ ಟು ಡೂ ದ ರಾಂಗ್ ಥಿಂಗ್ ಆರ್ ಡೂ ದ ಡಿಫೈನ್ಡ್ ಪಾಲಿಸಿ ಇಸ್ ಎ ಕಂಟ್ರೋಲ್. ಆ್ಯಂಟಿವೈರಸ್ ಕ್ಲಿಯರ್ ಆಯಿತು, ವಲ್ನರಬಿಲಿಟಿ ಕ್ಲಿಯರ್ ಆಯಿತು. ಓಕೆ, ಕ್ಲಾಸಿಫಿಕೇಷನ್ ಮಾಡಿದ್ವಿ. ಕ್ಲಾಸಿಫಿಕೇಷನ್ ಅಂದರೆ ಏನಂತ ಹೇಳಿದೆ ಅವಾಗ? ಪಬ್ಲಿಕ್, ಇಂಟರ್ನಲ್, ರೆಸ್ಟ್ರಿಕ್ಟೆಡ್. ಸೊ ಯಾರು ಕೇಳಿದ್ರು ಸರ್ ನಾನು ಈ ಸರ್ವೆಗೆ ಬಂದ್ರಲ್ಲ, ಅವ್ರನ್ನ ಅಥೆಂಟಿಕೇಟ್ ಮಾಡಿದ್ರಾ ನೀವು? ಈ ಮೊನ್ನೆಲ್ಲ ID ಕಾರ್ಡ್ ತೋರ್ಸೋಕ್ಕೆ ಹೇಳಿದ್ರಾ? ಹಂಗೆ ಹೇಳ್ಬಿಟ್ವಿ, ಇನ್ಫಾರ್ಮೇಷನ್ ಬಂದಿದ್ದೀವಿ ಅಂತ ಹೇಳಿದ್ರು ಹೇಳ್ಬಿಟ್ವಿ. ಓಕೆ, ಅದು ಸೆನ್ಸಿಟಿವಾ ಇಂಟರ್ನಲ್ಲ? ಅದು ಸೆನ್ಸಿಟಿವ್. ಸೊ ಡೇಟಾಬೇಸ್ಗೆ ಹೋದ್ಮೇಲೆ ಅದು ಸೆನ್ಸಿಟಿವ್ ಆಗುತ್ತೆ, ಯಾವುದೇ ಔಟ್ಕಮ್ ಬಂದರೂ. ಓಕೆ, ವೆರಿ ಗುಡ್. ಸೊ ISO 27001 ಅಂತ ಒಂದು ಸ್ಟ್ಯಾಂಡರ್ಡ್ ಇದೆ. ಸುಮ್ಮನೆ ಜಸ್ಟ್ ಒಂದು ಕಡೆ ಸ್ಟೋರ್ ಮಾಡ್ಕೊಳ್ಳಿ. 93 ಎಲ್ಲ ಡಿಸ್ಕಸ್ ಮಾಡೋಕ್ಕಾಗಲ್ಲ, ಕ್ರಕ್ಸ್ ಮಾತ್ರ ಹೇಳ್ತಾ ಇದ್ದೀನಿ ಇವತ್ತು. ಕ್ಲಿಯರ್ ಆಗಿದೆಯಾ? ISO ಅಂದರೆ ಏನು ಹೇಳಿದ್ರೆ ಅವ್ರ ಮ್ಯಾನ್ ಆಫ್ ದಿ ಕ್ಲಾಸ್ ಟುಡೇ. ISO ಎಕ್ಸ್ಪ್ಯಾನ್ಷನ್. ಹಾಂ, ಸಾಕು. ಹಾಂ, ಹೇಳಿ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್.
ವೆರಿ ಗುಡ್ ಅಣ್ಣ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಅಂತಾರೆ, ಬಟ್ ದೇ ಸೇ ಇಟ್ ಆಸ್ ಎ ಇಂಟರ್ನ್ಯಾಷನಲ್. ವೆರಿ ಗುಡ್, ಥ್ಯಾಂಕ್ ಯು, ಗುಡ್ ಆನ್ಸರ್. ಸೊ ISOದವರು ಒಂದಿಷ್ಟು ಡಿಫೈನ್ ಮಾಡಿದ್ದಾರೆ, ಇಂತಿಂಥದ್ದು ಫಾಲೋ ಮಾಡಿ, ಇಂತಿಂಥದ್ದು ಫಾಲೋ ಮಾಡಿ ನಿಮ್ಮ ಕಂಪ್ನಿ ಚೆನ್ನಾಗಿ ನಡೆಯುತ್ತೆ ಅಂತ. ಅದನ್ನು ಸ್ಟ್ಯಾಂಡರ್ಡ್ ಅಂತಾರೆ. ಕ್ಲಿಯರ್ ಆಯ್ತಾ? ವಾಟ್ ಈಸ್ ಪಾಲಿಸಿ? ಏನು ವಾಟ್ ಈಸ್ ಪಾಲಿಸಿ? ಪಾಲಿಸಿ ಈಸ್ ಟಾಪ್ ಮ್ಯಾನೇಜ್ಮೆಂಟ್ ಡೈರೆಕ್ಷನ್ಸ್. ಆ ಪಾಲಿಸಿ ಎಲ್ಲ ಪ್ರೊಸೀಜರ್ ಕನ್ವರ್ಟ್ ಆಗುತ್ತೆ. ಪ್ರೊಸೀಜರ್ನ ಅಚೀವ್ ಮಾಡೋಕ್ಕೆ ಸ್ಟ್ಯಾಂಡರ್ಡ್ ಬೇಕು. ಕ್ಲಿಯರ್? ಪ್ರೋಸೆಸ್ ಅರ್ಥ ಆಯಿತು? ವಾಟ್ ಈಸ್ ಇನ್ಫಾರ್ಮೇಷನ್ ಅರ್ಥ ಆಯ್ತು? ವಾಟ್ ಈಸ್ ಇನ್ಫಾರ್ಮೇಷನ್? ಎನಿಥಿಂಗ್ ದಟ್ ಈಸ್ ಆ್ಯಡಿಂಗ್ ವ್ಯಾಲ್ಯೂ ಟು ದ ಆರ್ಗನೈಸೇಷನ್ ಆರ್ ಎ ಇಂಡಿವಿಜುವಲ್ ಇಸ್ ಎ ಇನ್ಫಾರ್ಮೇಷನ್. ನಾನು ಎಕ್ಸಾಂಪಲ್ ಹೇಳಿದ್ನಲ್ಲ, ಕುಮಾರ್ ಹ್ಯಾಸ್ 12 lakhs ಇನ್ ಇಸ್ ಡೇಟಾ, ಲೈಕ್ ವಾಟ್ ಎವರ್ XYZ ಬ್ಯಾಂಕ್ ಅನ್ನೋದು ಇನ್ಫಾರ್ಮೇಷನು. ನಾನು ಜಸ್ಟ್ 12 lakhs ಅಂತ ಬೋರ್ಡ್ ಮೇಲೆ ಬರೆದ್ರೆ ಅದು ಇನ್ಫಾರ್ಮೇಷನಾ ಡೇಟಾನಾ? ಇಟ್ ಈಸ್ ಜಸ್ಟ್ ಪೀಸ್ ಆಫ್ ಡೇಟಾ. ಅದರಲ್ಲೇನು ಮೀನಿಂಗ್ಫುಲ್ ಡೇಟಾ ಇಲ್ಲ, ಅಲ್ವಾ? ಮೆಸೇಜ್ ಇಲ್ಲ. ಕರೆಕ್ಟಾ? ರೈಟ್. ಓಕೆ, 4 T's ಜ್ಞಾಪಕ ಇಟ್ಕೊಳ್ಳಿ. 4 T's: ಟ್ರೀಟ್, ಟರ್ಮಿನೇಟ್, ಟ್ರಾನ್ಸ್ಫರ್. ಟ್ರೀಟ್, ಟಾಲರೇಟ್, ಟರ್ಮಿನೇಟ್, ಟ್ರಾನ್ಸ್ಫರ್. ಈಗ ರಿಸ್ಕ್ಗೆ ಏನು ಎಕ್ಸಾಂಪಲ್? ರಿಸ್ಕ್ಗೆ ಫಾರ್ಮುಲಾ ಏನು? L×I. ಅಲ್ಲೋ, ಇದು ಫಿನಾನ್ಸ್ ಫೀಲ್ಡಲ್ಲೂ ಬೇಕು, ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಫೀಲ್ಡಲ್ಲೂ ಬೇಕು. ಎಲ್ಲೋದ್ರೂ ನಿಮಗೆ ಸೇಮ್ ಎಕ್ಸಾಂಪಲ್ಸ್ ಯೂಸ್ ಆಗುತ್ತೆ. ಖಂಡಿತ ಡೋಂಟ್ ಥಿಂಕ್ ಯಾವುದೋ ಸೆಷನ್ಗೆ ಬಂದು ಕೂತ್ಕೊಂಡ್ಬಿಟ್ಟೆ, ಹೇಳಿದ ಏನೋ ಎಲ್ಲ ಬೌನ್ಸ್ ಆಗ್ತಿದೆ ನನಗೆ. ಇಲ್ಲ, ನಾಳೆ ಖಂಡಿತ ನೀವು ಇಂಟರ್ವ್ಯೂಗೆ ಹೋದಾಗ ಬೇಸಿಕ್ಸ್ ಕ್ಲಿಯರ್ ಮಾಡಿ. ಅಟ್ಲೀಸ್ಟ್ ಬೇಸಿಕ್ಸ್ ಕ್ಲಿಯರ್ ಮಾಡೋಣ. ನೆಕ್ಸ್ಟ್ ರೌಂಡ್ ಈಸ್ ಅಟ್ಲೀಸ್ಟ್ ಬೇಸಿಕ್ಸ್ ಕ್ಲಿಯರ್. ನನಗೇನು ಬೇಕು ಸ್ಕಿಲ್ಲು? ನಾನು ಜಾಬ್ ಡಿಸ್ಕ್ರಿಪ್ಷನೇ ಓದಿಲ್ಲ, ಬಂದಿದ್ದೆಲ್ಲ ಕ್ಲಿಕ್ ಮಾಡ್ತಾನೆ ಇದ್ದೀನಿ, ಬರ್ತಾನೆ ಇಲ್ಲ. ಆ ಸ್ಟೇಟಸ್ ಆಗ್ತಾ ಇದೆ ಇವಾಗ. ಸೊ ನಿಮಗೆ ಗೊತ್ತು ಗ್ಲೋಬಲ್ ಇಂಪ್ಯಾಕ್ಟ್ ಏನೇನು ಆಗ್ತಿದೆ, ಅದೆಲ್ಲ ನೆಕ್ಸ್ಟ್ ಮಾತಾಡ್ತೀನಿ. ಸೊ ರಿಸ್ಕ್ ಈಸ್ ಈಕ್ವಲ್ ಟು ಲೈಕ್ಲಿಹುಡ್ ಇಂಟು ಇಂಪ್ಯಾಕ್ಟ್. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಕಂಟ್ರೋಲ್ಸ್ ಬೇಕು. ಅದು ಎಷ್ಟು ಸಲ ಆಗುತ್ತೆ ಅನ್ನೋದನ್ನ ಏನು ಹೇಳ್ತಾರೆ, ಅದನ್ನು ಲೈಕ್ಲಿಹುಡ್ ಅಂತಾರೆ. ಅದ್ರ ಇಂಪ್ಯಾಕ್ಟ್ ಏನು ಅನ್ನೋದನ್ನು I. ಸೊ ರಿಸ್ಕ್ ಈಸ್ ಈಕ್ವಲ್ ಟು L×I. ಅದನ್ನು ನಾನು ಕಂಟ್ರೋಲ್ ಮಾಡಬೇಕು. ಈಗ ಇಲ್ಲಿ ಈ 10 ಕೋಟಿ ಇರೋ ಚಿನ್ನದ ರೂಮ್ಗೆ ಚಿಕ್ಕದೊಂದು ಬೀಗ ಹಾಕಿದೆ. ಅದು ಟ್ರೀಟಾ, ಟಾಲರೇಟಾ, ಟರ್ಮಿನೇಟಾ, ಟ್ರಾನ್ಸ್ಫರಾ? ಯಾವ ಕ್ಯಾಟಗರಿಗೆ ಬರುತ್ತದು? ಟ್ರೀಟೇ, ಬಟ್ ಒಳ್ಳೆ ಕಂಟ್ರೋಲ್ ಅಲ್ಲ, ಅಲ್ವಾ? 10 ಕೋಟಿ ಇರೋ ಅಸೆಟ್ಗೆ 100 ರೂಪಾಯಿ ಬೀಗ ಹಾಕಿದ್ರೆ ಒದ್ಬಿಟ್ಟು ತೊಗೊಂಡೋಗ್ತಾರೆ. ಕರೆಕ್ಟಾ? ಅದಕ್ಕೆ ನಾನು ಏನೇನು ಕಂಟ್ರೋಲ್ ಮಾಡ್ಬೋದು? ಮಾತಾಡಿ. ಇಮ್ಯಾಜಿನ್ ಯುವರ್ ಕಂಪ್ನಿ ಇಸ್ 1000 crore ಕಂಪನಿ, ಸೆಕ್ಯೂರ್ ಆಗಿ ಡೇಟಾ ಸೆಂಟರ್ ಇದೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನು ಏನೇನು ಮಾಡ್ಬೋದು? ಈ ಬಿಲ್ಡಿಂಗ್ ಒಳಗಡೆ ಯಾರೂ ಬರಬಾರ್ದು, ಆಥರೈಸ್ಡ್ ಅವ್ರು ಮಾತ್ರ ಬರಬೇಕು. ಬಯೋಮೆಟ್ರಿಕ್ ಈಸ್ ಒನ್ ಕಂಟ್ರೋಲ್. ಏನಂತಾರೆ ಅದನ್ನು? ಫಿಸಿಕಲ್ ಆಕ್ಸೆಸ್ ಕಂಟ್ರೋಲ್. ಅದು ಫಿಸಿಕಲ್ ಆಕ್ಸೆಸ್ಗೆ ಬರುತ್ತೆ. ಯೂಸರ್ ನೇಮ್ ಪಾಸ್ವರ್ಡ್ ಹೊಡೆದ್ಬಿಟ್ಟು ಟೈಪ್ ಮಾಡಿಬಿಟ್ಟು ಹೋಗ್ತೀನಿ, ಅದೇನಂತಾರೆ? ಟೆಕ್ನಿಕಲ್ ಕಂಟ್ರೋಲ್. ದಟ್ಸ್ ಎ ಟೆಕ್ನಿಕಲ್ ಕಂಟ್ರೋಲ್. ಬಂದವ್ರಿಗೆಲ್ಲರಿಗೂ ಅವೇರ್ನೆಸ್ ಕೊಡ್ತೀವಿ, ಪೋಸ್ಟರ್ ಅಂಟಿಸಿದ್ದೀವಿ, ಟ್ರೈನಿಂಗ್ ಕೊಡ್ತೀವಿ, ಅದನ್ನು ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್. ಸೊ 3 controls ಆರ್ ದೇರ್: ಟೆಕ್ನಿಕಲ್ ಕಂಟ್ರೋಲ್, ಫಿಸಿಕಲ್ ಕಂಟ್ರೋಲ್, ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್. ಕ್ಲಿಯರಾ? ಬಯೋಮೆಟ್ರಿಕ್ಕು ಇಟ್ಸ್ ಎ ಪ್ರಿವೆಂಟಿವ್ ಕಂಟ್ರೋಲಾ ಅಥವಾ ಡಿಟೆಕ್ಟಿವ್ ಕಂಟ್ರೋಲಾ? ಅಲ್ಲ, ಬಯೋಮೆಟ್ರಿಕ್ ಡಿಟೆಕ್ಟ್ ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತಾ? ಇಲ್ಲ, ಪ್ರಿವೆಂಟ್ ಮಾಡುತ್ತಾ? ಓಕೆ. ಡೋರು ಆಕ್ಸೆಸ್ ತೋರಿಸಿದ್ರೆ ಮಾತ್ರ ಹೋಗ್ಬೋದು, ಇಲ್ಲ ಒಳಗೆ ಹೋಗೋಕ್ಕಾಗಲ್ಲ. ಅದು ಡಿಟೆಕ್ಟಿವಾ ಪ್ರಿವೆಂಟಿವಾ? ಇಟ್ ಈಸ್ ಪ್ರಿವೆಂಟಿವ್. CCTV ಕ್ಯಾಮ್ರಾ ಡಿಟೆಕ್ಟಿವಾ ಪ್ರಿವೆಂಟಿವಾ? ಡಿಟೆಕ್ಟಿವ್. ಅರ್ಥ ಆಯ್ತಾ? ಡಿಟೆಕ್ಟಿವ್ ಕಂಟ್ರೋಲ್, ಪ್ರಿವೆಂಟಿವ್ ಕಂಟ್ರೋಲ್. ನಿಮ್ಮ ಆ್ಯಂಟಿವೈರಸ್ಸು ನಿಮ್ಮ ಯಾವುದೋ ರಾಂಗ್ ವೆಬ್ಸೈಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆ್ಯಂಟಿವೈರಸ್ಸು ಸ್ಟಾಪ್ ಮಾಡುತ್ತೆ. ಅದು ಡಿಟೆಕ್ಟಿವಾ ಪ್ರಿವೆಂಟಿವಾ? ಪ್ರಿವೆಂಟಿವ್. ಪ್ರಿವೆಂಟಿವ್. ಇಟ್ ಪ್ರಿವೆಂಟ್ಸ್ ಫ್ರಮ್ ದ an accident. Okay, good. Certain risk we are tolerating, certain risk we are terminating the risk. ನಾನು ಹೇಳ್ತೀನಿ, ನನಗೆ ಕಾಶ್ಮೀರ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಆಸ್ ಆಫ್ ನೌ ಟುಡೇ ಕಂಡೀಷನ್ ಈಸ್ ಡಿಫ್ರೆಂಟ್ ವಿತ್ ಅ ಗುಡ್ ಲಾಸ್ಟ್ 10 years ಅಲ್ಲಿ ಡಿಫ್ರೆಂಟ್. ನೀವು ಯಾವ ಅನ್ನೋನ್ ಕಂಟ್ರಿಗೆ ಹೋಗ್ಬಿಟ್ಟು, ಟೆರರಿಸ್ಟ್ ಕಂಟ್ರಿಗೆ ಹೋಗ್ಬಿಟ್ಟು ನೀವು 10 crore ಇನ್ವೆಸ್ಟ್ ಮಾಡ್ತೀರಾ? ಇಲ್ಲ. ಅದೇನಾಗುತ್ತೆ? ಯು ಆರ್ ಟರ್ಮಿನೇಟಿಂಗ್ ದ ರಿಸ್ಕ್. ನಾನು ಇನ್ಶೂರೆನ್ಸ್ ಪಾಲಿಸಿ ತೊಗೊತೀವಿ, ಅದೇನು
You are transferring the risk, right, sir? Insurance is you are transferring your risk. ಇವಾಗ ಸೈಬರ್ ಇನ್ಶೂರೆನ್ಸ್ ಬಂದಿದೆ, ಎಷ್ಟು ಜನಕ್ಕೆ ಗೊತ್ತಿದೆ? ಸೈಬರ್ ಇನ್ಶೂರೆನ್ಸ್ ನಿಮ್ಮ ಮೊಬೈಲ್ ಫೋನ್ನ, ನಿಮ್ಮಲ್ಲಿರೋ ಅಸೆಟ್ನ, ನಿಮ್ಮಲ್ಲಿರೋ ಕಂಪ್ನಿಲಿರೋ ಇನ್ಫಾರ್ಮೇಷನ್ ಎಲ್ಲದು ಇನ್ಶೂರೆನ್ಸ್ ಮಾಡಿಸ್ಬೋದು. ಎನಿ ಲಾಸ್ ಡಿಪೆಂಡಿಂಗ್ ಆನ್ ದ ಪಾಲಿಸಿ ದೇ ವಿಲ್ ಪೇ. ದಟ್ ಈಸ್ ಎ ಟ್ರಾನ್ಸ್ಫರ್ ಆಫ್ ರಿಸ್ಕ್. ವಾಟ್ ಈಸ್ ಟಾಲರೇಟಿಂಗ್ ರಿಸ್ಕ್? ಹಲೋ, ವಾಟ್ ಈಸ್ ಟಾಲರೇಟಿಂಗ್ ರಿಸ್ಕ್? ಟಾಲರೇಟ್ ಮಾಡೋದು ಬೇಡ, ದುಡ್ಡು ಮಾಡಲ್ಲ, ಇರೋ ರಿಸ್ಕ್ ಓಕೆ ನನಗೆ, ಐ ಆಮ್ ಟಾಲರೇಟಿಂಗ್ ವಿತ್ ದ ರಿಸ್ಕ್. ಕ್ಲಿಯರ್? ಈಸ್ all this ability process 4 T's we have decided. What is phishing mail? Phishing mail, phishing SMS ಏನು? ಫೇಕ್ ಮೆಸೇಜಸ್, ಸ್ಪ್ಯಾಮ್ ಮೆಸೇಜಸ್, ಬಂದಿದ್ದೆಲ್ಲ ಕ್ಲಿಕ್ ಮಾಡೋದು. ಇನ್ನು ಕೆಲವ್ರಿಗೆ ನಮ್ಗೆ ಅಭ್ಯಾಸ ಆಗಿದೆ, ಬಂದಿದ್ದೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀವಿ ವಾಟ್ಸಪ್ ಗ್ರೂಪ್, ನೋಡೋದೇ ಇಲ್ಲ. ಇವನು 10 kg ಕಬ್ಬಿಣವನ್ನು ತಿಂದು ಪೋಸ್ಟ್ ಮಾಡಿ ಫ್ಯಾಕ್ಟ್ಸ್ನ ಚೆಕ್ ಮಾಡ್ತಾನೆ ಇಲ್ಲ. ಕರೆಕ್ಟಾ? ಸೊ ದಟ್ ಈಸ್ ನಾಟ್ ಕರೆಕ್ಟ್. ಲಿಂಕ್ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನೋಡ್ಬಿಟ್ಟು ಕ್ಲಿಕ್ ಮಾಡಿ. ದಟ್ ಈಸ್ ಕಾಲ್ಡ್ ಫಿಶಿಂಗ್. ಇನ್ ಕೇಸ್ ನೀವು ರಾಂಗ್ ಕ್ಲಿಕ್ ಮಾಡಿದ್ಬಿಟ್ಟು ನಿಮ್ಮ ಅಕೌಂಟಲ್ಲಿ ದುಡ್ಡು ಕಟ್ಟಾಯಿತು, ಏನು ಮಾಡಬೇಕು? 1930ಗೆ ಫೋನ್ ಮಾಡಬೇಕು. 1 hour ಒಳಗಡೆ 1930 ಫೋನ್ ಮಾಡಿದ್ರೆ ಪಾಸಿಬಿಲಿಟಿ. ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ಟ್ರೈನಿಂಗು ತುಂಬ ವೆರಿ ಫಾಸ್ಟ್ ಆ್ಯಕ್ಟಿವ್ ಟೀಮ್ ಅದು. 1930 ಫೋನ್ ಮಾಡಿದ್ರೆ ಆಗೋದು ಬೇಡ, ಇನ್ ಕೇಸ್ ಆಯಿತು ಅಂದರೆ ಮಾಡ್ಬೋದು. ರೈಟ್. ನೆಟ್ವರ್ಕ್ ಅಟ್ಯಾಕ್, ಇನ್ಸೈಡರ್. ವಾಟ್ ಈಸ್ ಡೇಟಾ ಲೀಕೇಜ್? ಡೇಟಾ ಲೀಕೇಜ್ ಆದಾಗ ಏನು ಮಾಡಬೇಕು? ಡೇಟಾ ಲೀಕೇಜ್ಗೆ ಏನು ಎಕ್ಸಾಂಪಲ್ ಕೊಡ್ಬೋದು? ನಾನೀಗ ಒಂದು ಕರೆಂಟ್ ಕಂಪ್ನಿಲಿ ಇದ್ದೀನಿ, ಲಾಸ್ಟ್ ಈಗ ನೋಟಿಸ್ ಪೀರಿಯಡಲ್ಲಿ ಇದ್ದೀನಿ. ನಾನು ಈ ಕಂಪ್ನಿ ಬಿಟ್ಬಿಟ್ಟು ಈಗ ನನ್ನ CTC 10 ಲಕ್ಷ ನನ್ನ CTC. ನಾಳೆ ಯಾರೋ 15 ಲಕ್ಷ ಕೊಡ್ತಾರೆ ಬೇರೆ ಕಂಪ್ನಿಗೆ. ಲಾಸ್ಟ್ ಡೇ ಆ ಎಂಪ್ಲಾಯಿ ಇನ್ಫಾರ್ಮೇಷನ್ ಎಲ್ಲ ಕಳಿಸ್ಬಿಟ್ಟು ಹೋಗ್ಬಿಡ್ತಾನೆ. ಅದನ್ನು ಹೆಂಗೆ ತಡಿಬೋದು? ಎನ್ಕ್ರಿಪ್ಷನ್. ಯಾರು ಹೇಳಿದ್ದು? ಓಕೆ, ಒನ್ ಆನ್ಸರ್. ವಾಟ್ ಈಸ್ ಎನ್ಕ್ರಿಪ್ಷನ್? ಆಮೇಲೆ ಬರ್ತೀನಿ, ಹೇಳ್ತೀನಿ. ಅದಕ್ಕೇನೆ ಇವಾಗ ಈ ಥ್ರೆಟ್ಟನ್ನು, ಈ ಎಕ್ಸಾಂಪಲ್ಗೆ ಹೆಂಗೆ ತಡಿಬೋದು? ಆನ್ಸರ್ ಮಾಡಿ ಮೇಡಮ್. ಎಲ್ಲ ಯಂಗ್ ಜನ್ರೇಷನ್, ನಾನು 48 ಆಯಿತು, ನೀವು ಹೊಸ ಜನ್ರೇಷನ್ ಅವ್ರು ಆನ್ಸರ್ ಮಾಡಬೇಕು. ಯಾರು ಹೇಳಿದ್ದು? ಅಣ್ಣ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲ ರೈಟ್ ಟರ್ಮ್ಸ್, ವೆರಿ ಆಕ್ಸೆಸ್. ಸೊ ಲಾಸ್ಟ್ ಡೇ ಏನು ಮಾಡಬೇಕು? ನನ್ನ 1 ವಾರ ಮಾನಿಟ್ರ್ ಮಾಡ್ತಾ ಇರಬೇಕು. 1 ವಾರ ಮಾನಿಟ್ರ್, ದೊಡ್ಡ ಕಂಪ್ನಿ, 2 ಲಕ್ಷ ಜನ ಇದ್ದಾರೆ, ಎಲ್ಲರನ್ನೂ ಮಾನಿಟ್ರ್ ಮಾಡ್ತಾ ಇರೋಕ್ಕಾಗತ್ತಾ? ಆಗಲ್ವಾ? ಮಾಡಬೇಕಾ ಬೇಡವಾ? ಮಾಡಬೇಕು. ಸೊ 2 ಲಕ್ಷ ಜನಕ್ಕೂ 6th ಪಾಯಿಂಟ್, 2 ಲಕ್ಷ ಜನಕ್ಕೂ ನಾನು ಐ ಕೆನಾಟ್ ಟೇಕ್ ಎನಿ ಕಂಪ್ನಿ ನೇಮ್. ಓಕೆ, ಯಾವ ಕಂಪ್ನಿ ನೇಮು ಹೇಳಲ್ಲ. ಡೇಟಾ ಲೀಕೇಜ್ ಆದ ತಕ್ಷಣ ಅಲ್ಲಿ ಅಲರ್ಟ್ ಹೋಗುತ್ತೆ. ಕುಮಾರ್ ಹ್ಯಾಸ್ ಸೆಂಟ್ ದಿಸ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಟು ದಿಸ್. ನಮ್ಗೇನು ಅನ್ಸುತ್ತೆ, ಓ ಲಾಸ್ಟ್ ಡೇ ಇರೋ ಬರೋ ಫೈಲೆಲ್ಲ ಎತ್ಕೊಂಡು ಹೋಗ್ಬೋಣ, ನಾನು ಕಷ್ಟಪಟ್ಟಿದ್ದ ಫೈಲು ನೆಕ್ಸ್ಟ್ ಕಂಪ್ನಿಗೆ ನಂಗೆ ಹೋದ ತಕ್ಷಣ ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ, ಎಲ್ಲ ಎತ್ಕೊಂಡು ಹೋಗೋಣ. ಬಿಡಲ್ಲ, ಎರಡು ಬೇಡಿ. ಅರ್ಥ ಆಯ್ತಾ? ಡೇಟಾ ಲಾಸ್ ಪ್ರಿವೆನ್ಷನ್, DLP ಸೊಲ್ಯೂಷನ್ಸು ಪ್ರತಿಯೊಂದು ಸಿಸ್ಟಮಲ್ಲೂ ಇರುತ್ತೆ. ಅದು ಪ್ರಿವೆಂಟ್ ಮಾಡುತ್ತೆ. ನೆಕ್ಸ್ಟ್ ವಿತಿನ್ 1 hour ಜಾಬ್ ಹೋಗುತ್ತೆ. ಸೊ ವಿ ಆರ್ ಆಲ್ ಗುಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಅದನ್ನು ಮಾಡಲೇಬೇಕು. ಒಳ್ಳೆ ಏನೇನು ಕ್ರಮ ಇದೆಯೋ ಎಲ್ಲ ಕಲ್ತ್ಕೊಂಡು. ಅರ್ಥ ಆಯ್ತಾ? ಕ್ಲಿಯರ್? ಯಾರ್ಯಾರು ಇವಾಗ ನೆಕ್ಸ್ಟ್ ಇಂಟರ್ವ್ಯೂಗೆ ಹೋಗೋರು ಎಷ್ಟು ಜನ ಇದ್ದೀರಾ? ನೆಕ್ಸ್ಟ್ 6. ಓಕೆ. ಆಮೇಲೆ ಒಂದು ಇಂಟರ್ವ್ಯೂ ಸೆಷನ್ಸ್ ಇದೆ, ಅದರಲ್ಲಿ ಸ್ವಲ್ಪ ಜಾಸ್ತಿ ಡಿಸ್ಕಷನ್ ಮಾಡಿ. AI ಬಗ್ಗೆ ಮಾತಾಡಬೇಕು, ಹೊಸ ಜನ್ರೇಷನ್ನು. ವಾಟ್ ಈಸ್ AI? ಅಲ್ಲ, ಎಕ್ಸ್ಪೆನ್ಷನ್ ಬಿಟ್ಟು ಬೇರೆ ಏನಾದ್ರು 1-2 ಎಕ್ಸ್ಟ್ರಾದು ಹೇಳಿ. ಇಂಟೆಲಿಜೆಂಟ್ ಏಜೆಂಟ್. ಅವಾಗ ಶರತ್ ಸರ್ ಒಂದು ಎಕ್ಸಾಂಪಲ್ ಕೊಟ್ಟರು, ಕೇಳಿಸ್ಕೊಂಡ್ರಾ? ಏಜೆಂಟಿಕ್ AI. ನೀವು ಚಾಟ್ ಬಾಟ್ ಎಲ್ಲರೂ ನೋಡಿದಿರಲ್ವಾ? ಎಲ್ಲರೂ ಹೆಲ್ಪ್ಲೈನ್ ಯೂಸ್ ಮಾಡಿದ ತಕ್ಷಣ ಕಾಮನ್ ಇವಾಗ ಎಲ್ಲರಿಗೂ. ಈಗ ನಮ್ಮ ತಂದೆ ಹೋಟ್ಲ್ ಇಟ್ಟಿದ್ರು, ಈಗ ಎಷ್ಟೊಂದು ನಮ್ಮ ಕೇಟ್ರಿಂಗ್ ಅವರು ಇದ್ದಾರೆ, ಕಾಂಡಿಮೆಂಟ್ಸ್ ಅವರು ಇದ್ದಾರೆ, ಎಲ್ಲರೂ ಇದ್ದೀವಿ. ಅವ್ರಿಗೆ ಫೋನ್ಪೇಲಿ ಈಗ ಒಂದು ಫೋನ್ಪೇ ಮಾಡಿದ ತಕ್ಷಣ 60 ರೂಪಾಯಿ ಸ್ವೀಕರಿಸಲಾಗಿದೆ ಆಡಿಯೋ ಬರ್ತಿದೆ ಅಲ್ವಾ? ಅದಕ್ಕಿಂತ ಮುಂಚೆ, ಸ್ವಲ್ಪ ದಿನ ಮುಂಚೆ ಏನಾಗ್ತಿತ್ತು ಗೊತ್ತಿದೆಯಾ? ಅದು ಬರೋಕ್ಕಿಂತ ಮುಂಚೆ ನನಗೊಬ್ಬರು ಫುಡ್ ಕೇಟ್ರರ್ ಅವರೇ ಹೇಳಿದ್ದು, ದಿನ ಒಂದು 70 ರೂಪೀಸ್ ಫ್ರೈಡ್ ರೈಸು ದೊಡ್ಡ IT ಪಾರ್ಕಲ್ಲಿ ಇಟ್ಟಿದ್ದಾರೆ ಅವರು. ಇದಿರೋಕ್ಕೆ ಆಡಿಯೋ ಬರೋಕ್ಕಿಂತ ಮುಂಚೆ, ಅಣ್ಣ ಆಯಿತು 70, ಅಣ್ಣ
70 ಆಯಿತು. ಭಾಸ್ಕರ್ 70 ಒಂದು ಅವ್ರು ಹೋಗಿ ಚೆಕ್ ಬರ್ತಾ ಇಲ್ವಲ್ಲ ಒಂದು. ಅವ್ನು ಏನು ಮಾಡ್ದ, ಒಂದು ದಿನದ ಮೆಸೇಜ್ನೇ ಅಣ್ಣ 70 ಆಯಿತು, ಅಣ್ಣ 70 ಆಯಿತು. ಆಮೇಲೆ ಕಂಟ್ರೋಲ್ ಬಂತು. ಅವ್ರೇನು ಈ ಕ್ಲೆವರ್ ಇದ್ದಾರೆ ಕೆಲವರು, ಸರ್ ಒಂದು ನಿಮಿಷ ಸರ್ SMS ಬರೋ ತನಕ ಹೋಗ್ಬಿಡಿ ಅಂತಾರೆ. ಅದೇನು ಕಂಟ್ರೋಲ್ ತಾನೇ ಅದು. ಈಗ ಆಡಿಯೋ ಇದೆ, 60 ರೂಪೀಸ್ ಸ್ವೀಕರಿಸಲಾಗಿದೆ ಅಂತ ಬರುತ್ತಲ್ಲ, ವಿ ಹ್ಯಾವ್ ರಿಸೀವ್ಡ್, ಅದು ಕಂಟ್ರೋಲಾ? ಒಂದು ಸ್ವಲ್ಪ ಗ್ಯಾರಂಟಿ ಕೊಡತ್ತಾ ನಿಮ್ಮ ಅಕೌಂಟ್ಗೆ? ಕರೆಕ್ಟಾ? ಈಗ ಅರ್ಥ ಆಗ್ತಿದೆಯಾ ಲೇಮ್ಯಾನ್ ಎಕ್ಸಾಂಪಲ್ಸು? ಯಾರಿಗೆ ಯಾವ ಆಥರೈಸ್ಡ್ ಪರ್ಸನ್ ಅವ್ನು ಮುಂಚೆ ಏನು ಮಾಡ್ದ ಗೊತ್ತಾ, ಅವನ ಅದು ಆಡಿಯೋ ಬರೋಕ್ಕಿಂತ ಮುಂಚೆ ಒಂದು ದಿನ 70 ರೂಪಾಯಿ ಅಣ್ಣ ಆಯ್ತಣ್ಣ, ಅದು ದಿನ ಅಷ್ಟೇ ತೊಗೊಳೋದು, 70 ತೊಗೊಳೋದು. ಅವ್ರು ಹೇಳಿದ್ರು ಇದು ನಾನು ಕಟ್ಟುಕತೆ ಅಲ್ಲ, ಆಡಿಯೋ ಬರೋಕ್ಕಿಂತ ಮುಂಚೆ ಆಗಿದ್ದು ಕತೆ. ಆಮೇಲೆ ಏನು ಮಾಡಿದ್ರು, ಯೋಚನೆ ಯಾರೋ ಒಬ್ಬ ಕ್ಲೆವರ್ ಆಗಿರೋನು ಆ ಮಿಷಿನ್ ಕಂಡಿಡ್ದ. ಕರೆಕ್ಟಾ? ಆಪರ್ಚುನಿಟಿ ನಮ್ಮ ಸುತ್ತಮುತ್ತನೇ ಇದೆ, ನಾವು ಜಸ್ಟ್ ಹುಡುಕ್ಬೇಕಷ್ಟೇ. ಎಷ್ಟು ಜನ ವರ್ಲ್ಡ್ ಎಕನಾಮಿಕ್ ಫೋರಮ್ನ ಫಾಲೋ ಮಾಡ್ತೀರಾ? ಎಷ್ಟು ಜನ ವರ್ಲ್ಡ್ ಎಕನಾಮಿಕ್ ಎಷ್ಟು ಜನಕ್ಕೆ ಲಿಂಕ್ಡ್ಇನ್ ಅಕೌಂಟ್ ಇದೆ? ಇದೆಯಾ? ಬಟ್ ಯಾವ ಒಂದು 2-3 ಒಳ್ಳೊಳ್ಳೆ ವೆಬ್ಸೈಟ್ ಯಾವ್ದಾರು ಫಾಲೋ ಮಾಡ್ತೀರಾ? ಹಾಂ ಹೇಳಿ ಹೇಳಿ. ನೋ ಆನ್ಸರ್ ಇಸ್ ಅ ರಾಂಗ್ ಆನ್ಸರ್. ಹಾಂ, ಒಂದು ಒಳ್ಳೆ ಫೋರಮ್ ಇದೆ, ಅದು ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ. ಫಾಲೋ ಮಾಡಿ ಇನ್ಮೇಲೆ ಅದನ್ನು. ನೆಕ್ಸ್ಟ್ 5 ಇಯರ್ಸ್, ನೆಕ್ಸ್ಟ್ 10 ಇಯರ್ಸ್ಗೆ ಯಾವ್ಯಾವ ಆಪರ್ಚುನಿಟಿ ಇದೆ ಅಂತ ಅದು ಹೇಳುತ್ತೆ. ಸ್ಕಿಲ್ಸ್ ಇಂಡಿಯಾ ಹಬ್ ಅಂತ ಕೇಳಿದ್ದೀರಾ? ಎಷ್ಟು ಜನ ಕೇಳಿದ್ದೀರಾ? ಸ್ಕಿಲ್ಸ್ ಇಂಡಿಯಾ ಹಬ್, ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ 5-10 ಮಿನಿಟ್ಸ್. ಸೊ ಆಪರ್ಚುನಿಟಿ ಎಗೆ ನಾವೇನೇನು ತಯಾರಿ ಮಾಡ್ಕೋಬೇಕು, ಅಥವಾ ಇಲ್ಲಿ ಯಾರು ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂತ ಇದ್ರೆ ಅದಕ್ಕೂ ಹೇಳಿ, ಅದಕ್ಕೆ ಒಳ್ಳೆ ಸೆಷನ್ ಇದೆ. ಆಮೇಲೆ ಡೆವಲಪ್ಮೆಂಟ್ ಮಾಡ್ಕೋಬೇಕು. IAM ಅಂತ ಕೇಳಿದ್ದೀರಾ? IAM, ಐಡೆಂಟಿಟಿ ಆಕ್ಸೆಸ್ ಮ್ಯಾನೇಜ್ಮೆಂಟ್. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಟ್ಟು ಕನ್ಕ್ಲೂಡ್ ಮಾಡ್ತೀನಿ. ಮೇಡಮ್ ನಿಮ್ಮ ನೀವೇ ಎಸ್ ನೀವು ಹಾಂ, ವಾಟ್ಸ್ ಯುವರ್ ನೇಮ್ ಮೇಡಮ್? ಸುಷ್ಮಿತಾ. ಏನು ಓದ್ತಾ ಇದ್ದೀರಾ ನೀವು? ಫೈನಲ್ ಇಂಜಿನಿಯರ್. ಎಲ್ಲಿ ಮೇಡಮ್? ವೈಟ್. ಓಕೆ. ಸೊ ಸುಷ್ಮಿತಾ ಇಸ್ ಜಾಯ್ನಿಂಗ್ ಸಮ್ ಕಂಪನಿ. ದೆರ್ ಆರ್ ಸೇಮ್ ಡೇ ಸುಷ್ಮಿತಾ S, ಸುಷ್ಮಿತಾ N, ಸುಷ್ಮಿತಾ A, 3 ಜನ ಜಾಯ್ನ್ ಆಗಿದ್ದಾರೆ. ಓಕೆ. ಸುಷ್ಮಿತಾ S is typing her username and password. What is that called? ಏನಾಯ್ತದು? ಹಾಂ, ಕ್ರೆಡೆನ್ಷಿಯಲ್ಸ್. ಓಕೆ, ವೆರಿ ಗುಡ್. ಸೊ ಅದು ಸಿಸ್ಟಮ್ ಈಸ್ ಅಲೌಡ್ ಸುಷ್ಮಿತಾ S. ಆ ಪ್ರೋಸೆಸ್ ಏನಂತಾರೆ? ಅಥೆಂಟಿಕೇಶನ್. ಹಾಂ, ಓಕೆ, ವೆರಿ ಗುಡ್. ಆಮೇಲೆ ಸುಷ್ಮಿತಾ ಇಸ್ ಗೋಯಿಂಗ್ ಟು ಆಕ್ಸೆಸ್ ಓನ್ಲಿ ದಿಸ್ ಫೋಲ್ಡರ್. ಈ ಫೋಲ್ಡರ್ಗೆ ಮಾತ್ರ ಸುಷ್ಮಿತಾ ನೋಡಬೇಕು. ನೀವು ಹೋಗ್ಬಿಟ್ಟು ಫಿನಾನ್ಸ್ ಫೋಲ್ಡರ್ನ ಆಕ್ಸೆಸ್ ಮಾಡಬೇಕು. ಅದನ್ನು ಆಥರೈಸೇಷನ್ ಅಂತಾರೆ. ಕರೆಕ್ಟಾ? ಥ್ರೂಟ್ ದ ಡೇ ಎಂಪ್ಲಾಯೀಸ್ ಏನೇನು ಕೆಲಸ ಮಾಡಿದ್ರು ಅನ್ನೋದನ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಒಂದು SIEM ಅಂತ ಒಂದು ಟೂಲ್ ಇದೆ, ಸೆಕ್ಯೂರಿಟಿ ಇನ್ಸಿಡೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ. ಆ ಟೂಲ್ಗೆ ₹1 ಕೋಟಿ ಹಾಕಿದ್ದಾರೆ ಕಂಪ್ನಿಯವರು. ಹಾಕ್ಬಿಟ್ಟು ಸೈಲೆಂಟಾಗಿ ಕೂತಿರ್ತಾರೆ, ಎಲ್ಲ ಯೂಸರ್ ಆ್ಯಕ್ಟಿವಿಟೀಸ್ ನೋಡ್ತಾ ಇರ್ತಾರೆ. ಸರ್ ನಾನು ಅರ್ಧಕ್ಕರ್ಧ ದಿನ ಯೂಟ್ಯೂಬಲ್ಲೇ ಇದ್ದೆ ಸರ್, ಅರ್ಧಕ್ಕರ್ಧ ದಿನ ಫೇಸ್ಬುಕ್ಕೇ ತಗೊಂಡಿದ್ದೆ ಸರ್, ಲಾಸ್ಟ್ ಮಿನಿಟಲ್ಲಿ ನಾನು ಫೈಲ್ ಸಬ್ಮಿಷನ್ ಮಾಡಿದೆ ಅಂದರೆ ರಿಪೋರ್ಟ್ ಸಾಯಂಕಾಲ ಹೇಳುತ್ತೆ 6.5 hours ಅವ್ನು ನಾನ್ ಬಿಸ್ನೆಸ್ ಮಾಡ್ತಿದ್ದ, ಲಾಸ್ಟ್ 1.5 hour ಮಾತ್ರ ಮಾಡ್ದ ಅಂತ. ಅಂಥ ಇಂಟೆಲಿಜೆನ್ಸ್ ಟೂಲ್ಸ್ ಎಲ್ಲ ಬಂದ್ಬಿಟ್ಟಿದೆ ಇವತ್ತಿನ ದಿನ. ಸೊ ದಟ್ ಈಸ್ ಕಾಲ್ಡ್ ಯೂಸರ್ ಬಿಹೇವಿಯರ್ ಅನಾಲಿಸಿಸ್, UBA. ಈ ಯೂಸರು ಲಾಗಿನ್ ಆದ ತಕ್ಷಣ ಫೇಸ್ಬುಕ್ ತೆಗಿತಾನೆ ಅಂತ ಗೊತ್ತವ್ರಿಗೆ. ನಾಳೆ ಏನು ಮಾಡ್ತಾರೆ? ಅಲ್ಲ, ಫೇಸ್ಬುಕ್ ಬ್ಲಾಕ್ ಮಾಡಬೇಕು, ಅದು ಒಂದೇ ಕಂಟ್ರೋಲು, ಬೇರೆ ಕಂಟ್ರೋಲೇ ಇಲ್ಲ. ಸೊ ಎಲ್ಲ ಕಂಪ್ನೀಸು ಓನ್ಲಿ ಇಂಟರ್ನಲ್ ಇನ್ಫಾರ್ಮೇಷನ್ ಮಾತ್ರ ಆಕ್ಸೆಸ್ ಮಾಡಬೇಕು. ದಟ್ ಈಸ್ ಎ ಕಂಟ್ರೋಲ್. ಎಲ್ರಿಗೂ ಡೌನ್ಲೋಡ್ ಆಪ್ಷನ್ ಕೊಟ್ಟರೆ ಏನು ಪ್ರಾಬ್ಲಮ್ ಆಗುತ್ತೆ? ವೈರಸ್. ವೆರಿ ಗುಡ್ ಮೇಡಮ್. ಟೆಕ್ನಾಲಜಿ ಡೊಮೈನಾ? ಬ್ಯಾಂಕಿಂಗ್. ಮೇಡಮ್, ಓಕೆ. ಎಲ್ರಿಗೂ ಡೌನ್ಲೋಡ್ ಅಪ್ಲೋಡ್ ಆಪ್ಷನ್ ಕೊಟ್ಟರೆ, ಈಗ ವಾಟ್ಸಪ್ ಗ್ರೂಪಲ್ಲಿ ಓನ್ಲಿ ಅಡ್ಮಿನ್ ಕ್ಯಾನ್ ಸೆಂಡ್ ಮೆಸೇಜಸ್ ಅಂತ ಮಾಡ್ಕೊಂಡಿದಾರಲ್ಲ, ನಮ್ಗೆ ಏನೋ ಒಂದು ಮೆಸೇಜ್ ಹಾಕ್ಬೇಕು ಅನ್ಸುತ್ತೆ, ಅಯ್ಯೋ ಅಡ್ಮಿನ್ ಬ್ಲಾಕ್ ಮಾಡಿದ್ದಾರೆ ಅನ್ಸುತ್ತೆ. ಏನದು? ಆ ಪ್ರೋಸೆಸ್ ಏನಂತಾರೆ? ಹಾಂ, ಓನ್ಲಿ ಆಥರೈಸ್ಡ್ ಪರ್ಸನ್ ಕ್ಯಾನ್ ಸೆಂಡ್, ಓನ್ಲಿ ಶ್ರೀಧರ್ ನಾಗೂರ್ ಕ್ಯಾನ್ ಸೆಂಡ್ ಸಮ್ ಮೆಸೇಜ್, ಈಸ್ ದ ಅಡ್ಮಿನ್. ಅದು ಅವ್ರನ್ನ ಕಂಟ್ರೋಲು. ಜಸ್ಟ್ ನಮ್ಗೆ ಗುರ್ತಿರೋ ಅಣ್ಣ ಅಂತ ಐ ಟುಕ್ ದ ನೇಮ್. ಓಕೆ. ಸೊ ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಎನ್ಕ್ರಿಪ್ಷನ್ ಯಾರಿಗಾರು ತಿಳ್ಕೊಳ್ಳೋಕೆ ಆಸೆ ಇದೆಯಾ? ವಾಟ್ ಈಸ್ ಎನ್ಕ್ರಿಪ್ಷನ್? ಹಾಂ,
ಯು ವಾಂಟ್ ಟು ಸೇ ಆರ್ ಯು ವಾಂಟ್ ತಿಳ್ಕೊಳ್ಬೇಕಾ? ಓಕೆ. ಆಶೀಶ್, ಆಶೀಶ್ ಫಸ್ಟ್ ಸ್ಯಾಲ್ರಿ ಈಸ್ 1,42,000 and he deposited in HDFC branch. ಅದು ಪ್ಲೇನ್ ಟೆಕ್ಸ್ಟ್. ಅದು ಯಾರು ಬೇಕಾದ್ರೂ ಓದಿದ್ರೆ ಸೆನ್ಸಿಟಿವ್ ಅದೇನು ರಿಸ್ಕಾ? ಏನು ಮಾಡ್ತಾರೆ, ಆಶೀಶ್ ಅಕೌಂಟಲ್ಲಿ ದುಡ್ಡಿದೆ, ಅದನ್ನೇ ಅದೇ ಮೆಸೇಜ್ನೇ XYZ ಆಂಪರ್ಸ್ಯಾಂಡ್ ಆ್ಯಂಡ್ ಇಸ್ ಈಕ್ವಲ್ ಟು ಎ ಅಂತ ಮಾಡಿಬಿಟ್ಟು ಕಳಿಸ್ತೀನಿ. ನಿಮ್ಗೆ ಯಾರಿಗಾರು ಓದೋಕ್ಕಾಗತ್ತಾ? ಬರೀ XXX ಲೈಕ್ ಆಂಪರ್ಸ್ಯಾಂಡ್ ಪರ್ಸೆಂಟೇಜ್. ಆಶೀಶ್ ಹತ್ರ ಕೀ ಇದೆ. ಆಶೀಶ್ ವಿಲ್ ಎಂಟರ್ ಅಗೇನ್ ದಟ್ ಪಾಸ್ವರ್ಡ್ ಆ್ಯಂಡ್ he will get back the original text. That is process is called encryption. A plain text, cipher text and a plain text. ಅರ್ಥ ಆಗ್ತಿದೆಯಾ? ಅದು ಕೆಲವು ಹಿಸ್ಟ್ರಿ ಹೇಳ್ಬೇಕಂದ್ರೆ ಜೂಲಿಯಸ್ ಸೀಸರ್ ಸ್ಟೋರಿ ಎಲ್ಲ ಇದೆ. ಅದಕ್ಕೆ ಮುಖವಾಡ ಹಾಕೊಂಡು ಒಳಗಡೆ ಕಳ್ಳರೆಲ್ಲ ಜೂಲಿಯಸ್ ಸೀಸರ್ ವಾರ್ ನೋಡಿದ್ರೆ ಹೌ ದ ಎನಿಮಿ ಪಾರ್ಟಿ ಕೇಮ್ ವಿತ್ ಎ ಮ್ಯಾಸ್ಕಿಂಗ್ ಫೋಟೋ, ಅವ್ರ ಥರನೇ ವೇಷ ಮರೆಸ್ಕೊಂಬಂದರು. ಅದೆಲ್ಲದಿಂದ ಪಾಠ ಕಲ್ತಿರೋದೇ ಇವಾಗ ಎನ್ಕ್ರಿಪ್ಷನ್. ಓಕೆ, ಸುಮ್ಮನೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಮಾಡ್ಕೊಳ್ಳೋದು ದೊಡ್ಡದಲ್ಲ, ನಿಮ್ಮ ಇನ್ಫಾರ್ಮೇಷನ್ ಕಾಪಾಡ್ಕೊಳ್ಳೋದು ದೊಡ್ಡದು. ಅರ್ಥ ಆಗ್ತಿದೆಯಾ? ಹಾಂ, ಓಕೆ. ಎನಿ ಅದರ್ ಡೌಟ್ಸ್? ಅಬ್ರಿವೇಷನ್ಸ್ ಎಷ್ಟು ಜನಕ್ಕೆ ಬೇಕು? ಇಂಟರ್ವ್ಯೂ ಟಿಪ್ಸ್ ಎಷ್ಟು ಜನಕ್ಕೆ ಬೇಕು? ಊಟ ಆದಮೇಲೆ 3 ಜನ ಇದ್ಬಿಟ್ಟು ಮಿಕ್ಕಿದೆಲ್ಲ ಹೋಗಬೇಡಿ, ಎಲ್ಲರೂ ಇರಿ. ಓಕೆ, ಎನಿ ಅದರ್ ಡೌಟ್ಸ್? ಸೊ CIA ಅಂದ್ರೇನು? ಅವೈಲೇಬಿಲಿಟಿ. ಓಕೆ, ವಾಟ್ ಆರ್ ದ 4 T's ಟು ಕಂಟ್ರೋಲ್ ರಿಸ್ಕ್? T, tolerate, terminate, transfer. What is risk formula? L into I. Very good. What is process? What is process? ಅದು ನಿಮ್ಮ ನಾಳೆ AI ಮಾಡಲ್ಲ. ಎಷ್ಟು ಜನ AI ಕಲಿತಾ ಇದ್ದೀರಾ? ನೀವು ಹೇಳಿ, ವಾಟ್ ಈಸ್ AI ಮಾಡ್ಲಿಂಗ್ ಅಣ್ಣ? ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ಎನಿಥಿಂಗ್ ಯು ವಾಂಟ್ ಟು ಸೇ ಅಬೌಟ್ ಮಾಡ್ಲಿಂಗ್? ವಾಟ್ಸ್ ಯುವರ್ ನೇಮ್? ಸಾರಿ, ಅನ್ವೇಶ್. ವೆರಿ ಗುಡ್, ಥ್ಯಾಂಕ್ ಯು. ಹಾಂ, very good. So for you some input is required. Data is a input. Some model na see ಅರ್ಥ ಆಗ್ತಿದೆ ಅವ್ರು ಹೇಳ್ತಿರೋ ವರ್ಡ್ಸ್. there is some input required. ಆ ಮಾಡೆಲ್ನ ಟ್ರೈನ್ ಮಾಡಬೇಕು, ಅದು ಪ್ರೋಸೆಸ್ಸಾ? ವಾಟ್ ಈಸ್ ಯುವರ್ ಔಟ್ಪುಟ್? ವೆರಿ ಗುಡ್ ಎಕ್ಸಾಂಪಲ್. ಗುಡ್ ಗುಡ್ ಗುಡ್, ಅರ್ಥ ಆಯ್ತಾ? ಸೊ there is a input required, there is a processing happening and there is a desired output. ನಾನು ಶುಗರ್ಲೆಸ್ ಕಾಫಿ ಕೇಳಿದೆ, ಅದು ನನ್ನ ಇನ್ಪುಟ್ಟು. ಸಕ್ಕರೆ ಹಾಕ್ಬಿಟ್ಟು ಕೊಟ್ಟರೆ ಔಟ್ಪುಟ್ ರಾಂಗಾ ರೈಟಾ? ರಾಂಗ್. ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೀಟ್ ಆಯ್ತಾ? ಮೀಟ್ ಆಗಲಿಲ್ಲ ಅಲ್ವಾ? ಎನಿ ಇನ್ಪುಟ್ ಬಿಫೋರ್ ಇಟ್ ಈಸ್ ಗೋಯಿಂಗ್ ಟು ಔಟ್ಪುಟ್, ದ ಡಿಸೈರ್ಡ್ ಔಟ್ಕಮ್ ಅದು ತಲೆಯಲ್ಲಿ ಇಟ್ಕೊಬೇಕು. ಜಾಬ್ ಡಿಸ್ಕ್ರಿಪ್ಷನ್ ಓದೋದು ಹೆಂಗೆ, ಯಾವ ಥರ ಇಂಟರ್ವ್ಯೂ ಫಸ್ಟ್ ರೌಂಡ್ ಯಾವ ಥರ ಕ್ಲಿಯರ್ ಮಾಡಬೇಕು, ಅದೆಲ್ಲ ನೆಕ್ಸ್ಟ್ ಹೇಳೋಣ. ಅಣ್ಣ, ಕ್ಯಾನ್ ಬಿ ಇಸ್ ಇಟ್ 112? ಎನಿ ಅದರ್ ಡೌಟ್ಸ್ ಇನ್ ದ ಫಸ್ಟ್ ಸೆಷನ್? ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ನೋ ಡೌಟ್ಸ್? ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆ್ಯಪ್ ಯಾವುದಾದ್ರು ಸರ್ಟಿಫಿಕೇಷನ್ ಮಾಡಬೇಕು ಅಂತ ಇದ್ದೀರಾ ನೀವು? ಎಷ್ಟು ಜನ ನೆಕ್ಸ್ಟ್ 6 months ಫ್ರೀ ಒಂದಿಷ್ಟು ಬುಕ್ಸು ತಂದಿದ್ದೀನಿ, ತುಂಬ ಮೆಟೀರಿಯಲ್ ಇದೆ, ಯೂಸ್ ಮಾಡ್ಕೊಳ್ಳಿ. ಇನ್ನೇನಾದ್ರು ಡೌಟ್ಸ್ ಇದ್ದರೆ ಕೇಳಿ. ಎಸ್, ಯು ಹ್ಯಾವ್ ಡೌಟ್? ಎನಿವನ್ ಇನ್ ದ 10th standard? ಎನಿವನ್ ಇನ್ ದ 10th standard, ಪ್ಲೀಸ್ ರೈಟ್. ಹಾಂ, ಹೂ ಇಸ್ ಇನ್ ದ ಫೈನಲ್ ಇಯರ್ ಡಿಗ್ರಿ? 3 ಜನ ಇದ್ವಿ ಅಲ್ಲ ಮೇಡಮ್? ಯು ಆರ್ ಇನ್ ವಿಚ್? ಯು ನೀವೇನು ಓದ್ತಿದ್ದೀರಾ? ಫೈನಲ್ ಇಯರ್. ಯಾವ ಸ್ಟ್ರೀಮು? ಓ, ಮತ್ತು ನೀವೆಲ್ಲ ಆನ್ಸರೇ ಮಾಡಲಿಲ್ಲ. ಗೊತ್ತಿತ್ತ ಎಲ್ಲ? ಅಲ್ಲ, ನಾನು ಓದಿಲ್ಲ, ಅದಕ್ಕೆ ಕೇಳ್ತೀರ. ಹಾಂ, ಎನಿಥಿಂಗ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಕಂಟ್ರೋಲ್ಸ್ ಎಲ್ಲ ಇದೆಯಾ ನಿಮಗೆ? ಡೇಟಾ ಸೈನ್ಸ್ ಬಗ್ಗೆ ಎನಿಥಿಂಗ್ ಯು ವಾಂಟ್ ಟು ಶೇರ್ ಯುವರ್ ಪ್ರಾಕ್ಟೀಸ್
or learning? Illa, okay, good. We'll meet in the next session. Mokshit, Vignesh, so he is in TCS. He is in some, so lot of good professionals have come today. Innner generic doubts ilva? Can we conclude cyber security control session? Mugsboda? So information is an asset. It should be safeguarded. Correcta? Clear? No doubts? Abbreviations ಎಷ್ಟು ಜನಕ್ಕೆ ಬೇಕು? ಅಬ್ರಿವೇಷನ್ಸು ಮೆಟೀರಿಯಲ್ PDF ಬೇಕಾ? ಇಬ್ರಿಗೆನಾ? ಓಕೆ. I'll give you. No doubts? Sir, I am good. Okay. Thank you. ಊಟಾದ್ಮೇಲೆ ಸಂವಾದ ಇನ್ನೊಂದು ಸ್ವಲ್ಪ ಇಂಟರ್ವ್ಯೂ ಟಿಪ್ಸ್ ಎಲ್ಲ ಹೇಳ್ಕೊಡ್ತೀನಿ. ಒಳ್ಳೆ ಇಂಟರ್ವ್ಯೂ ಟಿಪ್ಸ್ 4 ಸ್ಲೈಡ್ ಅಷ್ಟೇ. ಆ ಡೆಮೋ ಮಾಡಿದ್ದೇನೆ ಕೇಳಿ, 5 ಜನ ಮೇಲೆ ಕರೆಸಿದ್ದು ಬೇಗ ಮುಗ್ಸಕ್ಕಲ್ಲ. ಇನ್ವಾಲ್ವ್ಮೆಂಟ್ ಆಫ್ ಪೀಪಲ್ ಅದು ಇಂಪಾರ್ಟೆಂಟ್ ಮಂತ್ರ. ಜನರನ್ನ ಇನ್ವಾಲ್ವ್ ಮಾಡ್ಕೊಳ್ಳದೆ ಹೋದರೆ ಯಾವ ಆರ್ಗನೈಸೇಷನ್ನು ನಡೆಯಲ್ಲ. ದಟ್ಸ್ ವೇರ್ ಅಟ್ರಾಕ್ಷನ್ ಅಲ್ಲ, ಇನ್ವಾಲ್ವ್ಮೆಂಟ್. ಓಕೆ, ರೈಟ್. ಥ್ಯಾಂಕ್ ಯು. ಮಕ್ಕಳಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ, ಜ್ಞಾನ ಮತ್ತು ಪ್ರತಿಭೆ ಇದನ್ನು ಉತ್ತಮಗೊಳಿಸುವಂತಹ ಪ್ರಕ್ರಿಯೆ ಕೌಶಲ್ಯ ಅಭಿವೃದ್ಧಿ ಅಂತ ಕರೀಬೋದು ನಾವು. ಇದನ್ನು ಬಹಳ ಸೊಗಸಾಗಿ ನಮ್ಮ ಸಮಿತಿಯ ಸದಸ್ಯರಾದಂಥ ಕುಮಾರ್ GS ಅವರು ಪ್ರಸ್ತುತಪಡಿಸಿದ್ದಾರೆ. ಈ ಬಗ್ಗೆ ತಮಗೇನಾದರೂ ಸಂದೇಹಗಳಿದ್ರೆ ಒಂದು ಸಂವಾದ ಕಾರ್ಯಕ್ರಮವನ್ನು ನಾವು ಊಟ ಆದಮೇಲೂ ಕೂಡ ಹಮ್ಮಿಕೊಳ್ಬೋದು. ಜೊತೆಗೆ ಈಗ ಏನೆಲ್ಲ ಆಯಿತು ಕೇಳಿದರೆ 10 ಅಥವಾ 12ರ ನಂತರ ಕೋರ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಆ ಕೋರ್ಸಿನ ಜೊತೆಯಲ್ಲಿ ನಿಮಗೆ ಬೇಕಾದಂಥ ಕೌಶಲ್ಯವನ್ನು ಅಭಿವೃದ್ಧಿ ಮಾಡ್ಕೊಂಡಿದ್ದೀರಿ. ಈಗ ನಿಮ್ಮ ಕೈಯಲ್ಲಿ ಪ್ರಮಾಣ ಪತ್ರ ಬಂದಿದೆ, ಸರ್ಟಿಫಿಕೇಟ್ ಬಂದಿದೆ. ಬಂದು ಈಗ ಮುಂದೆ ಹೋಗಬೇಕಾಗಿರುವುದು ಒಂದೋ ನೀವೊಂದು ಉದ್ಯಮದಾರರಾಗಿ ಬೆಳಿಬೇಕು ಅಥವಾ ಯಾವುದಾದ್ರೂ ಕಂಪನಿಯಲ್ಲಿ ಸೇವೆಯನ್ನು ಮಾಡಬೇಕು. ಹಾಗಿದ್ರೆ ಅದಕ್ಕೆ ಎದುರಾಗತಕ್ಕಂಥ ಸಮಸ್ಯೆಗಳು ಅಥವಾ ಇಂಟರ್ವ್ಯೂ ಸಂದರ್ಶನ ಇದನ್ನು ಫೇಸ್ ಮಾಡೋದು ಹೇಗೆ? ಈಗ ಇಷ್ಟೆಲ್ಲ ಬಂತು, ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಕೈಯಲ್ಲಿದೆ. ಇಂಟರ್ವ್ಯೂ ಫೇಸ್ ಹೇಗೆ ಮಾಡಬೇಕು ಅನ್ನೋದನ್ನ ಊಟದ ನಂತರ ಅದನ್ನು ಮಾಡಿಕೊಡ್ಲಿಕ್ಕಿದ್ದಾರೆ. ತದನಂತರದಲ್ಲಿ ಕೇವಲ ನಿಮಗೆ ಏನು ಲೆಕ್ಚರಿಂಗ್ ಕೊಟ್ಟಿದ್ದೇವೆ, ಬರೀ ಥಿಯರಿ ಮಾತ್ರ ಆಗಿದೆ, ಪ್ರಾಕ್ಟಿಕಲ್ ಏನು ಅಂತ ನಿಮ್ಮ ತಲೆಯಲ್ಲಿದ್ದಿರ್ಬೋದು. ಈ ಥಿಯರಿಯನ್ನು ಬಳಸ್ಕೊಂಡು ಜೀವನದಲ್ಲಿ ಇವತ್ತು ಏನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಪ್ರೆಸೆಂಟೇಷನ್ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೊಟ್ಟಿದ್ದಾರೆ, ಇದನ್ನು ಜೀವನದಲ್ಲಿ ಅಡಾಪ್ಟ್ ಮಾಡಿಕೊಂಡು ಯಾರು ಬೆಳೆದಿದ್ದಾರೆ ಅಂತ ಹೀರೋಗಳನ್ನು ಸಂವಾದದ ಮೂಲಕ ಅವರ ಜೊತೆ ನೀವೊಂದು ಇಂಟ್ರಾಕ್ಷನ್ ಪ್ರೋಗ್ರಾಮ್ನಲ್ಲಿ ತಾವು ಸ್ವತಃ ಅನುಭವಿಸುವ ಮೂಲಕ ಅವರನ್ನು ನಾವು ಇಂಟ್ರೊಡ್ಯೂಸ್ ಮಾಡಲಿಕ್ಕಿದ್ದೇವೆ. ನಮ್ಮ ಸಮುದಾಯದ ಒಬ್ಬ ವಿಜ್ಞಾನಿ, NAL ಅಲ್ಲಿ ಉತ್ತಮ ಹೆಸರು ತಗೊಂಡಿರ್ತಕ್ಕಂಥ ರಾಘವೇಂದ್ರ ಸರ್ ನಮ್ಮ ಜೊತೆ ಇರ್ತಾರೆ. ಶಿಕ್ಷಣ ತಜ್ಞರು ಒಬ್ಬರು ಇರ್ತಾರೆ. ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಉನ್ನತ ಮಟ್ಟದಲ್ಲಿ ಏರಿರ್ತಕ್ಕಂಥ ಒಬ್ಬರು ನಮ್ಮ ಜೊತೆ ಇರ್ತಾರೆ. ಅವರೆಲ್ಲರೂ ಹೇಗೆ ಸ್ಟೆಪ್ಪನ್ನು ಹತ್ಕೊಂಡು ಬಂದರು, ಇದನ್ನೆಲ್ಲ ಬಳಸ್ಕೊಂಡು ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕಿದ್ದಾರೆ. ಒಟ್ಟಾರೆ ಕಾರ್ಯಕ್ರಮ ನಮ್ಮದು 4 ಗಂಟೆಯೊಳಗೆ ಮುಗೀತದೆ. ಖಂಡಿತ ಆ ಆಶ್ವಾಸನೆ ನಿಮ್ಗೆ ಕೊಡ್ತೇವೆ, ಅದನ್ನು ಈಡೇರಿಸ್ತೇವೆ ಕೂಡ. ಈಗ ಊಟದ ಸಮಯ. ಎಕ್ಸಾಮ್ ಬರ್ದ್ಬಿಟ್ಟು ಸರ್ಟಿಫಿಕೇಟ್ ಬೇಕಾ ಹಂಗೆ ಬೇಕಾ? ಸುಮ್ಮನೆ ಎಕ್ಸಾಮ್ ಬರ್ತ್ ಸರ್ಟಿಫಿಕೇಟ್ ತೆಗೆದ್ರೆ ಹಂಗೆ ಬೇಕಾ ಅಂತ ಕೇಳಿ ಸರ್. ಎಕ್ಸಾಮ್ ಬರ್ದ್ಬಿಟ್ಟು ಸರ್ಟಿಫಿಕೇಟ್ ಕೊಡೋದು ನಿಮಗೆ ಫ್ರೀ ಬೇಕಾ ಅಂತ ಕೇಳಿ. ಈಗ ನಾ ಯಾವುದೇ ಒಂದು ಕೋರ್ಸ್ ಮಾಡಿದರೆ ಸರ್ಟಿಫಿಕೇಟ್ ಕೊಡ್ತೇವೆ ಅಂತ ಹೇಳಿದ್ದೇವೆ. ಈ ಸರ್ಟಿಫಿಕೇಟಿಗೆ ನಿಮ್ಗೆ ಎಕ್ಸಾಮ್ಸ್ ಬೇಕಾ ಅಂತ ಕೇಳ್ತಾ ಇದ್ದಾರೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು. ಎಕ್ಸಾಮ್ಸ್ ಬೇಕಾ ಅಥವಾ ಫ್ರೀಯಾಗಿ ಸರ್ಟಿಫಿಕೇಟ್ ತಗೊಳ್ತೀರಾ? ಯಾವ್ದು ಬೇಕಾ? ಫ್ರೀಯಾ? ಓ ಮೈ ಗಾಡ್, ಫ್ರೀ ಬೇಕಾ ಎಕ್ಸಾಮ್ ಕೊಡೋದ ಅಂತ ಕೇಳ್ತಾರೆ. ಇಲ್ಲ, ಅದೇನಾಗಿದೆ, ನಮ್ಮ ಇಂಡಿಯನ್ ಮೆಂಟಾಲಿಟಿ ಪೂರ್ಣ ಫ್ರೀ 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 ವಿದೌಟ್ ಎನಿ ರಿಸ್ಕ್, ವಿದೌಟ್ ಎನಿ ಎಫರ್ಟ್ಸ್ ಅಲ್ವಾ? ಎಲ್ಲ ಫ್ರೀ ಫ್ರೀ ಫ್ರೀ, ಬೈ ಒನ್ ಗೆಟ್ ಒನ್ ಫ್ರೀ.
ಅದು ಬೇಕು ಎಲ್ರಿಗೂ ಕೂಡ. ಸೊ ತಪ್ಪಿಲ್ಲ, ನಮ್ಮ ಇಂಡಿಯನ್ ಮೆಂಟಾಲಿಟಿ. ಇಲ್ಲ, ಇವತ್ತು ವಿ ಆರ್ ನಾಟ್ ಅಸೆಸಿಂಗ್ ಯುವರ್ ನಾಲೆಡ್ಜ್, ವಿ ಆರ್ ಇಂಡಿಕೇಟಿಂಗ್ ಯುವರ್ ಪಾರ್ಟಿಸಿಪೇಟೆಡ್. ಬರೀ ಪಾರ್ಟಿಸಿಪೇಟ್ ಆಗಿದ್ರಿ ಅಂತ ಅಷ್ಟೇ ಸರ್ಟಿಫಿಕೇಟು, ನಿಮ್ಮನ್ನ ನಾಲೆಡ್ಜ್ ಅಸೆಸ್ ಮಾಡ್ತಿಲ್ಲ. ಹ್ಞೂ ಅಂದರೆ ನಾನು 10 ಕ್ವಶನ್ ರೆಡಿ ಇದೆ, ಕೊಡ್ತೀನಿ. ಕೊಡೋದಾ? ಹಾಂ, ರೆಡಿನಾ? ಅಂದ್ರೆ ಊಟ ಆದ್ಮೇಲೆ ಕೊಡಿ, ಸ್ವಲ್ಪ ಅವ್ರು ಭರ್ತಿ ಮಾಡ್ಕೊಬರಲಿ. ಇಂಧನ ಹಾಕೊಂಡು ಬನ್ನಿ, ಆಮೇಲೆ ಮತ್ತೆ ನೋಡೋಣ. ದಯವಿಟ್ಟು ಇರಿ. 4 ಜನ ಇಂಪಾರ್ಟೆಂಟ್ ಇಂಡಸ್ಟ್ರಿ ಅವರು ಬರ್ತಾ ಇದ್ದಾರೆ. ಒಬ್ಬರು ಸೈಂಟಿಸ್ಟು, ಒಬ್ಬರು ಮ್ಯಾನುಫ್ಯಾಕ್ಚರಿಂಗ್, ಒಬ್ಬರು IT, ಒಬ್ಬರು ಇನ್ನೊಂದು ಕ್ಷೇತ್ರ. 4 ಕ್ಷೇತ್ರದವರು 10 ನಿಮಿಷ ಒಳ್ಳೆ ಇನ್ಪುಟ್ಸ್ ತೊಗೊಳ್ಳಿ, ಬರ್ಕೊಳ್ಳಿ. ನಾನು ಇಂಟರ್ವ್ಯೂ ಬಗ್ಗೆ 3 ಅಬ್ರಿವೇಷನ್ ಹೇಳ್ಕೊಡ್ತೀನಿ. ಅದು ಸ್ಲೈಡ್ ಇದೆ, ಅದು ಕಂಡೆನ್ಸ್ ಮಾಡ್ಬಿಟ್ಟು ಒಂದು ಹೇಳ್ಕೊಡ್ತೀನಿ. ಆಮೇಲೆ ಆಯ್ತಾ? ಆಮೇಲೆ RCB ಸಾಯಂಕಾಲ. ಈಗ ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇಷ್ಟೊತ್ತು ತನಕ ನೀವಿದ್ರಲ್ಲ, ಇದೊಂದೀಗ ಫೈನಲ್ ಟಚ್. ಈಗ ಮಂಗಳಾರತಿ ಆಯಿತು, ಪೂಜೆ ಆಯಿತು, ಎಲ್ಲದ್ರಲ್ಲೂ ನೀವಿದ್ರಿ. ಲಾಸ್ಟ್ಗೆ ಒಂದು ಪ್ರಸಾದ ತಗೊಂಡು ಹೋಗ್ತಿದ್ರಿ ಹೇಗೆ. ಹಾಗಾಗಿ ಅದಕ್ಕೆ ನಿಮ್ಮನ್ನ ಜಾಸ್ತಿ ಹೊತ್ತು ನಾವು ದಣಿಸೋದಿಲ್ಲ. ಒಂದು 4 ಗಂಟೆ ಒಳಗಡೆ ಖಂಡಿತ ನಿಮ್ಮನ್ನು ಬಿಡ್ತೇವೆ. ಒಂದು ಅದ್ಭುತವಾದಂಥ ಊಟವನ್ನ ನಮ್ಮವರೇ ಆದಂಥ ವಿಠಲಣ್ಣ ಮಾಡಿದ್ದಾರೆ. ಆ ಊಟವನ್ನ ಮುಗಿಸ್ಕೊಂಡು ಮತ್ತೆ ಪುನಃ ಒಟ್ಟಾಗೋಣ. ಇದೊಂದು ಇಂಟ್ರಾಕ್ಷನ್ ಪ್ರೋಗ್ರಾಮ್, ಇಲ್ಲೂ ನಿಮ್ಗೆ ಬೋರ್ ಹೊಡ್ಸಲ್ಲ. ಆಮೇಲೆ ನಾವು ರಿಯಲ್ ಹೀರೋಸ್ ಅನ್ನು ನಿಮ್ಗೆ ಪರಿಚಯ ಮಾಡ್ತೇವೆ. ಅವರು ನಿಮ್ಮ ಜೊತೆ ತಮ್ಮ ಅನುಭವಗಳನ್ನ ಹಂಚಿಕೊಳ್ಳಿಕ್ಕಿದ್ದಾರೆ. ತಮಗೆಲ್ಲರಿಗೂ ನಮ್ಮ ಸಮಾಜದ ದಾನಿಗಳೊಬ್ರು ಪ್ರತಿಯೊಬ್ಬರಿಗೂ ಆಕರ್ಷಕ ಉಡುಗೊರೆಯನ್ನ ಕೊಡ್ತಾರೆ. ಲಾಸ್ಟ್ ತನಕ ಇದ್ರೆ ಆಕರ್ಷಕ ಉಡುಗೊರೆಯನ್ನ ಕೊಡ್ತಾರೆ. ಜೊತೆಗೆ ಒಂದು ಸರ್ಟಿಫಿಕೇಟ್ ಅನ್ನ ಕೂಡ ಕೊಡ್ತೇವೆ. ಇಷ್ಟೊತ್ತು ತನಕ ಇದ್ದಂತ ನೀವು ಮಂಗಳಂ ಆಗುವಾಗಲೂ ಕೂಡ ಇರಬೇಕು, ಆಯ್ತಾ? ಸಮಾರೋಪ ಸಮಾರಂಭದಲ್ಲೂ ಕೂಡ ಇರಬೇಕು. ಈಗ ಊಟದ ಸಮಯ. ಇದು ಯೂಟ್ಯೂಬಲ್ಲಿ ಪ್ರಸಾರ ಆಗ್ತಿರೋದ್ರಿಂದ ಜಗತ್ತಿನಾದ್ಯಂತ ಇದು ಪ್ರಸಾರ ಆಗ್ತಿದೆ. ನಿಮ್ಮ ಶಿಸ್ತಿನ ಬಗ್ಗೆ ಮತ್ತೊಮ್ಮೆ ಅಪ್ರಿಷಿಯೇಟ್ ಮಾಡ್ತಾ ನಿಮ್ಮ ಜೊತೆ 1-2 ಬೈಟ್ಸ್ ಅನ್ನ ಈಗ ತಗೊಳ್ತೇವೆ. ನೀವು ಹೋಗುವಾಗ ನಾನು ಅಲ್ಲಿ ನಿಮ್ಮನ್ನು ಅಡ್ಡಾಕ್ತೇನೆ. ಇಷ್ಟೊತ್ತು ತನಕ ನೀವು ಕೂತ್ಕೊಂಡಿದ್ದೀರಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್ ಏನು ಅನುಭವ, ದಯವಿಟ್ಟು 1-2 ಬೈಟ್ಸ್ ಅನ್ನ ನಮಗೆ ಕೊಡಬೇಕು ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಾನು ಅಲ್ಲಿ ನಿಮ್ಮನ್ನ ಕಾಯ್ತಾ ಇರ್ತೇನೆ. ಈಗ ಊಟದ ವಿರಾಮ.
ಸಾವಿರ ರೂಪಾಯಿ ಬುಕ್ಸು, 7,000 ರೂಪಾಯಿ ಜೆರಾಕ್ಸು, ಬುಕ್ಸ್ ಎಲ್ಲ ಇಲ್ಲೂ ಕೊಡ್ತೀನಿ. ಅಷ್ಟೇನೆ ಅಲ್ವಾ, ಅವರು ಬೇಕಾದ ಜನ ಓದಿದ್ರೆ ಮೇಡಮ್ ಮಾಡದೇ ಇರ್ಬೋದು, ಇನ್ಯಾರೋ ಒಬ್ಬರಿಗೆ ಇನ್ಸ್ಪೈರ್ ಆಗಲಿ. ಸ್ಟೇಜ್ ಬಿಲ್ಡಿಂಗ್ ಇದೆ, ಎಕೋಸಿಸ್ಟಮ್ ಇದೆ, ಯು ಹ್ಯಾವ್ ಟು ಯೂಸ್ ಇಟ್. ಅಷ್ಟೇನೋ ಉದ್ದೇಶ ಹೇಳಿದೆ, ಇವರೆಲ್ಲರೂ ಸಪೋರ್ಟೇ ಮಾಡಿ ಅಂದರು. ಸಿ 1,000 ಜನ ಬರ್ತಿರ್ಬೋದು, 70 ಜನ ಬಂದ್ರಾ, 60 ಜನಕ್ಕೆ ಅರ್ಥ ಆಯ್ತಾ? ಆ ಅಬ್ಜೆಕ್ಟಿವ್ ಇದೆ ಸರ್. ನನಗೆ ಶುಕ್ರವಾರ ರಾತ್ರಿ 1 ನಾನು ಮೀಟಿಂಗ್ ಮುಗಿಸಿದಾಗ ಮೆಟೀರಿಯಲ್ 5-6 ಮಾಡ್ಕೊಂಡಿದ್ದೆ. ಪ್ರೆಸೆಂಟೇಷನು 40 ಸ್ಲೈಡೆಲ್ಲ ಗೊತ್ತು ನನಗೆ, 40 ಸ್ಲೈಡೆಲ್ಲ ಆಗಲ್ಲ ಕಡೆ, ಬರೀ 12 ಸ್ಲೈಡಲ್ಲಿ ಹೇಳಬೇಕು. ಅದಕ್ಕೆ 40 ಗೀಟ್ ಅದೆಲ್ಲ ಒಂದೊಂದು ಕಡೆ ಮಾತಾಡ್ತಾ ಹೋದರೆ ಅದಕ್ಕೆ ಅಲ್ಲಿ ಸಿಂಪಲ್ ಥ್ರೆಟ್ ವಲ್ನರಬಿಲಿಟಿ ಏನು ಅರ್ಥ ಆಯ್ತಾ ನಿಮಗೆ? ಅಷ್ಟೇ. ರಿಸ್ಕ್ ಮ್ಯಾನೇಜ್ಮೆಂಟ್ ಯು ಆರ್ ಕ್ಲಿಯರ್. ಲೈಕ್ಲಿಹುಡ್ ಯಾಕಂದರೆ ಫಿನಾನ್ಸರ್ಗೂ ಬೇಕಾದ್ರೆ ಫಿನಾನ್ಸರ್ ಮಾತಾಡ್ತಾರೆ.
ವಿಷಯ ಸಿಗ್ತಾ ಇನ್ಫಾರ್ಮೇಶನ್ ತುಂಬಾ ಸಿಕ್ತು, ಫುಲ್ ಹೆಲ್ಪ್. ಓಕೆ, ಥ್ಯಾಂಕ್ಸ್. ಬೆಳಗಿಂದ ಸೆಷನ್ ಇಟ್ ವಾಸ್ ಇಂಟ್ರೆಸ್ಟಿಂಗ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಖುಷಿ ಆಯ್ತಾ? ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತು. ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಏನೇನಿದೆ ನಡೀತಿದೆ ಈಗ ಅದು ಇನ್ಫಾರ್ಮೇಶನ್ ಎಲ್ಲ ಸಿಕ್ತು, ಎಲ್ಲ ಕವರ್ ಮಾಡಿದೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ರೋಗ್ರಾಮು. ಇನ್ನು ನನ್ನ ಮಗ ದೊಡ್ಡವನು ಬಂದಿದ್ರೆ ಚೆನ್ನಾಗಿರೋದು. ಅವ್ನು ಇಂಜಿನಿಯರಿಂಗು, ಅವನಿಗೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಅವನು ತಿಳ್ಕೊಳ್ಬೋದಾಗಿತ್ತು. ಅವನಿಗೆ ನಾಳೆ ಎಕ್ಸಾಮ್ ಇರೋದ್ರಿಂದ ಅವ್ನು ಇವತ್ತು ಬಂದಿಲ್ಲ. ಓಕೆ, ನೀವೇನಂತೀರಿ? ಸೈಬರ್ ಮಗ ಇಲ್ಲಿ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತು. ಹಸ್ಬೆಂಡ್ ಇವರು ಅದೇ ಅವನು ಬಂದಿದ್ರೆ ಇನ್ನೂ ಒಳ್ಳೆ ಬೆನಿಫಿಟ್ಸ್ ಇರ್ತಾ ಇತ್ತು. ನೆಕ್ಸ್ಟ್ ಇಂಟರ್ವ್ಯೂಸ್ಗೆಲ್ಲ ಯಾವ ತರ ಅವನು ರೆಡಿ ಆಗ್ಬೋದು ಅನ್ನೋದಕ್ಕೆ ತುಂಬಾ ಒಳ್ಳೆ ಐಡಿಯಾ ಸಿಕ್ತು ಸರ್. ನಮ್ಮ ಲೈವ್ ಸ್ಟ್ರೀಮ್ ಅಲ್ಲಿ ಬರ್ತಾ ಇದೆ, ನೀವು ನೋಡಬಹುದು ಯೂಟ್ಯೂಬ್. ಇವತ್ತಿನ ಕಾರ್ಯಕ್ರಮ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಮಕ್ಕಳಿಗೆ ಮುಂದೆ ಇಂಟರ್ವ್ಯೂ ಫೇಸ್ ಮಾಡೋದಾಗ್ಲಿ, ಕರಿಯರ್ ಬಗ್ಗೆ ಕನ್ಫ್ಯೂಷನ್ ಆಗಿರ್ಲಿ, ಅವ್ರು ಚೂಸ್ ಮಾಡೋಕೆ ತುಂಬಾ ಒಳ್ಳೆ ಫಾರ್ಮುಲಾಸ್ ಕೊಟ್ಟಿದ್ದಾರೆ. ಮತ್ತೆ ರೂಟ್ಸ್ ಇನ್ಸ್ಟಿಟ್ಯೂಟ್ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಯಾರಾದ್ರೂ ಆ ಇನ್ಸ್ಟಿಟ್ಯೂಷನ್ ಹೋಗೋದಾದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ದೆಮ್. ಮತ್ತೆ ಇವನ್ ಕುಮಾರ್ ಸರ್ ತುಂಬಾ ಇನ್ಫಾರ್ಮೇಶನ್ ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿ ಬಗ್ಗೆ ತುಂಬಾ ಹೇಳಿದ್ದಾರೆ. ಅದ್ ಮಕ್ಕಳಿಗೆಲ್ಲ ತುಂಬಾ ಹೆಲ್ಪ್ ಆಗಿರುತ್ತೆ. ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇವತ್ತು. ಏನ್ ಹೇಳ್ತೀರಿ ಕಾರ್ಯಕ್ರಮ ಬಗ್ಗೆ? ಕಾರ್ಯಕ್ರಮ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ನಮ್ಗೆ ಮುಂದಕ್ಕೆ ಏನಾದ್ರು ಏನ್ ಮಾಡ್ಬೇಕಂತಿದೀವೋ ಅದು ತುಂಬಾ ಉಪಯೋಗಕ್ಕೆ ಬರ್ಬೋದು. ನಾವು ಅದನ್ನ ಥ್ಯಾಂಕ್ ಯು ಸರ್. ಮೇನ್ಲಿ ಏನಂದ್ರೆ ಸ್ಟೂಡೆಂಟ್ಸ್ಗೆ ಕನೆಕ್ಟಿವ್ ಆಗಿತ್ತು, ಮೇನ್ಲಿ ಅದು ಬೇಕಾಗಿರೋದು. ಹಾಗೆ ನಮ್ಮ ಫ್ಯೂಚರ್ಗೆ ಒಂದು ಕ್ಲಾರಿಟಿ ಪರ್ಫೆಕ್ಷನ್ ಆಗಿ ಸಿಕ್ಕಿದೆ. ಓಕೆ, ಫ್ಯೂಚರ್ ಯಾವ ಕ್ಲಾಸ್ ಓದ್ತಿದ್ದೀರಿ? ವೆರಿ ನೈಸ್. ಚೆನ್ನಾಗಿತ್ತಾ? It was very good till we got about knowledge about how the society is going on. Still we can improve more, and next time we get the job opportunities we can get more. Super. Thank you. ಸೆಷನ್ ತುಂಬಾ ಚೆನ್ನಾಗಿತ್ತು, ಮುಂದೆ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್, ನಂಗೆ ಯೂಸ್ಫುಲ್ ಆಯ್ತು. ತುಂಬಾ ಚೆನ್ನಾಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತು, ಯೂಸ್ಫುಲ್ ಇದೆ. ಇದೆಲ್ಲ ಚೆನ್ನಾಗಿತ್ತು, ಯೂಸ್ಫುಲ್ ಆಗಿತ್ತು. AI ಬಗ್ಗೆ ತಿಳ್ಕೊಳ್ಳಂತ ಅನಿಸ್ತು. ಹೌದಾ? AI ಬಗ್ಗೆ ತಿಳ್ಕೊಂಡ್ಯಾ? ವೆರಿ ನೈಸ್, ವೆರಿ ನೈಸ್. AI ಬಗ್ಗೆ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನನ್ಸ್ತು ಕಾರ್ಯಕ್ರಮ? ಚೆನ್ನಾಗಿ ಅನಿಸ್ತು, ಸೂಪರ್ ಆಗಿತ್ತು. ಇಟ್ ವಾಸ್ ವೆರಿ ಇನ್ಫಾರ್ಮೇಟಿವ್ ಅಂಡ್ ಫ್ರೆಂಡ್ಲಿ. ಅಪ್ರೋಚ್ ಚೆನ್ನಾಗಿತ್ತು, ಅದಕ್ಕೆ ಇಷ್ಟ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ತುಂಬಾ ಅರ್ಥ ಮಾಡ್ಕೊಳ್ಳುವಂಥದ್ದು ಏನೇನೋ ಇತ್ತು, ಅರ್ಥ ಆಗುತ್ತೆ ತುಂಬಾ. ಥ್ಯಾಂಕ್ ಯು. ಸೊ ಫಸ್ಟ್ ಸೆಷನ್ ಅರ್ಥ ಆಯ್ತು ನನಗೆ, ಅಂದ್ರೆ ಕರಿಯರ್ ಅಲ್ಲಿ ಏನ್ ಚೂಸ್ ಮಾಡ್ಬೇಕು, ದೆನ್ ವಾಟ್ಸ್ ಫರ್ದರ್ ಅಂತ. ಬರೀ ಮೆಡಿಕಲ್ ಪಾತ್ ಅವ್ರಿಗೆ ಬರೀ ಒಂದೇ ಆಪ್ಷನ್ ಇರಲ್ಲ, ಬೇರೆ ಇರುತ್ತೆ. ಬಟ್ ಸೆಕೆಂಡ್ ಸೆಷನ್ ನಮ್ಗೆ ಏಜ್ ರಿಲೇಟೆಡ್ ಬರ್ಲಿಲ್ಲ. ಚೆನ್ನಾಗಿತ್ತು. ನಾನು 10th ನೆಕ್ಸ್ಟ್ ಏನೇನು ತಗೊಬೇಕಂತ ಗೊತ್ತಿತ್ತು, ಅದು ಕನ್ಫ್ಯೂಸ್ ಆಗಿತ್ತು. ಇವಾಗೆಲ್ಲ ನೀಟಾಗಿ ಗೊತ್ತಾಯ್ತು ಏನೇನು ಮಾಡ್ಬೇಕು. ಚೆನ್ನಾಗಿತ್ತು ಅಂಕಲ್. ಹೌದಾ? ಓಕೆ. No, the session was very informative. ನಾನು ಯಾಕೆ 9th, it is very information on future ಗೆಲ್ಲ ಹೇಗಿರುತ್ತೆ, ಮುಂದೆ ಎಲ್ಲ ಹೇಗಿರುತ್ತೆ. It was very informative. Thank you. ಕ್ಲಾರಿಟಿ ಬಂದಿದೆ ಒಂಚೂರು. ಮೈನ್ ಮಿಸ್ಟೇಕ್ಸ್ ಓಡ್ತಾ ಇತ್ತು, ಏನೇನ್ ಮಾಡ್ಬೇಕು ಕನ್ಫ್ಯೂಷನ್ ಇತ್ತು. ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗಿತ್ತು. valuable experience and it will surely help each individuals. It was a good experience. ಸ್ಕಿಲ್ಸ್ ಬಗ್ಗೆ ಸ್ವಲ್ಪ ಐಡಿಯಾಸ್ ಸಿಕ್ತು ಅಂಡ್ ಕ್ಲಾರಿಟಿ ಸಿಕ್ತು. ಹೆಂಗೆ ಫ್ಯೂಚರ್ ಅಲ್ಲಿ ಹೆಂಗೆ ಇವಾಗ ಜಾಬ್ ತಗೊಬೇಕಂದ್ರೆ ಹೆಂಗೆ ನಾವು ಫೋಕಸ್ ಮಾಡ್ಬೋದು ಅಂಡ್ ನಮ್ಮ ಓನ್ ಸ್ಕಿಲ್ಸ್ ಏನೇನಿದೆ ಅಂತ ನಮ್ಗೆ ತಿಳ್ಕೊಳ್ಳೋಕೆ ಚೆನ್ನಾಗಿ ಆಪರ್ಚುನಿಟಿ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇನ್ಫಾರ್ಮೇಟಿವ್ ಆಗಿತ್ತು ಪ್ರೋಗ್ರಾಮ್. ಪ್ರೆಸೆಂಟ್ಲಿ ಯಂಗ್ಸ್ಟರ್ಸ್ಗೆ ಏನು ಮಾಡಬೇಕು ಅಂತ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅವ್ರಿಗೆಲ್ಲ ತುಂಬ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಕರಿಯರ್ ಬಗ್ಗೆ ಕ್ಲಾರಿಟಿ ಸಿಕ್ತು ಮತ್ತೆ ಹೆಲ್ಪ್ಫುಲ್ ಸೆಷನ್. ಹೌದಾ? ಒಳ್ಳೆ ಗುಡ್ ಪ್ರೋಗ್ರಾಮ್ ಇದು. ಹೌದಾ? ಶೂರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಗಿತ್ತಪ್ಪ ಇದು? ಚೆನ್ನಾಗಿತ್ತು. ಏನಾದ್ರು ಪಡ್ಕೊಂಡೆ ಈ ಸೆಷನ್ ಇಂದ? ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕಂತೆಲ್ಲ ಗೊತ್ತಾಯ್ತು, ಒಂದು ಐಡಿಯಾ ಸಿಕ್ಕಿದೆ. ಒಟ್ಟಲ್ಲಿ ಕನ್ಫ್ಯೂಷನ್ ಇಂದ ಹೊರಗೆ ಬಂದಿದ್ದೀನಿ. ಓಕೆ, ಥ್ಯಾಂಕ್ ಯು. ತುಂಬಾ ಒಳ್ಳೆ ಪ್ರೋಗ್ರಾಮ್. ಕರಿಯರ್ ಬಗ್ಗೆ ಜಾಸ್ತಿ ಕ್ಲಾರಿಟಿ ಸಿಕ್ತಾ ಅಂಡ್ ಇಟ್ ಇಸ್ ಅ ವೆರಿ ನಾಲೆಜಬಲ್ ಪ್ರೋಗ್ರಾಮ್. ಎಸ್. ಓಕೆ, ಥ್ಯಾಂಕ್ ಯು. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು. ಹೌದಾ? ಓಕೆ. ತುಂಬಾ ಚೆನ್ನಾಗಿತ್ತು. ಕೆರಿಯರ್ ಯಾವ ಚೂಸ್ ಮಾಡೋದಂತ ಕನ್ಫ್ಯೂಷನ್ಸ್ ಇತ್ತು, ಈಗ ಕ್ಲಾರಿಫೈ ಆಯ್ತು. ಐಡಿಯಾ ಸಿಕ್ಕಿದೆ. ಸೂಪರ್. ತುಂಬಾ ಚೆನ್ನಾಗಿತ್ತು, ಇನ್ಸ್ಪೈರ್ ಆಯ್ತು, ಇಷ್ಟ ಆಯ್ತು. ಇಷ್ಟ ಆಯ್ತಾ?
ವೆರಿ ನೈಸ್. ಸೆಕ್ಷನ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಇನ್ಸ್ಪೈರ್ ಆಯ್ತು, ಮುಂದೆ ಬರುವ ಮಕ್ಕಳಿಗೆ ಒಳ್ಳೆ ಅದಕ್ಕೆ ಯೂಸ್ ಆಗ್ಬೋದಂತ ಅನ್ಕೊಳುತ್ತೆ. ಥ್ಯಾಂಕ್ ಯು. ಸೆಷನ್ ಚೆನ್ನಾಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತು, ಎಷ್ಟೊಂದು ಅಬ್ರಿವೇಷನ್ಸ್ ಎಲ್ಲ ಗೊತ್ತಾಯ್ತು. ಖುಷಿ ಆಯ್ತಾ ಟೋಟಲ್ ಪ್ರೋಗ್ರಾಮ್? ವೆರಿ ನೈಸ್. ತುಂಬಾ ಚೆನ್ನಾಗಿತ್ತು, ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಮತ್ತೆ ಹೆಲ್ಪ್ಫುಲ್ ಆಯ್ತು. ಥ್ಯಾಂಕ್ ಯು. ತುಂಬಾ ಯೂಸ್ಫುಲ್ ಆಗಿತ್ತು, ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿತ್ತು. ತುಂಬಾ ಇನ್ಫಾರ್ಮೇಟಿವ್ ಆಯ್ತು ಸರ್. ಚೆನ್ನಾಗಿತ್ತಾ? ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತು, ಓಕೆ. ಮುಂದೆ ಒಳ್ಳೆ ಇದಾಗುತ್ತೆ. ಓಕೆ. ನೀವೇನ್ ಹೇಳ್ತೀರಿ ನಮ್ಮ ಪ್ರೋಗ್ರಾಮ್ ಬಗ್ಗೆ? ತುಂಬಾ ಒಳ್ಳೆ ಕಾರ್ಯಕ್ರಮ. ಮಕ್ಕಳಿಗೆ ಇಷ್ಟು ಸಹ 90% ಮಕ್ಕಳಿಗೆ ಕನ್ಫ್ಯೂಷನ್ ಇತ್ತು, ಇವತ್ತೊಂದು ಕ್ಲಾರಿಟಿ ಸಿಕ್ಕಿದೆ. ಮುಂದೆ ಫ್ಯೂಚರ್ ಅಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಈ ಕಾರ್ಯಕ್ರಮ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಟ್ರಲ್ಲ, ಬೇರೆ ಕಡೆ ಹೋದ್ರೆ ಅವರು ದುಡ್ಡು ಕೊಟ್ಟು ಕಾರ್ಯಕ್ರಮ ನೋಡ್ಕೊಂಡ್ ಬರ್ಬೇಕಿತ್ತು. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿದೀರಾ, ತುಂಬಾ ಹೆಲ್ಪ್ ಆಗಿದೆ. ಥ್ಯಾಂಕ್ಸ್. ಏನ್ ಫೀಲ್ ಆಗ್ತಾ ಇದೆ ನಮ್ಮ ಕಾರ್ಯಕ್ರಮ? ತುಂಬಾ ಖುಷಿ ಆಗ್ತಿದೆ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಇಂಟರಾಕ್ಟಿವ್ ಆಗಿತ್ತು. ಫ್ಯೂಚರ್ ಜನರೇಷನ್ಗೆ ಯೂಸ್ಫುಲ್ ಆಗುವಂತ ಸೆಷನ್, ತುಂಬಾ ಇಂಟರಾಕ್ಟಿವ್ ಆಗಿದೆ. ಥ್ಯಾಂಕ್ ಯು. ಸೆಷನ್ ತುಂಬಾ ಚೆನ್ನಾಗಿತ್ತು. ಈ ತರ ಒಂದು ಅನ್ಸರ್ಟೈನ್ ವರ್ಲ್ಡ್ ಅಲ್ಲಿ ಈ ತರದೊಂದು ಟಿಪ್ಸ್ ತುಂಬಾ ಅವಶ್ಯಕತೆ, ತುಂಬಾ ಹೆಲ್ಪ್ಫುಲ್ ಆಗಿದೆ. ಫೀಲ್ಸ್ ಎಲ್ಲ ನ್ಯಾರೋ ಡೌನ್ ಮಾಡಿ ನೀಟಾಗಿ ಹೇಳಿದ್ದಾರೆ ಅವರೆಲ್ಲ. ಅದನ್ನು ತುಂಬಾ ಡ್ರೈ ಟಾಪಿಕ್ನು ತುಂಬಾ ಅವರು ಪೀಪಲ್ ರಿಲೇಟಬಲ್ ತರ ತಗೊಂಡು ಈಚ್ ಪರ್ಸನ್ ಒಂದು ರೋಲ್ ಕೊಟ್ಟು ವೆರಿ ಇಂಟ್ರಾಕ್ಟಿಬಲ್ ಇತ್ತು ಸೆಷನ್. ಇಲ್ಲಿ ತನಕ ನಾನು ಬಂದಿದ್ದು ಅರ್ಧ ಸೆಷನ್ಗೆ, ನೆಕ್ಸ್ಟ್ ನೋಡ್ಬೇಕು ಏನಾಗುತ್ತೆ. ನಾನು ನೆಕ್ಸ್ಟ್ ಇನ್ನೊಂದು ಕೊಟ್ರೆ ಕೊಡ್ತೀನಿ. ಟೋಟಲಿ ಒಂದು ಇಂಟ್ರೆಸ್ಟಿಂಗ್ ಸೆಷನ್ ಆಗಿತ್ತು. ಇದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅನ್ಸುತ್ತಾ? ತುಂಬಾ ಹೆಲ್ಪ್ ಆಗುತ್ತೆ. ಈವನ್ ಯೂಟ್ಯೂಬ್ ವಿಡಿಯೋ ಇಸ್ ಬೆಸ್ಟ್ ಆಕ್ಚುಲಿ. ಅದು ಇರುತ್ತಲ್ಲ ಅವರು, ಹೌದು, ಅವ್ರು ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಸೆಕ್ಷನ್ ಈಚ್ ಸೆಕ್ಷನ್ ಅಲ್ಲಿ ನೋಡಿದ್ರೆ ಬೆಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಗೆ ಅನಿಸ್ತು ಪುಟ್ಟ? ಚೆನ್ನಾಗಿತ್ತು, ತುಂಬಾ ಇನ್ಸ್ಪೈರ್ ಮಾಡ್ತಾ ನಮ್ಗೆ. 10th ಆದ್ಮೇಲೆ ಏನೇನ್ ತಗೊಬೇಕು ಅದೆಲ್ಲ ಗೊತ್ತಾಯ್ತು. ಹೌದಾ? ಟೋಟಲಿ ಒಂದು ಕನ್ಫ್ಯೂಷನ್ ಇಂದ ಹೊರಗಡೆ ಬಂದಿದೆ ನಮ್ಮ ಪ್ರೋಗ್ರಾಮ್ ಇಂದ. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು. ಏನ್ ಅನಿಸ್ತಾ ಇದೆ? ಏನ್ ಅನಿಸ್ತು ಅಂದ್ರೆ ಸಂಡೇನ ತುಂಬಾನೇ ಯುಟಿಲೈಸ್ ಮಾಡ್ದಂಗಾಯ್ತು. ಒಂದ್ ಟೈಮನ್ನ ತುಂಬಾನೇ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡೋಕೆ ತುಂಬಾ ಹೆಲ್ಪ್ ಆಯ್ತು. ಅಂಡ್ ತುಂಬಾನೇ ನಾಲೆಜಬಲ್ ಪರ್ಸನ್ಸ್ ಇಂದ ಒಂದು ಐಡಿಯಾಸ್ ತಗೊಂಡು ಮುಂದೆ ಏನ್ ಮಾಡ್ಬೋದು ಅಂಡ್ ಅದಕ್ಕೆಲ್ಲ ಏನ್ ಡೋರ್ಸ್ ಇದೆ, ಏನ ಪಾಸ್ ಮಾಡ್ಕೊಂಡು ಹೋಗ್ಬೇಕು, ಮುಂದೆ ಏನೇನೆಲ್ಲ ಮಾಡ್ಬೇಕು, ಆ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ತುಂಬಾನೇ ಯೂಸ್ಫುಲ್ ಆಯ್ತು ಅಂತ ಹೇಳ್ತೀನಿ. ಟೋಟಲಿ ವೆರಿ ಗುಡ್ ಸೆಷನ್. ವೆರಿ ಗುಡ್, ವೆರಿ ಗುಡ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಏನ್ ಹೇಳ್ತೀಯಪ್ಪ ಈ ಕಾರ್ಯಕ್ರಮದ ಬಗ್ಗೆ? ಕ್ಲಾರಿಟಿ ಸಿಕ್ತು, ಏನೇನ್ ತಗೊಬೇಕು ನೆಕ್ಸ್ಟ್ 12th ಆದ್ಮೇಲೆ, ಅದು ಮತ್ತೆ ಡಿಗ್ರಿ ಆದ್ಮೇಲೆ ಏನ್ ತಗೊಬೇಕು ಒಂದು ಕ್ಲಾರಿಟಿ ಸಿಕ್ತು. ಟೈಮ್ ಅಂತೂ ಯೂಟಿಲೈಸ್ ಆಯ್ತು. ಸೂಪರ್ ಸೂಪರ್. ಥ್ಯಾಂಕ್ ಯು. ಪುಟ್ಟ ಏನ್ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿತ್ತು, ಒಳ್ಳೆ ಇತ್ತಾ? ಕ್ಲಾರಿಟಿ ಎಲ್ಲ ಸಿಕ್ಕಿತ್ತು. ಹೌದಾ? ಎಂತ ಓದಬೇಕು ಅಂತೇಳಿ ಈಗಾಗಲೇ ಗೊತ್ತಾಗಿದೆ ನಿಂಗಲ್ಲ? ವೆರಿ ನೈಸ್. ನಾನು ಆಕ್ಚುಲಿ ಈಗ ಸೆಕೆಂಡ್ ಪಿ ಓದ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಏನ್ ಕೋರ್ಸ್ ತಗೋಬೇಕು, ಡಿಗ್ರಿ ಏನ್ ಮಾಡ್ಬೇಕು ಅಂತ ಈಗ ಸ್ವಲ್ಪ ಐಡಿಯಾ ಸಿಕ್ಕಿದೆ. ಸೊ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ. ಟೋಟಲಿ ಖುಷಿ ಆಯ್ತಾ ಈ ಕಾರ್ಯಕ್ರಮ? ಖುಷಿ ಆಯ್ತು, ಯೂಸ್ಫುಲ್ ಆಯ್ತು. ವೆರಿ ನೈಸ್. ಥ್ಯಾಂಕ್ ಯು. ಓಕೆ. ತುಂಬಾ ಚೆನ್ನಾಗಿ ಅನಿಸ್ತು ಪ್ರೋಗ್ರಾಮ್. ಮತ್ತೆ ನಾನು ತಿಳ್ಕೊಳ್ಳೋದು ವಿಷಯ ತುಂಬಾ ಇದೆ ಅಂತ ಗೊತ್ತಾಯ್ತು ಇದರಿಂದ. ಹೌದಾ? ಇನ್ನೇನಾದ್ರೂ ಮಾಡ್ಬೇಕು ಈ ಸಂಘ ನಿಮ್ಗೋಸ್ಕರ ಅಂತ ಅನಿಸ್ತಾ ಇದೆಯಾ? ಆತರ ಏನಾದ್ರು ಐಡಿಯಾಸ್ ಇದ್ರು ಕೂಡ ಕೊಡ್ಬೋದಾಯ್ತಾ? ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನಮ್ಮ ಸಂಘ ಯಾವತ್ತೂ ನಿಮ್ ಜೊತೆ ಇರ್ತದೆ. ನಿಮ್ಮ ಭವಿಷ್ಯ ಉತ್ತಮವಾಗಬೇಕು ಅನ್ನೋದು ನಮ್ಮ ಕನಸು. ಹಾಗಾಗಿ ನಿಮ್ಗೇನಾದ್ರೂ ಐಡಿಯಾಸ್ ಇದ್ರೆ ಈ ಶಿಕ್ಷಣದ ಬಗ್ಗೆ, ಇಂಥ ಶಿಬಿರಗಳ ಬಗ್ಗೆ ನಾವು ಖಂಡಿತ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ವೆರಿ ನೈಸ್, ಖುಷಿ ಆಯ್ತು. ಲೈಕ್ ಕ್ಲಾರಿಟಿ ಇನ್ ಕರಿಯರ್ ಆಪ್ಷನ್ಸ್ ಎಲ್ಲ ಚೆನ್ನಾಗಿತ್ತಾ? ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಆ ಸೆಷನ್ ಚೆನ್ನಾಗಿತ್ತಾ? ಯೂಸ್ಫುಲ್ ಆಗಿತ್ತಾ? ಸೈಬರ್ ಸೆಕ್ಯೂರಿಟಿ ಬಗ್ಗೆ, ಟೆಕ್ನಾಲಜೀಸ್ ಬಗ್ಗೆ ಟಾಪಿಕ್ ಎಲ್ಲ ಕವರ್ ಮಾಡಿದ್ದಾರೆ. ಚೆನ್ನಾಗಾಯ್ತಾ? ವೆರಿ ನೈಸ್. ಹೇಗೆ ಅನಿಸ್ತಮ್ಮ? ಚೆನ್ನಾಗಿತ್ತು, ನಂಗೆ ಗೊತ್ತಿರ್ಲಿಲ್ಲ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಅಷ್ಟೊಂದೆಲ್ಲ. ಓಕೆ ಓಕೆ, ಇವತ್ತು ಗೊತ್ತಾಯ್ತು, ಯೂಸ್ಫುಲ್ ಆಯ್ತು ಅಂತ. ಓಕೆ, ಏನ್ ಹೇಳ್ತಿ ಪುಟ್ಟಿ ನೀನು? ತುಂಬಾ ಚೆನ್ನಾಗಿತ್ತು ಸರ್, ಯೂಸ್ಫುಲ್. ಒಂದು ಕ್ಲಾರಿಟಿ ಸಿಕ್ತು ಏನ್ ಮಾಡ್ಬೇಕು ಅಂತ. ಓಕೆ ಓಕೆ, ಥ್ಯಾಂಕ್ ಯು. ಅದರ ಸೆಷನ್ಗೆ ನಮ್ಮ ಜೊತೆ ನೀವು ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನ ಮಾಡ್ಲಿಕ್ಕೆ ಇದ್ದೀರಿ ಮತ್ತು ಯಾವ ಹಂತದಲ್ಲಿ ಒಂದು ಉನ್ನತವಾದಂತಹ ಹುದ್ದೆಗೆ ಎನ್ನೆಲ್ಲಿಗೆ ಹೋಗಿದ್ದೀರಿ ಅನ್ನೋದನ್ನ ನಾವೆಲ್ಲ ತಿಳ್ಕೊಂಡವರಿದ್ದೇವೆ. ನಮ್ಮ ಮಕ್ಕಳಿಗೆ ಸ್ಫೂರ್ತಿದಾಯಕ ಮಾತನ್ನ ಆಡ್ಲಿಕ್ಕೆ ಮಧ್ಯಾಹ್ನ ಸೆಷನ್ ತಾವು ಬಂದಿದ್ದೀರಿ. ಈಗ ಬೆಳಿಗ್ಗೆಯಿಂದ ನಡೆದಂತ ಈ ಸೆಷನ್ ಅನ್ನ ತಾವು ಬಹಳ ಹತ್ತಿರದಿಂದ ಮುಂದೆ ಕುತ್ಕೊಂಡು ಬಹಳ ಆಸಕ್ತಿಯಿಂದ ಕೇಳಿಸ್ಕೊಳ್ತಾ ಇದ್ದೀರಿ. ಆಸ್ ಅ ಪೇರೆಂಟ್ ನಾವು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಎಷ್ಟು ಮಟ್ಟದಲ್ಲಿ ನಾವು ರೀಚ್ ಆಗ್ಬೋದು ಅಥವಾ ಮಕ್ಕಳಿಗೆ ಪ್ರಯೋಜನ ಆಗ್ಬೋದು ಅಂತ ಹೇಳ್ತೀರಿ ಸರ್? ಆಸ್ ಎ ಪೇರೆಂಟ್ ಹೇಳ್ಬೇಕಂದ್ರೆ, ನಾನು ಒಂದು ಪಾಯಿಂಟ್ ಲರ್ನಿಂಗ್ ನನಗೆ ಒನ್ ಡೇ ಸಿಕ್ಕಿದ್ರು ಅದು ನನಗೆ ಗ್ರೇಟ್ ಅನ್ನೋ ಮೈಂಡ್ ಸೆಟ್ ಇರೋ ಪೇರೆಂಟ್ ನಾನು. ಸೊ ನನಗೆ 1 ಪಾಯಿಂಟ್ ಇನ್ ಎ ಡೇ 365 ಡೇಸ್ ಅಲ್ಲಿ ನನಗೆ 365 ಪಾಯಿಂಟ್ ಸಿಗುತ್ತೆ. ಈ ತರ ಮೈಂಡ್ ಸೆಟ್ ಇರೋ ನಾನು. ಇಲ್ಲಿ ನಿಮ್ಗೆ ಶರತ್ ಅಯ್ಯಂಗಾರ್ ಅವ್ರು ತಗೊಂಡ್ರೆ ಅವ್ರು ಹೇಳಿರೋದು ಎಷ್ಟು ಮೋಟಿವೇಶನಲ್ ಆಗಿತ್ತು ಅಂತಂದ್ರೆ, ಪೇರೆಂಟ್ಸ್ ಏನ್ ಮಾಡ್ಬೇಕು, ಮಕ್ಳು ಏನ್ ಮಾಡ್ಬೇಕು, ಎಂಟೈರ್ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ.
ಅದಾದ್ಮೇಲೆ ನಾವು ಅದನ್ನ ಟೇಕ್ ಆಫ್ ಪೀರಿಯಡ್ ಅಂತ ಹೇಳ್ತೀವಿ. ಏರ್ಕ್ರಾಫ್ಟ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಒಳ್ಳೆ ಟೇಕ್ ಆಫ್, ನೀವು ರನ್ವೇ ಕ್ಲಿಯರ್ ಮಾಡಿಕೊಟ್ರಿ, ಅವ್ರು ಟೇಕ್ ಆಫ್ ಮಾಡಿದ್ರು. ಆಮೇಲೆ ಇವಾಗ ಕ್ರೂಸ್ ಫ್ಲೈಟ್ ಅಂತ ನಮ್ಮ ಕುಮಾರ್ ಅವ್ರು ಮಾಡಿದ್ರು. ಎಷ್ಟು ಬ್ಯೂಟಿಫುಲ್ ಇದೆ ಅಂದ್ರೆ ಆ ಸಬ್ಜೆಕ್ಟ್ ನ 1 hour ಟೀಚ್ ಮಾಡೋದು ತುಂಬಾನೇ ಕಷ್ಟ ಇದೆ. ಸೊ ಅಷ್ಟು ಇಂಟ್ರಾಕ್ಟಿವ್ ಮಾಡಿಕೊಂಡು, ಒಂಥರ ಇಂಟ್ರಾಕ್ಟಿವ್ ಇಲ್ಲದೆ ಇದ್ರೆ ಅದು ಕಂಟಿನ್ಯೂ ಮಾಡೋಕೆ ಆಗೋದಿಲ್ಲ. ಆ ತರ ಮಾಡ್ಕೊಂಡು ಅವರು ಕ್ರೂಸ್ ಫ್ಲೈಟ್ ಮಾಡ್ಕೊಂಡು ಹೋಗಿದ್ದಾರೆ. ನೋಡೋಣ, ನಾನು ಲ್ಯಾಂಡಿಂಗ್ ಇದೆ ನನ್ನ ಪೀರಿಯಡ್, ಅದರಲ್ಲಿ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀರಿಯಡ್. ಅದನ್ನ ಹೇಗೆ ಮಕ್ಕಳಿಗೆ ಕನೆಕ್ಟ್ ಮಾಡೋಕ್ಕಾಗತ್ತೆ ಅದನ್ನ ನಾನು ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಆಮೇಲೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಅವರ ಕರಿಯರ್ ಅನ್ನ ಒಂದು ಒಳ್ಳೆ ರೀತಿಯಲ್ಲಿ ತಕೊಂಡು ಹೋಗ್ಲಿಕ್ಕೆ ತಾವು ಕೂಡ ನಮ್ಮ ಜೊತೆ ಯಾವಾಗ್ಲೂ ನಮ್ಮ ಸಮುದಾಯದ ಮಕ್ಕಳ ಜೊತೆ ಇರಬೇಕು ಅನ್ನುವಂತ ಆಸೆ ನಮ್ದು. ನೀವು ನಮ್ಮ ಜೊತೆ ಯಾವಾಗ್ಲೂ ಇರಬೇಕು ಸರ್. ಸರ್, ಇಟ್ಸ್ ಎ ಗ್ರೇಟ್ ಇನಿಷಿಯೇಟಿವ್ ಬೈ ದ ಕಮಿಟಿ ಅಥವಾ ನಮ್ಮ ಸಮುದಾಯದವರು. ಯಾವಾಗ ನಿಮ್ಗೆ ಇಂಡಸ್ಟ್ರಿ ಕಡೆಯಿಂದ ಗೈಡೆನ್ಸ್ ಬೇಕೋ, ವಿ ಆರ್ ಆಲ್ವೇಸ್ ಈಗರ್ ಟು ಡೂ ಇಟ್. ನೀವು ಎನಿ ಟೈಮ್ ಕೇಳಿ, ವಿ ಆರ್ ಆಲ್ರೆಡಿ ಡೂಯಿಂಗ್ ಇಟ್. ಆಕ್ಚುಲಿ ನಾನು ನಮ್ದೇ ಆದ ಪ್ರಮಾಣದಲ್ಲಿ ಒಂದು ಅಳಿಲು ಸೇವೆ ಅಂತ ಹೇಳ್ತಾರಲ್ಲ, ಆ ತರ ಮಾಡ್ಕೊಂಡು ಹೋಗ್ತಾನೆ ಇದೀವಿ. ಸೊ ನಿಮ್ಗೆ ಯಾವಾಗ ನಮ್ ಸಪೋರ್ಟ್ ಬೇಕು ಹೇಳಿ. ದೇರ್ ಆರ್ ಲಾಟ್ ಆಫ್ ಅಪರ್ಚುನಿಟೀಸ್ ಇನ್ ಅವರ್ ಆರ್ಗನೈಸೇಷನ್. ಅಲ್ಲಿ ಸ್ಟೂಡೆಂಟ್ ಸೈಂಟಿಸ್ಟ್ ಕನೆಕ್ಟ್ ಪ್ರೋಗ್ರಾಮ್ ಅಂತ ನಾವು ಮಾಡ್ತೀವಿ. ಎಷ್ಟೊಂದು ಮಕ್ಕಳಿಗೆ ಅವೇರ್ನೆಸ್ ಇಲ್ಲ ಇದೆ. ಇದನ್ನೆಲ್ಲ ನಾನು ಐ ಟ್ರೈ ಟು ಕನೆಕ್ಟ್ ಇನ್ ಮೈ ಪ್ರೆಸೆಂಟೇಷನ್. ನೋಡೋಣ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಗೋಪಾಲಕೃಷ್ಣ, ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರಿದ್ದೀರಿ ತಾವು. ಬೆಳಗ್ಗೆಯಿಂದ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹಳ ಆಸಕ್ತಿಯಿಂದ ಮುಂದೆ ಕೂತ್ಕೊಂಡು ಕೇಳಿಸ್ಕೊಂಡಿದ್ದೀರಿ. ಏನ್ ಅನಿಸ್ತಾ ಇದೆ ಸರ್ ಈ ಪ್ರೋಗ್ರಾಮ್ ಬಗ್ಗೆ? ನಾವು ಇವಾಗ ಹೊಸತನಕ್ಕೆ ಕಾಲಿಡ್ತಾ ಇದ್ದೇವೆ. ಇದೆಲ್ಲ ಬೇಕಾಗಿದೆ ನಮಗೆ. ಯಾಕಂದ್ರೆ ಈಗಿನ ಪೀಳಿಗೆಯವರು ಯಾವ ತರ ಮುಂದೆ ಬರಲಿಕ್ಕೆ ಅವರಿಗೆ ಚಾನ್ಸಸ್ ಇದೆ, ಎಲ್ಲೆಲ್ಲಿ ಅವಕಾಶ ಇದೆ, ಆ ಅವಕಾಶವನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬಹುದು, ಹೇಗೆ ತಗೋಬಹುದು, ಇದು ನಮ್ಗೆ ಯಾರಿಗೆ ಸಿಗುತ್ತೆ ಅನ್ನುವಂಥ ಒಂದು ಹೊಸ ಜಗತ್ತಿಗೆ ನಾವು ಕಾಲಿಡ್ತಾ ಇದ್ದೇವೆ. ಇದು ಒಳ್ಳೆ ಪ್ರೋಗ್ರಾಮ್, ಒಳ್ಳೇದಾಗಲಿ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೇಗೆ ಮಕ್ಕಳು ಆ ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದೀರಿ. ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದ್ರೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹೇಳಿ ಸರ್, ನಮ್ಮ ಕಾರ್ಯಕ್ರಮದ ಬಗ್ಗೆ. ಕಾರ್ಯಕ್ರಮ ಉತ್ತಮವಾಗಿ ಬಂದಿದೆ. ಸಂಘದ ಚೊಚ್ಚಲ ಕಾರ್ಯಕ್ರಮ, ಶಿಕ್ಷಣದ ಪರವಾಗಿ ಇದು ಚೊಚ್ಚಲ ಕಾರ್ಯಕ್ರಮ. ಈ ರೀತಿಯ ಕಾರ್ಯಕ್ರಮಗಳನ್ನು ಬರಬೇಕಾಗಿದೆ. ಇದರಿಂದಾಗಿ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಬಹಳ ಸಹಾಯ ಆಗಬೇಕು. ಹೊಸ ಒಂದು ಆಯಾಮದಲ್ಲಿ ನಾವು ಹೋಗ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಯಶಸ್ಸು ಕೋರಿ ಉತ್ತಮವಾದ ಕಾರ್ಯಕ್ರಮವನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬನ್ನಿ ಸುರೇಶ್ ಸರ್, ಹೇಗೆ ಅನಿಸ್ತಾ ಇದೆ ಕಾರ್ಯಕ್ರಮ? ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಕಾಲದಲ್ಲಿ SLC ಫಸ್ಟ್ ಕ್ಲಾಸ್ ಬಂದ ಅಂದ್ರೆ ಅದೊಂದು ದೊಡ್ಡ ವಿಷಯ. ಈಗಿನ ಮಕ್ಕಳಿಗೆ 95% ಬಂದ್ರೂ ಕಮ್ಮಿ ಅನ್ನೋದಿದೆ. ಇದು ಇವ್ಯಾಲ್ಯೂಯೇಷನ್. ಈ ಇವ್ಯಾಲ್ಯೂಯೇಷನ್ಗೆ ನಮ್ಮ ಜನ್ರೇಷನ್ನ ತಯಾರು ಮಾಡೋ ಒಂದು ಜವಾಬ್ದಾರಿ ನಮ್ಮಲ್ಲಿದೆ. ಆ ಜವಾಬ್ದಾರಿಯನ್ನು ನಮ್ಮ ಸಮಿತಿ ರೆಕಗ್ನೈಸ್ ಮಾಡಿದೆ. ಅದಕ್ಕಾಗಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆನೂ ನಾವು ಹೇಗೆ ಇವ್ಯಾಲ್ಯೂಯೇಟ್ ಆಗ್ತಿದ್ಯೋ ಆ ಥರ ಪ್ರೋಗ್ರಾಮ್ ಮಾಡಿ ನಮ್ಮ ಸಮಾಜ ಬಂದವರಿಗೆ ಹೆಲ್ಪ್ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ದೃಢ ಸಂಕಲ್ಪ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಒಟ್ಟಾರೆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಅನ್ಸುತ್ತಾ ನಿಮಗೆ? ನಿಜವಾಗಿಯೂ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಇನ್ಪುಟ್ ಕೊಟ್ಟಿದ್ದೀವಿ. ಅವರಿಗೆ ಹೊಸ ರೀತಿ ಯೋಚನೆ ಮಾಡೋ ಒಂದು ಥಿಂಕಿಂಗ್ ಪ್ರೋಸೆಸ್ ಅನ್ನ ನಾವು ಇದು ಮಾಡಿದ್ದೀವಿ. ಸ್ಟೂಡೆಂಟ್ಸ್ಗೆ ಮಾತ್ರ ಅಲ್ಲ, ಅವರ ಪೇರೆಂಟ್ಸ್ಗಳಿಗೂ ಒಂದು ಥಿಂಕಿಂಗ್ ಪ್ರೋಸೆಸ್ ಅನ್ನ ಈಗೂ ಯೋಚನೆ ಮಾಡ್ಬೋದು, ಈ ಥರನೂ ಉಂಟು ಅನ್ನುವ ಒಂದು ಕಲ್ಪನೆಯನ್ನು ನಾವು ಹುಟ್ಟು ಹಾಕೋದಕ್ಕೆ ರೆಡಿ ಮಾಡಿದ್ದೀವಿ. ಈ ಬಗ್ಗೆ ನಾವೆಲ್ಲರೂ ಸಮಿತಿಯವರಿಗೂ ಅಭಿನಂದನೆ ಸಲ್ಲಿಸಲೇಬೇಕು ಅನ್ನಿಸ್ತದೆ. ಈ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ತೃಪ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀವು? ದೃಢವಾಗಿ ಹೇಳ್ಬೋದು. ಥ್ಯಾಂಕ್ ಯು. ತುಂಬಾ ಅನುಕೂಲ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಪ್ರೋತ್ಸಾಹವನ್ನು ತಾವು ಕೊಟ್ಟಿದ್ದೀರಿ. ಸಮಿತಿಯ ಒಳಗಡೆ ಇರಲಿ ಹೊರಗಡೆ ಇರಲಿ, ನಾವು ಯಾವುದೇ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತೇಳಿ ನಿಮ್ಮ ಹತ್ರ ಬಂದಾಗ ಸಂಪೂರ್ಣ ಸಹಕಾರವನ್ನ ಕೊಟ್ಟಿದ್ದೀರಿ. ಇವತ್ತಿನ ಕಾರ್ಯಕ್ರಮಕ್ಕೂ ಕೂಡ ದೊಡ್ಡ ಮಟ್ಟದ ಪ್ರಾಯೋಜಕತ್ವ ನಮಗೆ ಕೊಟ್ಟಿದ್ದೀರಿ. ನಿಮ್ಮಂತವರ ಸಹಕಾರದಿಂದಲೇ ಇಂಥ ಕಾರ್ಯಕ್ರಮಗಳು ಸಂಘ ಸಂಸ್ಥೆಗಳು ಮಾಡ್ಲಿಕ್ಕಾಗ್ತದೆ. ತಾವು ಸಹಕಾರ ಅಷ್ಟೇ ಅಲ್ಲ, ಏನ್ ಆಗ್ತಾ ಇದೆ ಕಾರ್ಯಕ್ರಮದಲ್ಲಿ, ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಲಿಕ್ಕೆ ಸಪತ್ನೀಕರಾಗಿ ಬಂದಿದ್ದೀರಿ. ಕಾರ್ಯಕ್ರಮವನ್ನು ನೋಡಿದ್ದೀರಿ, ಕೇಳಿದ್ದೀರಿ, ಅನುಭವಿಸಿದಿರಿ. ನಿಮ್ಮ ಅಭಿಪ್ರಾಯ ಏನು ಸರ್? ಸಾಕಷ್ಟು ಅಡೆತಡೆಗಳಿದ್ರೂ ಕೂಡ ತುಂಬ ಅಭೂತಪೂರ್ವ ಯಶಸ್ಸಿನೊಂದಿಗೆ ಇದನ್ನು ಮಾಡ್ತಾ ಇದ್ದೀರಿ. ತುಂಬ ಒಳ್ಳೆ ಕೆಲಸ.
ತುಂಬ ಜನ ತೊಂದರೆ ಕೊಡೋರು ತುಂಬ ಜನ ಇದ್ದಾರೆ. ಅದು ಕೂಡ ಒಳ್ಳೆ ಕೆಲಸ ಮಾಡೋರಿಗೆ ಸಹಕಾರ ಕೊಡೋರು ಅದು 10 ಪಟ್ಟಿದ್ದಾರೆ. ಹಾಗೆ ಇಲ್ಲಿ ಕೂಡ SLC ನಂತರ ಎಷ್ಟೋ ಮಕ್ಳಿಗೆ ಏನು ಮಾಡ್ಬೇಕನ್ನೋದೇ ಗೊತ್ತಿರೋದಿಲ್ಲ. ಖಂಡಿತ ಅವರೊಂದು ಕತ್ಲಲ್ಲಿರ್ತಾರೆ. ಅದೊಂದು ಸಣ್ಣ ದೀಪ ಹಚ್ಚುವಂಥ ಕೆಲಸ ಇದು ಮುಂದುವರಿಲಿ. ಈ ಥರದ್ದು 16 ಕಾರ್ಯಕ್ರಮಗಳು ನಡೀಲಿ. ಇಷ್ಟು ವರ್ಷ ನೀವೇನು ಕಾರ್ಯಕ್ರಮಗಳು ಮಾಡಿದ್ದೀರಿ ಅದೆಲ್ಲ ಒಂದು ತೂಕ, ಆದರೆ ಇದ್ರದ್ದೇ ಒಂದು ತೂಕ. ಹಾಗಾಗಿ ಮಕ್ಕಳಿಗೆ ಭವಿಷ್ಯ ಕಟ್ಕೊಡೋಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದಕ್ಕೆ ಮುಂದೆ ಕೂಡ ನನ್ನ ಸಹಕಾರ ಯಾವತ್ತೂ ಇರುತ್ತೆ. ಇದೇ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಹಳ ದಿನಗಳಿಂದ ಒಂದು ಕನಸನ್ನು ಕಂಡಿದ್ದೀರಿ. ಈ ಸೋಮಕ್ಷತ್ರಿಯ ಗಾಣಿಗ ಸಮಾಜ ಬೆಂಗಳೂರು ಇದರ ವತಿಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕು, ಅವರ ಭವಿಷ್ಯ ಒಳ್ಳೇದಾಗ್ಲಿಕ್ಕೆ ನಮ್ಮ ಸಂಸ್ಥೆಯಿಂದ ಏನಾದರೂ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಿಕ್ಷಣ ಸಮಿತಿಯ ವತಿಯಿಂದ ತಾವೆಲ್ಲರೂ ಕೂಡ ಕಷ್ಟಪಟ್ಟು ಹಲವಾರು ದಿನಗಳಿಂದ, ಇನ್ನೂ ಕೆಲವರಿದ್ದಾರೆ, ಈಗ ನಾವು ಮುಖ ತೋರಿಸ್ತಾ ಇರೋದು ಕೆಲವರದು ಮಾತ್ರ, ಇನ್ನು ಕೆಲವರು ಆಯಾ ಕೆಲಸಗಳಲ್ಲಿ ಅವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 9 ಗಂಟೆಯಿಂದ ಆರಂಭ ಆಗಿ ಇಷ್ಟೋ ತನಕ ಒಂದು ಸೆಷನ್ ಅಂದ್ರೆ ಬೆಳಿಗ್ಗೆಯ ಕಾರ್ಯಕ್ರಮ ಮುಗ್ದಿದೆ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚ್ಕೊಳ್ಬೇಕು. ಏನ್ ಅನಿಸ್ತಾ ಇದೆ? ನೀವು ಸಂಘದ ಒಂದು ಟೀಮ್ ವರ್ಕ್ ಇಡೀ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಿಂಗಳಾನುಗಟ್ಲೆ ಇದ್ರ ಹಿಂದೆ ತಿಂಗಳಾನುಗಟ್ಲೆ ನಿಮ್ಮ ಶ್ರಮ ಇದೆ. ಅಲ್ಟಿಮೇಟ್ ಆಗಿ ಒಂದು ಕಾರ್ಯಕ್ರಮ ಯಶಸ್ವಿಗೊಂಡಾಗ ಇವತ್ತು ನಮ್ಮ ಜೊತೆ ಮಾತಾಡ್ತಾ ಎಲ್ಲ ಪೇರೆಂಟ್ಸು ಮತ್ತೆ ಎಲ್ಲ ಸ್ಟೂಡೆಂಟ್ಸು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಾವು ಟೋಟಲ್ ಕನ್ಫ್ಯೂಷನ್ ಅಲ್ಲಿ ಒಳಗಡೆ ಬಂದಿದ್ದೀವಿ. ಊಟ ಮಾಡ್ಲಿಕ್ಕೆ ಹೊರಗಡೆ ಹೋಗುವಾಗ ನಮ್ಮ ಸಂದೇಹ ಎಲ್ಲ ಪರಿಹಾರ ಆಗಿ ಏನು ಮಾಡಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಗೇನ್ ಅನ್ಸುತ್ತೆ ಈ ಕಾರ್ಯಕ್ರಮದ ಬಗ್ಗೆ? ನಿಮ್ಮ ತಯಾರಿ ಹೇಗಿತ್ತು? ಟೋಟಲ್ ಔಟ್ ಪುಟ್ ಅಥವಾ ಔಟ್ಕಮ್ ಒಳ್ಳೇದು ಅಂತ ಬಂದಾಗ ನಿಮಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ? ಅಧ್ಯಕ್ಷರಿ ಬಗ್ಗೆ ಏನ್ ಹೇಳ್ತೀರಿ? ಅಧ್ಯಕ್ಷರು ಏನು ಹೇಳೋದಂದ್ರೆ ಇದು ಬಹಳ ಖುಷಿಯಾದ ವಿಚಾರ. ನಮ್ಮ ಸಮಾಜ ಈ ಥರದ ಒಂದು ಕಾರ್ಯಕ್ರಮವನ್ನ ನಿರಂತರವಾಗಿ ಮಾಡಬೇಕನ್ನ ನನ್ನ ಆಸೆ, ನನ್ನ ಕನಸು. ಈ ಮಕ್ಕಳಿಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಇದೆಯಲ್ಲ, ನಿಜವಾಗಲೂ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಇದು ಬರೀ ಬೆಂಗಳೂರಿಗೆ ಸೀಮಿತ ಆಗಬಾರ್ದು. ಇದು ನಮ್ಮ ಬಾರ್ಕೂರು, ಕುಂದಾಪುರ, ಮುಂಬೈ ಇಂಥ ಒಂದು ಕ್ಷೇತ್ರದಲ್ಲೂ ಈ ಥರ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನನ್ನ ಆಸೆ. ಯಾಕಂತ ಹೇಳಿದ್ರೆ ಈ ಮಕ್ಕಳು, ನಮ್ಮ ಸಮಾಜದ ಮಕ್ಕಳು ಬಹಳ ಎತ್ತರಕ್ಕೆ ಬೆಳಿಬೇಕು. IAS, IPS ಅವೆಲ್ಲ ಆಗಬೇಕು. ಇವೆಲ್ಲ ಕನಸು. ಎಲ್ಲೋ ನಿಂತ್ಕೊಂಡು ನಮ್ಮ ಸಮಾಜದವರು IPS, IAS ಆಗಿಲ್ಲ ಅಂತ ನಾವು ಹೇಳೋದಲ್ಲ, ಅವರಿಗೆ ಪ್ರೋತ್ಸಾಹ ಕೊಡಬೇಕು ಇಂಥ ಒಂದು ಸಮಾಜ ಮುಖೇನ. ಇದು ನಿಜವಾಗ್ಲೂ ಬೆಂಗಳೂರಲ್ಲಿ ಮಾಡಿದಂಥ ಈ ಕಾರ್ಯಕ್ರಮ ಮುಂದಿನ ಜನಾಂಗಕ್ಕೆ ಎಲ್ಲಾ ಕ್ಷೇತ್ರಕ್ಕೂ ಇದು ಹರಡಲಿ, ಉತ್ತಮ ರೀತಿಯಾದಂಥ ಈ ಕಾರ್ಯಕ್ರಮ ಮುಂದೆ ಮಾಡಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೌರವಾಧ್ಯಕ್ಷರೇ, ನಿಮ್ಮ ಆಡಳಿತ ಅವಧಿಯಲ್ಲಿ ಗೌರವಾಧ್ಯಕ್ಷರಾಗಿ ಇದು
ಫ್ರೀ ಸರ್ಟಿಫಿಕೇಷನ್ಸು. ಇಷ್ಟು 5-6 ಟಾಪಿಕ್ಕು, ಒಂದು 6 ಸ್ಲೈಡ್ಸ್ ಇದೆ, ಮುಗಿಸ್ಬೋಣ. ದೆನ್ ನಮ್ಮ ಸಾಧಕರ ಹತ್ರ ಸಂವಾದ ಇದೆ. ಓಕೆ, ಗುಡ್, ಆರ್ ವಿ ಗುಡ್? ಸ್ವಲ್ಪ ಕೆಲವರು ಹೊಟ್ಟೋದ್ರ ಹಿಂಗೆ ಬರ್ತಾರೆ. ಸರ್, ಶಲ್ ಐ ಸ್ಟಾರ್ಟ್? ಓಕೆ. ವಾಟ್ ಈಸ್ ಇಂಟರ್ವ್ಯೂ? ಈಗ ಸ್ಕಿಲ್ ಕಲ್ತ್ಕೊಂಡ್ವಿ, ಕೆರಿಯರ್ ಏನು ಮಾಡಬೇಕು ಅಂತ ಗೊತ್ತಾಯಿತು. ನೆಕ್ಸ್ಟ್ ವಿ ಆರ್ ಇನ್ ದ ಇಂಟರ್ವ್ಯೂ ಪ್ರೊಸೆಸ್. ವಾಟ್ ಈಸ್ ದಟ್ ಇಂಟರ್ವ್ಯೂಯರ್ ಈಸ್ ಅಸೆಸಿಂಗ್ ಯು? ಏನು ಅಸೆಸ್ ಮಾಡ್ತಾರೆ ನಿಮ್ಮ ಇಂಟರ್ವ್ಯೂ ಟೈಮಲ್ಲಿ? ಎಬಿಲಿಟಿ, ಯಾ, ವೆರಿ ಗುಡ್ ಆನ್ಸರ್. ಕಾನ್ಫಿಡೆನ್ಸ್, ಎಬಿಲಿಟಿ, ಸ್ಕಿಲ್ಸ್, ನಾಲೆಡ್ಜ್, ವೆರಿ ಗುಡ್. KAS ಅಂತ ಶಾರ್ಟ್ ಫಾರ್ಮ್ ಜ್ಞಾಪಕ ಇಟ್ಕೊಳ್ಳಿ. KAS ಇಸ್ ಈಕ್ವಲ್ ಟು ಕಾಂಪಿಟೆನ್ಸಿ, ನಾಲೆಡ್ಜ್, ಎಬಿಲಿಟಿ, ಸ್ಕಿಲ್. Knowledge, ability, skill is equal to competency. So, but what is that really required in the interview is KAS plus C, that is communication or confidence. So, interviewer is going to assess not only your knowledge, your ability to complete the job. ನೀನು ಆ ಕೆಲಸ ಮಾಡೋಕ್ಕೆ ಸಾಮರ್ಥ್ಯ ಇದೆಯಾ, ಸ್ಕಿಲ್ ಇದೆಯಾ, ನಾಲೆಡ್ಜ್ ಇದೆಯಾ? ಯು ಹ್ಯಾವ್ ದ ರೈಟ್ ನಾಲೆಡ್ಜ್, skill, ability, all that process is going to be assessed during the interview process. Clear? So interview ge, so I am unknown to some XYZ company. How should I reach the company? What is that called? Resume or like a biodata, earlier word, CV? Okay, right. So we have a sample, I have a sample CV also. Let me show that to you. So these are the points which you are going to cover. ಇನ್ನೊಂದು ಶಾರ್ಟ್ ಫಾರ್ಮ್ ಹೇಳ್ಕೊಡ್ತೀನಿ, ಎಲ್ಲರೂ ತಿಳ್ಕೊಳ್ಳಿ. 5W1H. ಸಿ ಬಿಫೋರ್ 4 o'clock ಎಕ್ಸಾಮ್ ಇದೆ ಅಂತ ಹೇಳಿದ್ವಲ್ಲ, ಅದರಲ್ಲಿ ಇದೆಲ್ಲ ಕೇಳ್ತೀವಿ. 5W1H, ಹೂ, ವಾಟ್, ವೈ, ವೆನ್, ವೇರ್ ಆ್ಯಂಡ್ ಒನ್ ಹೌ. ಯಾವುದೇ ನೀವು ಜಾಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 5W1H ಜ್ಞಾಪಕ ಇಟ್ಕೊಳ್ಳಿ. ಶೂರ್, 5W1H. ಡ್ಯೂರಿಂಗ್ ಯುವರ್ ಇಂಟರ್ವ್ಯೂ ನೀವು ಅದನ್ನೆಲ್ಲ ಎಕ್ಸಾಂಪಲ್ ಹೇಳಬೇಕಾಗತ್ತೆ. ಸರ್, ವಾಟ್ ಈಸ್ ದಟ್ ಐ ಆಮ್ ಗೋಯಿಂಗ್ ಟು ಔಟ್ಕಮ್ ಆಫ್ ದಿ ಜಾಬ್, ವೈ ಐ ಆಮ್ ಹಿಯರ್, ಹೌ ಈಸ್ ದಟ್ ಐ ಆಮ್ ಗೋಯಿಂಗ್ ಟು ಡೂ. 5W1H. ದೆನ್ ಸ್ಮಾರ್ಟ್ ಅಂದರೆ ಗೊತ್ತಾ ಎಲ್ಲರಿಗೂ? ಎಷ್ಟು ಜನಕ್ಕೆ ಸ್ಮಾರ್ಟ್ ಆಗಿರೋಕ್ಕೆ ಇಷ್ಟ? ಎಲ್ರಿಗೂ? ಓಕೆ, ಸ್ಮಾರ್ಟ್ಗೆ ಒಂದು ಅಬ್ರಿವೇಷನ್ ಇದೆ. ಸ್ಪೆಸಿಫಿಕ್, ಮೆಷರಬಲ್, ಅಟೈನಬಲ್, ರಿಯಲಿಸ್ಟಿಕ್, ಟೈಮ್ ಬೌಂಡೆಡ್. ಸೊ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಮುಂಚೆ ಸ್ಮಾರ್ಟ್. ಎಕ್ಸಾಂಪಲ್ ಕೊಡ್ಲಾ? ಸಿಂಪಲ್ ಎಕ್ಸಾಂಪಲು. ಡಿಸೆಂಬರ್ಗೆ ನೀವು ಒಂದು ಎಕ್ಸಾಮ್ ಬರೀಬೇಕು. ದಟ್ ಈಸ್ ಯುವರ್ ಗೋಲ್. ಯುವರ್ ಗೋಲ್ ಈಸ್ ಸ್ಪೆಸಿಫಿಕ್. ವಾಟ್ ಈಸ್ ಯುವರ್ ಗೋಲ್? ಟು ರೈಟ್ ದ ಎಕ್ಸಾಮ್ ಇನ್ ಡಿಸೆಂಬರ್ ಅಂಡ್ ಐ ಹ್ಯಾವ್ ಟು ಸ್ಕೋರ್ 99. ಐ ಹ್ಯಾವ್ ಟು ಪಾಸ್ ದ ಎಕ್ಸಾಮ್. ಮೆಷರಬಲ್, ಕ್ಯಾನ್ ಐ ಡೂ ದಟ್ ಇನ್ ದ ನೆಕ್ಸ್ಟ್ 6 months? ಕ್ಯಾನ್ ಯು ಮೆಷರ್ ದಟ್? ಅರ್ಥ ಆಗ್ತಿದೆಯಾ? ನೀವು ಯಾವುದೇ ಗೋಲ್ ಹಾಕೊಂಡ್ರು ಸ್ಮಾರ್ಟ್ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ಅಚೀವ್ ಮಾಡ್ಬೋದಾ? ಕ್ಯಾನ್ ಐ ಅಚೀವ್ ದಟ್ ಇನ್ ಬೈ ರೀಡಿಂಗ್ 6 months? ಇಸ್ ಇಟ್ ರಿಯಲಿಸ್ಟಿಕ್? ಒಂದೇ ದಿನದಲ್ಲಿ ಯುದ್ಧ ಗೆಲ್ಲಕ್ಕಾಗತ್ತಾ ಅಥವಾ 6 ತಿಂಗಳು ಮಾಡಿ ಗೆಲ್ಬೋದಾ? ಆ್ಯಂಡ್ ಇಟ್ ಈಸ್ ಶುಡ್ ಬಿ ಟೈಮ್ ಬೌಂಡೆಡ್. ಏನೋ ಬರೋ ವರ್ಷ ಎಕ್ಸಾಮ್ ಬರೆದ್ರೆ ಆಗತ್ತೆ ಬಿಡು, ನೋ. ಯುವರ್ ಗೋಲ್ಸ್ ಶುಡ್ ಬಿ ಸ್ಮಾರ್ಟ್. ಇನ್ನೊಂದ್ಸಲಿ ಜೊತೆಗೆ ಹೇಳ್ತೀರಾ? ಇದು ತುಂಬ ಇಂಪಾರ್ಟೆಂಟು. ಇದನ್ನ ಈ ಅಪ್ರೋಚ್ ಫಾಲೋ ಮಾಡಿ ನೀವು ಇಂಟರ್ವ್ಯೂ ಕ್ಲಿಯರ್ ಆಗ್ತೀರಾ. ಓಕೆ, ಸ್ಮಾರ್ಟ್, ಸ್ಪೆಸಿಫಿಕ್, ಮೆಷರಬಲ್, ಅಟೈನಬಲ್ ಆರ್ ಅಚೀವೇಬಲ್, ರಿಯಲಿಸ್ಟಿಕ್, ಟೈಮ್ ಬೌಂಡೆಡ್. ನೆಕ್ಸ್ಟ್ ಇದು ಕವರ್ ಮಾಡಿದ್ವಿ. ಸ್ವಾಟ್ ಅನಾಲಿಸಿಸ್ ಅಂತ ಎಷ್ಟು ಜನ ಕೇಳಿದ್ದೀರಾ? SWOT. ವೆರಿ ಗುಡ್. SWOT, very good. Can you answer? Threat, very good. Round up. SWOT ಬರ್ಕೊಳ್ಳಿ ಒಂದು ಕಡೆ. ಇಟ್ ಈಸ್ ವೆರಿ ಕಂಪಲ್ಸರಿ. ಆಸ್ ಎ ಪರ್ಸನಲ್ ನಾನು ವರ್ಷಕ್ಕೆ 6 ತಿಂಗಳಿಗೊಂದ್ಸಲಿ ಸ್ವಾಟ್ ಅನಾಲಿಸಿಸ್ ಮಾಡ್ಕೊತೀನಿ. ಇಟ್ ಈಸ್ ವೆರಿ ಸಿಂಪಲ್. ಐ ವಿಲ್ ಶೋ ಯು. ಸ್ವಾಟ್ ಅನಾಲಿಸಿಸ್, ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಆ್ಯಂಡ್ ಥ್ರೆಟ್. ನನ್ನ ಸ್ಟ್ರೆಂತ್ ಏನು ನಾನು ಬರ್ಕೊಬೇಕು. 1, 2, 3. ಓಕೆ, ತಕ್ಕ ಮಟ್ಟಿಗೆ ಮಾತಾಡ್ತೀನಿ. ವಾಟ್ ಈಸ್ ಮೈ ಥ್ರೆಟ್? ಯಾರನ್ನೋ ಹೊಸಬ್ರು ನೋಡಿದ ತಕ್ಷಣ ಭಯ ಆಗುತ್ತೆ. ದಟ್ ಈಸ್ ಮೈ ಥ್ರೆಟ್. ಆಪರ್ಚುನಿಟಿ ಏನು? ಇಫ್ ಐ ವರ್ಕ್ ಆನ್ ಮೈ ಥ್ರೆಟ್, ಕ್ಯಾನ್ ಐ ಕನ್ವರ್ಟ್ ಮೈ ಥ್ರೆಟ್ ಇನ್ ಟು ಆಪರ್ಚುನಿಟಿ? ವಾಟ್ ಆರ್ ದ ಥ್ರೆಟ್?
ಮಾರ್ನಿಂಗ್ ಸೆಷನ್ನಲ್ಲಿ ಥ್ರೆಟ್ ಬಗ್ಗೆ ಒಂದು ಎಕ್ಸಾಂಪಲ್ ಕಲ್ತ್ಕೊಂಡಿದ್ವಿ. ಏನದು? ವಾಟ್ ಈಸ್ ಥ್ರೆಟ್? ಹಾಂ, ಮಳೆ, ರೈನ್. ಓಕೆ, ಫಾರ್ ಎ ಕಂಪ್ಯೂಟ್ರು ವೈರಸ್ ಅಂತ ತಿಳ್ಕೊಂಡ್ವಿ, ಕರೆಕ್ಟಾ? ಸೊ ಬಿಫೋರ್ ಯುವರ್ ಇಂಟರ್ವ್ಯೂ, ನಿಮಗೆ ನೆಕ್ಸ್ಟ್ ವೀಕ್ ಇಂಟರ್ವ್ಯೂ ಇದೆ, ಇವತ್ತು ಕೂತ್ಕೊಂಡು ಸ್ವಾಟ್ ಅನಾಲಿಸಿಸ್ ಮಾಡ್ಕೊಳ್ಳಿ. ಸ್ವಾಟ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನು ಬೇಕು, ವಿಚ್ ಪೋಸ್ಟ್ ಆರ್ ಅಪ್ಲೈಯಿಂಗ್. ನನಗೆ ಅಟ್ಲೀಸ್ಟ್ ನಾಟ್ ಆಸ್ ಐ ಕ್ಯಾನ್ ಶೋ ಮೈ ಮೊಬೈಲ್ ಕ್ಯಾಂಡಿಡೇಟ್ ಅಂತ ಸೇವ್ ಮಾಡಿ, ಎಲ್ಲ ನಮ್ಮ ಕಮ್ಯುನಿಟಿಯವರು ಹೆಚ್ಚಿನವರು. ಈಗ ಒಂದು ಕುಂದಾಪುರದ ಒಂದು ಹುಡುಗಂಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ. ಈಸ್ MBA ಫಿನಾನ್ಸ್. ಹೌ ಹಿಸ್ 1 page ಆಫ್ CV, within 2 months, his cooperation, his work, we transformed that into 1.5 page. He attained 4 free certifications. He is now ready for finance analyst interview. ಸೊ MBA ಮಾಡಿದ ತಕ್ಷಣ ಜಾಬ್ ಸಿಗಲ್ಲ, ಅದ್ರ ತಕ್ಕನಾಗಿ ಮಾರ್ಕೆಟ್ ಸ್ಕಿಲ್ಸ್ನ ಹೆಂಗೆ ಈಸ್ ಅಪ್. ಸೊ ಅವ್ನಿಗೆ ಹೇಳಿದೆ, ನಾಳೆ ನಾನು ನೆಕ್ಸ್ಟ್ ವೀಕ್ ಒಂದು ಶನಿವಾರ ಸಿಗ್ದ ನನಗೆ, ನೆಕ್ಸ್ಟ್ ಬರೋ ಶನಿವಾರದೊಳಗಡೆ ನೀನು ಸ್ವಾಟ್ ಅನಾಲಿಸಿಸ್ ಮಾಡ್ಕೊಂಬಪ್ಪ. ಸಿಂಪಲ್ ವೈಟ್ ಪೇಪರ್ ಆ್ಯಂಡ್ ಪೆನ್. ವಾಟ್ ಆರ್ ಯುವರ್ ಸ್ಟ್ರೆಂತ್ ಏನು? ಐ ಆಮ್ ವೆರಿ ಗುಡ್ ಇನ್ ಇಂಗ್ಲೀಷ್ ಆ್ಯಂಡ್ ಮ್ಯಾಥ್ಸ್. ವೀಕ್ನೆಸ್ ಏನು? ದಿನದಲ್ಲಿ 4 ಅವರ್ ಮೊಬೈಲ್ ನೋಡ್ತೀನಿ, ಕರೆಕ್ಟಾ? ಹಾಂ, 4 ಅವರ್ 5 ಅವರ್ ಎಷ್ಟು? ಆಪರ್ಚುನಿಟಿ ಏನು ಆಪರ್ಚುನಿಟಿ ಇಂಪ್ರೂವ್ ಆಗೋಕ್ಕೆ? ಆ ವೀಕ್ನೆಸ್ ಬಗ್ಗೆ ವರ್ಕೌಟ್ ಮಾಡಬೇಕು. ಸೊ 4 ಅವರ್ ನೋಡ್ತಿದ್ದ ಮೊಬೈಲ್ನ 30 ಮಿನಿಟ್ಸ್ ನೋಡ್ತೀನಿ. ಸೊ ನನ್ನ ಆಪರ್ಚುನಿಟಿ ಆಫ್ ರೀಡಿಂಗ್ ಜಾಸ್ತಿ ಆಗುತ್ತೆ, ನನ್ನ ಥ್ರೆಟ್ ಕಮ್ಮಿ ಆಗುತ್ತೆ, ನನ್ನ ಸ್ಕಿಲ್ ಅಪ್ಗ್ರೇಡ್ ಆಗುತ್ತೆ. ಕ್ಲಿಯರಾ? ಸೊ ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ KAS ಜ್ಞಾಪಕ ಇಟ್ಕೊಳ್ಳಿ. ನಾಲೆಡ್ಜ್ ಹೇಳಿ, ಎಬಿಲಿಟಿ, ಸ್ಕಿಲ್ ಇರಬೇಕು. ಆಮೇಲೆ ಸ್ವಾಟ್ ಅನಾಲಿಸಿಸ್ ಯಾಕೆ ಮಾಡ್ಕೊಬೇಕು? ಟು ಅಂಡರ್ಸ್ಟ್ಯಾಂಡ್ ಅವರ್ ಓನ್ ಸ್ಟ್ರೆಂತ್, ಟು ಅಂಡರ್ಸ್ಟ್ಯಾಂಡ್ ಅವರ್ ಓನ್ ವೀಕ್ನೆಸ್. ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು. ಬಿಸ್ನೆಸ್ ಮೆನು ಮಾಡ್ಬೋದು, ಪ್ರೊಫೆಷ್ನಲ್ ಅವರು ಮಾಡ್ಬೋದು, ಮನೇಲಿ ಕೂತ್ಕೊಂಡವರು ಮಾಡ್ಬೋದು. ಓಕೆ, ನನ್ನ ಬಿಸ್ನೆಸ್ ಇಷ್ಟ ಆಗ್ತಾ ಇದೆ, ವೀಕ್ನೆಸ್ ಏನು? ನಾನು ಬೇಗ ಕ್ಲೋಸ್ ಮಾಡ್ತಾ ಇದ್ದೀನಿ, ನಾನು ಆನ್ಲೈನಲ್ಲಿ ಇಲ್ಲ, ನಾನು ಬರೀ ಬೆಂಗಳೂರಲ್ಲಿದ್ದೀನಿ, ದಿಸ್ ಈಸ್ ಮೈ ವೀಕ್ನೆಸ್. ವಾಟ್ ಈಸ್ ಮೈ ಆಪರ್ಚುನಿಟಿ? ನನ್ನ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಬಟ್ ನಾನು ಬರೀ ಬೆಂಗಳೂರಲ್ಲೇ ಇದ್ದೀನಿ, ನಾನು ಹೊರಗಡೆ ಹೋಗ್ತಾ ಇಲ್ಲ. ಸೊ ದೇರ್ ಈಸ್ ವಾಟ್ ಈಸ್ ಥ್ರೆಟ್? ಇಫ್ ಐ ಆಮ್ ನಾಟ್ ವರ್ಕಿಂಗ್ ಕರೆಕ್ಟ್ಲಿ, ಎನಿ ಬ್ಯಾಡ್ ಪ್ರಾಕ್ಟೀಸ್ ವಿಲ್ ಲೀಡ್ ಟು ಮೈ ಥ್ರೆಟ್. ಓಕೆ, ಈಗ ಒಂದು ಸ್ಮಾರ್ಟ್ ಡಿಸ್ಕಸ್ ಮಾಡಿದ್ವಾ? ಸ್ಪೆಸಿಫಿಕ್, ಟೈಮ್ ಬೌಂಡೆಡ್ ಇರಲೇಬೇಕಲ್ವಾ? ನಾನು ಹೇಳಿದ್ನಲ್ಲ, ಲಾಸ್ಟ್ ನವೆಂಬರಲ್ಲಿ ಐ ಹ್ಯಾವ್ ಪಾಸ್ಡ್ ಒನ್ ಎಕ್ಸಾಮ್. ಜಸ್ಟ್ ನಾನು ಎಕ್ಸಾಂಪಲ್ ಕೊಡ್ತೀನಿ. November 3rd, I cleared an exam. 85,000 is the fees. It was $400 something. 85 rupees, sorry, $85 ಆವಾಗ 85 rupees ಇತ್ತು. ನಾನು ಬೈ ದ ಟೈಮ್ ಐ ಅಪ್ಲೈಡ್ ಫಾರ್ ಸರ್ಟಿಫಿಕೇಟ್ $91 ಆಗಿಬಿಟ್ಟಿತ್ತು. ಯಾಕೆ ಹೇಳ್ತೀನಿ ಅಂದರೆ, 1000 pages ಬುಕ್ ಅದು. ಅದನ್ನು ಕಂಡೆನ್ಸ್ ಮಾಡಿ 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 ಒಂದಿಷ್ಟು ಆಥರ್ಸ್ ಬರೆದಿದ್ದಾರೆ. ಸೊ ಐ ಟುಕ್ ದ ಮೇನ್ ಬುಕ್ ಆ್ಯಂಡ್ ಆಲ್ಸೋ ದ ಸಬ್ ಬುಕ್ಸ್ ಎಲ್ಲ ಓದ್ಬಿಟ್ಟು ನೋಟ್ಸ್ ಮಾಡಿಕೊಂಡೆ. ಕೆಲಸಕ್ಕೆ ಹೋಗಬೇಕು, ರಾತ್ರಿ 1 ಗಂಟೆ ತನಕ ಲಾಗ್ ಆಫ್ ಆಗೋಕ್ಕಾಗಲ್ಲ, ಬೆಳಗ್ಗೆ ಎದ್ಬಿಟ್ಟು 1 hour ಓದಬೇಕು, ಪುನಃ ನೆಕ್ಸ್ಟ್ ಡೇ ಓದಬೇಕು. ಚಾಲೆಂಜಸ್ ಎಷ್ಟಿರುತ್ತೆ ಅರ್ಥ ಮಾಡ್ಕೊಳ್ಳಿ. ಸೊ ಜಸ್ ಆರ್ ನಾಟ್ ಗೋಯಿಂಗ್ ಟು ಎಂಡ್. ಓಕೆ, ಇವತ್ತು ಒಳ್ಳೆ ಕೆಲಸ ಸಿಕ್ತು, 10 lakh CTC ಸಿಕ್ತು, 80,000 ಟೇಕ್ ಹೋಮ್ ಬರ್ತಾ ಇದೆ, ಹ್ಯಾಪಿ? ನೋ, ಯುವರ್ ಎಫರ್ಟ್ ಶುಡ್ ಬಿ ಕಂಟಿನ್ಯೂಯಸ್. ಯು ಹ್ಯಾವ್ ಟು ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್. ಜ್ಞಾಪಕ ಇಟ್ಕೊಳ್ಳಿ. ಇಫ್ ಈ ವರ್ಷ ವಾರ ಏನಾರು ಇರಲಿಲ್ಲ ಅಂದಿದ್ರೆ ಮಾರ್ಕೆಟ್ ತುಂಬ ಚೆನ್ನಾಗಿತ್ತು, ಜಾಬ್ ಮಾರ್ಕೆಟು. ಜಸ್ಟ್ ಬಿಕಾಸ್ ಆಫ್ ದ ಜಾಬ್ಸ್ ನೌ ದೇರ್ ಇಸ್ ಎ ಸೈಲೆಂಟ್ ಲೇ ಆಫ್. ಐ ಆಮ್ ಕಮಿಂಗ್ ಟು ದ ನೆಗೆಟಿವ್ ಪಾರ್ಟ್ ಆಫ್ ವಾಟ್ಸ್ ಗೋಯಿಂಗ್ ಇನ್ ದ ಮಾರ್ಕೆಟ್. ಸೈಲೆಂಟ್ ಲೇ ಆಫ್ ಅಂದ್ರೇನು? ಸೈಲೆಂಟಾಗಿ ಮನೆ ಕಳಿಸ್ತಾ ಇದ್ದಾರೆ. ಯಾವ ಕಂಪ್ನಿನೂ ಅನೌನ್ಸ್ ಮಾಡ್ತಾಯಿಲ್ಲ, ಯಾವ ಕಂಪ್ನಿ ಹೆಸರು ಹೇಳೋಕ್ಕಾಗಲ್ಲ. ಸೊ ಏನಕ್ಕೆ ಸೈಲೆಂಟ್ ಲೇ ಆಫ್ ಆಗ್ತಿದೆ? ಯಾಕೆ ಸೈಲೆಂಟಾಗಿ ಲೇ ಆಫ್ ಆಗ್ತಿದೆ? ಹೊಸ 21 ಬ್ಯಾಚ್, 22 ಬ್ಯಾಚ್, ವೆನ್ ಐ ಸೇ 22 ಇಸ್ 2022 ಇಂಜಿನಿಯರ್ಸು ಇನ್ನೂ ಖಾಲಿ ಜಾಬ್ ಸಿಗ್ತಾ ಇಲ್ಲ. ಯಾಕೆ? 2 things, ಸ್ಕಿಲ್ಸ್ ಆರ್ ನಾಟ್ ಅಪ್ಗ್ರೇಡೆಡ್, ಅದರ್ ಥಿಂಗ್ ಇಸ್ ಆಪರ್ಚುನಿಟೀಸ್ ಆರ್ ಮಿನಿಮಲ್. ಏನು ಮಾಡಬೇಕು ಇವಾಗ? ಒಂದು ಅಪ್ಲಿಕೇಶನ್ಗೆ 1300, ಒಂದು ಜಾಬ್ ಪೋಸ್ಟ್ಗೆ 1300 ಅಪ್ಲಿಕೇಶನ್ ಬರ್ತಿದೆ. 870, ನಾಟ್ ಕರೆಂಟ್ ಕಂಪ್ನಿ, ಪ್ರೀವಿಯಸ್ ಕಂಪ್ನಿಲಿ ನಾನು ಇಂಟರ್ವ್ಯೂ ಪ್ಯಾನಲ್ ಕೂತ್ಕೊತಿದ್ದೆ. ಐ ಆಮ್ ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್ ಬಿಕಾಸ್ ದಟ್ ಈಸ್ ರಿಲೆವೆಂಟ್. ಏನು ಔಟ್ ಆಫ್ ದಿ ಬಾಕ್ಸ್ ನಾನು ಯಾವುದೂ ಮಾತಾಡಲ್ಲ. ಇಂಟರ್ವ್ಯೂ ಪ್ರೊಸೆಸ್ಸಲ್ಲಿ ನಾನು ಸ್ವಲ್ಪ ಕಂಪ್ಯಾಷನಲ್ಲೇ ನೋಡ್ತೀನಿ. ಫಸ್ಟು ಮೈ ಪ್ರಯಾರಿಟೀಸ್ ಕರುಣೆ, ಸ್ವಲ್ಪ ಸ್ಕಿಲ್ಲು.
HR ಏನು ನೋಡ್ತಾರೆ ಗೊತ್ತಾ? 2 things. ಇಸ್ ಇಟ್ ಎ ಸ್ಕಿಲ್ ಇಶ್ಯೂ ಆರ್ ಎ ವಿಲ್ ಇಶ್ಯೂ? ಈ ಹುಡುಗಂಗೆ ಸ್ಕಿಲ್ ಇದೆ ಆದರೆ ಕಲಿಯೋಕ್ಕೆ ವಿಲ್ ಇಲ್ಲ, ಇವನಿಗೆ ವಿಲ್ ಇದೆ ಆದರೆ ಸ್ಕಿಲ್ ಇಲ್ಲ. ಅರ್ಥ ಆಗ್ತಿದೆಯಾ? ಸೊ HR ವಿಲ್ ಚೆಕ್ ಯುವರ್ ಕ್ಯಾರೆಕ್ಟರ್ ಫಸ್ಟ್. ಶರತ್ ಸರ್ ಲಾಸ್ಟ್ ಸ್ಲೈಡಲ್ಲಿ ಇತ್ತು ಗೊತ್ತಾ, ಯುವರ್ ಕ್ಯಾರೆಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಚರಿತ್ರೆ, ನಮ್ಮ ಗುಣ ಸ್ವಭಾವ ಸರಿಯಾಗಿ, ಓಕೆ ನಾನು ಏನು ಕೊಟ್ಟರು ಕಲಿತೀನಪ್ಪ, ಮಾಡ್ತೀನಿ ಸರ್, ದಟ್ ಈಸ್ ಯುವರ್ ವಿಲ್. ದೆನ್ ನೆಕ್ಸ್ಟ್ ಕಮ್ಸ್ ಟು ಯುವರ್ ಸ್ಕಿಲ್. ಎ ಕಾಂಬಿನೇಷನ್ ಆಫ್ ಬೋತ್ ಸ್ಕಿಲ್ ಆ್ಯಂಡ್ ವಿಲ್ ಟೇಕ್ ಯು ಟು ದ ಸಕ್ಸಸ್. ಈಗ ಕಮಿಂಗ್ ಟು ಲೇ ಆಫ್, ವೆರೈಟಿ ಆಫ್ ರೀಸನ್ಸ್. ರಷ್ಯಾ ಯುಕ್ರೇನ್ ವಾರು, ಈಗ ಆಗ್ತಿರೋ ಅಲ್ಲಿ ನಮ್ಮ ಗ್ಲೋಬಲ್ ವಾರ್ಸು, ಎಲ್ಲ ಕಂಪ್ನಿ AI ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಆಫ್ ಕೋರ್ಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಗಬೇಕು, ROI. ಏನು ಮಾಡೋದು? ವಾಟ್ ಈಸ್ ದ ಈಸಿ ವೇ? ರೆಡ್ಯೂಸ್ ದ ಪೀಪಲ್. ಅದಾಗಬಾರ್ದು. ಸೊ ಐ ಶುಡ್ ಬಿ ಎ ಪರ್ಸನ್ ಹೂ ಕ್ಯಾನ್ ಜೆಲ್ ವಿತ್ ದ ಸಿಸ್ಟಮ್, ಹೂ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ, ಹೂ ಅಂಡರ್ಸ್ಟ್ಯಾಂಡ್ ದ ಲೇಟೆಸ್ಟ್ ಟೆಕ್ನಾಲಜಿ. ಇನ್ನು ನೆಕ್ಸ್ಟ್ ಡೌನ್ ದ, ನಾನು ಹೇಳಿದ್ನಲ್ಲ ಆವಾಗ, ಗೂಗಲ್ ಮಾಡ್ಬಿಟ್ಟು ಚೆಕ್ ಮಾಡಿ ಯಾವುದೇ ಕ್ಷೇತ್ರಕ್ಕೂ AI ಮತ್ತು ಸೆಕ್ಯೂರಿಟಿ ಬೇಕು. ಇಟ್ ಮೇ ಬಿ ಸ್ಮಾಲ್ ಶಾಪ್ ಟು ಏರೋಸ್ಪೇಸ್, ಯು ರಿಕ್ವೈರ್ ಎ ಕಂಟ್ರೋಲ್ಸ್. ಕ್ಲಿಯರ್? ಸೊ ಕಾಂಪಿಟೆನ್ಸಿ ಅರ್ಥ ಮಾಡ್ಕೊಂಡ್ವಿ. ಯುವರ್ ಗೋಲ್ ಶುಡ್ ಬಿ ಸ್ಮಾರ್ಟ್. ನೆಕ್ಸ್ಟ್ ವೀಕ್ ಇಂಟರ್ವ್ಯೂ ಇದೆ. ನೆಕ್ಸ್ಟ್ ಮಂಡೇ ಯು ಆಪರ್ಚುನಿಟಿ ಆ್ಯಸ್ ಎ ಸಾಫ್ಟ್ವೇರ್ ಡೆವಲಪರ್. ನಿಮ್ಗೆ ಏನು ಕಳಿಸ್ತಾರೆ HR ಒಂದು ಕಳಿಸ್ತಾರಲ್ಲ, ಏನದು, ಯಾರಿಗಾರು ಫೈನಲ್ ಇಯರ್ನವರು ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕಳಿಸ್ತಾರೆ. ನೀನು ಇಂತಿಂಥ ಕೆಲಸ ಮಾಡಬೇಕಪ್ಪ ಅಂತ. ಫಸ್ಟ್ ಜಾಬ್ ನೀವು ಮಾಡಬೇಕಾಗಿರೋದು, ಗೋ ಥ್ರೂ ದ ಜಾಬ್ ಡಿಸ್ಕ್ರಿಪ್ಷನ್ ತರೋಲಿ, ಓದ್ಕೊಳ್ಳಿ. ಅವ್ರು ಇಷ್ಟು ಕೇಳಿದ್ದಾರೆ, ನನ್ನ ಹತ್ರ ಈ ಸ್ಕಿಲ್ ಇದೆಯಾ ಇಲ್ವಲ್ಲ, 1 ವಾರದಲ್ಲಿ ಏನು ಮಾಡಬೇಕು ನಾನು ಟು ಕ್ಲಿಯರ್ ದ ಫಸ್ಟ್ ರೌಂಡ್, ಅದ್ರ ಬಗ್ಗೆ ಗಮನ ಕೊಡಿ. ಅದನ್ನು ಜಸ್ಟ್ ಐ ವಿಲ್ ಶೋ ದ ಎಕ್ಸಾಂಪಲ್. ರಾಘು, ನೆಕ್ಸ್ಟ್ ಸ್ಲೈಡ್. ಓಕೆ, ಒಂದು CV ತೋರಿಸ್ತೀನಿ, ನೀವೇ ಕಂಪೇರ್ ಮಾಡ್ಬಿಟ್ಟು ಹೇಳಿ. ಬಿಫೋರ್ ದ ಸ್ಕಿಲ್ ಸೆಟ್ ಹೆಂಗಿತ್ತು CV, ಆಫ್ಟರ್ ದ ಸ್ಕಿಲ್ ಸೆಟ್ ಯಾವ ಥರ ಇತ್ತು ಇಂಟರ್ವ್ಯೂ ಸ್ಕಿಲ್ ಅಂತ. ಓಕೆ, ಇಲ್ಲ ಮೂವ್ ಆಗ್ತಿಲ್ಲ. ಓಕೆ, ಗುಡ್. ಇದೊಂದು ಥ್ಯಾಂಕ್ ಯು. ಬಿಫೋರ್ ಇಂಟರ್ವ್ಯೂ ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಸೊ ವಿ ಲರ್ನ್ ವಾಟ್ ಈಸ್ ಸ್ಮಾರ್ಟ್, ಯುವರ್ ಗೋಲ್ ಶುಡ್ ಬಿ ಸ್ಮಾರ್ಟ್. ವಾಟ್ ಈಸ್ ಸ್ವಾಟ್ ಅನಾಲಿಸಿಸ್ ಟು ಅಂಡರ್ಸ್ಟ್ಯಾಂಡ್ ಯುವರ್. ನೆಕ್ಸ್ಟ್ ಇಂಟರ್ವ್ಯೂಲಿ ಸ್ಟಾರ್, ಐ ವಾಂಟ್ ಟು ಬಿಕಮ್ ಎ ಸ್ಟಾರ್. ಕರೆಕ್ಟ್ ಅಲ್ವ? ಎಲ್ರಿಗೂ ಸ್ಟಾರ್, ನಾನು ಶೈನಿಂಗ್ ಆಗಬೇಕು ಅಂತ. ಎಸ್ ಫಾರ್ ಏನು? ಸಿಚುಯೇಷನ್. T ಫಾರ್, A ಫಾರ್, R ಫಾರ್, ಅಷ್ಟೇ ಇಂಟರ್ವ್ಯೂಲ್ ನೋಡೋದವರು. ಆರ್ ಯು ಸೂಟೇಬಲ್ ಇನ್ ದಿಸ್ ಕರೆಂಟ್ ಸಿಚುಯೇಷನ್? ಕ್ಯಾನ್ ಯು ಡೂ ದ ಟಾಸ್ಕ್? ಕ್ಯಾನ್ ಯು ಕನ್ವರ್ಟ್ ದ ಟಾಸ್ಕ್ ಇನ್ ಟು ಆಕ್ಷನಬಲ್ ರಿಸಲ್ಟ್ಸ್? ಆಯಿತಾ? ನಿಮ್ಮ ಆ್ಯಕ್ಷನಿಂದ ಔಟ್ಪುಟ್ ರಿಸಲ್ಟ್ ಕರೆಕ್ಟಾಗಿ ಬರುತ್ತಾ? ಕ್ಲಿಯರಾ? ಇಂಟರ್ವ್ಯೂ ಸೆಷನ್ದು 8 ಸ್ಲೈಡ್ನ ನಾನು ಕಂಡೆನ್ಸ್ ಮಾಡಿಬಿಟ್ಟು ಮೂರು ಅಬ್ರಿವೇಷನ್ ಜ್ಞಾಪಕ ಇಟ್ಕೊಳ್ಳಿ. ಸ್ಮಾರ್ಟ್, ಸ್ವಾಟ್, ಸ್ಟಾರ್. ಇದೇ ಗ್ರೌಂಡಲ್ಲಕ್ಕಲ್ಲೇ ಹೋಗಿ ನೀವು. ತುಂಬ ಯೂಟ್ಯೂಬ್, ತುಂಬ ಫ್ರೀ ಸರ್ಟಿಫಿಕೇಷನ್ಸ್ ಇದೆ, ನೆಕ್ಸ್ಟ್ ಸ್ಲೈಡಲ್ಲಿ ಮಾತಾಡ್ತೀನಿ. ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಷನ್, ನಾನು ಟು ಅಪ್ಸ್ಕಿಲ್ ಮೈಸೆಲ್ಫ್ ಐ ಹ್ಯಾವ್ ಟು ಅಟೆಂಡ್ ಸಮ್ ಸೆಮಿನಾರ್ಸು. ನಾನು ಪಾರ್ಟಿಸಿಪೇಟ್ 1000 ರೂಪೀಸು ಎಲ್ಲ ಇರುತ್ತೆ, ಹೋಗ್ತೀನಿ. ನೆಟ್ವರ್ಕ್ ಕಂಪ್ನೀಸ್ ಅವ್ರು ಏನು ಹೇಳ್ತಾರೆ ಅಂದರೆ 70% ಆಫ್ ಇಂಟರ್ನೆಟ್ ಟ್ರಾಫಿಕ್ ಈಸ್ ಯೂಸ್ಡ್ ಫಾರ್ ನಾನ್ಸೆನ್ಸ್ ಅಂತ ಹೇಳಿದವರು ಒಬ್ಬ ಸೀನಿಯರ್ ನೆಟ್ವರ್ಕ್ ಆಫೀಸರು. ಅಂದರೆ ಸರ್, ಎಂಟೈರ್ ನೆಟ್ವರ್ಕ್ ಟ್ರಾಫಿಕ್ಕು ಸುಮ್ಮನೆ ಫ್ಲೋ ಆಗ್ತಿದೆ, ಡೇಟಾ ಇನ್ಫಾರ್ಮೇಷನ್ನು ಜನ ಯೂಸ್ ಮಾಡ್ಕೊತಾ ಇಲ್ಲ. ಪ್ಲೆಂಟಿ ಆಫ್ ಇನ್ಫಾರ್ಮೇಷನ್ ಇದೆ, ಓದಿ. ಫ್ರೀ ಕ್ಯಾನ್ ಯು, ಇಲ್ಲಿರೋ ಗುಂಪಲ್ಲಿ ಯಾರು ಫ್ರೀ ಸರ್ಟಿಫಿಕೇಷನ್ಸ್ ಯಾವುದು ಅಂತ ಹೇಳ್ತೀರಾ? ಎಲ್ಲಿಂದ ಮಾಡಿದ್ರೆ ನಿಮ್ಮ ನೇಮಲ್ಲಿ ಒಂದು ಸರ್ಟಿಫಿಕೇಟ್ ಬರುತ್ತೆ. ವೆರಿ ಗುಡ್. ಹಾಂ, ಸ್ವಯಂ. ಓಕೆ, ವೆರಿ ಗುಡ್ ಮೇಡಮ್. ಹಾಂ, ಯುಡಿಮಿ, ವೆರಿ ಗುಡ್. ಕೋರ್ಸರ್, ವೆರಿ ಗುಡ್, ಗುಡ್ ಗುಡ್. ಸೊ ಎಲ್ಲರಿಗೂ ಗೊತ್ತಿದೆ, ಜಸ್ಟ್ ನಾವು ಕಷ್ಟಪಟ್ಬಿಟ್ಟು ಅದನ್ನು ಯುಡಿಮಿ ಅಂತ ಒಂದು ಯುಡಿಮಿ ಎಲ್ಲರೂ ಕೇಳಿರ್ತೀರಲ್ಲ. ಎವ್ರಿ ಟ್ಯೂಸ್ಡೇ ಆರ್ ವೆನ್ಸ್ಡೇ 400 ರೂಪೀಸ್ಗೆ ಒಳ್ಳೊಳ್ಳೆ ಆಫರ್ ಕೊಡ್ತಾರೆ ಅವರು. ಆರ್ ಟ್ಯೂಸ್ಡೇ ಆರ್ ವೆನ್ಸ್ಡೇ ಸಬ್, ಕರೆಕ್ಟಾ? ಜಸ್ಟ್ ಲಾಗಿನ್ ಆಗಿ ನಿಮಗೆ ಬೇಕಾಗಿದ್ದು, ಐ ಥಿಂಕ್ ದೇ ಹ್ಯಾವ್ ಮೋರ್ ದ್ಯಾನ್ 1 lakh ಕೋರ್ಸಸ್ ಇದೆ ಅವ್ರ ಹತ್ರ, ಅವ್ರ ಲೈಬ್ರರಿಲಿ. 400 ರೂಪೀಸ್ಗೆ ಒಂದು ಕೋರ್ಸ್ ಮಾಡ್ಕೊಬೋದು. 400 ರೂಪೀಸ್ಗೆ ಇವತ್ತು ಏನು ಸಿಗುತ್ತೆ ಅಂತ ನಿಮಗೆ ಗೊತ್ತು.
ಅದು ಫುಲ್ ಲೈಫ್ ಟೈಮ್ ಆಕ್ಸೆಸ್ ಫಾರ್ ಎನಿ ಟಾಪಿಕ್ ಯು ಕ್ಯಾನ್ ಡೂ ದ ಕೋರ್ಸ್. ಅದಲ್ಲದೆ ಬೇರೆ ಏನು ಮಾಡ್ಬೋದು? ಓಕೆ, ಇದು ಸ್ಯಾಂಪಲ್ ಸಿ ವಿ. ಇದು ಇದರಲ್ಲಿ ಏನು ಈ ಸಿ ವಿ ಚೆನ್ನಾಗಿದೆಯಾ, ಅದು ಚೆನ್ನಾಗಿದೆಯಾ, ಯಾವ್ದು ಚೆನ್ನಾಗಿದೆ? ಹಾಂ, ಫಸ್ಟ್ ಒನ್ ಆರ್ ಸೆಕೆಂಡ್ ಒನ್? ಸೇಮ್ ಪರ್ಸನ್, ಬಿಫೋರ್ ಸರ್ಟಿಫಿಕೇಶನ್, ಆಫ್ಟರ್ ಯಾವ್ದು ಚೆನ್ನಾಗಿದೆ? ರೈಟ್ ಹ್ಯಾಂಡ್ ಸೈಡಲ್ಲಿರೋದಾ? ಸೊ ಇಲ್ಲೇನು ಹೇಳಿದ್ದಾರೆ, ಐ ನೋ ಎಕ್ಸೆಲ್, ಎಂಟ್ರಿ, ಆಲ್ ದೋಸ್ ಥಿಂಗ್ ಬೇಸಿಕ್ಸ್ ಕೊಟ್ಟಿದ್ದಾರೆ. ಸೇಮ್ ಪರ್ಸನ್ ಸೆಡ್, ಸರ್ ಐ ಹ್ಯಾವ್ ಗಾನ್ ಥ್ರೂ ಸಮ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಕೋರ್ಸ್, ಐ ಹ್ಯಾವ್ ಡನ್ ಎ ಸ್ಮಾಲ್ ಪ್ರಾಜೆಕ್ಟ್. ಇವಾಗ ATS ಅಂತ ಬಂದಿದೆ, ಜ್ಞಾಪಕ ಯಾರಿಗಾರು ಹೇಳ್ತೀರಾ ATS ಅಂತ? ಬಯೋಡಾಟಾ ಹೆಂಗೆ ಫಿಲ್ಟರ್ ಆಗುತ್ತೆ ಅಂತ. ATS ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಎಲ್ಲ ಮಾಡುತ್ತೆ. 100,000 CV ಬಂತು. HR ಎಲ್ಲ 1000 CV ನೋಡ್ತಾ ಕೂತಿರಲ್ಲ, ಆಯಿತಾ? ಟೂಲ್ಗೆ ಆಗತ್ತೆ, ಅದು ಹೇಳುತ್ತೆ ಇದರಲ್ಲಿ 34 CV, 1000ಇಂದ ಈ 34 ಶಾರ್ಟ್ ಲಿಸ್ಟ್ ಮಾಡಿ, 34ರಲ್ಲಿ ನೆಕ್ಸ್ಟ್ 12 CV ಎತ್ಕೊಳ್ಳಿ, ಈ 12 CVಲಿ 6 ಜನನ ಇಂಟರ್ವ್ಯೂ ಕರೀರಿ ಅಂತ ಅದೇ ಹೇಳುತ್ತೆ. ಅರ್ಥ ಆಯ್ತು ಆಪರ್ಚುನಿಟಿ ಹೆಂಗೆ ರಿಡ್ಯೂಸ್ ಆಯಿತು ಅಂತ. ಸೊ ನಾನು ಡಿಸ್ಕರೇಜ್ ಮಾಡೋಕ್ಕೆ ಬರ್ತಿಲ್ಲ, ಐ ಆಮ್ ಓನ್ಲಿ ಸೇಯಿಂಗ್ ಅಪ್ಸ್ಕಿಲ್. ಟೈಮ್ ವೇಸ್ಟ್ ಮಾಡಬೇಡಿ. ತಿಂಗಳಿಗೊಂದು ಕೋರ್ಸ್ ಮಾಡ್ತೀನಿ ನಾನು. ತಿಂಗಳಿಗೊಂದು ಕೋರ್ಸ್ ಮಾಡಿದ್ರೆ ನಿಮ್ಮ CV ಎಷ್ಟು ಕೋರ್ಸ್ ಆಗುತ್ತೆ ವರ್ಷಕ್ಕೆ? 12 ಕೋರ್ಸು ಫ್ರೀಯಾಗಿ ಬರುತ್ತಾ? 400 ರೂಪಾಯಿ, 500 ರೂಪಾಯಿ. ಇದೆಲ್ಲ ನಾನು ಹೇಳ್ತಿರೋ ಅದೆಲ್ಲ ಲೋ ಕಾಸ್ಟು. ಇನ್ನು 1 lakh rupees, 40,000, 50K ಎಲ್ಲ ಕೋರ್ಸು ಇದೆ. ನಿಮ್ಮ ಶಕ್ತಿಗೆ ತಕ್ಕನಾಗಿ ಮಾಡ್ಕೊಬೋದು. ಇಲ್ಲಿ ಯಾವುದೇ ಕೋರ್ಸ್ ಲಾಸ್ಟಲ್ಲಿ ಇದೆಯಲ್ಲ ISC 2 ಅಂತ, ಸೊ ಆ ಕೋರ್ಸ್ಗಳು ಇದೆ. ನೆಕ್ಸ್ಟ್ ಪ್ಲೀಸ್ ಇವತ್ತೇ ಸಾಯಂಕಾಲ skillsindia.hub ರಿಜಿಸ್ಟರ್ ಮಾಡ್ಕೊಳ್ಳಿ. ವೆರಿ ಗುಡ್, ಥ್ಯಾಂಕ್ಸ್ ಟು ಅವರ್ ಸೆಂಟ್ರಲ್ ಗೌರ್ಮೆಂಟ್. ಒಳ್ಳೆ ವೆಬ್ಸೈಟ್ ಇದು, ಮೆಟೀರಿಯಲ್ ಕೊಡ್ತೀನಿ. ಇದು ಅಲ್ಲಿ ಹೋಗ್ಬಿಟ್ಟು ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿದ್ದ ಕೋರ್ಸ್ಗಳು ಅಗ್ರಿಕಲ್ಚರ್, ಇರಿಗೇಷನ್, ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಾನಿಕ್ಸ್, ಆಲ್ ಡೊಮೈನ್ ಫ್ರೀ ಕೋರ್ಸಸ್ ಆ್ಯಂಡ್ ಸಮ್ ಆರ್ ಪೇಯ್ಡ್ ಕೋರ್ಸಸ್ ಇದೆ. ಕ್ಲಿಯರ್? ಇಲ್ಲ ಕರ್ನಾಟಕದಲ್ಲಿ ರಾಜಾಜಿನಗರಲ್ಲಿ MSME ಅಂತಿದೆ, ಯಾರು ನೋಡಿದ್ದೀರಾ? MSME ಆಫೀಸು ಅವರು ತಿಂಗಳಿಗೊಂದ್ಸಲಿ ಕೋರ್ಸ್ ಕಂಡಕ್ಟ್ ಮಾಡ್ತಾರೆ. 2000 rupees, 1000 rupees ವಿತ್ ಸರ್ಟಿಫಿಕೇಷನ್ ಕೊಡ್ತಾರೆ. 2 ದಿನ ಊಟ ಕೊಟ್ಟು, ಕಂಪ್ಲೀಟ್ ಪ್ಯಾಕೇಜ್ ಟ್ರೈನಿಂಗ್, ಮೆಟೀರಿಯಲ್ ಕೊಟ್ಟು, ಫ್ರೀ ಲೈಕ್ ಗುಡ್ ಸರ್ಟಿಫಿಕೇಷನ್ಸ್ ಕೊಡ್ತಾರೆ. ಅಂಥದ್ದೆಲ್ಲ ಅಚೀವ್ ಮಾಡ್ಕೊಳ್ಳಿ. ದೆನ್ ಯು ರಿಜಿಸ್ಟರ್ ಫಾರ್ ಆಲ್ ದಿಸ್ ಒನ್. ಮೈಕ್ರೋಸಾಫ್ಟ್ ಸರ್ಟಿಫಿಕೇಟ್ ಫ್ರೀ ಇದೆ ಇವತ್ತು. ಸರ್ಟಿಫಿಕೇಟ್ ವಿ ಹ್ಯಾವ್ ಅವರ್ ಓನ್. ನಮ್ಮ ಕಮ್ಯುನಿಟಿಲೇ ಕೆಲವರು ಕ್ವಾಲಿಸಲ್ಲಿ ಕೆಲಸ ಮಾಡ್ತಿರೋರು ಇದ್ದಾರೆ, ಕ್ವಾಲ್ಕಮಲ್ಲಿ ಮಾಡ್ತಿರೋರು ಇದ್ದಾರೆ. ಜಸ್ಟ್ ರಿಜಿಸ್ಟರ್ ಆಗಿ ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಫ್ರೀ ವೈಟ್ ಪೇಪರ್ಸ್ ಇರುತ್ತೆ, ಓದಿ ಸ್ಕಿಲ್ ಅಪ್ಗ್ರೇಡ್ ಮಾಡ್ಕೊಳ್ಳಿ. ದಟ್ಸ್ ಆಲ್ ಮೈ ರಿಕ್ವೆಸ್ಟ್. ಆಗತ್ತಲ್ವಾ? ಕಷ್ಟ ಏನಿಲ್ಲ ತಾನೆ? ಸುಮ್ಮನೆ ಯೂಟ್ಯೂಬಲ್ಲಿ ಅದ್ಯಾವುದು ಇನ್ಸ್ಟಾಗ್ರಾಮ್, ನಾನು ಯಾವುದೋ ಅಕೌಂಟಲ್ಲೂ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಸೋಷಿಯಲ್ ಮೀಡಿಯಾ, ಓನ್ಲಿ ಲಿಂಕ್ಡ್ಇನ್. ಅದು ಜಾಬ್ ಅಷ್ಟೇ. ಕ್ಲಿಯರಾ? ಇನ್ಸ್ಟಾಗ್ರಾಮ್ನಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡಿ. ಗೋ ಥ್ರೂ ಆಲ್ ದೀಸ್ ಫ್ರೀ ಕೋರ್ಸಸ್, ಅಪ್ಗ್ರೇಡ್ ಯುವರ್ ಸೆಲ್ಫ್, ದೆನ್ ಯು ಕ್ಯಾನ್ ಬಿಕಮ್ ಎ ಗುಡ್ ಆಂಟ್ರಪ್ರಿನರ್ ಆರ್ ಎ ಪ್ರೊಫೆಷನಲ್. ಎನಿ ಅದರ್ ಪಾಯಿಂಟ್ಸ್, ಕ್ವಶನ್ಸ್ ಇದೆಯಾ? ಇದಾದಮೇಲೆ ಒಂದಿಷ್ಟು 120 ಅಬ್ರಿವೇಷನ್ಸ್ ಇದೆ ಅಂತ ಹೇಳಿದ್ದೆ, ಅದನ್ನು ನಾನು PDF ಫಾರ್ಮೆಟಲ್ಲಿ ಕಳಿಸ್ತೀನಿ. ಗೋ ಥ್ರೂ ದ್ಯಾಟ್. ದಿಸ್ ಮೆಟೀರಿಯಲ್ ಈಸ್ ಆಲ್ಸೋ ವಿಲ್ ಬಿ ಗಿವನ್. PowerPoint ಟು PDF ಇದೆ, ಓದಿ. ಬಿಫೋರ್ ಇಂಟರ್ವ್ಯೂ ಜಸ್ಟ್ ನಂಬರ್ ಎನಿ ವಿಷಯಸ್ ಹೇಳಿ. ನನ್ನ ಕೈಲಾಗಿದ್ದ ಪ್ರಯತ್ನ, ಹೌ ಟು ಪ್ರಿಪೇರ್ ಯುವರ್ ಫಸ್ಟ್ ರೌಂಡ್, ಐ ವಿಲ್ ಹೆಲ್ಪ್ ಯು. ಎನಿ ಅದರ್ ಡೌಟ್ಸ್? ಇಲ್ಲ ಅಂದರೆ ಥ್ಯಾಂಕ್ ಯು. ಊಟ ಆದ್ಮೇಲೆ ಸೆಷನ್ ಸಾಮಾನ್ಯವಾಗಿ ಆಕಳಿಕೆ ಬರೋದು ಸಹಜವೇ. ನಮ್ಗೆಲ್ಲ ನಿದ್ರೆ ಬರ್ತದೆ, ನಿಮ್ಗೆ ಸ್ವಲ್ಪ ಆಕಳಿಕೆ ಬರ್ತದೆ. ಆದರೂ ಕೂಡ ತಡ್ಕೊಂಡು, ಯಾಕಂದರೆ ನಾನು ಮೊದಲೇ ಹೇಳ್ದಂಗೆ ನಿಮ್ಮನ್ನು ಇವತ್ತು ಫೈನಲ್ ಮ್ಯಾಚಿಗೆ ಬಿಡಬೇಕಲ್ಲ, ಹಾಗಾಗಿ 4 ಗಂಟೆ ಮೇಲೆ ನೀವು ಕೂಡ ನನ್ನ ಮಾತು ಕೇಳೋದಿಲ್ಲ. ಬೇಗ ಮಾಡಬೇಕಾದಂಥ ಅನಿವಾರ್ಯತೆ ಮತ್ತು ಒತ್ತಡ ನಮಗೂ ಕೂಡ ಇದೆ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಬೆಳಿಗ್ಗೆಯಿಂದ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಒಂದೊಂದು ಮೆಟ್ಲು ಹೊತ್ತಿ ಬಂದಿದ್ದೇವೆ. ಬೆಳಗ್ಗೆ ಕರಿಯರ್ ಕೌನ್ಸಿಲಿಂಗ್ ಆಯಿತು, ಸ್ಕಿಲ್ ಡೆವಲಪ್ಮೆಂಟ್ ಆಯಿತು, ಈಗ ಇಂಟರ್ವ್ಯೂಗೆ ಬಂದಿದ್ದೀರಿ ನೀವು ಅಲ್ವಾ? ಇಂಟರ್ವ್ಯೂ, ಹೌ ಟು ಫೇಸ್ ದ ಇಂಟರ್ವ್ಯೂ ಅಂತ ಬಂದಿದ್ದೀರಿ. ಈಗ ನೆಕ್ಸ್ಟ್ ಒಂದು ಸ್ಟೆಪ್, ಈಗ ಬರೀ ಒಂದು ಕ್ವಿಕ್ ಚಾಟ್, ಇಮಿಡಿಯೇಟಾಗಿ ಒಂದು 5 ನಿಮಿಷ ನಿಮಗೆ
ಹೇಳ್ಬಿಡ್ತೀನಿ. ನೀವು ಇಷ್ಟನ್ನೆಲ್ಲ ಹಿಡ್ಕೊಂಡು ಬಂದಿದ್ರಲ್ಲ, ಈಗ ನೇರವಾಗಿ ಒಂದು MNC ಕಂಪನಿಯಲ್ಲಿ ತಾವು ಜಾಬ್ ತಗೊಳ್ಬೇಕಾದ್ರೆ ಏನು ನಮ್ಮ ಸಮುದಾಯದಿಂದ ಅನುಕೂಲ ಇದೆ ಅನ್ನೋದ್ರ ಬಗ್ಗೆ ಒಂದು 5 ನಿಮಿಷ ಮಾತಾಡ್ತಾರೆ. ನಮ್ಮ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಆಗಮಿಸಿದ್ದಾರೆ ವಿಘ್ನೇಶ್ವರ ಉಪ್ಪುಂದ. ಇವರು ನ್ಯೂ ಜಾಬ್ ಸೊಲ್ಯೂಷನ್ಸ್ ಅಂತಕ್ಕಂಥ ಒಂದು ಸಣ್ಣ ಸಂಸ್ಥೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಸುಮಾರು 10 ಜನ ಕೆಲಸಗಾರರು ಇವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರು HR ರಿಕ್ರೂಟರ್ ಆಗಿ ಇವರು ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಸುಮಾರು 30ಕ್ಕೂ ಹೆಚ್ಚು MNC ಕಂಪನಿಗಳಿಗೆ ತಮಗೆ ಕೆಲಸವನ್ನು ಕೊಡಿಸುವಲ್ಲಿ ತಾವು ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋ ವಿಚಾರದ ಬಗ್ಗೆ ಹೀಸ್ ಎ ಮೆಂಟರ್ ಫಾರ್ ಜಾಬ್ ಸೀಕರ್ಸ್. ಅವರ ಮಾತಿಗೆ ಕಿವಿಯಾಗೋಣ. MNCಯಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳುವುದು ಹೇಗೆ? ಪ್ರೀತಿಯಿಂದ ನಾನು ವಿಘ್ನೇಶ್ವರ್ ಉಪ್ಪುಂದ ಇವರನ್ನ ವೇದಿಕೆ ಮೇಲ್ಭಾಗಕ್ಕೆ ಕರೆಯುವುದರ ಮೊದಲು ನಮ್ಮ ಈ 2ನೇ ಸೆಷನ್ನ ಸಂಪನ್ಮೂಲ ವ್ಯಕ್ತಿಯಾದಂಥ ಕುಮಾರ್ ಸರ್ ಅವರಿಗೆ ದಯವಿಟ್ಟು ಒಂದು ಸ್ಮರಣಿಕೆಯನ್ನು ಇವತ್ತಿನ ಕಾರ್ಯಕ್ರಮ ಆಯೋಜಕರು ನಮ್ಮ ಸಂಸ್ಥೆ ಕೊಡಬೇಕು. ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬನ್ನಿ. ಕುಮಾರ್ GS ದಯವಿಟ್ಟು ಬನ್ನಿ. ಇಡೀ ಕಾರ್ಯಕ್ರಮದ ಆಯೋಜಕರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಒಂದೊಳ್ಳೆಯ ಇನ್ಫಾರ್ಮೇಶನ್ಸ್ ಅನ್ನ, ಮಾಹಿತಿಗಳನ್ನು ವಿದ್ಯಾರ್ಥಿಗಳ ಜೊತೆ ಹಂಚಿಕೊಂಡಂತ ನಮ್ಮ ಹೆಮ್ಮೆಯ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ GS ಕುಮಾರ್ ಇವರಿಗೆ ನಮ್ಮ ಪ್ರೀತಿಪೂರ್ವಕ ಕಾಣಿಕೆಯನ್ನು ಅವರಿಗೆ ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು ಕುಮಾರ್ ಸರ್. ವಿದ್ಯಾರ್ಥಿಗಳಿಗೆ ಇಷ್ಟನ್ನೇ ಹೇಳಬಲ್ಲೆ, ಈ ಬಗ್ಗೆ ಏನಾದರೂ ತಮಗೆ ಸಂದೇಹಗಳಿದ್ರೆ ಕುಮಾರ್ GS ತೆಗೆದುಕೊಂಡಂತ ಏನು ಟಾಪಿಕ್ ಇದೆ, ಯಾವುದೇ ಸಂದೇಹ ಇದ್ರೆ 24x7 ನೀವು ನಮ್ಮ ಸಂಘದ ಯಾವುದೇ ಪದಾಧಿಕಾರಿಗಳ ಜೊತೆ ಅಥವಾ ಡೈರೆಕ್ಟ್ ಆಗಿ GS ಕುಮಾರ್ ಜೊತೆ ತಾವು ಮಾತನಾಡಬಹುದು, ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಪ್ರೀತಿಯಿಂದ ವಿಘ್ನೇಶ್ವರ ಉಪ್ಪುಂದ ಇವರನ್ನ ಮೇಲ್ಭಾಗಕ್ಕೆ ಕರೆದುಕೊಳ್ತಾ ಇದ್ದೇನೆ. ನಮಸ್ಕಾರ ಎಲ್ರಿಗೂ. ಸೊ ಸರ್ ಆವಾಗಲೇ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ವಿಘ್ನೇಶ್ವರ ಉಪ್ಪುಂದ ಅಂತ. ಓಕೆ, ಸೊ ನಾನು ಒಂದು ಅಂತಾರಾಷ್ಟ್ರೀಯ ಕಂಪನಿಯಲ್ಲಿ ವರ್ಕ್ ಮಾಡ್ಕೊತ ಈ ಸಂಸ್ಥೆಯನ್ನು ಸಣ್ಣದಾಗಿ ಕಟ್ಟಿದ್ದೀನಿ. ಸೊ 2018ರಲ್ಲಿ ಈ ಸಂಸ್ಥೆಗೆ ಒಬ್ಬನೆಯಿಂದ ಸ್ಟಾರ್ಟ್ ಮಾಡಿ ಓಕೆ ಇವತ್ತು 8 ವರ್ಷ ಆಯಿತು. ಸೊ ಆಲ್ಮೋಸ್ಟ್ 10ಕ್ಕೂ ಹೆಚ್ಚು HR ರಿಕ್ರೂಟರ್ಸ್ ಮತ್ತು ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಈ ಉದ್ಯೋಗಿಗಳನ್ನ ಇಟ್ಕೊಂಡು ಸೊ ಈ ಆರ್ಗನೈಜೇಷನ್ ನಡೆಸ್ತಾ ಇದ್ದೀನಿ. ಸೇಮ್ ಟೈಮ್ ಲೈಕ್ ಈ ಟೆಕ್ನಾಲಜಿ ಯುಗದಲ್ಲಿ ಓಕೆ ಸೊ ನಾವು ಕಾಂಪೀಟ್ ಮಾಡಬೇಕಂತ ಹೇಳಿದ್ರೆ ಸೊ ವಿ ಹ್ಯಾವ್ ಟು ಗೋ ವಿತ್ ದ ಲೈಕ್ ಸೋಷಿಯಲ್ ಮೀಡಿಯಾ ಆ್ಯಸ್ ವೆಲ್ ಆ್ಯಸ್ ಲೈಕ್ ಅಪ್ಲಿಕೇಶನ್ಸ್. ಓಕೆ, ಸೊ ನಾವು ಐ ಥಿಂಕ್ ಪೋಸ್ಟರ್ಸ್ ಓಕೆ ಯಾ ಸೊ ಲೈಕ್ ವ್ಯೂ ಜಾಬ್ಸ್ ಅಂತ ಹೇಳಿ. ಸೊ ಆ್ಯಕ್ಚುಲಿ ವಿ ಆರ್ ಹಿಯರ್ ಟು ಹೆಲ್ಪ್ ಜಾಬ್ ಸೀಕರ್ಸ್. ಓಕೆ, ನಾವು ಮೇಜರ್ಲಿ ಜಾಬ್ ಸೀಕರ್ಸ್ಗೆ ಮತ್ತು ಹೂ ವಾಂಟ್ ಟು ಚೇಂಜ್ ದ ಪ್ರೊಫೆಷನ್. ಓಕೆ, ಸೊ ಲೈಕ್ ಒಂದು ಚೇಂಜ್ ಇನ್ ದ ರೋಲು ಅಥವಾ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಹೋಗೋದಕ್ಕೆ ಯಾವುದೇ ರೀತಿಯಾದ ಸಪೋರ್ಟ್ ಬೇಕಿದ್ದರೆ ಸೊ ನಾವು ನಮ್ಮ ಕಂಪನಿಯಿಂದ ಮಾಡ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ನಾನು ಪ್ರಿಪೇರ್ ಆಗಿ ಬಂದಿರಲಿಲ್ಲ, ದಯವಿಟ್ಟು ಕ್ಷಮಿಸಿ. ಓಕೆ, ನಾನು ಯಾವುದೇ ರಿಸೋರ್ಸ್ ಪರ್ಸನ್ ಅಲ್ಲ, ಜಸ್ಟ್ ಒಂದಿಷ್ಟು ಸಮಾಜಮುಖಿಯಾದ ಕೆಲಸ ಮಾಡ್ಕೊಂತ ಸೊ ಇದನ್ನು ಸ್ಟಾರ್ಟ್ ಮಾಡಿರೋ ಮೇಯ್ನ್ ಇಂಟೆನ್ಷನ್. ಸೊ ಕುಮಾರ್ ಸರ್ ಆವಾಗಲೇ ಒಂದು ಮೆನ್ಷನ್ ಮಾಡಿದ್ರು. ಸೊ ಯಾವುದೋ ಒಂದು ಕನ್ಸಲ್ಟೆಂಟು ಫೋನ್ ಮಾಡಿಬಿಟ್ಟು ಸೊ 3000 ಪೇ ಮಾಡೋದಕ್ಕೆ ಇದು ಮಾಡಿದ್ರು ಅಂತ. ಸೊ ಹಿ ಹ್ಯಾಸ್ ಮೆನ್ಷನ್ ದ ಸೈಬರ್ ಸೆಕ್ಯೂರಿಟಿ ಥಿಂಗ್ಸ್. ಅದೇ ಥರ ಸೊ ಯಾವುದೋ ಒಂದು ನನ್ನ ಫ್ರೆಂಡ್ಗೆ ಸೊ ಸಿಮಿಲರ್ ಇಶ್ಯೂಸ್ ಆಗಿದ್ದು. ಸೊ ಒಂದು ಜಾಬ್ ಹುಡ್ಕೊಳ್ತಾ ಬೆಂಗಳೂರಿಗೆ ಬಂದವಾಗ ಸೊ ಅವ್ರಿಗೆ ಯಾವುದೋ ಕನ್ಸಲ್ಟೆನ್ಸಿ ಅವರು ಕರೆದ್ಬಿಟ್ಟು ಅಮೌಂಟ್ ಇಲ್ಲ ಅಂದರು ಬೇರೆಯವ್ರ ಹತ್ರ ಕೇಳಿಕೊಂಡು ಒಂದು 2500 ರೂಪಾಯಿನ ಪೇ ಮಾಡಿಸ್ಕೊಂಡು ಸೊ ಆವಾಗ ನಾನು ಅಲ್ಲಿ ಕಳಿಸಿರೋದು ನಾನಾಗಿದ್ದೆ. ಓಕೆನಾ, ಸೊ ಇಲ್ಲೊಂದು ಜಾಬ್ ಇದೆ ಅಲ್ಲಿ ಹೋಗುವಂತ. ಆದರೆ ನನ್ನ ಫೋನ್ ಅವೈಲಬಿಲಿಟಿ ಇರಲಿಲ್ಲ ಸೊ ಏನು ಮಾತಾಡೋದಕ್ಕೆ. ಸೊ ನಾನು ಫೋನ್ನ ಹೊರಗಡೆ ಇಟ್ಟು ಕೆಲಸ ಮಾಡೋಕ್ಕೆ ಒಳಗಡೆ ಹೋಗ್ತಾ ಇದ್ದೆ ನನ್ನ ಆಫೀಸಲ್ಲಿ ಆವಾಗ. ಸೊ ಅವರು ಅಲ್ಲಿ ಪೇ ಮಾಡಿಬಿಟ್ಟು ಬಂದುಬಿಟ್ಟಿದ್ದಾರೆ. ಸೊ ಅದು
ನನ್ನ ಈ ಸಂಸ್ಥೆ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಇದಾಗಿದ್ದು. ನಾನೊಂದು ಸಂಸ್ಥೆ ಕಟ್ಟಬೇಕು, ಆ ಸಂಸ್ಥೆಯಲ್ಲಿ ಯಾವುದೇ ರೀತಿಯಾದ ಚಾರ್ಜಸ್ ಕ್ಯಾಂಡಿಡೇಟ್ಗೆ ಒಂದು ಸಿಂಗಲ್ ರುಪಿನೂ ಚಾರ್ಜ್ ಮಾಡದೆ ಒಂದು ಕ್ಯಾಂಡಿಡೇಟ್ಗೆ ಕೆಲಸ ಕೊಡಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಸ್ಟಾರ್ಟ್ ಮಾಡಿ ಇವತ್ತು ಒಂದು 1000ಕ್ಕೂ ಹೆಚ್ಚು, ಆಲ್ಮೋಸ್ಟ್ 1500 ಅನ್ಬೋದು, ಅಷ್ಟೊಂದು ಜನಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದ ಕೆಲಸ ಆಗಿದೆ. ಸೊ ನಿಜಕ್ಕೂ ನನ್ಗೆ ಖುಷಿ ಆಗುತ್ತೆ ಇದು. ಓಕೆ, ಇವಾಗ ನಾವು ಒಂದು ಜಾಬ್ ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಇದು ಪ್ಲೇಸ್ಟೋರಲ್ಲಿ ಆದಷ್ಟು ಬೇಗ ಬರುತ್ತೆ. ಆದರೆ ಇವಾಗ ವೆಬ್ಸೈಟಲ್ಲಿ ನೀವು VUjobs.in ಅಂತ ಹೇಳಿ ಟೈಪ್ ಮಾಡಿದ್ರೆ ಸೊ ನಿಮಗೆ ಇದರ ವೆಬ್ಸೈಟ್ ಫುಲ್ ಸ್ಟ್ರಕ್ಚರ್ ನಿಮಗೆ ಕಾಣಿಸುತ್ತೆ. ಸೊ ಫುಲ್ ವಾಟ್ ವಿ ಆರ್ ಪ್ಲಾನಿಂಗ್ ಅಂತ ಹೇಳಿದ್ರೆ ಇದನ್ನ ವೆಬ್ಸೈಟಿಂದ ವೆಬ್ ಆ್ಯಪ್ ಆಗಿ ಕನ್ವರ್ಟ್ ಮಾಡ್ತಿದ್ದೀವಿ. ಪ್ಲೇಸ್ಟೋರಲ್ಲಿ ನಾವು ಆದಷ್ಟು ಬೇಗ ಬರ್ತೀವಿ. ಇದರಲ್ಲಿ ಆಲ್ಮೋಸ್ಟ್ 70-80ಕ್ಕೂ ಹೆಚ್ಚು ಎಂಪ್ಲಾಯರ್ಸ್ ಆಲ್ರೆಡಿ ಆನ್ಬೋರ್ಡ್ ಮಾಡ್ಕೊಂಡಿದ್ದಾರೆ. ಸೊ ಇನ್ನು ಆನ್ಬೋರ್ಡ್ ಆಗ್ತಾ ಇದ್ದಾರೆ. ಸೊ ಅದ್ರ ಜೊತೆ 100ಕ್ಕೂ ಹೆಚ್ಚು ಕಂಪನಿ ಜಾಬ್ಸ್ಗಳು ಇದರಲ್ಲಿ ಅಪ್ಡೇಟ್ ಆಗಿದೆ. ಓಕೆನಾ? ಸೊ ಆದಷ್ಟು ಬೇಗ ನಾವು ಇದನ್ನು ಜಾಸ್ತಿ ಎಂಪ್ಲಾಯರ್ಸ್ನ ಅಪ್ಡೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಒಂದು ಸರ್ಪ್ರೈಸಿಂಗ್ ಥಿಂಗ್ ಅಂತ ಹೇಳಿದ್ರೆ ಈ ಅಪ್ಲಿಕೇಶನ್ ಬಿಲ್ಡ್ ಮಾಡಿರುವಂತಹ ಒಂದು ಹುಡುಗನ ಏಜ್ನ ಗೆಸ್ ಮಾಡ್ಬೋದಾ ಯಾರಾದರೂ? 18. ನಾವು ಮುಂಚೆ ಲಿಮಿಟ್ ಆಗಿದ್ವಿ 18 ಎಲ್ಲ ಇದಕ್ಕೆ ಅಂತ. ಬಟ್ ಈ ಆ್ಯಪ್ನ ಬಿಲ್ಡ್ ಮಾಡಿರೋ ಹುಡುಗ 7ನೇ ಕ್ಲಾಸ್ ಹುಡುಗ, 11 ವರ್ಷ. ಓಕೆನಾ? ಸ್ವರೂಪ್ ಅಂತ ಧಾರವಾಡದವನು ಟಾಟಾ AI ಸಮಿಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ನಂದೇ ರಿಲೇಟಿವ್ ಹುಡುಗ. ಮುಂದೊಂದು ದಿನ ಅವನ್ನ ಇದೇ ವೇದಿಕೆ ಕರ್ಕೊಬರ್ತೀನಿ. ಸೊ ಅವನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವನ ಕಡೆಯಿಂದ ಆದಷ್ಟು ನಿಮಗೆ ನಾಲೆಜ್ನ ಶೇರ್ ಮಾಡೋದಕ್ಕೆ ನಾನು ಅರೇಂಜ್ ಮಾಡೋಕ್ಕೆ ಕುಮಾರ್ ಸರ್ ಹತ್ರ ಮತ್ತು ಇವ್ರ ಹತ್ರ ಸಂತೋಷ್ ಸರ್ ಹತ್ರ ಎಲ್ಲ ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇದಿಷ್ಟು ನಮ್ದೊಂದು ಸಣ್ಣ ಸಂಸ್ಥೆಯಿಂದ ಒಂದಿಷ್ಟು ಉದ್ಯೋಗಾವಕಾಶ ಇದೆ. ಆ ಉದ್ಯೋಗಾವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಸೊ ಇದರಿಂದ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಷ್ಟೇ ಹೇಳ್ತಿರ್ತೀನಿ. ಥ್ಯಾಂಕ್ ಯು. ಒಂದಲ್ಲ ಒಂದು ಕಾರಣದಿಂದ ನನ್ನ ಸಮುದಾಯದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂತಹ ಟಿಪ್ಸ್ಗಳೇ ಬಹುಶಃ ಬೆಳಿಗ್ಗೆಯಿಂದ ಬರ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಇವರು ಕೊಟ್ಟಿರ್ತಕ್ಕಂಥದ್ದು www.VUjobs.in, ವಿಘ್ನೇಶ್ವರ ಉಪ್ಪಂದು ಅಂತ ನೆನ್ಪಿಟ್ಕೊಂಡ್ರೆ VUjobs.in ಅಲ್ಲಿ ಸರ್ಚ್ ಮಾಡ್ಬೋದು. ಮತ್ತು ಮುಂದಿನ ದಿನಗಳಲ್ಲಿ ಆ್ಯಪನ್ನು ಕೂಡ ತಗೊಳ್ಬೋದು. ನೀವು ಎದೆ ತಟ್ಟಿ ಹೇಳ್ಬೋದು, ನಾನು ಗಾಣಿಗ, ನನಗೇನಾದರೂ ಮಾಡಿಕೊಡಿ ಅಂತ. 100%. ನಿಮಗೆ ಅವರು ಕನೆಕ್ಟ್ ಆಗದೆ ಇದ್ರೆ ನಮ್ಮ ಸಂಘದ ಯಾವುದೇ ಪದಾಧಿಕಾರಿಗಳ ಹತ್ರ ಕೇಳಿ. ಇಲ್ಲಿ ಬಂದು ಎಲ್ಲ ಕೆಲಸ ಮಾಡ್ತಾ ಇದ್ದಾರಲ್ಲ, ಯಾಕೆ ಕೇಳಿದ್ರೆ ನನ್ನ ಸಮುದಾಯದ ಮಕ್ಕಳ ವಿದ್ಯಾರ್ಥಿಗಳ ಭವಿಷ್ಯ ಚೆನ್ನಾಗಾಗಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡು ಬಂದವರು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸಮುದಾಯನ ಬಿಟ್ಕೊಡುವಂಥ ಪ್ರಶ್ನೆ ಇರುವುದಿಲ್ಲ. ಆದ್ದರಿಂದ ತಾವು ಇದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾ, ಈಗ ಮುಂದಿನ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಎದುರುಗಡೆ ಇದ್ದಾರೆ ರಾಘವೇಂದ್ರ ಅವರು. ಬಹುತೇಕ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರೂ ಹೇಳ್ದಂಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಅಂದ್ಕೊಳ್ತಾ ಇರುವಾಗ ಒಬ್ಬ ವಿಜ್ಞಾನಿಯಾಗಿ ಈ ದೇಶಕ್ಕೆ ಯಾವ ರೀತಿಯ ಕೊಡುಗೆಯನ್ನು ಕೊಡಬಹುದು, ವಿಜ್ಞಾನಿ ಅನ್ನುವುದಕ್ಕೆ ಅಂದರೆ ಸೈಂಟಿಸ್ಟ್ಗೆ ಯಾವ ರೀತಿಯ ಅವಕಾಶಗಳು ಈಗ ದೊರೀತಾ ಇದೆ, ಯಾವ ರೀತಿ ಅದು ವರ್ಕೌಟ್ ಆಗುತ್ತೆ, ಅದಕ್ಕೆ ಏನು ಅರ್ಹತೆಗಳು ತಮಗೆ ಬೇಕು ಅನ್ನೋದ್ರ ಬಗ್ಗೆ PPTಯನ್ನು ಕೊಡಲಿಕ್ಕಿದ್ದಾರೆ ಮಿಸ್ಟರ್ ರಾಘವೇಂದ್ರ ಅವರು. ಇವರು ತಮ್ಮ BE RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಿನಲ್ಲಿ ಮಾಡ್ತಾರೆ. ತದನಂತರ ಮಾಸ್ಟರನ್ನು UVCE ಅಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ತಾರೆ, ME ಆಗುತ್ತೆ. ತದನಂತರ ಈಗ ಪ್ರಸ್ತುತ CSIR ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಬೆಂಗಳೂರು ಪ್ರತಿಷ್ಠಿತ NAL ಅಲ್ಲಿ ಸೈಂಟಿಸ್ಟ್ ಆಗಿ, ವಿಜ್ಞಾನಿಯಾಗಿ, ಸೀನಿಯರ್ ಪ್ರಿನ್ಸಿಪಾಲ್ ಸೈಂಟಿಸ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏರೋಸ್ಪೇಸ್ ಇಂಜಿನಿಯರಿಂಗ್ ಮತ್ತು ಏರ್ಕ್ರಾಫ್ಟ್ ಡಿಸೈನ್ನಲ್ಲಿ ಸ್ಪೆಷಲೈಸ್ಡ್ ಸ್ಕಿಲ್ಡ್ ಆಗಿರ್ತಾರೆ ಇವರು. ಸುಮಾರು 22 ವರ್ಷಗಳ ಅನುಭವವನ್ನು ಈ ಏರೋಸ್ಪೇಸ್ನಲ್ಲಿ ಅವರು ಹೊಂದಿದ್ದಾರೆ. ಈ NAL ಅಥವಾ ಏರೋಸ್ಪೇಸ್ನಲ್ಲಿ ಯಾವ ರೀತಿ ಕರಿಯರ್ ಅಪರ್ಚುನಿಟೀಸ್ ಇದೆ ಅನ್ನುವಂಥದ್ದನ್ನು, ಏರೋಸ್ಪೇಸ್ ಇಂಜಿನಿಯರಿಂಗ್ ಪ್ರಸ್ತುತ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಮ ಎದುರುಗಡೆ ಪ್ರೆಸೆಂಟ್ ಮಾಡಲಿಕ್ಕಿದ್ದಾರೆ ರಾಘವೇಂದ್ರ ಸರ್. ದಯವಿಟ್ಟು ರಾಘವೇಂದ್ರ ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲೆ ಆಹ್ವಾನಿಸಿಕೊಳ್ತೇನೆ.
ದಯವಿಟ್ಟು ಅಧ್ಯಕ್ಷರಂತ ಲಕ್ಷ್ಮಣ್ ಅವರು, ನಮ್ಮ ಶಾರದಾ ಸಮಿತಿಯ ಸಂಚಾಲಕರಾದಂಥ ಸಂತೋಷ್ ಕೊಡಿಯವರು ಪುಷ್ಪವನ್ನು ನೀಡುವುದರ ಮೂಲಕ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಕೊಳ್ಬೇಕು. ಏರೋಸ್ಪೇಸ್ ಇಂಜಿನಿಯರಿಂಗಲ್ಲಿ ಯಾವ ರೀತಿ ತಾವು ಅದರಲ್ಲಿ ಕೆಲಸ ಮಾಡ್ಬೋದು, ಯಾವ ರೀತಿ ಅವಕಾಶಗಳು ತಮಗಿದೆ ಅನ್ನೋದನ್ನು ವಿವರಿಸಲಿಕ್ಕಿದ್ದಾರೆ ರಾಘವೇಂದ್ರ ಸರ್ ಅವರು. ಈ ಕಾರ್ಯಕ್ರಮ ಒಂದು 20 ನಿಮಿಷ ತಗೊಳ್ತದೆ. ಆಮೇಲೆ ನೇರವಾಗಿ ಸಮಾರೋಪ ಸಮಾರಂಭ ಇರ್ತದೆ. ಗಿಫ್ಟ್ ಡಿಸ್ಟ್ರಿಬ್ಯೂಷನ್, ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಇರ್ತದೆ. ಮತ್ತು ಹಿರಿಯರೊಂದಿಗೆ ಸಂವಾದ ಇರ್ತದೆ. ಸಾಧಕರ ಜೊತೆ ಸಂವಾದ, ಅದು ಕೊನೆಯ ಕಾರ್ಯಕ್ರಮ, ಸಾಧಕರ ಜೊತೆ ಸಂವಾದ. ಹಲೋ, ಕನೆಕ್ಟ್ ಆಗಿದೆ. ಗುಡ್ ಆಫ್ಟರ್ನೂನ್. ಎಲ್ಲ ಗಣ್ಯರಿಗೂ, ಮಕ್ಕಳಿಗೋಸ್ಕರ ಯಾವಾಗಲೂ ಎಲ್ಲ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇರುವಂಥ ಎಲ್ಲ ಪೇರೆಂಟ್ಸ್ಗೂ, ಒಂದು ಅದ್ಭುತವಾದ ಇನಿಷಿಯೇಟಿವ್ ತಗೊಂಡಿರುವ ಕಮಿಟಿ ಮೆಂಬರ್ಸ್ಗೂ, ಮತ್ತು ಇವತ್ತಿನ ಫೋಕಸ್ ಸ್ಟೂಡೆಂಟ್ಸ್, ಗ್ರ್ಯಾಜುಯೇಟ್ಸ್, ಅಂಡರ್ ಗ್ರ್ಯಾಜುಯೇಟ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ಇನ್ನೊಮ್ಮೆ ವಾರ್ಮ್ ವೆಲ್ಕಮ್. ಕೇಳಿಸ್ತಾ ಇದೆಯಲ್ಲ? ಇದೆ ಅಲ್ಲ? ನನ್ನ ಕಡೆಯಿಂದ ಇನ್ನೊಮ್ಮೆ ವಾರ್ಮ್ ವೆಲ್ಕಮ್. ಲಾಸ್ಟ್ ಲೈನಲ್ಲಿ ಇರೋರಿಗೆ ಕೇಳಿಸ್ತಾ ಇದೆಯಲ್ಲ? ಇದೊಂದು ಅದ್ಭುತವಾದ ಇನಿಷಿಯೇಟಿವ್. ನಮ್ಮ ಕಮ್ಯುನಿಟಿಯವರು ಯಾವಾಗಲೂ ಇದನ್ನು ಆಯೋಜಿಸಲಿಕ್ಕೆ ಪ್ರಯತ್ನ ಪಡಿ. ಇಂಡಸ್ಟ್ರಿ ಕಡೆಯಿಂದ ನಮ್ಮ ಸಪೋರ್ಟ್ ಏನು ಬೇಕು ನಿಮಗೆ ಯಾವಾಗಲೂ ಸಿಗುತ್ತೆ. ಇದನ್ನು ಏನು ಕೇಳ್ತಾ ಇದ್ದೀನಿ ಅಂದರೆ, ನಾನು ವರ್ಕ್ ಮಾಡ್ತಾ ಇರೋದು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬ್ರೇಟರೀಸಲ್ಲಿ. ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್. ನಾವು ತುಂಬ ಪ್ರೋಗ್ರಾಮ್ಸ್ ಮಕ್ಕಳಿಗೋಸ್ಕರ ಮಾಡ್ತೀವಿ. ಒಂದು ಸ್ಟೂಡೆಂಟ್ ಸೈಂಟಿಸ್ಟ್ ಕನೆಕ್ಟ್ ಪ್ರೋಗ್ರಾಮ್ ಅಂತ ಇರುತ್ತೆ. ನಿಮ್ಗೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಇದು. ಇನ್ನೊಂದಿಷ್ಟು ಪ್ರೋಗ್ರಾಮ್ಸ್ ಇರುತ್ತೆ, ಓಪನ್ ಡೇ ಅಂತ IIScಯಲ್ಲೂ ಇರುತ್ತೆ, ನಮ್ಮಲ್ಲೂ ಇರುತ್ತೆ. ನಾನು ಎಷ್ಟೊಂದು ಜನಕ್ಕೆ ನನಗೆ ಗೊತ್ತಿರೋ ಸ್ಟೂಡೆಂಟ್ಸಿಗೆ ಕಳಿಸ್ತೀನಿ, ಅವರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟು ತೋರಿಸೋದಿಲ್ಲ. ಇದು ಹೇಗಾಗುತ್ತೆ ಅಂದರೆ, ಕೆಲವೊಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ಸ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಮಕ್ಕಳಿಗೆ ಇಂಟ್ರೆಸ್ಟ್ ಇರಲ್ಲ. ಮಕ್ಕಳಿಗೆ ಇಂಟ್ರೆಸ್ಟ್ ಇರೋ ಕಡೆ ಪ್ರಿನ್ಸಿಪಲ್ಸಿಗೆ ಇಂಟ್ರೆಸ್ಟ್ ಇರಲ್ಲ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ನಾವು ಎಷ್ಟೊಂದು ನಮ್ಮ ಕಲೀಗ್ಸ್ಗೆ ಹೋಗ್ಬಿಟ್ಟು ನಿಮ್ಮ ಮಕ್ಕಳನ್ನ ಕಳಿಸಿ ಅಂದರೆ ಅವ್ರು ಕಳಿಸೋದೇ ಇಲ್ಲ, ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತಾರೆ. ಸೊ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ಸ್ಕೂಲ್, ಕಾಲೇಜ್ ಇವ್ರು ಎಲ್ಲರೂ ಇಂಡಸ್ಟ್ರಿ ಜೊತೆ ಹೆಚ್ಚಿಗೆ ಲಿಂಕ್ ಇಟ್ಕೋಬೇಕು. ಆವಾಗ ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿರುತ್ತೆ. 30% ಇರಲಿ, ಎಷ್ಟು ಜಾಬ್ ರಿಡಕ್ಷನ್ ಆಗಲಿ, ನಿಮಗೆ ಸ್ಕಿಲ್ ಇದ್ದರೆ ನೀವು ಯಾವಾಗಲೂ ಸರ್ವೈವ್ ಆಗ್ಬೋದು. ಇಟ್ಸ್ ಮೈ ಗ್ರೇಟ್ ಪ್ರಿವಿಲೇಜ್ ಟು ಟಾಕ್ ಟು ದ ಫ್ಯೂಚರ್ ಆಫ್ ಅವರ್ ಕಮ್ಯುನಿಟಿ, ದಟ್ ಈಸ್ ಅವರ್ ಸ್ಟೂಡೆಂಟ್ಸ್. ಮುಂದೊಂದು ದಿನ ಒಂದು 20 ವರ್ಷ ಬಿಟ್ಟರೆ ಇಲ್ಲೆಲ್ಲ ನೀವೇ ಇರ್ತೀರ. ಯು ಕ್ಯಾನ್ ಬಿಕಮ್ CEO ಆಫ್ ದ ಕಂಪ್ನಿ ಅಥವಾ ಡೈರೆಕ್ಟರ್ ಆಫ್ ಎನಿ ನ್ಯಾಷನಲ್ ಲ್ಯಾಬ್, ವಾಟ್ ನಾಟ್. ಊಟ ಆದಮೇಲೆ ಯಾಕೋ ಎಲ್ಲ ಸ್ವಲ್ಪ ಸೈಲೆಂಟಾಗಿದ್ದಂಗೆ ಅನಿಸ್ತಿದ್ದೀರಾ. ಐ ವಿಲ್ ಗಿವ್ ಎ ಸ್ಮಾಲ್ ಟಾಸ್ಕ್. ಎಲ್ಲರೂ ಸ್ಟೂಡೆಂಟ್ಸ್, ಓನ್ಲಿ ಸ್ಟೂಡೆಂಟ್ಸ್, ಎಲ್ಲರೂ ನಿಮ್ಮ ಲೆಫ್ಟ್ ಹ್ಯಾಂಡನ್ನು ರೈಸ್ ಮಾಡಿ.
ಈಗ ನಿಮ್ಮ ರೈಟ್ ಹ್ಯಾಂಡನ್ನು ರೈಸ್ ಮಾಡಿ. ಸ್ಟಾರ್ಟ್ ಟ್ಯಾಪಿಂಗ್ ಯುವರ್ ಬ್ಯಾಕ್. Good, you have made a right decision to come here. At least you would have learned 1 point today. At least you would have learned thousands of points. Okay, let me come to the topic. ತುಂಬ ಮಳೆ ಬಂದ ಮೇಲೆ ಹನಿ ಬೀಳುತ್ತಂತೆ. ಬೆಳಿಗ್ಗೆ ಸ್ಪೀಕರ್ಸ್ ಎಲ್ಲ ನೋಡಿದರೆ ನನಗೆ ತಲೆ ಕೆಡ್ತಾ ಇತ್ತು ಕೂತ್ಕೊಂಡು, ಏನಪ್ಪ ಮಾತಾಡೋದು ಅಂತ. ಅಷ್ಟು ಸೂಪರಾಗಿ ಮಾತಾಡಿದ್ದಾರೆ. ಅವ್ರ ಸ್ಟೇಜ್ ಪ್ರೆಸೆನ್ಸ್ ತುಂಬಾ ಅದ್ಭುತವಾಗಿತ್ತು. ನನ್ನ ಹತ್ರ ಅಷ್ಟು ಇದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. Somebody is exercising well, sleeping well. ಅವ್ರಿಗೊಂದು ಇಂಟೆಂಟ್ ಇರುತ್ತೆ, ನಾನೊಂದು 5 kg ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅಂತ. ಆಗತ್ತಾ? ನಿಮ್ಗನ್ಸುತ್ತೆ ಇದು ಆಗತ್ತಾ ಅಂತ? ನನಗನ್ಸುತ್ತೆ ಡೌಟ್ ಅಂತ. ಯಾಕೆ ಅಂದರೆ, ನಂಬರ್ 1, ಅವರು ಎಕ್ಸಸೈಸ್ ಮಾಡ್ತಾ ಇರೋ ರೀತಿ ಆರ್ಗನೈಸ್ಡ್ ಆಗಿದೆಯಾ ಇಲ್ವಾ. ನಂಬರ್ 2, ಅವ್ರ ಸ್ಲೀಪಿಂಗ್ ಕ್ವಾಲಿಟಿ ಸ್ಲೀಪ್ ಇದೆಯಾ ಇಲ್ವಾ. ಹೇಳ್ತಾ ಇದ್ದೀನಿ ಅಂತಂದರೆ, the quality learning ತುಂಬಾನೇ ಇಂಪಾರ್ಟೆಂಟು. Hope I am making sense to you. Structured reading approach. I am coming to this point. ನೀವು ಹೇಗೆ ಓದ್ತಾ ಇದ್ದೀರಾ ಬೇಕು, ಇನ್ಫಾರ್ಮೇಷನ್ ರಿಲೇಟೆಡ್ ಏನು ಬೇಕು ಅದೆಲ್ಲ ಕವರ್ ಆಗುತ್ತೆ. ಮೋಸ್ಟ್ಲಿ ಸಿಲೆಬಸ್ ಓರಿಯೆಂಟೆಡ್. ಏನಿಲ್ಲ, ನಾಳೆ ಇಂಟರ್ನಲ್ಸ್ ಇದ್ದರೆ ಇವತ್ತು ಓದ್ಕೊಂಡು ಹೊರಟೋಗ್ಬಿಡ್ಬೋದು. ಆ್ಯಂಡ್ ಯು ಕ್ಯಾನ್ ಸ್ಕೋರ್ ಔಟ್ ಆಫ್ ಔಟ್. ಮೇ ಬಿ ನಾನು ಅದನ್ನೇ ಮಾಡಿದ್ದೀನಿ ಅನಿಸುತ್ತೆ ನನ್ನ ಇಂಜಿನಿಯರಿಂಗಲ್ಲಿ. ದೋ ಐ ಆಮ್ ಫ್ರಮ್ RV ಕಾಲೇಜ್, ವಿ ಆಲ್ ಡನ್ ದ ಸೇಮ್ ಥಿಂಗ್, ಓವರ್ ನೈಟ್ ಔಟ್. ಇದರಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಸರ್ಫೇಸ್ ಲೆವೆಲ್ ನಾಲೆಜ್ ಮಾತ್ರ ಸಿಗುತ್ತೆ. ಯಾಕೆ ಸರ್ಫೇಸ್ ಲೆವೆಲ್ ನಾಲೆಜ್ ಸಿಗುತ್ತೆ ಅಂದರೆ, ಆ ಸಬ್ಜೆಕ್ಟ್ ಬರ್ದಿರೋ ಇಂಟೆಂಟೇ ಅಷ್ಟಿರುತ್ತೆ. ಯಾಕೆ ನಿಮಗೆ ಎಕ್ಸಾಮಿನೇಷನ್ ಆದಮೇಲೆ ಮೋಸ್ಟ್ ಆಫ್ ದ ಟೈಮ್ ವಿಲ್ ಫಾರ್ಗೆಟ್ ಟಾಪಿಕ್ಸ್. ಯಾಕೆ ಅಂದರೆ, ಯು ಆರ್ ಫೇಲ್ಡ್ ಟು ಅಂಡರ್ಸ್ಟ್ಯಾಂಡ್ ದ ಫಿಸಿಕಲ್ ಸಿಗ್ನಿಫಿಕೆನ್ಸ್. Lack of in-depth understanding. It is more on information, not on the application. ನೀವು PUC ವಿದ್ಯಾರ್ಥಿಗಳನ್ನು ನೋಡ್ಬೋದು, ಎಸ್ಪೆಷಲಿ ಬ್ಯಾಂಗ್ಳೂರವ್ರಿಗೆ ಇದು ಸೂಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. PUC ಮಾರ್ಕ್ಸ್ ನೋಡಿದರೆ 97%, 98% ಇರುತ್ತೆ. ಅದೇ CET, ಮೇ ಬಿ ಲೆಟ್ ಅಸ್ ಸೇ CET is full information based. CET ಒಂದು 50% ಅಪ್ಲಿಕೇಶನ್ ಬೇಸ್ಡ್, JEE 100% ಅಪ್ಲಿಕೇಶನ್ ಬೇಸ್ಡ್. JEE ಸ್ಕೋರ್ ನೋಡಿದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಸ್ಟ್ರಗಲ್ ಮಾಡ್ತಾರೆ. ಐ ಹ್ಯಾವ್ ಸೀನ್ ದಿಸ್. ಹೋಪ್ ಯು ಆಲ್ ಅಗ್ರಿ. ಇದು ಏನಕ್ಕೆ ಆಗ್ತಾ ಇದೆ ಅಂತಂದರೆ, ಅಪ್ಲಿಕೇಶನ್ ಬೇಸಲ್ಲಿ ನೀವು ಓದ್ತಾ ಇಲ್ಲ. ನಿಮಗೆ ಒಂದು ಪ್ರಾಬ್ಲಮ್ದು ಫಿಸಿಕಲ್ ಸಿಗ್ನಿಫಿಕೆನ್ಸ್ ಏನು ಅನ್ನೋದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಫಿಸಿಕಲ್ ಸಿಗ್ನಿಫಿಕೆನ್ಸ್ ಅಂದರೆ ಏನು? ಸ್ವಲ್ಪ ರಿಯಲ್ ಲೈಫ್ಗೆ ಕನೆಕ್ಟ್ ಮಾಡುವಂಥದ್ದು. ಸಿ ಹೌ ಟು ಓವರ್ಕಮ್ ದಿಸ್. ಸಿ ಒಂದು ರೆಫರೆನ್ಸ್ ಬುಕ್ ಹಾಕಿದ್ದೀನಿ ನಾನು. ಇಟ್ ಈಸ್ ರಿಲೇಟೆಡ್ ಟು ಅವರ್ ಏರ್ಕ್ರಾಫ್ಟ್ ಡಿಸೈನ್. ಲ್ಯಾಂಡಿಂಗ್ ಗೇರ್, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಲ್ಯಾಂಡಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೇಸ್ ಆಫ್ ದ ಏರ್ಕ್ರಾಫ್ಟ್. ಅದ್ರ ಡಿಸೈನ್ ಮಾಡೋದಕ್ಕೆ ನಾವು ಟೆಕ್ಸ್ಟ್ ಬುಕ್ ಓದಿದರೆ ಆಗೋದಿಲ್ಲ. ಇದರಲ್ಲಿ ಏನು ಇನ್ಸೈಟ್ ಇರುತ್ತೆ ಅಂದರೆ, ಒಬ್ಬರು ಆಥರ್ದು ದೇರ್ ಇಂಟೆಂಟ್ ಈಸ್ ವೆರಿ ಕ್ಲಿಯರ್. ಇನ್ ಡೆಪ್ತ್ ಇರುತ್ತೆ, ಇನ್ ಡೆಪ್ತ್ ಟಾಪಿಕ್ ಡೆಫಿನೇಷನ್ಸ್ ಇರುತ್ತೆ.
ಅವರು ಅದನ್ನು ಬರಿಬೇಕಾದ್ರೆ ಒಂದಿಷ್ಟು ಜರ್ನಲ್ ರೆಫರ್ ಮಾಡಿರ್ತಾರೆ, ಅಥವಾ ಅವರೇ ರಿಸರ್ಚ್ ಮಾಡಿರ್ತಾರೆ, ಅಥವಾ ರಿಸರ್ಚ್ ಕಂಟೆಂಟನ್ನು ರೆಫರ್ ಮಾಡಿರ್ತಾರೆ. ನೀವು ಇಂಥ ಬುಕ್ಸನ್ನು ಓದಿದರೆ ಯು ವಿಲ್ ಗೆಟ್ ಫ್ಯಾಕ್ಟ್ಸ್, ಸರ್ಫೇಸ್ ಲೆವೆಲ್ ನಾಲೆಜ್ ಅಲ್ಲ. ಇಟ್ ಡೀಲ್ಸ್ ವಿತ್ ರಿಯಲ್ ಲೈಫ್ ಪ್ರಾಬ್ಲಮ್. ಆಗ ನಿಮ್ಗೆ ಏನಾಗುತ್ತೆ, ಎಕ್ಸಾಮಿನೇಷನ್ ಆದಮೇಲೂ ನೆನಪಿರುತ್ತೆ. ನಾನು ಇದನ್ನೆಲ್ಲ ಕಲ್ತಿದ್ದು ಆಲ್ಮೋಸ್ಟ್ ಇಂಜಿನಿಯರಿಂಗ್ ಮುಗಿದ ಮೇಲೆ. ಇಂಜಿನಿಯರಿಂಗಲ್ಲಿ ನಾನು ಬೇರೆಯವ್ರು ಮಾಡೋ ಥರನೇ ನಾನು ಟೆಕ್ಸ್ಟ್ ಬುಕ್ ಓದ್ಕೊಂಡು ಹಿಂದಿನ ದಿನ ಓದ್ಕೊಂಡೆ ಆಲ್ಮೋಸ್ಟ್ ಕ್ಲಿಯರ್ ಮಾಡಿರೋದು. ಬಟ್ ಲಕಿಲಿ ಒಂದು ಲೆವೆಲ್ ಸ್ಕೋರ್ ಮಾಡಿದ್ದೀವಿ. ಎಂಡ್ ಆಫ್ ದ ಡೇ ಸ್ಕೋರ್ ಇಸ್ ನಾಟ್ ಇಂಪಾರ್ಟೆಂಟ್. ನಂದೊಂದು ರೂಲ್ ಇದೆ, ಮೇ ಬಿ ನಿಮಗೆ ಇದು ಓಕೆ ಅನಿಸಿದರೆ ಫಾಲೋ ಮಾಡ್ಬೋದು. ಐ ಸ್ಪೆಂಡ್ 75% ಆಫ್ ಟೈಮ್ ಫಾರ್ ಮೈ ಸೆಲ್ಫ್. ಅಂತಂದರೆ ಹೇಗೆ? ಐ ವಿಲ್ ರೀಡ್ ರೆಫರೆನ್ಸ್ ಬುಕ್ಸ್ ಫಾರ್ 75% ಆಫ್ ದ ಟೈಮ್. 1 ಮಂತಲ್ಲಿ ಲೆಟ್ ಅಸ್ ಟೇಕ್ 4 ವೀಕ್ಸ್ ಆಫ್ ಟೈಮ್, 3 ವೀಕ್ಸ್ ನಾನು ರೆಫರೆನ್ಸ್ ಬುಕ್ಸ್ ಓದೋದಕ್ಕೇ ಹಾಕ್ತೀನಿ. 25% 1 ವೀಕನ್ನು ನಾನು ಎಕ್ಸಾಮಿನೇಷನ್ಗೋಸ್ಕರ ಹಾಕ್ತೀನಿ. Does it mean that 75% of time it is not contributing for your examination? Absolutely no. ಇದು ನಿಮಗೆ JEE ಈ ಥರ ಎಕ್ಸಾಮಿನೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಎಂಡ್ ಆಫ್ ದ ಡೇ ನಿಮ್ಮ ಸ್ಕೋರ್ ಮೇ ಬಿ 1 or 2% ಕಮ್ಮಿ ಇರ್ಬೋದು, ಬಟ್ ಯುವರ್ ಕಾನ್ಫಿಡೆನ್ಸ್ ಲೆವೆಲ್, ಆಪರ್ಚುನಿಟಿ ಟು ಗೆಟ್ ದ ಜಾಬ್, ಇಂಟರ್ವ್ಯೂ ಕ್ಲಿಯರಿಂಗ್ ಎಬಿಲಿಟಿ, ಇದೆಲ್ಲ ತುಂಬ ಡೆವಲಪ್ ಆಗುತ್ತೆ. ಒಂದು ರೆಪ್ಯೂಟೆಡ್ ಗೌರ್ಮೆಂಟ್ ಆರ್ಗನೈಸೇಷನಲ್ಲಿ ನೀವು ಎಂಟ್ರಿ ಕೊಡಬೇಕು ಅಂದರೆ ದರ್ ವಿಲ್ ಬಿ ಅ ಸ್ಟ್ರಾಂಗ್ ಇಂಟರ್ವ್ಯೂ ಕಮಿಟಿ. ನಾನು ಇಂಟರ್ವ್ಯೂಗೆ ಹೋದಾಗ ದರ್ ವಿಲ್ ಬಿ ರಿಟನ್ ಟೆಸ್ಟ್ ಕಾಮನ್, ಅದೇನೋ ಕ್ಲಿಯರ್ ಮಾಡಿದ್ವಿ. ಬಟ್ ಇಂಟರ್ವ್ಯೂ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತಂದರೆ, ಒಬ್ಬರು ಚೇರ್ಮನ್ ಇರ್ತಾರೆ, ಮೇ ಬಿ ಹಿ ಈಸ್ ಒನ್ ಆಫ್ ದ ಡೈರೆಕ್ಟರ್ ಆಫ್ ಸಮ್ ಆರ್ಗನೈಸೇಷನ್. ಇನ್ನೊಬ್ಬರು IISc ಪ್ರೊಫೆಸರ್ ಇರ್ತಾರೆ, IIT ಖರಗ್ಪುರ್ ಅವರು ಇರ್ತಾರೆ, IIT ಬಾಂಬೆ, IIT ಮಡ್ರಾಸ್, NIL, HAL, ಇಸ್ರೋ, ಇಂಥ ಎಕ್ಸ್ಪರ್ಟ್ಸೇ ಇರೋದು. ಅವ್ರು ನಿಮಗೆ ಸರ್ಫೇಸ್ ಲೆವೆಲ್ ಕ್ವಶನ್ಸ್ ಕೇಳೋದೇ ಇಲ್ಲ. ಅವ್ರು ಕೇಳೋದು ಒಂದು ಕ್ವಶನ್ನು ಎಷ್ಟು ಡೆಪ್ತ್ ನಾಲೆಜ್ ಇದೆ ಅಂತ ನೋಡ್ತಾರೆ. ಜನರಲಿ ದಿಸ್ ಇಸ್ ವಾಟ್ ವಿ ಡೂ ಇನ್ ದ ಸೈಂಟಿಸ್ಟ್ ಸೆಲೆಕ್ಷನ್. ಅದೇ ನೀವು ಏನೊಂದು ಪ್ರಾಜೆಕ್ಟ್ ಅಸಿಸ್ಟೆಂಟ್ ಆಗೆಲ್ಲ ಬಂದರೆ ವಿ ಮೇ ಗೋ ಲಿಟಲ್ ಲೈಟರ್. ಸೊ ಮೈ ಪಾಯಿಂಟ್ ಈಸ್ you have to read in the application point of view. Make sure this becomes a habit in future. I'll give some information about web. ಬೆಳಿಗ್ಗೆಯಿಂದ ಇದ್ರ ಮಾಸ್ಟರ್ಸು ತುಂಬ ಟೈಮ್ ಇಂಡೈರೆಕ್ಟ್ಲಿ ಹಾಗೆ ಹೇಳ್ತಾ ಇದ್ರು. ಅಂದರೆ ತುಂಬ ಲೆಸ್ ಯೂಸ್ ಆಗೋ ಡೇಟಾ ತುಂಬ ಇರುತ್ತೆ. ಅದೇ ಇನ್ನೊಂದು ವೆಬ್ ಇದೆ, ಡಾರ್ಕ್ ವೆಬ್ ಅಂತ. ಡಾರ್ಕ್ ವೆಬ್ ಅಂತಂದರೆ ಏನು ಗೊತ್ತಾ, ಅಲ್ಲಿ ಸ್ವಲ್ಪ ಇಲ್ಲೀಗಲ್ ಇನ್ಫಾರ್ಮೇಷನ್ಸ್ ಎಲ್ಲ ಇರುತ್ತೆ. ಇವಾಗ ಒಂದು ಸ್ಕ್ಯಾಮ್ ಆಗಿದೆ, ದ ಟಾಪಿಕ್ ಐ ಯೂಸ್ ಟು ಫರ್ಗೆಟ್ ದ ಟಾಪಿಕ್. ನಾನು ಎಲ್ಲಿ ಶುರು ಮಾಡಿದ್ದೀನಿ ಅಂತಲೇ ನಾನು ಮರ್ತು ಬಿಡ್ತಾ ಇದ್ದೆ. ನಿಮಗಿದು ಎಷ್ಟೊಂದು ಜನಕ್ಕೆ ಅನಿಸಿರ್ಬೋದು ನಾನು ಏನು ಶುರು ಮಾಡಿದ್ದೀನಿ ಅಂತ. ಅವ್ರು ಹೇಳ್ದಂಗೆ ರೈಲ್ವೆ ಟಿಕೆಟ್ ತೊಗೊಂಡು ಎಲ್ಲಿಗೆ ಹೋಗ್ತಿದ್ದೀನಿ ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ 400 hours ಆಫ್ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇದೆ 1 ಮಿನಿಟಲ್ಲಿ. ಜಸ್ಟ್ ಇಮ್ಯಾಜಿನ್ ಅದರಲ್ಲಿ ಎಷ್ಟು ಜೆನ್ಯೂನ್ ಇನ್ಫಾರ್ಮೇಷನ್, ಯಾರೋ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟಿಂದ ಹಿಡಿದು ಸ್ಕಾಲರ್ಸ್ ತನಕ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಇನ್ನೂ ಈವನ್ 80 years 90 years ಯಾರು ಬೇಕಾದ್ರೂ ಅಪ್ಲೋಡ್ ಮಾಡ್ತಾ ಇರ್ಬೋದು. ಎಷ್ಟು ವೀಡಿಯೋ ವಾಚ್ ಮಾಡ್ತಾ ಇದ್ದಾರೆ? ಅಪ್ರಾಕ್ಸಿಮೇಟ್ಲಿ 7 lakhs ವೀಡಿಯೋ ವಾಚ್ ಮಾಡ್ತಾ ಇದ್ದಾರೆ. ನಾನು ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಯಾವುದು ಜೆನ್ಯೂನ್ ವೀಡಿಯೋ, ಯಾವುದು ನಿಮ್ಗೆ ಯೂಸ್ ಆಗುತ್ತೆ, ಇದನ್ನು ನೀವು ಆ ಬೈಫರ್ಕೇಷನ್ ಮಾಡೋದ್ರಲ್ಲೇ ಟೈಮ್ ಹೊರಟೋಗ್ಬಿಡುತ್ತೆ. ಹೋಪ್ ಐ ಆಮ್ ಮೇಕಿಂಗ್ ಸೆನ್ಸ್ ಟು ಯು ಆಲ್. ಒಂದು ಇಂಡಸ್ಟ್ರಿ ಇದೆ, ಅಕಾಡೆಮಿಕ್ಸ್ ಇದೆ. ನೀವು ಎಲ್ಲಿರಬೇಕು? ನಾನು ಸೀಕ್ರೆಟ್ ಹೇಳಿಬಿಟ್ಟಿದ್ದೀನಿ. ನೀವು ಆ್ಯಕ್ಚುಲಿ ಇದ್ರ ಮಿಡ್ಲಲ್ಲಿ ಇರಬೇಕು. ಇದು ಹೇಗಿರೋದು? ವೆರಿ ಸಿಂಪಲ್.
ನೀವು ಅಕಾಡೆಮಿಕ್ಸಲ್ಲಿ ಇಂಡಸ್ಟ್ರಿ ಇಂಟರ್ನ್ಶಿಪ್ ಅಂತೆಲ್ಲ ಇರುತ್ತೆ, ಅದನ್ನು ಕಂಪಲ್ಸರಿ ಇಂಡಸ್ಟ್ರಿಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡಬೇಕು. ಕಾಲೇಜಲ್ಲೇ ನಾನು ಮುಗಿಸ್ಕೊಂಡ್ಬಿಡ್ತೀನಿ, ನಾನು ಇಂಜಿನಿಯರಿಂಗ್ ಡಿಗ್ರಿ ಆದರೆ ಸಾಕು, ಯು ಶುಡ್ ಕಮ್ ಔಟ್ ಆಫ್ ದ್ಯಾಟ್. ಐ ಆಮ್ ಫೋಕಸಿಂಗ್ ಮೋರ್ ಆನ್ ಇಂಜಿನಿಯರಿಂಗ್. ಬೇರೆ ಸ್ಟ್ರೀಮ್ ಅವರಿದ್ದರೆ ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೀವು ಬ್ಯಾಲೆನ್ಸ್ ಇಂಡಸ್ಟ್ರಿ ನೀಡ್ಸ್ ಆ್ಯಂಡ್ ಅಕಾಡೆಮಿಕ್ಸ್, ಈ ಐಡಿಯಾದಲ್ಲಿ ಇರಬೇಕು. ಒಂದು ಪ್ರಾಜೆಕ್ಟ್ ಮಾಡಿದರೆ ಟ್ರೈ ಮಾಡಬೇಕು. ಒಂದು 7 ಸೆಮ್ಮಲ್ಲಿ ಪ್ರಾಜೆಕ್ಟ್ ಇದ್ದರೆ 5th ಸೆಮ್ಮಲ್ಲೇ ನಾವು ಯಾವ ಇಂಡಸ್ಟ್ರಿಯಲ್ಲಿ ಮಾಡಬಹುದು, ಅದು ಹೇಗೆ ನಮಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಐಡಿಯಾ ನಿಮ್ಗೆ ಇಲ್ಲದೆ ಇದ್ರೂ ಅದು ನೀವು ಆಮೇಲೆ ರಿಸ್ಯೂಮ್ ಮಾಡಿ ಒಂದು ಕಡೆಗೆ ಇಂಟರ್ವ್ಯೂಗೆ ಹೋದಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಬಟ್ ಕಾಲೇಜವ್ರು ಹೇಳ್ತಾರೆ ಎಲ್ಲೂ ಸಿಗಲಿಲ್ಲ ಅಂದರೆ ಕಾಲೇಜಲ್ಲೇ ಮಾಡು, ಇಂಟರ್ನಲ್ ಪ್ರಾಜೆಕ್ಟ್ ಮಾಡು ಅಂತ. ಯು ಹ್ಯಾವ್ ಟು ಡಿಸೈಡ್ ಯುವರ್ ಫ್ಯೂಚರ್. ಇನ್ನೊಂದು ನಾನು ನೋಡಿದ್ದೀನಿ, ಎಲೆಕ್ಟಿವ್ ಸೆಲೆಕ್ಷನ್ ನಾನು ನೋಡಿದಾಗೆ ಎಲ್ಲರೂ ಹೇಗೆ ಮಾಡ್ತಾರೆ ಅಂತಂದರೆ, ಯಾವುದು ಸ್ಕೋರಿಂಗ್ ಸಬ್ಜೆಕ್ಟ್, ಯಾವುದು ನಾನು ಈಸಿಯಾಗಿ ಓದ್ಬೋದು ಅದನ್ನು ಮಾಡ್ತೀರಾ. ಎಲೆಕ್ಟಿವ್ ಸೆಲೆಕ್ಷನ್ ಹೇಗಿರಬೇಕು ಅಂತಂದರೆ, ಅದು ಇಂಡಸ್ಟ್ರಿ ಕನೆಕ್ಟ್ ಆಗಿದೆಯಾ ಅನ್ನೋ ಬೇಸಲ್ಲಿ ಮಾಡಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಏರೋಸ್ಪೇಸ್ ಇಂಜಿನಿಯರಿಂಗಲ್ಲಿ ಒಂದು ಫ್ಲೈಟ್ ಡಿಸೈನ್ ಅಂತ ಒಂದು ಎಲೆಕ್ಟಿವ್ ಥರ ಕೊಟ್ಬಿಟ್ಟಿದ್ದಾರೆ. ಕರಿಕ್ಯುಲಮ್ ಇಸ್ ಲೈಕ್ ದ್ಯಾಟ್. ನಾನು ಇಂಟರ್ವ್ಯೂ ಮಾಡಬೇಕಾದ್ರೆ ಒಂದಿಷ್ಟು ಹುಡುಗರು ಅದನ್ನು ಎಲೆಕ್ಟಿವ್ ಆಗೇ ತೊಗೊಂಡಿಲ್ಲ. ದೇ ಹ್ಯಾವ್ ಗಾಟ್ ಇನ್ ಟು ಎ ಸ್ಟ್ರೀಮ್ ಆಫ್ ಏರೋಸ್ಪೇಸ್ ಇಂಜಿನಿಯರಿಂಗ್, ಫ್ಲೈಟ್ ಡಿಸೈನ್ ಅನ್ನೋದು ಎಲೆಕ್ಟಿವ್ ಆಗೇ ತೊಗೊತಾ ಇಲ್ಲ ಅವರು. ಯು ಜಸ್ಟ್ ಸಿ ಅವ್ರ ಮೈಂಡ್ ಸೆಟ್ ಏನಿದೆ, ಜಸ್ಟ್ ಹ್ಯಾವ್ ಟು ಕಂಪ್ಲೀಟ್ ದೇರ್ ಇಂಜಿನಿಯರಿಂಗ್ ಅಷ್ಟೇ ಇರುತ್ತೆ. ಇಂಜಿನಿಯರಿಂಗ್ ಮಾಡಿದ ತಕ್ಷಣ ಜಾಬ್ ಆಗುತ್ತೆ. ಕೆಲಸ ಶುರುವಾಗೋದು ಇಂಜಿನಿಯರಿಂಗ್ ಆದಮೇಲೆ ಅಥವಾ ನಿಮ್ಮ ಡಿಗ್ರಿ ಆದಮೇಲೆ. ಅದ್ರ ಮೇಲೆ ನಿಮಗೆ ಹೆಚ್ಚಿಗೆ ಓದೋದಿಕ್ಕಿರೋದು. ಆ್ಯಂಡ್ ಇಂಟರ್ವ್ಯೂ ಪ್ರಿಪರೇಷನ್ಗೆ ತುಂಬ ಪಾಯಿಂಟ್ಸ್ ಹೇಳಿದ್ದಾರೆ. ನಂದೊಂದು ಅಪ್ರೋಚ್ ಇದೆ. ನೀವು ಯಾವ ಕೋರ್ಸ್ ಮಾಡಬೇಕು, ಏನು ಎತ್ತ, ಇಂಟರ್ವ್ಯೂ ಹೇಗೆ, ನಾನು ಸಜೆಸ್ಟ್ ಮಾಡೋದು ಅದ್ರ ರಿಲೇಟೆಡ್ ಕೋರ್ಸ್ಗಳು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಒಪ್ತೀರಾ ಇದನ್ನು? ಇದು ಮಾಡಿದರೆ ನಿಮ್ಗೆ ಏನಾಗುತ್ತೆ, ಸಿ ವೆನ್ ಯು ಆರ್ ಕಮ್ ಔಟ್ ಆಫ್ ಯುವರ್ ಇಂಜಿನಿಯರಿಂಗ್ ಡಿಗ್ರಿ, ನಿಮಗೊಂದು ಹೋಪ್ ಇರುತ್ತೆ. ಈ ಡಿಸಿಪ್ಲಿನರಿ ನಾಲೆಜ್ ಏನಾದರೂ ಇದೆಯಾ, ಅಲ್ಲಿ ಇದೆಲ್ಲ ಹೆಲ್ಪಿಗೆ ಬರುತ್ತೆ. ಇದು ಸ್ವಲ್ಪ ಊಟ ಆದಮೇಲೆ ಸ್ಲೋ ಆಗಿಬಿಟ್ಟಿದೆ. ಎಸ್, ಐ ಹ್ಯಾವ್ ಎ ಸ್ಲೈಟ್ಲಿ ಡಿಫ್ರೆಂಟ್ ಟಾಪಿಕ್. ಸ್ಕೂಲರಿಂದ ಸ್ಕಾಲರ್ ಹೇಗಾಗೋದು ಅಂತ. How many of you want to become farmer here? ಎಷ್ಟು ಜನಕ್ಕೆ ಫಾರ್ಮರ್ ಆಗಬೇಕು ಅಂತಿದೆ? ನೀವು ಕೈ ಎತ್ತಬೇಕಾದ್ರೆ ಫುಲ್ ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸ್ ಇಸ್ ದ ಸಕ್ಸಸ್. ಕೈ ಎತ್ತಬೇಕಾದ್ರೆ ಕಾನ್ಫಿಡೆಂಟಲ್ಲಿ. ಒಬ್ಬರೇನಾ? 3 ಜನ, 4 ಜನ? ಗುಡ್. ಮುಂದೊಂದು ದಿನ ನಮಗೆ ಊಟ ಸಿಗುತ್ತೆ ಅಂತಾಯಿತು. ಡೈರೆಕ್ಟರ್ ಅಂತ ಹೇಳ್ತಾರೆ. ಏನು ಅಪಾರ್ಚುನಿಟೀಸ್ ಇದೆ ನಮ್ಮ ಇಂಡಿಯಾದಲ್ಲಿರುತ್ತೆ. ಟ್ರಿಬಲ್ ಐಟೀಸ್ ಬರುತ್ತೆ. ಸೊ ನಾವು ಅಂದ್ಕೊತೀವಿ ಏನು ಮಾಡೋದು ಅಂತ. ಇಷ್ಟೊಂದು ನಡೀತಾ ಇದೆ ನಮ್ಮ ಕಂಟ್ರಿಯಲ್ಲಿ, ನಮಗೆ ಗೊತ್ತೇ ಇರೋದಿಲ್ಲ. ಒಂದು CFTRI ಮೈಸೂರು ಅವರು ಫುಡ್ ಮೇಲೆ ರಿಸರ್ಚ್ ಮಾಡ್ತಾರೆ. ಇದೇ ಥರ ಆಂಧ್ರದಲ್ಲಿ 3 ಲ್ಯಾಬ್ ಇದೆ. ಮೆಡಿಕಲ್ ಮೇಲೆ ರಿಸರ್ಚ್ ಮಾಡ್ತಾರೆ, ಡ್ರಗ್ ರಿಲೇಟೆಡ್ ಪ್ರಾಡಕ್ಟ್ಸ್ ಮೇಲೆ. ಎಲ್ಲದ್ರ ಮೇಲೂ ರಿಸರ್ಚ್ ಮಾಡ್ತಾ ಇರ್ತಾರೆ. ಜಮ್ಮು ಕಾಶ್ಮೀರಲ್ಲಿದೆ, ಈ ಕಡೆ ಕನ್ಯಾಕುಮಾರಿ ತನಕ ಇದೆ. ಲೆದರ್ ಮೇಲೆ ರಿಸರ್ಚ್ ಮಾಡ್ತಿರ್ತಾರೆ. ಈ ಥರ ಕಲ್ಲಿದ್ದಲು ಅದ್ರ ಮೇಲೆ ರಿಸರ್ಚ್ ಮಾಡ್ತಾರೆ, ಮೈನಿಂಗ್ ರಿಲೇಟೆಡ್, ಕೆಮಿಕಲ್ಸ್. ಫೀಲ್ಡ್ ತುಂಬ ಇದೆ. ನಾವು ಯಾವುದಕ್ಕೆ ಹೋಗಬೇಕು, ಹೇಗೆ ಹೋಗಬೇಕು, ಏನು ಪ್ರಿಪ್ರೇಷನ್ ಮಾಡಬೇಕು ಅನ್ನೋದು ನಿಮ್ಮ ಕೈಲಿದೆ. ಹೇಗೆ ಇದಕ್ಕೆಲ್ಲ ಜಾಯ್ನ್ ಆಗಬೇಕು? ಏನಿಲ್ಲ, ಇನ್ಫಾರ್ಮೇಷನ್ ಅಂದರೆ ಏನಿರುತ್ತೆ, ಹೇಗಿರುತ್ತೆ. ಒಂದು ರಿಸರ್ಚ್ ಪೇಪರ್ ಬರೀ ಎಷ್ಟು ರಿಗರಸ್ ರಿವ್ಯೂ ಆಗುತ್ತೆ ಅಂದರೆ, ಒಂದು ಪೇಪರ್ ಬರೆಯೋದಕ್ಕೆ ಒಂದು PhD ಮಾಡಿದಷ್ಟು ತಲೆ ಕೆಟ್ಟು ಹೋಗ್ಬಿಡುತ್ತೆ, ಲಿಟ್ರಲಿ ಹೇಳಬೇಕಂದ್ರೆ.
ಇದು ಹೇಗೆ ಬರಿಬೇಕು, ಏನು, ಎಲ್ಲಿ ಸಿಗುತ್ತೆ, ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ ಬೇಕಿದ್ದರೆ ನಾನು ಈವನ್ ಆಫ್ಟರ್ ದಿಸ್ ಪ್ರೆಸೆಂಟೇಷನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಹೇಗೆ ಟ್ರಸ್ಟ್ ಮಾಡೋದು ಒಂದು ವೆಬ್ ಇನ್ಫಾರ್ಮೇಷನ್ ಅಂದರೆ ಒಂದು ಮಾಡೆಲ್ ಇರುತ್ತೆ, ಕ್ರ್ಯಾಪ್ ಮಾಡೆಲ್ ಅಂತ. ಅಂದರೆ ಕೆಲವೊಂದು ಪ್ರೊಸೀಜರ್ಸ್ ಅವರು ಇಟ್ಟಿದ್ದಾರೆ. ಯಾವುದೋ ಒಂದು ಡೇಟಾ ಅಪ್ಲೋಡ್ ಮಾಡಿರ್ತಾರೆ, ಒಂದು ಯೂಟ್ಯೂಬಲ್ಲಿ ಒಂದು ಬೇಕು, ಅದರದ್ದು ಜೆನ್ಯೂನ್ ರಿಸೋರ್ಸಸ್ ಇವೆಲ್ಲ, ಇದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಗೈನ್ ಟು ಆ್ಯಡ್ ಟು ದೇರ್ ಪಾಯಿಂಟ್ಸ್, NCERT ಬುಕ್ಸ್ ಇರುತ್ತೆ, ಆಲ್ಮೋಸ್ಟ್ ಇದು ಓಪನ್ ಸೋರ್ಸಸ್ ಆಗಿರುತ್ತೆ. ಫ್ರೀ ಜರ್ನಲ್ಸ್ ಇರುತ್ತೆ, DOAG ಅಂತ, AJ ಅಂತ. ಅದೇ ಥರ DOAB ಅಂತ ಫ್ರೀ ಬುಕ್ಸ್ ಸಿಗುತ್ತೆ. ದರ್ ಆರ್ ಲಾಟ್ ಮೆನಿ ಥಿಂಗ್ಸ್. ನನ್ನ ಪಾಯಿಂಟ್ ಇಷ್ಟೇ, ಇಂಟರ್ನೆಟ್ಟಲ್ಲಿ ಜೆನ್ಯೂನ್, ಎಕ್ಸಾಕ್ಟ್ಲಿ, ಇಟ್ ಈಸ್ ಏರ್ ಟ್ರಾನ್ಸ್ಪೋರ್ಟ್. ಬಟ್ ಎವ್ರಿ ಟೈಮ್ ಲ್ಯಾಂಡ್ ಆಗಬೇಕಾದ್ರೂ ಭಯ ಆಗ್ತಾ ಇರುತ್ತೆ. ಬಟ್ ದಿಸ್ ಇಸ್ ದ ಮೋಸ್ಟ್ ಸೇಫೆಸ್ಟ್ ವೇ ಆಫ್ ಟ್ರಾನ್ಸ್ಪೋರ್ಟೇಷನ್. ಪ್ರಾಬ್ಲಮ್ ಏನಂದರೆ ಒಂದು ಏರ್ಕ್ರಾಫ್ಟ್ ಬಿದ್ದರೆ ವರ್ಲ್ಡೆಲ್ಲ ಸುದ್ದಿ ಆಗಿಬಿಡುತ್ತೆ. Do you know the most successful people in the world, they share a common characteristics. ಎಷ್ಟು ಜನ ಸಕ್ಸಸ್ಫುಲ್ ಪೀಪಲ್, ಒಂದು 10 ಜನ ತಗೊಳ್ಳಿ, ಅವರೆಲ್ಲರಿಗೂ ಒಂದು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಏನಿರ್ಬೋದು? ಎಸ್, ಪಾಸಿಬಲ್. ನೆಕ್ಸ್ಟ್, ಹುಡುಗರ ಕಡೆಯಿಂದ ಯಾವುದೂ ಸಿಗ್ತಾನೆ ಇಲ್ಲ. ಎಕ್ಸಾಕ್ಟ್ಲಿ, consistency. Do you think they're all intelligent? See, they're all consistent. ಒಂದು ಕೆಲಸ ಶುರು ಮಾಡಿದ್ರೆ ಅದನ್ನು ಮುಗಿಸೋದು ಇಂಪಾರ್ಟೆಂಟ್. ಫಿನಿಶ್ ವಾಟ್ ಯು ಸ್ಟಾರ್ಟೆಡ್. ಮಾಡ್ತಿದ್ದೀರಾ ಎಲ್ಲರೂ ನೀವು? ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಒಂದು ಜರ್ನಿ, ಒಂದು ದಿನದಲ್ಲಿ ಆಗೋದಿಲ್ಲ. ಕನ್ಸಿಸ್ಟೆನ್ಸಿ, ಐ ಜಸ್ಟ್ ಸ್ಟ್ರೆಸ್ ಎ ಬಿಟ್. Can you read? Laziness kills consistency, or you can repeat. Laziness kills consistency. Comfort kills consistency. Doubt kills consistency. Fear kills consistency. Hope I am making sense. Now read again from right to left. So you're all fearless. Hope you're all fearless from now. Yes, this is my last part of the presentation. Companies involved in aircraft design and aviation activities. ಲೆಫ್ಟಲ್ಲಿ ನಾನು ಏನು ಲಿಸ್ಟ್ ಮಾಡಿದ್ದೀನಿ, ಮೋರ್ ಆರ್ ಲೆಸ್ ಇವೆಲ್ಲ ಗೌರ್ಮೆಂಟ್ ಆರ್ಗನೈಸೇಷನ್ಸ್, ಒಂದಿಷ್ಟು ಪ್ರೈವೇಟ್ ಇದೆ. ಎನಿವೆ, ಐ ಆಮ್ ಶೇರಿಂಗ್ ದಿಸ್ ಪ್ರೆಸೆಂಟೇಷನ್ ವಿತ್ ಯು. ಯು ಕ್ಯಾನ್ ಗೋ ಥ್ರೂ. ಪ್ರೈವೇಟಲ್ಲಿ ನೀವು ನೋಡಿದರೆ ಏರ್ಬಸ್, ಬೋಯಿಂಗ್, ಕೊಲಿನ್ಸ್, ದೇರ್ ಆಲ್ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್. Embraer, Bombardier, and you can see Textron, GE, Rolls-Royce, HCL, Infosys, Capgemini, they're all into aerospace activities. ನಿಮಗೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ, ದೇ ಆರ್ ಡೂಯಿಂಗ್ ಓನ್ಲಿ ಸಾಫ್ಟ್ವೇರ್ ರಿಲೇಟೆಡ್ ಸ್ಟೆಪ್ಸ್ ಅಂತ ಅನ್ಕೊತಾ ಇರ್ತೀರ. ಸೊ ಎನಿವೇ, ಯು ಕ್ಯಾನ್ ಗೋ ಥ್ರೂ ದಿಸ್, ಆ್ಯಂಡ್ ದಿಸ್ ಇಸ್ ವೆರಿ ವೆಲ್ ಅವೈಲೇಬಲ್ ಇನ್ ದ ಇಂಟ್ರಾನೆಟ್ ಆರ್ ಯುವರ್ AI tool. Again, to continue, what are the fast growing areas? I have made some list. All these things you can go through in your leisure time. And I just want to stress on startups. Ali Idea Forge and New Space, ಇವೆಲ್ಲ ರೀಸೆಂಟ್ಲಿ ಶುರುವಾಗಿರುವಂಥದ್ದು, ಒಂದು 5-6 ವರ್ಷದ ಹಿಂದೆ. ಈ ನ್ಯೂ ಸ್ಪೇಸಲ್ಲಿ ಹತ್ರ 600-700 ಎಂಪ್ಲಾಯೀಸ್ ಇದ್ದಾರೆ. ನನ್ನ ಕೆಳಗೆ ಕೆಲಸ ಮಾಡೋ ಎಷ್ಟೊಂದು ಹುಡುಗರು ಅಲ್ಲೋಗಿ ಜಾಯ್ನ್ ಆಗಿದ್ದಾರೆ. ದೇ ಆರ್ ಪೇಯಿಂಗ್ ಇನ್ ಗುಡ್. ಸೊ ಈ ಥರ ಸ್ಟಾರ್ಟಪ್ಸ್ ಇದೆ. ಅವರು ಫ್ಯೂಚರ್ ಏನಿದೆ, ಏನು ಎತ್ತ ನೋಡಿಕೊಂಡು, ಹೌ ಯು ಹ್ಯಾವ್ ಟು ಗೆಟ್ ಇನ್ ಟು
those startups ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ. These are your designations. Once you get into aerospace field, you can become structural design engineer, analysis engineer. There are so many things, computational fluid dynamics. Anyway, this you can read from the slide. I have come to the end of the presentation. Anyway, I have got 3-4 minutes time. I have very few things to say. Hope that will help you all. ನೀವೆಲ್ಲ ಬಂದಿರೋದು ಡಿಜಿಟಲ್ ಜನರೇಷನಿಂದ. You all have an incredible advantage of digital world. ಹಾಗಂತ ನೀವು ಒಂದು 10 minutes ವಿಡಿಯೋ, ಒಂದು ರಾಕೆಟ್ ಲಾಂಚಿಂಗ್ ಅಥವಾ ರಾಕೆಟ್ ಎಂಜಿನ್ ಅಥವಾ ಒಂದು ಡ್ರೋನ್ ಮಾಡುವಂಥದ್ದು, ಇಂಥ ವಿಡಿಯೋ ವಾಚ್ ಮಾಡಿದ ತಕ್ಷಣ ಐ ಹ್ಯಾವ್ ಬಿಕಮ್ ಆನ್ ಏರೋಸ್ಪೇಸ್ ಎಕ್ಸ್ಪರ್ಟ್ ಅಂತ ನೀವು ಅಂದ್ಕೋಬಾರ್ದು. ಇದಕ್ಕೆ ಇಲ್ಯೂಷನ್ ಆಫ್ ಕಾಂಪಿಟೆನ್ಸಿ ಅಂತ ಹೇಳ್ತಾರೆ. ನನ್ನ ಸಜೆಷನ್ ಇಷ್ಟೇ, ಸಿ ಯು ಹ್ಯಾವ್ ಟು ಗೆಟ್ ಇನ್ಸ್ಪೈರ್ಡ್ ಬೈ ದ ಆನ್ಲೈನ್ ವಿಡಿಯೋಸ್. ಆದರೆ ಒಂದ್ಸರಿ ನೀವು ವಿಡಿಯೋ ನೋಡಿದ ಮೇಲೆ ಯು ಹ್ಯಾವ್ ಟು ಕ್ಲೋಸ್ ಯುವರ್ ಸ್ಕ್ರೀನ್ ಆರ್ ಲ್ಯಾಪ್ಟಾಪ್, roll up your sleeves and think how to realize it. ಒಂದು ಡ್ರೋನ್ ಇದ್ದರೆ ಡ್ರೋನ್ದೊಂದು ಲೆಸ್ ಎಕ್ಸ್ಪೆನ್ಸಿವ್ ಕಿಟ್ ಸಿಗುತ್ತೆ. ಆ ಕಿಟ್ ತಗೊಂಡು ಅದನ್ನು ಅಸೆಂಬಲ್ ಮಾಡಿ, ಕ್ರ್ಯಾಶ್ ಮಾಡಿ, ಮತ್ತೆ ಅಸೆಂಬಲ್ ಮಾಡಿ, ಯು ವಿಲ್ ಲರ್ನ್ ಲಾಟ್ ಆಫ್ ಥಿಂಗ್ಸ್. ಇನ್ನೊಂದು ವಿಷಯ ನಾನು ಪೇರೆಂಟ್ಸ್ಗೆ ಹೇಳಬೇಕು ಅಂತಿದ್ದೀನಿ. ಮಕ್ಕಳಿಗಿಂತ ಹೆಚ್ಚಿಗೆ ಇಂಟ್ರೆಸ್ಟು ಪೇರೆಂಟ್ಸ್ಗಿರುತ್ತೆ. ನಾನು ತುಂಬ ನೋಡಿದ್ದೀನಿ. ಒಂದು ಸಜೆಷನ್ ಇದೆ ನನ್ನ ಕಡೆಯಿಂದ, ಮಕ್ಕಳಿಗೆ ಎಕ್ಸಾಮಿನೇಷನ್ಸ್ ಇದ್ದಾಗ ಜಂಕ್ ಫುಡ್ ಕೊಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ದಟ್ ವಿಲ್ ಎಫೆಕ್ಟ್ ಅ ಲಾಟ್. ಸುಮ್ಮನೆ ನೀವು ಗಂಜಿ ಕೊಡಿ, ನಿಮಗೂ ಕೆಲಸ ಈಸಿ ಆಗುತ್ತೆ. ಸೊ ಮತ್ತು ಸೆಲೆಕ್ಷನ್ ಆಫ್ ಕಾಲೇಜ್ ಬಗ್ಗೆ ಐ ವಿಲ್ ಮೇಕ್ ಎ ಸ್ಮಾಲ್ ಪಾಯಿಂಟ್. ಸೆಲೆಕ್ಷನ್ ಆಫ್ ಕಾಲೇಜ್ ಅಂತ ಬಂದಾಗ ನನ್ನ ಪರ್ಸ್ಪೆಕ್ಟಿವ್ ನಾನು ಹೇಳ್ತೀನಿ, ಅಥವಾ ಸೆಲೆಕ್ಷನ್ ಆಫ್ ಫೀಲ್ಡ್. ಮುಂದೊಂದು ದಿನ ನೀವು ಯಾವ ಫೀಲ್ಡಲ್ಲಿ ಸರ್ವ್ ಮಾಡಬೇಕು ಅಂತ ಒಂದು ನಿಮ್ಗೊಂದು ಆ್ಯಂಬಿಷನ್ ಇರುತ್ತೆ. ಓಕೆ, ನಾನೊಂದು ಮೆಡಿಕಲ್ ಫೀಲ್ಡಲ್ಲಿ ಸರ್ವ್ ಮಾಡಬೇಕು ಅಂತ, ಅಥವಾ ಒಂದು ಇಂಜಿನಿಯರಿಂಗ್ ಫೀಲ್ಡಲ್ಲಿ, ಅಗ್ರಿಕಲ್ಚರಲ್ ಫೀಲ್ಡಲ್ಲಿ. ನೀವು ಅದು ನಿಮಗೆ ಖುಷಿ ಕೊಡುತ್ತೆ ಅಂದರೆ ಅದ್ರ ರಿಲೇಟೆಡ್ ಸ್ಟೆಪ್ಸನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿ. ಇಟ್ಸ್ ವೆರಿ ಸಿಂಪಲ್. ಬಟ್ ಅದು ನಿಮಗೆ 10th 11th ಇದ್ದಾಗಲೇ ನಿಮ್ಗೆ ಡಿಸೈಡ್ ಮಾಡೋಕ್ಕಾಗೋದಿಲ್ಲ ಒಮ್ಮೊಮ್ಮೆ. ದಟ್ ಈಸ್ ದ ಚಾಲೆಂಜ್. ಆದರೆ ನಿಮಗೊಂದು ಇನ್ಸೈಟ್ ಗೊತ್ತಾಗುತ್ತೆ. ನಮ್ಮ ಕಾಲದಲ್ಲಿ ಕಷ್ಟ ಇತ್ತು, ಬಟ್ ನಿಮಗೆ ಅದು ಸ್ವಲ್ಪ ಈಸಿ ಅನಿಸುತ್ತೆ. ನಿಮ್ಮ ಫ್ರೆಂಡ್ಸು ಏನೋ ಮಾಡ್ತಿದ್ದಾರೆ ಅಂದ್ಕೊಂಡು ಆ ಫೀಲ್ಡ್ಗೆ ಹೋಗೋದು, ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಮತ್ತು ನಿಮಗೆ ಸರ್ವಿಸ್ ಮೈಂಡ್ ಇರಬೇಕು. ಹೇಗೆ ಅಂತಂದರೆ, ಇವಾಗ ಒಂದು ಕಾಲೇಜ್ ಸೆಲೆಕ್ಷನ್ ಅಂತ ಬಂದಾಗ ನಾನು ಮೆಡಿಕಲ್ ಫೀಲ್ಡಿಗೆ ಹೋಗಬೇಕು, ಯಾಕೆ ನಾನು ಸರ್ವಿಸ್ ಮಾಡಬೇಕು. ನಾನು ಸರ್ವಿಸ್ ಚೆನ್ನಾಗಿ ಮಾಡಬೇಕು ಅಂದರೆ ಐ ಶುಡ್ ಗೋ ಟು ಎ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಇದು ನಿಮ್ಮ ಮೈಂಡಲ್ಲಿ ಇರಬೇಕು. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗೆ ಹೋಗ್ಬೇಕಂದ್ರೆ ಇಟ್ಸ್ ಇಂಡೈರೆಕ್ಟ್ಲಿ ಎ ಫ್ರೀ ಸೀಟ್. ಫ್ರೀ ಸೀಟ್ ಅಂದರೆ ನಿಮ್ಮ ಎಫರ್ಟ್ ಹೆಚ್ಚಿಗೆ ಇರಬೇಕು. ಫ್ರೀ ಸೀಟ್ ಸಿಕ್ಕಿದ್ರೆ ಗೌರ್ಮೆಂಟಲ್ಲಿ ಏನಾಗುತ್ತೆ ಅಂದರೆ, ಪ್ರೈವೇಟಲ್ಲಿ ಈಗ ನಾನೊಬ್ಬ ಕೇರ್ ಟೇಕರ್ ಒಂದು ಪೇಷಂಟ್ದು ಅಂದರೆ, ನಾನು ಹುಡುಗರ ಕೈಲಿ ನಮ್ಮ ಪೇಷಂಟನ್ನು ಬಿಡೋದಕ್ಕೆ ಇಷ್ಟಪಡೋದಿಲ್ಲ. ಪ್ರೈವೇಟಲ್ಲಿ ದಟ್ ಇಸ್ ವಾಟ್ ಇಟ್ ಹ್ಯಾಪನ್ಸ್. ಗೌರ್ಮೆಂಟಲ್ಲಿ ಹಾಗಾಗೋದಿಲ್ಲ. ಸ್ಟೂಡೆಂಟ್ಸ್ ಹೆಚ್ಚಿಗೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ವಾಟ್ ಐ ಮೀನ್ ಟು ಸೇ ಈಸ್, ಯು ವಿಲ್ ಗೆಟ್ ಲಾಟ್ ಆಫ್ ಲರ್ನಿಂಗ್ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. There are good private colleges, they are doing wonderful. I'm not complaining about that. But think in this perspective, okay? College selection ಬಂದಾಗ ಹೇಗಿರಬೇಕಂದ್ರೆ ನಿಮ್ಮ ಪ್ರಿಪ್ರೇಷನ್ನು, you should be able to reject the college. ನನಗೆ BMS ಬೇಡ, ನನಗೆ ರಾಮಯ್ಯ ಬೇಡ, ನನಗೆ ಪೆಸಿಟ್ ಬೇಡ, RV ಬೇಡ, I need NIT Surathkal. That you have to decide.
CET ಇಂದ ಮ್ಯಾಟ್ರಿಕ್ಸ್ ಬರೋದು, ಅದರಿಂದ ಯು ಹ್ಯಾವ್ ಟು ವೆಯ್ಟ್ ಫಾರ್ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ಇಟ್ ಈಸ್ ನಾಟ್ ದ್ಯಾಟ್ ಗ್ರೇಟ್. ನೀವು ಡಿಸೈಡ್ ಮಾಡಬೇಕು ನೀವು ಯಾವ ಕಾಲೇಜ್ಗೆ ಹೋಗಬೇಕು ಅಂತ. ಬಟ್ ನಿಮ್ಗಿಂತ ಮೊದಲೇ ಒಂದಷ್ಟು ಜನ ಬಿಸ್ನೆಸ್ ಕ್ಲಾಸಲ್ಲಿ ಕೂತ್ಕೊಂಡಿದ್ದಾರೆ. ಅವರ ಪಯಣ ಹೇಗಿತ್ತು ಇವತ್ತು ಅವರು ಸಮಾರೋಪ ಸಮಾರಂಭದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೇವೆ. ಬೆಳಿಗ್ಗೆಯಿಂದ ನಡೆದಂಥ ಈ ಕಾರ್ಯಕ್ರಮದ ಶಿಕ್ಷಣ ಶಿಬಿರ, ವೃತ್ತಿ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಯ ಬಗ್ಗೆ ಮಾರ್ಗದರ್ಶನ ಕಾರ್ಯಾಗಾರವನ್ನು ಕೊನೆಯ ಹಂತಕ್ಕೆ ತೆಗೆದುಕೊಂಡು ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರ್ತಾರೆ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದಂಥ HT ನರಸಿಂಹ ಅವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಸಂಸ್ಥೆಯ ಅಧ್ಯಕ್ಷರಾದಂಥ KM ಲಕ್ಷ್ಮಣ್ ಅವರು. ಹಾಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತೇನೆ ಡಿಜಿಟೆಕ್ನ ದಿನಕರ್ ಕುಂಬಾಶಿ ಸರ್ ಅವರನ್ನು. ಹಾಗೆ ವಿಜ್ಞಾನಿ ರಾಘವೇಂದ್ರ ಸರ್ ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತೇನೆ. ನಿಶಾ ಉಮೇಶ್ ಶೆಟ್ಟಿ, ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಅವರನ್ನು ಬರಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಅಧ್ಯಕ್ಷರು KM ಲಕ್ಷ್ಮಣ್ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಈ ಶಿಕ್ಷಣ ಸಮಿತಿಯ ಸಂಚಾಲಕರು ವೇದಿಕೆಯಲ್ಲಿರಬೇಕು ಅಂತ ಕೇಳ್ತೇನೆ. ಸಂತೋಷ್ ಕೋಡಿ ಅವರು. ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿಕೊಂಡಿದ್ದೇವೆ. ಈ ಸಮಾರೋಪ ಸಮಾರಂಭಕ್ಕೆ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ವೇದಿಕೆಯ ಮೇಲ್ಭಾಗದಲ್ಲಿರತಕ್ಕಂಥ ಅತಿಥಿಗಳು ದಿನಕರ್ ಕುಂಬಾಶಿ ಸರ್ ಅವರಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಆಹ್ವಾನಿಸಿಕೊಳ್ಳಬೇಕು, ಅವರನ್ನು ಸ್ವಾಗತಿಸಬೇಕು. ಪ್ರೀತಿಯ ಸ್ವಾಗತ ಸುಸ್ವಾಗತ. ಶ್ರೀಮತಿ ನಿಶಾ ಉಮೇಶ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ ಸುಸ್ವಾಗತ. ಹಾಗೆ ರಾಘವೇಂದ್ರ ಸರ್ ಅವರಿಗೆ ಈಗಾಗಲೇ ನಮ್ಮ ಪ್ರೀತಿಯ ದ್ಯೋತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ನಿಮಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸಿಕೊಡ್ತೇವೆ. ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಶಾರದಾ ಸಮಿತಿಯ ಸಂಚಾಲಕರು, ಪ್ರಧಾನ ಕಾರ್ಯದರ್ಶಿಗಳು ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂಥ ನೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೂ ಕೂಡ ಸೋಮಕ್ಷತ್ರಿಯ ಗಾಣಿಗ ಸಮಾಜದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಒಂದು ವಿಶೇಷವಾದಂಥ ಈ ವೃತ್ತಿ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಈ ವೇದಿಕೆಯಲ್ಲಿ ಇರತಕ್ಕಂತಹ ಅತಿಥಿಗಳ ಒಂದು ಸಣ್ಣ ಪರಿಚಯ ಮಾಡುವುದರ ಮೂಲಕ ವಿಶೇಷವಾಗಿ ಈ ಸಮಾರೋಪ ಮಾಡಲಿಕ್ಕಿದ್ದೇವೆ. ಅಥವಾ ಈ ಕಾರ್ಯಕ್ರಮವನ್ನು ವಿಶೇಷ ರೂಪದಲ್ಲಿ ನಾವು ಸಮಾರೋಪ ಮಾಡುವ ತೀರ್ಮಾನವನ್ನು ಮಾಡಿದ್ದೇವೆ. ಬಂಧುಗಳೇ, ನಿಮ್ಮ ಜೊತೆ ಕೂತ್ಕೊಂಡಿರುವಂತಹ ಮಾನ್ಯ ದಿನಕರ್ ಕುಂಬಾಶಿ
ಇವರು. PPT ಪ್ಲೀಸ್. ದಿನಕರ್ ಕುಂಬಾಶಿ. ದಿನಕರ್ ಬಿ ಕುಂಬಾಶಿ. ಕುಂಬಾಶಿಯ ಸುಬ್ರಾಯ ಫಾರೆಸ್ಟರ್ ಅನ್ನುವಂಥ ಹೆಸರು ಬಹಳ ಜನಜನಿತವಾದಂಥ ಹೆಸರು. ಅವರ ಮಗ ದಿನಕರ್ ಕುಂಬಾಶಿ. BVB ಇಂಜಿನಿಯರಿಂಗ್ ಕಾಲೇಜು ಹುಬ್ಬಳ್ಳಿಯಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BE ಮೆಕ್ಯಾನಿಕಲ್ ಪದವಿ ಪಡೆದ ದಿನಕರ್ ಅವರು ಆರಂಭದಲ್ಲಿ ಕೆಲವು ಕಾಲ ಖಾಸಗಿ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡುತ್ತಾರೆ. ಅದು ಸ್ವಂತವಾಗಿ ಏನನ್ನಾದರೂ ಸಾಧಿಸಬೇಕೆಂಬ ಹಂಬಲದಿಂದ ಉದ್ಯಮ ರಂಗಕ್ಕೆ ಕಾಲಿಡ್ತಾರೆ. 1990ರಲ್ಲಿ ಕೇವಲ 20 ಲಕ್ಷ ವಾರ್ಷಿಕ ವಹಿವಾಟೊಂದಿಗೆ ಆರಂಭವಾದಂಥ ವಿಜಿಟೆಕ್ ಇಂಡಸ್ಟ್ರಿ ಎಂಬ ಫ್ಯಾಬ್ರಿಕೇಶನ್ ಘಟಕವನ್ನು ಸಣ್ಣ ಮಟ್ಟದಲ್ಲೇ ಆರಂಭ ಮಾಡ್ತಾರೆ 1990ರಲ್ಲಿ. 2005ರಲ್ಲಿ ಅದರ ವಿಸ್ತರಣೆಯನ್ನು ಮಾಡುತ್ತಾ ಆ ಉದ್ಯಮವನ್ನು ಮತ್ತಷ್ಟು ವಿಸ್ತರಿಸಿ ವಿಜಿ ಟ್ರಾನ್ಸ್ಫಾರ್ಮರ್ಸ್ ಹೆಸರಿನಲ್ಲಿ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಗಳ ಉತ್ಪಾದನೆಯನ್ನು ಆರಂಭಿಸ್ತಾರೆ. 2015 ಆ ಸಂದರ್ಭದಲ್ಲಿ ಅದೊಂದು ಕಾರ್ಪೊರೇಟ್ ಬೆಳವಣಿಗೆಯತ್ತ ಸಾಗ್ತದೆ. ಸಂಸ್ಥೆಯು ಬೆಳೆಯುತ್ತಾ ಹೋದಂತೆ ಅದನ್ನು ವಿಜಿ ಟ್ರಾನ್ಸ್ಫಾರ್ಮರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿ ಪರಿವರ್ತಿಸಲಾಗ್ತದೆ. ಪ್ರಸ್ತುತ ಈ ಸಂಸ್ಥೆಯು ವಾರ್ಷಿಕ 100 ಕೋಟಿಗೂ ಅಧಿಕ ವಹಿವಾಟು ನಡೆಸುವ ಬೃಹತ್ ಉದ್ಯಮವಾಗಿ ಹೊರಹೊಮ್ಮಿದೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಸ್ತುತ ನೇಪಾಳ, ವಿಯೆಟ್ನಾಂ, ಬಾಂಗ್ಲಾದೇಶ ಸೇರಿದಂತೆ ಹಲವು ವಿದೇಶಗಳಿಗೆ ಪವರ್ ಟ್ರಾನ್ಸ್ಫಾರ್ಮರ್ಗಳನ್ನು ರಫ್ತು ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ವಿಜಿ ಟ್ರಾನ್ಸ್ಫಾರ್ಮರ್ಸ್ ಪ್ರೈವೇಟ್ ಲಿಮಿಟೆಡ್. ಆ ಕಂಪನಿ ನಮ್ಮ ಸಮುದಾಯದವರದ್ದು, ನಮ್ಮ ಗಾಣಿಗ ಸಮುದಾಯದವರದ್ದು, ನಮ್ಮ ದಿನಕರ್ ಬಿ ಕುಂಬಾಶಿ ಅವರದ್ದು ಅಂತ ಹೇಳಲಿಕ್ಕೆ ಬಹಳ ಇಷ್ಟ ಆಗ್ತದೆ. ಹಾಗಾದರೆ ಇಷ್ಟು ದೊಡ್ಡ ಉದ್ಯಮವನ್ನು ರಾತ್ರಿ ಬೆಳಗಾಗುವುದರಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದರ ಹಿಂದೆ ಸತತವಾದಂಥ ಪರಿಶ್ರಮ ಇದ್ದೇ ಇದೆ. ಅದನ್ನು ಅವರ ಮಾತಿನಿಂದಲೇ ಕೇಳೋಣ. ದಿನಕರ್ ಸರ್, ದಯವಿಟ್ಟು ಈ ಭಾಗಕ್ಕೆ ನಿಮ್ಮನ್ನು ಆಹ್ವಾನಿಸಿಕೊಳ್ತೇನೆ. ತಮ್ಮ ದಾರಿಯನ್ನು ಚೂರು ಮೆಲುಕು ಹಾಕಬೇಕು, ಅದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ನನ್ನ ಮಾತಲ್ಲಿ ಭಾಳ ಕಮ್ಮಿ, ಎಲ್ಲೂ ಅಟೆಂಡ್ ಆಗಲ್ಲ ಯೂಶಲಿ. ಸೊ ನಾನು 1990 ನಾನು BB ಕಾಲೇಜು ಹುಬ್ಬಳ್ಳಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪಾಸ್ಔಟ್ ಆದೆ 1989ರಲ್ಲಿ. ಒಂದು 6 ತಿಂಗಳು ಯಾವುದೋ ಒಂದು ಪ್ರೈವೇಟು ಫ್ಯಾಬ್ರಿಕೇಷನ್ ಶಾಪಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ನನಗೆ ಅದೇನು ಇಷ್ಟ ಆಗಲಿಲ್ಲ, ಯಾರು ಕೆಳಗಡೆ ಇಷ್ಟ ಆಗ್ತಾನೆ ಇದ್ದಿಲ್ಲ ಏನು ಕೆಲಸ ಮಾಡೋಕ್ಕೂ. ಸೊ ಅಲ್ಲಿರೋ ನಾಲೇಜನ್ನು ಬರೀ 6 ತಿಂಗಳಲ್ಲಿ ತೊಗೊಂಡು ನಾನಾಗಿ ಒಂದು ಫ್ಯಾಬ್ರಿಕೇಷನ್ ಯೂನಿಟನ್ನು ಸ್ಟಾರ್ಟ್ ಮಾಡಬೇಕು ಅಂತ ಆ್ಯಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರಿಂದ ಫ್ಯಾಬ್ರಿಕೇಷನ್ ಯೂನಿಟನ್ನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ದು ಒಂದು 2 ಹುಡುಗರ ಜೊತೆಗೆ. ನಾನಿಲ್ಲಿ ವಿದ್ಯಾರ್ಥಿಗಳಿಗೆ ಕೇಳೋದು ಒಂದೇ, ಹೆಚ್ಚಿನವರು ಯಾರು ಎಂಟ್ರಪ್ರಿನರ್ ಆಗಬೇಕು ಅಂತ ಇದ್ದೀರಾ ಇದ್ರೆ ಇಷ್ಟು ಜನರಲ್ಲಿ? ಯಾರೂ ಇಲ್ವಾ? ಒಬ್ಬರೇ? ಇಷ್ಟು ಜನರ ಮಧ್ಯದಲ್ಲಿ ಒಬ್ಬರೇ? ಎಲ್ಲರೂ ಕೆಲಸಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಎಲ್ಲರೂ? ಓಕೆ. ನನಗೆ ಆವಾಗ 1989ನಲ್ಲಿ ನಾನು ಪಾಸ್ಔಟ್ ಆದಾಗಲೇ ನನಗೆ ಮಸ್ಕತ್ತಲ್ಲೇ ಒಂದು ಆಫರ್ ಇತ್ತು. 1989ನಲ್ಲಿ ಇಟ್ ವಾಸ್ 30,000 ರೂಪೀಸ್ ಸ್ಯಾಲ್ರಿ ಮಸ್ಕತ್ತಲ್ಲಿ ಕೊಡ್ತೀನಿ ನಾನು. ಬಟ್ ನನ್ನ ದೇಶಕ್ಕೋಸ್ಕರ ಅಷ್ಟನ್ನು ಬಿಟ್ಟು ಇಲ್ಲಿದ್ದಕ್ಕೆ ಈ ಪರಿಸ್ಥಿತಿಯಲ್ಲಿ ಈಗ ಇರೋ ಪರಿಸ್ಥಿತಿ ಹೇಗಿದೆ ಅಂದರೆ ಏನು ಬೇಕಾದ್ರೂ ಇದು ಮಾಡ್ಕೋಬೋದು. 150 crores ಟರ್ನ್ ಓವರ್ ಮಾಡ್ತೀವಿ, ಅದಕ್ಕೆ ತಕ್ಕ 150 ಜನಕ್ಕೆ ಕೆಲಸ ಕೊಟ್ಟಿದ್ವಿ. ಏನು ಬೇಕಾದ್ರೂ ಇಲ್ಲೇ ನಿಂತ್ಕೊಂಡು ಇಲ್ಲೇ ಸಾಧನೆ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದನ್ನು US ಅಥವಾ UK ಹೋಗಿ ಸಾಧನೆ ಮಾಡಬೇಕು ಅಂತ ಇಲ್ಲ. ಸೊ ಫ್ಯಾಬ್ರಿಕೇಷನ್ ಸ್ಟಾರ್ಟ್ ಮಾಡಿದ್ದೆ ನಾನು. ಅದರ ನಂತರ 2005ರಲ್ಲಿ ನನಗೆ ಇಲೆಕ್ಟ್ರಿಕಲ್ ನಾಲೆಜ್ ಏನೂ ಇದ್ದಿಲ್ಲ. ಆ್ಯಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ಐ ಡೋಂಟ್ ಹ್ಯಾವ್ ಎನಿ ನಾಲೆಜ್ ಅಬೌಟ್ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ತಿಳ್ಕೊಂಡೆ. ಎಲೆಕ್ಟ್ರಿಕಲ್ ಮಾಡಬೇಕು ಅಂತ ಆಯಿತು, ಟ್ರಾನ್ಸ್ಫಾರ್ಮರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ 2005ರಲ್ಲಿ ವಿಜಿ ಪವರ್ ಟ್ರಾನ್ಸ್ಫಾರ್ಮರ್ ಅಂತ ಇಟ್ಕೊಂಡು ಅದನ್ನು ಕಂಪ್ನಿ ಇದು ಓಪನ್ ಮಾಡಿದೆ. ಅಲ್ಲಿಂದ ಟ್ರಾನ್ಸ್ಫಾರ್ಮರ್ ಬಿಸ್ನೆಸ್ಗಳು ಶುರುವಾಯಿತು. ಹೆಸ್ಕಾಮ್ಗಳಿಗೆ ಸಪ್ಲೈಗಳು ಸ್ಟಾರ್ಟ್ ಆದವು. ಅದರ ನಂತರ ಪವರ್ ಟ್ರಾನ್ಸ್ಫಾರ್ಮರ್ ಮಾಡಬೇಕು ಅಂತ ಆಸೆ ಆಯಿತು. ಕಂಪ್ನಿನ ದೊಡ್ಡ ಮಾಡಿ ಇಲ್ಲೇ ಬೆಂಗಳೂರಲ್ಲೇ ಒಂದು ಎಕರೆ ಜಮೀನು ತೊಗೊಂಡು ಅಲ್ಲಿ ಕಟ್ಟಿಬಿಟ್ಟು ಪವರ್ ಟ್ರಾನ್ಸ್ಫಾರ್ಮರ್ ಬಿಸ್ನೆಸ್ ಶುರು ಮಾಡಿದೆ. ಪವರ್ ಟ್ರಾನ್ಸ್ಫಾರ್ಮರ್ ಬಿಸ್ನೆಸ್ಸಿಂದ ಈಗ ನಾನು 150 ಕೋಟಿಗೆ 150 ಜನರಿಗೆ ಕೆಲಸ ಕೊಡ್ತಾಯಿದ್ದೀನಿ. ಇದನ್ನು ತಾವುಗಳು ಇದನ್ನು ಮುಂದುವರಿಸ್ಬೋದು. ಯಾರಿಗೇ ಆಗಲಿ
ಒಬ್ಬ ವ್ಯಕ್ತಿಗೆ ಎಂಟರ್ಪ್ರಿನರ್ ಆಗೋಕ್ಕೆ ಛಲ ಇರಬೇಕು. ಆ ಛಲನ ತಾವು ಬೆಳೆಸ್ಕೊಳ್ಳಿ, ಅದಷ್ಟೇ ನಾನು ಕೇಳ್ಕೊಳ್ಳೋದು. ಅದರಿಂದ ಎಲ್ಲರಿಗೂ ಉಪಯೋಗ, ದೇಶಕ್ಕೂ ಅದರಿಂದ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಇನ್ನೇನಾದ್ರು ನನ್ನ ಇದ್ರ ಬಗ್ಗೆ ಏನಾದ್ರು ಕ್ವಶನ್ ಕೇಳದಿದ್ರೆ ಅಥವಾ ನೀವು ಎಂಟರ್ಪ್ರಿನರ್ ಆಗೋಕ್ಕೆ ಏನು ಬೇಕು ಅನ್ನೋ ಕೇಳದಿದ್ರೆ ಆನ್ಸರ್ ಮಾಡ್ತೀನಿ. ಯಾರು ಕ್ವಶನ್ ಇದೆಯಾ ಸರ್? ಮೈಕ್ ನಾನೊಂದು ಪ್ರಶ್ನೆ ಕೇಳ್ತೀನಿ. ಈಗ ನೀವು ಮೆಕ್ಯಾನಿಕಲಿಂದ ಎಲೆಕ್ಟ್ರಿಕಲ್ ಬಂದ್ರಿ, ಸೊ ಎಲೆಕ್ಟ್ರಿಕಲ್ ನಾಲೆಜನ್ನು ಹೇಗೆ ಅಕ್ವೈರ್ ಮಾಡಿದ್ರಿ? ಯಾವ ರೀತಿ ನಿಮಗೆ ಏನು ಹೇಳಿ? ಎಲೆಕ್ಟ್ರಿಕಲ್ಲು ಯಾವ ರೀತಿ ನೀವು ಅದನ್ನು ನಾಲೆಜ್? ಇವಾಗ ನಾನೊಬ್ಬ ಎಂಟರ್ಪ್ರಿನರ್, ನಾನು ಬಿಸ್ನೆಸ್ ಮ್ಯಾನ್. ಅದರಲ್ಲಿ ಈಗ ನನ್ನ ಬಂಡವಾಳಗಳು ಮಾತ್ರ ಇರ್ತವೆ. ಜನರಲಿ ಈಗ ನೀವು ಇಲ್ಲಿ ಈ ಒಂದು 10 ಜನ ಎಲೆಕ್ಟ್ರಿಕಲ್ನವ್ರು ಇರ್ತಾರೆ, 10 ಜನ ಎಲೆಕ್ಟ್ರಾನಿಕ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಟೆಕ್ನಿಕಲಿ ಯಾರು ಅವರು ಚೆನ್ನಾಗಿರ್ತಾರೆ, ಕಂಪ್ನಿಯಲ್ಲಿ ವರ್ಕ್ ಮಾಡಿರ್ತಾರೆ, ಅವ್ರನ್ನ ನಾವು ಹೈರ್ ಮಾಡ್ಕೋತೀವಿ. ಅವ್ರನ್ನ ಹೈರ್ ಮಾಡ್ಕೊಂಡು ಆ ನಾಲೆಜ್ ಈಗ ಆ್ಯಸ್ ಆಫ್ ನಾವು ನನಗೆ ಎಲ್ಲನೂ ಗೊತ್ತಿದೆ ಟ್ರಾನ್ಸ್ಫಾರ್ಮರ್ ಬಗ್ಗೆ, ಯಾಕಂದರೆ ಅದು ಪ್ರಾಕ್ಟಿಕಲ್ ನಾಲೆಜ್. ಈಗ ಫ್ಯಾಬ್ರಿಕೇಷನಿಂದ ಶುರು ಮಾಡೋದು, ಅದು ಪ್ರಾಕ್ಟಿಕಲ್ ನಾಲೆಜ್ ಈಸ್ ಮೋರ್ ಇಂಪಾರ್ಟೆಂಟ್. ಆ ಬುಕ್ಕಲ್ಲಿರೋದು ಏನು ಯೂಸ್ಫುಲ್ ಇಲ್ಲ. ಬುಕ್ಕಲ್ಲಿರೋದು ನಾವು ಜಸ್ಟ್ ಪಾಸ್ ಮಾಡೋಕ್ಕೆ ಅಥವಾ ನಾಲೆಜ್ ಬೆಳೆಸ್ಕೋತೀವಿ. ಬಟ್ ಪ್ರಾಕ್ಟಿಕಲ್, ಈಗ ನನ್ನ ಸಜೆಷನ್ ಒಂದು 6 ತಿಂಗಳು 1 ವರ್ಷ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ರೆ ಆ ಪ್ರಾಡಕ್ಟ್ ಬಗ್ಗೆ 100% ನಾಲೆಜ್ ಬೆಳೆಸ್ಕೋಬೋದು. ಈಗ ಸರ್ವೆ, ಈಗ ಯಾವುದೇ ಕಂಪ್ನಿ ಮಾಡಬೇಕಾದ್ರೆ ಸರ್ವೆ ಮಾಡಬೇಕಾಗತ್ತೆ ಮೊದಲು. ಸೊ ನೀವು ಟ್ರಾನ್ಸ್ಫಾರ್ಮರ್ ಕಂಪ್ನಿನೇ ಮಾಡಬೇಕು ಅಂತ ಯಾವ ಉದ್ದೇಶದಿಂದ ಮಾಡಿದ್ರಿ? ನಾನು ಔಟ್ರ್ ಬಾಡಿ ಮಾಡ್ತಾ ಇದ್ದಿದ್ದೆ, ಟ್ರಾನ್ಸ್ಫಾರ್ಮರ್ ಬಾಡಿನ ಮಾಡ್ತಾ ಇದ್ದೆ. ಸೊ ಔಟ್ರ್ ಬಾಡಿನ ಅದಕ್ಕೆ ತಕ್ಕಂಗೆ ಮಾಡ್ತಾಯಿದ್ದೆ. ಈಗ ಮೋಟ್ರಸ್ಸು ನನ್ನ ನೆಕ್ಸ್ಟ್ ಇದು ಬಂದುಬಿಟ್ಟು ಸೋಲಾರಿಗೆ ಹೋಗಬೇಕು ಅಂದರೆ ಇವಾಗ ಈ ಪ್ರೊಕ್ಯೂರ್ಮೆಂಟು ಟ್ರಾನ್ಸ್ಫಾರ್ಮರ್ಗಳೆಲ್ಲ ಹೋಗ್ತಾ ಇರೋದು ಈ IDT ಅಂತಾರೆ ಅದಕ್ಕೆ, ಈ ಸೋಲಾರ್ ಟ್ರಾನ್ಸ್ಫಾರ್ಮರ್ಸ್ಗೆ. ಆ ಸೋಲಾರ್ ಟ್ರಾನ್ಸ್ಫಾರ್ಮರ್ಗೆ ಹೋಗ್ತಾ ಅವರ ಫೀಲ್ಡಲ್ಲಿ ನಾನು ಹೋಗ್ತಾ ಆ ಸೋಲಾರ್ ಬಗ್ಗೆ ಎಲ್ಲ ಜ್ಞಾನ ಬೆಳೆಸ್ಕೊಂಡೆ. ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಮಾಡ್ಯೂಲ್ ಡೆವಲಪ್ಮೆಂಟಿಗೆ. ಆ ಮಾಡ್ಯೂಲ್ ಡೆವಲಪ್ಮೆಂಟ್ ಮಾಡ್ತೀವಿ. ಹಾಗೆ ಒಂದೊಂದು ಸ್ಟಾರ್ಟ್ ಆಗ್ತಾರೆ. ಈಗ ಸಾಮಾನ್ಯ ಜನರಿಗೆ ಅವ್ರ ಹತ್ರ ಬಂಡವಾಳ ಇರಲ್ಲ. ಈಗ ಬಂಡವಾಳನ ಇದಕ್ಕೆ ಇವಾಗ ಹೊಸ ಕಂಪ್ನಿ ಮಾಡಬೇಕಂದ್ರೆ ಬಂಡವಾಳನ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಮತ್ತು ಗೌರ್ಮೆಂಟಿಂದ ಏನೇನು ಫೆಸಿಲಿಟಿ ಇದೆ ಹೊಸದಾಗಿ ಕಂಪ್ನಿಗಳು ಮಾಡೋದಕ್ಕೆ? ಗೌರ್ಮೆಂಟಿಂದ ತುಂಬ ಸ್ಕೀಮ್ಗಳಿದೆ. ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ, MSMEಗೆ ಬೇಕಾದಷ್ಟು ಹೆಲ್ಪ್ ಮಾಡ್ತಾರೆ. ಇವಾಗ ಬ್ಯಾಂಕಿಂದನೂ ಫೆಸಿಲಿಟಿ ಇರುತ್ತೆ. ವಿದೌಟ್ ಕೊಲ್ಯಾಟ್ರಲ್ ಕೂಡ ಬ್ಯಾಂಕಿಂದ ಎಲ್ಲ ಫೆಸಿಲಿಟಿ ಮೊದಲಿನ ಥರ 1990s ಎಲ್ಲ ಇದ್ದಂಗೆ ತುಂಬ ಟಫ್ ಏನಿಲ್ಲ. ಈಗ ವಿದೌಟ್ ಕೊಲ್ಯಾಟ್ರಲ್ಲು ಕೂಡ ಒಂದು 25-30% ಅವರೇ ಫಂಡಿಂಗ್ ಮಾಡ್ತಾರೆ. ಸಬ್ಸಿಡಿಗಳಿರ್ತವೆ. ಅದ್ರ ಬಗ್ಗೆ ಎಲ್ಲ ನಾಲೆಜ್ ಹಂಗೆ ತಿಳ್ಕೊಂಡು ಹೋದರೆ ನಾಲೆಜ್ಗಳು ಸಿಗ್ತವೆ. ಧನ್ಯವಾದಗಳು. ಎನಿ ಯಂಗ್ಸ್ಟರ್ಸ್ ಯು ವಾಂಟ್ ಟು ಹ್ಯಾವ್ ಸಮ್? ಓಕೆ. ಹಾಗೆ ನಾನು ಮೆಕ್ಯಾನಿಕಲ್ ಆಗಿದೆ. ಈಗ ಸ್ಪೋರ್ಟ್ಸ್ ಎರೆನಾಗಳು ಸ್ಟಾರ್ಟ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ನನ್ನೊಂದು ಸ್ಪೋರ್ಟ್ಸ್ ಎರೆನಾ ಇದೆ. ಇಲ್ಲೇ ಹತ್ತಿರದಲ್ಲಿ ಒಂದು ಕ್ರಿಕೆಟ್ ಫೀಲ್ಡ್ ಇದೆ. ಸೊ ಅದಕ್ಕೂ ಕೂಡ ಹೋಗ್ಬೋದು ನಾವು. ವಿ ಆರ್ ಇಂಟು ಕನ್ಸ್ಟ್ರಕ್ಷನ್ನು, ಅಪಾರ್ಟ್ಮೆಂಟ್ ಬಿಲ್ಡ್ ಮಾಡ್ತೀವಿ, ಅಪಾರ್ಟ್ಮೆಂಟ್ಗಳನ್ನು ಮಾಡ್ತೀವಿ. ಇಟ್ ಈಸ್ ನಾಟ್ ಅಬೌಟ್ ಮೆಕ್ಯಾನಿಕಲ್, ಇಟ್ ಈಸ್ ಅಬೌಟ್ ಯುವರ್ ನಾಲೆಜ್. ಅಷ್ಟೇ ಬೆಳೆಸ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಫಂಡಿಂಗ್ ಸಣ್ಣದಾದರೂ ಕೂಡ ಸಣ್ಣದಿಂದ ಸ್ಟಾರ್ಟ್ ಮಾಡಿ. ಇವಾಗ ನಂದು ಇವತ್ತು 35 ವರ್ಷ ಸರ್ವಿಸ್ ಆಯಿತು ಅಂದರೂ ಕೂಡ ಇಟ್ ಈಸ್ ಸ್ಟಾರ್ಟೆಡ್ ಫ್ರಮ್ 5,000 rupees ಟರ್ನ್ ಓವರ್. ದಟ್ ಈಸ್ ವಾಟ್ ಐ ರಿಕ್ವೆಸ್ಟ್ ಯು. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ ಸರ್. ಸರ್ ಒಂದು ಕ್ವಶನ್ ಇತ್ತ ದಿನಕರ್ ಸರ್, ಒಂದು ಕ್ವಶನ್. ಒನ್ ಮೋರ್ ಕ್ವಶನ್ ಇದೆ. ನಿಮ್ಮ ಬಿಸ್ನೆಸ್ಸನ್ನು ಬೇರೆ ಕಂಟ್ರೀಸಲ್ಲಿ ಹೆಂಗೆ ಹೆಂಗೆ ಸ್ಪ್ರೆಡ್ ಮಾಡಿದ್ರಿ? ಇಟ್ ಈಸ್ ಅಬೌಟ್ ಆಲ್ ಮಾರ್ಕೆಟಿಂಗ್. ನಾವು ಹೇಗೆ ಮಾರ್ಕೆಟ್ ಮಾಡ್ತೀವೋ, ನಮ್ಮ ಪ್ರಾಡಕ್ಟ್ ಬಗ್ಗೆ ನಮ್ಮ ಇದರಲ್ಲೆಲ್ಲ ತಿಳಿದಿರುತ್ತೆ. ನಾವು ಒಂದೊಂದೇ ಮಾಡಿ ಈಗ 35 ವರ್ಷ ಆಯಿತು ನಾನು ಸ್ಟಾರ್ಟ್ ಮಾಡಿ. ನಮ್ಮ ಪ್ರಾಡಕ್ಟ್ ಬಗ್ಗೆ ಎಲ್ಲರಿಗೂ ಈಗ ABP ಕಂಪ್ನಿ, BHL ಕಂಪ್ನಿಯಿಂದ ಶುರು ಮಾಡಿರ್ತೀವಿ. ಅವ್ರ ಕಂಪ್ನಿಯವ್ರು ಎಕ್ಸ್ಪೋರ್ಟ್ ಮಾಡಿರ್ತಾರೆ. ದೆನ್ ದೋಸ್ ಪೀಪಲ್ ವಿಲ್ ನೋ ಅಬೌಟ್ ಅಸ್. ನಮ್ಮ ಕಂಪನಿಗೆ ಬಂದಿರ್ತಾರೆ. ನೇಪಾಳದವ್ರು ಬರ್ತಾರೆ, ಬಾಂಗ್ಲಾದೇಶದವ್ರು ಬರ್ತಾರೆ. ಅವರೆಲ್ಲ ಬಂದಾಗ ನಮ್ಮ ಫೆಸಿಲಿಟೀಸ್ ನೋಡ್ತಾರೆ. ನೋಡ್ಬಿಟ್ಟು ಅವರು ಡೈರೆಕ್ಟಾಗಿ ಬೈ ಮಾಡೋಕ್ಕೆ ಶುರು ಮಾಡಿ. ಇಟ್ಸ್ ಎ ನ್ಯಾಚುರಲ್ ಟು ಹ್ಯಾಪನ್. ಅದೇ ಥರ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಟೋಟಲಿ ಒಂದು ಕಮಿಟ್ಮೆಂಟ್ ಅಂತ ಇದ್ದರೆ, ಒಂದು ಛಲ ಅಂತಿದ್ರೆ, ಒಂದು ಪರಿಶ್ರಮ ಅಂತಿದ್ರೆ ಖಂಡಿತವಾಗಿ ಯಶಸ್ಸು ನಮ್ಮದಾಗ್ತದೆ. ಆ ಬಗ್ಗೆ ಎಲ್ಲವೂ ಕೂಡ ಸಹಕಾರ ಆಗ್ತದೆ ಅನ್ನುವಂಥ ಮಾತನ್ನು ಆಡಿದಂಥ ದಿನಕರ್ ಸರ್, ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಜೊತೆ ಒಬ್ಬರು ಲೇಡಿ ಸಾಧಕಿ ಇದ್ದಾರೆ, ಶ್ರೀಮತಿ ನಿಶಾ ಶೆಟ್ಟಿ ಅವರು. ನಿಶಾ ಶೆಟ್ಟಿ, PPT ಪ್ಲೀಸ್.
ನಿಶಾ ಶೆಟ್ಟಿ ಅತ್ಯಂತ ಪ್ರಭಾವಶಾಲಿ ಮತ್ತು ಸುದೀರ್ಘ ವೃತ್ತಿ ಜೀವನದ ವಿವರ ಇಲ್ಲಿದೆ. IT ಉದ್ಯಮದಲ್ಲಿ ಸುಮಾರು 20 ವರ್ಷಗಳ ಅನುಭವ ಹಾಗೂ ನಿರ್ದೇಶಕರ ಹಂತಕ್ಕೆ ಹುದ್ದೆಯನ್ನು ಕೂಡ ಅಲಂಕರಿಸಿರುವುದು ಅದು ಸಾಮಾನ್ಯ ಸಾಧನೆ ಏನಲ್ಲ. ಮಲ್ಟಿನ್ಯಾಷನಲ್ ಕಂಪನಿಯೊಂದರಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪಡೆದಿರ್ತಾರೆ. IT ಕ್ಷೇತ್ರದಲ್ಲಿ 2 ದಶಕಗಳಿಗೂ ಕಾಲ ಕೆಲಸವನ್ನು ಮಾಡಿದಂಥ ಅನುಭವವನ್ನು ಹೊಂದಿದ್ದಾರೆ. ಸೇಲ್ಸ್ ಫೋರ್ಸ್ ಇಂಪ್ಲಿಮೆಂಟೇಷನ್ನಲ್ಲಿ ವಿಶೇಷ ಪರಿಣಿತಿ ಹೊಂದಿದ್ದು ವಿವಿಧ ಡೊಮೇನ್ಸ್ಗಳಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿದಂಥ ಅನುಭವ ಇವರಿಗಿದೆ. ಪ್ರತಿಷ್ಠಿತ ಸೇಲ್ಸ್ ಫೋರ್ಸ್ ಪ್ರಮಾಣೀಕೃತ ತಜ್ಞರಾಗಿದ್ದಾರೆ ಇವರು, ಶ್ರೀಮತಿ ನಿಶಾ ಶೆಟ್ಟಿ ಅವರು. ನಿಶಾ ನಮ್ಮ ಸಮುದಾಯದ ಒಬ್ಬರು ಸಾಧಕಿ. ನೀವೇನಾದರೂ ಒಂದು BE ಕಂಪ್ಯೂಟರ್ ಸೈನ್ಸ್ ಮಾಡಿಕೊಂಡು ಒಂದು ಮಲ್ಟಿನ್ಯಾಷನಲ್ IT ಕಂಪನಿಯ ನಿರ್ದೇಶಕ ಹುದ್ದೆಯವರೆಗೆ ಬೆಳಿಬೇಕಂದ್ರೆ ಆ ಪಯಣ, ಆ ದಾರಿ ಅಥವಾ ಈ ಬಗ್ಗೆ ನೀವು ಹೋಗಬೇಕಾದ್ರೆ ನಿಮ್ಮಲ್ಲಿರುವಂಥ ಸಂದೇಹ ಎಲ್ಲವನ್ನ ಅವ್ರ ಜೊತೆ ಮಾತಾಡ್ಬೋದು. ಅದಕ್ಕೂ ಮೊದಲು ನಿಶಾ ಅವರನ್ನು ಪ್ರೀತಿಪೂರ್ವಕವಾಗಿ ಭಾಗಕ್ಕೆ ಆಹ್ವಾನಿಸಿಕೊಳ್ತಾರೆ ಅವರ ಒಂದೆರಡು ಮಾತಿಗಾಗಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ನಿಶಾ. ಅವರಾಗಲೇ ನಂದು ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದಾರೆ, ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದರಲ್ಲಿ. ಥ್ಯಾಂಕ್ ಯು ಸೊ ಮಚ್. ಪ್ರಿಪ್ರೇಷನ್ ಅಂತ ಏನೂ ಇಲ್ಲ. ಇಟ್ಸ್ ಮೋರ್ ಲೈಕ್ ಏನಂತಾರೆ ಎಕ್ಸ್ಪೀರಿಯನ್ಸ್ ಶೇರಿಂಗಿಗೆ ಬಂದಿರೋದು ರಾದರ್ ದನ್ ಅನ್ ಎಕ್ಸ್ಪರ್ಟೀಸ್ ಇಯರ್, ರೈಟ್? ಅಗೇನ್ ಅವರು ಹೇಳಿದ್ರು, ಅಗೇನ್ ವಿದ್ಯಾರ್ಥಿಗಳು ಯಾರ್ಯಾರು ಕೈ ಎತ್ತರಿ ಅಂತ ಅವಾಗ ಹೇಳಿದ್ರಲ್ಲ, ನಾನು ಕೈ ಎದ್ದೆ. ಯಾಕಂದರೆ ಇನ್ನೂ ವಿದ್ಯಾರ್ಥಿಯಾಗೆ ನಾನು ಕಲಿತಾನೇ ಇದ್ದೀನಿ. ಸೊ ಒನ್ ಆಫ್ ದ ಥಿಂಗ್ಸ್ ವಿಚ್ ವಿ ಡೂ ಹಿಯರ್ ಇಸ್ ಸ್ಕಿಲ್ಲಿಂಗ್, ಅಪ್ಸ್ಕಿಲ್ಲಿಂಗ್, ರೀಸ್ಕಿಲ್ಲಿಂಗ್ ಆ್ಯಂಡ್ ಚೇಂಜ್. ಆ್ಯಂಡ್ ನಾನು ಈಗ ಎಲ್ಲರೂ ಬೇರೆ ಬೇರೆಯವ್ರು ಮಾತಾಡ್ತಾ ಇರೋದು ಕೇಳಿದ್ನಲ್ಲ, ದ ಡೊಮೇನ್ ಚೇಂಜ್ ಆದ್ರೂ ಇಟ್ಸ್ ಆಲ್ ದ ಸೇಮ್. ದ ಬೇಸಿಕ್ಸ್ ಆಫ್ ಇಟ್ ರಿಮೇನ್ಸ್ ದ ಸೇಮ್. ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್ ಅಪ್ ಟು ಡೇಟ್. ಕಲಿತಾನೇ ಇರಬೇಕು ಟುವರ್ಡ್ಸ್ ಫುಲ್ ಆಫ್ ಯುವರ್ ಕೆರಿಯರ್. ಆ್ಯಂಡ್ ಅನ್ಲೆಸ್ ಯು ಆರ್ ಡೂಯಿಂಗ್ ದ್ಯಾಟ್ ಯು ವಿಲ್ ನಾಟ್ ಸೀಮ್ ರೆಲೆವೆಂಟ್. ರೆಲೆವೆನ್ಸಿ ಇರಬೇಕು ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಇರಬೇಕು, ವಿಚ್ ಹಿ ಆಲ್ಸೋ ಮೆನ್ಷನ್ ಇನ್ ಹಿಸ್ ಸ್ಪೀಚ್ ಅಲ್ವಾ. ಸೊ ದ್ಯಾಟ್ ಈಸ್ ಆಲ್ ಇಸ್ ನೀಡೆಡ್. ನಾವು ನೀವೆಲ್ಲ ಇಲ್ಲಿ ಬಂದಿದ್ದೀರಾ ಅಂದರೆ ಹ್ಯಾವ್ ಟೇಕನ್ ದ ಸ್ಟೆಪ್ ಟುವರ್ಡ್ಸ್ ಇಟ್, ರೈಟ್? ನೀವು ಅದಕ್ಕೋಸ್ಕರ ನೀವು ನೆಕ್ಸ್ಟ್ ನಿಮ್ಮ ವೃತ್ತಿಲಿ ಏನು ಮಾಡಬೇಕು ಅಂತ ನೋಡ್ತಾ ಇದ್ದೀರಾ, ಅದಕ್ಕೋಸ್ಕರ ಇಲ್ಲಿ ಸ್ಟೆಪ್ ತೊಗೊಂಡಿದ್ದೀರಾ ಅಂತ. ಸೊ ದಿಸ್ ಇಸ್ ಅ ಗುಡ್ ಡೈರೆಕ್ಷನ್. ಎನ್ಶ್ಯೂರ್ ಅವ್ರು ಹೇಳಿರೋದನ್ನೆಲ್ಲ ಯು ಪುಟ್ ಇನ್ ಟು ಯುವರ್ ಮೈಂಡ್ ಆ್ಯಂಡ್ ಕಂಟಿನ್ಯೂಸ್ ಟುವರ್ಡ್ಸ್ ದಟ್ ಡೈರೆಕ್ಷನ್. ಆ್ಯಂಡ್ ಆಫ್ ಕೋರ್ಸ್ ಸಕ್ಸಸ್ ಆಬ್ವಿಯಸ್ಲಿ ಕಮ್ ಟುವರ್ಡ್ಸ್ ಯು. ಅಗೇನ್ ನಾನು ಹೇಳಿರೋದು, ಐ ಹ್ಯಾವ್ ಕಮ್ ಹಿಯರ್ ಟು ಮೋರ್ ಆಫ್ ಅನ್ ಎಕ್ಸ್ಪೀರಿಯನ್ಸ್ ಶೇರಿಂಗ್. ಬೀನ್ ಇನ್ ದಿಸ್ ಇಂಡಸ್ಟ್ರಿ ಫಾರ್ 20 ಇಯರ್ಸಿಂದ. ಅಗೇನ್ ನಾವು ಶುರು ಮಾಡಿದಾಗ ಇವಾಗಿರೋ ಥರ ನಮ್ಮದು ಕ್ಯಾಂಪಸಲ್ಲಿ ಸೆಲೆಕ್ಷನ್ ಇರಲಿಲ್ಲ. ಕ್ಯಾಂಪಸ್ಗೆ ನಮ್ಮದು ಕಾಲೇಜ್ಗೆ ಕ್ಯಾಂಪಸ್ ಸೆಲೆಕ್ಷನ್ ಇರಲಿಲ್ಲ. ಸೊ ವಿ ಹ್ಯಾವ್ ಟು ಗೋ ಟು ಮಲ್ಟಿಪಲ್ ಕಂಪನೀಸ್, ಗೆಟ್ ಥ್ರೂ ಡಿಫ್ರೆಂಟ್ ಏನಂತಾರೆ ಇಂಟರ್ವ್ಯೂ ಪ್ರಾಸೆಸಸ್. ಆವಾಗ ರೆಸ್ಯೂಮೆ ಮಾಡೋದೇನು, ನಮ್ಮ ಫ್ರೆಂಡ್ ಒಂದು ರೆಸ್ಯೂಮೆ ಕೊಟ್ಟರು, ಅದ್ರದ್ದು ಕಾಪಿ ಹೊಡೆದ್ರು, ಜಸ್ಟ್ ಚೇಂಜ್ ಮಾಡಿ ಕೊಡೋದು ಅಂತ. ವಾಟ್ ವಿ ಡಿಡ್ ರಾಂಗ್, ಐ ಥಿಂಕ್ ಈಸ್ ಆಲ್ರೆಡಿ ಕರೆಕ್ಟೆಡ್ ಇನ್ ಹಿಸ್. ಇವಾಗ ರೆಸ್ಯೂಮೆ ಗೋಸ್ ಥ್ರೂ ಯುವರ್ ಏನಂತಾರೆ AI ಟೂಲ್ಸ್ ವಿಚ್ ವಿಲ್ ಆ್ಯಕ್ಚುಲಿ ಗೋ ಥ್ರೂ. ಒನ್ ಮೋರ್ ಥಿಂಗ್ ವಾಟ್ ಐ ಥಾಟ್ ವಾಸ್, ನೋಡೋಣ ಇವಾಗ ವಾಟ್ ಕ್ಯಾನ್ ನಾನು ಏನು ಸಲಹೆ ಕೊಡ್ಬೋದು ಇವ್ರಿಗೆಲ್ಲ ಅಂತ. ಡೇಟಾ ಬೇಸಿಕ್ ರಿಸರ್ಚ್. As an engineer, what I do, you again check with the AI just to see if there's something relevant, right? It's the same thing, nothing changes. Logical thinking, upskilling like I already told you. Learning attitude, right? Attitude irod matra alla, communication about what attitude you have also is very, very important. Adunu torskoಬೇಕಾಗುತ್ತೆ. And problem solving, again, I think I'm repeating that again and again. Problem solving in terms of everything, not just in terms of what you solve for your clients, but everything in terms of how you set ನಿಮ್ಮ ಲೈಫಲ್ಲಿ ಹೆಂಗೆ ನೀವು ಅದನ್ನು ಅಳವಡಿಸ್ಕೊಡ್ತೀರಾ ಅನ್ನೋದ್ರಲ್ಲೂ ಡಿಪೆಂಡೆನ್ಸಿ ಆಗಿರುತ್ತೆ. ಸೊ ಇಫ್ ದೇರ್ಸ್ ಎನಿ ಕ್ವೆಶನ್ಸ್ ಇಫ್ ಯು ವಾಂಟ್ ಆಸ್ಕ್ ಥ್ರೂ ಇಟ್, ಪ್ಲೀಸ್ ಡೂ. ಆನ್ ಬಿಹಾಫ್ ಆಫ್ ಪೇರೆಂಟ್ಸ್, ಸೊ ಈಗ ಮುಂದಿನ ಯುಗ ಏನಂದರೆ ಎ ಐ ಬರೋದ್ರಿಂದ ಜಾಬ್ ಲಾಸ್ ಆಗುತ್ತೆ, ನಮಗೆ ಮುಂದಿನ ಫ್ಯೂಚರ್ ಏನು, ಎಲ್ಲ ಕಂಪ್ಯೂಟರೇ ಮಾಡುತ್ತೆ, ಎಲ್ಲ ಆಟೋಮೆಟಿಕ್ ಆಗುತ್ತೆ, ಇಂಥ ಪ್ರಶ್ನೆಗೆ ನೀವು ಏನು ಉತ್ತರ ಕೊಡ್ತೀರಾ? ಆಟೋಮೇಟೆಡ್ ಆಗುತ್ತೆ, ಬಟ್ ಅದು ಆಟೋಮೇಷನ್ ಮಾಡೋರು ಯಾರು? ಅಗೇನ್ ದ IT ಕಂಪನಿಯವರೇ ತಾನೆ. ಸೊ ಅದರಲ್ಲಿ ಸ್ಕಿಲ್ ಮಾಡ್ಕೊಳ್ಳಿ. ಇವಾಗ ಎಲ್ಲಿ ನೀವು ಚೆಕ್ ಮಾಡಿದ್ರೂ ಅದೇ ಇರುತ್ತೆ. ವಾಟ್ ಇಸ್ ದ ನೆಕ್ಸ್ಟ್ ಸ್ಕಿಲ್? ಡೇಟಾನ ಹೆಂಗೆ ನೀವು ಅದನ್ನು ಡೇಟಾ ಸೈಂಟಿಸ್ಟಾಗಿ ಡೇಟಾ ಇದು ಮಾಡ್ತೀರಾ, ಮಷೀನ್ ಲರ್ನಿಂಗ್ಗೆ ಯಾವ ಥರ ಹೋಗ್ತೀರಾ, AI ದಲ್ಲಿ ಹೇಗೆ ಸ್ಕಿಲ್ ಮಾಡ್ಕೋತೀರಾ, ಇಟ್ ಡಸಂಟ್ ಮ್ಯಾಟರ್ ನೀವು ಯಾವ
ಯಾವುದೇ ಡೊಮೇನಲ್ಲಿರಲಿ, ಇಟ್ ಡಸಂಟ್ ಹ್ಯಾವ್ ಟು ಬಿ ಇನ್ IT, ಎಲ್ಲ ಕಡೆ AI ಬರುತ್ತೆ. ಈಗ ಸಿಂಪ್ಲಿ ನೀವು ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂದರೆ ನಿಮಗೆ ಒಂದು ಪ್ರಾಜೆಕ್ಟ್ ಮಾಡಿ ಅಂತ ಹೇಳಿದ್ರೆ ಏನು ಮಾಡ್ತೀರಾ, ಹೋಗಿ AI-ದಲ್ಲಿ ನೋಡಿಬಿಡ್ತೀರಾ. ಬಟ್ ಯುವರ್ ಟೀಚರ್ಸ್ ಆಲ್ಸೋ ಅವರು ಅಪ್ಸ್ಕಿಲ್ ಆಗಿರ್ತಾರೆ ಇವಾಗ ಟು ಸಿ ವಾಟ್ ಇಸ್ ಡನ್ ಬೈ ಯು ಆ್ಯಂಡ್ ವಾಟ್ ಇಸ್ ಡನ್ ಬೈ ದಮ್. ದ್ಯಾಟ್ ಮೀನ್ಸ್ ಎವ್ರಿ ಸ್ಟೇಜ್ ಎನಿಥಿಂಗ್ ಏನಾದರೂ ಬಂದು ಡಿಸ್ಟರ್ಬ್ ಮಾಡಿದ್ರು ಯು ವಿಲ್ ಬಿ ಎನ್ಶೋರಿಂಗ್ ದ್ಯಾಟ್ ಯು ಆರ್ ಲರ್ನಿಂಗ್ ಥ್ರೂ ಇಟ್. ದೇರ್ ವಿಲ್ ಬಿ ಆಟೋಮೇಷನ್ ಆಗುತ್ತೆ, ಬಟ್ ದೇರ್ ಆರ್ ವರ್ಕ್ ಟುವರ್ಡ್ಸ್ ಇಟ್ ಆಸ್ ವೆಲ್. ದೇರ್ ಆರ್ ಅಗೇನ್ ಮೆನಿ ಥಿಂಗ್ಸ್ ವಿಚ್ ಹ್ಯೂಮನ್ಸ್ ಕ್ಯಾನ್ ಡೂ. ಮನುಷ್ಯರು ಮಾಡೋದನ್ನ ಎಲ್ಲ AI ಮಾಡೋದಕ್ಕಾಗಲ್ಲ. ಸೊ ಆ ಕ್ಷೇತ್ರದಲ್ಲಿ ನೀವು ಏನು ಮಾಡೋಕ್ಕಾಗುತ್ತೆ ಮುಂದುವರ್ಸ್ಕೋಬೇಕು. ಆ್ಯಂಡ್ ಥ್ರೂ ಔಟ್ ನೋಡಿ, ಈ ಫುಲ್ ಸೆಂಚುರಿನೇ ನೋಡಿ, ಇಟ್ಸ್ ಬಿನ್ ವೆರಿ ವೆರಿ ಪ್ರೋಗ್ರೆಸಿವ್. 80s ಇದ್ದು ಟೆಕ್ನಾಲಜಿ 90s ಇಲ್ಲ. ಆವಾಗಲೂ ಅಂದ್ಕೊಂಡ್ರು ವಿಲ್ ವಿ ಬಿ ರೆಲೆವೆಂಟ್? ಹೌ ಪೀಪಲ್ ರಿಮೇನ್ ರೆಲೆವೆಂಟ್? ಲರ್ನಿಂಗ್. 90s ಚೇಂಜ್ ಆಗುತ್ತೆ. ನಾನು ಯಾಕೆ ಹೇಳಿದೆ ಇನ್ನೂ ವಿದ್ಯಾರ್ಥಿ ಅಂತ? ಬಿಕಾಸ್ ನನಗೆ ಇವಾಗಲೂ ಹೊಸ ಹೊಸ ಟಾಪಿಕ್ಸ್ ಸಿಗ್ತಾ ಇದೆ, ನಾನು ಇನ್ನೂ ಕಲಿತಾನೇ ಇದ್ದೀನಿ. ಬಿಕಾಸ್ ಎವ್ರಿ ಟೈಮ್ ಸಮಥಿಂಗ್ ನ್ಯೂ ಕಮ್ಸ್ ಅಪ್. ಆಲ್ ಯು ಹ್ಯಾವ್ ಟು ಡೂ ಇಸ್ ಎನ್ಶೋರ್ ಯು ಆರ್ ಬೀಯಿಂಗ್ ದೇರ್, ನೋಯಿಂಗ್ ವಾಟ್ ಟು ಡೂ ಅಷ್ಟೇ. ಈಗ AI ಟೆಕ್ನಾಲಜಿ ಬಂದಿರೋದ್ರಿಂದ ಕೆಲವು ಮಕ್ಕಳಲ್ಲಿ ಥಿಂಕಿಂಗ್ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇದಕ್ಕೆ ನೀವು ಏನು ಟಿಪ್ಸ್ ಕೊಡ್ತೀರಾ? ಯಾವ ರೀತಿ ಅದನ್ನು ಯಾವುದಕ್ಕೆ AIಗೆ ಇನ್ವಾಲ್ವ್ ಆಗಬೇಕು ಅಥವಾ ಚೆಕ್ ಮಾಡಬೇಕು, ಮಾಡಬಾರ್ದು? ಓಕೆ, ಇದಕ್ಕೆ ನಾನು ಒಂದು ಹೇಳ್ತೀನಿ. ಇದಕ್ಕೆ ನನ್ನ ಮಗಳು ಹೇಳೋದು, ಶಿ ಸೆಡ್ ಅಗೇನ್ ರೀಲ್ಸ್ ನೋಡ್ತೀವಿ, ಅದನ್ನೆಲ್ಲ ಮಾಡ್ತೀನಿ ನಿಜ, ಬಟ್ ಯು ಹ್ಯಾವ್ ಟು ಸಿ ವಾಟ್ ಯು ಲರ್ನ್ ಔಟ್ ಆಫ್ ಇಟ್. ಸಿ ಪ್ರೀವಿಯಸ್ಲಿ ಏನು ಹೇಳ್ತಾ ಇದ್ವಿ, ವಾಟ್ ಯು ರೀಡ್ ಈಸ್ ವಾಟ್ ಯು ಬಿಕಮ್ ಟೈಪ್ಸ್. ನಾವು ವಾಟ್ ಯು ಸಿ ಈಸ್ ಆಲ್ಸೋ ವಾಟ್ ಯು ಬಿಕಮ್, ರೈಟ್? ಯಾರೂ ಹೇಳ್ತಾ ಇಲ್ಲ ನೀವು ನೋಡಬೇಡಿ ಅಂತ. ಏನನ್ನು ನೋಡ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅಲಾಟ್ ಅ ಲಿಟಲ್ ಬಿಟ್ ಟೈಮ್ ಫಾರ್ ಗೆಟಿಂಗ್ ಯುವರ್ ಸೆಲ್ಫ್ ಅಂಡರ್ಸ್ಟುಡ್ ಫಾರ್ ದೋಸ್ ಥಿಂಗ್ಸ್. ಅಗೇನ್ AI-ಯಲ್ಲಿ ಏನೇನು ರೆಲೆವೆನ್ಸಿಯಲ್ಲಿ ಅಗೇನ್ ಇವಾಗ ವೀಡಿಯೋಸ್ ಬರ್ತಾ ಇದೆ ತುಂಬಗಳು, ರೈಟ್? ಅದರಲ್ಲಿ ಎಜುಕೇಷ್ನಲ್ ವೀಡಿಯೋಸ್ ಬರುತ್ತೆ, ಹೆಂಗೆ ಓದ್ಕೋತೀರಾ ಅನ್ನೋದು ಬರುತ್ತೆ. ಬಟ್ ಎಂಡ್ ಆಫ್ ಇಟ್ ಫಸ್ಟ್ ಯುವರ್ ಟೀಚರ್ ಗೈಡ್ ಅವರನ್ನು ತೊಗೊಳ್ಳಿ. ಅದಾದ್ರ ಮೇಲೆ ಯು ಡೂ ಯುವರ್ ರಿಸರ್ಚ್. ಅದರ್ ಥಿಂಗ್ ಆಲ್ಸೋ ವಿಚ್ ಕಮ್ಸ್ ಇಸ್ ಎನ್ಶೋರ್ AI is used as a tool. You should prevail over the AI and not the AI being the human, right? Human still has to be the decision maker. So again, it's all about learning through the process, but overall ಏನು ಹೇಳ್ತಾ ಇರೋದು, ಯೂಸ್ ಇಟ್ ಆಸ್ ಅ ಟೂಲ್ ರಾದರ್ ದೆನ್ ಸಮಥಿಂಗ್ ವಿಚ್ ನಿಮಗೆ ಅದು ಗೈಡ್ ಮಾಡೋದಲ್ಲ. ನೀವು AI ಟೂಲ್ಸನ್ನು ಗೈಡ್ ಮಾಡಬೇಕು. ಯೂಸ್ ಇಟ್ ಆಸ್ ಅ ಟೂಲ್ ವಿಚ್ ವಿಲ್ ಗೈಡ್ ಯು. ದ್ಯಾಟ್ ವಿಲ್ ಆ್ಯಕ್ಚುಲಿ ಹೆಲ್ಪ್. ಈಗ ಮಕ್ಕಳಿಗೆ ಕಂಪ್ಯೂಟರ್ ಸೈನ್ಸ್ ಕೊಡಬೇಕು, ಇನ್ಫಾರ್ಮೇಷನ್ ಸೈನ್ಸ್ ಕೊಡಿಸ್ಬೇಕು ಅಂತ ಎಲ್ಲ ಕೆಲವು ಪೇರೆಂಟ್ಸಿಗೆ ಭಯ ಇರ್ಬೋದು. ಕಂಪ್ಯೂಟರ್ ಸೈನ್ಸ್ ಕೊಟ್ಟರೆ ಹೇಗೋ, ಫ್ಯೂಚರ್ಸ್ ಇದೆಯಾ, ಮಾಡ್ಬೋದಾ ಅಂತ ಭಯ ಇದೆ. ಅಂಥ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಾ? ಅಗೇನ್ ಭಯ ವಿಚಾರ ಏನಿಲ್ಲ. ಅಗೇನ್ ಅದು ಒಂದು ಕೋರ್ಸ್ ಲೈಕ್ ಎನಿ ಅದರ್ ಕೋರ್ಸ್. ಬಟ್ ಅದರಲ್ಲಿ ಎಷ್ಟು ಚೆನ್ನಾಗಿ ನೀವು ಅದನ್ನು ಡೀಪ್ ಸ್ಕಿಲ್ಲಿಂಗ್ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಅವರು ವ್ಯೂ ಬಗ್ಗೆ ಹೇಳಿದ್ರು, ಅವರು ಆ್ಯಪ್ ಮಾಡಿದ್ರು ಅಂತ. 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಮಾಡಿರೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಡಿರೋರಲ್ಲ. ಸೊ ಎಂಡ್ ಆಫ್ ಇಟ್ ಆ ಸ್ಟೇಜಿಂದನೇ ಇವಾಗ ಮಕ್ಕಳು ಕಲಿತಾ ಇದ್ದಾರೆ. ಸೊ ಏನಾಗುತ್ತೆ, ವೆನ್ ಯು ಗೋ ಇನ್ ಟು ದ ವೃತ್ತಿ ಶಿಕ್ಷಣಕ್ಕೆ ಹೋದಾಗ ಏನಾಗುತ್ತೆ, ಅದಕ್ಕೆ ಸ್ಪೆಸಿಫಿಕ್ ಆಗಿ ಸ್ಪೆಷಲೈಸೇಷನ್ ಮಾಡ್ಕೋತಾರೆ. ಅಗೇನ್ ಇವರು ಕೂಡ ಸೈಂಟಿಸ್ಟ್ ಆಗಿ ಹೇಳಿದ್ದಾರೆ, ಗೋ ಇನ್ ಟು ಡೀಪ್ ಇನ್ ಟು ಇಟ್. ಅದನ್ನು ಮಾಡಿದ್ರೆ ಮಾತ್ರ ರೆಲೆವೆನ್ಸಿ ಇರುತ್ತೆ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ವಿಚ್ ಕೋರ್ಸ್ ಯು ಟೇಕ್, ಹೌ ವೆಲ್ ಯು ಪ್ರಿಪೇರ್ ಯುವರ್ ಸೆಲ್ಫ್, ಹೌ ವೆಲ್ ಯು ಗೆಟ್ ಇನ್ ಟು ದ ಸಬ್ಜೆಕ್ಟ್, ಇಟ್ ವಾಟ್ಸ್ ಮೇಕ್ಸ್ ದ ಡಿಫ್ರೆನ್ಸ್. ಸ್ಟೂಡೆಂಟ್ಸು ಯಾವ ರೀತಿ ಸಾಫ್ಟ್ವೇರ್ ಬಗ್ಗೆ ಅಪ್ಡೇಟ್ಸ್ ಆಗಬೇಕು ರೆಗ್ಯುಲರ್ ಬೇಸಿಸಲ್ಲಿ, ಅಥವಾ ಕಂಪ್ನಿ ಈಗ ಇಯರ್ಲಿ ವೈಸಸ್ ಚೇಂಜ್ ಮಾಡ್ತಾ ಇರ್ತಾರೆ, ಪ್ರೋಗ್ರಾಮಿಂಗ್ ಚೇಂಜ್ ಆಗ್ತಾ ಇರುತ್ತೆ. ಈಗ ಪೈಥಾನ್ ಇದೆ, ನೆಕ್ಸ್ಟ್ ಯಾವುದೋ ಬೇರೆ ಬರ್ಬೋದು. ಯಾವ ರೀತಿ ಮಕ್ಕಳು ಅದನ್ನು ಅಳವಡಿಸ್ಕೋಬೇಕು? ಅಗೇನ್ ಒಂದು ಈಗ ಟೂಲ್ ಬಂತು ಅಥವಾ ಹೊಸ ಟೆಕ್ನಾಲಜಿ ಬಂತು ಅಂದ ತಕ್ಷಣ ಚೇಂಜ್ ಆಗುತ್ತೆ ನಿಜ, ಬಟ್ ನಾಟ್ ಲೈಕ್ ದ ನೆಕ್ಸ್ಟ್ ಸೆಕೆಂಡ್. ಇಲ್ ಟೇಕ್ ಇಟ್ಸ್ ಟೈಮ್. ನೆಕ್ಸ್ಟ್ ಟೂಲ್ ಬರೋದು ಅದ್ರ ಮೇಲೆ ಡಿಪೆಂಡೆಂಟ್ ಆಗಿ ದ ನೆಕ್ಸ್ಟ್ ಒನ್ ಬರುತ್ತೆ, ರೈಟ್? ಸೊ ಆಲ್ ಇನ್ ಆಲ್ ಇಟ್ಸ್ ದ ಸೇಮ್ ಆನ್ಸರ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ದೇರ್ ಇಸ್ ನೋ ಸಿಂಗಲ್ ಆನ್ಸರ್ ಟು ಇಟ್. ಯೂಸ್ AI ಆಸ್ ಅ ಟೂಲ್ ಪ್ರಾಬ್ಲಿ ಟು ಹೆಲ್ಪ್ ಯು ಔಟ್. ಅವ್ರ ಕೋರ್ಸ್ಗಳ ಬಗ್ಗೆನೂ ಹೇಳಿದ್ದಾರೆ, ಏನೇನು ಕೋರ್ಸ್ಗಳು ಯೂಸ್ ಮಾಡ್ಬೋದು, ವಾಟ್ ಟೂಲ್ಸ್ ಆರ್ ಅವೈಲೇಬಲ್ ಅದರ್ ದೆನ್ AI ಆಲ್ಸೋ ಎಸ್ ಏನು ಲರ್ನ್ ಮಾಡ್ಬೋದು ಅಂತ. ಅದನ್ನು ಯೂಸ್ ಮಾಡಿಬಿಟ್ಟು ಸ್ಟಾರ್ಟ್ ಲರ್ನಿಂಗ್ ಥ್ರೂ ಇಟ್. ಬಟ್ ಜಸ್ಟ್ ಲರ್ನಿಂಗ್ ಬುಕ್ಕಿಶ್ ನಾಲೆಜ್ ಇಸ್ ನಾಟ್ relevant. You have to get into it, make the projects. Engineering projects ಮಾಡ್ತಾರೆ, but you have to do the project. As a group, you should know exactly what is going on. You have to go into it, code through it to see ಏನಾಗುತ್ತೆ ಅಂತ. The second thing I think people don't realize, ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೋದಾಗ ಟೆಕ್ನಾಲಜಿ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ, ಬಟ್ ಅದು ಏನು ಡೊಮೇನಲ್ಲಿದೆ, ಆ ಕ್ಷೇತ್ರ ಜ್ಞಾನ ಏನು, ಅದನ್ನು ಕೂಡ ಅಳವಡಿಸ್ಕೋಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. AI ತುಂಬ ಕೆಲಸ ಮಾಡುತ್ತೆ, ಬಟ್ ಇಟ್ ಇಸ್ ಡಿಪೆಂಡೆಂಟ್ ಆನ್ ಏನು ಡೇಟಾ ಅದಕ್ಕೆ ಹೋಗಿದೆ ಅಂತ.
ಸೊ ಡೇಟಾ ಕೊಟ್ಟಿರೋ ಸರಿಯಾಗಿದೆಯಲ್ಲ ನೋಡೋರು ಹ್ಯೂಮನ್ಸೇ, ರೈಟ್? ಸೊ ಎಲ್ಲ ಡೇಟಾ ಅಗೇನ್ ಅವರು 3 ಥರದ್ದು ವೆಬ್ ತೋರಿಸಿದ್ರು, ರೈಟ್? ಮೇಲೆ ಸರ್ಫೇಸ್ ವೆಬ್ಬಲ್ಲಿರೋದು ಸದ್ಯಕ್ಕೆ ನಿಮಗೆ ಆನ್ಲೈನ್ ಸಿಗ್ತಾ ಇರೋದು ಡೇಟಾ. ಡೀಪ್ ಡೇಟಾದಲ್ಲಿರೋದು ಇಟ್ಸ್ ವೆರಿ ವೆರಿ ಸ್ಪೆಸಿಫಿಕ್ ಟು ದ ಕಂಪನೀಸ್, ಯು ಡೋಂಟ್ ಗೆಟ್ ದ್ಯಾಟ್ ಎಲ್ಸ್ವೇರ್. ಸೊ ಪರ್ಸ್ನಲಿ ನನ್ನ ಪ್ರಕಾರ ಹೇಳೋದು ಅಂತ ಹೇಳಿದ್ರೆ, ಯೂಸ್ ದ್ಯಾಟ್ ಆಸ್ ಅ ಟೂಲ್ ಟು ಲರ್ನ್ ಫರ್ದರ್, ಅಪ್ಸ್ಕಿಲ್. ಇಲ್ಲೇ ಇದೆ ಅಲ್ಲ ನಮ್ಮದು, ನೀವೇ ಕೊಟ್ಟಿರೋ ಈಗ ಸ್ಟೇಜ್ ಇದೆ, ಪೀಪಲ್ ಟು ಗೆಟ್ ಇನ್ ಟು ದ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್. ಈ ಥರ ಸೆಮಿನಾರ್ಸು, ಈ ಥರ ಕೋರ್ಸಸ್ ತೊಗೊಂಡು ಮುಂದೆ ಹೋದರೆ ದೆ ವಿಲ್ ಬಿ ಏಬಲ್ ಟು ಡೂ ದ್ಯಾಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಟ್ಟಾರೆಯಾಗಿ ನಿಶಾ ಅವ್ರ ಪ್ರಕಾರ ಈ AI ಭೂತ ಅಂತೇನಿದೆ, ಅಂದರೆ ಜನ ಅದನ್ನು ಹಾಕ್ಕೊಂಡಿದ್ದಾರೆ, AI ಭೂತ ಅಂತೇನಿದೆ, ಅಂಥದ್ದೇನು ಮಾಡಲಿಕ್ಕಿಲ್ಲ. ಅದಕ್ಕೇನು ಡಾಟಾ ಹಾಕೋದಾದ್ರೂ ನಾವೇ ಹಾಕಬೇಕು. ಅಂದರೆ ಸಿಂಪಲ್ಲಾಗಿ ನಾವು ಅರ್ಥ ಹೀಗೆ ಮಾಡ್ಕೊಳ್ಬೋದೇನೋ, ಬೆಂಡೆಕಾಯಿ ಎಲ್ಲಿ ಸಿಗುತ್ತೆ, ಕೆ ಜಿಗೆ ಎಷ್ಟು, ಹೇಗೆ ತರ್ಬೋದು ಅಂತ ಮಾತ್ರ ನೋಡ್ಬೋದು ಬಿಟ್ರೆ ಬೆಂಡೆಕಾಯಿ ಅದು ತಂದು ಕೊಡೋದಿಲ್ಲ, ಅದು ಪದಾರ್ಥ ಅದು ಮಾಡೋದಿಲ್ಲ ಅಲ್ವಾ? ಏನಾದರೂ ಇಂಥದ್ದೇ ಮಾಡು ಅಂತ ಹೇಳಿದ್ರೆ ಬೇರೆ ಬೇರೆ ಟೇಸ್ಟಲ್ಲಿ ಅದು ಕೂಡ ಸಾಂಬಾರು ಮಾಡಲಿಕ್ಕಿಲ್ಲ. ಆದ್ದರಿಂದ AI ಅಷ್ಟೇ ಅನ್ನುವಂಥದ್ದನ್ನು ನಿಶಾ ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ಹಾಗೆ ಏರೋಸ್ಪೇಸ್ ಇಂಜಿನಿಯರಿಂಗಲ್ಲಿ ತಮಗಿರುವಂಥ ಸವಾಲುಗಳು ಮತ್ತು ಅಪರ್ಚುನಿಟೀಸ್ ಬಗ್ಗೆ ರಾಘವೇಂದ್ರ ಸರ್ ಅವರು ಮಾತಾಡಿದ್ದಾರೆ. ಆ ಬಗ್ಗೆ ಏನಾದರೂ ತಮ್ಮ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳ್ಬೋದು. ಅವ್ರ PPT ನಾನು ಆವಾಗಲೇ ತೋರಿಸಿದ್ದೀನಿ. ಒನ್ ಸೆಕೆಂಡ್ PPT ಆಫ್ ಮಿಸ್ಟರ್ ರಾಘವೇಂದ್ರ ಸರ್ ಕೊಟ್ಟಂಥ PPTಯಲ್ಲಿ ತಮಗೇನಾದರೂ ಸಂದೇಹಗಳಿದ್ದರೆ, ಸಲಹೆಗಳಿದ್ರೆ, ಏರೋಸ್ಪೇಸ್ ಇಂಜಿನಿಯರಿಂಗಲ್ಲಿ ಇರ್ತಕ್ಕಂಥ ಅವಕಾಶಗಳು ಮತ್ತು ಸವಾಲುಗಳ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಏನಿದೆಯಾ? ಏನಿಲ್ಲ, ಎಲ್ಲರ ತಲೆಯಲ್ಲಿ ಫೈನಲ್ ಮ್ಯಾಚ್ ಅಷ್ಟೇ. ಓಕೆ, ಏನೂ ಇಲ್ಲ, ಏನು ಹೇಳಿದ್ರು ಲೇಟ್ ಆಗುತ್ತೆ ಅನ್ನುವಂಥ ಭಯ. ಸರಿ, ಏನಿಲ್ಲಲ್ಲ, ಮುಂದಕ್ಕೆ ಹೋಗ್ಲಾಗಾದ್ರೆ ನಾನು. ಸರಿ, ಓಕೆ, ಬನ್ನಿ. ಇಲ್ಲಿ ಯಾರಾದರೂ ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಏರೋಸ್ಪೇಸ್ ಇಂಜಿನಿಯರ್ಸ್, ಇವ್ರು ಯಾರಿಗೆ ಏನೇ ಸಜೆಷನ್ ಬೇಕಿದ್ದರೂ ನನ್ನ ನಂಬರ್ ಅವೈಲೇಬಲ್ ಇದೆ, PPTಯಲ್ಲಿ ಶೇರ್ ಮಾಡಿದ್ದೀನಿ. ಎನಿ ಟೈಮ್ ಯು ಕ್ಯಾನ್ ಆಸ್ಕ್ ಫಾರ್ ದ ಕ್ಲಾರಿಫಿಕೇಷನ್ಸ್. ಅಥವಾ ನಿಮಗೆ ಇಂಟರ್ನ್ಶಿಪ್ ಏನಾದರೂ ಬೇಕಿದ್ದರೆ ಎಲ್ಲರಿಗೂ ಕೊಡ್ಸೋಕ್ಕಾಗುತ್ತೆ ಅಂತಲ್ಲ. ಪ್ರಾಜೆಕ್ಟ್ ವರ್ಕ್ ಒಂದೊಂದು ಸರಿ ನಮ್ಮ ಆಫೀಸಲ್ಲಿ ಸ್ಪೆಸಿಫಿಕ್ ರೂಲ್ಸ್ ಇರುತ್ತೆ, 7th ಸೆಮ್ಮಿಂದ ಮಾತ್ರ ಕೊಡ್ತಾರೆ, 5th ಸೆಮ್ಮಿಂದ ಇರಲ್ಲ ಅಂತಲ್ಲ. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಆ ಪ್ರಯತ್ನ ಮಾಡ್ತೀನಿ. ನನ್ನ ನಂಬರ್ ಎನಿವೇ ಇದೆ. ಥ್ಯಾಂಕ್ ಯು. ಬರೇ ಮಾತಲ್ಲಿ ಮಾತ್ರ ಅಲ್ಲ, ನಾವು ಅನೇಕ ಉದಾಹರಣೆಯನ್ನು ಕಣ್ಣಾರೆ ಕಂಡಿದ್ದೇವೆ. ನಮ್ಮ ಸಮುದಾಯದ ಅನೇಕ ಮಕ್ಕಳಿಗೆ ಯಾರಿಗೆ ಆಸಕ್ತಿ ಇದೆ ಅದಕ್ಕೆ ಅನೇಕ ಮಕ್ಕಳಿಗೆ ದಾರಿ ತೋರಿಸಿದ್ದಾರೆ ರಾಘವೇಂದ್ರ ಅವರು. ಅವರಿಗೆ ಜೋರಾದ ಚಪ್ಪಾಳೆ. ತನ್ನ ಸಮುದಾಯದ ಪರವಾಗಿ, ತನ್ನ ಸಮಾಜದ ಪರವಾಗಿ ಬಹಳ ವಿಶೇಷವಾದಂಥ ಕಳಕಳಿಯನ್ನು ಹೊಂದಿರತಕ್ಕಂಥ ಮನುಷ್ಯ ರಾಘವೇಂದ್ರ ಅವರು. ಈಗ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದಾಗೆ ಇಡೀ ಸಮಾರೋಪ ಸಮಾರಂಭ ಒಂದು ವಿಭಿನ್ನ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಬಹುಶಃ ಎಲ್ಲರನ್ನೂ ನಾವು ಮಾತಾಡಿಸಿ ಆಯಿತು. ಕೊನೆಗೆ ಅಧ್ಯಕ್ಷರ ಭಾಷಣ ಅಂತ ಉಂಟು. ಅಧ್ಯಕ್ಷರ ಭಾಷಣನೂ ಕೂಡ ಒಂದು ವಿಶೇಷ, ಯಾಕಂದರೆ ಎಲ್ಲ AI ಕಾಲ, ಎಲ್ಲ ಅಪ್ಡೇಟೆಡ್ ವರ್ಷನ್ಸ್, ನಮ್ಮದು ಹೊಲಸರು ಯಾವುದೂ ಈಗ ಪಾಸ್ ಆಗ್ತಿಲ್ಲ. ಹಾಗಾಗಿ ಹೊಸ 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 ಕಲ್ಪನೆಗಳು. PPT KM ಲಕ್ಷ್ಮಣ್ ಸರ್, ಅಧ್ಯಕ್ಷರ ಭಾಷಣ, PPT ಪ್ಲೀಸ್. ಎಲ್ಲ AI. ಹೇಳಿ ಅಂದ್ರೆ ನಾನು ಹೇಳೋದು ಒಂದಲ್ಲ, ಬಂದದ್ದು ಒಂದಲ್ಲ. KM ರಾಮಲಕ್ಷ್ಮಣ ಸಹೋದರರು, RL ಕ್ಯಾಟರರ್ಸ್ನ ಸಂಸ್ಥಾಪಕರು. ಸುಮಾರು 30 ವರ್ಷಗಳಿಂದ RL ಕ್ಯಾಟರರ್ಸ್ ಅನ್ನುವಂತಹ ದೈತ್ಯ ಸಂಸ್ಥೆಯನ್ನು ಆರಂಭಿಸಿ ಇವತ್ತು ಜನಾನುರಾಗಿಯಾಗಿದ್ದಾರೆ. ಸುಮಾರು 800 ಜನರಕ್ಕೂ ಮಿಕ್ಕಿ ಉದ್ಯೋಗ ಅವಕಾಶವನ್ನು ಕೊಟ್ಟಿದ್ದಾರೆ. ವರ್ಷಕ್ಕೆ ಈ ದೇಶದ ಮತ್ತು ರಾಜ್ಯದ ಪ್ರಗತಿಗೆ 1 ಕೋಟಿಗೂ ಮಿಕ್ಕಿ GSTಯನ್ನು ಈ ಗೌರ್ಮೆಂಟಿಗೆ ಕೊಡ್ತಾ ಇದ್ದಾರೆ. ಆಮೇಲೆ ಕೇವಲ ಈ ಕೇಟ್ರಿಂಗ್ ಅಂತ ಹೇಳಿದ್ರು ಸಾಮಾನ್ಯ ಭಾಷೆಯಲ್ಲಿ ಅಡುಗೆ ಮಾಡುವುದು ಅಂತ ಅಲ್ವಾ? ಅಡುಗೆ ಮಾಡುವುದು ಅನ್ನೋದನ್ನು ಒಂದು ದೊಡ್ಡ ಉದ್ಯಮವನ್ನಾಗಿ ಮಾಡಿಕೊಂಡು ಕೇವಲ ದೇಶದಲ್ಲಷ್ಟೇ ಅಲ್ಲ, ದೇಶದ ಹೊರಗಡೆಯೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂದರೆ ನೀವು ಆಲೋಚನೆ ಮಾಡಿ, ಕರ್ನಾಟಕ
ಮೊದಲಿಗೆ ಕುಂದಾಪುರ, ಬೆಂಗಳೂರು, ಕರ್ನಾಟಕ, ಇಲ್ಲಿಯ ಒಬ್ಬರು ಅಡಿಗೆಯವರನ್ನ ಫಾರಿನ್ಗೆ ಕರ್ಕೊಂಡೋಗಿ ಅಲ್ಲಿ ಅಡಿಗೆ ಮಾಡಿಸ್ತಾರೆ ಅಂತ ಹೇಳಿದ್ರೆ ಆ ಉದ್ಯಮವನ್ನು ನಾವು ಕಡೆಗಣಿಸುವಂತಿಲ್ಲ. ಅಂಥ ಕೇಟ್ರಿಂಗ್ ಉದ್ಯಮವನ್ನು ಸ್ಥಾಪಿಸಿ RL ಕೇಟರರ್ಸ್ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸಿ ಅನೇಕ ರಾಜಕಾರಣಿಗಳ, ಅನೇಕ ಚಿತ್ರನಟರ ಈವೆಂಟ್ಸ್ಗಳನ್ನು ಮಾಡಿ, ಮುಖ್ಯವಾಗಿ ಇಲ್ಲೆಲ್ಲ ಕೂತ್ಕೊಂಡವರು ನಾವು ಮೊದಲಿಂದ ಹೇಳಿದಾಗೆ ಶೂನ್ಯದಿಂದ ಹೀರೋ ಆದವರು. ಅಲ್ಲಿ ಅವರ ಪಯಣ ಅದೇನು ಸುಗಮವಾಗಿಲ್ಲ. ರಾಘವೇಂದ್ರ ಸರ್ ಹತ್ರ ಸರ್ಟಿಫಿಕೇಟ್ ಇದೆ, ಯೂನಿವರ್ಸಿಟಿ ಕೊಟ್ಟದ್ದು. ನಿಶಾ ಹತ್ರ ಸರ್ಟಿಫಿಕೇಟ್ ಇದೆ. ಒನ್ಸ್ ಅಗೇನ್ ಅವರು ಉದ್ಯಮದಾರರಾದರೂ ಕೂಡ ನಾಲೆಜ್ಗೋಸ್ಕರ ಸರ್ಟಿಫಿಕೇಟ್ ಇದೆ. ಆದರೆ ಲಕ್ಷ್ಮಣ್ ಅವರ ಉದಾಹರಣೆಯಲ್ಲಿ, ರಾಮ ಲಕ್ಷ್ಮಣ್ ಅವರ ಉದಾಹರಣೆಯಲ್ಲಿ ಬರೇ 5ನೇ ಕ್ಲಾಸಿನ TC ಇರೋದು ಅಷ್ಟೇ. TC ವರ್ಗಾವಣೆ ಪತ್ರ ಅಷ್ಟು ಮಾತ್ರ. TC ತಗೊಂಡು 5ನೇ ತರಗತಿಯ TCಯನ್ನು ಪಡೆದುಕೊಂಡು ಇವತ್ತು 700-800 ಕುಟುಂಬಕ್ಕೆ ಅವರನ್ನು ಅಂದರೆ ಅನ್ನದಾತರಾಗಿ ಉದ್ಯಮವನ್ನು ಬೆಳೆಸಿರತಕ್ಕಂಥ ಪಯಣದಲ್ಲಿ ಏನೆಲ್ಲ ಸವಾಲುಗಳು ಇದ್ದು ಅನ್ನೋದನ್ನು ಅವರಿಂದಲೇ ಕೇಳೋಣ. ಅವರ ಮಾತಿಗೆ ಕಿವಿಯಾಗೋಣ. ಮೊದಲನೇದಾಗಿ ನನಗೆ ಎಷ್ಟು ನಿಮಿಷ ಟೈಮ್ ಕೊಡ್ತೀರಾ? ಆಮೇಲೆ ಮಾತಾಡ್ತಾ ಕ್ಲೋಸ್ ಮಾಡಿದ್ರೆ ಮಾಡೋದಿಲ್ಲ. ನೀವು ಎಷ್ಟು ನಿಮಿಷ ಕೊಡ್ತೀರಿ? 5 ನಿಮಿಷ ಮಾತಾಡೋದಿಲ್ಲ. ನಮ್ಮ ಕಾರ್ಯಕ್ರಮ ನೀವು ಎಷ್ಟು ನಿಮಿಷ ಕೊಡ್ತೀರಿ? ನನ್ನ ಪಯಣ ಶುರುವಾಗಿದೆ 12ನೇ ವರ್ಷಕ್ಕೆ. ಇವತ್ತು ನನಗೆ 58 ವರ್ಷ. ಆ ಸಂದೀರ್ಘ ಕಾಲದಲ್ಲಿ ನಾನು ಏನೇನು ನಡೆದೆ ಅನ್ನೋದು ಹೇಳಬೇಕಲ್ವಾ? ಅದಕ್ಕೊಂದು ಅಟ್ಲೀಸ್ಟ್ 20 ನಿಮಿಷ ತಗೊಳ್ತಾ ಇಲ್ವಾ? ತಗೊಳ್ತದೆ ಅಲ್ವಾ? ಅಲ್ಲಿ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಮಕ್ಕಳ ಮುಖ ನೋಡಿ ನನಗೆ ಭಾಳ ಸಂತೋಷ ಆಯಿತು. 9:30, 10 ಗಂಟೆಗೆ ಬಂದು ಇಷ್ಟೊತ್ತು ತನಕ ತಾಳ್ಮೆಯಾಗಿ ನೀವು ಕೂತಿದ್ದೀರಿ. ಇವತ್ತಿನ ವಾತಾವರಣದಲ್ಲಿ ನೀವು ಇಷ್ಟೊತ್ತು ಕೂತ್ಕೊಳ್ಳೋರಲ್ಲ, ಆದರೆ ಕೂತಿದ್ದೀರಿ. ಯಾಕೆ? ಮುಂದಿನ ನಿಮ್ಮ ಜೀವನದ ಬಗ್ಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನೀವೆಲ್ಲ ಕೂತಿದ್ದೀರ. ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಂದುವರಿಸ್ತೇನೆ. ನಾನು ಕುಂದಾಪುರ ತಾಲೂಕಿನ ಕನ್ಯಾನ ಗ್ರಾಮ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿದವನು. ನಾನು ನನ್ನ ತಂದೆ ತಾಯಿಗೆ ನಾನು 5ನೇ ಮಗ. ಅಲ್ಲಪ್ಪ, ಹೌದಾ? ಅದು ಯಾಕಮ್ಮ ಹೆಣ್ಮಕ್ಳು ಮರೆಯೋಣ ನಾವು. ನಾನು 5ನೇವನು. ಅಂದರೆ ನನ್ನ ಮೊದಲಿಬ್ಬರು ಅಕ್ಕಂದರು, ಆಮೇಲೆ 2 ಅಣ್ಣಂದಿರು. ಈಗ ನನ್ನ ತಮ್ಮವ. ಅದೆಲ್ಲ ನೆನಪು ಮಾಡೋಕೆ ಹೇಳಿದೆ, ನೆನಪು ಮಾಡ್ತಾ ಇರ್ಬೇಕು, ಮರ್ತೋಗ್ತದೆ ನನಗೆ. ಶುರುವಾಯಿತು. ನಾವು ನಮ್ಮ ತಂದೆಗೆ ಒಟ್ಟು 10 ಜನ ಮಕ್ಕಳು. ಯಾಕೆ 10 ಜನ? ಯಾಕೆ ಈ ಮಾತನ್ನು ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಬಡತನ ಕಷ್ಟ. ಇವತ್ತಿನ ಮಕ್ಕಳಿಗೆ 500 ರೂಪಾಯಿ 1000 ರೂಪಾಯಿ ಖರ್ಚು ಮಾಡೋದಂದ್ರೆ ಕ್ಯಾರೇ ಇಲ್ಲ. ಫೋನ್ಪೇ ಟಕ್ ಅಂತ ಅಂದ್ಬಿಡ್ತೀರಿ. ಆ ದುಡ್ಡಿನ ಹಿಂದೆ ನಿಮ್ಮ ತಂದೆ ತಾಯಿಗಳ ಶ್ರಮ ಎಷ್ಟಿದೆ ಅನ್ನೋದನ್ನು ನಾನು ನಿಮಗೆ ವಿವರಣೆ ಹೇಳಲೇಬೇಕಾಗ್ತದೆ. ಯಾಕಂದರೆ ಬಡತನದಲ್ಲಿ ಬಂದಿರ್ತೀವಲ್ಲ, ಪೈಸಕ್ಕೂ ಅದರ ಕಷ್ಟ, ಅದರ ನೋವು, ಅದರ ಬೆಲೆ ಏನಂತ ನಮಗೆ ಗೊತ್ತಿದೆ. ನಾನು ಸಾಧಾರಣವಾಗಿ ನನ್ನ ತಮ್ಮ ಹೇಳ್ದಂಗೆ ವರ್ಷಕ್ಕೆ 1 ಕೋಟಿ ಮಿಕ್ಕಿ ನಾನು GST ಕಟ್ತೇವೆ ನಮ್ಮ ಸಂಸ್ಥೆ. ಇನ್ಕಮ್ ಟ್ಯಾಕ್ಸ್ ಹೆಚ್ಚು ಕಮ್ಮಿ 1 ಕೋಟಿ ರೂಪಾಯಿ ಹತ್ರ ನನ್ನ ಫ್ಯಾಮಿಲಿ, ನನ್ನ ಅಣ್ಣ, ನನ್ನ ಸಂಸ್ಥೆ, ನನ್ನ ಕಲ್ಯಾಣ ಮಂಟಪ ಎಲ್ಲವೂ ಸೇರಿದಾಗ 95 ಲಕ್ಷ ರೂಪಾಯಿ ನಾವು ವರ್ಷದ ಇನ್ಕಮ್ ಟ್ಯಾಕ್ಸ್ ಕಟ್ತೇನೆ. ಇವೆಲ್ಲ ಹೇಗೆ ಸಾಧ್ಯ ಆಯಿತು? ನಾವು 5ನೇ ಕ್ಲಾಸ್ ಪಾಸಾಗಿ 6ನೇ ಕ್ಲಾಸಿಗೆ ಹೋಗಬೇಕಾದ್ರೆ ಬಡತನ ಕಷ್ಟ. TC ತಗೊಂಡು ಹೋದ್ವಿ. ನಮ್ಗೆ ಯಾರೋ ಒಬ್ಬರು ಎಜುಕೇಷನ್ ನಿಮಗೆ ಬೇರೆ ಕಡೆ ಕೊಡ್ತೀನಿ ಅಂತ ಹೇಳಿದಾಗ ನಾವು ಆ TC ತಗೊಂಡು ಬೇರೆ ಶಾಲೆಗೆ ಹೋದ್ವಿ. 5 ತಿಂಗಳು ಅಥವಾ 6ನೇ ತಿಂಗಳು ಕಾಣುತ್ತೆ ನಾವು ಓದಿದ್ವಿ. ಅಲ್ಲಿ ನಮಗೆ ಬುಕ್ಸ್ ತಗೊಳ್ಳೋಕ್ಕೆ ದುಡ್ಡಿರಲಿಲ್ಲ. ಆವಾಗ ನನ್ನ ತಂದೆ ಬೇರೆಯಲ್ಲೋ ಶಿವಮೊಗ್ಗ ತಾಲೂಕಿನ ಶಿಕಾರಿಪುರ ಎಂಬ ಗ್ರಾಮದಲ್ಲಿ ಕೆಲಸ ಮಾಡ್ತಾಯಿದ್ರು, ಗಾರೆ ಕೆಲಸ. ನಾವು ನಮ್ಮ ಕಷ್ಟ ನೋಡೋಕ್ಕಾಗದೆ ನಮ್ಮ ಅಪ್ಪನಿಗೆ ಆವಾಗೆಲ್ಲ ಫೋನು ವಾಟ್ಸಪ್ ಇರಲಿಲ್ಲ, ಕಾಗದ ಬರೆದ್ವಿ. ಕಷ್ಟ. ಸ್ಕೂಲಲ್ಲಿ ನಮ್ಮನ್ನು ಹೊರಗಡೆ ನಿಲ್ಲಿಸ್ತಾ ಇದ್ದಾರೆ, ನಾವೇನು ಮಾಡಬೇಕು? ಮಗ ಬೇರೆ ದಾರಿ ಇಲ್ಲ,
ನಿಮಗೆ ಇವತ್ತಿನ ದಿವಸ ನಮ್ಮ ಭಾಗದವ್ರು, ಯಾವುದೇ ಭಾಗದವರಾಗಲಿ, ಹೋಟ್ಲ್ ಕೆಲಸನೇ ಇದ್ದಿದ್ದು ಮೊದಲು. ಬೇರೆ ಏನಿತ್ತು ಅವಾಗ? ಸಪೋರ್ಟ್ ಇಲ್ಲ, ನಮ್ಮವರು ತಮ್ಮವರು ಅನ್ನೋರು ಯಾರಿಲ್ಲ. ಬರೀ ಹೋಟೆಲ್ ಕೆಲಸ ಮಾಡ್ಕೊಂಡು ಬರಬೇಕು. ಹೋಟೆಲ್ ಕೆಲಸ ಆಗಬೇಕಾದ್ರೂ ತುಂಬ ಇಂಪ್ಲುಯೆನ್ಸ್ ಬೇಕಾಗಿತ್ತು ಮೊದಲು. ಸಾಧಾರಣವಾಗಿ ಹೋಟ್ಲ್ ಕೆಲಸ ಕೊಡ್ತಾ ಇರಲಿಲ್ಲ, ಯಾಕಂದರೆ ಬೆಳ್ಳಣಿಕೆಷ್ಟು ಹೋಟ್ಲ್ ಇದ್ದಿದ್ದು ಮಾತ್ರ. ಅದರಲ್ಲೂ ಬ್ರಾಹ್ಮಣರದ್ದೇ ಹೋಟ್ಲ್ ಇರ್ತಿತ್ತು. ಬೆಳ್ಳಗಿರಬೇಕು ಹುಡುಗರು, ಸಪ್ಲೈ ಮಾಡುವಾಗ ಅವರು ನಗನಗುತ್ತಾ ಇರಬೇಕು. ಆ ರೀತಿ ಸಂಪ್ರದಾಯ ಇತ್ತು ಮೊದಲು. ಶಿಕಾರಿಪುರದಲ್ಲಿ ನಮ್ಮ ಜೀವನ ಸ್ಟಾರ್ಟ್ ಆಯಿತು. 8 ರೂಪಾಯಿ ತಿಂಗಳ ಸಂಬಳ, 8 ರೂಪಾಯಿ. 8 ರೂಪಾಯಿ ಸಂಬಳ ತಗೊಂಡು $6.5 ರೂಪಾಯಿ ಊರಿಗೆ ಕಳಿಸ್ತಾ ಇದ್ವಿ. $1.5 ತಿಂಗಳ ಖರ್ಚಿಗಂತ ನಾವು ಇಟ್ಕೊಳ್ತಾ ಇದ್ವಿ. $1.5 ಖರ್ಚು ಎಷ್ಟಿತ್ತು 41 ವರ್ಷದ ಹಿಂದೆ? ಆ $1.5 ತಿಂಗಳೆಲ್ಲ ಖರ್ಚು ಮಾಡ್ತಾ ಇದ್ವಿ. ಏನು ತಗೊಳ್ತಾ ಇದ್ವಿ? ಒಂದು ಸೋಪು, ಒಂದು ಪೇಸ್ಟು, ಒಂದು ಎಣ್ಣೆ. ನಮಗೆ ಬೇಕಾಗಿದ್ದಷ್ಟೇ. ಆವಾಗ ನಮ್ಮ ಜೀವನ ಅಷ್ಟೇ ಇತ್ತು. ಅಲ್ಲಿ 1 ವರ್ಷನೇನೋ ಕೆಲಸ ಮಾಡಿ, 1.5 ವರ್ಷ ಕೆಲಸ ಮಾಡಿ ನಮ್ಮ ಪ್ರಯಾಣ ಈ ಸುಂದರವಾದ ಬೆಂಗಳೂರು ನಗರಕ್ಕೆ ಆಯಿತು. ಆವಾಗ ರಾಘವೇಂದ್ರ ಟ್ರಾವೆಲ್ಸ್ ಅಂತಿತ್ತು, ನಮ್ಮವ್ರದ್ದೇ. 12 ರೂಪಾಯಿನೋ 10 ರೂಪಾಯಿನೋ ಕೊಟ್ಟು, ನೆನಪು ನಮಗೂ ನೆನಪಿಲ್ಲ. ಯಾರೋ ಕರ್ಕೊಂಡು ಬಂದಿದ್ದು, ನಮ್ಮನ್ನು ಕರ್ಕೊಂಡು ಬಂದು ಹೋಟೆಲ್ ಉದ್ಯಮಕ್ಕೆ ಸೇರಿಸಿ ನಾವು ಕೆಲಸ ಮಾಡಿದಂಥ ಜಾಗದಲ್ಲಿ ಇವತ್ತೇನು ನೆಕ್ಸ್ಟ್ CM ಆಗ್ತಾ ಇದ್ದಾರೆ, ಅವರು ನಮ್ಮ ಕಸ್ಟಮರ್. DK ಶಿವಕುಮಾರ್, BK ಹರಿಪ್ರಸಾದ್, ಸಲೀಂ ಅಹಮದ್, ರವಿಚಂದ್ರನ್, ಶಿವರಾಜ್ ಕುಮಾರ್, ಇವರೆಲ್ಲ ನಮ್ಮ ಹೋಟೆಲಿನ ಕಸ್ಟಮರ್. ಆವಾಗ ಅವರಿಗೆಲ್ಲ ನಾವು ಸಪ್ಲೈ ಮಾಡ್ತಾ ಇದ್ವಿ ಸಿಗರೇಟ್ಸ್. ಅವ್ರು ನಮಗೆ 5 ಪೈಸಾ, 10 ಪೈಸಾ, 15 ಪೈಸಾ ಟಿಪ್ಸ್ ಕೊಡ್ತಾ ಇದ್ರು ಅವ ನಮಗೆ. ಅದು ಭಾಳ ದೊಡ್ಡದು, 1 ಲಕ್ಷ ಕೊಟ್ಟಷ್ಟು ಖುಷಿ ನಮಗೆ. ಅಷ್ಟು ತಗೊಂಡು ನಮ್ಮ ಜೀವನ ಸ್ಟಾರ್ಟ್ ಆಯಿತು. ಹಾಗೆ ನಮ್ಮ ತಮ್ಮಂದರು, ಇನ್ನು 3-4 ಜನ ಮಕ್ಕಳಿದ್ದು ನಮ್ಮ ತಮ್ಮಂದ್ರಿದ್ರು, ತಂಗಿಯಂದ್ರಿದ್ರು. ಅವ್ರ ಎಜುಕೇಷನ್ನು, ಅವರು ಮುಂದಿನ ಜೀವನಕ್ಕೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ಬೆಳೆದ್ವಿ. ಹಾಗೆ ಎಷ್ಟು ದಿನ ಅಂತ ಇನ್ನೊಬ್ಬರ ಹತ್ರ ಕೆಲಸ ಮಾಡೋದು ಅನಿಸ್ತು ನಮಗೆ. ನಾನು ನಮ್ಮಣ್ಣ ಒಂದು ಸಣ್ಣ ಬೇಕ್ರಿಯನ್ನು ಮಾಡಿದ್ವಿ. ಬೇಕ್ರಿ ಮಾಡಿದಾಗ ಎಷ್ಟು? 15 ಪೈಸಾ ಟೀ, 10 ಪೈಸಾ ಬನ್ನು ಅಷ್ಟೇ ನಾವು ಅವಾಗ ಮಾಡ್ತಾ ಇದ್ದಿದ್ದು. 25 ಪೈಸಾ ಕೊಟ್ಟರೆ ಒಂದು ಬನ್ನು, ಒಂದು ಟೀ ಕೊಡ್ತಾ ಇದ್ವಿ. ಮಾರ್ಕೆಟಿಗೆ ನಾವು ಸೈಕಲ್ ತಗೊಂಡು ಹೋಗ್ತಾ ಇತ್ತು, ಬಸ್ಸಲ್ಲಿ ಹೋಗ್ತಾ ಇರಲಿಲ್ಲ. 10 ರೂಪಾಯಿ ಬಸ್ಸಿಗೆ ಕೊಟ್ಟರೆ ನಮಗೆಲ್ಲ ಇನ್ಕಮ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಸೈಕಲ್ ತಗೊಂಡು ನಾವು ಅವಾಗ ಇದ್ದಿದ್ದು ಬನ್ನೇರಘಟ್ಟ ರೋಡು, ಉಳಿಮಾವು ಅಂತ ಇವತ್ತೇನಿದ್ದೀವಿ ಅಲ್ಲೇ ಇದ್ದೀವಿ ನಾವು. ಅಲ್ಲಿಂದ ಮಾರ್ಕೆಟಿಗೆ ಸೈಕಲ್ ತಗೊಂಡು 6 ಕೊನೆ ಬಾಳೆಹಣ್ಣು ಹಾಕ್ಕೊಂಡು ನಾವು ತಳ್ಕೊ ಬರ್ತಾ ಇದ್ವಿ. ನಿಮಗೆ ಗೊತ್ತಿರ್ಬೋದು, ವಿಲ್ಸನ್ ಗಾರ್ಡನಲ್ಲಿ ಮಾರ್ಕೆಟಿಂದ ಬರ್ತಾ ಅಪ್ಪಿರುತ್ತೆ, ಹತ್ಕೊಳ್ಳೋಕ್ಕಾಗಲ್ಲ, ತಳ್ಳಕ್ಕಾಗೋದಿಲ್ಲ ನಮಗೆ, ಯಾಕಂದರೆ ಊಟ ಇರೋದಿಲ್ಲ. 10 ಪೈಸಾ ನಾವೇನಾದರೂ ಖರ್ಚು ಮಾಡಿದ್ರೆ ನನ್ನ ಅಪ್ಪ ಅಮ್ಮನಿಗೆ ಕಳಿಸೋ ದುಡ್ಡು ಕಮ್ಮಿ ಆಗುತ್ತೇನೋ ಅನ್ನೋದು ನಮಗೆ ಕೊರತೆ ಆಗ್ತಿತ್ತು. ಆ ಕಷ್ಟ ಜೀವನದಲ್ಲಿ ನಾವು ಬೇಕ್ರಿಯನ್ನು ಮಾಡಿ ಅಲ್ಲಿಂದ ಸ್ಟೆಪ್ಪನ್ನು ಹತ್ತೋಕ್ಕೆ ಶುರು ಮಾಡಿದ್ವಿ. ಯಾವಾಗ? 1994ರಲ್ಲಿ ನಾವು ಈ ಕ್ಯಾಟ್ರಿಂಗ್ ಕೆಲಸಕ್ಕೆ ಅಂತ ಹೋದ್ವಿ. ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋದಾಗ ನನ್ನ ಪೂಜ್ಯ ಗುರುಗಳಾದ ನರಸಿಂಹಮೂರ್ತಿಯವರು ಅಂತ ನನ್ನ ಗುರುಗಳು, ಈ ಕ್ಯಾಟ್ರಿಂಗ್ ವ್ಯವಸ್ಥೆಯ ಗುರುಗಳವರು. ಮೂಲತಃ ಅವರು ಕೋಟದವರು, ಆದರೆ ತೀರ್ಥಹಳ್ಳಿಯಲ್ಲಿ ಫುಲ್ ವಾಸವಾಗಿದ್ದರು ಅವರು. ಅವರ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡಿದ್ವಿ. ಸುಮಾರು 3 ವರ್ಷ ಕೆಲಸ ಮಾಡಿದ್ವಿ. 3 ವರ್ಷ ಕೆಲಸ ಮಾಡಿ ನಾವು ಸಪ್ಲೈ ಮಾಡೋದು. ಇವಾಗೆಲ್ಲ ಟೇಬಲ್ ಚೇರ್ ಇದೆ. ನಾವು ಕೆಲಸ ಮಾಡಿದಂಥ ಸಮಯದಲ್ಲಿ ಟೇಬಲ್ ಚೇರ್ ಇರಲಿಲ್ಲ. ಕೆಳಗಡೆ ಬಗ್ಕೊಂಡು ಬಡಿಸಿದ್ರೆ 125 ಜನ ಒಂದು ಲೈನಲ್ಲಿ ಕೂತ್ಕೊಳ್ತಾ ಇದ್ರು. ಇಲ್ಲಿ ಬಗ್ಗೆ ಬಡಿಸಿದ್ರೆ ಆ ಕೊನೆಗೆ ಹೋಗಿ ಎದ್ದೇಳಬೇಕಾಗಿತ್ತು ನಾವು. ಈವಾಗಲೇ ಕೂತ್ಕೊಂಡ್ರೆ ನಮ್ಮ ಬೆನ್ನು ಶುರು ಆಗೋದು. ಅದಕ್ಕೆ ನಾನು ಕೂತ್ಕೊಳ್ತಾನೆ ಇಲ್ಲ, ಆಚೀಚೆ ಓಡಾಡ್ತಾ ಇದ್ದೀನಿ. ಅವತ್ತು ಮಾಡಿದ ವರ್ಕು ಇವತ್ತು ನಮಗೆ ನೋವು ಕೊಡ್ತಾ ಇದೆ. ನಮ್ಮ ಮನೆಗೆ ಇವಾಗಲೂ ಇದೆ. ಇಷ್ಟೆಲ್ಲ ನಾವು ಕಷ್ಟಪಟ್ಟು ಬಂದ್ವಿ. ಹೀಗೆ ನಮ್ಮ ಅಣ್ಣಗೂ ಹಠ ಬಂತು, ಬೇಡ ನಾವೇನಾದರೂ ಒಂದು ಉದ್ಯೋಗ ಮಾಡಬೇಕು, ಏನಾದರೂ ಒಂದು ಮಾಡಬೇಕನ್ನೋದು. ಮತ್ತೆ ನಾನು ವಾಪಸ್ ಬೇಕ್ರಿಗೆ ಬಂದೆ. ಬೇಕ್ರಿಗೆ ಬಂದು ನಾನು ನಮ್ಮ ತಮ್ಮಂದ್ರೆಲ್ಲ ಸರಿ ಒಂದು ಸಣ್ಣ ಹೋಟ್ಲು ಮಾಡಿದ್ವಿ. ಸಣ್ಣ ಹೋಟ್ಲು ಮಾಡಿ ಡೇ ಬೈ ಡೇ ಡೆವಲಪ್ಮೆಂಟ್ ಆಗ್ತಾ ಬಂದ್ವಿ. ನಮಗೆ 95ರಲ್ಲಿ ಮದುವೆ ನಿಶ್ಚಯ ಆಯಿತು. ನಾವು ಟ್ವಿನ್ಸು, ನಮ್ಮ ಮಿಸಸ್ಸು ಟ್ವಿನ್ಸ್, ರಾಮ ಜಯಂತಿ, ಲಕ್ಷ್ಮಣ್ ವಸಂತಿ.
ಇಬ್ಬರು ಅವಳಿ ಜವಳಿ ಹೆಣ್ಣು ಮಕ್ಕಳನ್ನು ನಾವು ಮದುವೆಯಾಗಿ 95ರಲ್ಲಿ ಬಂದ್ವಿ. ಆವಾಗ ನಮ್ಮ ಯಜಮಾನರು ನಮ್ಮನ್ನು ಕರೆದ್ರು. ನರಸಿಂಹಮೂರ್ತಿಗಳಂತ ನನ್ನ ಗುರುಗಳಾದವರು ನಮ್ಮನ್ನು ಕರೆದ್ರು. ನೀವು ಮದುವೆಯಾಗಿ ಬಂದಿದ್ದೀರಿ, ಮುಂದೆ ನಿಮ್ಮ ಜೀವನ ಹೇಗೆ ಸ್ಟಾರ್ಟ್ ಮಾಡ್ತೀರಿ ಗೊತ್ತಿಲ್ಲ, ಇದೇ ಕೆಲಸ ಮುಂದುವರ್ಸೋದು ಬಿಸ್ನೆಸ್ ಮಾಡೋದು ನನಗೆ ಗೊತ್ತಿಲ್ಲ. ಆವಾಗ ನಮ್ಮ ಯಜಮಾನರಿಗೆ ನಮಗೆ ಅದೃಷ್ಟವೋ ಏನೋ ಗೊತ್ತಿಲ್ಲ, ನಮ್ಮ ಯಜಮಾನರಿಗೆ ಒಂದು ದುಶ್ಚಟ ಇತ್ತು, ರೇಸ್ ಆಡೋದು. ನಾನು ಹೇಳಬಾರ್ದು, ನನ್ನ ಗುರುಗಳವರು, ಆದರೂ ನಾನು ನಡೆದು ಬಂದ ದಾರಿಯಲ್ಲಿ ನಾನು ಅದನ್ನು ಹೇಳಲೇಬೇಕಾಗತ್ತೆ. ಅವರು ಯಾವಾಗ ರೇಸ್ ಹುಚ್ಚಿಡಿದ್ರು ನಮ್ಮನ್ನು ಅವಾಗ ಕರೆದ್ರು, ನನಗೆ ತುಂಬ ಕೆಲಸ ಇರುತ್ತೆ, ನಮ್ಮ ಸಂಸ್ಥೆಯನ್ನು ನೀವು ನೋಡ್ಕೊಂಡು ಮುಂದೆ ನಡೆಸಿ ಹೋಗಿ ಅಂತ ಹೇಳಿದ್ರು. ಆವಾಗ ಅವ್ರ ಹತ್ರ 1200 1300 ಜನ ನಾವು ಸ್ಟಾಫ್ ಇದ್ದವ್ರನ್ನ, ನಮಗೇನೋ ಗೊತ್ತಿಲ್ಲದವ್ರು ನೀವು ಕೆಲಸ ಮಾಡಿಸಿ ಅಂದ್ರೆ ಅಷ್ಟು ಜನರ ಹತ್ರ ಮಾಡ್ಸೋಕ್ಕಾಗತ್ತಾ? ಅದು ನಮ್ಮೂರವ್ರು ಫುಲ್ ಇದ್ದಿದ್ದು, ಅವ್ರ ಹತ್ರ ನಾವು ನಡೆಸೋಕ್ಕಾಗ್ತದ? ಭಾಳ ಕಷ್ಟದ ಸಂಗತಿ. ನಾವು ಅದನ್ನು ಆಗೋದಿಲ್ಲ ಅಂತ ಮತ್ತೆ ಕೆಲಸ ಬಿಟ್ವಿ. ಕೆಲಸ ಬಿಟ್ಟು ನಾವು ಆಚೆ ಬಂದಾಗ ಮೈಸೂರು ನಗರದಂಥ ಕೊಳ್ಳೇಗಾಲದ ಒಂದು ಊರಿನವರು, ನಾವು ಆವಾಗ ತುಂಬ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಮ್ಮನ್ನು ಅವರು ನೋಟೆಡ್ ಮಾಡಿದರು, ರಾಮ್ ಲಕ್ಷ್ಮಣ್ ಇಂಥ ಕಂಪನಿಯಲ್ಲಿ ರಾಮ್ ಲಕ್ಷ್ಮಣ್ ಅಂತ ಇದ್ದಾರೆ ಅಂತ. ಸೊ ನಮ್ಮನ್ನು ಅವರು ಪರ್ಸ್ನಲ್ ಆಗಿ ಹುಡುಕೊಂಡು ಕರ್ಕೊಂಡು ಬಂದರು, ಕರೆದ್ರು ನಮ್ಮನ್ನು. ಅವಾಗೇನು ಫೋನ್ ಇರಲಿಲ್ಲ, ಎಲ್ಲೋ ಅವ್ರು ಬಂದಿದ್ದಾರೆ ಗಾಂಧಿ ಬಜಾರ್ ನಿಲ್ಕೊಂಡು. ಅವಾಗೆಲ್ಲ ಅಡುಗೆ ಕ್ಯಾಟ್ರಿಂಗ್ ಅಂದರೆ ಗಾಂಧಿ ಬಜಾರೇ, ಬೇರೆ ಎಲ್ಲೂ ನಿಮಗೆ ಆಫೀಸ್ಗಳಿಲ್ಲ, ಇದ್ದಿದ್ದೇ ಗಾಂಧಿ ಬಜಾರು ಚಾಮರಾಜಪೇಟೆ. ಇವಾಗ ಬಿಡಿ, ಇಲ್ಲೇ ಹೋದ್ರೆ ಇವಾಗ ಸಿಗುತ್ತೆ ನಿಮಗೆ, ಬಟ್ ಆವಾಗ ಇದ್ದಿದ್ದು ಗಾಂಧಿ ಬಜಾರ್ ಮಾತ್ರ. ಗಾಂಧಿ ಬಜಾರಲ್ಲಿ ಬಂದು ಕೊಳ್ಳೇಗಾಲದಲ್ಲಿ ಒಬ್ಬರು ನಮ್ಮನ್ನು ಗುರುತಿಸಿ ನಮ್ಮನ್ನು ಕರೆದ್ರು. ನನ್ನ ಮಕ್ಕಳ ಮದುವೆ ರಾಮ್ ಲಕ್ಷ್ಮಣೇ ಮುಂದೆ ನಿಂತು ಮಾಡಿಸ್ಬೇಕು ಅಂತ ಹೇಳಿದ್ರು. ಯಾವಾಗ 1997 96 97 ಅವಾಗ ಪೇಜರ್ ಇತ್ತು ನಮ್ಮ ಹತ್ರ. ಪೇಜರ್ ಅವರು ಮೆಸೇಜ್ ಬರ್ತಾಯಿತ್ತು, ನಾವು ಹೋಗಿ ಕಾಯಿನ್ ಬೂತಲ್ಲಿ ಫೋನ್ ಮಾಡೋದು, ಆ ಥರ ಇತ್ತು ನಮ್ಮ ಹತ್ರ. ಪೇಜರ್ ತೊಗೊಂಡು ಆ ನಂಬರ್ ಬಂತು, ಅವ್ರಿಗೆ ಮಾಡಿದ್ವಿ. ನಮ್ಮ ವೃತ್ತಿ ಜೀವನ ಸ್ಟಾರ್ಟ್ ಆಗಿದ್ದೆ ಕೊಳ್ಳೇಗಾಲ ಅಂತ ಹೇಳ್ಬೋದು, ಮೈಸೂರು ತಾಲೂಕಿನ ಕೊಳ್ಳೇಗಾಲದಿಂದ. ಅಲ್ಲಿ ನಮ್ಮ 96 97 ನಡೆದಂಥ ನಮ್ಮ ಜೀವನ, ನಮ್ಮ ಈ ರಾಮ್ ಲಕ್ಷ್ಮಣ್ ಅನ್ನೋ ಸಂಸ್ಥೆ ಕಟ್ಟಿದ್ದೆ ಅಲ್ಲಿಂದ. ಅಲ್ಲಿ ಕಟ್ಟಿದ ಸಂಸ್ಥೆ ಸುಮಾರು 2010ರಲ್ಲಿ 1200 ಜನ ವರ್ಕರ್ಸ್ ನಮ್ಮ ಹತ್ರ ಇದ್ರು. DK ಶಿವಕುಮಾರ್ ಅವ್ರದ್ದು ಆವಾಗಲೇ ನಾವು ಗುರುಪ್ರಸಾದ್ ಕ್ಯಾಟ್ರಿಂಗ್ ಮಾಡಿದವರು. ಆಲ್ಮೋಸ್ಟ್ ಎಲ್ಲ ರಾಜಕಾರಣಿಗಳದ್ದು ನಾವು ಮಾಡಿದ್ದೀವಿ, ಅವರು ಇವರಂತಲ್ಲ. ಅಶೋಕ್ ಅವ್ರ ಮಕ್ಕಳದ್ದು ಎಲ್ಲ ಮದುವೆಲ್ಲೂ ನಾವೇ ಕ್ಯಾಟ್ರಿಂಗ್ ಮಾಡಿದ್ವಿ. 1000 ಲಕ್ಷಗಟ್ಟಲೆ ಜನ ಕ್ಯಾಟ್ರಿಂಗ್ ಮಾಡೋದು ಅಂತವ್ರು ನಾವು. ಕೊಳ್ಳೇಗಾಲದ ನಮ್ಮ ಪ್ರಯಾಣ ಯಾವ ಬೆಳೀತು 95 96ರಿಂದ 2010 2005 2010 2011ಕ್ಕೆ ನಾವು ಬೆಳೆದು ಬಿಟ್ಟು ಬಂದ್ಬಿಟ್ವಿ. ಭಾಳ ರಾಮ್ ಲಕ್ಷ್ಮಣ್ ಕ್ಯಾಟ್ರಿಂಗ್ ಅಂದರೆ ರಾಮ್ ಲಕ್ಷ್ಮಣ್ ಯಾವ್ಯಾವ ಸ್ಟೇಟು, ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ, ಹಿಂದೂರು ಸ್ಟೇಡಿಯಂ ಇದೆಯಲ್ಲ, ಹಿಂದೂರು ಸ್ಟೇಡಿಯಮ್ಮಲ್ಲಿ ನಮ್ಮ ಕ್ಯಾಟ್ರಿಂಗು ಸತತವಾಗಿ 15 ದಿವಸ ನಮ್ಮ ಕ್ಯಾಟ್ರಿಂಗಲ್ಲಿ ನಡೆದಿತ್ತು. ಅಲ್ಲಿಯೇ ಒಬ್ಬ ಮಂತ್ರಿ ಸುಮಾರು 13 ವರ್ಷದ ಹಿಂದೆ, ಅಲ್ಲಿಯೇ ಒಬ್ಬ ಮಂತ್ರಿಯ ಮಗನ ಮದುವೆ 15 ದಿವಸ ಕಾರ್ಯಕ್ರಮ. 15 ದಿವಸ ಕಾರ್ಯಕ್ರಮದಲ್ಲಿ 12 ದಿವಸ ಕ್ಯಾಟ್ರಿಂಗ್ ನಮ್ಮದೇ ಇತ್ತು. ಕ್ಯಾಟ್ರಿಂಗ್ ಅಂದ್ರೇನು, ಕರ್ನಾಟಕದ ಬೆಂಗಳೂರಿನ ಸ್ಪೆಷಲ್ ಬಿಸಿಬೇಳೆ ಬಾತು, ಇಡ್ಲಿ, ಈ ಥರದೇ ನಾವು ಐಟಮ್ ಕೊಡಬೇಕು ಅವರಿಗೆ. ಸುಮಾರು 500ರಿಂದ 800 ಜನಕ್ಕೆ 15 ದಿವಸ ನಮ್ಮ ಕ್ಯಾಟ್ರಿಂಗ್ ನಡೀತು. ಆವಾಗ ರಾಮ್ ಲಕ್ಷ್ಮಣ್ ಅನ್ನೋದು ಕೀರ್ತಿ ಬೆಳೀತು, ಔಟ್ ಆಫ್ ಸ್ಟೇಟ್ಗೂ ನಮ್ಮ ಹೆಸರು ಬಂತು. ನೀವು ಕೊಳ್ಳೇಗಾಲ ತಾಲೂಕಿನ ಇದನ್ನು ಕೇಳಿರ್ತೀರ, ತಿಂಗಳು. ಆವಾಗ ರಾಮ್ ಲಕ್ಷ್ಮಣ್ ಅನ್ನೋ ಸಂಸ್ಥೆ ಭಾಳ ಎತ್ತರಕ್ಕೆ ಬೆಳೆದೋಯ್ತು ಅಂತ ಹೇಳಿದ್ರೆ ನಮ್ಮ ಡೇಟಿಗೋಸ್ಕರ ಜನ ಕಾಯೋಕ್ಕೆ ಶುರುವಾಯಿತು. ನಾವು ಸುಮಾರು 5-6 ವರ್ಷ ಮನೆ ಬಾಗಿಲಿಗೆ ಹೋಗ್ತಾ ಇದ್ವಿ. ನೀವು 5 ಗಂಟೆಗೆ ಹೇಳಿದ್ರೆ ನಾನು 4:15 ನಿಲ್ತಾ ಇದ್ವಿ. ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಟೈಮ್ ಇನ್ ಸೆನ್ಸ್ ಅನ್ನೋದು ನಮ್ಮನ್ನು ಯಾವ ಮಟ್ಟಕ್ಕೆ ಬೆಳೆಸ್ತದೆ ಅಂತ ಹೇಳಿದ್ರೆ ಈ ರಾಮ್ ಲಕ್ಷ್ಮಣನೇ ಕಾರಣ. ಕಸ್ಟಮರ್ ನಮ್ಗೆ ಯಾವಾಗಲೂ ಹೇಳೋದು 9 ಗಂಟೆ ಶಾರ್ಪ್ ಟೈಮ್ ನೀವು ಬರಬೇಕು, ಆಗತ್ತಾ ಕೇಳ್ತಾ ಇದ್ರು. ಆವತ್ರ ನಮ್ಮ ಹತ್ರ ಇದ್ದಿದ್ದು ಅದು ಬಜಾಜ್ ಚೇತಕ್ ಗಾಡಿ. 9 ಗಂಟೆಗೆ ಹೇಳಿದ್ರೆ ಸರ್, ನಾವು 8:35ಕ್ಕೆ ಅವ್ರ ಮನೆ ಬಾಗಿಲ ಹತ್ರ ಹೋಗಿ ನಿಂತ್ಕೊತಾ ಇದ್ವಿ. ಹಸು ಇತ್ತು ನಮಗೆ, ಬೆಳಿಬೇಕು, ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳಾಗಬೇಕು, 4 ಜನರಿಗೆ ಮಾರ್ಗದರ್ಶಕರಾಗಬೇಕು ಅನ್ನೋದು ಒಂದೇ ನಮ್ಮ ಹೆಂಡಲ್ಲಿದ್ದು, ಬೇರೆ ಏನೂ ಇರಲಿಲ್ಲ. ದುಡ್ಡು ಮಾಡಬೇಕು, ಅದು ಮಾಡಬೇಕಂತಂಗಿಲ್ಲ, ದುಡ್ಡು ಆಗುತ್ತೆ. ನಮ್ಮ ಹಿಂದೆ ಶ್ರಮ ಇದ್ದರೆ ಆಟೋಮೆಟಿಕ್ಕಾಗಿ ನಮ್ಮ ಅಕೌಂಟ್ಸ್ಗೆ ಬರ್ತಾ ಇರುತ್ತೆ ದುಡ್ಡು.
ಆ ಅರ್ಧ ಗಂಟೆ ಮುಂಚಿತವಾಗಿ ನಾವು ಏನು ನಿಂತ್ಕೊಳ್ತಾ ಇದ್ವಿ, ಆವಾಗ ಕಸ್ಟಮರು ನಮ್ಮನ್ನು ನಂಬಕ್ಕೆ ಶುರು ಮಾಡ್ತಾರೆ. ಯಾವ ರೀತಿ? ಈ ಮನುಷ್ಯನಿಗೆ ಹಸು ಇದೆ, ಈ ಮನುಷ್ಯನಿಗೆ ಕೆಲಸ ಕೊಟ್ಟರೆ ನಾವು ಸಕ್ಸಸ್ ಆಗ್ತೀವಿ ಅನ್ನೋದಾಗುತ್ತೆ. ಈ 9 ಗಂಟೆಗೆ ಹೋಗಿ ನಮ್ಮನ್ನು ಕರಿತಾ ಇದ್ರು. ಬರೀ 3 ವರ್ಷ ಸರ್ ನಾವು ಮಾಡಿದ್ದು, ಓನ್ಲಿ 3 years. 3 ವರ್ಷ ಮಾತ್ರ ನಾವು ಕಸ್ಟಮರ್ ಮನೆಗೆ ಹೋದ್ವಿ. 4ನೇ ವರ್ಷದಿಂದ ನಮ್ಮನ್ನು ಕಾಯೋ ಮಟ್ಟಕ್ಕೆ ನಾವು ತಂದು ಇಟ್ಕೊಂಡ್ವಿ. ಆಫೀಸ್ ಮಾಡಿದ್ವಿ. ಕಸ್ಟಮರ್ ಮನೆಗೆ ಹೇಳಿದ್ರೆ ನಾವು ಬರಲ್ಲ ಸರ್, ನೀವು ನಮ್ಮ ಆಫೀಸಿಗೆ ಬಂದು ನಮ್ಮನ್ನು ಮೀಟ್ ಮಾಡ್ಬೇಕಂತ ಹೇಳಿದ್ವಿ. ಇವತ್ತು ಅದೇ ಸಿಸ್ಟಮಲ್ಲಿದ್ದೀವಿ. ನಮ್ಮನ್ನು ಮೀಟ್ ಮಾಡಬೇಕು ಆಫೀಸಲ್ಲಿ ನಮ್ಮ ಟೈಮಿಗೆ. ಅವತ್ತು ನಾವು ಅವರಿಗೆ 5 ನಿಮಿಷ 15 ನಿಮಿಷ 20 ನಿಮಿಷ ಏನು ಕಾಯ್ತಾ ಇದ್ದೆ ನಾನು. ಕಾಲ ಬದಲಾವಣೆ. ಅದೇ 15 ವರ್ಷ ಆದಮೇಲೆ ನಮ್ಮ ಆಫೀಸ್ ಹತ್ರ 1 ಗಂಟೆ ಹೊತ್ತು ಕಾಯೋ ಪರಿಸ್ಥಿತಿ ಕಸ್ಟಮರ್ಗೆ ಬಂತು ಕಾಯೋ ಟೈಮ್. ಯಾಕೆ? ನಾವು 100% ನ್ಯಾಚುರಲ್ ಫುಡ್ ನಮ್ಮದು. ವಾರಗಟ್ಟಲೆ ತಿಂಗಳಗಟ್ಟಲೆ ನಾವೆಲ್ಲ ಒಂದೊಂದು ಮನೆಯಲ್ಲಿ ಫಂಕ್ಷನ್ ಮಾಡಿದ್ದಿದೆ. ನ್ಯಾಚುರಲ್ ಫುಡ್ ಕೊಡ್ತೀವಿ ನಾವು. ಮತ್ತೆ ನಮ್ಮ ಹೆಸರಿದೆ ಅಂತೇಳಿ ತುಂಬ ನಾವು ಒಪ್ಕೊಳ್ತಾ ಇರಲಿಲ್ಲ. ನಮ್ಮದು ಸಿಸ್ಟಮ್ ಇತ್ತು, ರಾಮ್ ಲಕ್ಷ್ಮಣ್ ಅಂದರೆ ಒಂದು ದಿನಕ್ಕೆ 3 ಮದುವೆ ಒಪ್ಕೊಳ್ತಾ ಇದ್ವಿ ನಾವು. ಅದ್ರ ಮುಂದೆ ಹೋಗ್ತಾನೆ ಇರಲಿಲ್ಲ. ಯಾಕೆ? ಬಜಾರಲ್ಲಿ ನಾವು ಹೆಸರು ಮಾಡಿಬಿಟ್ಟಿದ್ದೀವಿ, ಹೆಸರು ಉಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ವಿ. ಅವಾಗೆಲ್ಲ 18% GST, ಇವಾಗೆಲ್ಲ 5% ಫುಡ್ GST. 18% GST ಅಲ್ಲೇ ನಾವು ಮೋರ್ ದನ್ 80 to 90 lakhs ಅವಾಗಲೇ ಕಟ್ತಾ ಇದ್ವಿ ನಾವು. ಇವೆಲ್ಲ ಹೇಗೆ ಸಾಧ್ಯ ಆಯಿತು? ಮೊದಲನೇದಾಗಿ ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿನ ಪ್ರೀತಿಸಿದ್ವಿ ನಾವು, ಗೌರವ ಕೊಟ್ವಿ. ತಂದೆ ತಾಯಿಯ ಹಾಕಿದ ಮಾರ್ಗವನ್ನು ದಾಟಲಿಲ್ಲ. ಎರಡನೇದು, ಪ್ಯಾಕೆಟ್ ಮನಿ ನಮ್ಗೆ ಯಾರೂ ಕೊಟ್ಟಿಲ್ಲ. ನಾವೇ ದುಡ್ದು 10 ರೂಪಾಯಿ ಇಲ್ಲಿಟ್ಕೊಂಡ್ರೆ 90 ರೂಪಾಯಿ ಬ್ಯಾಂಕಿಗೆ ಹಾಕಿಟ್ಟಿದ್ವಿ ಮುಂದಿನ ಜೀವನಕ್ಕೆ ಬೇಕು ಅಂತ. 100 ರೂಪಾಯಿ 90 ರೂಪಾಯಿ ಇಲ್ಲಿ ಇಟ್ಕೊಂಡು 10 ರೂಪಾಯಿ ನಾವು ಬ್ಯಾಂಕಿಗೆ ಹಾಕಿದವರಲ್ಲ ಅಕೌಂಟ್ಸ್ಗೆ. 10 ರೂಪಾಯಿ ಜೋಬಲ್ಲಿ, 90 ರೂಪಾಯಿ ಅಕೌಂಟ್ಸಲ್ಲಿ. ಇವತ್ತು ಆ 90 ರೂಪಾಯಿ ಅನ್ನೋದು ಈ ಸಾಮ್ರಾಜ್ಯ ಕಟ್ಟಲಿಕ್ಕೆ ಆಯ್ತು. ನನಗೆ ಇವತ್ತು ರೆಂಟ್ ಬರ್ತದೆ, ಬಿಲ್ಡಿಂಗ್ಸ್ ಇದೆ, ಎಲ್ಲ 4th ಬ್ಲಾಕಲ್ಲಿದೆ. ನಾನು ಏನು ಕನಸು ಕಾಣ್ತಾ ಇದ್ವಿ, 4th ಬ್ಲಾಕಲ್ಲಿ ಒಂದು ಬಿಲ್ಡಿಂಗ್ ಬೇಕು ಇದೆ, JP ನಗರದಲ್ಲಿ ಒಂದು ಬಿಲ್ಡಿಂಗ್ ಬೇಕು ಇದೆ. ಹೇಗಾಯಿತು? 90 ರೂಪಾಯಿ ನಾವೇನು ಅಕೌಂಟ್ ಬ್ಯಾಲೆನ್ಸ್ ಇಟ್ಟಿದ್ದೀವಿ, ಆ ಬ್ಯಾಲೆನ್ಸಿಂದ ಅವೆಲ್ಲ ಮಾಡೋಕ್ಕಾಯ್ತು. ಅದೇ 90 ರೂಪಾಯಿ ನಾವು ಖರ್ಚು ಮಾಡ್ಕೊಂಡು 10 ರೂಪಾಯಿ ಬ್ಯಾಲೆನ್ಸ್ ಇಟ್ಟಿದ್ರೆ ನಮ್ಮ ಜೀವನ ಹಾಗೇ ಇರ್ತಾ ಇತ್ತು. ಯಾವಾಗಲೂ ಅಷ್ಟೇ ಮಕ್ಕಳೇ, ನಾವು ಸಂಪಾದನೆ ಮಾಡಿದ್ದೀವಿ, ಇವತ್ತಾಗಿ ಹೋಯಿತು ಅಂತ ನೀವು ಯಾವತ್ತೂ ಕಲ್ಪನೆ ಮಾಡ್ಕೋಬೇಡಿ. ಮುಂದಿನ ಜೀವನ ಅಂತ ನಮ್ದು ಇದೆ ಅಂತ ನೀವು ಯೋಚನೆ ಮಾಡಬೇಕು. ಪ್ರತಿಯೊಂದು ಮಕ್ಕಳಿಗೂ ಹೇಳ್ತೀನಿ ನಾನು, ದುಡ್ಡು ಖರ್ಚು ಮಾಡೋದು ಭಾಳ ಈಸಿ. ಹೀಗೆ ಬರುತ್ತೆ, ಹೀಗೆ ಖರ್ಚು ಮಾಡ್ತೀವಿ. ಹೀಗೆ ಬರೋದಿದೆಯಲ್ಲ, ಎಷ್ಟು ಶ್ರಮ ಇರುತ್ತೆ ಗೊತ್ತಾ? ಅದ್ರ ಹಿಂದೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ಶ್ರಮ ಪಟ್ಟಿರ್ತಾರೆ ಗೊತ್ತಾ? ನಿಮಗೆ ನೋವಾಗಬಾರ್ದಂತೇಳಿ ಅಪ್ಪ ಅಮ್ಮ ಅರ್ಧ ಹೊತ್ತು ಊಟ ಮಾಡಿದ್ದು ಇರುತ್ತೆ, ನಾವು ಮಾಡಿದ್ದೀವಿ. ಅದು ನಮ್ಮ ಮಕ್ಕಳನ್ನ ಒಳ್ಳೆಯವ್ರನ್ನಾಗಿ ಮಾಡಬೇಕು, ಒಳ್ಳೆಯವರಾಗಿ ಬೆಳೆಸಬೇಕು, ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು, ದೊಡ್ಡವರಾದ್ಮೇಲೆ ಒಳ್ಳೆ ಕಡೆ ಮದುವೆ ಮಾಡ್ಬೇಕು ಅನ್ನೋದು ಕನಸಿರ್ತದೆ ನಮಗೆ. ಆ ಕನಸನ್ನ ನನಸು ಮಾಡಬೇಕಾಗಿದ್ದು ನೀವು ಮಕ್ಕಳು. ಅಪ್ಪ ಅಮ್ಮ ಇವತ್ತು ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು ನಿಂತಿದ್ದಾರೆ ಅಂತ ನೀವು ತಿಳ್ಕೊಬೋದು. ಆ ಒಳ್ಳೆ ಬಟ್ಟೆಯ ಹಿಂದೆ ಎಷ್ಟು ಶ್ರಮ ಇರುತ್ತೆ ನಿಮಗೆ ಗೊತ್ತಾ? ಎಷ್ಟು ಕಷ್ಟ ಇರ್ತದೆ ನಮಗೆ. ಇವತ್ತು ನಿಮಗೆಲ್ಲ 100 ರೂಪಾಯಿ ಖರ್ಚು ಮಾಡೋಕ್ಕೂ ಚಾರೇ ಇಲ್ಲ. ಅವತ್ತು ನಾವು 10 ರೂಪಾಯಿ ಖರ್ಚು ಮಾಡ್ಬೇಕಾದ್ರು ನಮ್ಮ ದೊಡ್ಡವ್ರನ್ನ ಕೇಳ್ತಾ ಇದ್ವಿ, ನಮ್ಮ ಅಣ್ಣನ ಕೇಳ್ತಾ ಇದ್ವಿ, ನಾವು 10 ರೂಪಾಯಿ ಖರ್ಚು ಮಾಡ್ಬೋದಾ ಅಂತ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಆವಾಗೆಲ್ಲ ಇದರಲ್ಲಿ ಸ್ಕ್ರೀನಲ್ಲಿ ಬಂತು, ಎಲ್ಲರೂ ಹೇಳಿದ್ರು ಇದು ನೋಡಿ ಯೂಟ್ಯೂಬು, ಇದು ಅದು ಅಂತ. ನಂದು ಯಾವುದು ಯೂಟ್ಯೂಬಲ್ಲಿ ಬರೋದಿಲ್ಲ, ನನ್ನ ಅಂತರಂಗದಿಂದ ಬರ್ತಾ ಇದೆ ಈ ಮಾತು. ನಾನು ಪಟ್ಟ ಕಷ್ಟದಿಂದ ಬರ್ತಾ ಇದೆ. ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ ನಾವು. ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ಆ ಕಷ್ಟ ಎಷ್ಟಿದೆ ಅನ್ನೋದು ನೀವು ತಿಳ್ಕೊಳ್ಳಿ. ನಿಮಗೆಲ್ಲರಿಗೂ ಹೇಳ್ತೀನಿ, ಓದಿನೇ ದೊಡ್ಡ ವ್ಯಕ್ತಿ ಆಗ್ಬೇಕಂತಿಲ್ಲ. ಮನಸ್ಸು ಮಾಡಿದರೆ, ನಮ್ಮ ಗುರಿ ಇದ್ರೆ ನಾವು ಬಹಳ ಎತ್ತರಕ್ಕೆ ಬೆಳಿಬಹುದು. ಮನುಷ್ಯನಿಗೆ ಹಣೆ ಬರ ಚೆನ್ನಾಗಿರಬೇಕು, ದೇವರ ಅನುಗ್ರಹ ಇರಬೇಕು, ಹೆತ್ತ ತಂದೆ ತಾಯಿಯ ಆಶೀರ್ವಾದ ಇರಬೇಕು. ಇವು 3 ಇದ್ರೆ ನಾವು 100% ಗುರಿ ತಲುಪ್ತೀವಂತ ನಂಬಬಹುದು.
ಇನ್ನು ನಾನು ಜಾಸ್ತಿ ಮಾತಾಡೋದಿಲ್ಲ, ತುಂಬ ಹೊತ್ತಾಗಿದೆ. ನನ್ನ ಅಂತರಂಗದಿಂದ ಬಂದಿದ್ದೆಲ್ಲ ಮಾತಾಡಿದ್ದೀನಿ. ಹಾಗೆ ಇದೇ ಜುಲೈ 17ನೇ ತಾರೀಕು ದೇವಸ್ಥಾನದ ವರ್ಧಾಂತಿಗೆ ಇದೆ, ಮತ್ತು ಮಕ್ಕಳಿಗೆ ಉಪನಯನ ಬೇರೆ ಇದೆ, ಮುದ್ರಾಧಾರಣೆ ಇದೆ. ತಾವೆಲ್ಲರೂ 17ನೇ ತಾರೀಕು ಇದೇ ರೀತಿ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತಾ ಮುಂದಿನ ಮಾತಿಗಾಗಿ ಶೇಖರ್. ನಮಸ್ತೆ. ನಡೆದು ಬಂದ ದಾರಿಯಲ್ಲಿ ಬರೇ ನಾವು ನೋಡಿದ್ದು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂಥ ನಾಣ್ಣುಡಿಯ ಉಪದೇಶ. ಒಟ್ಟಾರೆಯಾಗಿ ಅವರ ಮಾತಿನಲ್ಲಿ ನೀವು ವಿದ್ಯಾರ್ಥಿಗಳು ಇಷ್ಟನ್ನು ತಗೊಳ್ಬೋದು ಅಂತ ನಾನು ಪಾಯಿಂಟ್ ಔಟ್ ಮಾಡಿದೆ. ಕಲ್ಚರ್ ಬೇಕು, ಕ್ರಿಯೇಟಿವ್ನೆಸ್ ಬೇಕು, ಅದನ್ನು ಕಲ್ಟಿವೇಟ್ ಮಾಡಬೇಕು, ಕಸ್ಟಮೈಸ್ ಆಗಿರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಕಮಿಟ್ಮೆಂಟ್ ಇರಬೇಕು. ಲೈಫ್ ಈಸ್ ಸಕ್ಸಸ್ಫುಲ್. ಇದು ಅವ್ರ ಜೀವನದಲ್ಲಿ ಇಷ್ಟನ್ನು ಕೂಡ ಯಾರು ಸಾಧಕರಿದ್ದಾರೆ, ಒಂದು ಮಾತು ನೆನಪಿಟ್ಕೊಳ್ಳಿ ಮಕ್ಕಳೇ, ಯಾರು ಸಾಧಕರಿದ್ದಾರೆ ಅವರು ಸುಲಭದಲ್ಲಿ ಏರಿದವರಲ್ಲ. ನೀವೆಲ್ಲ ಇವತ್ತು ರೀಲ್ಸ್ ನೋಡಿಕೊಂಡು, ಯೂಟ್ಯೂಬ್ ನೋಡಿಕೊಂಡು, ಮೊಬೈಲ್ ನೋಡ್ಕೊಂಡು ಏನು ನೋಡ್ತೀರ, ಆಕಾಶಕ್ಕೆ ಒಂದೇ ಸಲ ಹೇಗೆ ಹೋಗ್ಬೇಕಂತೇಳಿ ಯಾರೂ ಹೋಗಿಲ್ಲ. ಇಟ್ ಇಸ್ ರಾಂಗ್. ಅವೆಲ್ಲ ಕ್ಷಣಿಕ. ನೀವು ಹೋಗ್ಬೇಕಾ ಇದೇ ದಾರಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಸಮಯವನ್ನು ನೋಡಬಾರ್ದು, ಅಂದರೆ ಪರಿಶ್ರಮ ಬೇಕು ಅಂತ. ಸಮಯ ನೋಡಬಾರ್ದು, ಗಡಿಯಾರ ನೋಡಬಾರ್ದು ಅಂತೇಳಿ ಅಲ್ಲ, ಗಡಿಯಾರ ನೋಡಬೇಕು, ಆದರೆ ಪರಿಶ್ರಮ ಇರಬೇಕು. ನೀವು ಅಂದುಕೊಂಡಿರುವಂಥ ಕೆಲಸವನ್ನು ಮಾಡಬೇಕು. ಏಮ್ ಎಟ್ ಸ್ಟಾರ್ ಟು ರೀಚ್ ಮೂನ್. ಮತ್ತೆ ನಾಲೆಡ್ಜ್ ಇಸ್ ಪವರ್. ಅದ್ರ ಮುಂದೆ ಯಾವುದೂ ಇಲ್ಲ. ಇದನ್ನೆಲ್ಲವನ್ನ ತಾವು ಪಡೆದುಕೊಳ್ಬೇಕು ಅಂತ ಹೇಳ್ತಾ, ನಮ್ಮ ಯುವ ಕಾರ್ಯಕರ್ತ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ನೀಡುವಂಥ ಹರೀಶ್ ಶೃಂಗೇರಿ ಅವರು ನಿಮಗೋಸ್ಕರ ಒಂದು 2 ನಿಮಿಷ ಮಾತಾಡ್ತಾರೆ. ಅವರೇನೋ ಒಂದು ಕನಸುಗಳನ್ನು ಇಟ್ಕೊಂಡಿದ್ದಾರೆ. 2 ನಿಮಿಷ ಹಂಚ್ಕೊಳ್ಳಿ ನಿಮ್ಮ ಅಭಿಪ್ರಾಯ. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗಿಂದ ಇಷ್ಟೋ ತನಕ ನಾವು ವೃತ್ತಿ ಶಿಕ್ಷಣ ಮತ್ತು ಮಾರ್ಗದರ್ಶನ ಬಗ್ಗೆ ಇಷ್ಟೋ ತನಕ ಎಲ್ಲ ವೇದಿಕೆಯಲ್ಲಿ ಗಣ್ಯರು ನಿಮಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದನ್ನು ನಾವು ವಿದ್ಯೆ ಕಲ್ತು ಆದಮೇಲೆ ಉದ್ಯೋಗ ಬೇಕೇ ಬೇಕು ಯಾವುದೇ ಮನುಷ್ಯನಿಗೂ. ಸೊ ಅದು ನಾನು ಪ್ರೈವೇಟ್ ಜಾಬ್ ಎಲ್ಲರೂ ಹುಡ್ಕೊಳ್ತಾ ಇದ್ದಾರೆ ಈಗಿನ ಇದರಲ್ಲಿ ಅವಧಿಯಲ್ಲಿ. ಆದರೆ ನಾವು ಗೌರ್ಮೆಂಟ್ ಜಾಬ್ ಹೇಗೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ. ಈಗ ನಾವು ಫಸ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಕೆಲವು ಉದ್ಯೋಗಗಳನ್ನೆಲ್ಲ ಪ್ರತಿ 3 ತಿಂಗಳಿಗೂ ಬಿಡ್ತಾ ಇರ್ತಾರೆ. ಬಟ್ ಅದು ಯಾರಿಗೂ ಇನ್ಫಾರ್ಮೇಷನ್ ಬರ್ತಾನೆ ಇರೋದಿಲ್ಲ. ಸೊ ನಾವು ಅನ್ಕೊಂತೀವಿ ಒಂದು ಟೀಚರ್ ಜಾಬು, ಅಲ್ಲ ಆಸ್ಪತ್ರೆ ಜಾಬು, ಅಥವಾ ರೈಲ್ವೆ ಜಾಬ್, ಒಂದು 4-5 ಜಾಬ್ಗಳು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ. ಆದರೆ 100ಕ್ಕೂ ಹೆಚ್ಚು ಇಲಾಖೆಗಳಲ್ಲಿ ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಕರೀತಾನೆ ಇರ್ತಾರೆ. ವರ್ಷದ 365 ದಿನನೂ ಪ್ರತಿ ತಿಂಗಳು ಕರೀತಾನೆ ಇರ್ತಾರೆ. ಬಟ್ ಯಾರಿಗೂ ಇನ್ಫಾರ್ಮೇಷನ್ ಗೊತ್ತಾಗ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ನಮ್ಮ ಸಂಘದವರು ಪರ್ಮಿಷನ್ ತಗೊಂಡು ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನೋಟಿಫಿಕೇಶನ್ಗಳು, ನಾವು ಜಾಬ್ ಕೊಡ್ಸೋಕೆ ಆಗಲ್ಲ, ಆದರೆ ನೋಟಿಫಿಕೇಶನ್ಗಳನ್ನು ಅವರಿಗೆ ರೀಚ್ ಆಗೋ ಥರ ಮಾಡ್ಬೋದು. ಅಟ್ಲೀಸ್ಟ್ ಅಪ್ಲಿಕೇಶನ್ ಹಾಕಿದ್ರೆ ಕೆಲವ್ರದ್ದು ಇದಕ್ಕೆ ಅಪ್ಲಿಕೇಶನ್ನು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಕೆಲವು ಟೈಮು ಬರೀ ಇಂಟರ್ವ್ಯೂ ಇರುತ್ತೆ, ಕೆಲವು ಟೈಮು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಸೊ ಅದ್ರ ನಮಗೆ ಬಂದಂಥ ಮಾಹಿತಿಗಳನ್ನು ಈ ಗ್ರೂಪ್ನಲ್ಲಿ ನಾವು ಯುಟಿಲೈಸ್ ಮಾಡ್ಕೊತೀವಿ. ಸೊ ಹಾಗಾಗಿ ನಾವು ಫಸ್ಟ್ ಗೌರ್ಮೆಂಟ್ ಜಾಬಿಗೆ ನಾವು ರೆಡಿ ಆಗಬೇಕಂತ ಹೇಳಿದ್ರೆ, ಈ ಗೌರ್ಮೆಂಟ್ ಜಾಬಲ್ಲಿ OBC ಅನ್ನೋದು ನಮ್ಮ ಕ್ಯಾಟಗರಿ 2A ಬರುತ್ತೆ. ಸೊ ಅದರಲ್ಲಿ ನಮ್ಮದು 15%, ಈಗ 10,000 ವೇಕೆನ್ಸಿ ಕರೆದ್ರೆ ನಮ್ಮ ಸಮುದಾಯದವರಿಗೆ 1,500 ವೇಕೆನ್ಸಿಗಳು ರಿಸರ್ವೇಷನ್ ಇರುತ್ತೆ. ಸೊ ಈಗ ಅಪ್ಕಮಿಂಗ್ ಕರ್ನಾಟಕದಲ್ಲಿ 15,000 ಶಿಕ್ಷಕದವ್ರನ್ನ ಕರಿತಾ ಇದ್ದಾರೆ. 15,000 ಅಂತ ಹೇಳಿದ್ರೆ ನಿಯರ್ ಬೈ 2,500 ವೇಕೆನ್ಸಿ ಗಾಣಿಗ ಸಮುದಾಯದವರು 2A ಯುಟಿಲೈಸ್ ಮಾಡ್ಕೋಬಹುದು. ಸೊ 2A ಬೇರೆ ಬೇರೆ ಪೊಲೀಸ್ ಇಲಾಖೆ, ಪ್ರತಿಯೊಂದು ಇಲಾಖೆನಲ್ಲಿ ಈಗ 50,000 ವೇಕೆನ್ಸಿಗಳು ಕರೀತಿದ್ದಾರೆ ಈ ಜೂನಿಂದ ಡಿಸೆಂಬರ್ ಒಳಗಡೆ. ಸೊ ಸಾಧಾರಣ ಗಾಣಿಗ 2A ಅವರು 15,000 to 16,000 ವೇಕೆನ್ಸಿಗಳು ಬರ್ತಾ ಇದೆ ನಮ್ಮ ಸಮುದಾಯದವರಿಗೆ. ಸೊ ಈಗ SLC ಇಂದ ಹಿಡಿದು ಡಿಗ್ರಿ ತನಕದವರಿಗೂ ಜಾಬ್ ಆಪರ್ಚುನಿಟಿಗಳಿದ್ದಾವೆ. ಸೊ ಆ ನೋಟಿಫಿಕೇಶನ್ ಏನೇನು ಬರುತ್ತೆ ನಾವು ಅದನ್ನು ಈ ಗ್ರೂಪ್ ಮೂಲಕ ನಾವು ಶೇರ್ ಮಾಡ್ತೀವಿ. ಸಾಧ್ಯವಾದಷ್ಟು ಈ ಗ್ರೂಪ್ನ ಬಳಸ್ಕೊಳ್ಳಿ. ಸೊ ಅದಕ್ಕೆ ವಿದ್ಯಾರ್ಹತೆ ಏನೇನು ಬೇಕು ಅಂತ ಹೇಳಿ, ಅದರಲ್ಲಿ ಮೇಯ್ನ್ ನಮಗೆ ವಿದ್ಯಾರ್ಹತೆ ಬೇಕಾಗತ್ತೆ. ಆಮೇಲೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್, ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್, ಇನ್ ಕೇಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು,
ಆಮೇಲೆ ಅವಿವಾಹಿತರಾದರೆ ತಂದೆ ಆದಾಯ ಪ್ರಮಾಣ ಪತ್ರ, ವಿವಾಹಿತರಾದರೆ ಪತಿ ಆದಾಯ ಪ್ರಮಾಣ ಪತ್ರ, ಆಮೇಲೆ ಜಾತಿ ಸರ್ಟಿಫಿಕೇಟ್ನಲ್ಲಿ ನಮೂನೆ ಎಫ್ ಅಂತ ಬರುತ್ತೆ. ಆಮೇಲೆ ಕೇಂದ್ರ ಸರ್ಕಾರದ ಅಂದರೆ ಇಂಗ್ಲೀಷ್ ಇದರಲ್ಲಿ OBC ಅನಕ್ಷರ A ಅಂತ ಇರುತ್ತೆ. ಸೊ ಇವೆಲ್ಲ ಡೀಟೇಲ್ಸನ್ನು ಈಗ ಬೆಂಗಳೂರಿನಲ್ಲಿ ವಾಸವಿರೋರು ಬೆಂಗಳೂರು 1 ತಾಲೂಕು ನಾಡ ಕಚೇರಿ ಅಂತೀರಿ. ಸೊ ಇಲ್ಲಿ ಅಪ್ಲೈ ಮಾಡಿ, ಇವತ್ತೇ ನಾಳೆನೇ ಅಪ್ಲೈ ಮಾಡಿ ರೆಡಿ ಹಿಡ್ಕೊಳ್ಳಿ. ಯಾಕಂದರೆ ನೋಟಿಫಿಕೇಶನ್ ಆಲ್ರೆಡಿ 52,400 ಅನುಮೋದನೆ ಸಿಕ್ಕಾಗಿದೆ ರಾಜ್ಯ ಸರ್ಕಾರದಲ್ಲಿ. ಸೊ ಸ್ಟೆಪ್ ಬೈಸ್ ಒಂದು 3 ತಿಂಗಳಲ್ಲಿ ಒಂದೊಂದೇ ವೇಕೆನ್ಸಿ ಡಿಪಾರ್ಟ್ಮೆಂಟಿನ ಬಿಡ್ತಾರೆ. ಸೊ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟ್ ರೆಡಿ ಇತ್ತು ಅಂದರೆ ಅಪ್ಲಿಕೇಶನ್ ಬಿಟ್ಟು ಮಾರನೇ ದಿನನೇ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಾಂದರೆ ಇವೆಲ್ಲ ರೆಡಿ ಮಾಡ್ಕೊಳ್ಳಿಕ್ಕೆ ನಿಮಗೆ 20-25 ದಿನ ಟೈಮ್ ತಗೊಳುತ್ತೆ. ಸೊ ಮುಂಬರುವ ದಿನಗಳಲ್ಲಿ ಗೌರ್ಮೆಂಟ್ ಜಾಬ್ ಕರೀತಾ ಇರೋದ್ರಿಂದ ಈಗಲಿಂದರೆ ತಯಾರು ಮಾಡಿ. ವಿದ್ಯಾರ್ಹತೆ ಓದು ನಿಮ್ಮ ಪ್ರಾಡಿಗೆ ನೀವು ಮಾಡಿ, ಬಟ್ ಉಳಿದಿದ್ದ ಡಾಕ್ಯುಮೆಂಟನ್ನು ರೆಡಿ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು ಹರೀಶ್. ಈ ಬಗ್ಗೆ ಅಪ್ಡೇಷನ್ಸ್, ನೋಟಿಫಿಕೇಶನ್ಸ್ ಎಲ್ಲ ಈಗಾಗಲೇ ನಾವು ಶಿಕ್ಷಣ ಶಿಬಿರ ಅಂತ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ. ಅದರಲ್ಲಿ ವಿದ್ಯಾರ್ಥಿಗಳೆಲ್ಲ ಇದ್ದೀರಿ. ಮತ್ತು ನಿಮ್ಮ ವಿದ್ಯಾರ್ಥಿ ಮಿತ್ರರನ್ನ ಸೇರಿಸುವಂಥ ಪ್ರಯತ್ನ ಮಾಡಿ. ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ಡಾಟಾ ಆಧಾರದ ಮೇಲೆ ನಿಮ್ಮ ಮೊಬೈಲ್ ನಂಬರ್ ನಮ್ಮ ಹತ್ರ ಇದೆ. ಆದರೆ ಅದನ್ನೆಲ್ಲವನ್ನು ಆ ಶಿಕ್ಷಣ ಶಿಬಿರಕ್ಕೆ ಆ್ಯಡ್ ಮಾಡ್ತೇವೆ, ಯಾರಾದರೂ ಆ್ಯಡ್ ಆಗದೇ ಇದ್ದರೆ. ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ ನಮ್ಮ ಮುಂದಿನ ಕಾರ್ಯಕ್ರಮ ಜೂನ್ ತಿಂಗಳ 17ನೇ ತಾರೀಕು ದ್ವಿತೀಯ ವರ್ಷದ ಪ್ರತಿಷ್ಠಾ ವರ್ಧಂತ್ಯುತ್ಸವ ಹಾಗೂ ಸಾಮೂಹಿಕ ಉಪನಯನ ಕಾರ್ಯಕ್ರಮ, ತದನಂತರ ಪರಮ ಪೂಜ್ಯ ಸ್ವಾಮೀಜಿಗಳಿಂದ ಮುದ್ರಾಧಾರಣೆ, ಈ ಎಲ್ಲ ಕಾರ್ಯಕ್ರಮಗಳನ್ನು 17ನೇ ತಾರೀಕು ಅನೇಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳಿಕೊಳ್ಳುತ್ತಾ, ಈ ಧನ್ಯವಾದ ಸಮರ್ಪಣೆ ಆದಮೇಲೆ ಎಲ್ರಿಗೂ ಕೂಡ ಕಾಫಿ ತಿಂಡಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮೇಲ್ಗಡೆ. ದಯವಿಟ್ಟು ಎಲ್ಲರೂ ಕೂಡ ಕಾಫಿ ತಿಂಡಿ ತಿನ್ಕೊಂಡು ಹೋಗಬೇಕು. ಈಗ ಧನ್ಯವಾದಕ್ಕಾಗಿ ಶಾರದಾ ಸಮಿತಿಯ ಸಂಚಾಲಕರಾದಂಥ ಸಂತೋಷ್ ಕೊಡಿ. ಎಲ್ಲರಿಗೂ ನಮಸ್ಕಾರ. ಬೆಳಿಗ್ಗೆಯಿಂದ ಇಲ್ಲಿಯ ಗಂಟ ಇದ್ದಂಥ ನಿಮಗೆಲ್ಲರಿಗೂ ಈ ಸಮಿತಿಯ ಅಧ್ಯಕ್ಷನಾಗಿ ಸಾಷ್ಟಾಂಗ ನಮಸ್ಕಾರ. ಮುಖ್ಯವಾಗಿ ಇವತ್ತು ಪೇರೆಂಟ್ಸ್ ಹಾಗೂ ಮಕ್ಕಳು, ಸಾಮಾನ್ಯವಾಗಿ ನಾನು ಕಂಡಂಗೆ 90% ಜನ ಇನ್ನೂ ಇದ್ದಾರೆ ಬೆಳಿಗ್ಗೆ ಕೂತವರು. ಕೆಲವರು ಚೇರ್ ಬಿಟ್ಟು ಕದಲಿಲ್ಲ ಅನಿಸುತ್ತೆ. ಯಾಕಂದರೆ ಉದ್ಘಾಟನೆ ತದನಂತ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಅಷ್ಟು ಕಂಟೆಂಟ್ ತುಂಬಿತ್ತು ಅದರಲ್ಲಿ. ಹಾಗಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದ ಮಕ್ಕಳಿಗೆ ಹಾಗೂ ಅವರ ಪೇರೆಂಟ್ಸ್ಗೆ. ವಿಶೇಷವಾಗಿ ಬೆಳಿಗ್ಗೆಯಿಂದ ಇಲ್ಲಿಯ ತನಕ ಹೆಚ್ಚು ಕಡಿಮೆ ಮೊಬೈಲ್ ನೋಡಲಿಲ್ಲ, ಅದು ನನ್ನ ಉದ್ದೇಶ ಆಗಿತ್ತು. ಮೊಬೈಲನ್ನು ಬಿಟ್ಟು ಇಷ್ಟ ಕೂತಿದ್ದೀರಲ್ಲ, ಅದಕ್ಕೊಂದು ವಿಶೇಷ ಧನ್ಯವಾದ ಹೇಳ್ತೇನೆ ಮಕ್ಕಳೇ ನಿಮಗೆ. ಇದನ್ನು ನೀವು ಕಂಟಿನ್ಯೂ ಮಾಡಿ. ಅಟ್ಲೀಸ್ಟ್ ಒನ್ಸ್ ಇನ್ ಎ ವೀಕ್ 1 ಡೇ ಮೊಬೈಲ್ಲೆಸ್ ಡೇ ಅಂತನಾದ್ರು ಮಾಡಿ. ಭಾಳ ಕೆಲಸ ಆಗುತ್ತೆ ಅದರಿಂದ. ಹಾಗಾಗಿ ಪೇರೆಂಟ್ಸ್ ಹಾಗೂ ಮಕ್ಕಳಿಗೆ ಮತ್ತು ಇವತ್ತಿನ ಡಿಗ್ನಿಟರೀಸ್, ನಾನು ಆ್ಯಕ್ಚುಲಿ 4 ಜನರನ್ನು ಸೆಲೆಕ್ಟ್ ಮಾಡಿರುವಂಥದ್ದು ನಮ್ಮ ಸಮಿತಿ ವತಿಯಿಂದ. ಬಹಳ ಹೊತ್ತು ನಮ್ಮೊಂದಿಗಿದ್ದು ಒಂದು ದೊಡ್ಡ ಉದ್ಯಮ ಸಂಸ್ಥೆಯ ಮಾಲೀಕರಾದಂತಹ ದಿನಕರ್ ಕುಂಬಾಶಿ ಅವರು, ಸಂಬಂಧದಲ್ಲಿ ಚಿಕ್ಕಪ್ಪ ಕೂಡ ಆಗಬೇಕು ನನಗೆ. ನನ್ನ ಕರೆಗೆ ಹೋಗೊಟ್ಟು ಭಾಳ ಖುಷಿಯಿಂದ ನಾನು ಏನು ಮಾಡಬೇಕು, ಏನು ತೊಗೊಂಬರ್ಬೇಕು ಅಂದರೆ ಅವರಿಗೆ ಈ ಸಭೆ ಮಾಡಿ ನಿಜವಾಗಿ ಹೇಳಿದ ಒಂದು ಸಾಕಷ್ಟು ಮಕ್ಕಳಿಗೆ ಅವ್ರನ್ನ ತಿಳ್ಕೊಳ್ಳೋದು ತುಂಬ ಇದೆ. ಆ ಒಂದು ಕೆಲಸ ಅವರು ಇಲ್ಲಿವರೆಗೆ ಬಂದು ನಮ್ಮೊಟ್ಟಿಗೆ ಇದ್ದು ತಮ್ಮ ನುಡಿಗಳ ಮುಖೇನ ಮಕ್ಕಳನ್ನು ಹುರಿದುಂಬಿಸಿದ್ದೀರಾ ಅನ್ನೋದ್ರಿಂದ ಅವರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ದಿನಕರ್ ಕುಂಬಾಶಿ ಅವರಿಗೆ ಧನ್ಯವಾದಗಳು. ಇನ್ನೋರ್ವ ಅತಿಥಿ ರಾಘವೇಂದ್ರ NAL, ಸೈಂಟಿಸ್ಟ್. ಸುಮಾರು 2-3 ವರ್ಷಕ್ಕೆ ಅವರೊಟ್ಟಿಗೆ ಕ್ರಿಕೆಟ್ ಆಡ್ಕೊಂಡು ಬಂದವನು ನನ್ನ ಸಂಸ್ಥೆಯೊಂದಿಗೆ. ಈಗ ಅವರು NAL, ನಾನು ಒಬ್ಬ NAL ಸಪ್ಲೈಯರ್ ಕೂಡ ಹೌದು. ಅವ್ರನ್ನ ಯಾವಾಗಲೂ ಮೀಟ್ ಆಗ್ತಾ ಇರ್ತೇನೆ. ನನ್ನ ಏನೇ ಕಷ್ಟ ಸುಖಗಳಿಗೂ ಅವ್ರುಗಳಿಗೆ ಕೇಳ್ಕೊಳ್ತೇನೆ. ಅವರು ಸಾಕಷ್ಟು ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ ಅವರ ಗರಡಿಯಲ್ಲಿ. ನಮ್ಮೊಂದಿಗೆ ಇವತ್ತು ಅವರಿದ್ದಾರೆ ಅನ್ನೋದು ಭಾಳ ಖುಷಿಯ ವಿಶೇಷ. ಧನ್ಯವಾದಗಳು ರಾಘವೇಂದ್ರ ಸರ್. ಇನ್ನೋರ್ವ ಮುಖ್ಯ ಅತಿಥಿ ಇವತ್ತು ನಿಶಾ ಉಮೇಶ್ ಶೆಟ್ಟಿ ಅವರು. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಸಮಿತಿಯ ಉಮೇಶ್ ಅವರು ಮತ್ತು ಜಗದೀಶ್ ಅವರನ್ನು ಸತತ ಪ್ರಯತ್ನ ಮುಖೇನ ಕರೆಸಿದ್ರು. ಮಕ್ಕಳಿಗೆ ತನ್ನ ಮುಖೇನ ಒಳ್ಳೆ ಟಿಪ್ಸನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಇನ್ನೋರ್ವ ಮುಖ್ಯ ಅತಿಥಿ ಇವತ್ತು ಬರಬೇಕಾಗಿತ್ತು, ನಮ್ಮೊಂದಿಗಿಲ್ಲ. ಪ್ರಕಾಶ್ ತೆಕ್ಕಟ್ಟೆ ಅವರು, ಸಾಫ್ಟ್ವೇರ್ ಲೋಕದ ದಿಗ್ಗಜ ಅಂತ ಹೇಳ್ಬೋದು. ನಮ್ಮ
ನಮ್ಮ ಸಮುದಾಯದ ತಂತ್ರಜ್ಞ, ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಊಟದ ವ್ಯವಸ್ಥೆ ಮಾಡಬೇಕಾಗಿದ್ದು, ಊಟದ ವ್ಯವಸ್ಥೆ ಮಾಡಿರುವಂಥದ್ದು ನಮ್ಮ ವಿಠಲರಾವ್ ಅವರು. ಅವರನ್ನು ಇವತ್ತು ನೆನಪಿಸ್ಕೊಳ್ತಾ ಇದ್ದೇನೆ. ಯಾರಿಗೆ? ಹಾಗೆ ಇವತ್ತಿನ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಲು ರಾಘವೇಂದ್ರ ಅವರಿಗೆ ಗೌರವಾಧ್ಯಕ್ಷರಾದಂಥ ನರಸಿಂಹ ಅವರು ನೀಡ್ತಾ ಇದ್ದಾರೆ. ಇನ್ನೋರ್ವ ಅತಿಥಿಗಳಾದಂಥ ದಿನಕರ್ ಕುಂಬಾಶಿ ಅವರಿಗೆ ಮೊಮೆಂಟೊ ನೀಡಬೇಕು. ಹಾಗೆ ನಿಶಾ ಉಮೇಶ್ ಶೆಟ್ಟಿ ಅವರಿಗೆ ಕಾರ್ಯದರ್ಶಿ ಅವರು ಮೊಮೆಂಟೊ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ಊಟದ ವ್ಯವಸ್ಥೆ ಮಾಡಿದಂಥ ವಿಠಲಣ್ಣನಿಗೂ ಹಾಗೂ ಇವತ್ತಿನ ಮುಖ್ಯವಾಗಿ ನಮ್ಮ ಕಿರು ಕಾಣಿಕೆಯನ್ನು ಅರ್ಥಾತ್ ಗಿಫ್ಟನ್ನು ಮಕ್ಕಳಿಗೆ ಕೊಡಬೇಕಂತ ನಮ್ಮೊಂದಿಗೆ ಇವತ್ತು ಬೆಳಿಗ್ಗೆಯಿಂದ ಇದ್ದಂತಹ ಹರೀಶ್ ಕೃಷ್ಣಮೂರ್ತಿ ನಮ್ಮ ಸಮಿತಿ ಸದಸ್ಯರು ಕೂಡ ಹೌದು, ಬೆಂಗಳೂರಿನ ದೊಡ್ಡ ಉದ್ಯಮಿಗಳು ಕೂಡ ಹೌದು, ನಮ್ಮಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತೇನೆ. ಕಾಫಿ ಟೀ ವ್ಯವಸ್ಥೆ ಬೆಳಿಗ್ಗೆ ಹಾಗೂ ಸಂಜೆ. ಹರೀಶ್ ಕೃಷ್ಣಮೂರ್ತಿ ದಯವಿಟ್ಟು ಮೇಲೆ ಬರಬೇಕು. ತಮ್ಮ ಉಡುಗೊರೆಯನ್ನು ಗುರುತಿಸಿ ನಿಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೇವೆ. ಮುಂದೂ ಕೂಡ ನಮ್ಮೊಂದಿಗೆ ಹೀಗೆ ಸಹಕರಿಸಬೇಕಂತ ತಮ್ಮನ್ನು ಬೇಡಿಕೊಳ್ತೇವೆ. ಬೆಳಿಗ್ಗೆ ಹಾಗೂ ಸಂಜೆಯ ಚಹಾ ತಿಂಡಿ ಹಾಗೂ ಸಂಜೆಯ ಗೋಲಿ ಬಜ್ಜಿ ಕೂಡ ಚಹಾದೊಂದಿಗೆ ನಮಗೆ ನೀಡಲು ಇವತ್ತು ನಮ್ಮೊಂದಿಗಿದ್ದಂತಹ ಅಜಿತ್ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ, ಬರಬೇಕು. ತಾಜಾ ಉಪಹಾರ, ಬೆಂಗಳೂರಿನ ನಗರದಲ್ಲಿ ಪ್ರಸಿದ್ಧ ಉಪಹಾರ ಸಂಸ್ಥೆ. ಹಾಗೆ ರಾಮ್ ಪ್ರಸಾದ್ ಅವರು ಕೂಡ ದಯವಿಟ್ಟು ಮೇಲೆ ಬರಬೇಕು. ನಮ್ಮ ಇವತ್ತಿನ ಊಟದ ಸಿಹಿ ತಿಂಡಿಯ ಪ್ರಾಯೋಜಕರು, ಅವ್ರನ್ನು ಕೂಡ ಈ ಮುಖೇನ ಗುರುತಿಸ್ಕೊಳ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆಯಿಂದ ಕಾರ್ಯಕ್ರಮವನ್ನು ಆಯೋಜಿಸಿಕೊಟ್ಟಂತಹ ಶರತ್ ಅಯ್ಯಂಗಾರ್ ಇವರಿಗೆ ವಿಶೇಷ ಧನ್ಯವಾದ ಹೇಳಬೇಕು. ಶರತ್ ಅಯ್ಯಂಗಾರ್ ಬೆಳಿಗ್ಗೆನ ಕಾರ್ಯಕ್ರಮದ ಉಸ್ತುವಾರಿ ಪಡೆದಂತಹ ರೂಟ್ಸ್ನ ಸಂಸ್ಥಾಪಕ, ಅವರಿಗೆ ತನ್ಮುಖೇನ ಧನ್ಯವಾದ ಹೇಳ್ತೇನೆ. ಇವತ್ತು ನಮ್ಮ ಈ ಸಂಪೂರ್ಣ ಕಾರ್ಯಕ್ರಮವನ್ನು ನಮ್ಮ ಉಡುಪಿಯ ಮುಖೇನ ಬಿತ್ತರಿಸಿದಂತಹ ಕಿರಣ್ ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಕೊನೆಯಲ್ಲಿ ಈ ಕಾರ್ಯಕ್ರಮದ ಒಟ್ಟಾರೆ ರೂಪುರೇಷೆ ಮಾಡಿದಂತಹ ಒಂದು ತಂಡ, ಇದು ನಿಜವಾಗಿ ಒಂದೂವರೆ ತಿಂಗಳ ಹಿಂದೆ ನಮ್ಮೊಂದು ಪ್ಲ್ಯಾನ್ ಮಾಡಿರುವಂತಹದ್ದು. ಇದಕ್ಕೆ ಮುಖ್ಯವಾಗಿ ಸಂಪನ್ಮೂಲ ವ್ಯಕ್ತಿ ಅಂದರೆ ಕುಮಾರ್ GS ಅವರು ನಮ್ಮ ಸಂಸ್ಥೆಗೆ ಬಂದ ಕೂಡಲೇ ಅವರನ್ನು ನಾವು ನಿಜವಾಗಿ ಗೊತ್ತಿರಲಿಲ್ಲ ಅವ್ರು ಈ ಥರ ಒಂದು ಟ್ಯಾಲೆಂಟ್ ಇದೆ ಅಂತೇಳಿ. ಜಗದೀಶ್ ಅವರು ಹೇಳ್ತಾರೆ, ಆರೋಗ್ಯ ಶಿಬಿರ ನೀವು ಮಾಡಿದ್ದೀರಾ, ವಿದ್ಯಾರ್ಥಿ ಶಿಬಿರ ಅವರು ಬಿಟ್ಟುಬಿಡಿ ಅಂತ. ನಾನು ಹೇಳಿದೆ, ಅವ್ರು ಏನು ಮಾಡಿದ್ರು ಅದರೊಟ್ಟು ನಾವು ಸಹಕಾರ ಮಾಡ್ತೇವೆ ಅಂತ. ಅವರು ಮತ್ತು ರಾಘವೇಂದ್ರ ಅವರು ಗೊತ್ತಿಲ್ಲ ನನಗೆ ಎಡಬಲ ಆಗ್ತಾರೆ. ನಾನು ರಾಘವೇಂದ್ರ ಮತ್ತು ಕುಮಾರ್ GS ಅವರು ಒಂದು ತಂಡ ರೆಡಿ ಮಾಡ್ಕೋತೇವೆ, ಒಂದು ಗ್ರೂಪ್ ಶುರು ಮಾಡ್ತೇವೆ. ಯಾಕಂದರೆ ಇಡೀ ಕಾರ್ಯಕ್ರಮವನ್ನು ಮಾಡೋದು ಅಷ್ಟು ಸುಲಭ ಅಲ್ಲ. ಒಂದು ಕಾರ್ಯಕ್ರಮ ಚಾಕೌಟ್ ಆದಮೇಲೆ ಅದರ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ಕೊನೆಯವರೆಗೂ ನಡೆಸುವಂತಹದ್ದು ಅದಷ್ಟು ಸುಲಭ ಕೆಲಸ ಅಲ್ಲ. ಹಾಗಾಗಿ ಒಟ್ಟು ತಂಡ ರೆಡಿ ಮಾಡಿರುವಂಥದ್ರಲ್ಲಿ ಒಂದು 4 ಜನ ನಮ್ಮೊಟ್ಟಿಗೆ ಇರ್ತಾರೆ, ಅದಕ್ಕೆ ಹೆಗಲು ಕೊಡ್ತಾರೆ. ಅಂಥದ್ರಲ್ಲಿ ಕುಮಾರ್, ರಾಘವೇಂದ್ರ, ನಮ್ಮ ಕಾರ್ಯದರ್ಶಿ ಮಗ ಕೂಡ ನಮ್ಮೊಟ್ಟಿಗೆ ಬರ್ತಾರೆ, ಸೃಜನ್. ನಾವೆಲ್ಲ ಒಟ್ಟಾರೆ ರೂಟ್ಸ್ಗೆ ಹೋಗ್ತೇವೆ. ರೂಟ್ಸ್ಗೆ ಹೋಗಿ ಸುಮಾರು 1-1.5 ಗಂಟೆ ನಮ್ಮ ಸಮಯ ಅಲ್ಲಿ ತೆಗೆದುಕೊಳ್ತದೆ. ಇಷ್ಟು ಸಂಪೂರ್ಣ ಕಾರ್ಯಕ್ರಮಕ್ಕೂ ಕೂಡ ರೂಟ್ಸ್ನ ಆರಂಭ ಅಷ್ಟು ಚಂದವಾಗಿತ್ತು. ಪಿನ್ ಡ್ರಾಪ್ ಸೈಲೆನ್ಸ್, 2 ಗಂಟೆ ನಿರರ್ಗಳವಾಗಿ ಅವರ ಮಾತನ್ನು ಕೇಳಿದಂತಹ ಆ ಕಾರ್ಯಕ್ರಮ ರೂಟ್ಸ್ ನಡೆಸಿಕೊಟ್ರು. ಅದಕ್ಕೆಲ್ಲದಕ್ಕೂ ಕಾರಣ ಈ ನಮ್ಮ ಒಟ್ಟಾರೆ ನಮ್ಮ ತಂಡಕ್ಕೆ ಹೆಗಲು ಕೊಟ್ಟಂತಹ ಕುಮಾರ್, ರಾಘವೇಂದ್ರ ಹಾಗೂ ಸೃಜನ್, ಜಗದೀಶ್, ಹಾಗೆ ESI ಹರೀಶ್ ಕೂಡ. ಮತ್ತು ಈ ಕಾರ್ಯಕ್ರಮ ಎಲ್ಲ ಚಾಕೌಟ್ ಮಾಡಿದ್ಮೇಲೆ ಹೇಗೆ ತಲುಪಿಸ್ಬೇಕು ಜನರಿಗೆ, ಮುಖ್ಯವಾಗಿ ಆ ಕಾರ್ಯಕ್ರಮ ಇರುವಂಥದ್ದು. ಅದಕ್ಕೆ ನಾವು ಯಾರನ್ನೂ ಹುಡ್ಕೋದು ಬೇಡ, 1-2-3 ಜನ ಇದ್ದರೆ ಸಾಕು. ಅದರಲ್ಲಿ ಮುಖ್ಯವಾಗಿ ನಮ್ಮ ಕುಸುಮಾಕರ್ ಒಬ್ಬರು ಇದ್ದರೆ ನನಗೆ ಏನು ಬೇಕಾದ್ರೂ ನಾನು ಮಾಡ್ತೀನಿ.
ಇನ್ನೂ ಕೂಡ ಮುಂದೆ ಕೂಡ ಕುಸುಮಾಕರ್ ಒಬ್ಬರಂತಲ್ಲ, ಕುಸುಮಾಕರ್ ಹತ್ರ ಆ ಸ್ಟ್ರೆಂತ್ ಇದೆ. ನಾವೇನೋ ಏನು ಹೇಳಿದ್ಕೊಳ್ಳೋ ಅವ್ರಿಗೆ ಹತ್ರ ಏನಕ್ಕೆ ಹಂಗೆ ಹೇಳ್ತೀರಾ ಅಂತಾರೆ, ಬಟ್ ಅವ್ರು ಮಾಡೋ ಕೆಲಸ ಇನ್ನು ಮಾಡ್ತಾನೆ ಇರ್ತಾರೆ. ಕುಸುಮಾಕರ್ ಮತ್ತು ಶೇಖರ್ ಅವರು ಅದು ಜುಗಲ್ಬಂದಿ ಹಾಗೇ ಇದೆ ಅವರಿಬ್ಬರದ್ದು. ಶೇಖರ್ಗೆ ಒಟ್ಟಾರೆ ಇಡೀ ಕಾರ್ಯಕ್ರಮ ಕೊಟ್ಬಿಟ್ರೆ ಸಾಕಾಗುತ್ತೆ, ಕುಸುಮಾಕರ್ ಅದೇ ಮುಂದ್ಗಡೆ ಬಿಟ್ಟರೆ ಸಾಕಾಗುತ್ತೆ. ಹಿಂದೆ ಮುಂದೆ ಅವರಿಬ್ಬರೇ ಸದ್ಯಕ್ಕೆ ನನಗೆ ಬೇರೆ ಏನೂ ಬೇಡ. ಹಾಗಾಗಿ ಅವರಿಗೆ ದೊಡ್ಡ ಸಲಾಂ ನನ್ನ ಕಡೆಯಿಂದ. ಇನ್ನು ಇದಕ್ಕೆಲ್ಲ ಚಾಟಿ ಹಿಡ್ಕೊಂಡು ನಿಂತ್ಕೊಂಡವರು ನಮ್ಮ ಸೆಕ್ರೆಟ್ರಿ. ಅವ್ರ ಹತ್ರ ಯಾವಾಗಲೂ ಒಂದು ಚಾಟಿ ಇರುತ್ತೆ, ಅವ್ರು ಯಾವಾಗ ಬೀಸ್ತಾರೆ ಗೊತ್ತಾಗೋದಿಲ್ಲ. ಅವ್ರು ಬೀಸಾಗೆಲ್ಲ ನಾವು ಅದನ್ನು ತಳ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಸೆಕ್ರೆಟ್ರಿ ಭಾಳ ದೊಡ್ಡ ರೋಲ್ ಮಾಡಿದ್ದಾರೆ ಇದರಲ್ಲಿ. ಇಷ್ಟೂ ತಂಡವನ್ನು ಅವರು ತೆಗೆದುಕೊಂಡು ಬಂದಿದ್ದಾರೆ. ಹಾಗಾಗಿ ಜಗದೀಶ್ ಅವರಿಗೂ ಕೂಡ ವಿಶೇಷ ಧನ್ಯವಾದ ಹೇಳ್ತೇನೆ. ಇನ್ನು ನಮ್ಮ ಗ್ರೂಪ್ನಲ್ಲಿದ್ದಂತಹ ಉಮೇಶ್ ಇರ್ಬೋದು, ಸುರೇಶ್ ಅಂಗರ್ಕಟ್ಟೆ ಇರ್ಬೋದು, ನೇರಳಕಟ್ಟೆ ಇವಾಗ ಕೆಲಸ ಮಾಡಿದ್ದಾರೆ, ಆಮೇಲೆ ಕೇಶವ್ ಅವರು, ಮತ್ತೊಬ್ಬರು ಪಾಪ ಶ್ರೀಧರ್ ನಾಗೂರ್ ಅವರು ಯಾವುದಕ್ಕೂ ರೆಡಿ ಇದ್ದಾರೆ. ಯಾಕಂದ್ರೆ ಪ್ರತಿ ಕಾರ್ಯಕ್ರಮ ಮಾಡಿದವಾಗ ಯಾರು ಮಾಡಿದ್ರೆ ಹೇಳಬೇಕಾಗತ್ತೆ. ಶಿಕ್ಷಣ ಶಿಬಿರಕ್ಕಿಂತ ಮುಂಚೆ ಆರೋಗ್ಯ ಶಿಬಿರ ಮಾಡಿದವಾಗ ಕೂಡ ಹಾಗೆ ಅದೇ ಒಂದು ಟೀಮ್ ಬೇರೆ ಇತ್ತು. ಒಂದು 5 ಜನ ನನಗೆ ಹೆಂಗೆ ಸಿಕ್ಕರೋ ಗೊತ್ತಿಲ್ಲ, ಅವ್ರು 5 ಜನ ಸಂಪೂರ್ಣ ಮನಸ್ಫೂರ್ತಿಯಾಗಿ ಕೆಲಸ ಮಾಡಿದ್ರು. ಹಾಗಾಗಿ ಅದು ತುಂಬ ಚೆನ್ನಾಗಿ ಮೂಡಿ ಬಂತು. ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ನನಗೆ ಅಳುಕಿತ್ತು, ಯಾಕಂದರೆ ಇದು ಹೊಸ ಪ್ರಯೋಗ, ಮಕ್ಕಳಿಗೆ ತಲುಪಬೇಕಾಗಿದ್ದು ತಲುಪಿದೆ ಅನ್ನುವಂತಹದ್ದು ನನ್ನ ಮನದಾಳದ ಮಾತು. ಸಾರಿ, ನಾನು PG ರಾಘವೇಂದ್ರ ಅವ್ರನ್ನ ಬಿಟ್ಟೆ, ನಮ್ಮ ಕ್ರೀಡಾ ಕಾರ್ಯದರ್ಶಿಗಳು. ಯಾಕೋ ಮಾತಿನಲ್ಲಿ ಅವ್ರ ಕಣಿವು ಕಾಣಿಸ್ತಿಲ್ಲ ರಾಘು ಅವರಿಗೆ. ಯಾಕಂದರೆ ಅವ್ರು ಏನಾದರೂ ಇದ್ರೆ ನೇರವಾಗಿ ನನಗೆ ಹೇಳ್ತಾರೆ, ಯಾಕಂದರೆ ನನ್ನಷ್ಟೇ ಸೀನಿಯರ್ ಅವರು ಕೂಡ ಈ ಸಂಸ್ಥೆಗೆ. ಮತ್ತೊಬ್ಬರು ಅಚ್ಯುತ ಅವರು ಕೂಡ, ಅಚ್ಯುತ ಅವರು ಪಾಪ ರಾತ್ರಿ ಕೂಡ ನಿನ್ನೆ ಸಂಜೆ ಕೂಡ ಬಂದಿದ್ದರು. ಯಾಕಂದರೆ ಎಲ್ಲರ ಹೆಸರು ನೆನಪಾಗೋದಿಲ್ಲ. ನಮ್ಮ ಸಮಿತಿಯ ಹೊಸ ಸದಸ್ಯರು ಕೂಡ ಅವರು. ಇತ್ತೀಚೆಗೆ ಹೊಸ ಸದಸ್ಯರು ತುಂಬ ಜನ ಸೇರ್ಕೊಂಡಿದ್ದಾರೆ ನಮ್ಮ ಸಮಿತಿಯಲ್ಲಿ. ಅವರು ಒಬ್ಬೊಬ್ಬರಿಗೂ ಟ್ಯಾಲೆಂಟ್ ಇದೆ. ಅವ್ರ ಮೀಟಿಂಗಲ್ಲೇ ಗೊತ್ತಾಗುತ್ತೆ, ಸಮಿತಿಯ ಮೀಟಿಂಗಲ್ಲಿ ಮಾತಾಡುವಾಗ ಮುಂದಿನ ಕಾರ್ಯಕ್ರಮಕ್ಕೆ ಅವರು ಏನೇ ಹೇಳಿದ್ರು ಕೂಡ ಅಡಿಪಾಯ ಅವರು ಹಾಕಿ ಕೊಡ್ತಾರೆ, ಹೀಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. ನಾವು ಸೀನಿಯರ್ಸ್ಗಳು ಜಸ್ಟ್ ಹೋದರೆ ಸಾಕು, ಆ ಮಟ್ಟಕ್ಕೆ ಅವರು ನಮ್ಮ ಒಂದು ತಂಡ ರೆಡಿಯಾಗಿದೆ. ಆಮೇಲೆ ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮ ಸಮಿತಿಯ ಹಿರಿಯರಿದ್ದಾರೆ ಇದರಲ್ಲಿ, ಭಾಳ ಖುಷಿ ಪಡುತ್ತೆ. ಗೋಪಾಲ್ ಕೃಷ್ಣ ಅವರು ಫಸ್ಟ್ ಬಂದು ಇವತ್ತು ಕೇಳ್ಕೊಂಡಿದ್ದಾರೆ. ಅವರು ನಮ್ಮ ರಘುನಾಥ ರಾಯರಾಗಿರ್ಬೋದು, ಕೃಷ್ಣಮೂರ್ತಿಯವರಾಗಿರ್ಬೋದು, ಸುರೇಶ್ ಅಂಗರಡ್, ಎಲ್ಲರಿಗೂ ಕೂಡ ಒಟ್ಟಾರೆ ಧನ್ಯವಾದ ಹೇಳ್ತೇನೆ. ಈ ಒಂದು ಕಾರ್ಯಕ್ರಮದ ಸಕ್ಸಸ್ ನಿಮ್ಮಿಂದ ಆಗಿದೆ, ಮುಂದೆಯೂ ಕೂಡ ಇದೆ. ನಿರಂತರವಾದ ನಿಮ್ಮ ಸಹಾಯ ನಮ್ಮೆಲ್ಲ ಸಂಘದ ಕಾರ್ಯಕ್ರಮದಲ್ಲಿ ಇರಲಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಆಲ್. ಒಂದು ಈ ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂತ ಕೇಳಿದ್ರೆ, ಹಲವಾರು ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇರ್ತೇವೆ. ಧನ್ಯವಾದ ಆಗುವಾಗಲೂ ಇಷ್ಟು ಜನ ಕೂತ್ಕೊಂಡಿದ್ದೀರಲ್ಲ, ಒಬ್ರು ಹೇಳ್ದೇನೆ ಇನ್ಯಾವ ಸೆಷನ್ ಇಲ್ಲ, ಕಾರ್ಯಕ್ರಮ ಕ್ಲೋಸ್ ಆದ್ರು. ವಿಶೇಷವಾದಂಥ ಥ್ಯಾಂಕ್ಸ್ ಹೇಳಬೇಕು. ಅಲ್ಲೊಂದು ಫ್ಯಾಮಿಲಿ 3 ಜನ ಕೂತ್ಕೊಂಡಿದ್ದೀರಿ. ಅಮ್ಮ ಹ್ಯಾಟ್ಸ್ ಆಫ್. ನಿಂತ್ಕೊಳ್ಳಿ, ದಯವಿಟ್ಟು ನಿಂತ್ಕೊಳ್ಳಿ. ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಅದೇ ಜಾಗದಲ್ಲಿ ನೀವು ಕೂತ್ಕೊಂಡು ಬೆಳಿಗ್ಗೆಯಿಂದ ಇಷ್ಟ ತನಕ ತಾವು ಇದ್ದೀರಿ ಇಲ್ಲಿ. ಇನ್ನೂ ಇದೆಯಾ ಅಂತ. ಆಮೇಲೆ ಮಹೇಶ್ ಪ್ರಿಂಟರ್ಸ್ ಅವರು ಧನ್ಯವಾದ. ಮಧು ಆ್ಯಂಡ್ ರೇಣುಕಾ ಕಾಂಬಿನೇಷನ್, ನೀವಿಬ್ರು ಫ್ಯಾಮಿಲಿ ವಿಷಯ ಮಾತಾಡ್ತಿದ್ರು ನಂಗೆ ಗೊತ್ತಿಲ್ಲ, ಅಂತೂ ಅದೇ ಕುರ್ಚಿಯಲ್ಲಿ ಬೆಳಿಗ್ಗೆಯಿಂದ ಕೂತ್ಕೊಂಡಿದ್ದೀರಿ, ನಿಜವಾಗಿ ಥ್ಯಾಂಕ್ಸ್. ಮತ್ತೆ ರಾಘವಣ್ಣನ ಹೆಂಡತಿ ಅದೇ ಜಾಗದಲ್ಲಿ ಬೆಳಿಗ್ಗೆಯಿಂದ, ಬಹುಶಃ ಗಂಡನ ಪ್ರೆಸೆಂಟೇಷನ್ ನೋಡೋಕ ಅಥವಾ ಎಲ್ಲ ಕಾರ್ಯಕ್ರಮ ಕೇಳಲಿಕ್ಕ. ಓಕೆ, ಒಂದಷ್ಟು ಜನ ಇಲ್ಲಿ ನಿಜವಾಗಿ ಗ್ರೇಟ್, ನನ್ಗೆ ಬಹಳ ಖುಷಿ ಆಯ್ತು. ಧನ್ಯವಾದ ಆಗುವ ತನಕವೂ ಕೂಡ ನಿಮ್ಮ ಜಾಗದಲ್ಲಿ ನೀವು ಕೂತ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಇದು ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ಸು ಅಂತ ಕರೆದುಕೊಳ್ಳಲ್ಪಡ್ತದೆ. ಹಾಗೆ ವಿಶೇಷ ಏನಪ್ಪ ಅಂತ ಕೇಳಿದ್ರೆ, ಎಲ್ಲ ನಮಗೆ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿದ್ರು ವಿದ್ಯಾರ್ಥಿಗಳು ಇಷ್ಟೇನಾ ಅಂತ. ಪ್ರಾಬ್ಲಮ್ ಏನಾಯ್ತು ಕೇಳಿದ್ರೆ, ಈ ಹೈಯರ್ ಎಜುಕೇಶನ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿಗೆಲ್ಲ ಎಕ್ಸಾಮ್ಸ್ ಎದುರುಗಡೆ ಇತ್ತು. ಹಾಗಾಗಿ ನಾವು ಅವರನ್ನ ಜಾಸ್ತಿ ಒತ್ತಾಯ ಮಾಡ್ಲಿಕ್ಕಾಗಲಿಲ್ಲ. ಆದರೆ ಅವರು ನಮಗೆ ಕಾರ್ಯಕ್ರಮ ಬೇಕು ಅಂತ ಹೇಳಿದ್ರು. ಆ ನೆಲೆಯಲ್ಲಿ ನಮ್ಮ ತಂಡ ಲೈವ್ ಆಗಿ ಕೊಡಬೇಕು ಅಂತೇಳಿ ಹೇಳಿ ಆಲೋಚನೆ ಮಾಡಿ ಒಂದು 4 ದಿವಸ, ಹಾರ್ಡ್ಲಿ ಒಂದು 3 days ಬಿಫೋರ್ ನಾವೆಲ್ಲ ಡಿಸೈಡ್ ಮಾಡಿ ಅವರಿಗೆ, ಕಿರಣ್ ಅವರಿಗೆ ಕರೆದ್ವಿ, ಮಾತಾಡಿದ್ವು. ಕಿರಣ್ ನಮ್ಮ ಸಮುದಾಯಕ್ಕೋಸ್ಕರ, ನಮ್ಮ ಸಮುದಾಯದವರೇ ಆದ್ರಿಂದ ನಮ್ಮಲ್ಲಿ ಬಹಳ ಕಡಿಮೆ ರೇಟಿಗೆ ಆ ಕಾರ್ಯಕ್ರಮವನ್ನ ಲೈವ್ ಕೊಡುವಲ್ಲಿ ಮಾಡಿಕೊಟ್ರು. ಯು ಬಿಲೀವ್ ಆರ್ ನಾಟ್, ಇವತ್ತಿನ ತನಕ ಅಂದ್ರೆ ಈ ಕ್ಷಣದ ತನಕ, ಇನ್ನು ಕಾರ್ಯಕ್ರಮ ಮುಗ್ದಿಲ್ಲ, 1,500 ಜನ ವೀಕ್ಷಣೆ ಮಾಡಿದ್ದಾರೆ. 1,500 ಜನ ಇದನ್ನ ಇಷ್ಟು ಒಳಗೆ ವೀಕ್ಷಣೆ ಮಾಡಿದ್ದಾರೆ. ಅಂದ್ರೆ ಇದು ಕಾರ್ಯಕ್ರಮದ ಯಶಸ್ಸು. ದೊಡ್ಡ ಚಪ್ಪಾಳೆ ಕಿರಣ್ ಅವರು. ದಯವಿಟ್ಟು ಬನ್ನಿ ಕಿರಣ್ ಬನ್ನಿ, ನೀವು ಯಾವಾಗಲೂ ಬೇಕು, ನಮಗೆ ಪ್ರತಿ ಸಲ ಬೇಕು.
ಕಿರಣ್ ಬನ್ನಿ, ಅವರಿಗೆ ನಮ್ಮ ಗೌರವದ ಸ್ಮರಣಿಕೆಯನ್ನು ಅಧ್ಯಕ್ಷರು ಕೊಡಬೇಕು. ಈ ಕಿರಣ್ ಅನ್ನುವ ಹುಡುಗ ಉಡುಪಿಯವರು ಈ ನಮ್ಮ ಉಡುಪಿ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಟಿವಿ ಚಾನಲ್, ಲೋಕಲ್ ಟಿವಿ ಚಾನಲ್ನ ನಡೆಸ್ತಾ ಇದ್ದಾರೆ. ನಮ್ಮ ಸಮುದಾಯದವರು ಅನ್ನೋದು ನಮಗೊಂದು ಹೆಮ್ಮೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಾವು ಕರೆಸ್ತೀವಲ್ಲ, ಅದಕ್ಕೆ ಅವ್ರ ಕಾರ್ ಬಾಡಿಗೆನೂ ಅಲ್ಲ, ಅದು ಕಾರ್ ಬಾಡಿಗೆನೂ ಅಲ್ಲ. ಆದರೆ ಅವರಿಗೊಂದು ಕಮಿಟ್ಮೆಂಟ್, ನನ್ನ ಸಮುದಾಯಕ್ಕೆ ನಾನು ಅಷ್ಟು ಮಾಡಬೇಕು ಅಂತೇಳಿ ಹೇಳಿ ನಾಡಿದ್ದು 17ನೇ ತಾರೀಕು ವರ್ಧಂತ್ಯುತ್ಸವದ ಕಾರ್ಯಕ್ರಮ ಕೂಡ ಲೈವ್ ಮಾಡ್ತೀವಿ. ನೀವು ಲೈವ್ ಮಾಡ್ತೀವಿ, ಒಪ್ಕೊಂಡಾಯ್ತು ಲೈವ್. ಹಾಂ, ಓಕೆ. ಇದು ಕೂಡ ಕಮಿಟೆಡ್. ಸೊ 17ರ ಕಾರ್ಯಕ್ರಮವನ್ನು ಕೂಡ ಕಮಿಟ್ ಆಗಿದ್ದಾರೆ, ಲೈವ್ ಮಾಡ್ತಾರೆ. ಒಟ್ಟಾರೆಯಾಗಿ ನಮ್ಮ ಸಂಘ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಜಗತ್ತಿಗೆ ಗೊತ್ತಾಗಬೇಕು, ಎಲ್ಲರೂ ನೋಡ್ಬೇಕಂತ ನೆಲೆಯಲ್ಲಿ ಕಿರಣ್ ಅವರು ನಮಗೆ ಸಹಕಾರ ಮಾಡಿದ್ದಾರೆ. ಇಡೀ ಕಾರ್ಯಕ್ರಮದ ಯಶಸ್ಸು ಹೇಗಾಗ್ತಾ ಇದೆ ಕೇಳಿದ್ರೆ ಅದೊಂದು ಸಾಮೂಹಿಕವಾದಂಥ ಟೀಮ್ ವರ್ಕ್, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಸಾಮೂಹಿಕವಾದಂಥ ಜವಾಬ್ದಾರಿ. ಇಡೀ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲ ಬಹುಶಃ ಅವರಿಗೆ ಇವತ್ತು ಬರ್ಲಿಕ್ಕಾಗದೇ ಇದ್ದಿರ್ಬೋದು ಅನಿವಾರ್ಯ ಕಾರಣಗಳಿಂದ, ಆದರೆ ಅವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮದ ಯಶಸ್ಸು ಸಮಿತಿಯ ಸದಸ್ಯರಿಗೆ, ಗೌರವಾನ್ವಿತ ಪೋಷಕರಿಗೆ, ನನ್ನ ನೆಚ್ಚಿನ ನಲ್ಮೆಯ ವಿದ್ಯಾರ್ಥಿ ಮಿತ್ರರಿಗೆ, ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಸಂಪನ್ಮೂಲ ವ್ಯಕ್ತಿಗಳಿಗೆ, ಕಾರ್ಯಕ್ರಮದ ವೇದಿಕೆಯಲ್ಲಿ ರಾರಾಜಿಸುತ್ತಿರುವಂತಹ ಸಾಧಕರಿಗೆ ಅರ್ಪಣೆಯಾಗ್ತದೆ ಇದರ ಯಶಸ್ಸು. ಹದಿನೇಳನೇ ತಾರೀಕು ಬಹಳ ಒಂದು ಕನಸನ್ನು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ನಾವು ಸಾಮೂಹಿಕ ಉಪನಯನ ಕಾರ್ಯಕ್ರಮ ಮಾಡದೆ ಹಲವು ವರ್ಷಗಳಾಯಿತು ನಮ್ಮ ಸಂಘದ ವತಿಯಿಂದ, ಬೆಂಗಳೂರು ಸಂಘದ ವತಿಯಿಂದ. ಆದ್ದರಿಂದ ಸಾಮೂಹಿಕ ಉಪನಯನವನ್ನು ಬೆಂಗಳೂರಿನಲ್ಲಿ ಈ ಸಮುದಾಯ ಭವನದಲ್ಲಿ ಜೂನ್ 17ನೇ ತಾರೀಕು ಒಳ್ಳೆ ಮುಹೂರ್ತ ಇಟ್ಕೊಂಡು ಮಾಡ್ತಾ ಇದ್ದೇವೆ. ದಯವಿಟ್ಟು ಉಪನಯನ ಮಾಡಿಸಿಕೊಳ್ಳುವಂಥ ಮಕ್ಕಳು ಯಾರು ಇದ್ದರೆ ನಮ್ಮ ಗಮನಕ್ಕೆ ತರಬೇಕು. ಆ ಕೆಲಸ ನಿಮ್ಮಿಂದ ಆಗಬೇಕು. ಜೊತೆಯಲ್ಲಿ ಸಾಂಪ್ರದಾಯಿಕ ಉಡುಗೆಯಲ್ಲಿ ಅಂದರೆ ಗಂಡಸರು ಪಂಚೆ, ಹೆಂಗಸರು ಸೀರೆ ಉಟ್ಕೊಂಡು ಗುರುಗಳಿಂದ ಮುದ್ರಾಧಾರಣೆ ಮಾಡಿಸಿಕೊಳ್ಬೋದು. 17ನೇ ತಾರೀಕು ನಮ್ಮ ಪರಮ ಪೂಜ್ಯ ಗುರುಗಳು ಇಲ್ಲಿ ಚಿತ್ತೈಸಲಿಕ್ಕಿದ್ದಾರೆ, ಅವರಿಂದ ಮುದ್ರಾಧಾರಣೆ ಕಾರ್ಯಕ್ರಮ ಇದೆ. ಆಮೇಲೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಪ್ರತಿಷ್ಠಾಪನೆಗೊಂಡಂಥ ಶ್ರೀ ಮಹಾಗಣಪತಿ, ಶ್ರೀ ಅನ್ನಪೂರ್ಣೇಶ್ವರಿ ಮತ್ತು ಶ್ರೀ ವೇಣುಗೋಪಾಲಕೃಷ್ಣ ದೇವರಿಗೆ ಮೂಲ ಮಂತ್ರ ಹೋಮ ಇದೆ, ಗಣಹೋಮ ಇದೆ, ಅಭಿಷೇಕ, ಕಲಶಾಭಿಷೇಕ ಇದೆ. ಈಗಾಗಲೇ ಅನೇಕ ಸೇವೆಗಳು, ಮೂಲಮಂತ್ರ, ಗಣೇಶನ ಮೂಲಮಂತ್ರ ಹೋಮ 5,000, 10,000, ಹಾಗೆ ವೇಣುಗೋಪಾಲಕೃಷ್ಣ ಮೂಲಮಂತ್ರ ಹೋಮಕ್ಕೆ 10,000 ರೂಪಾಯಿ ಸೇವಾ ವಿವರ, ಗಣೇಶ ಮೂಲಮಂತ್ರ ಹೋಮಕ್ಕೆ 5,000 ರೂಪಾಯಿ ಕಾಣಿಕೆ, ಸೇವಾ ಕಾಣಿಕೆ, ಶ್ರೀ ಅನ್ನಪೂರ್ಣೇಶ್ವರಿ ದೇವರ ಮೂಲಮಂತ್ರ ಹೋಮಕ್ಕೆ 5,000, ಗಣ ಹೋಮಕ್ಕೆ 5,000, ದೇವಸ್ಥಾನದ ಅಲಂಕಾರ, ಹಾಗೆ ವಿದ್ಯುತ್ ಅಲಂಕಾರ, ಹೀಗೆ ಅನೇಕ ಖರ್ಚುಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಅನೇಕ ಹೋಮ ಹವನಾದಿಗಳು, ಹಣ್ಣು ಕಾಯಿ ಎಲ್ಲ ಈ ಕಾರ್ಯಕ್ರಮಕ್ಕೆ ಬೇಕಾಗ್ತದೆ. ಜೂನ್ 17ರಂದು ನಡೆಯುವಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಸಮಿತಿ ಸುಮಾರು 4 ಲಕ್ಷ ರೂಪಾಯಿಯ ಬಜೆಟನ್ನು ಇಟ್ಕೊಂಡಿದ್ದೇವೆ. ಏನಾಗದೇ ಇದ್ರೂ ಒಂದು ಕಲಶಾಭಿಷೇಕ ರೂಪಾಯಿ 501 ಪಾವತಿಸಿ ಒಂದು ದೇವರಿಗೆ ಅಭಿಷೇಕ ಆಗುವಂಥ ಕಲಶಾಭಿಷೇಕ ಸೇವೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬಹುದು. ಇದೆಲ್ಲ ತಾವು ಕೊಡುವಂಥ ದೇಣಿಗೆಯಿಂದ ಇದೆಲ್ಲ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು. ನಿಮಗೆ ವಿಶೇಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಸುಮನಸುಗಳಿಗೂ ಸೋಮಕ್ಷತ್ರಿಯ ಗಾಣಿಗ ಸಮಾಜ ಆಭಾರಿಯಾಗಿದೆ. ನಮಗೆ ಇನ್ನಷ್ಟು ಕಾರ್ಯಕ್ರಮ ಮಾಡಬೇಕು, ತಮ್ಮ ಸಹಕಾರ ಕೊಡ್ತೀರಿ ಅನ್ನುವಂಥ ಆಸೆ ಅಥವಾ ಹುರುಪು ಉತ್ಸಾಹ ನಮಗೆ ಬಂದಿದೆ. ಹಾಗೆ ತಮ್ಮಲ್ಲಿ ಒಂದು ಕೋರಿಕೆ, ತಮಗೆಲ್ರಿಗೂ ಗೊತ್ತಿರ್ಬೋದು, ನಮ್ಮ ಸಮುದಾಯದಿಂದ ಈಗಾಗಲೇ ಉಚಿತ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ. ಯಾರಿಗಾದರೂ ಬೇಕಾದಲ್ಲಿ ಈಗಾಗಲೇ ಸೊಸೈಟಿ, ವೇಣುಗೋಪಾಲಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ನಮ್ಮದೇ ಸಮುದಾಯದ ಸೊಸೈಟಿ ಆ ಸೇವೆಯನ್ನು ಕೊಡ್ತಾ ಇದೆ. ಜೊತೆಯಲ್ಲಿ ನಾವು ಕೂಡ ಅದಕ್ಕೆ ಬದ್ಧರಾಗಿದ್ದೇವೆ. ನಮ್ಮ ಸಂಸ್ಥೆಯು ಕೂಡ ಯಾರಿಗಾದರೂ ಅವಕಾಶ ಬೇಕಾದಲ್ಲಿ ರೂಮ್ಗಳ ವ್ಯವಸ್ಥೆ ನಮ್ಮ ವಿದ್ಯಾರ್ಥಿನಿಯರಿಗೆ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು, ಆ ಪ್ರಯೋಜನ ತಾವು ಪಡೆದುಕೊಳ್ಬಹುದು ಅಂತ ಹೇಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ
ಎಲ್ಲರೂ ಕೂಡ ತಮಗೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಮತ್ತು ಉಡುಗೊರೆಯನ್ನ ದಯವಿಟ್ಟು ಅಲ್ಲಿ ಕೌಂಟರ್ನಲ್ಲಿ ತಾವು ಕಲೆಕ್ಟ್ ಮಾಡಬೇಕು. ಎಲ್ಲ ವಿದ್ಯಾರ್ಥಿಗಳು ಎಲ್ರಿಗೂ ಚಾ ತಿಂಡಿ ವ್ಯವಸ್ಥೆನ ಮೇಲ್ಗಡೆ ಮಾಡಲಾಗಿದೆ. ಎಲ್ಲರೂ ಕೂಡ ಚಾ ತಿಂಡಿ ತಿನ್ಕೊಂಡು ಹೋಗ್ಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇವೆ. ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಸ್ಪಾನ್ಸರ್ ಆದಂಥ ಹರೀಶ್ ಕೃಷ್ಣಮೂರ್ತಿ ಅವರು ಮಳೆ ಬಂದ್ರೆ ಕೊಡೆ ಬೇಕಾಗ್ತದೆ ಅಂತೇಳಿ ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡೆಯನ್ನ ಕೊಡ್ತಾ ಇದ್ದಾರೆ, ಅಂಬ್ರೆಲ್ಲಾ. ದಯವಿಟ್ಟು ಎಲ್ಲರೂ ಕೂಡ ಆ ಕೊಡೆಯ ಗಿಫ್ಟ್ ಅನ್ನ ತಕ್ಕೊಳ್ಬೇಕು. ಜೊತೆಗೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಇದೆ, ಅದನ್ನು ಕೂಡ ಪಡೆದುಕೊಳ್ಬೇಕು. ಮಕ್ಕಳು ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ಮಾತುಗಳನ್ನ ತಾವು ಕೇಳಿಸ್ಕೊಂಡಿದ್ದೀರಿ. ನಿಮಗೇನು ಅನಿಸ್ತದೆ ಈ ಕಾರ್ಯಕ್ರಮದ ಬಗ್ಗೆ? ನಿಮಗೆ ಯಾವ ರೀತಿ ಫೀಲ್ ಆಗಿದೆ? ಮೊದಲ ಬಾರಿಗೆ ನಮ್ಮ ಸಂಘದಲ್ಲಿ ಕುಮಾರ್ ಅವರು ಒಂದು ಸದಸ್ಯರಾಗಿ ಬಂದರು. ಅವರ ಈ ಯೋಜನೆ ಬಹಳ ಉತ್ತಮವಾಗಿ ಸಂಘದಲ್ಲಿ ಫಸ್ಟ್ ಟೈಮ್ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇಡೀ ನಮ್ಮ ಸಂಘಕ್ಕೆ ಒಂದು ಖುಷಿ ತಂದಿದೆ. ಹಾಗೆ ಹೇಳಬೇಕಂತಂದರೆ ಶರತ್ ಅಯ್ಯರ್ ಅವರು ಒಂದು ತಿಳುವಳಿಕೆಯನ್ನು ಹೇಗೆ ಹೇಳಿದರು ಅಂತ ಹೇಳಿದ್ರೆ, ಅವರು ಇಂಗ್ಲೀಷ್ನಲ್ಲಿ ಸಾಕಷ್ಟು ಹೇಳಿದ್ರು, ಆದರೂ ನಮಗೆಲ್ಲ ಇಂಗ್ಲೀಷ್ ಬರಲ್ಲ. ಬಾರದೆ ಇರುವವರಿಗೂ ಅರ್ಥ ಆಗೋ ಥರ ಉತ್ತಮ ರೀತಿಯಲ್ಲಿ ಒಂದು ಸಲಹೆಯನ್ನು ಎಲ್ಲರಿಗೂ ಮನದಟ್ಟಾಗುವ ಥರ ಎಕ್ಸ್ಪ್ಲೇ ಮಾಡಿದ್ರು. ಅದು ಮಾಡಿದ್ದು ಭಾಳ ನೋಡಲಿಕ್ಕೆ ಖುಷಿಯಾಗಿತ್ತು. ಎಲ್ಲರಿಗೂ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿಯು ಪ್ರತಿಯೊಬ್ಬರಿಗೂ ಬಂತು. ಅದೇ ರೀತಿ ಕುಮಾರ್ ಅವರು ಕೂಡ ಭಾಳ ಚೆನ್ನಾಗಿ ಈ ಮಕ್ಕಳಿಗೆ ತಿಳಿಯುವಂಥ ಒಂದು ಅಂಶವನ್ನು ಎಲ್ಲ ತಿಳಿಸಿಕೊಟ್ಟಿದ್ರು. ಅಂದರೆ ಯಾವ ರೀತಿ ಓದಿ ಒಂದು ಲೆವೆಲ್ಗೆ ಬಂದಾಗ, ಒಂದು ಹೊಸದಾಗಿ ಕಾಲೇಜು ಇಂಜಿನಿಯರಿಂಗ್ ಸೇರುವಾಗ ಸಬ್ಜೆಕ್ಟ್ಗಳಿರ್ತವೆ, 1, 2, 3, 4 ಅದರಲ್ಲಿ ಎಲ್ಲ ಸಬ್ಜೆಕ್ಟಿಗೂ ಒಂದು ವ್ಯಾಲ್ಯೂ ಇದೆ ಅನ್ನೋದನ್ನ ಅವರು ಶರತ್ ಅಯ್ಯರವರು ತೋರಿಸ್ಕೊಟ್ಟಿದ್ದಾರೆ. ಯಾವುದನ್ನು ಕಳಪೆ ಇಲ್ಲ, ನಾವು ಎಲ್ಲದನ್ನು ಬಳಸ್ಕೋಬೇಕು. ಇದು ಹೆಚ್ಚು ಇದು ಕಡಿಮೆ ಅನ್ನೋ ಭಾಗ ಇರಬಾರ್ದು, ಎಲ್ಲದನ್ನು ನಾವು ಉಪಯೋಗಿಸ್ಬೇಕನ್ನುವ ಅಂತ ಈ ಕಾರ್ಯಕ್ರಮದಲ್ಲಿ ಮನದಟ್ಟಾಗಿದೆ ಎಲ್ಲರಿಗೂ. ಯಾವುದೋ ಇದರಲ್ಲಿ ಕಳಪೆ ಇಲ್ಲ ಅನ್ನೋದು. ಹಾಗಾಗಿ ಇಂಥ ಕಾರ್ಯಕ್ರಮ ನಮ್ಮ ಸಂಘದಲ್ಲಿ ಮೊದಲ ಸಮಯಕ್ಕೆ ಇದು ಮಾಡಿದಾಗ ತುಂಬ ನಮ್ಮ ಸಂಘಕ್ಕೆ ಭಾಳ ಒಂದು ಒಳ್ಳೆ ಉತ್ತಮ ಕೆಲಸ ಮಾಡಿದ್ದಾರಂತ ಒಂದು ಕೀರ್ತಿ ಬರ್ಬೋದು. ಹಾಗೆ ಮುಂದೆ ಇದನ್ನು ನಾವು ಹಮ್ಮಿಕೊಂಡಿದ್ರೆ ಇದ್ರ 3 ಪಟ್ಟು ಜನ ನಮ್ಮ ಹುಡುಗರು ಬರ್ಬೋದು ಅನ್ನೋ ಅನಿಸಿಕೆ ನನಗನ್ನಿಸ್ತು. ಇದು ಹೇಳಿ ನಮ್ಮ ಸಂತೋಷವನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ತುಂಬಾ ಸಂತೋಷ. ಮೊದಲ ಬಾರಿಗೆ ಶಿಕ್ಷಣ ಸಮಿತಿ ಅಥವಾ ನಾವು ಶಾರದಾ ಸಮಿತಿ ಅಂತ ಕರಿತೇವೆ ನಮ್ಮ ಸಂಸ್ಥೆಯಲ್ಲಿ, ಶಾರದಾ ಸಮಿತಿಯ ಸಂಚಾಲಕರಾಗಿ ಹಾಗೂ ಒಂದು ಆರೋಗ್ಯ ಸಮಿತಿ ಅಂತ ಹೇಳಿ ಒಂದು ಉಪಸಮಿತಿಯನ್ನು ಮಾಡಿ ಅವೆರಡೂ ಸಮಿತಿಯ ಸಂಚಾಲಕರನ್ನಾಗಿ ಸಂತೋಷ್ ಕೋಡಿ ಈ ಬಾರಿಯ ಅಂದ್ರೆ ಕಳೆದ 1 ವರ್ಷದ ಹಿಂದೆ ಆಯ್ಕೆಯಾಗಿರ್ತಾರೆ. ತಮ್ಮ ಈ ಸಂಚಾಲಕತ್ವದ ಅವಧಿಯಲ್ಲಿ ಇದು 2ನೇ ಕಾರ್ಯಕ್ರಮ ಅಂತ ಅನ್ಕೊಳ್ತೇನೆ. ಮೊದಲಿಗೊಂದು ಯಶಸ್ವಿಯಾದಂತ ಆರೋಗ್ಯ ಶಿಬಿರವನ್ನು ಮಾಡಿದ್ರಿ, ಇವತ್ತು ಶಿಕ್ಷಣ ಶಿಬಿರವನ್ನ ಮಾಡಿ
ಒಳ್ಳೆ ಉತ್ತಮವಾದಂಥ ಕಾರ್ಯಕ್ರಮವನ್ನು ಸಂಘಟಿಸಿದ್ದೀರಿ. ಈ ಬಗ್ಗೆ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಹ ಕಾರ್ಯದರ್ಶಿಗಳು, ಬೇರೆ ಬೇರೆ ವಿವಿಧ ಕಾರ್ಯದರ್ಶಿಗಳು ಮತ್ತು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರ ಸಹಕಾರದಿಂದ ಇಂಥ ಒಂದು ನಿಮ್ಮ ಅವಧಿಯಲ್ಲಿ ಎರಡನೇ ಯಶಸ್ವಿ ಕಾರ್ಯಕ್ರಮವನ್ನ ಮಾಡಿದಂಥ ತೃಪ್ತಿ ತಮಗಿರ್ಬೋದು. ಈಗ ಮಕ್ಕಳೆಲ್ಲ ಮಾತಾಡಿದ್ದು ಕೇಳಿಸ್ಕೊಂಡ್ರೆ, ಪೇರೆಂಟ್ಸ್ ಮಾತಾಡೋದನ್ನು ಕೇಳಿಸ್ಕೊಂಡ್ರೆ, ನಿಮಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಈ ಕಾರ್ಯಕ್ರಮ ಬಗ್ಗೆ? ಸುಮಾರು 3 ದಶಕದಿಂದ ಈ ಸಂಸ್ಥೆಯೊಂದಿಗೆ ಜೋಡಿಸ್ಕೊಂಡಂಥ ನನಗೆ ನಾವು ಸಾಕಷ್ಟು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದೇವೆ. ಶೈಕ್ಷಣಿಕವಾಗಿ ಏನಾದರೂ ಮಾಡಬೇಕನ್ನುವಂಥ ಮಹದುದ್ದೇಶ ನನ್ನಲ್ಲಿತ್ತು. ಕಳೆದ ಬಾರಿ ನಮ್ಮ ಸಮಿತಿ ಏನು ರಚನೆ ಆಯಿತು, ಅಧ್ಯಕ್ಷರು ನೇರವಾಗಿ ಹೇಳಿರೋದು, ನೀವು ಈ ಬಾರಿ ಶಾರದಾ ಸಮಿತಿಯನ್ನು ಚುಕ್ಕಾಣಿ ಹಿಡಿಬೇಕು ಅಂತ. ಅದಕ್ಕೆ ಮನಸ್ಫೂರ್ತಿ ಒಪ್ಪಿಕೊಂಡು ಕಾರ್ಯಕ್ರಮ ಹಮ್ಮಿಕೊಳ್ಳುವತ್ತ ನಾನು ದೃಢ ನಿರ್ಧಾರವನ್ನು ತೆಗೆದುಕೊಂಡೆ. ಪ್ರಪ್ರಥಮವಾಗಿ ಆರೋಗ್ಯ ಶಿಬಿರ, ಅದು ಅತ್ಯಂತ ಯಶಸ್ವಿ ಆಯಿತು. ಸುಮಾರು 500 ಜನಕ್ಕೂ ಮೇಲ್ಪಟ್ಟು ಆ ಶಿಬಿರವನ್ನು ಚಂದಗಾಣಿಸಿಕೊಟ್ರು. ಅಷ್ಟಕ್ಕೂ ಸಹಾಯ ನಮ್ಮ ಸಂಪೂರ್ಣ ಸಮಿತಿ. ತದನಂತರ ಇದು ಆರೋಗ್ಯ ಶಿಬಿರ ತರಾತುರಿಯಲ್ಲಿ ಯಾಕೆ ಮಾಡಿದ್ದೀವಿ ಅಂತಂದರೆ, ಈಗಷ್ಟೇ ಮಕ್ಕಳಿಗೆ SLC PUC ಪರೀಕ್ಷೆ ಮುಗಿದಿದೆ, CET ಮುಗಿದಿದೆ, ಬರೋ ವಾರದಲ್ಲಿ CET ಎಕ್ಸಾಮ್ ಬರಲಿಕ್ಕಿದೆ. ತದನಂತರ CET ಆದ ನಂತರ ಅವ್ರು ಹೋಗಬೇಕಾಗಿರುವಂತಹದ್ದು ತನ್ನ ಜೀವನದ ಬಗ್ಗೆ ಸೆಲೆಕ್ಟ್ ಮಾಡಿಕೊಳ್ಳುವಂಥ ಸಬ್ಜೆಕ್ಟ್ಗಳನ್ನ ಆಯ್ದುಕೊಳ್ಳಿಕ್ಕೋಸ್ಕರ ಈ ಸಮಯ ಪ್ರಸಕ್ತವಾದ ಸಮಯ ಅಂತ ನನ್ನ ಮನದಲ್ಲಿ ಬಂದಿತ್ತು. ಈಗೇನು ಮಕ್ಕಳು ತಿಳ್ಕೊಂಡು ಹೋಗಿದ್ದಾರೆ, ಇದನ್ನು ಅವ್ರು ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ಯಾವುದೇ ಕಾಲೇಜ್ಗೆ ಹೋದರೂ ಕೂಡ ಒಂದಷ್ಟು ಆಯ್ಕೆಯ ವಿಷಯಗಳನ್ನ ಪಡೆಯಬಹುದು ಅನ್ನುವಂಥ ಈ ಸಮಯ ಅದಕ್ಕೋಸ್ಕರ ಗುರುತಿಸ್ಕೊಂಡಿರುವಂಥದ್ದು. ಅದು ನಮಗೆ ಗೊತ್ತಿಲ್ಲ. ಇಡೀ ಸಮಿತಿ ನಮ್ಮೊಂದಿಗಿದ್ದು ಇಷ್ಟು ಬೇಗ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಸಹಾಯ ಮಾಡೋದ್ರಲ್ಲಿ ಒಂದಷ್ಟು ಜನರ ಹೆಸರು ಆಮೇಲೆ ಹೇಳ್ತೀನಿ ನನಗೆ, ಯಾಕಂದರೆ ಅವರು ಬಹಳ ಸಹಕಾರಿಯಾಗಿದ್ದಾರೆ. ನನ್ನ ಈ ಕಾರ್ಯಕ್ರಮ ನಾವೇನು ಸಮಿತಿಯಿಂದ ಮಾಡಿದ್ದೀವಿ, ಇದನ್ನು ನಾನು ಒಂದಷ್ಟು ಕಡೆ ಹಂಚಿಕೊಂಡಿದ್ದೆ, ಇದು ಮಾಡಿದ್ರೆ ಹೇಗೆ ಅಂತ. ಭಾಳಷ್ಟು ಅವರು ಬುದ್ಧಿವಂತರು ಕೂಡ ಹೌದು, ಇದನ್ನು ನಡೆಸಿದವರು ಕೂಡ ಹೌದು. ಅವ್ರು ನೇರವಾಗಿ ಹೇಳಿರೋದು ಈ ಕಾರ್ಯಕ್ರಮ ಸಫಲತೆ ಕಷ್ಟ ಇದೆ ಅಂತ. ಅಂದರೆ ಅವರ ಮೈಂಡಲ್ಲಿ ಬಂದ್ಬಿಟ್ಟಿದೆ, ಇವತ್ತಿನ ಕಾಲಘಟ್ಟದಲ್ಲಿ ಮಕ್ಕಳು 4-6 ಗಂಟೆ ಮೊಬೈಲ್ ಬಿಟ್ಟು ಭಾಷಣವನ್ನು ಕೇಳಲಿಕ್ಕೆ ನಿಲ್ತಾರೆ ಅಂತಂದರೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ನೇರವಾದ ಅವರ ನುಡಿ. ನನಗೆಲ್ಲೋ ಒಂದು ಕಡೆ ಅಳುಕಿತ್ತು, ಈ ಕಾರ್ಯಕ್ರಮ ಹೇಗಾಗ್ಬೋದು ಅಂತ. ಯಾವತ್ತು ನಾನು 1 ತಿಂಗಳ ಹಿಂದೆ ಶರತ್ ಅಯ್ಯಂಗಾರನ್ನ ಮೀಟ್ ಆದೆ, ನಮ್ಮ ಸಮಿತಿ ನಾವು ಅಷ್ಟು ಜನ ಕೂತಾವಾಗ ನನಗನ್ಸಿರೋದು ಅವರ ಭಾಷಣವನ್ನು ನೋಡಿ ನಾವೇ 1 ಗಂಟೆ 10 ನಿಮಿಷ ಅವ್ರ ಹತ್ರ ಮಾತಾಡಿದ್ದೇವೆ. 10 ನಿಮಿಷ ಕೂಡ ನಮಗೆ 1 ಗಂಟೆ 10 ನಿಮಿಷ ಕೂಡ ಅದು 10 ನಿಮಿಷದಷ್ಟು ಸಮಯ ತೆಗೆದುಕೊಂಡಂಥ ಒಂದು ಅನುಭವ ಆಗಿದ್ದರಿಂದ ನಾನು ಅವ್ರನ್ನ ನೇರವಾಗಿ ಅಪ್ರೋಚ್ ಮಾಡಿರೋದು, ಬನ್ನಿ ನಮ್ಮ ಸಂಸ್ಥೆಯೊಟ್ಟಿಗೆ ಕೈ ಜೋಡಿಸಿ ಅಂತ. ಅವರು ಸಂಪೂರ್ಣವಾಗಿ ಬಂದು ನಮ್ಮೊಟ್ಟಿಗೆ ಇವತ್ತು ಚಂದ ಮಾಡಿಸಿಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮವೂ ಕೂಡ ನಮ್ಮ ಸಂಪೂರ್ಣ ಸಮಿತಿಯ ಸಹಕಾರದಿಂದ ಆಗಿದೆ. ಮುಂದಿನ ದಿನಗಳಲ್ಲಿ ಹೀಗೆ ಮಾಡಿ ಇನ್ನೂ ಒಂದಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಕೊಡಿ ಅನ್ನುವ ಅಧ್ಯಕ್ಷರ ಅಭಿಲಾಷೆಯನ್ನು ನಾವು ಈಡೇರಿಸ್ತೀವಿ ಅನ್ನೋ ಒಂದು ಭಾವನೆಯೊಂದಿಗೆ ಖುಷಿಯಾದಂಥ ಕ್ಷಣವನ್ನು ಹಂಚಿಕೊಂಡಿದ್ದೇನೆ. ಧನ್ಯವಾದಗಳು. ಇದನ್ನು ವಿಸ್ತರಿಸುವಂಥ ನಮ್ಮ ಕುಡ್ಲದ ಕಿರಣ್ ಅವರಿಗೂ ಕೂಡ, ನಮ್ಮ ಉಡುಪಿ ಕಿರಣ್ ಅವರಿಗೂ ಕೂಡ ನನ್ನ ಧನ್ಯವಾದ ತಲುಪಿಸ್ತೇನೆ. ಓಕೆ, ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮ ಸಂಘದಲ್ಲಿ ಆಗಬೇಕು ಅಂತ ಎಣಿಸಿದಾಗ ಬಹುಶಃ ಸಮಿತಿ ಸಭೆಯಲ್ಲಿ ಮೊದಲು ಇದ್ರ ಬಗ್ಗೆ ಪ್ರಸ್ತಾಪವನ್ನು ಮಂಡನೆ ಮಾಡಿದ್ದು ಮತ್ತು ಕಾರ್ಯಕ್ರಮದ ರೂಪುರೇಷೆಗಳನ್ನ ಮಂಡನೆ ಮಾಡಿದ್ದು ನಮ್ಮ ಸಮಿತಿ ಸದಸ್ಯರಾದಂಥ ಕುಮಾರ್ GS ಅವರು. ಕುಮಾರ್ GS, ಈ ಕಾರ್ಯಕ್ರಮ ಯಾವ ರೀತಿ ಫಲವನ್ನ ಕೊಟ್ಟಿದೆ, ಏನಾದರೂ ಸಂತೋಷವನ್ನು ನಿಮ್ಮ ಮನಸ್ಸಿಗೆ ತಂದಿದೆಯಾ? ನಮಸ್ಕಾರ, ಕುಮಾರ್ GS. ನಾನು ಈ ಸಮಿತಿ ಸೇರ್ಕೊಂಡು 6 ತಿಂಗಳಾಯಿತು. ನವೆಂಬರ್ಲಿ ನಾನು ಫಸ್ಟ್ ಮೀಟಿಂಗಲ್ಲೇ ನನ್ನ ಪ್ರಸ್ತಾಪವನ್ನು ಅಧ್ಯಕ್ಷರ ಬಳಿ ಹೇಳಿದೆ, ಕಾರ್ಯದರ್ಶಿಗಳ ಬಳಿ, ಎಲ್ಲ ಕಮಿಟಿ ಮೆಂಬರ್ಸ್ ಎಲ್ಲರೂ ಇದ್ದರು. ಫಸ್ಟ್ ಡೇನೇ ಅವರು ಚಪ್ಪಾಳೆ ಮೂಲಕ ಈ ಸ್ವಾಗತಿಸಿದ್ರು. ಅದು ನಾನು ಇವತ್ತು ನೆನಪಲ್ಲಿ ಇಟ್ಕೊಂಡಿದ್ದೀನಿ. ಬರೀ 6 ತಿಂಗಳಲ್ಲಿ ಆಗಿದ್ರು ಹೋಮ್ವರ್ಕ್ ಅಲ್ಲ, ನಾನು ಲಾಸ್ಟ್ 15-16 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಡೊಮೈನ್ನ 6 ದಿನದ ಟ್ರೈನಿಂಗ್ನ ಬರೀ 1.5 ಗಂಟೆಯಲ್ಲಿ ಹೆಂಗೆ ಹೇಳೋದು ಅನ್ನೋ ಒಂದು ಚಾಲೆಂಜ್ ಇತ್ತು. ಅದನ್ನು ಆದಷ್ಟು ಟೆಕ್ನಾಲಜಿ ಯೂಸ್ ಮಾಡಿ ತಲುಪಿಸಿದ್ದೀನಿ. ಆಲ್ರೆಡಿ ಅಧ್ಯಕ್ಷರ 2 ಸಲ ಮಾತಾಡಿದೆ, ಹೇಳಿದ್ರು ಮುಂದಿನ ದಿನಗಳಲ್ಲಿ ಇನ್ನು ಒಳ್ಳೆ ಕಾರ್ಯಕ್ರಮ ಕೊಡೋಣ ಕುಮಾರ್, ಏನು ಯೋಚನೆ ಮಾಡಬೇಡಿ, ಅದಕ್ಕೆ ತಕ್ಕ ರಿಸೋರ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಮೇ ಬಿ ನಮ್ಮದೇ ಆದ ಒಂದು ವೆಬ್ಸೈಟು, ನಮ್ಮದೇ ಆದ ಒಂದು ವಾಟ್ಸಪ್ ಗ್ರೂಪ್, ಸುಮಾರು ವಾಟ್ಸಪ್ ಗ್ರೂಪ್ ಇದೆ. ಬರೀ ಜಾಬ್ ಪೋಸ್ಟಿಂಗ್ಸ್ ನನಗೆ ಎಷ್ಟೋ ಕಡೆ ಸಬ್ಸ್ಕ್ರಿಪ್ಷನ್ ಆಗಿದ್ದೀನಿ, ಅದನ್ನೆಲ್ಲ ತೆಗೆದು ಹಾಕ್ತೀನಿ. ಸೊ ಹುಡುಗರು 10 ಜಾಬಲ್ಲಿ ನಮ್ಮ ಹುಡುಗರು ಒಂದು ಕಡೆ ಒಬ್ಬಗೆ ಅದರಿಂದ ಫಲ ಸಿಕ್ಕಿದ್ರೆ ಆ ವಾಟ್ಸಪ್ ಗ್ರೂಪ್ನ ಸಾರ್ಥಕತೆ ಆಯಿತು. ಅದೇ ಥರ ನೋಟ್ಸ್ ಕೊಡೋದು, 6 ತಿಂಗಳಾದ್ಮೇಲೆ ನೀವೇ ಹೇಳ್ದಂಗೆ ಮುಂದಿನ ದಿನಗಳ IAS IPS ಒಳ್ಳೆ ಟ್ರೈನಿಂಗ್ ಅಕಾಡೆಮಿ ಅವ್ರನ್ನ ಕರೆಸೋಣ.
ಯಾಕಂದ್ರೆ ನಮ್ಮದ್ರಲ್ಲಿ ಇನ್ನೊಬ್ರು ಯಾರು ಹೊರೊಮ್ಲಿ ಮೆಡಿಕಲ್ ಫೀಲ್ಡು, ತುಂಬ ಏರೋಸ್ಪೇಸ್ ಫೀಲ್ಡು, ಅಗ್ರಿಕಲ್ಚರಲ್ ತುಂಬ ಬದಲಾವಣೆ ಆಗ್ತಿದೆ. ಆದರೆ ಎಲ್ಲದನ್ನ ಮುಂದಿನ ದಿನಗಳಲ್ಲಿ ಮಾಡೋಣ. ಈ ಅವಕಾಶ ಕೊಟ್ಟಂತ ಸಮಿತಿಯವರಿಗೆ ಧನ್ಯವಾದಗಳು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕುಲದೇವರು ಅನುಕೂಲ ಮಾಡಿಕೊಡ್ಲಿ ಅಂತ ಬೇಡ್ಕೊಂತೀವಿ. ಒಟ್ಟಾರೆ ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣವಾದ ತೃಪ್ತಿದಾಯಕವಾಗಿದೆ. ನಮ್ಮ ಆಡಿಯನ್ಸ್ ಏನ್ ಹೇಳಿದ್ರು ಎಲ್ಲ ನಮ್ಮ ಆಡಿಯನ್ಸ್ ಖುಷಿ ಆದ್ರೆ ನಾನು ಆಸ್ ಎ ಟ್ರೈನರ್ ನನಗೂ ಖುಷಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕಾರ್ಯಕ್ರಮ ಮಾಡೋಣ, ನಿಮ್ಮ ಸಹಕಾರ ಆಗತ್ತೆ. ಓಕೆ, ಥ್ಯಾಂಕ್ ಯು. ಕ್ರೀಡಾ ಕಾರ್ಯದರ್ಶಿಗಳು ಪಿ ಜಿ ರಾಘವೇಂದ್ರ ಅವರೇ, ಬೆಳಗ್ಗೆಯಿಂದ ನಮ್ಮ ಕಾರ್ಯಕ್ರಮದಲ್ಲಿ ನೀವಿದ್ರಿ, ಅದರ ಭಾಗವಾಗಿದ್ರಿ. ಏನ್ ಅನಿಸ್ತಾ ಇದೆ ಈ ಕಾರ್ಯಕ್ರಮದ ಬಗ್ಗೆ? ನಾವು ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮ ಮೊದಲ ಬಾರಿ, ಸುಮಾರು ನನ್ನ ಒಂದು 27 ವರ್ಷದ ಅನುಭವದಲ್ಲಿ ಮೊದಲ ಬಾರಿ. ಮತ್ತೆ ನನ್ನ ಮಗ ಯಾವಾಗಲೂ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿದ್ದ ಮನೆಯಲ್ಲಿ, ಇವತ್ತು ಅವ್ನು ಕರ್ಕೊಂಬಂದಿದ್ದೀನಿ. ಸುಮಾರು ಈಗ ಒಂದು 3 ಅವರ್ ಆಯಿತು. ಭಾಳ ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ದಾನೆ. ಆ ಕಡೆ ಈ ಕಡೆ ನೋಡಿದ್ರೆ ಭಾಳ ಇಂಟ್ರೆಸ್ಟ್ ಆಗಿ ಕೂತ್ಕೊಂಡು ಕೇಳ್ತಾ ಇದ್ದ. ಅದೊಂದು ಖುಷಿ ಆಯಿತು ಅವ್ನು ನೋಡಿ ನನಗೆ. ಇಂಥ ಕಾರ್ಯಕ್ರಮ ಇನ್ನು ಹೆಚ್ಚೆಚ್ಚು ನಡೀಬೇಕು. ಮತ್ತು ನಮ್ಮ ಹುಡುಗರಿಗೆ, ನಮ್ಮ ಸಮಾಜ ಹುಡುಗರು ಅನುಕೂಲ ಆಗ್ತಿದೆ. ಇದು ಭಾಳ ಸಂತೋಷದ ವಿಷಯ. ಇದೇ ನಮ್ಮ ಕುಮಾರ್ ಆಗಲಿ, ರಾಘವೇಂದ್ರ, ಸಂತೋಷ್ ಕೋಡಿ ಅವರು ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮೆಲ್ಲರ ಬೆಂಬಲ ಯಾವತ್ತಿದೆ ಅವರು. ಒಟ್ಟಾರೆ ಒಂದು 3 ಗಂಟೆಗಳ ಕಾಲ ವಿದ್ಯಾರ್ಥಿಯನ್ನ ಮೊಬೈಲ್ನಿಂದ ಹೊರಗೆ ತಗಬರ್ತಕ್ಕಂಥ ಮಾಡುವಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಯಶಸ್ಸು ಅಂದ್ರೆ ಇದೇ ಅಲ್ವಾ ಅಂತ ನೀವು ಕೇಳ್ತಾ ಇರೋದು. ಖಂಡಿತ ಸತ್ಯ ಸರ್. ರಾಘವೇಂದ್ರ ಅವರೇ, ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಬಹಳ ಹೋರಾಟವನ್ನು ಕೊಟ್ಟಿದ್ದೀರಿ, ಬಹಳ ದಿವಸಗಳಿಂದ ಇದ್ರ ಬಗ್ಗೆ ವರ್ಕೌಟ್ ಮಾಡ್ತಾ ಇದ್ರಿ, ತುಂಬಾ ಕೆಲಸವನ್ನು ಮಾಡಿದಿರಿ ಬ್ಯಾಕ್ ಸ್ಟೇಜ್ ಅಲ್ಲಿ. ಈಗ ಟೋಟಲ್ ನಮ್ಮ ಕಾರ್ಯಕ್ರಮದ 75% ಕಾರ್ಯಕ್ರಮದ ಮುಗಿದಿದೆ. ಹಾಗೆ ನಾವೆಲ್ಲ ಅದರ ಔಟ್ಕಮ್ ಏನಿದೆ ಅಂತ ವಿದ್ಯಾರ್ಥಿಗಳಲ್ಲಿ ಮತ್ತೆ ಪೇರೆಂಟ್ಸ್ ಗಳು ತಗೊಂಡಿದ್ದೇವೆ. ಎಲ್ಲರೂ ಬಹಳ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ತಮಗೇನು ಫೀಲ್ ಆಗ್ತಾ ಇದೆ? ಈಗ ಮೊದಲನೇದಾಗಿ ನಾವು ಏನು ಮೊದಲ ಪ್ರಯತ್ನ ಮಾಡಿದ್ವಿ, ಈ ಕಾರ್ಯಕ್ರಮ ಈ ರೀತಿ ಹಮ್ಮಿಕೊಳ್ಳೋಣ, ವಿದ್ಯಾರ್ಥಿಗಳನ್ನ ಸೇರಿಸೋಣ. ಬಟ್ ವಿದ್ಯಾರ್ಥಿಗಳನ್ನ ಸೇರಿಸೋದು ತುಂಬಾ ಚಾಲೆಂಜಿಂಗ್ ಆಗಿತ್ತು ನಮಗೆ. ಯಾವ ರೀತಿ ಅಪ್ರೋಚ್ ಮಾಡೋದು, ಇವಾಗ ಬೇರೆ ರೀತಿ ಈಗ ಮನೆಗೆ ಹೋಗಿ ಹೇಳಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಅವರಿಗೆ ಡೈರೆಕ್ಟ್ ಕಾಲ್ ಮಾಡಿ ಬಂದು ರಿಜಿಸ್ಟರ್ ಮಾಡಿ ಅಂತ ಹೇಳಕ್ಕಾಗೋದಿಲ್ಲ. ಸೊ ನಮ್ಗೆ ಹೊಸ ಟೆಕ್ನಾಲಜಿಯಲ್ಲಿ ಯಾವ ರೀತಿ ಮಕ್ಕಳನ್ನ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ಬೋದು, ಅವ್ರನ್ನ ಯಾವ ರೀತಿ ಸೆಳೀಬಹುದು ಇದಕ್ಕೆ ಕಾರ್ಯಕ್ರಮಕ್ಕೆ, ಅದನ್ನೆಲ್ಲ ಪ್ರಯತ್ನ ಮಾಡಿದ್ದು ಇವತ್ತಿಗೆ ಯಶಸ್ಸು ಕಂಡಿದೆ ಅಂತ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಬಹಳ ಸಂತೋಷ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಹಕಾರ್ಯದರ್ಶಿಗಳಾದಂತ ಉಮೇಶ್ ನಮ್ಮ ಜೊತೆ ಇದ್ದಾರೆ. ಉಮೇಶ್, ಏನ್ ಅನ್ಸ್ತಾ ಇದೆ ಕಾರ್ಯಕ್ರಮ? ಇವತ್ತಿನ ಕಾರ್ಯಕ್ರಮ ತುಂಬಾ ಸಕ್ಸಸ್ಫುಲ್ ಆಗಿದೆ, ತುಂಬಾ ಹ್ಯಾಪಿ ಆಗ್ತಾ ಇದೆ. ಈ ತರನು ನಮ್ಗೆ ರೆಸ್ಪಾನ್ಸ್ ಬರ್ತಾ ಇದೆ. ಇದು ನಮ್ಗೆ ಮುಂದೆ ಮಾಡುವಂತ ಕಾರ್ಯಕ್ರಮಕ್ಕೆ ತುಂಬಾ ಉತ್ತೇಜನ ಕೊಟ್ಟಾಗತ್ತೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹರೀಶ್, ನಮ್ಮ ಎಲ್ಲ ಸಂಘದ ಕಾರ್ಯಕ್ರಮದಲ್ಲೇ ನೀವು ನಮ್ಮ ಆಡಳಿತ ಸಮಿತಿಯಲ್ಲಿ ಇಲ್ಲದೆ ಇದ್ರು ಕೂಡ, ಹೊರಗಡೆಯಿಂದ ಆಡಳಿತ ಸಮಿತಿಯಲ್ಲಿ ಇಲ್ಲದೇನೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅದ್ರ ಯಶಸ್ಸಿಗಾಗಿ ಬ್ಯಾಕ್ ಸ್ಟೇಜ್ ಅಲ್ಲಿ ತುಂಬಾ ಹೋರಾಟವನ್ನ ಕೊಡ್ತೀರಿ. ಫೈನಲಿ ಒಂದು ರಿಸಲ್ಟ್ ಬಂದ್ಬಿಟ್ಟಿದೆ. ನಾವು ಇಷ್ಟೆಲ್ಲ ಮಾಡಿ ಏನಂತ ಕೇಳಿದ್ರೆ ಎಷ್ಟು ಮಕ್ಕಳು ಅದನ್ನ ತೆಗೆದುಕೊಂಡಿದ್ದಾರೆ, ಯಾವ ರೀತಿ ಅದರ ಪ್ರಯೋಜನವನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ಖಂಡಿತ ನಮ್ಮ ಬೆಂಗಳೂರು ಸೋಮಕ್ಷತ್ರಿಯ ಗಾಣಿಗ ಸಮಾಜದವರು ಹಾಗೂ ಶಾರದಾ ಸಮಿತಿಯವರು ಇಂಥ ಅದ್ಭುತ ಕಾರ್ಯಕ್ರಮ ಮಾಡ್ತೀನಿ ಅಂದಾಗ, ಸೊ ನಮ್ಮ ಕೈಲೂ ಏನಾಗುತ್ತೆ ಸಹಾಯ ಮಾಡ್ಬೇಕನ್ನೋ ನಮ್ಮ ಮೊದಲ ಥಾಟ್. ಯಾಕಂದ್ರೆ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ನಾವು ಸುಮ್ಮನೆ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಕೈಲಾದ ಅಳಿಲು ಸೇವೆ ನಾವು ಮಾಡಲೇಬೇಕು. ಸೊ ನಾವು ಈ ಕಾರ್ಯಕ್ರಮ ಹೇಗಾಗುತ್ತೆ, ಜನರ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತೇಳಿ ನಾವು ಒಂದು ಸ್ವಲ್ಪ ಅಳುತ್ತಿನಲ್ಲಿದ್ವಿ. ಇವತ್ತು ಕ್ರೌಡ್ ನೋಡಿದ್ಮೇಲೆ ನಮಗೆ ಗೊತ್ತಾಯ್ತು, ಇಷ್ಟು ನಾವು ಅಟ್ಲೀಸ್ಟ್ ನನ್ನ ಕೈಲಾದ ಸಹಾಯ ಮಾಡಿದಾಗ ನಂಗೆ ತುಂಬಾ ಪ್ರೌಡ್ ಅನಿಸ್ತಿದೆ. ಈ ಟೀಮ್ ಜೊತೆ ನಾನು ಇದ್ದಿದ್ದು. ಸೊ ಇವತ್ತು 100 ಮಕ್ಕಳು ಬಂದು ಅವರ ಅನಿಸಿಕೆಗಳು, ಅವರಲ್ಲಿದ್ದ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ರು. ಮೇನ್ ಆಗಿ ನನ್ನ ಕುಟುಂಬದ 4 ಜನ ಅಕ್ಕನ ಮಕ್ಕಳು, ನಮ್ಮ ರಿಲೇಷನ್ ಮಕ್ಕಳೆಲ್ಲ ಬಂದಿದ್ರು. ಅವರಿಗೆಲ್ಲ ತುಂಬಾ ಡೌಟ್ಸ್ ಇತ್ತು. ಸೊ ಈ ಕಾರ್ಯಕ್ರಮದ ಮೂಲಕ ಅವ್ರಿಗೆ ನಿವಾರಣೆ ಆಗಿದೆ. ನಾವು ಎಷ್ಟೇ ಅವ್ರಿಗೆ ಗೈಡ್ಲೈನ್ಸ್ ಕೊಟ್ಟರು ಸೊ ಅದೊಂದು 50% ಅಷ್ಟೇ. ಬಟ್ ಇವತ್ತಿನ ಕಾರ್ಯಕ್ರಮ ನೋಡಿದ್ಮೇಲೆ ಅವ್ರಿಗೆ ಸಂಪೂರ್ಣವಾಗಿ ಅವರಿಗೆ ಮನವರಿಕೆ ಆಗಿದೆ. ಇಂತಿಂಥ ಕೋರ್ಸ್ಗಳಿದ್ದಾವೆ, ಇಂತಿಂಥ ಒಳ್ಳೆ ಸಂಸ್ಥೆಯವ್ರನ್ನೆಲ್ಲ ಕರೆದು ಕಾರ್ಯಕ್ರಮ ಮಾಡಿದ್ದಾರೆ ಅಂತೇಳಿ ತುಂಬಾ ಖುಷಿ ಆಗುತ್ತೆ. ಹಾಗೆ ವಿದ್ಯಾಭ್ಯಾಸಕ್ಕೆ ಏನ್ ಪ್ಲಾಟ್ಫಾರ್ಮ್ ಬೇಕು ನಮ್ಮ ಸಮಿತಿಯವರು ಇವತ್ತು ಕೊಟ್ಟಿದ್ದಾರೆ. ವಿದ್ಯಾಭ್ಯಾಸ ಆದ ನಂತರ ಉದ್ಯೋಗನೂ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಸೆಕ್ಷನ್ ಅಲ್ಲಿ ಉದ್ಯೋಗದ ಬಗ್ಗೆ ಸ್ವಲ್ಪ ನಮ್ಮ ದಾನಿಗಳು ಮತ್ತೆ ಉನ್ನತ ಹುದ್ದೆಯಲ್ಲಿ ಇರೋರೆಲ್ಲ ಅದ್ರ ಬಗ್ಗೆನೇ ಮಾತಾಡ್ತಾರೆ. ಸಂಪೂರ್ಣವಾಗಿ ಕಾರ್ಯಕ್ರಮಗಳ ಬಗ್ಗೆ ತೃಪ್ತಿ ಇದೆ. ಥ್ಯಾಂಕ್ ಯು. ಹರೀಶ್, ನೀವು ನನ್ನ ಜೊತೆ ಆಗ ಮಾತಾಡ್ತಾ ಈ ಪೋಸ್ಟರ್ ಬಗ್ಗೆ ಮತ್ತ ವಾಟ್ಸಪ್ ಗ್ರೂಪ್ ಏನೋ ಅದ್ರ ಬಗ್ಗೆ ಮಾತಾಡಿದ್ರಿ. ನಿಮ್ಮ ಅನಿಸಿಕೆಯನ್ನ ನಂಗೆ ಹೇಳ್ಕೊಂಡ್ರಿ. ಇದು ಏನು, ಇದು ಎಂತ ಇದು?
ಬೇಸಿಕಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಸಾವಿರಾರು ಜಾಬ್ OBC ಹುಡುಗರಿಗಂತಾನೆ ರಿಸರ್ವ್ ಇರುತ್ತೆ. 32% ರಿಸರ್ವೇಶನ್ ಫಾರ್ ದಿ OBC ಕೆಟಗರಿ. ನಮ್ಮ ಗಾಣಿಗ ಸಮುದಾಯ 2A ಕೆಟಗರಿನಲ್ಲಿ ಬರುತ್ತೆ. ಸೊ ಈಗ ಮುಂಬರುವ ದಿನಗಳಲ್ಲಿ ರಾಜ್ಯ ಸರ್ಕಾರದಿಂದ 50,000ಕ್ಕೂ ಹೆಚ್ಚು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸುಮಾರು 50,000, 15,000 ಶಿಕ್ಷಕರು, 8,000 ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಯಿಂದ ಅನುಮೋದನೆ ದೊರೆತಿದೆ. ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ. 50,000 ಅಂತ ಹೇಳಿದ್ರು ಅದರಲ್ಲಿ ನಮ್ಮ ಕೆಟಗರಿ 2A OBC ಅವರಿಗೆ 32% ರಿಸರ್ವೇಶನ್. ಅಂದಾಜು ನಿಮಗೆ 50,000 ರೂಪಾಯಿಗೆ 32% ಅಂತ ಹೇಳಿದ್ರೆ ಆಲ್ಮೋಸ್ಟ್ 15,000 ಹತ್ರ 14ರಿಂದ 15,000 ಕೆಟಗರಿ ಅವರು ಎಲಿಜಿಬಲ್ ಇದ್ದಾರೆ. ಅದರಲ್ಲಿ ಕನ್ನಡ ಮಾಧ್ಯಮ, ಗ್ರಾಮೀಣ, ಅಂಗವಿಕಲ ಅಥವಾ ಕ್ರಿಮಿ ಲೇಯರ್, ನಾನ್ ಕ್ರಿಮಿ ಲೇಯರ್ ಅಥವಾ ಯಾವುದಿಲ್ಲ ಲಕ್ಷಾಧಿಪತಿ, ಕೋಟ್ಯಾಧಿಪತಿ ಮಕ್ಕಳು ಸಮೇತ ಜನರಲ್ ಕ್ಯಾಟಗರಿನಲ್ಲಿ ಎಕ್ಸಾಮ್ ಬರೆದು ಬರೀಬಹುದು. ಮುಂಬರುವ ದಿನಗಳಲ್ಲಿ KAS ಕರೀತಿದ್ದಾರೆ ಕರ್ನಾಟಕದಲ್ಲಿ, SDA, FDA, ಆರೋಗ್ಯ ಇಲಾಖೆ ಎಲ್ಲಾ ಇಲಾಖೆನಲ್ಲೂ ಬರೀತಿದ್ದಾರೆ. ಸೊ ನಾನು ಗೌರ್ಮೆಂಟ್ ಜಾಬ್ ತೆಗೆದುಕೊಳ್ಳುವಾಗ ನನಗೆ ಯಾವ್ದು ಇನ್ಫಾರ್ಮೇಶನ್ ಇಲ್ಲ. 1-2-3 ಇಲಾಖೆಯಿಂದ ನನಗೆ ಇನ್ಫಾರ್ಮೇಶನ್ ಬರ್ತಾ ಇತ್ತು. ಆದ್ರೆ ಇವತ್ತು ವಾಟ್ಸಪ್ ಅಥವಾ ಬೇರೆ ಬೇರೆ ಮಾಧ್ಯಮದಲ್ಲಿ ನಿಮಗೆ ಜನವರಿನಲ್ಲಿ ಒಂದು 50 ವೇಕೆನ್ಸಿ ಕರೆದ್ರೆ ಅಥವಾ 1000 ವೇಕೆನ್ಸಿ ಕರೆದ್ರು ರೀಚ್ ಆಗ್ತಿದೆ. ಆದ್ರೆ ನಮ್ಮ ಸಮುದಾಯದವರಿಗೆ ಅದು ರೀಚ್ ಆಗ್ತಿಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ನಮ್ಮ ಸಮಿತಿಯವರಿಗೋಸ್ಕರ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ. ಅದರಲ್ಲಿ ಲಿಂಕ್ಗಳಿರ್ತವೆ, ಯಾವ್ಯಾವ ಜಾಬಿಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅದನ್ನ ಆ ಗ್ರೂಪ್ ನಲ್ಲಿ ಹಂಚ್ಕೊಂತೀವಿ. ನಮಗೆ ಉದ್ಯೋಗ ಕೊಡಿಸ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಉದ್ಯೋಗದ ಮಾಹಿತಿಯನ್ನು ನಾವು ಕೊಡ್ಬೋದು. ಅಟ್ಲೀಸ್ಟ್ ಈಗ ಮುಂಬರುವ ದಿನಗಳಲ್ಲಿ 15,000 OBC ರಿಸರ್ವೇಶನ್ ಅಲ್ಲಿ ನಮ್ಮವರು ಒಂದು 10 ಅಥವಾ 100 ಜನ ಅಪ್ಲಿಕೇಶನ್ ಪಡೆದುಕೊಳ್ಳಿ ಅನ್ನೋದು ನನ್ನ ಉದ್ದೇಶ. ಓಕೆ, ಒಳ್ಳೆಯ ಆಸೆನ ತಾವು ಇಟ್ಕೊಂಡಿದ್ದೀರಿ. ಏನ್ ಎಣಿಸ್ಕೊಂಡಿದ್ದೀರಿ ಅದು ಆಗ್ಲಿ. ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವು ಯಾವಾಗಲೂ ಸಾಥ್ ಕೊಡ್ತಾ ಇದ್ದೀರಿ. ಮುಂದೆಯೂ ಕೂಡ ನಮ್ಮ ಸಂಸ್ಥೆ ಮಾಡುವಂತ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಸಹಕಾರ ಇರಲಿ. ಮತ್ತೆ ಓಕೆ, 2ನೇ ಸೆಷನ್ ಅಲ್ಲಿ ಮತ್ತೆ ಭೇಟಿ ಆಗೋಣ.